ಇಲ್ಲಿ ಕೂಡ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ತುಂಬ ಟಾರ್ಚರ್ಗಳು ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ವಿಡಿಯೋಗಳನ್ನು ನೋಡಿ ಅವರವರೇ ಲೆಕ್ಕ ಹಾಕಿ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದಕ್ಕೆ ಈಗ ಒಂದೂವರೆ ತಿಂಗಳಿಂದ ಇಲ್ಲಿ ಒಂದು 50 ಜನ ಸ್ವಸಹಾಯ ಸಂಘದಲ್ಲಿ ದುಡ್ಡು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಅಂತ ಅವ್ರ ಹತ್ರ ನಾವು ಕೇಳಲ್ಲ. ನೀವು ಸ್ವಸಹಾಯ ಸಂಘದಲ್ಲಿ ಇದ್ದೀರಾ? ಇದ್ದೀವಿ ಸರ್. ನಾವು ಏಕೆಂದ್ರೆ ಉಂಟಲ್ಲ, ಅವರು ಈಗ ನಾವು ಕಟ್ಟುವಾಗ ಅವರು ಬಡ್ಡಿ ಇದು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರೆ ನೀವು ಕಟ್ಟಿ ಅಂತ ಹೇಳಿ, ನೀವು ಕಟ್ಟಲೆ ನಾವು ನೀವು ಸಾಲಿ ಕೊಡ್ತೇವೆ ಅಂತ ಹೇಳಿ ಅವರಿಗೆ ಏನು ಇದು ಕೊಡ್ತಾ ಇಲ್ಲ. ಅವ್ರು ಬಂದು ನಮ್ಗೆ ಉಪದ್ರ ಕೊಡ್ತಾ ಇದ್ದಾರೆ. ನೀವು ಹಾಗೆ ಮಾಡಿ ಹೀಗೆ ಮಾಡಿ ನೀವು ಕಟ್ಟಿ ನಾವು ಕೊಡ್ತೇವೆ ಅಂತ ಹೇಳಿ. ಅವರು ಈಗ ಮುನ್ನೂ ಸಹ ಬಂದು ಹೋಗಿದ್ದಾರೆ, ಪುನಃ ಹಾಗೇನೆ ಹೇಳ್ತಾ ಇದ್ದಾರೆ, ನಿಮ್ಮನ್ನ ಕೇಸ್ ಮಾಡ್ತೇನೆ, ಆ ತರ ಇದು ಮಾಡ್ತೇನೆ ಅಂತ ಹೇಳಿ. ಇದು ನಿಮ್ಮ ಮನೆ ನಾವು ಬಾಡಿಗೆದಲ್ಲಿ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ನೀವೇನ್ ಕೆಲಸ ಮಾಡುದು? ನಾವು ಗುಜ್ಜರಿ ಕೆಲಸ ಮಾಡುದು. ಸಿಕ್ಕಿದ್ರೆ ಸಿಕ್ಕಿತ್ತು, ಇಲ್ಲಾದ್ರೆ ಇಲ್ಲ, ಆ ತರ. ಈಗ ಎಷ್ಟು ಲೋನ್ ಸ್ವಸಹಾಯ ಸಂಘದಲ್ಲಿ? ನಾವು ಈಗ ನೀವು ಇರೋದ ಸಂಘದಲ್ಲಿ ಅಲ್ಲ, ನಿಮ್ಮ ಮಿಸಸ್ ಇದ್ದಾರೆ? ನಿಮ್ಮ ಮಿಸಸ್ ಇದ್ದಾರೆ. 1 ಲಕ್ಷ ಚಿಲ್ಲರ್ ಬಾಕಿ ಇರುವುದು. ಹೌದಾ? ಎಷ್ಟು 2 ಲಕ್ಷದಲ್ಲಿ ಇದು ಒಂದು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಈಗ ನೀವು ಲೆಕ್ಕಾಚಾರ ಮಾಡಿದ್ದೀರಾ? ಅವರು ಈಗ ಹೇಳ್ತಾ ಇದ್ದಾರೆ, ನೀವು ಇದು ಕಟ್ಟಿ ಮತ್ತೆ ನೋಡುವ, ನಾವು ಈ ತರ ಮಾಡ್ತೇವೆ ಅಂತ ಹೇಳಿ. ಗೊತ್ತಾಯ್ತಾ? ಕುದ್ರೋಳಿಂದ ಅಲ್ಮದಿನ ಸಂಘದ್ದು. ನೀವು ಕುದ್ರೋಳಿಂದ ಅದು ಉಂಟಲ್ಲ, ನಾವು ನಮ್ಮದ್ರಲ್ಲಿ 10 ಮಂದಿ ಇದ್ದೇವೆ. ನಾವೀಗ 6 ಮಂದಿ ಕಟ್ಟುದಿಲ್ಲ, 4 ಮಂದಿ ಕಟ್ತಾ, ಒಬ್ಬರದ್ದು ಆಯ್ತು ಕ್ಲೋಸ್ ಆಗಿದೆ, 3 ಮಂದಿ ಕಟ್ತಾ ಇದ್ದಾರೆ. ಈಗ ನಾವು 3 ವಾರ ಆಯ್ತು ನಿಲ್ಲಿಸಿ. 3 ವಾರ ಆಯ್ತು. ಎಷ್ಟು ಲೋನ್ ಉಂಟು ನಿಮ್ದು? ನಮ್ದು 4 ಲಕ್ಷ ತೆಗ್ದಿದ್ದೇನೆ. ನನ್ನ ಲೆಕ್ಕದಲ್ಲಿ, ಅವರು ಲೆಕ್ಕದಲ್ಲಿ 3,60,000, ನನ್ನ ಲೆಕ್ಕದಲ್ಲಿ 60 ಇದಾಗಿದೆ, ಕ್ಲೋಸ್ ಆಗಿದೆ. ಅದರಲ್ಲಿ ಎಷ್ಟು 30,000 ಅವರ ಲೆಕ್ಕದಲ್ಲಿ 37 ಕ್ಲೋಸ್ ಆಗಿದೆ ಅಂತ ಆಗಿದೆ. 60 ನನ್ನ ಲೆಕ್ಕದಲ್ಲಿ 60 ಆಗಿದೆ, ನಾನು ಲೆಕ್ಕ ಮಾಡಿದ್ದು. ಅದೇ ನಾನು ಅವರ ಹತ್ರ ಎಲ್ಲ ಕೇಳುವಾಗ, ನೀವು ಈಗ 4 ಲಕ್ಷ ಲೋನ್ ತಗೊಂಡಿದ್ದೀರಿ, ನೀವು ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಸೇರಿ? 15 ವರ್ಷ ಆಯ್ತು. 15 ವರ್ಷ ಆಗಿದ್ದಕ್ಕೆ ನಿಮಗೆ 4 ಲಕ್ಷ ಕೊಟ್ಟಿದ್ದಾರೆ. ನೀವು ಅಷ್ಟು ವರ್ಷದಿಂದ ಬಡ್ಡಿ ಹೆಚ್ಚುವರಿ ಕಟ್ಟಿದ್ದೀರಾ. ಈಗ ಕೂಡ ನೀವು 30,000 ಹೆಚ್ಚುವರಿ ಕಟ್ಟಿದ್ದೀರಾ ಅಂತ ನೀವು ಹೇಳ್ತಾರೆ. ಅವರು ಅಲ್ಲಿ ಕೇಳಿದ್ರೆ ಅವರು ಬಡ್ಡಿಗೆ ಹೋಗ್ತದೆ ಅಂತ ಹೇಳ್ತಾರೆ. ನಮ್ಮನ್ನ ಕೇಳಿದೆ, PRK ನಮ್ಗೆ ಯಾಕೆ ಅದು, ನೀವು ಸತ್ರೆ ನಿಮ್ದು ಇದಾಗ್ಬೇಕಲ್ಲ ಮಣ್ಣ. ನಾ ಹೇಳಿದೆ 2 LIC ಸಹ ಉಂಟಲ್ಲ, ಅದು ಯಾಕೆ ಅಂತ ಕೇಳಿದೆ. ಅದಕ್ಕೆ ನೀವು ಹಣ ತೆಗೆಯುವಾಗ ಅದು ಸಹ ಬೇಕಲ್ಲ ನಮ್ಗೆ, ನಿಮ್ಮ ಹಣಕ್ಕೆ ಏನು ಅಂತ ಕೇಳಿದ್ರು. ಅದಕ್ಕೆ ಅವರಿಗೆ ನಿಮ್ಗೆ ಬ್ಯಾಂಕ್ ಅಲ್ಲಿ ಹಾಗೆ ಕೊಡ್ತಾರೆ ಅಂತ ಕೇಳಿದ್ರು. ನಾ ಹೇಳಿದೆ, ಬ್ಯಾಂಕಿಗೆ ಇಷ್ಟೆಲ್ಲ ಇಟ್ಟು, ಬ್ಯಾಂಕಿಗೆ ನಮ್ಗೆ ಎಷ್ಟು ಇದುಂಟು ಅಷ್ಟೇ ಅವ್ರ ಹತ್ರ ನಾ ಮಾತಾಡಿದೆ. ಅದಕ್ಕೆ ಅವ್ರು ಹೇಳುದು, ಈಗ ನಾವು ಬ್ಯಾಂಕಿಂದ ಕೊಟ್ಟದಲ್ಲ ನಿಮ್ಗೆ, ಧರ್ಮಸ್ಥಳದಿಂದ ನಾವು ಕೊಟ್ಟದ್ದು, ಬ್ಯಾಂಕ್ ಅವರು ಕೊಟ್ಟದಲ್ಲ. ನಾ ಹೇಳಿ, ಬ್ಯಾಂಕ್ ಅವರು ಕೊಟ್ಟದಲ್ಲ, ಬ್ಯಾಂಕಿಗೆ ನಾವು ಹಾಕ್ತೇವೆ, ನಿಮ್ಮದಲ್ಲ, ನನ್ಗೆ ಸಿಕ್ಕಿದ್ ಬ್ಯಾಂಕಿಂದ, ನಿಮ್ಮ ಕೈಯಲ್ಲಿ ನೀವು ಕೊಡ್ಲಿಲ್ಲ. ಅದಕ್ಕೆ ನಮ್ಮನ್ನೆಲ್ಲ ಅವ್ರ ಹತ್ರ ಮಾತಾಡಿದೆ. 5 ಮಂದಿ ಬಂದಿದ್ರು, ಮಾತಾಡಿದೆ ಅಲ್ಲಿ ಆಫೀಸಲ್ಲಿ. ಅವ್ರ ಹತ್ರ ಹೇಳಿದ್ದು, ನನಗೆ ಸಹ ಬೊಬ್ಬೆ ಹಾಕಿತ್ತು. ನಾ ಹೇಳಿದ್ದೆ, ನೀವು ಬೊಬ್ಬೆ ಹಾಕಿ ಮಾತಾಡ್ಬೇಡಿ, ನಾನು ಎಷ್ಟು ಸಮಾಧಾನದಲ್ಲಿ ಹಾಗೆ ಮಾತಾಡಿ ಅಂತ ಹೇಳಿದೆ ಅವ್ರ ಹತ್ರ. ಅದಕ್ಕೆ ಅವ್ರು ಹೇಳಿದ್ದು, ನೀನು ಎಲ್ಲ ಕಡೆ ಇದು ಮಾಡುದು ಹಾಗೆ ಹೀಗೆ ಅಂತ ಹೇಳಿದ್ರು. ನಾಳೆ ನನ್ನದು ನಾನು ನಿಲ್ಲಿಸಿದ್ದು, ಯಾರದ್ದು ನಿಲ್ಲಿಸಿದ, ನೀವು ನಮ್ಗೆ ಪಾಸ್ಬುಕ್ ಏನು ಕೊಡಿ, ನಾನು ಕಟ್ತೇನೆ. ಮತ್ತೆ ಅದು ಎಂತ ಎಲ್ಲ ಎಷ್ಟುಂಟು ಅದರದ್ದು ಹಣ, ನಮ್ದು ಇದು LIC ಅದರೆಲ್ಲ ಉಂಟಲ್ಲ, ಅದೆಲ್ಲ ನೀವು ಕ್ಲಿಯರ್ ಮಾಡಿ, ಮತ್ತೆ ನಾವು ನಿಮ್ಗೆ ಹಣ ಕಟ್ತೇವೆ ಅಂತ. ಅದಾಗುದಿಲ್ಲ, ನೀವು ಯಾಕೆ ನಿಮ್ಗೆ ಒಬ್ಬರಿಗಾಗಿ ನಾವು ಇದು ಮಾಡ್ಬೇಕಾ ಬ್ಯಾಂಕಿದು? ಒಬ್ಬರಿಗೆ ಎಲ್ಲರಿಗೆ ಸಹ ಮಾಡಿ. ಅದಕ್ಕೆ ಹೇಳಿದ 10 ಮಂದಿದು ಗ್ರೂಪ್ ಇದು ಮಾಡಿದೇವಲ್ಲ ಇದು ಬ್ಯಾಂಕಿದು. ನಾ ಹೇಳಿದೆ, ಉಳಿತಾಯದ ಹಣ ನಮ್ದು ಎಷ್ಟುಂಟು ಕೇಳಿದೆ, ಅವ್ರ ಹತ್ರ ಕೇಳಿದೆ. 1,30,000 ಚಿಲ್ಲರ್ ಉಂಟು ಅಂತ ಹೇಳಿದ್ದು. ಅದಕ್ಕೆ ಬಡ್ಡಿಯಲ್ಲಿ ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ದು, ಕೊಡ್ತಾ ಇದ್ದೇವಲ್ಲ. ನಾ ಎಷ್ಟು ವರ್ಷ ಆಯ್ತು ಕೇಳಿದೆ. ಅದು ನಾ ಹೇಳಿದೆ 4 ವರ್ಷ ಆಯ್ತು. ನಾ ಹೇಳಿದೆ ಅವ್ರ ಹತ್ರ, 4 ವರ್ಷ ಆಯ್ತು ನಮ್ಗೆ ನಿಮ್ಮ ಅದರದ ಹಣ ಇಲ್ಲ, ಅದು ಇನ್ನೆಲ್ಲ ಕೊಡ್ಲಿಕ್ಕೆ ಉಂಟು ಅಂತ ಹೇಳಿದ್ರು. ಮತ್ತೆ ಹೇಳಿದ್ರು. ಅದಕ್ಕೆ ನಾ ಕೇಳಿದೆ ಅವರ ಹತ್ರ, ಈಗ ನಮ್ಮ ಸಂಘದಲ್ಲಿ ಬಿಡ್ತಾರೆ, ನಿಮ್ಮ ಹಣದ ವ್ಯಾಲ್ಯೂ ಉಂಟು, ನೀವ್ ಹೇಳ್ತೀರಿ ನಾವು ತಿಂತೇವೆ ಅಂತ. ಹಾಗಾದ್ರೆ ನಮ್ಮ ಹಣ ಬಿಡುವಾಗ ಉಳಿತಾಯದ ಹಣ ಅದಕ್ಕೆ ಅವರಿಗೆ ಸೇರಿಸಿ ಏನು ಕೊಡುದಿಲ್ಲ, ನೀವು ಕೊಡ್ಬೇಕಲ್ಲ ಅವರಿಗೆ. ಅದೇ ಹೇಗೆ ಕೊಡುದು? ಅದು 10 ಮಂದಿದು ಗ್ರೂಪ್ ಅಲ್ಲ ಅಂತ ಹೇಳಿದ್ರು. 10 ಮಂದಿದು ಗ್ರೂಪ್ ಅಲ್ಲ, ಅದೇ ಹೇಗೆ ಕೊಡುದು? ನಾ ಹೇಳಿದೆ, ನೀವು ಬಿಡುವಾಗ ಬಿಡ್ಲಿಕ್ಕೆ ಬಿಡುದಿಲ್ಲ, ಯಾರನ್ನು ಸೇರಿಸಿ ಯಾರನ್ನ ಸೇರಿಸ್ಬೇಕು, 10 ಮಂದಿ ಇರ್ಬೇಕಂತ ಹೇಳ್ತಾರೆ. 10 ಮಂದಿ ಇರ್ಬೇಕು, ಇಲ್ಲದಿದ್ರೆ ನಮ್ಗೆ ಲೋನ್ ಸಿಗುದಿಲ್ಲ, ಕಷ್ಟ ಆಗ್ತದೆ ಅಂತ. ಅದಕ್ಕೆ ನಾವು ಜಮಾ ಮಾಡ್ತೇವೆ ಇನ್ನೊಬ್ಬರನ್ನು. ಆಗ ಅವರಿಗೆ ಪಾಪ ಅವರಿಗೆ ಸಿಗುದು ಅದೇ, ಅವರ ಕಟ್ಟಿದ ಹಣವೇ ಕೊಡುದು. ಅವ್ರದ್ದು ಇಷ್ಟು ವರ್ಷ ಕಟ್ಟಿದ ಹಣ ಅವ್ರು ಕೊಡ್ಬೇಕಲ್ಲ, ಅದು ಕೊಡುದಿಲ್ಲ ಉಳಿತಾಯ ಜಾಸ್ತಿ ಹಾಕಿ. ನಾನು ಅದಕ್ಕೆ ಕೇಳಿದೆ, ನಿಮ್ಮ ಹಣದು ನಿಮ್ಗೆ ಬೇಸರ ಆಗ್ತದೆ, ತಿಂತಾರೆ ಅಂತ ಹೇಳ್ತೇವೆ. ಈಗ ನಾವು ದುಡ್ದು ಹೇಗೆಲ್ಲ ನಾವು ಕಟ್ಟುದು ನಮ್ಗೆ ಗೊತ್ತು, ಅದು ನೀವು ತಿನ್ಬಹುದಾ? ನಾ
ಮತ್ತೆ ಮೊನ್ನೆ ಅವರ ಹತ್ರ ನಮ್ಮ ಮೇಡಮ್ ಹತ್ರ ಹೇಳಿದೆ, ಆಗ ಸರಿ ಇತ್ತು ನಮ್ದು ಸಂಘ. ನಾನು ಅವರ ಹತ್ರ ಕೇಳಿದೆ, ನನಗೆ ಈಗ ವಿಷಯ ಸಿಕ್ಕಿದ್ದು 2% ಬ್ಯಾಂಕ್ ಅವರು ಆಫೀಸ್ ಅವರು ತೆಗೆಯುದು, ಮೇಡಮ್ ಅವರು ಮತ್ತೆ ಅವ್ರ ಧರ್ಮಸ್ಥಳದವರು ತೆಗೆಯುದು ಅಂತ. ಅದಕ್ಕೆ ಅವರು ಹೇಳಿದ್ರು, ಅಲ್ಲ ಅದುಂಟಲ್ಲ ಹೇಗೆ ಅಂದ್ರೆ 2% ಅವರಿಗೆ ಆದ್ರೆ 2% ನಮ್ಗೆ ಸಂಬಳ ಎಲ್ಲ ಕೊಡುವುದು ಬೇಡವಾ ಅಂತ ಹೇಳಿದ್ರು. ನನಗೆ ಕೋಪ. ನಾನಂತ ಅವರ ಹತ್ರ ಕೇಳಿದೆ, ಅಲ್ಲ ಮೇಡಮ್ ಅದು ಯಾಕೆ ಹಾಗೆ, ಹಾಗಾದ್ರೆ ನಾವು ಹೋಟೆಲ್ಗೆ ಇದೆಲ್ಲ ಮಾಡ್ತೇವಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಈಗ ನೀವು ಒಂದು ಸಾಮಾನು ತಕೊಂಡು ಬಂದ್ರೆ ಹೋಲ್ಸೇಲ್ ಇಂದ, ಅದಕ್ಕೆ ಡಬಲ್ ಚಾರ್ಜ್ ಹಾಕಿ ನೀವು ಕೊಡುದಲ್ಲ, ನೀವು ಅದೇ ರೇಟಿಗೆ ಕೊಡ್ತೀರಾ ಹಾಗೆ ಕೇಳಿದ್ರು. ನಾನು ಅದ್ರ ಲೆಕ್ಕ ಬೇರೆ ಇದು ಲೆಕ್ಕ ಬೇರೆ, ನಿಮ್ಗೆ ಸಂಬಳ ಅವರು ಕೊಡ್ತಾರಲ್ಲ, ನಮ್ಮದ್ರಲ್ಲಿ ತೆಗಿಲಿಕ್ಕೆ ಉಂಟ ಅವರು, ನಮ್ಮ ಹಣ ಜಾಸ್ತಿಯಾಗಿ ಅವರು ತೆಗಿಲಿಕ್ಕೆ ಉಂಟ. ನಾನು ಹಾಗೆಲ್ಲ ಅವ್ರ ಹತ್ರ ತುಂಬಾ ಇದು ಮಾಡಿ ಮಾತಾಡಿದ್ದೇನೆ. ಮೊನ್ನೆ ಅವರು ವಾಪಸ್ ಫೋನ್ ಮಾಡಿ ಸುರಕ್ಷಾದ ವಿಷಯದ ಕೇಳಿದೆ, ನಿಮ್ಮ ಸುರಕ್ಷಾದು ನಮ್ಗೆ ಯಾವ್ದು ಹೆಲ್ಪ್ ಆಗ್ಲಿಲ್ಲ, 1 ವರ್ಷಕ್ಕೆ ಮಾಡ್ತೀರಿ ಸುರಕ್ಷಾ, ಅದು ನಮ್ಗೆ ಆಗದಿದ್ರೆ ನೀವು ವಾಪಸ್ ಕೊಡ್ಬೇಕಲ್ಲ, ಅದನ್ನಿಟ್ಟು ನೀವು ಪುನಃ ವಾಪಸ್ ಸುರಕ್ಷಾ ಮಾಡುದು ಯಾಕೆ? ನಾ ಹೇಳಿದೆ, ನಮ್ದು ಮೇಡಮ್ ನಮ್ಗೆ ತುಂಬಾ ಇದ್ ಮಾಡ್ತಾರೆ, ನಿರಂತರ ಮಾಡ್ಬೇಕು, ಹಾಗಾದ್ರೆ ಲೋನ್ ಕೊಡುದು, ಸುರಕ್ಷಾ ಮಾಡ್ಬೇಕು, ಹಾಗಾದ್ರೆ ಲೋನ್ ಕೊಡುವುದು, ಮತ್ತೆ LIC ಮಾಡಿದೆ, PRK ಮಾಡ್ಬೇಕು, PRK. ನಾ ಹೇಳಿದೆ, ಇರ್ಲಿ PRK ನಮ್ದು ಸತ್ರೆ ನೀವು ಮಣ್ಣಾಗ್ಬೇಕಂತ ಹೇಳ್ತೀರಾ, ನಮ್ದು LIC ಎಲ್ಲ ಇಟ್ಟು ನೀವು ಅದೆಲ್ಲ ಬೇಕಂತ ಡಾಕ್ಯುಮೆಂಟ್ ಬೇಕಂತ ಇರ್ತೀರಲ್ಲ, ನಾವು ಅದಕ್ಕೆ ಹೊಸ 500 ಕಟ್ಬೇಕು, ಇದಕ್ಕೆ ಹೊಸ ಹಣ ಕಟ್ಬೇಕು, ನಿರಂತರ ಪುಸ್ತಕದ ಸಹ ಕಟ್ಬೇಕು, ಉಳಿತಾಯ ಕಟ್ಬೇಕು. ಉಳಿತಾಯ ನಿಮ್ಗೆ ಸಿಗುದು? ಸಿಕ್ಕಿದೆ ಕೇಳಿದೆ, ಸಿಕ್ಕಿದೆ, ನಮ್ಗೆ ಸಿಗ್ಲಿಲ್ಲಲ್ಲ. ಅದಕ್ಕೆ ಅವ್ರು ಇಲ್ಲ ನಿಮ್ಗೆ ಸಿಗ್ತದೇನು, ಈಗ ಆಗ್ತಾ ಉಂಟು, ಅದರದೆಲ್ಲ ವ್ಯವಸ್ಥೆ ಆಗ್ತಾ ಉಂಟು ಅಂತ ಹೇಳಿದ್ರು. ನಾನು ಅದಕ್ಕೆ ಮೊನ್ನೆ ತುಂಬಾ ಅವ್ರ ಹತ್ರ ಮಾತಾಡಿ ಇದ್ ಮಾಡಿದ್ರೆ, ಈಗ ನಮ್ಗೆ ಕರೆದಿದ್ರು ಅಲ್ಲಿ ಮೀಟಿಂಗ್ ಉಂಟಂತ ಹೇಳಿ, ನಾವ್ ಯಾರು ಹೋಗ್ಲಿಲ್ಲ. ನೋಡಿ, 15 ವರ್ಷದಿಂದ ನೀವು ಕಟ್ಟಿದ ಬಡ್ಡಿಯೇ ಜಾಸ್ತಿ ಆಗಿದೆ. ಹೌದೌದು. ಅದು ಅವ್ರಿಗೆ ಈಗ 4 ವರ್ಷದಿಂದ ಮುಂಚೆ BC ಟ್ರಸ್ಟ್ ಆಗುವ ಮುಂಚೆ ಹೆಚ್ಚುವರಿ 5% ಹೆಚ್ಚುವರಿ ಬಡ್ಡಿ ತಗೊಳ್ತಾ ಇದ್ರು. ಅದೆಲ್ಲ ರಿಟರ್ನ್ ಕೊಡ್ಬೇಕಲ್ಲ ನಿಮ್ಗೆ, ಕಾನೂನು ಪ್ರಕಾರವಾಗಿ ಅವ್ರು ಕೊಡ್ಬೇಕು. ಈಗ ನಿಮ್ಮಿಂದ 1 ರೂಪಾಯಿ ಅವ್ರು ಬಿಡುದಿಲ್ಲ, ನೀವು ಕೂಡ ಬಿಡಬಾರ್ದು. ಅವರು ಮಾತ್ರ ಯಾಕೆ ತಗೊಳ್ಬೇಕು? ನೀವು ಕೂಡ, ನಿಮ್ಗೆ ಕೂಡ ಅದು ಸಿಗ್ಬೇಕು. ಈಗ ಹೆಚ್ಚುವರಿ ಬಡ್ಡಿ ಏನ್ ತಗೊಂಡಿದ್ದಾರೆ ಅದು ಸಿಗ್ಬೇಕು ನಿಮ್ಗೆ. PRK, ಸುರಕ್ಷಾ, ನಿರಂತರ ಏನು ಸುಮ್ನೆ ಅದು ಲಾಕ್ಡೌನ್ ಅಲ್ಲಿ ಆಗಿವೆ, ನಮ್ಗೆಲ್ಲ ತುಂಬಾ ಕಷ್ಟದಲ್ಲಿ ಎಲ್ಲ ಇದ್ದೇವೆ, ಕಟ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಉಂಟಲ್ಲ, ನಮ್ಮ ಹತ್ರ ಲಾಕ್ಡೌನ್ ಟೈಮ್ ಅಲ್ಲಿ ಇವ್ರ ತಾಯಿಗೆ ಉಂಟಲ್ಲ, ಅವ್ರ ತಾಯಿಗೆ ಹಣ ಕಟ್ಲಿಕ್ಕೆ ಆಗ್ಲಿಲ್ಲ. 9,000 ಈ ವಾರದಲ್ಲಿ ಕಟ್ಬೇಕು, ನಾಳೆ ನಮ್ದು ಹಣ ಕಟ್ಲಿಕ್ಕೆ, ನಾಳೆ ಕಟ್ಟಿ ಆಗ್ಬೇಕು. ಲಾಕ್ಡೌನ್ ಮುಗ್ತಲ್ಲ, ನೀವು ಕಟ್ಲೇಬೇಕು ಅಂತ ನಿಂತು ಅವ್ರ ಪಾಪ ನಮ್ಮ ಮನೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ರು. ನಾನು ಅದಕ್ಕೆ ಯಾಕೆ ಮೇಡಮ್ ಅವ್ರ ಹತ್ರ ಇಲ್ಲಲ್ಲ ಅಂತ, ಅದಕ್ಕೆ ನನಗೆ ಸಹ ಅವ್ರಿಗೆ ತುಂಬಾ ಜಗಳ ಆಯ್ತು. ಅದಕ್ಕೆ ಅವರು ಕಟ್ಲೇಬೇಕು ಅಂತ ಒತ್ತಾಯ ಮಾಡಿ ಕಟ್ಟಿಸ್ತಾ ಇರೋದು ಅವ್ರಿಗೆ. ನಾವೆಲ್ಲ ಒಟ್ಟಿಗೆ ಹಾಕಿ ಅದು ಹಣ ಲಾಕ್ಡೌನ್ ಇದ್ದು ಹಣ ಕಟ್ಟಿ 32,000 ಕಟ್ಟಿದ್ದೇವೆ. ಎಲ್ಲ ಬಾಕಿ ಇದ್ದದೆಲ್ಲ ಲೆಕ್ಕ ಮಾಡಿ ಇದ್ ಮಾಡಿ ಎಲ್ಲ ಅವರಿಗೆ ಹಾಗೆಲ್ಲ ಮಾಡಿದೆ. ಎಂತೆಲ್ಲ ಬೈಯುದು, ಹಣ ಸ್ವಲ್ಪ ಹೊತ್ತು ಲೇಟ್ ಆದ್ರೆ ನೀವು ಸತ್ತಿದ್ದೀರಾ, ನಿಮ್ಗೆ ಕಾಲಿಲ್ವಾ, ಕಾಲು ಮುರಿದಿದ್ಯಾ, ಹಾಗೆ ಹೀಗೆ ಅಂತೆಲ್ಲ ಬೈತಾ ಇರ್ತಾರೆ. ಅದು ಹಣ ಬಾಕಿದ್ರೆ ಅದು ಸಹ 1 ರೂಪಾಯಿ ಬಾಕಿದ್ರೆ ನಮ್ಗೆ ಬರ್ತದೆ ಅದು. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ ನಮ್ಮ ಸೈಡ್ ಇಂದ ಇದು ಕಂತು ಬಾಕಿ ಬಂದಿದೆ, ಹೀಗೆ ಹಾಕ್ಬೇಕು, ನನ್ನ ಮರ್ಯಾದೆ ಹೋಗ್ತದೆ, ಆಗ ಹೋಗ್ತದೆ, ನನಗೆ ಆಫೀಸಲ್ಲಿ ಬೊಬ್ಬೆ ಹಾಕ್ತಾರೆ, ನೀವು ಹೇಗಾದ್ರೂ ಮಾಡಿ ಹಾಕಿ, ಇಲ್ಲದ್ರೆ ಪುಸ್ತಕ ತೆಗಿಬೇಡ ಅಂತ ಆಫೀಸಿನವ್ರಿಗೆ. ನಾನಲ್ಲಿ ಹೋಗಿ ಸರಿ ಬೈತೇನೆ. ನಾ ಹೇಳಿದೆ, ನಮ್ಮ ಹತ್ರ ಇದ್ರಲ್ಲ ಕಟ್ಟುದು, ಇಲ್ಲದಿದ್ರೆ ನಾವು ಹೇಗೆ ಕಟ್ಟುದು, ಈಗ ಎಷ್ಟುಂಟು ಅದೇ ತೆಗೀರಿ ಅಂತ. ಇಲ್ಲ ಆಗುದಿಲ್ಲ ಅಂತ, ಬೇಕಾದ್ರೆ ತೆಗೀರಿ, ಇಲ್ಲದ್ರೆ ಇರ್ಲಿ ಅಂತ ನಾ ಕೂತ್ಕೊಳ್ತೇನೆ. ಹಾಗೆ ನಾನು ಹೋಗಿ ತುಂಬಾ ಇದು ಮಾಡಿ ಆಗಿದೆ ಅವ್ರ ಹತ್ರ. ಅದಕ್ಕೆ ಈಗ ನಾವು ಹೋಗುವಾಗ ಹೇಳ್ತಾರೆ, ಅವ್ರು ಬಂದಿದ್ದಾರೆ ಅಂತ ಮೇಡಮ್ಗೆ ಫೋನ್ ಮಾಡ್ತಾರೆ, ಹೇಳ್ತಾರೆ ಸ್ವಲ್ಪ ಇದು ಮಾಡಿ ಎಲ್ಲ. ಅದಕ್ಕೆ ನಾನು ಅವ್ರ ಹತ್ರ ಮೇಡಮ್ ಹತ್ರ ಮೊನ್ನೆ ಹೇಳಿದೆ, ನೀವು ಯಾರಸ್ಲಿಕ್ಕೆ ಉಂಟು ಅವ್ರ ಹತ್ರ ಕಟ್ಟಿಸಿ, ನಾನು ಕಟ್ಟುದಿಲ್ಲ, ನನಗೆ ನೀವು ಪಾಸ್ಬುಕ್ ಕೊಡಿ, ನಾ ಕಟ್ತೇನೆ, ಬ್ಯಾಂಕ್ ಅಲ್ಲಿ ಮಾಡಿ, ಹಾಗಿದ್ರೆ ನಾನು ಕಟ್ತೇನೆ ಹೇಗೆ ಅದು. ಅದಕ್ಕೆ ಅವ್ರು ಹೇಳಿದ್ರು, ನಾನು ನೋಡುವ, ನೀವು ಇನ್ನೆಲ್ಲ ಕೇಸ್ ಮಾಡ್ತೇವೆ ಹಾಗೆ ಹೀಗೆ ಅಂತ ಹೇಳಿ ಹೋಗಿದ್ದಾರೆ. ನೋಡಿ, ವರ್ಷಕ್ಕೆ 40,000 ಕೋಟಿ ಬಡ್ಡಿಗೆ ದುಡ್ಡು ಕೊಡ್ತಾರೆ ಸ್ವಸಹಾಯ ಸಂಘದಲ್ಲಿ. ಈ 40,000 ಕೋಟಿಗೆ 5% ಆಗಿ ಇವರಿಗೆ ಸಬ್ಸಿಡಿ ಬರ್ತದೆ. ಪ್ರತಿಯೊಬ್ಬರಿಗೆ ಸ್ವಸಹಾಯ ಸಂಘದ ಅಕೌಂಟ್ಗೆ ನಿಮ್ಮ ಪಾಸ್ ಪುಸ್ತಕಕ್ಕೆ ಸಬ್ಸಿಡಿ ಹಣ ಬರಬೇಕು. 40,000 ಕೋಟಿಗೆ ಸಾಧಾರಣ ಒಂದು 2,000 ಕೋಟಿ, 2,000 ಕೋಟಿಯಷ್ಟು ಹಣ ಬರ್ತದೆ ಸಬ್ಸಿಡಿ. ಈ ಹಣ ಯಾರಿಗೆ ಹೋಗ್ತದೆ? ಇವರು ತಿಂತಾ ಇದ್ದಾರೆ. ನಿಮ್ಮ ಹಣ ಅದು, ನಿಮ್ಗೆ ಎಲ್ಲರಿಗೂ ಸಿಗ್ಬೇಕಾಗಿರೋ ಹಣ ಅದು, ಸಬ್ಸಿಡಿ ಹಣ. ಅದಕ್ಕೆ ಪಾಸ್ ಪುಸ್ತಕ ನಿಮಗೆ ಕೊಡುದಿಲ್ಲ. ನೀವು ಅದೇ ತರ ಮಾಡಿ, ನಮ್ಗೆ ಗವರ್ಮೆಂಟ್ ಇಂದ ಸಬ್ಸಿಡಿ ಬರ್ತದಲ್ಲ, ಮೆಸೇಜ್ ಬರ್ಬೇಕಲ್ಲ, ಮೆಸೇಜ್ ಬರ್ಲಿ. ಯಾರಿಗೂ ಕೂಡ ಕೊಡುದಿಲ್ಲ. ನೀವು ಹೇಳಿ, ನಿಮಗೆ ಏನು ಇದು ಮಾಡಿದೀರಾ, ಜೀವ ಭದ್ರತೆ ಮಾಡಿದೀರಾ, ಅದರಲ್ಲಿ ವಸೂಲ್ ಮಾಡ್ಕೊಳ್ಳಿ. ಇನ್ಸೂರೆನ್ಸ್ ಏನ್ ಮಾಡಿದೀರಾ, ಅದರಲ್ಲಿ ವಸೂಲ್ ಮಾಡ್ಕೊಳ್ಳಿ. ನೀವು ಇದು ಮಾಡ್ತೀರಾ, ಈಗ ನಾವು ಸತ್ತಿದ್ದೇವೆ ಅಂತ ಹಾಗೆ ಮಾಡಿ. ಹೌದೌದು. ಈಗ ನಾನು ಕೂಡ ಹೇಳಿದ್ದೆ,
ನನ್ನದು ಕ್ಲೋಸ್ ಮಾಡಿ, ಬೇಕಾದ್ರೆ ನಂದು ಒಂದು ಮರಣ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಮಾಡಿ ಕೊಡ್ತೇನೆ, ನೀವು ಅದೊಂದು ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದಾಗುದಿಲ್ಲ, ಅದು ಸೈನ್ ಆಗ್ಬೇಕು, ಸಿಗ್ನೇಚರ್ ಆಗ್ಬೇಕು, ಒರಿಜಿನಲ್ ಆಗ್ಬೇಕು ಅಂತ ಹೇಳಿದ್ರು. ನಾವು ಕಟ್ಟಿದ ದುಡ್ಡಿಗೆ ಅವರಿಗೆ ಒರಿಜಿನಲ್ ಬಾಂಡ್ ಕೊಡುದಿಲ್ಲ, ನಮ್ಮದು ಮಾತ್ರ ಸತ್ರೆ ನಮ್ಮದು ಒರಿಜಿನಲ್ ಬಾಂಡ್ ಬೇಕಂತೆ, ಮರಣ ಸರ್ಟಿಫಿಕೇಟ್ ಬೇಕಂತೆ. ಯಾಕೆ ಹಾಗೆ? ನೀವು ಲೆಕ್ಕಾಚಾರ ಮಾಡಿದೀರಾ, ಹೆಚ್ಚುವರಿ ಬಡ್ಡಿ ಹೋಗಿದೆ, ಇನ್ನು ಮೇಲೆ ನೀವು ಅವ್ರು ನಿಮ್ಮ ಅಷ್ಟೇ ಪಾಸ್ ಪುಸ್ತಕ ಕೊಟ್ರೆ ನೀವು ಕಟ್ಟ ಅಷ್ಟೇ. ಈಗ ನೋಡಿ ಎಲ್ಲಾ ಕಡೆ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ, ಪ್ರತಿಯೊಂದು ನಾವು ಸಾಲ ತಗೊಂಡ್ರೆ ಈಗ ಮೊಬೈಲ್ ಅಲ್ಲಿ ಯಾರಾದ್ರೂ ದುಡ್ಡಿದ್ರೆ ಇಮಿಡಿಯೇಟ್ ಆಗಿ ಯಾವಾಗ ಬೇಕಾದ್ರೂ ಕಳಿಸಬಹುದು. ಇಲ್ಲಿ ಏನ್ ಮಾಡ್ತಾರೆ, ಕ್ಯಾಶೇ ತಗೊಳ್ತಾರೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತದ? ಇಲ್ಲ. 9 ಗಂಟೆಯಿಂದ 10 ಗಂಟೆಗೆ ಎಲ್ಲಾ ಸಂಘದ ದುಡ್ಡು ಕಟ್ಟಿ ಆಗ್ಬೇಕು. ಬ್ಯಾಂಕ್ ಅವ್ರು ಬರ್ತಾರೆ, 9:30 ಕಟ್ಟಿ ಆಗ್ಬೇಕು, ಬ್ಯಾಂಕ್ ಅವ್ರು ಬರ್ತಾರೆ. ನೋಡಿ ನಾನೊಂದು ಹೇಳ್ತೇನೆ ನೋಡಿ, ನೀವು ಬ್ಯಾಂಕಿಗೆ ಹೋಗಿರ್ಬೋದು, ಆಮೇಲೆ ಈಗ ರೇಷನ್ ತಗೊಳ್ಳಿಕ್ಕೆ ಹೋಗಿರ್ಬೋದು, ಯಾವಾಗ್ಲೂ ನಿಮ್ಗೆ ಅಲ್ಲಿ ಸರಿ ಇರ್ತದ? ಸರ್ವರ್ ಸರಿ ಇಲ್ಲ, ಹಾಗೆ ಹೀಗೆ ನಾಳೆ ಬನ್ನಿ ಅಂತ. ಒಂದು ದಿವಸ ಆದ್ರೂ ನಿಮ್ಮ 15 ವರ್ಷದಿಂದ ನೀವು ಇದ್ದೀರಾ ಸ್ವಸಹಾಯ ಸಂಘದಲ್ಲಿ, ಒಂದು ದಿವಸ ಆದ್ರೂ ಇವತ್ತು ಸರ್ವರ್ ಸರಿ ಇಲ್ಲ ನಾಳೆ ಬನ್ನಿ ಅಂತ ಹೇಳಿದ್ದಾರೆ? ಮತ್ತೆ ಹಬ್ಬದ ದಿವಸ ಬಿಡು ಕಟ್ಲಿಕ್ಕೆ ಗವರ್ಮೆಂಟ್ ಎಲ್ಲ ರಜೆ ಇರ್ತದೆ, ಹಬ್ಬದ ದಿವಸ ಇರ್ತದ? ಬ್ಯಾಂಕ್ ಇರುದಿಲ್ಲ, ಇವ್ರು ಹೇಳ್ತಾರಲ್ಲ. ಎಂತ ಮಾಡ್ತಾರೆ, ಯಾವ್ದು ಹಬ್ಬ ಇದ್ರೆ ಒಂದು ದಿವಸ ಮೊದಲು ಮಾಡ್ತಾರೆ. ನಮ್ದು ಹಬ್ಬ ಇದ್ರೆ ಉಂಟಲ್ಲ ಅವತ್ತು ಕಳಿಸ್ಲೇಬೇಕು, ಬೆಳಿಗ್ಗೆ ಹೋಗ್ತೇವೆ. ನೋಡಿ ಮೊದಲು ತೆಗಿಲಿಕ್ಕಿಲ್ಲ, ಒಂದ್ ದಿವಸ ಕಳೆದ ಮೇಲೆ ತೆಗಿಬೋದು. ಈಗ ನೋಡಿ ಇವತ್ತು ರಜೆ ಇದ್ರೆ ಇವತ್ತು ತೆಗಿಲಿಕ್ಕಿಲ್ಲ, ನಿನ್ನೆ ತೆಗಿಲಿಕ್ಕಿಲ್ಲ, ನಾಳೆ ತೆಗಿಬಹುದು. ಹೌದು, ಇವರೆಗೆಲ್ಲ ಒಂದ್ ದಿವಸ ಮುಂಚೆ ತೆಗೊಳ್ಳುದು. ಇದಾಗೆ ಮುನ್ನ ಎಷ್ಟು ಹಬ್ಬದಲ್ಲಿ, ಹಾಗೆ ಹಬ್ಬದಲ್ಲಿ ಸಂಘ ಬರ್ತದಲ್ಲ ಆಗ ಕಟ್ಲಿ, ಬೆಳಿಗ್ಗೆ ಹೋಗಿ ಮಕ್ಕಳೆಲ್ಲ ಕಟ್ಟು. ನೋಡಿ ಮೊನ್ನೆ ಒಂದು ನಮ್ಮ ಟಿವಿ ಚಾನಲ್ ಅಲ್ಲಿ ಒಂದು ಅವರು ವಿಡಿಯೋ ಹಾಕಿದ್ದಾರೆ, ನಮ್ಮದು ಮತ್ತೆ ನಮ್ಮ ಬ್ಯಾಂಕ್ ಸರ್ವರ್ ಟೈಅಪ್ ಆಗಿದೆ, ಇಲ್ಲಿ ದುಡ್ಡು ಕಟ್ಟಿದ ಕೂಡಲೇ ನಮ್ಮ ಬ್ಯಾಂಕಿಗೆ ಹೋಗ್ತದೆ, ಇಮಿಡಿಯೇಟ್ ಆಗಿ ರಿಸಿಪ್ಟ್ ಬರ್ತದೆ. ಹಾಗಾದ್ರೆ ಇಲ್ಲಿ ಬ್ಯಾಂಕಿಗೆ ಹೋದ್ರಲ್ಲಿ ಸರ್ವರ್ ಇರುವುದಿಲ್ಲ, ಇಲ್ಲಿ ಯಾಕೆ ಸರ್ವರ್ ಇರ್ತದೆ? ಅದ್ಯಾಕೆ ಇಮಿಡಿಯೇಟ್ ಹೋಗ್ತದೆ? ನೋಡಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಸರ್ವರ್ ಇದೆಯಲ್ಲ, ಬ್ಯಾಂಕಿಗೆ ಟೈಅಪ್ ಆಗಿದ್ರು ಕೂಡ, ಬ್ಯಾಂಕ್ ಅಲ್ಲಿ ಸರಿ ಇಲ್ಲದಿದ್ರು ಕೂಡ ಇಲ್ಲಿ ಇವರ ಆಫೀಸ್ ಅಲ್ಲಿ ಸರಿ ಇರ್ತದೆ. ಬ್ಯಾಂಕಿಗೆ ಹಣ ಕಟ್ಟಬೇಕು, ಬ್ಯಾಂಕಿಗೆ ಫೋನ್ ಮಾಡಿ ನನ್ನ ಅಕೌಂಟಿಗೆ ಒಂದು 5,000 ಹಾಕಿ, ನಾನೀಗ ತಗೊಂಡ್ ಬರ್ತೇನೆ ದುಡ್ಡು ಅಂತ ಹೇಳಿದ್ರೆ ಅವ್ರು ಹಾಕ್ತಾರ? ಮತ್ತೆ ಇಲ್ಲಿ ಯಾಕೆ ಆಗ್ತದೆ? ಇಲ್ಲಿ ಸರ್ವರ್ಗೆ ಟೈಅಪ್ ಆಗಿದಂತೆ ಇಮಿಡಿಯೇಟ್ ಆಗಿ ಅಕೌಂಟಿಗೆ ಬೀಳ್ತದಂತೆ, ಇವರು ಮತ್ತೆ ಹೋಗಿ ಸಾಯಂಕಾಲ ಹೋಗಿ ತಗೊಂಡೋಗಿ ದುಡ್ಡು ಕಟ್ಟುದಲ್ಲಿ. ಅದೇ ಇಲ್ಲ ನಮ್ಗೆ ಈಗೆಲ್ಲ ತಲೆಗೆ ಹೋಗ್ತು. ಈಗ ಲೆಕ್ಕಾಚಾರ ಮಾಡಿದ್ದೇವೆ, ಎಲ್ಲ ಮಾಡಿ ನಾವು ಹೇಳುದು ಲೆಕ್ಕಾಚಾರ ಉಂಟಲ್ಲ, ನಾವು ಈಗ ನಮ್ಮದ್ರಲ್ಲಿ ಪುಸ್ತಕದಲ್ಲಿ ನೋಡಿದ್ದೇವೆ, ಲೆಕ್ಕಾಚಾರ ಸರಿ ಇಲ್ಲ, ಅದೇ ಇದರಲ್ಲಿ ಮೇಡಮ್ ಅವರ ಹತ್ರ ಹೇಳಿದ್ದೇವೆ, ನಮ್ಗೆ ಸರಿ ಆಗ್ಲಿಲ್ಲ ನಿಮ್ದು ಲೆಕ್ಕಾಚಾರ. ನಾವು ಕೂಡ ಅದೇ ಹೇಳುದು, ನೀವು ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ, ಈಗ ನಿಲ್ಲಿಸಿ, ನಿಮ್ಮ ಲೆಕ್ಕಾಚಾರ ಆಗ್ಬೇಕು. ಇಲ್ಲಿ ತನಕ ನೀವು ಹೆಚ್ಚುವರಿ ಏನು ಬಡ್ಡಿ ಕಟ್ಟಿದ್ದೀರ ಅದು ನಿಮ್ಗೆ ರಿಟರ್ನ್ ಸಿಗ್ಬೇಕು. ಇನ್ಶೂರೆನ್ಸ್ ಅದು ಇದು ಏನು ಡಾಕ್ಯುಮೆಂಟ್ ಇಲ್ಲದೆ ನಿಮಗೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಕೊಡ್ಬೇಕು ಅವರು. ಅದೆಲ್ಲ ಲೆಕ್ಕಾಚಾರ ಆದ್ಮೇಲೆ ಉಳಿದದ್ದು ಮತ್ತೆ ನೀವು ಎಲ್ಲಿ ಸ್ವಸಹಾಯ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ರೆ ಅಲ್ಲಿ ಕಟ್ಟಿ, ತಿಂಗಳು ಕಟ್ಟಿ, ತೊಂದರೆ ಇಲ್ಲ, ಕಟ್ಟಿ. ಅದ್ ನಾವು ಹೇಳಿದ್ದೇವೆ ಹಾಗೆ. ಏನ್ ನಿಮ್ದು ಏನ್ ಸಮಸ್ಯೆ? ನಮ್ದು 3 ಲಕ್ಷ ತೆಗ್ದಿದ್ದು. ನಿಮ್ದೇ ಅದು ಇದೇ ಊರ? ಇದೇ ನಮ್ದೇ. 3 ಲಕ್ಷ ತೆಗ್ದಿದ್ದು, ಅದು 2 ಲಕ್ಷ ಆಗಿದೆ. ನಿಮ್ಮಲ್ಲಿ ಎಷ್ಟು ಜನ ಸಂಘದ ಸದಸ್ಯರು? ಸಂಘದಲ್ಲಿ ಇದು ಮೇಡಮ್ 14 ಜನ ಇದ್ದಾರೆ. 14 ಜನ. 14 ವರ್ಷ ಆಯ್ತು ತೆಗ್ದು. 14 ಜನ ಕೂಡ ಬಿಟ್ಟಿದ್ದೀರಾ? ಇಲ್ಲ ಇದ್ದಾರೆ ಎಲ್ಲ. ಎಷ್ಟು ಜನ ಈಗ ಎಷ್ಟು ಜನ ಕಟ್ತಾ ಇದ್ದಾರೆ? ಎಲ್ಲ ಕಟ್ತಿದ್ದಾರೆ ಈಗ. ಎಷ್ಟು ಜನ? 4 ಜನ. 4 ಜನ ಕಟ್ತಾರ? 4 ಜನ ಬಿಟ್ಟದ? ಇಲ್ಲ 4 ಜನ ಕಟ್ಟದಿಲ್ಲ. 4 ಜನ 10 ಜನ ಕಟ್ತಾ ಇದ್ದಾರೆ. 10 ಜನ ಕಟ್ತಿದ್ದಾರೆ. ಎಷ್ಟು ಸಮಯ ಆಯ್ತು ನೀವು ನಿಲ್ಲಿಸಿ? 1 ತಿಂಗಳಾಯ್ತು. 1 ತಿಂಗಳು 1 ವಾರ ಆಯ್ತು. 1 ವಾರ ಆಯ್ತು. 5 ವಾರ. ಈಗ ಮೊನ್ನೆ ಮನೆಗೆ ಬಂದು ರಾತ್ರಿ ನಾವು ಫ್ಲಾಟ್ ಇದ್ದಾರೆ, ಫ್ಲಾಟ್ ಮನೆಗೆ 10 ಗಂಟೆ ರಾತ್ರಿ ಬಂದಿದ್ದಾರೆ. 10 ಗಂಟೆ ರಾತ್ರಿ? ನಾನು ಒಬ್ಬಳೇ ಇರೋದು, 2 ಮಕ್ಕಳು ನಾನು ಮಾತ್ರ ಇರೋದು. ಮೇಲೆ ಬಂದು ಬೊಬ್ಬೆ ಹಾಕಿ ನಾ ಬಾಯಿ ಇಟ್ಟಿದ್ದೆ, ನೀವು ಬಾಯಿ ತೆಗಿರಿ ಅಂತ ಹೇಳಿದ್ರು. ನಾ ತೆಗಿದಿಲ್ಲ ಅಂತ ಹೇಳಿದೆ. ತೆಗಿರಿ ನಾವು ಇದ್ದೀವ, ಮೇಡಮ್ ಎಲ್ಲ ಬಂದಿದ್ರು, ಶಾಪಲ್ಲಿ ಇಟ್ಟು ಹೋದ್ರು, ಎಂತೆಲ್ಲ ಹೇಳಿದ್ರು, ನಿಮ್ಮ ಮಕ್ಕಳು ಹಾಗಾಗ್ಲಿ ಹೀಗಾಗ್ಲಿ ಅಂತ ಹೇಳಿದ್ರು. ನಾ ಹೇಳಿದೆ ಅದು ನಿಮ್ಗೆ ಆಗೋದು, ನನಗೆ ಆಗುದಿಲ್ಲ, ನಾನು ಕಟ್ತಾ ಇದ್ದೀನಲ್ಲ, ಈಗ ನನಗೆ ಕಟ್ಲಿಕ್ಕೆ ಆಗುದಿಲ್ಲ, ನನ್ನ ಗಂಡನ್ ತೀರಿ ಹೋಗಿದ್ದಾರೆ, ನಾ ತೆಗೆದು ಕೊಟ್ಟಿದ್ದು ಮಕ್ಕಳಿಗೆ ಕೆಲಸನೂ ಇಲ್ಲ ಅಂತ ಹೇಳಿದೆ. ಕಟ್ಟಬೇಕು, ಹೇಗೆ ಮಾಡಿ ಕಟ್ಟಿ, ನೀವು ಬಿಡುದಿಲ್ಲ ನಾನು, ಹಾಗೆ ಹೀಗೆಲ್ಲ ಅಂತೇಳಿ ಬೈದೆಲ್ಲ ಹೋದು. ವಾಪಸ್ ರತ್ನ ಮೇಡಮ್. ಅಲ್ಲಿ ಕುದುರಳಿ ಜನ. ಅವ್ರು ಬೈತಾ ಇದ್ರು. ನಾನು ಹೇಳಿದೆ, ನೀವು ಶಾಪ ಬಿದ್ದು ನಿಮ್ಗೆ ಅದು, ನಮ್ಗೆ ಅಂತಲ್ಲ ಅಲ್ಲ, ಆ ದೇವ್ರು ನಿಮ್ಗೆ ಕೊಡ್ತದೆ, ದೇವ್ರು ಕೊಡಲು ಇರುದಿಲ್ಲ. ಮನೆಗೆ ನಂಗೆ ಹುಷಾರಿಲ್ಲ, ಮನೇಲಿ ಇದ್ದೆ ನಾನು. ಅವಾಗ ಬಂದ್ರು, ಅದಕ್ಕೆ ದೇವ್ರು ಕೊಟ್ಟಿದ್ ನಿಮ್ಗೆ, ನೀವು ಕಟ್ಟುದಿಲ್ಲಲ್ಲ. ನಾನು 2 ಕಟ್ಟಿದ್ದೀನಲ್ಲ, ನೀನು 1 ಲಕ್ಷ ಅಲ್ಲ ಹಾಕಿರೋದು. ಈಗ ನನ್ನಡೆ ಕಟ್ಲಿಕ್ಕೆ ಆಗುದಿಲ್ಲ, ಮಕ್ಕಳಿಗೆ ಕೆಲಸ ಇಲ್ಲ. ನೀವು ಎಷ್ಟು ವರ್ಷ ಆಯ್ತು? 14 ವರ್ಷ ಆಯ್ತು. 14 ವರ್ಷ ಆಯ್ತು. ಎಷ್ಟು ಕಟ್ಟಿದಿಲ್ಲ ಅಂತ ಹೇಳುದು ಅವರು. ಎಷ್ಟು ನಾವು ಕಟ್ತೀವಿ? ನಾನು 4 ಹೌದು, ಎಷ್ಟು ತಿಂಗಳಾಯ್ತು? 1 ತಿಂಗಳಾಯ್ತು ಕಟ್ಟಿಲ್ಲ. 1 ತಿಂಗಳಾಯ್ತು. ಹೇಳುದೇ ಇಲ್ಲ, ನೀ ಕಟ್ಟಿ ನೀವು ಅಂತೇಳಿ 3 ಸಾವಿರ ಕಟ್ತಿದ್ದೆ.
ಕಟ್ಟಿ ನೀವು ಎಲ್ಲ ಬಡ್ಡಿಗೆ ಹೋಗ್ತಾ ಇತ್ತು. ಎಲ್ಲ ಬಡ್ಡಿಗೆ ಒಂದೊಂದ್ ಸಲ 4,000 ಕಟ್ತಿದ್ದೆ ಸುರಿಸುರಿಗೆ ನಾನೀಗ. ಈಗ ನನಗೆ ಆಗುದಿಲ್ಲ ಅಂತ 3,000 ಕಟ್ಟಿ ಆಗ್ಬೇಕು ಅಂತ ಹೇಳಿ ಜಗಳ ಮಾಡೋದು ಎಲ್ಲ ಇನ್ಸ ಕರ್ಕೊಂಡ್ ಬರುದು ನಮ್ಮ ಮನೆಗೆ. ಕರ್ಕೊಂಡ್ ಮೊನ್ನೆ ಬಿಲ್ಡಿಂಗ್ ಜೋರ್ ಮಾಡಿದ್ರು, ಇಲ್ಲಿ ಯಾರು ಬರುತ್ತಿರ ರಾತ್ರಿ ಎಲ್ಲ ಬರಬೇಡಿ ನೀವು, ಇಲ್ಲಿ ಕಷ್ಟ ಬೇರೆ ಜನಕ್ಕೆ ಅದಾಗುದಿಲ್ಲ ನಮ್ಗೆ ಕಟ್ಟಿ ಕಟ್ಟಿ ಅಂತೇಳಿ ಮನೆ ಸಾರಿ ಜೋರ್ ಮಾಡಿ ಕಳ್ಸಿದ್ದೀನಿ, ಬರಬೇಡಿ ಇಲ್ಲಿಗೆ, ಇಲ್ಲಿ ಗಣಸರು ಯಾರಿಲ್ಲ, ಮತ್ತೆ ಫ್ಲಾಟ್ ಇಲ್ಲಿ ಕಷ್ಟ ಅವರಿಗೆ. ನೀನು ಬಂದ್ರೆ ಎಷ್ಟೊತ್ತಿಗೆ ಬಂದ್ರು ಕೂಡ ಇವರಿಗೆ ಫೋನ್ ಮಾಡಿ ನಮಗೆ ಫೋನ್ ಮಾಡಿ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಇಮಿಡಿಯೇಟ್ ಆಗಿ. ಯಾಕೆ ನೋಡಿ ನಮಗೆ ಹೇಳ್ತಾರೆ ಇವರ ಸಮಸ್ಯೆಯನ್ನು ಕೇಳುವಾಗ ರಾತ್ರಿ ಎಲ್ಲ ಹೋಗ್ತಾರೆ. ಯಾಕಂದ್ರೆ ನಾವು ರಾತ್ರಿ ಹೋಗುದು ಯಾಕಂದ್ರೆ ಹಗಲೊತ್ತೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ರಾತ್ರಿ ಕರೀತಾರೆ, ನಮಗೂ ಕೂಡ ಕೆಲಸ ಇರ್ತದೆ, ಅದಕ್ಕೆ ನಾವು ಹೋಗುದು. ಮತ್ತೆ ಅವ್ರು ಯಾಕೆ ರಾತ್ರಿ ಬರ್ತಾರೆ? ಅವ್ರು ಬರುದು ಸರಿಯಾ? ಅದು ಕೂಡ ಕರಾಯದೆ ಬರ್ತಾರೆ, ಬರ್ಬೇಡಿ ಅಂತ ಹೇಳಿದ್ರು ಕೂಡ ಬರ್ತಾರೆ, ಹೋಗಿ ಅಂತ ಹೇಳಿದ್ರು ಕೂಡ ಟಾರ್ಚರ್ ಕೊಡ್ತಾರೆ. ಇದು ಕೊಡುದು ಸರಿಯಾ? ಹೇಳಿ. ಅದಕ್ಕೆ ಹೇಳಿದ್ರ ನೀವು ಬೇಕಾದ ಜೀವ ತೆಗಿರಿ, ನಮ್ಮ ದುಡ್ಡು ನಮ್ಗೆ ನಾವು ತೆಗೆದು ಕೊಟ್ಟಿದ್ದಲ್ಲ ಹೇಳ್ತಾರೆ ನನಗೆ ಅಂತ ಹೇಳಿದ್ರು. ರತ್ನ ಮೇಡಮ್ ಹೇಳಿದ್ರು ನಿಮ್ಮ ಗಂಡ ಜೀವ ಸತ್ತು ಹೋದ್ರು, ಮಗ ಸತ್ತು ಹೋದ, ಅದು ನಿಮ್ಮ ಶಾಪ, ನಂಗೆ ಶಾಪ, ನಿಮ್ಮ ಶಾಪ ನಂಗೆ ಸಿಕ್ಕುದಿಲ್ಲ, ಅದು ಧರ್ಮಸ್ಥಳ ದೇವ್ರು ಉಂಟಲ್ಲ ನಿಮಗೆ ಕೊಡ್ತದೆ, ಹಾಗೆಲ್ಲ ಶಾಪ ಮಾಡಿ ಹೋಗಿದ್ದಾನೆ, ಅದು ನಿಮ್ಗೆ ನಮ್ಗೇನಾಗುದಿಲ್ಲ ಅಂತ ಹೇಳಿದೆ. ರಾತ್ರಿಯಲ್ಲಿ ಸಾಮಾಜ ಮತ್ತೆ ವಾಪಸ್ ಬಂದ್ರು, ನಮ್ಮ ಹಿತ್ಲಿಗೆ ಇಲ್ಲಿ ಬರಬೇಡಿ ನೀವು, ಇಲ್ಲಿ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಜೋರ್ ಮಾಡಿದ್ರಿ, ಬರ್ಬೇಡ್ದು ಇಲ್ಲಿಗೆ, ಅದೆಲ್ಲ ಹೊರಗೆ, ಇಲ್ಲಿ ಯಾರು ಮಾತಾಡ್ಬೇಡಿ ನೀವು ಅಂತ ಹೇಳಿ. ಮೊನ್ನೆ ಫೋನ್ ಮಾಡಿದ್ವಿ ಬರ್ಬೇಕು ಅಂತ, ಬರ್ಲಿಕ್ಕೆ ಆಗುದಿಲ್ಲ ಅಂತ, ಕಟ್ಟುದಿಲ್ಲ ಅಂತ ಹೇಳಿ. ನೀವ್ ಯಾರನ್ನ ಕರ್ಕೊಂಡು ಬಂದು ನಾನು ಕಟ್ಟುದಿಲ್ಲ, ಒಂದು 10 ಜನ ಕರ್ಕೊಂಡ್ ಬಂದ್ರು ಹಿಂಸರ್ನ, ನಾ ಕಟ್ಟುದಿಲ್ಲ ಅಂತ ಹೇಳಿದೆ. ಬೀಗ ಇಟ್ಟು ಹೋದೆ, ಬೀಗ ಹೊಡೆದಿ ನೋಡಿ ಅಂತ ಹೇಳಿದೆ, ನಾ ಕೇಸ್ ಕಟ್ತೀನಿ ಹೊಡೆದಿ ನೋಡಿ ಅಂತ ಹೇಳಿ. ಬೀಗ ಹೊಡಿತೀನಿ ಅಂತ ಹೇಳಿದ್ರು. ಹೇಳಿದಾರೆ ನೀವು ಒಳಗಿದ್ದೀರಿ ಸುಳ್ಳು ಹೇಳುದು ಅಂತ ಹೇಳಿ. ನಾ ಆ ದಿನ ಒಳಗೆ ಇಲ್ಲ, ಅವ್ರು 5 ಗಂಟೆ ಬಂದ್ರು ವಾಪಸ್, ನಾನು ಆ ದಿನ ಇಲ್ಲ. ಆ ಕಡೆ ಮನೆಯಲ್ಲ ಹೇಳ್ತಾರಂತೆ ಅವ್ರು ಒಳಗೆ. ಕಾಲ್ ಮಾಡಿ ಹೇಳಿದ್ದ? ಫೋನ್ ಮಾಡಿ ಉಂಟಾ ನಿಮ್ಮ ಹತ್ರ? ನಮ್ಮ ಹತ್ರ ಇಲ್ಲ, ನಾನು ಹೊರಗೆ ಇದ್ದೆ, ನಾನು ಅವ್ರು ಬರ್ತಾರೆ ಅಂತ ಹೇಳಿ ನಾನು ಆ ಕಡೆ ಮುಂದೆ ಕಾಲ್ ರೆಕಾರ್ಡಿಂಗ್ ಇಡಬೇಕು. ಕಾಲ್ ರೆಕಾರ್ಡ್ ಮಾಡಿ. ರತ್ನ ಮೇಡಮ್ ಮಿನೋರ್ ಮೇಡಮ್ ಇತ್ತು, ಅವ್ರು ಹೀಗೆಲ್ಲ ಮಾಡ್ಲಿಲ್ಲ ನನ್ಗೆ. ಇವ್ರು ಬಂದ ಮೇಲೆ ಜೋರ್ ಅವರಿಗೆ ಎಂತೆಲ್ಲ ಬೈಯುದು ನಮ್ಗೆ. ಬೆಂಕಿ ಉಂಟಲ್ಲ ಈ ದೀಪ ಲಾಸ್ಟ್ ಗೆ ಜಾಸ್ತಿ ಉರಿತದೆ, ಆರುವ ಮುಂಚೆ ಜಾಸ್ತಿ ಉರಿತದೆ ಹಾಗೆ. ಎಂತ ಅವಳೆ ರತ್ನ ಮೇಡಮ್ ಹೇಳ್ತಾರೆ, ನೀವು ಜೀವ ತೆಗೀರಿ, ಜೀವ ತೆಗ್ದಿ ಉಂಟಲ್ಲ, ನಮ್ಮ ದುಡ್ಡು ಕೊಟ್ಟೆ ಆದ್ಮೇಲೆ ಜೀವ ತೆಗೀರಿ, ನೀವು ಕೆಲಸ ಇಲ್ಲ ಅಂತ ತೆಗ್ದಿದ್ರ ಕಟ್ಟಿ ಅಂತ ಕಟ್ಟಿ ಇಷ್ಟು ನೋಡಿ. ಅವ್ರು ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ನೀವು ಕಟ್ತಾ ಇದ್ರೆ ಅವರಿಗೆ ದುಡ್ಡು ಬರ್ತಾ ಇದೆ, ನೀವು ಕಟ್ಟದೆ ನೀವು ಜೀವ ತಗೊಂಡ್ರೆ ಅವರು ನಿಮ್ಮ ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡು 5 ಲಕ್ಷ ಕ್ಲೈಮ್ ಮಾಡ್ತಾರೆ. ಅವರು ಲಾಭ ಅಲ್ಲ ಅವ್ರಿಗೆ. ಅದಕ್ಕೆ ಅವ್ರು ಹೇಳುದು, ನೀವು ಕಟ್ತಾ ಇದ್ರೆ ಅವರಿಗೆ, ಕಟ್ಟದೆ ನೀವು ಕೂತ್ರೆ ನಿಮ್ಗೆ ಲಾಸ್, ಅವ್ರಿಗೆ ಲಾಸ್. ನೀವು ಕಟ್ತಾ ಇದ್ರೆ ಅವರಿಗೆ ಲಾಭ, ನೀವು ಕಟ್ಟದೆ ನೀವು ಸತ್ತೋದ್ರೆ ಅವರಿಗೆ 5 ಲಕ್ಷ ನಿಮ್ಮ ಒಂದು ಮರಣ ಸರ್ಟಿಫಿಕೇಟ್ ಇಟ್ಕೊಂಡು ಅವರು ಕ್ಲೈಮ್ ಮಾಡ್ತಾರೆ. ಹಾಗಾಗಿ ಅವ್ರು ಹೇಳುದು ಸತ್ತೋಗಿ ಅಂತ. ಈಗಾಗಲೇ 6,500 ಜನ ಇದೇ ತರ ಹೇಳಿ ಸತ್ತೋಗಿದ್ದಾರೆ. ಎಲ್ಲಾ ಕಡೆ ನೋಡಿ, ಎಲ್ಲಾ ಕಡೆ ಮಾತು ಒಂದೇ. ಈಗ ನಾವು ಹೇಳಿಕೊಟ್ಟಲ್ಲ, ನೀವು ಹೇಳುದು ಅಲ್ಲ. ಈಗ ನಾವು ನಿಮ್ಮನ್ನು ಕರೆದಿದ್ದಲ್ಲ, ನೀವು ನಮ್ಮನ್ನು ಕರೆದಿದ್ದ. ನೋಡಿ ಎಷ್ಟು ಸಮಯದಿಂದ ಇವ್ರು ಕರೀತಾ ಇದ್ದಾರೆ, ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಇವತ್ತು ಬಂದಿಲ್ಲ. ನೋಡಿ ನಮಗೆ ಹೇಳ್ತಾರೆ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ ಅವರ ಮಾತಲ್ಲೇ ಕೇಳಿ, ಮನೆಗೆ ಹೋಗಿ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸತ್ತು ಹೋಗಿ ಅಂತ ಹೇಳ್ತಾರೆ. 10 ಗಂಟೆ ರಾತ್ರಿ ಕರ್ಕೊಂಡು ಬರುದು ಅಲ್ಲಿ ಮೇಡಮ್, ಅದೇ ಮೇಡಮ್ ಎಲ್ಲ ಇದ್ದಾರಲ್ಲ, ಕಟ್ಟ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡು ಬರುದು. ಅವ್ರು ಯಾಕೆ ನಿಮ್ಗೆ ಕಾನೂನು ಪ್ರಕಾರವಾಗಿ ಉಸುಲು ಮಾಡಿಲ್ಲ? ನೀವು ಕಾನೂನಲ್ಲಿ ಹೋಗಿ, ಕಾನೂನು ಯಾಕೆ ಇನ್ನು ಮುಂದೆ ನಿಮ್ಮ ಮನೆಗೆ ಬಂದ್ರೆ ರಾತ್ರಿ ನೀವು ಇಲ್ಲಿಗೆ ಬರ್ಬೇಡಿ, ನೀವು ಹೊರಗೆ ನೋಡುವ ಅಲ್ಲ, ನಿಮ್ಮ ಮನೆಗೆ ಬರ್ಬೇಕಲ್ಲ, ಹಾಗೆ ನಿಮ್ಮ ಮನೆ ಬಂದು ನಾವು ಉಸುಲ್ ಮಾಡ್ತೀವಿ. ಎಂತ ಉಸುಲ್ ಮಾಡ್ತೀವಿ? ಇಷ್ಟೇ ಕಟ್ಲಿಲ್ಲ ನಾವು 1 ಲಕ್ಷ ಮಾತ್ರ. ಅದ್ರ ನನ್ನ ಮಗ ಹೇಳಿದ, ನಾ ಕಟ್ಟಿದ್ರೆ ಎಂತ ಮಾಡ್ತೀನಿ ನಾ ಕೊಡುದಿಲ್ಲ ಅಮ್ಮನಿಗೆ ಅಂತ ಹೇಳಿದ. ನೋಡ್ತೀನಿ ನಿನ್ಗೆ ಎಂತ ಬೇಕು ಮಾಡ್ತೀನಿ, ನಂಗೆ ಗೊತ್ತು ಅಂತ ಹೇಳಿದಾರೆ ಮೇಡಮ್. ಮಾಡ್ಲಿ ನಮ್ಮ ಮನೆಗೆ ಯಾರು ಬರುದು ಬೇಡ, ಹಿಂಸರಾಗ್ಲಿ ಮೇಡಮ್ ಬೇಡ ಅಂತ. ಈಗ 2-3 ವಾರ ಆಯ್ತು ಬರುದಿಲ್ಲ, ಹೇಳುದು ಫೋನ್ ಕಟ್ಟಿ ಮಾಡಿರ್ತೀನಿ, ಮಾತಾಡದೇ ಇಲ್ಲ. ಫೋನ್ ಮಾಡಿದ್ರೆ ರೆಕಾರ್ಡ್ ಮಾಡಿ, ಅವ್ರು ಏನ್ ಮಾತು ಹೇಳಿ. ನಿಮ್ಮ ಮೊಬೈಲ್ ಚಿಕ್ಕ ಮೊಬೈಲ್ ಇರುದಲ್ಲ, ಅದಕ್ಕೆ ಹಾಕಿ, ಅವ್ರು ಯಾವ ಕಾಲ್ ಮಾಡ್ತಾರಲ್ಲ ದೊಡ್ಡ ಮೊಬೈಲ್ಗೆ ಹಾಕಿ ಕಾಲ್ ರೆಕಾರ್ಡ್ ಆನ್ ಮಾಡಿಡಿ, ಅವ್ರು ಮಾತಾಡೋದೆಲ್ಲ ರೆಕಾರ್ಡ್ ಮಾಡಿ ನಮಗೆ ಕಳಿಸಿ. ಅವ್ರ ಮನೆಗೆ ಬಂದ್ರೆ ಎಲ್ರು ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಅವ್ರು ಹೀಗೆ ಇಡೀರಿ. ಅವ್ರಿಗೆ ಕೂಡ ಹೇಳಿ, ನೀವು ಕೂಡ ರೆಕಾರ್ಡ್ ಮಾಡಿ, ಯಾಕಂದ್ರೆ ಮತ್ತೆ ಹೇಳ್ತಾರೆ ನಮಗೆ ಅದು ಕಟ್ ಮಾಡಿದ್ದಾರೆ, ಅದು ಅವ್ರು ಬೈದಿದ್ದು ಅದರಲ್ಲಿ ಹಾಕಿಲ್ಲ ಅಂತ ಹೇಳ್ತಾರೆ. ಎಲ್ಲ ಇರ್ಲಿ, ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ಕಳಿಸಿ, ಎಲ್ಲ ನಾವು ಜನಗಳಿಗೆ ತೋರಿಸ್ತೇವೆ. ಈ ಇಷ್ಟೊತ್ತು ಆಗ್ಲೇ 70 ವಿಡಿಯೋಗಳನ್ನು ಮಾಡಿ ಜನಗಳೆಲ್ಲ ತೋರಿಸಿದ್ದೇವೆ. ಈಗಾಗಲೇ 35,000 ಜನ ಸ್ವಸಹಾಯ ಸಂಘವನ್ನು ನಿಲ್ಲಿಸಿಯಾಗಿದೆ. ಈಗಾಗಲೇ 500 ಕೋಟಿ ರೂಪಾಯಿ ಸಾಲ ಬಂದಾಗಿದೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ನಮಗೆ ಗೊತ್ತಿರುವ ಹಾಗೆ ಈಗಾಗಲೇ 40 ಗ್ರೂಪ್ ರಚನೆ ಮಾಡಿದ್ದೇವೆ. ಅಲ್ಲಲ್ಲಿ ಎಲ್ಲೆಲ್ಲಿ ಸ್ವಸಹಾಯ ಸಂಘವನ್ನು ನಿಲ್ಲಿಸಿದ್ದಾರೆ
ಅವರೆಲ್ಲ ಸೇರಿಕೊಂಡು ಗ್ರೂಪ್ ಮಾಡಿದ್ದಾರೆ, ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಒಂದೊಂದು ಗ್ರೂಪ್ ಅಲ್ಲಿ 50ರಿಂದ 80, 100, 500 ತನಕ ಜನ ಇದ್ದಾರೆ. ಇಷ್ಟಿಷ್ಟು ಜನ ನಿಲ್ಸಿದ್ದಾರೆ, ಎಲ್ಲ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಇವ್ರು ಹೇಳ್ತಾರೆ, ಈಗ ನೀವು ಇಲ್ಲಿ ಮಾತಾಡ್ತಿರಲ್ಲ, ಇನ್ನೊಂದು 2 ವಾರ ಆಗಿ ಹೇಳ್ತಾರೆ, ಅವ್ರು ಮೊನ್ನೆ ಮಾತ್ರ ನಿಲ್ಸಿದ್ದಂತ ಹೇಳಿದ್ದು, ಹೇಳ್ತಾರೆ ಈಗ ಕಟ್ತಾ ಇದ್ದಾರೆ ಅವ್ರು ಅಂತ ಹೇಳ್ತಾರೆ. ಹೇಳ್ತಾರೆ. ನಮ್ಮಲ್ಲಿದೆ ಎಲ್ಲ ದಾಖಲೆ. ಈ ಏನು ನೀತಿ ಸಂಹಿತೆ ಈಗ ಚುನಾವಣೆ ಮುಗಿದ ಕೂಡಲೇ ದೊಡ್ಡ ಸಭೆ ಮಾಡ್ತೇವೆ, ನೀವೆಲ್ಲ ಬರ್ಬೇಕು, ಸಭೆಯಲ್ಲಿ ಭಾಗವಹಿಸಬೇಕು, ತೋರಿಸ್ಬೇಕು ಇಷ್ಟು ಜನ ಇದ್ದಾರೆ, ಕಟ್ತಾ ಇದ್ದಾರೆ. ಅವತ್ತು ನಾವು ಎಲ್ಲರ ಹತ್ರ ನಾವು ಮಾತಾಡಿಸ್ಲಿಕ್ಕೆ ಇದ್ದೇವೆ. ಆಯ್ತಾಯ್ತು. ಹಾಗೆ ಮತ್ತೇನ್ ಮಾಡಿದ್ದಾರೆ ಈಗ, ನೀವ್ ಏನ್ ತೀರ್ಮಾನ ಮಾಡಿದ್ದಾರೆ ಕೊನೆಯದಾಗಿ? ನಾ ಲಾಸ್ಟಿಗೆ ಮೊನ್ನೆ ಹೇಳಿದೆ, ಒಂದು ಇನ್ಸು ಬಂತು ನಮ್ಮ ಇದ್ರ ಬಂತು. ಅವಳು ಬಂದು ಹೇಳಿದ್ ನನ್ನ ಹತ್ರ, ನೀನು ಕಟ್ಟಬೇಕು, ನನಗೆ ಲೋನ್ ತೆಗಿಲಿಕ್ಕೆ ಉಂಟು. ಇವಳು ಹೇಳಿಕೊಟ್ಟಿದ್ದಾರೆ, ಲೋನ್ ತೆಗಿಲಿಕ್ಕೆ ನಾನು ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದೆ. ನೀವು ನಾ ಕಟ್ಲಿಕ್ಕೆ ಆಗುದಿಲ್ಲ, ನೀವು ಹುಷಾರಿಲ್ಲ, ನಮ್ಮ ಮಗ ಕೊಡುದಿಲ್ಲ ದುಡ್ಡು, ನಾನು ಕಟ್ಟುದಿಲ್ಲ, ಕಟ್ಟಬೇಕು, ನೀವು ಬೇಕಾದ್ರೆ ನೀವು ಕಟ್ಟಿ ತೆಗಿರಿ, ನಾನ್ ಕಟ್ಟಿದ್ದಿಲ್ಲ ಅಂತ ಹೇಳಿದೆ. ಅಲ್ಲ, ನಾ ಈಗ ಕಟ್ತೀನಿ, ತೆಗಿತೀನಿ, ಮತ್ತೆ ನೀ ಮತ್ತೆ ಆಗುದಿಲ್ಲ, ಈಗ ನಾ ಆಗುದಿಲ್ಲ, ನೀವು ಮೇಡಮ್ ಕರ್ಕೊಂಡು ಬರೀ ಪೊಲೀಸ್ ಕರ್ಕೊಂಡು ನನಗೆ ಆಗುದಿಲ್ಲ ಅಂತ ಹೇಳಿ ಬಿಟ್ಟೆ. ಅಲ್ಲಿ ಈಗ ಫೋನ್ ಅಂತ ಇಲ್ಲ. ಪಾಸ್ ಪುಸ್ತಕ ನಿಮಗೆ ಸಿಕ್ಕಿದ್ರೆ ಮಾತ್ರ ಅಲ್ಲಿ ಕಟ್ಟಿ, ಇದೆಲ್ಲ ತೀರ್ಮಾನ ಆದ್ಮೇಲೆ. ಅಲ್ಲಿ ತನಕ ನೀವು ಕಟ್ಟುದು ಬೇಡ ಅಂತ ಹೇಳುದು, ಆಮೇಲೆ ಕಟ್ಲೇಬೇಕು. ಅವ್ರು ಹೇಳ್ತಾರಲ್ಲ, ಅದು ಅದಕ್ಕೆ ಋಣ, ಅದು ದೇವರದು. ಹಾಗೆ ನಾವು ಕೂಡ ಅಷ್ಟೇ, ₹1 ನಮ್ಮಿಂದ ವಸೂಲು ಮಾಡಿದ್ರು ಕೂಡ ನಾವು ಬಿಡ್ಲಿಕ್ಕಿಲ್ಲ. ಅವ್ರು ಮಾತ್ರ ಯಾಕೆ ಬಿಡುದಿಲ್ಲ? ಮನೆಗೆ ಬಂದು ಟಾರ್ಚರ್ ಕೊಡ್ತಾರಲ್ಲ, ನಾವು ಕೂಡ ಅಷ್ಟೇ, ನಾವು ಕಟ್ಟಿಯೇ ಕಟ್ತೀವಿ. ಕಾನೂನು ಪ್ರಕಾರವಾಗಿ ಎಷ್ಟು ಉಂಟು ನೀವು ಕಟ್ಲಿಕ್ಕೆ ಉಂಟು ಅಷ್ಟನ್ನು ನೀವು ಕಟ್ಟಬೇಕು. ಮತ್ತೆ 7%ಗಿಂತ ಹೆಚ್ಚುವರಿ 5% ಏನು ನಿಮ್ಗೆ ಸರ್ಕಾರದಿಂದ ಸಬ್ಸಿಡಿ ಬಂದಿದೆ. ಇಲ್ಲಿ ತನಕ ನಿಮ್ಮ ಲೋನಿಗೆ ಎಷ್ಟೆಲ್ಲ ಸರ್ಕಾರದಿಂದ ಸಬ್ಸಿಡಿ ಬಂದಿದೆ ಅದೆಲ್ಲ ಇವರಿಗೆ ಬಡ್ಡಿ ಸಮೇತ ಸಿಗ್ಬೇಕು. ಅದನ್ನ ಅವರು ತಿಂತಾ ಇದ್ದಾರೆ. SKDRDP ಅವರು ಗ್ರಾಮಾಭಿವೃದ್ಧಿ ಯೋಜನೆ ಹೆಸರಲ್ಲಿ ಬಡವರನ್ನು ಲೂಟಿ ಮಾಡಿ ಸರ್ಕಾರದ ಸಬ್ಸಿಡಿ ಹಣವನ್ನು ದೋಚುತ್ತಾ ಇದ್ದಾರೆ. ಇದಕ್ಕೆ ಬೇಕಾದಂತ ಸಾಕ್ಷಿಗಳು, ದಾಖಲೆಗಳು ಎಲ್ಲ ನಮ್ಮ ಹತ್ರ ಇದೆ. ನಾವು ಯಾವುದೇ ರೀತಿಯ ಅಪಪ್ರಚಾರ ಮಾಡ್ತಾ ಇಲ್ಲ. ಸಿವಿಲ್ ಕೋರ್ಟ್ ಅಲ್ಲಿ ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿ ನಾವು ಕೋರ್ಟ್ ಅಲ್ಲಿ ಇದನ್ನು ಎದುರಿಸಲಿಕ್ಕೆ ನಾವು ತಯಾರಿಗೆ ಇದ್ದೇವೆ. ಯಾವಾಗಲೂ ಕೂಡ ನಾವು ರೆಡಿ ಇದ್ದೇವೆ. ನೀವು ಹಾಕಿ ನಾವು 8 ತಿಂಗಳಿಂದ ನಿಮಗೆ ಬಡ್ಕೊಳ್ತಾ ಇದ್ದೇವೆ. ಒಂದು ಸಿವಿಲ್ ಕಂಪ್ಲೇಂಟ್ ನಮ್ಮ ಮೇಲೆ ಹಾಕಿ ಅಂತ ಹಾಕ್ಲಿಲ್ಲ. ಯಾಕೆ ಆಗ್ತಾ ಇಲ್ಲ? ನೀವು ಅಪಪ್ರಚಾರ ಅಂತ ನಮ್ಮ ಮೇಲೆ ಸುಳ್ಳು ಕಮೆಂಟ್ ಮಾಡ್ತಿರಲ್ಲ, ನೀವು ನಮಗೆಲ್ಲ ಬೈದು ಕಮೆಂಟ್ ಮಾಡ್ತಿರಲ್ಲ, ಯಾಕೆ ನಿಮ್ಗೆ ಕಾನೂನು ಪ್ರಕಾರವಾಗಿ ಹೋಗ್ಲಿಕ್ಕೆ ಆಗುವುದಿಲ್ಲ? ಇಷ್ಟು ದೊಡ್ಡ ಸಂಸ್ಥೆ, ನಮ್ಮ ದೊಡ್ಡ ಸಂಸ್ಥೆ, 40 ಲಕ್ಷ ಜನ ಇದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ, ಕಾನೂನಿಗೆ ವಿರುದ್ಧವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದೀರಾ? ನಾವು ಕೇಳ್ಬೇಕಲ್ಲ, ನಾವು ಪ್ರಶ್ನೆ ಮಾಡ್ಬೇಕಲ್ಲ. ಇಷ್ಟು ದಿವಸ ನಾವು ಪ್ರಶ್ನೆ ಮಾಡಿಲ್ಲ. ಇಲ್ಲಿ ತನಕ ಆಗಿದ್ದು ಒಂದು ಲೆಕ್ಕ, ಇನ್ನು ಮುಂದೆ ಆಗುವಂತದ್ದು ನಮ್ಮ ಲೆಕ್ಕ. ಇಲ್ಲಿ ತನಕ ನಿಮ್ಮ ಲೆಕ್ಕ, ಇನ್ನು ಮುಂದೆ ನಮ್ಮ ಲೆಕ್ಕ. ಇದು ಅವ್ರು ಹೇಳ್ತಾರೆ, ಮೊನ್ನೆ ಆ ಹುಡುಗಿ ಹೇಳ್ತಾಳೆ, ಬಂದ ನಮ್ಮ ಸಂಬಂಧನೇ ಅವಳು ಬಂದು ಹೇಳ್ತಾರೆ, ಅವ್ರು ಹೇಳ್ತಾರಂತೆ, ಮೊನ್ನೆ ವಾರದಲ್ಲಿ ಹೇಳ್ತಿದಾರಂತೆ, ಯಾರು ಕಟ್ಟುದಿಲ್ಲ ಅವರಿಗೆ ನಾವು ಬರ್ತೀವಿ, ನಮ್ಗೆ ಪೊಲೀಸರು ತಗೊಂಡು ಬರ್ತೀನಿ, ಕರ್ಕೊಂಡು ಬರ್ರಿ, ನಮ್ಮ ದೇವ್ರ ಕೇಳಿ ನಾನು ಹರಕೆ ಇಟ್ಟು ಬಿಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ನನಗೆ ಗೊತ್ತ ಹರಕೆ ಅವರಿಗೆ, ನನಗೆ ಅಂತ ಆಗುದಿಲ್ಲ. ನಾವು ಅನ್ನೇ ಮಾಡಿರಲ್ಲ, ಅನ್ನೇ ಇಷ್ಟು ವರ್ಷ ಕಟ್ಟಿದಿನಲ್ಲ, ಈಗ ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲಿಂದ ಕಟ್ಟುದು? ನೋಡಿ, ಕೋರ್ಟ್ ಕಾನೂನಲ್ಲಿ ದೊಡ್ಡವರಿಗೆ ಸ್ವಲ್ಪ ದುಡ್ಡು ಕೊಟ್ರೆ ಕಾನೂನು ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ದೇವರ ಕಾನೂನಲ್ಲಿ ಬದಲಾವಣೆ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಹಾಗೆ ಆಗ್ತದೆ. ದೇವರದೊಂದು ಲೆಕ್ಕ ಇರ್ತದೆ, ಅದು ಹಾಗೆ ಆಗ್ತದೆ. ದೇವರು ಉಂಟು, ನಮ್ಮ ಈಗ ಉಂಟಲ್ಲ, ಈಗ ಎಷ್ಟು 25 ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ದಂಧೆ ಮಾಡ್ತಾ ಇದಾರೆ. ಈಗ ದೇವರ ಲೆಕ್ಕ ಈಗ ಸ್ಟಾರ್ಟ್ ಆಗ್ತಾ ಇದೆ. ಈಗ ಅವರದು ನಮ್ಮ ಲೆಕ್ಕ ಸ್ಟಾರ್ಟ್ ಆಗ್ತಾ ಇದೆ. ಆದಷ್ಟು ಬೇಗ ಇದು ಲೆಕ್ಕಕ್ಕೆ ಕೊನೆ ಆಗ್ತದೆ, ಬೇಗ ಆಗ್ತದೆ. ಎಷ್ಟು ವರ್ಷ ಆಯ್ತು ಸ್ವಸಹಾಯ ಸಂಘಕ್ಕೆ ಸೇರಿ? 6 ವರ್ಷ ಆಯ್ತು. ಈಗ ಎಷ್ಟು ಲೋನ್ ಉಂಟು ನಿಮಗೆ? ಇದು ಈಗ ತಗೊಂಡು ಒಂದು ವರ್ಷ ಕಳೀತು. 1,70,000 ಇದಾಯ್ತು. 80,000 ಇರುದು ಈಗ. ಮತ್ತೆ ಅವರ ದರ ಅದರಲ್ಲಿ 1.5 ಲಕ್ಷ ಹಾಕಿ ಉಂಟು. 1 ವರ್ಷ ಇದೆ, 2 ಲಕ್ಷ ಲೋನ್ ತಗೊಂಡಿದ್ದು. 2 ಕಟ್ಟಿದ್ರು 80,000 ಇರ್ಬೇಕು. ಎಷ್ಟು ವಾರ ಇದ್ರಿ? ನಾನು ಒಂದು ವರ್ಷಕ್ಕೆ ಒಂದು ವಾರಕ್ಕೆ 650 ಕಟ್ತಾ ಇದ್ರಿ. ನಮ್ಮ ಲೆಕ್ಕದಲ್ಲಿ ಹಣ ಸ್ವಲ್ಪ ಇರುವುದು, ಅವ್ರ ಲೆಕ್ಕದಲ್ಲಿ ಜಾಸ್ತಿ ತೋರಿಸ್ತದೆ. ಅದೆಲ್ಲ ಬಡ್ಡಿಗೆ ಹೋಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅದು ಯಾಕೆ ಅಂತ ಅಂದ್ರೆ ನಿಮ್ಗೆ PRK ಸುರಕ್ಷಾ ಅದೆಲ್ಲ ಹಾಕಿದ್ದಾರೆ, ಹಾಗಾಗಿ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಅವರು ಈಗ ಅದು ಸುಮ್ನೆ ಅದು ನಿಮ್ಗೆ ಬೇಕಾಗಿ ಇಲ್ಲ, ನೀವು ಕೇಳಿದಿರಿ ಅದು ಬೇಕು ಅಂತ? ಇಲ್ಲ, ಅವರೇ ಮಾಡುದು. ಬೇಕು, ಇದು ಬೇಕು, ಅದೇ ಸೇರ್ಬೇಕು, ಇದಕ್ಕೆ ಸೇರ್ಬೇಕು, ಇಲ್ಲದ್ರೆ ನಿಮಗೆ ಲೋನ್ ಸಿಕ್ಕುವುದಿಲ್ಲ ಅಂತ ಹೇಳ್ತಾರೆ. 3 ಲಕ್ಷಕ್ಕೆ ಸಿಕ್ಕುವುದಿಲ್ಲ, 2 ಲಕ್ಷಕ್ಕೆ ಸಿಕ್ಕುವುದಿಲ್ಲ. LIC ಸೇರ್ಬೇಕು, ಜೀವನ ಭದ್ರತೆ ಸೇರ್ಬೇಕು, ಅದಕ್ಕೆ ಸೇರ್ಬೇಕು, ಇದಕ್ಕೆ ಸೇರ್ಬೇಕು ಅಂತ ನಿರಂತರ ಪುಸ್ತಕ ಕೊಡ್ತಾರೆ.
ಅದೇ ಬೇಡ ಅಂತ ಹೇಳಿದ್ರೆ ತೆಗಿಬೇಕು, ಅದು ತೆಗೆದಿದ್ರೆ ಆಗುದಿಲ್ಲ, ಎಲ್ಲ ತೆಗಿತಾರಲ್ಲ, ನೀವು ತೆಗಿಬೇಕು. ತುಂಬಾ ಟಾರ್ಚರ್. ನಿರಂತರ ಪುಸ್ತಕಕ್ಕೆ ಎಷ್ಟು ತಗೊಳ್ತಾರೆ? 170. 170. ಒಬ್ಬರಿಗೆ 170. ಅದ್ರಲ್ಲಿ 6 ಜನ ಇದ್ದಾರೆ, 6 ಜನಿಗೆ ತೆಗಿಬೇಕಂತ ನಾವೇ ಬೇಡ ಅಂತ ಹೇಳಿದ್ರೆ ನಾವೆಲ್ಲ ಅಮ್ಮ ಅದ ಮಗಳು ಅಮ್ಮ ಇದ್ರೆ ನಾವು ಒಂದೇ ತೆಗಿತೇವೆ, ಯಾರೆಲ್ಲ ಮಾಡುದು ಬೇಡ, ಅದು ಆಗುದಿಲ್ಲ. ಈಗ ಹಾಗೆ ಕಟ್ಬೇಕು, ಒಬ್ಬೊಬ್ಬರೇ ತೆಗಿಬೇಕು. ತುಂಬಾ ಟಾರ್ಚರ್. ಮತ್ತೆ ಲಾಕ್ಡೌನ್ ಅಲ್ಲಿ ನನಗೆ ಹಣ ಕಟ್ಟದಾಗದಿದ್ರೆ ನಾನೊಂದು ಇದು ನನ್ನ ಮಂಗಲ ಸರವನ್ನು ಮಾರಿ ನಾ ಕಟ್ಟಿದ್ದೇನೆ. ಮತ್ತೆ ಒಂದು ದಿವಸ ನನ್ನ ಗಂಡ ಆಕ್ಸಿಡೆಂಟ್ ಆಗಿದ್ದಾರೆ. ಆಗ ಅವ್ರದ್ದು ನಾ ಹೇಳಿದೆ, ನಿಮ್ಮದ್ರಲ್ಲಿ ಏನು ಉಂಟಾ ಪರಿಹಾರ, ಏನು ಉಂಟಾ ಕೊಡ್ಲಿ, ನಮ್ಗೆ ಹಣ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಎಂತದಿಲ್ಲ, ನೀವು ಹಣ ತೆಗಿದಿರ ಕಟ್ಟಬೇಕು ಅಷ್ಟೇ. ಅವರಿಲ್ಲ, ಅವ್ರ ಜವಾಬ್ದಾರಿ ಎಂತದ್ರೂ ಇಲ್ಲ. ನೋಡಿ ಗ್ರಾಮಾಭಿವೃದ್ಧಿ ನೋಡಿ, ನಿಜವಾಗಿ ಇದು ಜನಗಳು ಹೇಳುವಂತ ಗ್ರಾಮಾಭಿವೃದ್ಧಿ. ಅಲ್ಲಿ ತೋರಿಸೋದು ಬೇರೆ, ಇಲ್ಲಿ ಇರೋದು ಇದು ವಾಸ್ತವ. ಇದು ಮತ್ತೆ ಇದು ಲಾಕ್ಡೌನ್ ಅಲ್ಲಿ ನೀವು ಹಣ ಬಾಕಿ ನಮಗೆ ಮತ್ತೊಂದು ಲೋನ್ ಕೊಡ್ತೀವಿ, ತುರ್ತು ಲೋನ್ ಅಂತ ಹೇಳಿ, ತುರ್ತು ಲೋನ್ ಮತ್ತೊಂದು ಲೋನ್, ಅದಕ್ಕೆ ಬಡ್ಡಿ ಬೇರೆ, ಅದೊಂದು ಲೋನ್ ಅದಕ್ಕೊಂದು ಹೆಚ್ಚುವರಿ ಬಡ್ಡಿ, ಅದಕ್ಕೆ ಲೋನ್ ಬಡ್ಡಿ ಕಟ್ಟಬೇಕು ನಾವು. ಮತ್ತೆ ಮತ್ತೆ ಇದೇ ಇಲ್ಲ ಅವ್ರದ್ದು ಸಂಘದಲ್ಲಿ ನಮಗೆ ಮೇಲೆ ಹೋಗ್ಲಿಲ್ಲ, ಕೆಳಗೆ ಬಿದ್ದದು ನಾವು. ಬಡವರನ್ನು ಕಡುಬಡವರನ್ನಾಗಿಸುವ ಸಂಘವೇ ಧರ್ಮಸ್ಥಳ ಸ್ವಸಹಾಯ ಸಂಘ. ಅದೇ ಎಷ್ಟು ಕಟ್ಟಿದ್ರೆ ಮುಗಿಯುವುದಿಲ್ಲ, ಎಷ್ಟು ವೇಟ್ ಅದು ಅದಕ್ಕೆ ಹೋಗಿದೆ, ಅದು ಇದಕ್ಕೆ ಹೋಗಿದೆ. ನಮ್ಮ ಲೆಕ್ಕ ಅವ್ರ ಲೆಕ್ಕ ನಮ್ಗೆ ಕೊಡಿ. ನಾ ಹೇಳಿದ್ದೇನೆ, ಈಗ ನಾನು 2 ಲಕ್ಷ ತೆಗಿತೇನೆ, ನಂದು 3 ವರ್ಷ ಅಂತ 3 ವರ್ಷಕ್ಕೆ ನಾ ಇದು ಮಾಡ್ತೀನಿ, ಬಡ್ಡಿ ಎಷ್ಟಾಗ್ತದೆ ಅಂತ ಹೇಳಿದೆ. ಅದು ನಿಮಗೆ ತೋರಿಸಿದ್ರೆ 6,000 ಅಂತ ತೋರಿಸ್ತಾರೆ. 6,000, 1 ಲಕ್ಷ 6,000 ನಿಮಗೆ ಕಟ್ಟುವಾಗ ಅಲ್ಲಿ ಲೆಕ್ಕ ನೋಡುವಾಗ ನಮ್ದು ಜಾಸ್ತಿ ಹಣ ಅಲ್ಲಿ ಉಂಟು. ಅವರು ಇಲ್ಲದಷ್ಟು ಇದು ಮಾಡ್ಲಿಲ್ಲ, ಇಷ್ಟು ಆಗ್ಲಿಲ್ಲ ಅಂತ ಹೇಳುದು. ಯೂಟ್ಯೂಬ್ ಎಲ್ಲ ನೋಡಿದೆವು ನಾವು, ಅದೇ ನೋಡಿ ಅದೇ ಮಾಡಿದ್ದೇವೆ, ಅದೇ ಫಾಲೋ ಮಾಡಿರ್ತೇವೆ. ಇದು ಇಷ್ಟ ಅಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ನಾವು ಫಾಲೋ ಮಾಡುದು. ಅದು ಅವರಲ್ಲಿ ಸತ್ಯ ಅವರು ಹೇಳುದಲ್ಲ ಅಂತ ಹೇಳಿ ನೋಡಿ ಪುಸ್ತಕ ಎಲ್ಲ ನೋಡಿದ್ದೇನೆ, ಲೆಕ್ಕ ಎಲ್ಲ ಮಾಡಿದ್ದೇನೆ. ನಾನು ಅದು ಮೊದಲೇ ನಾ ಲೆಕ್ಕ ಮಾಡಿ ಇಟ್ಟಿದ್ದೀನಿ. ನಾವು ಯೂಟ್ಯೂಬ್ ಅಲ್ಲಿ ತೋರಿಸುದು ಸುಳ್ಳಲ್ಲ, ನಾವು ಮಾಡಿದ್ದೇನೆ. ಅದೇ ನಾನು ಮತ್ತೆ ಫಸ್ಟಿಗೆ ನಾ ಹೇಳಿದೆ ಮೇಡಮ್ ಹತ್ರ, ಹೇಳ್ತೀನಿ ಇಷ್ಟು ನಮ್ದು ಹಣ ಇಷ್ಟು ನಾವು ಕಟ್ಟಿದ್ದೇವಲ್ಲ, ಎಲ್ಲಿ ಹೋಯ್ತದು ಕಟ್ಟೆ ಹಣ ಅಲ್ಲ ಅಂತ ನಾನು ಹೇಳ್ತೀನಿ. ಅದು ಅದಕ್ಕೆ ಓದಿ ಇದಕ್ಕೆ ಹೋಯ್ತು ಅಂತ ಹೇಳ್ತಾರೆ ಅವರು. ನಾನು ಪುಸ್ತಕದಲ್ಲಿ ನೋಡುವಾಗ ಅಷ್ಟೇ, ಒಂದು ತಿಂಗಳಿಗೆ ಇದು ಬರ್ತದೆ ಅಲ್ಲ ಎಂತ ಸ್ಟೇಟ್ಮೆಂಟ್, ಅದ್ರಲ್ಲಿ ಹಾಗೇನೆ ಉಂಟು, ಹಣ ಹಾಗೇನೆ ಉಂಟು. ನಾವು ಇಷ್ಟು ಒಂದು ತಿಂಗಳು ಕಟ್ಟಿದ ಹಣ ಎಲ್ಲಿ ಹೋಯ್ತು? ಹಾಗಾದ್ರೆ 1 ತಿಂಗಳು ಕಟ್ಟಿದ ಹಣ ಎಲ್ಲಿ ಹೋಯ್ತು? ವಾರದಲ್ಲಿ ನೋಡುವಾಗ ಅಷ್ಟೇ ಉಂಟು, ಇದು ವಾರದಲ್ಲಿ ನೋಡುವಾಗ ಅಷ್ಟೇ ಉಂಟು. ಅದು ಹಣ ಎಲ್ಲಿ ಹೋಯ್ತು? ಅದನ್ನ ಕೇಳಿದೆ ಮೇಡಮ್, ಅದು ಹೋಗ್ತಾ ನಿಮ್ಮದು ಹಣ ಹೋಗ್ತಾ ಇರ್ತ ಅವ್ರು ಹೇಳ್ತಾರೆ. ತುಂಬಾ ಟಾರ್ಚರ್ ಉಂಟು, ತುಂಬಾ. ಬಂದಿದ್ರು ಈಗ 3 ಬಂದಿದ್ದು, ಏನ್ ಮಾಡಿ ಕಟ್ಟಿಯಮ್ಮ ಹೇಳಿದ್ರು. ನಮ್ ಕೊಟ್ರೆ ನಾವು ಕಟ್ಟುದು ಹಂಗ ಆಸಿಲ್ಲ, ಗಂಡಸ ಕೆಲಸ ಇದ್ದರಲ್ಲ ಅವ್ರು ಕೊಡುವುದು. ಇನ್ನು ಕೂಡ ನಾವು ಹೇಳುದು, ನೀವು ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ. ತನಕ ನೀವು ಕಟ್ಟಿದ್ದು ಹೆಚ್ಚುವರಿ ಬಡ್ಡಿ ತಂದು ಕೊಡ್ಬೇಕು. ಇನ್ನು ಮುಂದೆ ನಿಮ್ಮ ಸಂಘದ ಪಾಸ್ ಪುಸ್ತಕ ಕೊಟ್ರೆ ಅಲ್ಲಿ ಕಟ್ಟಿ, ಸರ್ಕಾರದಿಂದ ಸಬ್ಸಿಡಿ ಬರುತ್ತೆ. ಮತ್ತೆ ಪುಸ್ತಕ ಕೇಳುದು, ಪುಸ್ತಕ ಕೊಡಿ, ನಿಮ್ಮ ಪುಸ್ತಕ ಕೊಡಿ. ನಾವು ಪುಸ್ತಕ ಕೊಡ್ಲಿಲ್ಲ. ನಾನು 3 ವಾರದಿಂದ ಬರ್ತಾರೆ, ಪುಸ್ತಕ ಕೊಡಿ, ನೀವು ಕಟ್ಟುವುದು ಬೇಡ. ಈಗ ಒಂದು 10 ರೂಪಾಯಿ ಅಲ್ಲಿ ಕಡಿಮೆ ಆಯ್ತಲ್ಲ, ಕಟ್ಟುದು ಬೇಡ ಪುಸ್ತಕ ಕೊಡಿ ಅಂತ ಹೇಳಿದ್ದಾರೆ. ಯಾಕೆ ಗೊತ್ತಿಲ್ಲ, ನಮ್ಮ ಹತ್ರ ಇಲ್ಲ ಪುಸ್ತಕ, ಬೇರೆ ತಕೊಂಡು ಹೋಗಿದ್ದಾರೆ ಸುಮ್ಮನೆ. ಪುಸ್ತಕದಿಂದ ಏನೋ ಅವ್ರಿಗೆ ಲಾಭ ಇದೆ ನೋಡಿ, ಗೊತ್ತಾಯ್ತಲ್ಲ. ಕಟ್ಟುದು ಬೇಡ ಪುಸ್ತಕ ಕೊಡಿ ಅಂತ ಹೇಳಿದ್ರಂತೆ. ನೋಡಿ ಪುಸ್ತಕದಲ್ಲಿ ಏನ್ ಲಾಭ ಇದೆ ಇವರಿಗೆ, ಗೊತ್ತಾಯ್ತಲ್ಲ. ಫೈಲ್ ಕೂಡ ಕೊಡ್ಬೇಡಿ, ನಿಮ್ಮ ಡಾಕ್ಯುಮೆಂಟ್ ಫೈಲ್ ಏನೋ ಇರ್ತದಲ್ಲ, ಮತ್ತೆ ನಿಮ್ಮ ಪುಸ್ತಕ ಕೊಡ್ಬೇಡಿ. ಮತ್ತೆ ಅಮ್ಮಂದು ಕಟ್ಟಿ ಅಮ್ಮಂದು ಕ್ಲೋಸ್ ಆಗಿದೆ. ಮತ್ತೆ ಅಮ್ಮ ಹೇಳುದು, ನಾ ಕಟ್ಟಿ ಕ್ಲೋಸ್ ಆಗಿದ್ದಿಲ್ಲ ಪುಸ್ತಕ. ಮೇಡಮ್ ಹತ್ರ ಹೇಳಿದ್ರು, ನಾ ಪುಸ್ತಕವನ್ನು ಹರಿದು ಹಾಕ್ತೇನೆ ಅಂತ ಹೇಳಿದ್ರು. ಅದು ಮತ್ತದು ವಾರದಲ್ಲಿ ಹೇಳಿದ್ರು, ನಿಮ್ಮದ್ರಲ್ಲಿ ಕ್ಲೋಸ್ ಆಯ್ತು. ಅಮ್ಮ ಹೇಳಿದ್ದು ಅದೇ, ಪುಸ್ತಕ ನಾನು ಹರಿದು ಹಾಕ್ತೇನೆ, ನಂದು ಕಟ್ಟಿ ಆಗ್ಲಿಲ್ಲ ಅಂತ ಹೇಳಿದ್ರು. ಆಗ್ಲಿಲ್ಲ, ಇನ್ನು ಕಟ್ಲಿಕ್ಕೆ ಉಂಟು, ಇನ್ನು ಕಟ್ಲಿಕ್ಕೆ ಬಾಕಿ ಉಂಟು ಹಾಗೇನೆ ಹೇಳುದು. ಅಮ್ಮ ಹೇಳುದು, ನಾ ಕಟ್ಟಿ ಸಾಕಾಗಿದೆ, ಇನ್ನು ನಾ ಪುಸ್ತಕನು ಹರಿದು ಹಾಕ್ತೇನೆ ಅಂತ ಹೇಳಿದ್ದಕ್ಕೆ ಮತ್ತೊಂದು ವಾರದಲ್ಲಿ ನಿಮ್ದು ಕ್ಲೋಸ್ ಆಗಿದೆ ಆಯ್ತು ಅಂತ ಹೇಳಿ. ನೋಡಿ ಅವರ ಹೇಳ್ತಾ ಇದ್ರು ನೋಡಿ. ಧರ್ಮಸ್ಥಳ ಸ್ವಸಹಾಯ ಸಂಘ SKDRDP ಗ್ರಾಮಾಭಿವೃದ್ಧಿ ಯೋಜನೆ ಹಣೆ ಬರ ನೋಡಿ. ಜೋರ್ ಮಾಡಿದ್ರೆ ಎದುರು ನಿಂತ್ರೆ ಮಾತ್ರ ಏನಾದ್ರು ಪಾಪದವರು ಏನಾದ್ರು ಅವರ ಅಷ್ಟಕ್ಕೆ ಕಟ್ತಾ ಹೋದ್ರೆ, ಇವರ ಎಲ್ಲ ಬೆದರಿಕೆಗೆ ಅಂಜಿ ಅವ್ರು ಕಟ್ತಾ ಹೋದ್ರೆ ಕಟ್ಟಿಸ್ಕೊಳ್ತಾರೆ ಎಷ್ಟು ಬೇಕಾದ್ರು. ಎದುರು ನಿಂತ್ರೆ ಮಾತ್ರ ಅಲ್ಲಿ ಸಾಲನೇ ಕ್ಲೋಸ್ ಆಗ್ತದೆ. ಮತ್ತೆ ಅಮ್ಮ 2,000 ಕಟ್ತಾ ಇದ್ರು. ಅದು ಒಂದು ದಿವಸ ಅಮ್ಮನ ಇದು ನನ್ನ ತಮ್ಮ ಹಣ ಕೊಡ್ಲಿಲ್ಲ ಅಮ್ಮನಿಗೆ ಕಟ್ಲಿಕ್ಕೆ. ಆಗ 1 ಲಕ್ಷ
1,000 ಕೊಟ್ಟಿದ್ದೇನೆ ಕೊಟ್ಟಾನು. ಅದಕ್ಕೆ ಅಮ್ಮ ತಕೊಂಡು ಹೋಗಿದೆ. ಅಲ್ಲಿ ಪುಸ್ತಕ ತೆಗಿಲಿಲ್ಲ. ನಾ ಅಮ್ಮ ಹೇಳಿದ್ದು ನಾ ಯಾವಾಗಲೂ 2,000 ಕಟ್ಟೋದಲ್ಲ, ಈ ವಾರ ಇಲ್ಲ 2,000 ಇಲ್ಲ 1,000 ಅದಾಗುದಿಲ್ಲ. ಅದು ನಿಮ್ಮದು ಸಾಲಕ್ಕೆ ಹೋಗುದಲ್ಲ, ನಮಗೆ ಅದು ಹಣ ಯಾರು ಜಾಸ್ತಿ ಕಟ್ಟಬೇಕು ಅಂತ ಹೇಳಿ ಬೈದಿದ್ದಾರೆ ಅಂತ ಅಮ್ಮನಿಗೆ. ಅಲ್ಲಿ ಅವರು ಹೇಳುದು ಅಷ್ಟು ಜನ ಎದುರಲ್ಲಿ ನಮ್ಮ ಬೈಯುವಾಗ ನಮಗೆ ಬೇಸರ ಆಗ್ತದೆ. ನಾವು ಹಣ ಇದ್ರೆ ಕಟ್ಟಿಕೊಂಡು ಮತ್ತೆ ಅವ್ರದ್ದು ಬಾಯಿಯಿಂದ ಕೇಳ್ಬೇಕಾ? ಇಷ್ಟು ಜನ ಇದ್ದಾರಲ್ಲ ಅಲ್ಲಿ ಎಲ್ಲ ಇದು ಮಾಡ್ತಾರೆ. ಅವ್ರ ಅಮ್ಮ ಬಂತು ಇದು ಮಾಡಿದ್ರು, ನಾನು ಕಟ್ಲಿಕ್ಕೆ ಹೋಗುದಿಲ್ಲ. ಅಲ್ಲಿ ಎಲ್ಲ ಎದುರು ಮಾನ ಮರ್ಯಾದೆ ತೆಗಿತಾರೆ ಅವರಲ್ಲಿ. ಒಂದು ರೂಪಾಯಿ ಅಲ್ಲಿ ಬಾಕಿ ಆದ್ರೆ ಪುಸ್ತಕ ಬಿಸಾಡುದೆ. ಅಲ್ಲಿ ಟ್ಯಾಬ್ ಈಗ ಟ್ಯಾಬ್ ತೆಗುವುದಿಲ್ಲ ಅಂತ ಹೇಳ್ತಾರೆ. ಟ್ಯಾಬ್ ಅಲ್ಲಿ ನಿಮ್ಮ ಅಷ್ಟು ಹಣ ಅಷ್ಟೇ ಉಂಟು, ಅಷ್ಟೇ ಹಾಕ್ಬೇಕು ನೀವು ಅಂತ ನೋಡಿ. ಮೊನ್ನೆ ಒಂದು ವಿಚಾರ ಹೇಳ್ತಾರೆ, ಈಗ ನಿಮ್ಮದು ಈಗ ಮುಸ್ಲಿಮರದ್ದು ನಾವು ವಿಡಿಯೋ ಮಾಡಿ ಹಾಕುವಾಗ ಅದು ನೀವು ಹಾಕಬಾರ್ದು, ಹಿಂದೂ ಮುಸ್ಲಿಂ ಗಲಾಟೆ ಆಗ್ತದೆ. ಈಗ ಮುಸ್ಲಿಮರಿಗೆ ಲೋನ್ ಕೊಡ್ಲಿಕ್ಕೆ ಯಾರು ಹೇಳಿದ್ದು? ಕೊಡ್ಬಾರ್ದಿತ್ತಲ್ಲ ಅವರು, ಯಾಕೆ ಕೊಟ್ಟಿದ್ದು? ಅಲ್ಲ, ಇವರಿಗೆ ದಂಧೆ ಮಾಡ್ಲಿಕ್ಕೆ ಎಲ್ಲರೂ ಬೇಕು. ಅದೇ ಅವ್ರದ್ದು ಎಲ್ಲ ಹೊರಗೆ ಬರುವಾಗ ಮಾಡಬಾರ್ದು. ಅದೇ ಅವ್ರದ್ದು ಧರ್ಮಸ್ಥಳದ ಉಂಡಿದ ಹಣ ಆದ್ರೆ ಮುಸ್ಲಿಂ ಅವರಿಗೆ ಕೊಡ್ಲಿಕ್ಕೆ ಇಲ್ವಲ್ಲ, ಯಾರು ಕೊಡ್ಲಿಕ್ಕೆ ಹೇಳಿದ್ದು? ಈಗ ಉಂಡಿಯವನ ಈಗ ಧರ್ಮಸ್ಥಳ ಉಂಡಿಯ ಹಣವನ್ನು ಬಡ್ಡಿಗೆ ಕೊಡ್ಲಿಕ್ಕೆ ಯಾರು ಹೇಳಿದ್ದು? ಈಗ ಬ್ಯಾಂಕ್ನವರು ಅಂತ ಬ್ಯಾಂಕ್ನವರು ಕೊಡುದಂತ ಹೇಳ್ತಾರೆ. ಬ್ಯಾಂಕ್ನಲ್ಲಿ ಕೇಳಿದಾಗ ಈಗ ಬ್ಯಾಂಕ್ನವರು ಅಲ್ಲ ಅಂತ ಆಗಿದೆ. ಈಗ ಎಲ್ಲ ಪ್ರಚಾರ ಆಗಿದೆ ಅಂತ ಧರ್ಮಸ್ಥಳದ ಮತ್ತೆ ನೀವು ಯೂಟ್ಯೂಬ್ ಅವರದ್ದು ಮಾತು ಕೇಳಿ ನೀವು ಹಾಗೆ ಮಾಡುದು. ಇಬ್ಬರು ಯೂಟ್ಯೂಬ್ ಅವರದ್ದು ನಂಬರ್ ಕೊಡಿ, ನಮ್ಮ ಹತ್ರ ಅವ್ರು ಮಾತಾಡ್ಲಿ ಅಂತ ಹೇಳ್ತಾರೆ. ನಮ್ಮ ನಂಬರ್ ಎಲ್ಲ ಯೂಟ್ಯೂಬ್ ವಿಡಿಯೋದ ಕೆಳಗಡೆ ನಮ್ಮ ನಂಬರ್ ಇದೆ. ರವೀಂದ್ರ ಶೆಟ್ಟಿ ಅವರ ನಂಬರ್ ನಮ್ಮ ಎಲ್ಲಾ ವಿಡಿಯೋದ ಕೆಳಗಡೆ ಇದೆ. ಫೋನ್ ಮಾಡಬಹುದು, ಕಂಪ್ಲೇಂಟ್ ಮಾಡಬಹುದು. ಎಲ್ಲದಕ್ಕೂ ನಾವು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿಯಾಗಿ ಇದ್ದೇವೆ. ನಾವು ಜೈಲಲ್ಲಿ ಕೂತ್ಡಿ ಇದ್ದೇವೆ, ಕೋರ್ಟ್ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ, ಯಾವುದಕ್ಕೂ ರೆಡಿ ಇದ್ದೇವೆ. ಹೇಳ್ತಾರೆ ಯೂಟ್ಯೂಬ್ ಅವರು ನಿಮಗೆ ಹಣ ಕೊಟ್ಟದ್ದು ಅವರ ಮಾತಕ್ಕೆ ಕೇಳುವುದು, ನಾವು ನಮ್ಮ ಮಾತು ಕೇಳ್ಬೇಕು, ನೀವು ಅವರಕ್ಕೆ ಕೇಳುವುದು ಅಂತ ಹೇಳ್ತಾರೆ. ಅದೇ ನಿಮ್ಮದಕ್ಕೆ ನೀವೇ ನಿಮ್ಮ ನಮಗೆ ಕೇಳ್ತಾ ಇರೋದು ನೀನು ಕೇಳಿ ತಗೊಳ್ಳೋದು ಅಷ್ಟೇ ಅಲ್ಲ. ಅವರು ಹೇಳಿ ಜಾಸ್ತಿ ಕೂಡ ನೀವು ಕೇಳಿ, ನಿಮ್ಮ ಹಕ್ಕು. ಇಲ್ಲಿ ನೋಡಿ, ಸ್ವಸಹಾಯ ಸಂಘದ ಸ್ವಸಹಾಯ ಸಂಘ ಏನು 7% ಗಿಂತ ಹೆಚ್ಚುವರಿ ಬರುವಂತ ಸಬ್ಸಿಡಿ ಹಣ ಏನಿದೆ ನೀವು ಕೇಳ್ಬೇಕು, ಅದು ನಿಮ್ಮ ಹಕ್ಕು. ಅವರು ಕೊಡುವಂತದ್ದು ಅವ್ರ ಹಕ್ಕು ಅಲ್ಲ, ಅವ್ರು ಯಾಕೆ ಕೊಡ್ಲಿಲ್ಲ? ನಾವು ಕೇಳಬಾರ್ದು, ಅವ್ರು ಕೇಳಿದಷ್ಟು ನೀವು ಕಟ್ತಾ ಹೋಗ್ಬೇಕು. ಇಷ್ಟು ವರ್ಷ ಕಟ್ಟಿದ ಸಾಕು. ಅದೇ ನಾವು ಹೇಳುದು, ಮತ್ತೆ ನಾವು ಹೇಳುದು, ಇಲ್ಲಿ ತನಕ ಆಗಿದ್ದ ಅವ್ರದ್ದು ಲೆಕ್ಕ, ಇನ್ನು ನಿಮ್ಮ ಲೆಕ್ಕ ಅಷ್ಟೇ. ಅದೇ ಅದು ನಾನು ಹೇಳಿದ್ದೇನೆ. ನಾವು ಏಡಿಯಾಗಿ ನಾವು ಪ್ರಾಣ ತಗೊಂಡುದಿಲ್ಲ. ಈಗ ಪ್ರಾಣ ತಗೊಳ್ತಾ ಇದ್ದಾರೆ, ಅವರಿಗೆಲ್ಲ ಏನು ಹೇಳ್ತಾರೆ? ಅದೇ ಯಾಕೆ ಅವ್ರದ್ದು 1,50,000 ನಾವು ಜೀವವನ್ನು ನಾವು ತೆಗೆಯುವುದಕ್ಕೆ? ಜೀವ ತೆಗೆದ್ಬೇಡ, ನಾವೆಲ್ಲ ನಾವು ಹೋರಾಟ ಮಾಡೋಣ, ಎಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಅಲ್ಲ. ಈಗ ನಾವು ಒಂದು ಕಷ್ಟಕ್ಕೆ ತೆಗೆದಕ್ಕೆ ಇವರು ನಮ್ಮ ಹತ್ರ ಫೋರ್ಜರಿ ಮಾಡ್ಲಿಕ್ಕೆ ಉಂಟಾ? ಇಲ್ಲ. ಅವರು ನಿಯಮ ಪ್ರಕಾರವಾಗಿ ಸಾಲ ವಸೂಲು ಮಾಡ್ತಾ ಇದ್ರೆ ನಾವು ಏನು ಕೇಳುವುದಿಲ್ಲ, ಅದು ನಾವು ಕಟ್ಲೇಬೇಕು. ಸ್ವಸಹಾಯ ಸಂಘದ ನಿಯಮ ಪ್ರಕಾರನೇ. ನಿಮ್ಮ ಸಂಘದಲ್ಲಿ ಒಬ್ಬರು ಯಾರಾದ್ರೂ ಸಾಲ ಕಟ್ಲಿಲ್ಲ ಅಂದ್ರೆ ಬಾಕಿ ಅವರು ಸೇರಿ ಕಟ್ಟಬೇಕು, ಅದು ನಿಯಮ. ಆದ್ರೆ ಇವ್ರದ್ದು ನಿಯಮ ಸರಿ ಇಲ್ಲಲ್ಲ. ಮೊನ್ನೆ ನನ್ನ ಮನೆಗೆ ಬಂದ್ರು, ಅಲ್ಲಿ ಅದೊಂದು ನಿಯಮ ಮಾತ್ರ ಯಾಕೆ? ಇವರು ಬಡ್ಡಿ ಹೆಚ್ಚುವರಿ ತಗೊಳ್ಳುದು, ಅದು ಇದು ಇನ್ಸೂರೆನ್ಸ್ ಹಾಕುದು, ಅದು ಹಾಕುವಾಗಿಲ್ಲಲ್ಲ. ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ಹೆಚ್ಚುವರಿ ಬಡ್ಡಿಯನ್ನು ಹಾಕುವಾಗಿಲ್ಲ. ಮತ್ತೆ ಹೆಚ್ಚುವರಿ ಸಬ್ಸಿಡಿ ಏನು ಹಣ ಇದೆ ಅದು ಅವ್ರಿಗೆ ನಿಮ್ಗೆ ಸಿಗ್ಬೇಕು, ಅದೆಲ್ಲ ಕೊಡ್ಬೇಕಲ್ಲ. ನಾನು ಹಾಗೆ ನಾನು ಅವರ ಹತ್ರ ಕೇಳಿದೆ. ಅವ್ರು ಬಂದು ನನಗೆ ಜೋರು ಮಾಡಿದ್ರು ಅಲ್ಲಿ ನನ್ನ ಮನೆಗೆ ಬಂದು. ಹಮೀದ್ ಅಂದ್ರೆ ಯಾರು ನೀನ ಅಂತ? ಹೌದಂತ ಹೇಳಿದೆ. ನಿಮ್ದೆಷ್ಟು ಹಣ ಆಗ್ಲಿಕ್ಕೆ ಉಂಟು? ನಂದನ್ನು ಅಷ್ಟು ಜಾಸ್ತಿ ಏನು ಆಗುದಿಲ್ಲ, ಸ್ವಲ್ಪ ಹಣ ಆಗ್ಲಿಕ್ಕೆ ಇರುದು. ವರ್ಷ ಆಯ್ತು ಉಳಿತಾಯ ಕಟ್ಟುತ್ತಾ ಇದ್ದೇನೆ. ಇಲ್ಲ ಸಾಲ ಇಲ್ಲ, ಅವರೇ ನನಗೆ ಕೊಡ್ಬೇಕು ಹಣ. ಸ್ವಲ್ಪ ಆಗ್ಬೇಕು. ಅದಕ್ಕೆ ನಾನು ಹೇಳಿದ್ದೆ ನೀವೇ ಕೊಡ್ಬೇಕು. ಅವ್ರು ಹೇಳಿದ್ರು ಬಡ್ಡಿಗೆ ಬಡ್ಡಿ ಬೀಳ್ತದೆ, ನೀವು ಕಟ್ಟದಿದ್ರೆ ಅಂತ ಹೇಳಿದ್ರು. ಸಾಲ ಉಂಟಾ ನಿಮ್ಮದು? ಸ್ವಲ್ಪ ಇರುದು, ಸ್ವಲ್ಪ 1,3,000, ಅದಕ್ಕಿಂತ ಜಾಸ್ತಿ ಅವ್ರು ಕೊಡ್ಲಿಕ್ಕೆ ಉಂಟು ನನಗೆ. ಉಳಿತಾಯದ್ದು ಮತ್ತೆ ಅದು ಕಟ್ಟು ಮಾಡಿದ್ರೆ ನಾನು ಹೇಳಿದೆ. ಅದು ಅವ್ರು ಹೇಳುದು ಬಡ್ಡಿಗೆ ಬಡ್ಡಿ ಬೀಳ್ತದೆ. ನಾನು ಹೇಳಿದೆ ಹಾಗೆ ಬಡ್ಡಿ ಬೀಳುದು ಕೇಳಿದೆ ನಾನು. ಬಡ್ಡಿ ಯಾಕೆ ಬೀಳುದು? ನನ್ನ ಹಣ ನಿಮ್ಮ ಹತ್ತಿರಲ್ಲ ಇರುದು. ಬಡ್ಡಿ ಬೇಡವಾ? ಹೌದು, ನಾನು ಹೇಳಿ ನೀವು ಇಷ್ಟು ತನಕ ಕೊಟ್ಟಿದ್ರ, ಅದ್ರ ಲಾಭಾಂಶ ಸಹ ಕೊಡ್ಲಿಲ್ಲ ನನಗೆ. ಎಲ್ಲದರಲ್ಲಿ ಫೋರ್ಜರಿ ಅವ್ರದ್ದು ಎಲ್ಲ ಜಬರ್ದಸ್ತ್. ಅಂದ್ರೆ ನೀವು ಮಾಡ್ಲೇಬೇಕು ಅಂತ. ಇಲ್ಲ, ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಕೇಳುದಿಲ್ಲ, ಅದು ನೀವು ಮಾಡ್ಲೇಬೇಕು, ಇಲ್ಲದಿದ್ರೆ ನಿಮ್ಗೆ ಲೋನ್ ಕೊಡುದಿಲ್ಲ ಅಂತ ಹೇಳ್ತಾರೆ. ಹಾಗೆಲ್ಲ ಹೇಳಿ ನಮ್ಮ ಹತ್ರ ಉಂಟಲ್ಲ ಅವರು ಹಣ ತೆಗೆಯುವುದು. ಮೊನ್ನೆ ಬಂದ ನಾನು ಹೇಳಿದೆ ನಾನು ಕಟ್ಟುದಿಲ್ಲ, ನಮ್ಮ ಮಕ್ಕಳೆಲ್ಲ ಈಗ ಕೆಲಸ ಇಲ್ಲ, ನಮ್ಮ ಹತ್ರ ಹಣ ಇಲ್ಲ. ನಿಮ್ಮ ಸಂಘದ ಎಷ್ಟು ಸದಸ್ಯರು ಈಗ ಸಾಲ ಇದ್ದವರು ಕಟ್ಟದೆ ಈಗ ಬಾಕಿ ಇಲ್ಲ? ನಾವು 5 ಜನ ಇದ್ದೇವೆ. 5 ಜನ ಸಹ ಕಟ್ಟುದಿಲ್ಲ ನಾವು. ಈಗ ನಿಮ್ಮದು ಮಾತ್ರ ಈಗ
ಉಳಿತಾಯ ಇರೋದು. ಹೌದು, ನಮ್ಮ ಉಳಿತಾಯ ಇವ್ರದ್ದು ಸಾಲಕ್ಕಿಂತ ಉಳಿತಾಯ ಜಾಸ್ತಿ ಇದೆ. ಸಾಲಕ್ಕೆ ವಜಾ ಮಾಡಿ ಉಳಿತಾಯದ ಹಣ ಕೊಡಿ ಹೌದು ಅಷ್ಟೇ, ಅಷ್ಟೇ ಹೇಳುವ. ನಮ್ಗೆ ಸರಿ ಲೋನ್ ಸಹ ಕೊಡುದಿಲ್ಲ ಅವರು. ಕೊಡ್ಲಿಲ್ಲ ನನಗೆ. ಆದ್ರೂ ಕೊಟ್ಟ 1,00,000ದಲ್ಲಿ 80,000 ಕೊಟ್ರು. ಆ 80,000 ಕಟ್ಟಿ ಲಾಸ್ಟಿಗೆ 3,000 ಆಗ್ಬೇಕಿತ್ತು. ಅದು ಮೊನ್ನೆ ಅವ್ರು ಬಂದು ನನಗೆ ಜೋರ್ ಮಾಡಿ ಬಡ್ಡಿ ಬೀಳ್ತದೆ ಅಂತ ಹೇಳಿದ್ರು. ನಾನು ಹೇಳಿದೆ ನಾನು ಕಟ್ಟುದಿಲ್ಲ. ಈಗ ಯೂಟ್ಯೂಬ್ ಅಲ್ಲಿ ಎಲ್ಲ ಬಂದಿದೆ ಕಟ್ಬೇಡಿ ಅಂತ. ನಾವು ಕಟ್ಟುದಿಲ್ಲ, ನಮ್ಗೆ ಆಗುದಿಲ್ಲ. ಅದು ಈಗ ಮಕ್ಕಳಾರೆ, ನಾವು ಕಟ್ಟಬೇಡಿ ಅಂತ ನೀವು ಹುಡುಗರು ಹೇಳುದು. ಇನ್ನು ಮುಂದೆ ನಿಮ್ಮ ಸ್ವಸಹಾಯ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕಕ್ಕೆ ಇಲ್ಲಿ ತನಕ ನಿಮ್ಗೆ ಹೆಚ್ಚುವರಿ ಏನು ಬಡ್ಡಿ ತಗೊಂಡಿದ್ದಾರೆ ಅದು ಬಡ್ಡಿ ನಿಮಗೆ ವಾಪಸ್ ಮತ್ತೆ ಉಳಿತಾಯ ಕೊಡ್ಬೇಕು. ನೀವು ಸಂಘದ್ರೆ ನಿಮ್ಮ ಉಳಿತಾಯ ಮಾಡಿ ಅವರು ಕೊಡ್ಲಿಕ್ಕೆ ಕೊಡ್ಬೇಕು. ಅವ್ರು 1 ವಾರ ಬಿಟ್ಟು ಬರ್ತೇನೆ ಅಂತ ಹೇಳಿ ಇಷ್ಟು ತನಕ ಬರ್ಲಿಲ್ಲ. ಅದು ಹೇಳಿದಕ್ಕೆ ಆಗ ನಾನು ಹೇಳಿದೆ, ನೀವು ಬನ್ನಿ, ಬಂದು ಅದೊಂದು ನಮ್ಗೆ ಬೇಡ, ನಿಮ್ಮ ಲೋನೇ ಬೇಡ, ಅಲ್ಲಿ ಜಾಸ್ತಿ ನಿಮ್ಮ ಸಹವಾಸನೆ ಬೇಡ ನಮ್ಗೆ. ಅಲ್ಲ, ಅವ್ರಿಗೆ ಮೀಟಿಂಗ್ ಹೋಗ್ಬೇಕು, ಇಲ್ಲದಿದ್ರೆ ಬೈದು ನಮ್ಗೆ. ಮೀಟಿಂಗ್ ಹೋಗದಿದ್ರೆ ನಮ್ಮ ಮನೆಯಲ್ಲಿ ಕೆಲಸ ಇರುವಾಗ ನಂಗೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ಎಂತೆಂತ ಬೈಯುದವರು. ನಾವು ಹಣ ಕಟ್ಟುದು, ನಾವು ಇವರಿಗೆ ಕೊಡುದು, ವಾಪಸ್ ಇವರ ಬಾಯಿಂದ ನಾವು ಕೇಳ್ಬೇಕಾ? ಇವರು ನಮ್ಮ ಅಂಜಲಿಗೆ ಬಿಡ್ತೇನೆ, ನಾವು ಅವ್ರ ಕಣ್ಣು ತೆರೆದರೆ ನೀವು ಹಾಲಾಗಿ ಹೋಗ್ತಾರೆ. ಇಂಥದೆಲ್ಲ ಇವರ ಮಾತು ನಾವು ಕೇಳ್ಬೇಕಾ? ಕಣ್ಣು ತೆರೆದಿದ್ದಾರೆ, ಇಂತೆಲ್ಲ ಮಾತು ಇವರದು. ನಾವು ಇಷ್ಟು ಕಷ್ಟಪಟ್ಟು ನಾವು ಕೊಡುದು, ವಾಪಸ್ ಇವರ ಬಾಯಿಂದ ನಾವು ಕೇಳ್ಬೇಕು. ಇವರ ಲಾಭ ತಿನ್ನುದು ಇವರು, ನಮ್ಗೇನು ಇದರಿಂದ ಲಾಭ ಇಲ್ಲ. ನಮ್ಗೆ ನಾವು ಒಂದು ಕಷ್ಟದಿಂದ ಸ್ವಸಹಾಯ ಸಂಘದಲ್ಲಿ ಉದ್ಧಾರ ಆದವರು ಯಾರು ಸಹ ಇಲ್ಲ. ಹೇಳುದು ಮಾತ್ರ ನಾವು ಉದ್ಧಾರ ಆಗಿದ್ದೇವೆ. ಈಗ ಉದ್ಧಾರ ಆದವರು 15 ವರ್ಷ 20 ವರ್ಷ ಸಂಘದಲ್ಲಿ ಇರ್ತಾರ? ಇಲ್ಲ, ಒಂದು ಸಾಲ ತಗೊಂಡು ಉದ್ಧಾರ ಆದ್ಮೇಲೆ ಸಂಘ ಬಿಡ್ತಾರೆ. ಈಗ 15 ವರ್ಷದಿಂದ ಈಗಲೂ ಕೂಡ 3 ಲಕ್ಷ 4 ಲಕ್ಷ ಲೋನ್ ತಗೊಂಡವರು ಇದ್ದಾರೆ. ಯಾಕೆ ಅವರು ಉದ್ಧಾರ ಆಗಿದ್ರೆ ಈ ಸದ್ಗೆ ಕಟ್ಟಿ ಕ್ಲಿಯರ್ ಆಗ್ಬೇಕಿತ್ತಲ್ಲ, ಎಲ್ಲ ಸಂಘ ಬಿಡ್ಬೇಕಿತ್ತಲ್ಲ. ಇವರು ಬಿಡುದಿಲ್ಲ, ಇವರಿಗೆ ಲಾಭ ಉಂಟಲ್ಲ, ಇವರಿಗೆ ಲಾಭ ಉಂಟು, ಅದಕ್ಕೋಸ್ಕರ ಇವರು ಬಿಡುದಿಲ್ಲ ಅಷ್ಟೇ. ಎಲ್ಲಾರನ್ನು ಸೇರಿಸುದು, ಅವರ ತಿರಕೆಯಲ್ಲಿ ಇವರ ತಿರಕೆಯಲ್ಲಿ ಯಾರಿದ್ದಾರೆ ಟಾರ್ಗೆಟ್ ಇದೆ. ಪ್ರತಿ ತಿಂಗಳು ಹೊಸ ಸಂಘ ರಚನೆ ಆಗ್ಬೇಕು. ಬಿಟ್ರೆ ಮತ್ತೆ ಒಬ್ಬರು ಸೇರಿಸಬೇಕು ನಾವು. ಹೌದೌದು. ಅವರಿಗೆ ಒಂದು ಸಂಘ ಹೊಸದಾಗಿ ಸ್ಟಾರ್ಟ್ ಆದ್ರೆ ಅವರಿಗೆ 1,000 ಸಿಗ್ತದೆ. ಮತ್ತೆ ಸಾಲ ಕೊಟ್ರೆ 2%, ಸಾಲ ವಸೂಲು ಮಾಡಿದ್ರೆ 3% ಅವರಿಗೆ ಕಮಿಷನ್ ಬರ್ತದೆ. ಅದಕ್ಕೋಸ್ಕರ ಮಾಡ್ತಾರೆ. ಅದು ಅಲ್ಲದೆ ಈಗ 7% ಗಿಂತ ಹೆಚ್ಚುವರಿ ಏನು ಸಬ್ಸಿಡಿ ಏನು ಬರ್ತದೆ ಸರ್ಕಾರದಿಂದ, ಅದು ಕೂಡ ಇವರೇ ತಿಂತಾರೆ. LIC ಬೇರೆ, ಭೀಮ್ ಜ್ಯೋತಿ ಬೇರೆ, ಇದನ್ನೆಲ್ಲ ಬೇರೆ, ಸುರಕ್ಷೆ ಬೇರೆ, ಮತ್ತೆ ನಿಮ್ದು ಪುಸ್ತಕ ಇದು ಬೇರೆ ಎಲ್ಲ. ಹೌದು, ನಮ್ಗೆ ಯಾಕೆ ನಿರಂತರ ನಾವು ಏನು ಓದ್ತೇವಾ? ನಮ್ಗೆ ಕೆಲಸ ಇಲ್ವಾ? ಬೇಕಾದವರು ಕೇಳಿ ತಗೊಳ್ತಾರೆ. ಇವತ್ತು ಜಬರ್ದಸ್ತಿ ಇವರದು ತೆಗಿಲೇಬೇಕು ಅಂತ. ನಮ್ಗೆ ಎಂತ ಲಾಭ ಉಂಟು ಅದರಲ್ಲಿ? ಇವರಿಗೆ ಹಣ ಸಿಗ್ತದಲ್ಲ. ಈ ವಿಷಯ ಎಲ್ಲ ನಿಮ್ಮ ನಿರಂತರದಲ್ಲಿ ಬರುವ ವಿಷಯ ಎಲ್ಲ SKDRDP ಅವರ ಇದರ ವೆಬ್ಸೈಟ್ ಅಲ್ಲಿ ಬರ್ತದೆ. ಮೊಬೈಲ್ ಅಲ್ಲಿ ಓದ್ತಿದ್ರೆ ನಾವು ನೋಡ್ತೇವೆ ಮೊಬೈಲ್. ಅದೇ ಅಲ್ಲ, ಅದು ಇವರಿಗೆ ಲಾಭ. ಈಗ ರಾಜಕಾರಣಿಗಳನ್ನು ಆಯ್ಕೆ ಮಾಡುದು ಯಾಕೆ? ನಾವು ಕೆಲಸ ಮಾಡ್ಲಿ ಅಂತ, ನಮ್ಮ ಟ್ಯಾಕ್ಸ್ ಅವರಿಗೆ ಕೊಟ್ಟು ನೀವು ಕೆಲಸ ಮಾಡಿ ಅಂತ. ಅವರು ಅದನ್ನು ಪೇಪರ್ ಹಾಕಿ ಟಿವಿ ಎಲ್ಲ ತೋರಿಸಿ ನಾವು ಅದು ಮಾಡಿದ್ದೇವೆ, ನಾವು ಇದು ಮಾಡಿದ್ದೇವೆ ಅಂತ ತೋರಿಸಲ್ಲ, ತಪ್ಪಲ್ವಾ? ಅದಕ್ಕೆ ಖರ್ಚು ಮಾಡಬಹುದಲ್ಲ, ಕೆಲಸನೇ ಮಾಡಬಹುದಲ್ಲ. ಇವರು ಕೂಡ ಮಾಡುದಷ್ಟೇ, ನಮ್ಮಿಂದಲೇ ತಗೊಂಡು ಅವರದೇ ಪ್ರಚಾರ ಮಾಡುದು. ಬೇರೆ ನಾವು ಅಲ್ಲಿಗೆ ಇಷ್ಟು ಕೊಟ್ಟಿವಿ, ಇಲ್ಲಿಗೆ ಇಷ್ಟು ಕೊಟ್ಟಿವಿ, ಅದೇ ಇರುದು ನಿರಂತರದಲ್ಲಿ. ಲಾಕ್ಡೌನ್ ಅಲ್ಲಿ ಊಟ ಮಾಡ್ಲಿಲ್ಲ, ಅವರು ಕಟ್ಟಿದ್ದೇವೆ ಹಣ. ಲಾಕ್ಡೌನ್ ಅಲ್ಲಿ ನಾವು ಊಟ ಮಾಡ್ಲಿಲ್ಲ, ಹಣ ಇಟ್ಟು ನಾವು ಅದು ಅವರು ಕಟ್ಟಿದ್ದೀವಿ. ಅದೇ ಊಟ ಮಾಡ್ಲಿಕ್ಕೆ ಹಣ ಇಲ್ಲ, ಅದು ಕೆಲಸ ಹೋಗ್ಲಿಕ್ಕೆ ಇಲ್ಲ. ಲಾಕ್ಡೌನ್ ಆಗಿದೆ ಎಲ್ಲ. ನಿಮ್ಗೆ ಬಡ್ಡಿ ಯಾವ್ದು ಬಿಡ್ಲಿಲ್ಲ. ಅದು ಅದೇ ನಾವು ಊಟ ಮಾಡದೆ ಅವರು ಕೊಟ್ಟಿದ್ದೇವೆ. ಮಕ್ಕಳಿಗೆ ಒಂದು ಇದು ಚಾಕ್ಲೇಟ್ ಕೊಡ್ಲಿಲ್ಲ, ಅವ್ರಿಗೆ ಕೊಡ್ತೀವಿ, ಹಣ ಕೊಡ್ತೀವಿ. ಮಕ್ಕಳಿಗೆ ಚಾಕ್ಲೇಟ್ ಕೊಡ್ಲಿಕ್ಕೆ ಅಂಗಡಿ ತರಬೇಕು, ಹಣ ಕೊಡ್ಬೇಕಲ್ಲ, ಆ ಹಣ ಇಟ್ಟು ಅವ್ರಿಗೆ ಲೋನ್ ಕೊಟ್ಟಿದ್ದೀವಿ. ಅಷ್ಟೊಂದು ಟಾರ್ಚರ್ ಉಂಟು ಅವರದ್ರಲ್ಲಿ. ಕೇಳಿದ್ದಾರೆ ಅವರು. 4 ವಾರ ಅಲ್ಲಿ ಇದಿತ್ತಲ್ಲ, ಲಾಕ್ಡೌನ್ ಅಲ್ಲಿ ರಜೆ ಇತ್ತಲ್ಲ, ಅದು ಒಟ್ಟಿಗೆ ಮಾಡಿ ಕೊಡ್ಲೇಬೇಕು ನೀವು. ಬಿಡ್ಲಿಲ್ಲ ನಮ್ಮನ್ನು, ಒಂದು 5 ಪೈಸೆ ಬಿಡ್ಲಿಲ್ಲ. ಅದ್ರಲ್ಲಿ ಜಾಸ್ತಿ ಅದು ಸಹ ಮಾಡಿದ್ದಾರೆ ಅವರು.
ಉಳಿತಾಯದ ಹಣ ಏನಿದೆ ಅದು ನಿಮ್ಗೆ ಸಿಗ್ಬೇಕು. ಎಷ್ಟು ಉಂಟು ನಿಮ್ಗೆ ಗೊತ್ತುಂಟಾ? 7 ವರ್ಷ ಇದ್ದೇವಲ್ಲ 7 ನಾವು. ವರ್ಷದಲ್ಲಿ ಈ ವಾರಕ್ಕೆ 30 ರೂಪಾಯಿ. ನಿಮ್ಗೆ ಸಿಗ್ಬೇಕು. ಈಗ 3 ಉಂಟು ಅದು ಲೆಸ್ ಎಲ್ಲ ಸಿಗ್ಬೇಕು ಇವ್ರಿಗೆ. ಏನು ಬಡ್ಡಿ ತಗೊಂಡು ಲೆಕ್ಕಾಚಾರ ಅದು ಕ್ಲಿಯರ್ ಮಾಡಿ ನೀವೇ ನನ್ಗೆ ಹೋಗ್ಲಿಕ್ಕೆ ಇರುದು, ನಾನು ಕೊಡ್ಲಿಕ್ಕೆ ಅದೊಂದು ಕ್ಲಿಯರ್. ಮತ್ತೆ ನಾನು ಅಲ್ಲ ನಿಮ್ಗೆ ಲೋನ್ ಬೇಡವಾ? ಬೇಡ ಅಂತ ಲೋನ್ ಬೇಡ. ಇಲ್ಲ 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 ನಮ್ಗೆ ಅವ್ರು ಹೇಳುದು ಹೇಳ್ತಾರೆ ಇದನ್ನ ಕಟ್ಟಿ ಮತ್ತೆ ನಾವು ಲೋನ್ ಕೊಡ್ತೇವೆ. ಇದನ್ನ ಕಟ್ಟಿದ್ರೆ ನಿಮ್ಗೆ ಲೋನ್ ಕೂಡ ಇಲ್ಲ, ಸಿಗುವಂತ ಉಳಿತಾಯ ಕೂಡ ಸಿಗುದಿಲ್ಲ. ಹೌದು, ಬರುವಾಗ ಬರ್ತೇನೆ ಅಂತ ಹೇಳಿದವರು ಇಷ್ಟು ತನಕ ಬರ್ಲಿಲ್ಲ. ಈಗ ನಿಮ್ಮಲ್ಲಿ ಎಷ್ಟು ಜನ ಇಲ್ಲಿ ನಿಲ್ಲಿಸಿದೆ? ನಮ್ಮದ್ರಲ್ಲಿ 5 ಜನ, ನಮ್ಮ ಇದರಲ್ಲಿ ನಿಮ್ಮ ಸಂಘ ಯಾರು ಸಹ ಮಾಡ್ತೋದಿಲ್ಲ. ಈಗ ಟೋಟಲ್ ಒಂದು 50 ಜನ ಇಲ್ಲಿ ಇದ್ದಾರೆ. ಜಾಸ್ತಿ ಇದ್ದಾರೆ. ಕೆಲವರು ಗೊತ್ತಿಲ್ಲ ಬರುದು. ಉಂಟು ಮತ್ತೆ ಮೇಡಮ್ ಅವ್ರು ಬೈತಾರಲ್ಲ ಅಂತ ಎದುರಿಗೆ ಕಟ್ಟುತ್ತಾರೆ. ಅದ್ರಲ್ಲಿ ಎಲ್ಲ ಮೇಡಮ್ ಎದುರಿಗೆ ಕಟ್ಟುದು, ಅವ್ರು ಸ್ವಲ್ಪ ಜನ ಅವರು ಕಟ್ಟುದಿಲ್ಲ. ನೀವು ಕೂಡ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ, ಎಲ್ಲರೂ ಒಂದು ಗ್ರೂಪ್ ಮಾಡಿ, ಅದಕ್ಕೆ ನಮ್ಮನ್ನು ಕೂಡ ಆಡ್ ಮಾಡಿ. ನಮ್ದು ಯಾವುದೇ ಸ್ವಸಹಾಯ ಸಂಘಕ್ಕೆ ಸಂಬಂಧಪಟ್ಟ ವಿಷಯ ಇದ್ರೆ ಅದಕ್ಕೆ ಹಾಕ್ತಿವಿ. ನೀವು ಇನ್ನು ಮುಂದೆ ನೀವು ಪಾಸ್ ಪುಸ್ತಕಕ್ಕೆ ಕಟ್ಟಬೇಕು. ಅಲ್ಲಿ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ. ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ, ಕಟ್ಟಲೇಬೇಕು. ಅದು ಆದ್ರೆ ಅದು ಲೆಕ್ಕಾಚಾರ ಆಗ್ಬೇಕು. ಲೆಕ್ಕಾಚಾರ ಕೊಡ್ತೇವೆ. ಸರಿ ಸರಿ ಆಯ್ತು. ಕ್ಲಿಯರ್ ಮಾಡ್ಲಿ ಅವರು. ನೋಡಿ, ಇದು ಬಂದರ್ನ ಜನರೆಲ್ಲ ಹೇಳ್ತಾ ಇರುವಂತ ಮಾತು. ಇಲ್ಲಿ ಇವರಿಗೆ ಕೊಟ್ಟಿರುವಂತ ಟಾರ್ಚರ್ ಬೇರೆ ಎಲ್ಲೂ ಕೊಡ್ಲಿಕ್ಕಿಲ್ಲ, ನಾವು ಕೇಳಿಲ್ಲ. ಇಷ್ಟೊಂದು ಟಾರ್ಚರ್ ನಾವು ಎಲ್ಲಿ ಕೂಡ ಕೇಳಲಿಲ್ಲ. ಅಷ್ಟೊಂದು ಟಾರ್ಚರ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೂಡ ನಾವು ಇದೇ ತರ ಸ್ವಸಹಾಯ ಸಂಘದಲ್ಲಿ ಎಷ್ಟು ಯಾರ್ಯಾರಿಗೆ ತೊಂದರೆ ಆಗಿದೆ ಅಲ್ಲೆಲ್ಲ ಹೋಗಿ ಅವರ ಬಗ್ಗೆ ನಾವು ಈ ತರ ವಿಡಿಯೋಗಳನ್ನು ಮಾಡಿ ನಮ್ಮನ್ನು ಕರಿತಾ ಇದ್ದಾರೆ. ನಮ್ಮನ್ನು ದಿವಸಕ್ಕೆ ಒಂದು 50-60 ಕಾಲ್ ಬರ್ತದೆ. ಎಲ್ಲ ನಾವು ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗಡೆ ನಾವು ನಂಬರ್ ಅನ್ನು ಹಾಕಿದ್ದೇವೆ. ಅದಕ್ಕೆ ಕಾಲ್ ಮಾಡಿ, ನಾವು ಅದನ್ನು ತೆಗಿಲಿಲ್ಲ ಅಂದ್ರೆ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅಷ್ಟೇ. ನಿಮ್ಗೆ ಎಲ್ಲ ಸಹಾಯಕ್ಕೂ ನಾವು ಇದ್ದೇವೆ. ಒಂದು ಲೆಕ್ಕಾಚಾರ ಆಗ್ಲಿ, ಆಮೇಲೆ ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ. ನಿಮ್ಮ ಸಂಘದ ನಿಮ್ಮ ಲೋನಿನ ಉಳಿತಾಯ ಕಟ್ಟಿದ್ದೀರಾ ಎಲ್ಲದನ್ನು ಲೆಕ್ಕಾಚಾರ ಮಾಡಿ ನೀವೇ ತೀರ್ಮಾನ ಮಾಡಿ ಕಟ್ಟಬೇಕಾ ಬೇಡವಾ ಅಂತ ಅಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಇದೇ ತರ ಸಮಸ್ಯೆಯನ್ನು ಇಟ್ಕೊಂಡು ನಾವು ಬರ್ತೇವೆ. ಹಾಗೆ ಹೇಳ್ತಾ ನಾವು ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಲ್ಲಿ ಕೂಡ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ತುಂಬಾ ಟಾರ್ಚರ್ಗಳು ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ವಿಡಿಯೋಗಳನ್ನು ನೋಡಿ ಅವರವರ ಲೆಕ್ಕ ಹಾಕಿ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದಕ್ಕೆ ಈಗ 1.5 ತಿಂಗಳಿಂದ ಇಲ್ಲಿ ಒಂದು 50 ಜನ ಸ್ವಸಹಾಯ ಸಂಘದಲ್ಲಿ ದುಡ್ಡು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಅವರಿಗೆ ಏನೇನು ಸಮಸ್ಯೆ ಆಗಿದೆ, ಈಗ ತುಂಬಾ ವರ್ಷದಿಂದ ಇಲ್ಲಿ ಸ್ವಸಹಾಯ ಸಂಘದಲ್ಲಿ ಅವರು ಸಾಲ ತಗೊಂಡಿದ್ದಾರೆ, ಉಳಿತಾಯ ಕಟ್ತಾ ಇದ್ದಾರೆ. ಅವರಿಗೆ ಏನೇನು ಸಮಸ್ಯೆ ಆಗಿದೆ ಅಂತ ಅವರ ಹತ್ರ ನಾವು ಕೇಳಲ್ಲ. ನನ್ನ ಗಂಡನಿಗೆ ಅಲ್ಲಿ ಲೋನ್ ಕಟ್ಟುವಾಗ ಹೋಗುವಾಗ ಅವರು ತುಂಬಾ ಟಾರ್ಚರ್ ಕೊಡ್ತಾರೆ. ಜ್ಞಾನ ತಪ್ಪಿದೆ ನನ್ನ ಗಂಡನಿಗೆ, ಮನೆ ಇಲ್ಲ ನನಗೆ. ಪುನಃ ಸಹ ವಾರಕ್ಕೆ 3 ಸಲ ಅಲ್ಲಿಂದ ನೀವು ತಗೊಂಡಿದ್ದೀರಾ, ಕಟ್ತಾ ಇದ್ದೀರಾ? ಈಗ 3 ಲಕ್ಷ ನಾವು ಕಟ್ತಾ ಇದ್ದೆ. 4 ವಾರ ಆಯ್ತು ನಾ ಕಟ್ಲಿಲ್ಲ. ಕಟ್ಲಿಕ್ಕೆ ಕಷ್ಟ ಆಯ್ತಾ ನಿಮ್ಗೆ? ಕಷ್ಟ ಆಗಿದೆ ನಮ್ಗೆ. ನನಗೆ ಹುಷಾರಿಲ್ಲ, ಕೆಲಸ ಸಹ ಇಲ್ಲ. ಕಟ್ತೇವೆ ನಾವು ಹೇಳ್ತೇವೆ, ಕಟ್ಟುದಿಲ್ಲ ಅಂತ ಹೇಳುದಿಲ್ಲ. ಈಗ ಕಷ್ಟ ಇದೆ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ದೆ. ಆದ್ರೆ ಸಹ ಅವ್ರು ಕೇಳುದೇ ಇಲ್ಲ. ಅವ್ರು ಒಂದೇ ಮನೆಗೆ ಬಂದು ಕಟ್ಲೇಬೇಕು ಅಂತ ಟಾರ್ಚರ್ ಕೊಡ್ತಾರೆ ಅವರು. ಈಗ ನಂಗೆ ಮನೆ ಸಹ ಇಲ್ಲ, ಆದ್ರೆ ಅವ್ರು ನೋಡಿದ್ದಾರೆ. ಪುನಃ ಸಹ ಅವ್ರು ಮತ್ತೆ ಹೇಳ್ತಾರೆ ಅವರು, ನಾನ್ ನಿಮ್ಗೆ ಲೋನ್ ಕೊಡ್ತೇನೆ, ಅದೊಂದು ಕ್ಲಿಯರ್ ಮಾಡಿ, ನನ್ನ ನಾದಿನಿ ಹೆಸರಲ್ಲಿ ಲೋನ್ ಉಂಟು, ಅದು ಕ್ಲಿಯರ್ ಮಾಡಿ ನಾನು ನಿಮ್ಗೆ ಲೋನ್ ಕೊಡ್ತೇನೆ ಅಂತ ಹೇಳ್ತಾರೆ ಅವರು. ಹಾಗೆ ಹೇಳ್ತಾರೆ. ಈಗ ನೀವು 4 ವಾರದಿಂದ ಇಲ್ಲ ಮನೆಗೆ ಬಂದ್ರ? ಏನ್ ಮಾಡಿದ್ರು? ಮನೆಗೆ ಬಂದು ಹೇಳುದೇ ಅದೇವೆ, ಕಟ್ಲೇಬೇಕು ಅಂತ. ಎಂತ ಸಿಟ್ಟು ಮಾಡ್ತಾರೆ ಅವ್ರು, ಬಂದು ಜಗಳ ಮಾಡಿ ಬೊಬ್ಬೆ ಹೊಡ್ತಾರೆ. ಕಟ್ಲೇಬೇಕು. ಮೊನ್ನೆಯಿಂದ ನನ್ನ ಗಂಡನಿಗೆ ಶಾಪ ಸಹ ಹಾಕಿದ್ದಾರೆ. ನೀವು ಅಲ್ಲ ಬೊಬ್ಬೆ ಮಾಡ್ತಾರಲ್ಲ, ಬೊಬ್ಬೆಯನ್ನು ಮಾಡುದು ಬೇಡ, ಅದು ಧರ್ಮಸ್ಥಳದ ಹಣ. ಮತ್ತೆ ನನಗೆ ಬೈದವರು ಯಾರು ಸಹ ಸರಿ ಆಗ್ಲಿಲ್ಲ. ಅವ್ರಿಗೆ ಒಬ್ಬರಿಗೆ ಬಾಯಿಯಲ್ಲಿ ಏನಾಗಿದೆ, ಒಬ್ಬನಿಗೆ ಕಾಲಲ್ಲಿ 1 ಲಕ್ಷ ಖರ್ಚಾಗಿದೆ ಅಂತ ಹೇಳಿದ್ದಾರೆ ಅವರು. ಈಗ ಧರ್ಮಸ್ಥಳದ ಹಣ ಅಂತ ಹೇಳಿದ್ರ, ಅವರು ಬ್ಯಾಂಕಿನಿಂದ ಕೊಡುದು ಅಂತ ಹೇಳ್ತಾರಲ್ಲ? ಅದು ಸಹ ಹೇಳಿದ್ರು, ಬರೋದು ಬ್ಯಾಂಕಿನ
ಅವರು ಇಷ್ಟರವರೆಗೆ ನಾವು ನಿಮ್ಮ ಹತ್ರ ಕೇಳಿಕೊಂಡು ಸಾಕಾಯ್ತು, ಅಂದ್ರೆ ನೀವು ಧರ್ಮಸ್ಥಳ ಸರಿ ಬರುದಿಲ್ಲ. ಧರ್ಮಸ್ಥಳದ ಬ್ಯಾಂಕಿಗೆ ಹಾಕಿ ನಿಮ್ಗೆ ಕೊಡ್ತಾರೆ. ಏನಿ ಬರುದು ಬ್ಯಾಂಕಿನವರೇ, ನಾವಲ್ಲ ಅಂತ. ಬರ್ಬೇಕಲ್ಲ. ಈಗ 8 ತಿಂಗಳಿಂದ ನಾನ್ ಕಟ್ಲಿಲ್ಲ, ಯಾಕೆ ಬ್ಯಾಂಕಿನವರು ಬರ್ಲಿಲ್ಲ? ಬರ್ತಾರೆ ಬ್ಯಾಂಕಿನವರು ಹೋಗಿ ಕೇಳಿ ಅದು ಸಹ ಹೇಳಿದ್ರು. ನನ್ನ ಗಂಡ ತಂಗಿಯ ಪುಸ್ತಕ ಕೊಂಡು ಅಲ್ಲಿ ಹೋಗ್ಬೇಕು, ಅಲ್ಲಿ ನಾನು ಕೇಳ್ತೇನೆ, ನಾನು ಏನು ಇದು ಇಷ್ಟು ಹೋಗ್ಲೇ ಇಲ್ಲ, ನಾವು ಇಷ್ಟು ಕಟ್ಟಿದ್ದೇವೆ ಅಲ್ಲ ಅಂತ. ಪುನಃ ಅವರು ಅದಕ್ಕೆ ಬೇರೆ ಮಾತಾಡಿದ್ರು. ಅಲ್ಲಿ ಯಾಕೆ ಹೋಗುದು, ನಿಂಗೆ ತೆಗಿಯುವಾಗ ಗೊತ್ತಿಲ್ವಾ ಬಡ್ಡಿ ಉಂಟು ಅಂತ ಹಾಗೆ ಹೇಳಿದ್ರು ಅವರು. ಈಗ ಏನ್ ತೀರ್ಮಾನ ಮಾಡಿದ್ದೀರಿ ನೀವು? ನಾನು ಕಟ್ಟುದಿಲ್ಲ, ಈಗ ನಂಗೆ ಸಾಧ್ಯವಿಲ್ಲ. ಅವರ ಹತ್ರ ಹೇಳಿದ್ದೇವೆ ಕಟ್ತೇವೆ ಅಂತ ಹೇಳಿದ್ರು ಅವ್ರ ಹತ್ರ, ಈಗ ಆಗುದಿಲ್ಲ ಅಂತ. ಅದೇ ನಿಮ್ಗೆ ನಿಮ್ಮ ಸ್ವಸಹಾಯ ಸಂಘದ ಬ್ಯಾಂಕಿನ ಪಾಸ್ ಪುಸ್ತಕ ನಿಮಗೆ ಕೊಟ್ರೆ ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವು ಕಟ್ಟಿ ಅಂತ ಅವ್ರ ಹತ್ರ ಹೇಳಿ, ಕಟ್ಟೇವೆ ಅಂತ ಹೇಳಿ. ಬ್ಯಾಂಕಿಂದ ನಿಮಗೆ ಲೋನ್ ಕೊಟ್ಟಿದ್ದಾರೆ, ಅದೇ ಬ್ಯಾಂಕಿನ ನಿಮ್ಮ ಸ್ವಸಹಾಯ ಸಂಘದ ಅಕೌಂಟಿಗೆ ಇನ್ನು ಮುಂದೆ ಕಟ್ಟಿ. ₹1 ಕೊಡ್ಬೇಡಿ, ಯಾಗ್ಲೋ ನೀವು ಕೂಡ ಬಿಡ್ಬೇಡಿ. 4 ವರ್ಷದಿಂದ ನೀವೇನು ಬಡ್ಡಿ ಕಟ್ಟಿದ್ದೀರಾ ಅದೆಲ್ಲ ನಿಮಗೆ ಬಡ್ಡಿ ಸಮೇತ ಅವರು ರಿಟರ್ನ್ ಕೊಡ್ಬೇಕು. ಹೆಚ್ಚುವರಿ PRK ಇನ್ಶೂರೆನ್ಸ್ ಎಲ್ಲ ಕಟ್ಟಿದ್ದೀರಲ್ಲ, ಜೀವನ್ ಮಧುರ ಎರಡು ಮಾಡಿದ್ದಾರೆ, ಜೀವ ಭದ್ರತೆಗೆ ನಿಮ್ಗೆ ಡಾಕ್ಯುಮೆಂಟ್ ಯಾರ ಕೊಟ್ಟಿದ್ದಾರಾ? ಬಾಂಡ್ ಕೊಟ್ಟಿದ್ದಾರಾ? ಎಲ್ಲಿ ಕೊಟ್ಟಿದ್ದಾರೆ? ಕೊಡುದಿಲ್ಲ ಯಾರು ಕೂಡ. ಅದು LIC ಜೀವ ಭದ್ರತೆಗೆ ನಿಮಗೆ ಯಾವುದೇ ಬಾಂಡ್ ಕೊಡುದಿಲ್ಲ, ಅವ್ರು ಕೊಡ್ಬೇಕು. ಇನ್ಶೂರೆನ್ಸ್ ಮಾಡ್ತೇವೆ ಬೈಕಿಗೆ, ಅವರು ಬಾಂಡ್ ಕೊಡುದಿಲ್ವಾ? ಏನಾದ್ರು ಆಕ್ಸಿಡೆಂಟ್ ಆದ್ರೆ ಅದು ಕ್ಲೈಮ್ ಆಗ್ತದೆ. ಯಾವುದೇ ಒಂದು ಇನ್ಶೂರೆನ್ಸ್, ಬಾಂಡ್ ಇಲ್ಲದ ಇನ್ಶೂರೆನ್ಸ್ ಯಾವ್ದು ಎಲ್ಲಿಯಾದ್ರೂ ಉಂಟಾ? ಇಲ್ಲ. ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಬರೀ ಕಲೆಕ್ಷನ್ ಮಾಡಿ ಇನ್ಶೂರೆನ್ಸ್ ಬೇರೆ ಯಾವ್ದಾದ್ರು ಕಂಪನಿದು ಉಂಟಾ? ಇಲ್ಲ. ಇಲ್ಲಿ ಮಾತ್ರ ಯಾಕೆ? ಗಂಡನ ಹತ್ರ ಹೇಳಿ ಹೆಂಡತಿ ಗುಲಾಮವ ಅಂತಲ್ಲ ಬೈದಿದ್ದಾರೆ, ಅದೆಲ್ಲ ಅವರಿಗೆ ಯಾಕೆ? ಅವರ ಕಾನೂನು ಪ್ರಕಾರ ಕರೆಕ್ಟ್ ಸರಿಯಾಗಿದ್ರೆ ಅವ್ರ ಕಾನೂನು ರೀತಿಯಲ್ಲಿ ವಸೂಲು ಮಾಡ್ಲಿ ಅಷ್ಟೇ, ಗೊತ್ತಾಯ್ತಾ? ಏನಲ್ಲಿ ಆಗಿದೆ ಅವ್ರಿಗೆ. ಅಂದ್ರೆ ರಿಕ್ಷಾ ಡ್ರೈವರ್ ತಂದು ನಮ್ಮ ಮನೆಗೆ. ಹೌದಾ? ಏನಾಯ್ತು? ಜ್ಞಾನ ತಪ್ಪಿದು ಒಟ್ರಾಸ್ ಬೈದ್ರಲ್ಲ ಅಲ್ಲಿ, ನಮ್ಮ ಸಂಘದವರು ಎಲ್ಲ ಸೇರಿ, ಮೇಡಮ್ನವರು ಸಂಘದವರು ಎಲ್ಲ ಬೈದಿದ್ದಕ್ಕೆ ಅವರಿಗೆ ಹೌದು. ಅವ್ರು ಇಲ್ಲಾದ್ರೂ ಟೆನ್ಷನ್ ಅಲ್ಲಿ ಇದ್ರು ಅವರು. ಇದು ಜಾಸ್ತಿ ಇವರು ಬೈದದು. ಏನು ಟೆನ್ಷನ್ ತಗೊಳ್ಬೇಡಿ, ನಾವಿದ್ದೇವೆ. ಒಳ್ಳೆಯವರು ಬೈಯುವುದಿಲ್ಲ ಯಾವತ್ತು, ಅದಂತವ್ರು ಮಾತ್ರ ಬೈಯುವುದು, ಗೊತ್ತಾಯ್ತಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನೀವು ಇವತ್ತಿನಿಂದ ನೀವು ಯಾರೇ ಏನ್ ಹೇಳಿ ನಿಮ್ಮ ಜೀವವನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ. 14 ವರ್ಷದಿಂದ ಏನ್ ತಗೊಂಡಿದ್ದಾರೆ ಎಲ್ಲ ಬಡ್ಡಿ ಸಮೇತ ಇವರಿಗೆ ರಿಟರ್ನ್ ಸಿಗ್ಬೇಕು. ಮತ್ತೆ ಇವರು ಉಳಿದ ಏನು ಅಮೌಂಟ್ ಅನ್ನ ನೀವು ಅವರ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊಟ್ರೆ ತಿಂಗಳು ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಕಟ್ಟಿ ನೀವು ಕ್ಲಿಯರ್ ಮಾಡಿ. ಇಲ್ಲದಿದ್ರೆ ನೀವು ಕಟ್ಟೋದೇ ಬೇಡ, ಅಲ್ಲಿ ತನಕ ನೀವು ಕಟ್ಟೋದಿಲ್ಲ. ಏನಾದ್ರೂ ಸಮಸ್ಯೆ ಆದ್ರೆ ನಮ್ಗೆ ಫೋನ್ ಮಾಡಿ, ನಿಮ್ಮ ಮನೆ ಕೂಡ ನೋಡ್ಲಿಕ್ಕೆ ಬರ್ತೀವಿ. ಅದೇ ಬರ್ತೀವಿ, ನಾವು ಅಲ್ಲಿಗೆ ಬರ್ತೀವಿ. ನಾವು ಗೋದಾಮಲ್ಲಿರೋದು, ನಮ್ಗೆ ಮನೆ ಇಲ್ಲ ಅಂತ ಹೇಳಿದ್ರು. ನೋಡಿ ಅಲ್ಲಿ ಎಲ್ಲಿ ಅಂತ ನಾವು ತೋರಿಸ್ತೇವೆ. ಈಗ ಬನ್ನಿ ನೋಡಿ, ಇಲ್ಲಿ ನೋಡಿ ಗೋದಾಮ್, ಇಲ್ಲಿ ನೋಡಿ 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 ಇಲ್ಲಿ ಇರುವಂತದ್ದು. ಈಗ ಮಾತಾಡಿದ್ದು ಬನ್ನಿ ಯಾರು ಮಾತಾಡಿದ್ದು ನೋಡಿ, ಇವರು ಈಗ ಮಾತಾಡಿದ್ದು ನೋಡಿ, ಇವರ ಗೋದಾಮ ಇಲ್ಲಿರೋದು. ಇದಕ್ಕೆ ನಿಮ್ಗೆ ಮನೆ ಇಲ್ವಾ? ನಿಮ್ಗೆ ಬೇರೆಯವ್ರ ಲೋನ್ ಕಟ್ಟದೆ, ಆಗ ಇದೇನಾಗ್ಲಿಲ್ಲ. 2 ಸಲ ಓನರ್ ಅವ್ರು ಬಂದು ಹೇಳಿದ್ರು ನಮ್ಮ ಹತ್ರ ಇವ್ರು ಖಾಲಿ ಮಾಡುವಂತ, ಖಾಲಿ ಮಾಡಿ ಕೊಟ್ಟು. ಈಗ ಕೊಡ್ಲಿಕ್ಕಿದೆಯಾ? ಇಲ್ಲಿ ಕೊಡ್ಬೇಕಾ? ಇಲ್ಲಿ 6,000 ಬಾಡಿಗೆ. ನೋಡಿ ಇವರ ಕಷ್ಟ ನೋಡಿ ಕೊಟ್ಟದ್ದು ಇದು ಗೋಡನ್. ಇವರ ಕಷ್ಟವನ್ನು ನೋಡಿ ಗೋಡನ್, ಬೇರೆ ಮನೆ ಇಲ್ಲ, ಮನೆ ಯಾರು ಕೊಡುದಿಲ್ಲ ಅವರಿಗೆ. ಇದು ಗ್ರಾಮಾಭಿವೃದ್ಧಿ ಯೋಜನೆ. ಈಗ ನೀವು ಲೋನ್ ತಗೊಳ್ಳುವಾಗ ಬಾಡಿಗೆ ಮನೆಯಲ್ಲಿ, ಈಗ ನೀವು ಗೋಡಾಮಿಗೆ ಬಂದಿದ್ದೀರಾ,
ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನೋಡಿ, ಬಾಡಿಗೆ ಮನೆಯಲ್ಲಿದ್ದವರು ಎಲ್ಲೂ ಬಾಡಿಗೆ ಮನೆ ಸಿಗದೆ ಗೋಡಾನಿಗೆ ಬಂದಿದ್ದಾರೆ. ಇಲ್ಲಿ ಒಂದು ಕರುಣೆ ತೋರಿಸಿ ಒಬ್ರು ಇಲ್ಲಿ ಮನೆ ಕೊಟ್ಟಿದ್ದಾರೆ. ಬಾತ್ರೂಮ್ ಸಹ ಇಲ್ಲ. ವಾರಕ್ಕೆ 3 ಮನೆಗೆ ಬರ್ತಾರೆ. ವಾರಕ್ಕೆ ಇಲ್ಲಿ ಸಹ ಇಲ್ಲಿಗೆ ಅದೇ ಅವರೇ ಅವಗಲಾಟ ಮಾಡಿದ್ರು ಅಲ್ಲಿ ಮನೆಯಲ್ಲಿ. ಇದರಲ್ಲಿಯೇ ಈಗ ಅದು ಅದೊಂದು ರತ್ನ ಮೇಡಮ್, ಮತ್ತೊಂದು ಸುಪ್ರೇಜ್ ಬಂದದ್ದು. ನೋಡಿ, ಇನ್ನು ಮುಂದೆ ನಿಮ್ಮ ಮನೆಗೆ ಬಂದ್ರೆ ಸೀದಾ 112ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡಿ, ಗೊತ್ತಾಯ್ತಾ? ಸೀದಾ ಹೋಗಿ ಕಂಪ್ಲೇಂಟ್ ಕೊಡಿ, 112ಗೆ ಕಾಲ್ ಮಾಡಿ. ಕಂಪ್ಲೇಂಟ್ ಕೊಡ್ಬೇಕು, ಹಾಗಾದ್ರೆ ನಮ್ಗೆ ಆಧಾರ ಆಗ್ತದೆ. ಯಾರು ಅವ್ರಿಗೆ ಅದೇ ಮೇಡಮ್ ಅವ್ರು ಇನ್ನೊಮ್ಮೆ ಬಂದಾಗ ನೀವು ಕೊಡಿ, ಅರ್ಥಾಯ್ತಾ? ನೀವು ಫೋನ್ ಮಾಡಿ, ಹೀಗೆ ನಾವು ಸಂಘದ ಲೋನ್ ಕಟ್ತಾ ಇದ್ದೇವೆ, ಕಟ್ಟಿದ್ದು ಜಾಸ್ತಿ ಆಗಿದೆ ಅಂತ ಹೆಚ್ಚುವರಿ ಬಡ್ಡಿ ತಗೊಳ್ತಾ ಇದ್ರೆ, ಅದಕ್ಕೆ ನಾವು ಇನ್ನು ಮುಂದೆ ಸ್ವಸಹಾಯ ಸಂಘದ ಬ್ಯಾಂಕ್ ಅಕೌಂಟ್ ಕೊಟ್ರೆ ನಾವು ಅಲ್ಲಿ ಕಟ್ತೇವೆ, ಅಲ್ಲಿ ತನಕ ನಾವು ಕಟ್ಟುವುದಿಲ್ಲ ಅಂತ ನಾವು ಇಲ್ಲಿ ಕೂತಿದ್ದೇವೆ. ಕಟ್ಟುವುದಿಲ್ಲ ಅಂತ ನಾವು ಹೇಳುವುದಿಲ್ಲ, ಅವರು ನಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊಡ್ಲಿ, ಅಲ್ಲಿ ತನಕ ನಾವು ಕಟ್ಟುವುದಿಲ್ಲ. ಅದಕ್ಕೆ ಮನೆಗೆ ಬಂದು ಟಾರ್ಚರ್ ಮಾಡ್ತಾ ಇದ್ರೆ ಮನೆಗೆ ಬರಬಾರ್ದು ಅಂತ ನೀವು ಕಂಪ್ಲೇಂಟ್ ಕೊಡಿ. ಅವ್ರ ಮನೆಗೆ ಬಂದು ಸಾಲ ಮಾಡುವಾಗಿಲ್ಲ. ಅಲ್ಲಿ ಅದೊಂದು ಮೊಬೈಲ್ ಅಲ್ಲಿ ನೋಡಿದ್ರೆ ಹೇಳಿದಂತೆ, ನೀನು ವಿಡಿಯೋ ಮಾಡುದಮ್ಮ, ಅದನ್ನ ಮಗು ಹೇಳಿದ, ಅಲ್ಲ ನಾವು ವಿಡಿಯೋ ಮಾಡುದಲ್ಲ, ವಿಡಿಯೋ ಮಾಡುದು ಬೇಡ ಅಂತ ಹೇಳಿದ್ರೆ. ವಿಡಿಯೋ ಮಾಡ್ಲೇಬೇಕು. ಅವ್ರ ಮನೆಗೆ ಬರ್ಲಿಕ್ಕೆ ಇಲ್ಲ. ಅವರಿಗೆ ಸ್ವಸಹಾಯ ಸಂಘಕ್ಕೆ ಏನು ನೀವು ದುಡ್ಡು ಕಟ್ಲಿಲ್ಲ ಅಂದ್ರೆ ಅವರು ನಿಮ್ಗೆ ನೋಟಿಸ್ ಕೊಡ್ಬೇಕು. ಯಾವುದೇ ಒಂದು ವಿಷಯಕ್ಕೆ ನಿಮ್ಗೆ ಕಾನೂನು ಇರ್ತದೆ. ಬಿಡ್ತಾರಂತೆ. ನೋಟಿಸ್ ಬರ್ಲಿ ಅಲ್ಲ, ಬಂದಿಲ್ಲ ಅಲ್ಲ ನಿಮ್ಗೆ. 3 ನೋಟಿಸ್ ಬಂದ ಮೇಲೆ ಅವರು ಪೊಲೀಸ್ ಕರ್ಕೊಂಡು ನೋಟಿಸ್ ಜೊತೆ ನಿಮ್ಮ ಮನೆಗೆ ಬರ್ಬೇಕು. ಅದು ಕಾನೂನು ಪ್ರಕಾರ ಇರುವಂತದ್ದು. ಬರ್ಲಿ ಅಲ್ಲ, ಅಲ್ಲಿ ತನಕ ನೀವು ಅವ್ರು ಬರ್ಬಾರ್ದಲ್ಲ. ಅವ್ರು ಬಂದ್ರೆ ಅದು ತಪ್ಪಲ್ವಾ? ಹಾಗೆ ಇನ್ನು ಮೇಲೆ ನೀವು ಬಂದ್ರೆ ನಮ್ಗೆ ಕಾಲ್ ಮಾಡಿ 112ಗೆ ಬರ್ದಿಟ್ಕೊಳ್ಳಿ ನಂಬರ್. ಪೊಲೀಸ್ ಸ್ಟೇಷನ್ಗೆ ನಿಮ್ಮ ಇಲ್ಲಿ ಹತ್ತಿರ ಉಂಟಲ್ಲ ಪೊಲೀಸ್ ಸ್ಟೇಷನ್, ಕಂಪ್ಲೇಂಟ್ ಮಾಡಿ. ಈಗ ನಾವು ಕೂಡ ನಿಮ್ಮ ಹತ್ರ ಹೇಳೋದಷ್ಟೇ, ಕಟ್ಟಬೇಡಿ ಅಂತ ನಾವು ಹೇಳೋದಿಲ್ಲ. ಅಲ್ಲಿ ತನಕ ನೀವು ಕಟ್ಟಬೇಡಿ, ಗೊತ್ತಾಯ್ತಾ? ಮತ್ತೆ ನಿಮ್ಗೆ ಹೆಚ್ಚುವರಿ ಏನು ಬಡ್ಡಿ ಕಟ್ಟಿದ್ದೀರಾ ಅದು ನಿಮ್ಗೆ ಸಿಗ್ಲೇಬೇಕು. ಅದು ನಾವು ಹೋರಾಟ ಮಾಡುದು ನಾವು ಅದಕ್ಕೆ. ಬಡವರಿಂದ ಏನು ದೋಚಿದ್ದಾರೆ ಅವರು, ಅದು ನಿಮ್ಗೆ ಸಿಗ್ಲೇಬೇಕು ಅಷ್ಟೇ, ನಾವು ಹೇಳುವಂತದ್ದಷ್ಟೇ. ನಾವ್ ಇದೇ ಸಂಘದಲ್ಲಿ ಅವರು ನಮ್ಗೆ ಅಲ್ಲಿ ನನ್ನ ಅಕ್ಕನ ಮಗಳ ಮದುವೆ ಇತ್ತು, ಅಲ್ಲಿಗೆ ಸಹ ನಾವು ಹೋಗ್ಲಿಲ್ಲ. ಇದೇ ಸಂಘದಲ್ಲಿ ನಾನು 1 ರೂಪಾಯಿ ಕಡಿಮೆ ಮಾಡ್ಲಿಕ್ಕೆ ಅವ್ರು ಬಿಡುದಿಲ್ಲ. ಲಾಸ್ಟ್ ನಾನ್ ಮತ್ತೆ ನನ್ನ ಗಂಡ ಅಲ್ಲಿ ಒಳ್ಳೆ ಸಮುದ್ರಕ್ಕೆ ಆರ್ಲಿಕ್ಕೆ ಹೋದೆ. ಇನ್ನು ಆತರ ಏನು ಪರಿಸ್ಥಿತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ನಿಮ್ಗೆ ಊಟ ತಿಂಡಿಗೆಲ್ಲ ಇದಕ್ಕೆ ಬಾಡಿ ಕಟ್ಲಿಕ್ಕೆ ಎಲ್ಲಿಂದ ದುಡ್ಡು? ನನ್ನ ಗಂಡ ಚಾ ಮಾರುದು. ಈಗ ಬಂದು ಕರ್ತದಲ್ಲ ಚಾ ಮಾಡುದು. ಮತ್ತೆ ಏನು ನಿನ್ನ ಹುಷಾರಿಲ್ಲ ಅಂತ ಹೇಳಿ ಏನಾಯ್ತು ನಿಮ್ಗೆ? ಹಾರ್ಟ್ ಆಪರೇಷನ್. ಇದು ಮಾವನಂದು. ಇದು ಗ್ರಾಮಾಭಿವೃದ್ಧಿ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಲ್ಲಿ ಉದ್ಧಾರ ಆಗಿದ್ದ ಏನು ಪರಿಸ್ಥಿತಿ ನಾವು ತೋರಿಸ್ತಾ ಇದ್ದೇವೆ. ಉದ್ಧಾರ ಆಗಿದ್ದು ಈಗ ಧರ್ಮಸ್ಥಳ ಯೋಜನೆಯಲ್ಲಿ ಈಗ 15 ವರ್ಷ 20 ವರ್ಷದಿಂದ ಎಲ್ಲ ಇದ್ದಾರೆ. ಈಗಲೂ 3 ಲಕ್ಷ 4 ಲಕ್ಷ ಲೋನ್ ತಗೊಂಡವರು ಈಗ ಕೂಡ ಕಟ್ತಾನೆ ಇದ್ದಾರೆ. ಕಟ್ಟಿದಷ್ಟು ಮುಗಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಅಭಿವೃದ್ಧಿ ಅಂದ್ರೆ ಏನು? ಈಗ ಯಾರಾದ್ರೂ ಸಂಘದಲ್ಲಿ ಲೋನ್ ತಗೊಂಡು ಅವರು ಕಟ್ಟಿ ಕ್ಲಿಯರ್ ಆದ್ರೆ, ಅದರಲ್ಲಿ ಉದ್ಧಾರ ಆದ್ರೆ ಮತ್ತೆ ಯಾಕೆ ಅವರು ಲೋನ್ ತಗೊಳ್ತಾರೆ? ಈಗ ಸುಮ್ಮನೆ ಯಾರಾದ್ರೂ ಲೋನ್ ತಗೊಳ್ತಾರೆ? ಇಲ್ಲ. ಈಗ ಅವರು ಒತ್ತಾಯ ಮಾಡಿದ್ರು ಕೂಡ ನೀವು ಅಲ್ಲಿ ಸೈನ್ ಮಾಡಿ ಲೋನ್ ಕೊಡೋದು ಕೊಡ್ತಾ ಇದ್ದೀರಾ ಲೋನು. ಇಂಥವರಿಗೆ ಲೋನ್ ಕೊಡೋದೇ ನೀವು ತಪ್ಪು. ಈಗ ಇವರ ಆದಾಯವರಿಗೆ ಲೋನ್ ಕೊಡ್ಬೇಕು, ಅದೇ ನೀವು ತಪ್ಪಲ್ಲ. ಮತ್ತೆ ಹೆಚ್ಚು ವಸೂಲು ಮಾಡುದು, ಇದೆಲ್ಲ ನೀವು ಇವರಿಗೆ ಎಲ್ಲ ನ್ಯಾಯ ಸಿಗ್ಬೇಕು. ಇದು ಮತ್ತೆ ರೀತಿಯ ನೀವು ಹೊರಟರು ಕೂಡ ನಾವು ನ್ಯಾಯಾಲಯಕ್ಕೆ ಎಲ್ಲ ಡಾಕ್ಯುಮೆಂಟ್ ಜೊತೆ ನೀವು ಇದನ್ನು ಕೋರ್ಟ್ಗೆ ಹಾಕಿ ಸಿವಿಲ್ ಕಂಪ್ಲೇಂಟ್ ಮಾಡಿ. ಇಲ್ಲದಿದ್ರೆ ಇವರನ್ನೆಲ್ಲ ಉದ್ಧಾರ ಮಾಡುವಂತ ಕೆಲಸ ಮಾಡಿ. ಅದಕ್ಕೆ ಲೆಕ್ಕಾಚಾರ ಆಗ್ಲಿ. ಈ ವಿಡಿಯೋವನ್ನು ನೋಡುವವರು ಎಲ್ಲರೂ ಶೇರ್ ಮಾಡಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP ಅವರ ಹಣೆ ಬರ ಎಲ್ಲರಿಗೂ ಗೊತ್ತಾಗ್ಲಿ. ನಾವು ಹೇಳ್ತೇವೆ ಅಪಪ್ರಚಾರ ಮಾಡ್ತಾ ಇದ್ದೇವೆ ನೋಡಿ. ಇದು ಅಪಪ್ರಚಾರ ನೋಡ್ತಾ ಇದ್ದಿರಲ್ಲ. ಅವರ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಮನೆಯಲ್ಲಿ ಬಾತ್ರೂಮ್ ಇಲ್ಲ ನೋಡಿ, ಎಷ್ಟು ಪರಿಸ್ಥಿತಿ ಇದ್ದಾರೆ. ನಾವು ಧರ್ಮ ಅಂತ ನೋಡುದಿಲ್ಲ, ನಮ್ಗೆ ಎಲ್ಲರೂ ಒಂದೇ. ನಾವು ಎಲ್ಲರೂ ಒಂದೇ. ನಾವು ಆ ತರ ಎಲ್ಲ ಮಾಡುದು, ಎಲ್ಲರೂ ಒಂದೇ ಸಮಾನವಾಗಿ ನೋಡುವಂತದ್ದು. ಎಲ್ಲರೂ ನ್ಯಾಯ ಅನ್ನೋದು ಈಗ ನ್ಯಾಯದಲ್ಲಿ ಒಂದು ಧರ್ಮಕ್ಕೆ ಒಂದು ನ್ಯಾಯ, ಇನ್ನೊಂದು ಧರ್ಮಕ್ಕೆ ಒಂದು ನ್ಯಾಯ ಅಂತ ಇಲ್ಲ. ಎಲ್ಲರಿಗೂ ಒಂದೇ ನ್ಯಾಯ. ನಾವ್ ಇವತ್ತು ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳು, ನಾನೇನು ಭಿಕ್ಷೆ ಬೇಡ್ಬೇಕಾ ನಿಮಗೋಸ್ಕರ? ಒಳ್ಳೆ ಕೆಲಸ, ಒಳ್ಳೆ ಕೆಲಸ.
ಆಗುದಿಲ್ಲ. ಹಾಕ್ಬೇಕಾ ಅವ್ರು ಕೇಳ್ತಾರೆ. ಅದಕ್ಕೆ ನಾನು ಹೇಳಿದೆ, ನೀವೇ ಯಾಕೆ ಭಿಕ್ಷೆ ಬೇಡಿ ಕೇಳುದು, ತೆಗ್ದವ್ರು ನಾವಲ್ಲ, ನಮ್ಗೆ ಗೊತ್ತುಂಟು ಕಟ್ಲಿಕ್ಕೆ ಉಂಟು, ಈಗ ನಮ್ಗೆ ಆಗುದಿಲ್ಲ. ಅಲ್ಲ, ಇನ್ನು ಮುಂದೆ ನೀವು ಉಂಟಲ್ಲ ನೋಡಿ ಇಂಥವರಿಗೆ ಇದಕ್ಕೆ ಇದು ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಮ್ಮ. ನಿಮ್ಗೆ ನಾವಿದ್ದೇವೆ, ಏನು ಕಷ್ಟ ಬಂದು ನಮ್ಗೆ ಕಾಲ್ ಮಾಡಿ. ನಮ್ಗೆ ಕೂಡ ಕೈಯಿಂದ ಕೊಡುವಂತ ಪರಿಸ್ಥಿತಿ ನಾವು ಇಲ್ಲ, ಆದ್ರೆ ನಮ್ ಜೀವದಿಂದ ಆಗುವಂತ ಉಪಕರಣ ಮಾಡ್ತೇವೆ ನಾವು. ನೋಡಿ ಇವರು ಇರುವಂತದ್ದು ಬಂದರ್, ಇಲ್ಲಿಗೆ ಅನ್ಸಾರಿ ರೋಡ್ ಬಂದರಲ್ಲಿ ಇವರಿದ್ದಾರೆ. ನೀವು ಡೈರೆಕ್ಟ್ ಆಗಿ ಇಲ್ಲೇ ಬಂದು ಇವರ ಕಷ್ಟ ಸುಖವನ್ನು ನೀವೇ ನೋಡಿ. ಈಗ ನಾವು ಹೇಳುದು ಸುಳ್ಳು, ಇವ್ರ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ, ಬೇರೆಯವ್ರ ಹತ್ರ ಇಲ್ಲಿ ಕೇಳಿ, ನೀವೇ ಬಂದು ಇಲ್ಲಿ ನೋಡಿ ವಿಚಾರಿಸಿ, ಇವ್ರಿಗೆ ಏನಾದ್ರು ಸಹಾಯ ಮಾಡೋದಾದ್ರೆ ಮಾಡಿ. ಇನ್ನು ಮುಂದೆ ನಮ್ಗೆ ಫೋನ್ ಮಾಡಿ, ಏನೇ ಸಮಸ್ಯೆ ಆದ್ರೂ ನಾವಿದ್ದೇವೆ. 1 ರೂಪಾಯಿ ನೀವು ಕಟ್ಟೋದು ಬೇಡ ಈಗ ಸದ್ಯಕ್ಕೆ, ಎಲ್ಲ ಲೆಕ್ಕಾಚಾರ ಆಗ್ಲಿ, ಮತ್ತೆ ನೋಡು ಕೋರ್ಟ್ ಅಲ್ಲಿ ತೀರ್ಪು ಬರ್ಲಿ. ನಮ್ಮ ಪುಸ್ತಕ ಇದ್ದ ಸಂಘದವರೇ ಸರಿ ಇಲ್ಲ, ಅವರು ಸಹ ಬಿಡುದಿಲ್ಲ. ನೀವು ತೆಗಿಲ್ವಾ, ಕಟ್ಟು ಅಂತ ಏನ್ ಬೇಕಾದ್ರೆ ಹೇಳಿ, ಯಾಕಂದ್ರೆ ಕಷ್ಟ ನೋಡಿದಾಗ ಅವ್ರಿಗೆ ಗೊತ್ತಾಗ್ಬೇಕು. ಯಾರಿಗಾದ್ರೂ ನೋಡಿದಾಗ ಗೊತ್ತಾಗ. ನಾವು ಕೂಡ ಹೇಳುದು, ಯಾರನ್ನು ಕೂಡ ವಿಡಿಯೋ ಮಾಡಿ ನಾವು ಹಾಕ್ತೇವೆ, ಅಲ್ಲದೆ ಯಾರು ಕೂಡ ನಾವು ಕಟ್ಟಬೇಡಿ ಅಂತ ಹೇಳ್ಬೇಕು. ನಿಮ್ಮ ಲೆಕ್ಕಾಚಾರ ಮಾಡಿ, ಇದು ನಿಮ್ಮ ಹಕ್ಕು, ಈ ತರ ಇದೆ, ಈ ತರ ಡಾಕ್ಯುಮೆಂಟ್ ಇದೆ, ಈ ತರ ಸ್ವಸಹಾಯ ಸಂಘ ಅಂದ್ರೆ ಈ ತರ ಇದೆ, ನಿಮ್ಗೆ ಇಷ್ಟು ಸಬ್ಸಿಡಿ ಬರ್ತದೆ, ಇಷ್ಟೇ ನಿಮ್ಗೆ ಬಡ್ಡಿ ತಗೊಳ್ಬೇಕು ಅಂತ ನಾವು ಹೇಳುದು ಅಷ್ಟೇ ಬಿಟ್ಟು ಅದೆಲ್ಲ ಲೆಕ್ಕಾಚಾರ ಮಾಡಿ ನೀವು ತೀರ್ಮಾನ ಮಾಡಲ್ಲ. ನನ್ನ ಗಂಡ ಜ್ಞಾನ ತಪ್ಪಿ ಬಿದ್ದದಲ್ಲ, ಯಾರಿದೆ ನಮ್ಗೆ ಮಕ್ಳುಂಟಾ, ಇವರು ಹೀಗೆಲ್ಲ ಮಾಡಿದ್ರೆ ನಮ್ಮ ಸಾಲ ತೀರ್ಸ್ಬೇಡ್ವಾ? ಹೌದೌದು, ನನ್ ಗಂಡ ಹೀಗೆ ಆದ್ರೆ ಹೌದೌದು, ಯಾರಿದ್ದಾರೆ ಇದಕ್ಕೆ? ಅದೇ ಮೇಡಮ್, ಅದೇ ನನ್ನ ಗಂಡ ಏನಾದ್ರೆ ಅವರೇ ನೋಡಿ, ಅವರ ಗಂಡನಿಗೆ ಏನಾದ್ರೂ ಆದ್ರೆ ಅವರೇ ಹೊಣೆ. ಯಾರಿಲ್ಲ, ನನಗೆ ಮಕ್ಕಳಿಲ್ಲ, ಯಾರಿಲ್ಲ. ನಾನ್ ಮತ್ತೆ ನನ್ನ ಗಂಡ, ನಾನ್ ಸಾಲ ಮಾಡಿದ ಹಣ ನಾವೇ ಇದ್ ಮಾಡ್ಬೇಕು. ಆದ್ರೆ ಇವರು ಬೈದು ಹೀಗೆಲ್ಲ ಮಾಡ್ಲಿಕ್ಕೆ ಉಂಟಾ? BP ಹೈ ಆಯ್ತು ಇವರಿಗೆ. ಬಂದರಿನಲ್ಲಿ ನೋಡುವಂತ ಜನರು ಯಾರಾದ್ರೂ ಇವ್ರಿಗೊಂದು ಬಾಡಿಗೆ ಮನೆ ಮಾಡಿಸ್ಕೊಡಿ, ಕಡಿಮೆ ರೇಟ್ ಇದು ಬಾಡಿಗೆ ಮನೆ ಮಾಡಿ. ಇವರೊಂದು ಗೋಡಾನಲ್ಲಿ ಇದ್ದಾರೆ, ಇಲ್ಲಿ ನಾಳೆ ಓಡಿಸಿದ್ರೆ ಹೋಗ್ಬೇಕಲ್ಲ, ಅದಕ್ಕೆ ನಾವು ಇಲ್ಲಿ ಸಂಘ ಮಾಡ್ತಿದ್ದೇವೆ. ಇಲ್ಲಿ ಮಾಡಿಸಿ ಅವ್ರು ಹೇಳಿದ್ರು, ನೀವು ಸಂಘ ನೋಡಿ, ಬೇರೆ ಜಾಗ ಇಲ್ಲ ಸಂಘದಲ್ಲಿ, ಅದೇ ನಾನು ಮಾಡಿ ನೋಡಿ ರಾಜಕ ನಾವು ನೋಡಿ ಇಂಥವರಿಗೆ ಹೋಗಿ ಸಲ್ಲ, ಇಂಥವರಿಗೆ ಸಹಾಯ ಮಾಡಿ. ಇವಾಗ ಎಲ್ಲ ಬರುದಿಲ್ವಾ ಎಲ್ಲಿ ಹೋಗಿದ್ದಾರೆ? ನಿಮ್ಮ ಸಮಸ್ಯೆ ಹೇಳಿಲ್ಲ, ಏನ್ ಹೇಳಿದ್ರು ಗೊತ್ತಿಲ್ವ ಅವರಿಗೆ? ಮಾಡಿ ಕೊಡ್ಬೇಕಲ್ಲ. ರೇಷನ್ ಕಾರ್ಡೇ ಮಾಡುದಿಲ್ಲ ಅವರು, ರೇಷನ್ ಕಾರ್ಡೇ ಮಾಡ್ಲಿಲ್ಲ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಾವು ಬಡಿದಾಡ್ತೇವೆ, ನಮ್ಮ ಮಕ್ಕಳು ಬಲಿಪಾಸ್ ಆಗ್ತಾರೆ. ನೋಡಿ, ನಮ್ಮ ಮಕ್ಕಳನ್ನು ಏನಾದ್ರು ಅವರಿಗೆ ಬೇಕಾಗಿ ನಾವು ನಮ್ಮ ಮಕ್ಕಳು ಹೊರಗಡೆ ಹೋಗ್ತಾರೆ, ಏನಾದ್ರು ಶೂಟ್ ಮಾಡ್ತಾರೆ, ಏನಾದ್ರು ಮಾಡ್ತಾರೆ. ಓದ್ಯಾರಿಗೆ ಅವರ ಮಕ್ಕಳು ಯಾರಾದ್ರೂ ಬೀದಿಗೆ ಬಂದಿದ್ದಾರಾ? ನೀವು ಲೆಕ್ಕ ಮಾಡಿ, ಯಾರು ಅವರ ಮಕ್ಕಳು ಬಂದಿದ್ದಾರಾ ಬೀದಿಗೆ? ಬರ್ಲಿಲ್ಲ. ಬೀದಿಗೆ ಓದ್ಯಾರು? ಲೆಕ್ಕ ಮಾಡಿದನು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ಯಾವ್ದು ರಾಜ್ಯಕ್ಕೆ ನಂಬೇಡಿ, ಎಲ್ಲಾ ರಾಜ್ಯಕ್ಕೆದವರು ಒಂದೇ. ನೋಡಿ, ಕಷ್ಟಕ್ಕೆ ಬರೋದು ಯಾರು ಗೊತ್ತಲ್ಲ, ನಮ್ಮ ಒಟ್ಟಿಗೆ ಯಾರು ಇರ್ತಾಗ ಬರ್ತಾರೆ. ಈಗ ನೋಡಿ, ನಾವು ಬರ್ತೇವೆ, ಹೌದಲ್ವಾ? ನೋಡಿ, ಯಾಕೆ ಈ ಸಲ ನಿಮ್ಮ ಮನೆಗೆ ಬರ್ಲಿಲ್ಲ? ಹೌದಲ್ವಾ? ಈಗ ನೋಡಿ, ಧರ್ಮಸ್ಥಳ ಸೊಸೈಟಿ ನಿಮ್ಗೆ ಇವರಿಗೆ ಅಷ್ಟು ಅನ್ಯಾಯ ಆಗಿದೆ, ಇವರಿಗೆ ಮನೆ ಇಲ್ಲ. ಯಾರಾದ್ರೂ ಬಂದು ಮಾತಾಡಿದಾರಾ? ಇಲ್ಲಿ ಇಲ್ವಾ? MP ಇವರಿಲ್ವಾ? MLA ನವರು ಇಲ್ವಾ? ಅಲ್ಲ, ನೀವು ಪಂಚಾಯತ್ ಸದಸ್ಯರು ಇಲ್ವಾ? ಇಲ್ವಾ? ಅವ್ರು ಯಾಕೆ ಮಾತಾಡ್ಲಿಲ್ಲ? ಅವ್ರಿಗೆ ವ್ಯವಸ್ಥೆ ಯಾಕೆ ಮಾಡ್ಲಿಲ್ಲ? ಮಾಡ್ಬೋದಲ್ಲ? ಮನೆ ಮಾಡಿಕೊಡಿ ಅಂತ ಹೇಳುದಲ್ಲ, ಇವರಿಗೊಂದು ವ್ಯವಸ್ಥೆ ಮಾಡಿಕೊಡಿ. ಬಾಡಿಗೆ ಮನೆ ಅವ್ರು ಕಟ್ತಾರೆ. ಅಲ್ಲ, ಈಗ ಎಮರ್ಜೆನ್ಸಿ ಅವರಿಗೆ ವ್ಯವಸ್ಥೆ ಬೇಕಲ್ವಾ? ಹಾಗಾದ್ರೆ ಶ್ರೀಮಂತರಿಗೆ ಮಾತ್ರ ನಾವು ನ್ಯಾಯವಾ? ನಮ್ಗಿಲ್ವಾ? ಬಡವರು ಬದುಕಬಾರ್ದು ಇಲ್ಲಿ? ನಮ್ ಬದುಕುವ ಅರ್ಹತೆ ಇಲ್ವಾ? ಇದನ್ನು ನಾವು ಕೇಳ್ತಾ ಇದ್ದೇವೆ. ಅವ್ರು ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಜನಗಳು ಅರ್ಥ ಮಾಡ್ಕೊಳ್ಳಿ. SKDRDP ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಈ ತರ ಎಲ್ಲ ಇದೆ ಅನ್ನೋದು ಗೊತ್ತಾಗ್ಲಿ ಅಂತ ನಾವು ಈ ತರ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇವೆ ಅಷ್ಟೇ. ವಾರಕ್ಕೆ 3 ಸಲ ನಮ್ಮ ಮನೆಗೆ ಬರ್ತಾರೆ ಅವರು. ಸ್ವಲ್ಪ ಚಾ ಮಾಡಿ ಇವರು ಬಿಡುದೇ ಇಲ್ಲ, ಇಲ್ಲಿ ಬಂದು ಕೂತ್ಕೊಳ್ತಾರ, ಒಳಗಡೆ ಬರ್ತಾರ. ನೀವು ವಿಡಿಯೋ ಮಾಡ್ಬೇಕಿನ್ನು ದೊಡ್ಡ ಇಲ್ಲ ಸರ್, ಅದೇ ಸಮಸ್ಯೆ. ವಿಡಿಯೋ ಮಾಡ್ಲಿಕ್ಕೆ ಸಾಕ್ಷಿಗೆ ಇವತ್ತ ಮೊಬೈಲ್ ಅವ್ರು ಹೇಳ್ತಾರೆ ಇಲ್ಲ ಅಂತ, ನಾವು ಆತರ ಮಾಡ್ಲೇ ಇಲ್ಲ ಅಂತ ಹೇಳ್ತಾರೆ. ಸಾಕ್ಷಿಗೆ ನಿಮ್ಮ ಹತ್ರ ಮೊಬೈಲ್ ಇಲ್ಲ. ಇಲ್ಲಿ ಅಕ್ಕಪಕ್ಕದವರು ಯಾರಾದ್ರೂ ನೀವು ಸಪೋರ್ಟ್ ಮಾಡೋದಿಲ್ಲ? ಇಲ್ಲಿ ಯಾರಾದ್ರೂ ನಿಮ್ಮ ಮನೆ ಅಲ್ಲ, ಅವ್ರು ಅಲ್ಲಿಂದ ಬರ್ಬೇಕಲ್ಲ, ಇಲ್ಲಿಂದ ನಿಮ್ಮ ಎಷ್ಟು ದೂರ ಉಂಟು ಮನೆ ನಿಮ್ಗೆ? ಮತ್ತೆ ಇವರ ಮನೆ ಈಗ ನಮ್ಮ ಒಂದು ನೀವು ಕಾಲ್ ಮಾಡಿದ್ರೆ ಬರ್ಲಿಕ್ಕೆ ಆಗ್ತದಲ್ಲ?
ಇನ್ನು ಸಹ ಇನ್ನು ಇವರ ಮನೆಗೆ ಬಂದ್ರೆ ನೀವು ಬರ್ಬೇಕು, ನೀವೆಲ್ಲರೂ ಅಲ್ಲಿದ್ದವರು ನೀವೆಲ್ಲ ಸಪೋರ್ಟ್ ಮಾಡ್ಬೇಕು, ಇವರಿಗೆ ಸಪೋರ್ಟ್ ಮಾಡ್ಬೇಕು. ಸಜಿಪದಲ್ಲಿ ನಮ್ಮನ್ನು ಕೊಂಡ್ಲಿಕ್ಕೆ ರೆಡಿ ಮಾಡಿದ್ರು. ಅದ್ರಲ್ಲಿ ನಿಮ್ಮೊಬ್ಬರು ಮುಸ್ಲಿಮ್ಸ್ ಒಬ್ರು ಇದ್ದಾರೆ, ಅವ್ರು ದೊಡ್ಡ ದೊಡ್ಡ ಮಾತಾಡಿ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ. ಇವತ್ತು ಅವ್ರ ಪಂಚಾಯತ್ ಸದಸ್ಯತೆ ಅವ್ರು ಯಾಕೆ ನಿಮ್ಮನ್ನು ಯಾಕೆ ಕಾಣಲಿಲ್ಲ? ಅವರಿಗೆ ಸಜಿಪದಲ್ಲಿ ಸಂಘದಲ್ಲಿ ಇದ್ದಾರಂತೆ. ಅವ್ರು ದೊಡ್ಡ ಇನ್ಸರ್ಟ್ ಎಲ್ಲ ಮಾಡಿ ಮೊನ್ನೆ ನೋಡುದು, ಅವ್ರು ಡಿಸಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರು ದೊಡ್ಡ ದೊಡ್ಡ ಮಾತಾಡ್ತಾರೆ, ಎಲ್ಲಿಯಾದ್ರೂ ಸಿಕ್ಕಿದ್ರೆ ಅವರಿಗೆ ಹೊಡಿಬೇಕು ಬಡಿಬೇಕಂತೇಳಿ. ಅವರು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದವರು, ಯಾಕೆ ನಿಮ್ಮ ಮನೆಗೆ ಬರಲಿಲ್ಲ ಅವರು? ಈಗ ನಿಮ್ಮ ಕಷ್ಟ ನೋಡಿ ಕೇಳಲಿಕ್ಕೆ ನಾವು ಬಂದಿದ್ದೇವೆ. ಅವ್ರು ಯಾರು ಕಷ್ಟದಲ್ಲಿ ಇಲ್ಲ, ಇವರು ಸುಮ್ಮನೆ ಮಾಡ್ತಾರೆ ಅಂತೇಳಿ. ಇದು ಅವರಿಗೆ ಮುಟ್ಟಬೇಕು. ನಾನು ಹೇಳಿದ ಮಾತು ಉಂಟಲ್ಲ, ಅವರಿಗೆ ಮುಟ್ಟಬೇಕು. ಎಲ್ಲ ಸಜಿಪದಲ್ಲಿ ಉಂಟಲ್ಲ, ಅವರಿಗೆ ಮುಟ್ಟಬೇಕು. ಇದು ನೋಡಿ, ಇಷ್ಟೇ ಅಲ್ಲ, ಇನ್ನು ಕೂಡ ಎಷ್ಟೋ ಇದೆ, ನಾವು ಮಾಡ್ತಾ ಹೋಗ್ತೇವೆ. ಬೇಜಾರಾಗ್ತದೆ, ಅದಕ್ಕೋಸ್ಕರ ಬೇಜಾರಲ್ಲಿ ಮಾತಾಡೋದು ನಾವು ಕೂಡ ದುಡ್ಡು, ನಮ್ ಕೂಡ ಕೆಲಸ ಇರ್ತದೆ, ನಮ್ಗೆ ಕಾಲ್ಗಳು ಬರ್ತದೆ. ಇದಕ್ಕಿಂತ ಕಡೆ ಇದ್ದಾರೆ, ಅಲ್ಲಿ ಕೂಡ ಹೋಗ್ತೇವೆ ನಾವು. ನಾವೆಲ್ಲರಿಗೂ ನ್ಯಾಯ ಸಿಗ್ಬೇಕು, ನ್ಯಾಯ ನಮ್ಗೆ ಅಷ್ಟೇ. ಹೊಸ SKDRD ನ್ಯಾಯ ಸಿಗ್ಬೇಕು. ಅಲ್ಲಿವರೆಗೂ ನಾವು ಸಿಗುವವರೆಗೂ ನಿಲ್ಸುವುದಿಲ್ಲ. ಇದು ಈಗಾಗಲೇ 35,000 ಜನ ನಿಲ್ಸಿದ್ದಾರೆ. ಇದೆ 2 ಸಂಘ ನಿಂತಿದೆ ಲೆಕ್ಕದಲ್ಲಿ, ಅದಕ್ಕಿಂತ ಜಾಸ್ತಿ ಸಂಘ ನಿಂತಿದೆ. 10 ಸದಸ್ಯ ಲೆಕ್ಕ ಮಾಡಿ ಎಷ್ಟು ಜನ ಆಯ್ತು? ಎಲ್ಲರೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಎಲ್ಲ ವಾಟ್ಸ್ಆಪ್ ಗ್ರೂಪ್ ಮಾಡಿ ಅದರಲ್ಲಿ ನಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವೊಂದು ಸಭೆ ಮಾಡ್ತೀವಿ, ನೀವು ಕೂಡ ಎಲ್ಲರೂ ಬನ್ನಿ, ಸಭೆ ಮಾಡ್ತೇವೆ. ನಾವು ದೊಡ್ಡ ಸಭೆ ಮಾಡ್ತೀವಿ. ಹೊಸ ಸಂಘದಲ್ಲಿ ಸಾಲ ಕಟ್ಟುವುದನ್ನು ಸದ್ಯಕ್ಕೆ ನಿಲ್ಲಿಸಿದವರು ಎಲ್ಲರೂ ಬರ್ತಾರೆ, ಎಲ್ಲರೂ ಬರ್ತಾರೆ. ನೀವು ಉಳಿತಾಯ ಕಟ್ತೀರಲ್ಲ, ನಿಮ್ಗೊಂದು ಎಲ್ಲರಿಗೆ ಒಂದು ಕಿವಿ ಮಾತು ಹೇಳ್ತೇನೆ. ನೀವು ಉಳಿತಾಯ ಕಟ್ತೀರಲ್ಲ, ಉಳಿತಾಯಕ್ಕೆ ನಿಮ್ಗೆ ಏನ್ ಕೊಡುದಿಲ್ಲ, ಉಳಿತಾಯ ಕೂಡ ಕೊಡುದಿಲ್ಲ. ನೀವು ಇಂಥವರಿಗೆ ಸಪೋರ್ಟ್ ಮಾಡಿ. ನಾನು ಹೇಳ್ತೇನೆ, ನೀವು ಎಲ್ಲರೂ ಸೇರಿ ಉಂಟಲ್ಲ, ನೀವೆಲ್ಲರೂ ಸೇರಿ ಉಂಟಲ್ಲ, ಅವ್ರಿಗೆ ಏನಾದ್ರು ಕೊಡಿ, ಸಪೋರ್ಟ್ ಮಾಡಿ, ಎಲ್ಲರೂ ಸೇರಿ ಸಹಾಯ ಮಾಡಿ. ಇಂಥವ್ರಿಗೆ ನಾನು ಕೂಡ ಬರ್ತೇನೆ, ನನ್ನ ಹತ್ರ ಕೊಡಿ, ನಾನು ಕೂಡ ಬರ್ತೇನೆ ನಿಮ್ಮೊಟ್ಟಿಗೆ. ನೀವು ಯಾವ್ದು ಸಪೋರ್ಟ್ ಮಾಡ್ತೀರಿ ಅವಾಗ ಹೇಳಿ. ವಿಡಿಯೋ ಫೋಟೋ ಏನು ಬೇಡ ನಮ್ಗೆ, ಬೇಡ. ಏನಾದ್ರು ನಾವು ಮಾಡಿ ಒಟ್ಟಿಗೆ ಸೇರಿ ಮಾಡು, ನಾನು ಕೂಡ ಬರ್ತೇನೆ ನಿಮ್ಮೊಟ್ಟಿಗೆ. ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡ್ತೇವೆ, ಓಕೆನಾ? ಸರಿ ಅಮ್ಮ, ನೀವು ಇನ್ನು ಜೀವ ತೆಗಿಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ, ನಾವಿದ್ದೇವೆ ನಿಮ್ಮೊಟ್ಟಿಗೆ. ಕಷ್ಟ ಇದ್ರೆ ನನ್ನ ನಂಬರ್ ತಗೊಳ್ಳಿ. ಇದು ಬಂದರಿನ ಕತೆ. ಇನ್ನು ಕೂಡ ಕತೆ ಮುಂದುವರಿತದೆ. ಇನ್ನೊಂದು ವಿಡಿಯೋದಲ್ಲಿ ಇದೇ ತರ ನಾವು ಏನು ಸ್ವಸಹಾಯ ಸಂಘದಿಂದ, ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಯಾರಿಗೆಲ್ಲ ಸಮಸ್ಯೆ ಆಗಿದೆ ಅಂತವರ ಬಳಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ, ಅವರಿಗೆ ಏನು ಸ್ವಸಹಾಯ ಸಂಘದ ನಿಯಮಾವಳಿಗಳನ್ನು ಕೊಟ್ಟು ಅವರಿಗೆ ನೀವು ಏನು ನಿಮ್ಗೆ ಬರುವಂತ ಸಬ್ಸಿಡಿ ಆಗ್ಲಿ, ಏನು ಹೆಚ್ಚುವರಿ ಬಡ್ಡಿ ತಗೊಂಡಿದ್ದಾರೆ ಅದಕ್ಕೆಲ್ಲ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾ ಹೋಗುವಂತ ಕೆಲಸ ನಾವು ಇನ್ನೂ ಕೂಡ ಮುಂದುವರಿತದೆ. ಅಲ್ಲಿ ತನಕ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಕಾರವೇಲು ಉಪ್ಪಿನಂಗಡಿ, ಪುತ್ತೂರು ತಾಲೂಕು, ಇಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಇವರೆಲ್ಲ ಲೋನ್ ತಗೊಂಡಿದ್ದಾರೆ. ಇವರಿಗೆಲ್ಲ ಕಟ್ಲಿಕ್ಕೆ ಆಗದೆ ಕಷ್ಟ ಆಗಿದೆ, ಮತ್ತೆ ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಾರೆ. ಇವತ್ತು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಈಗ ಕಂಪ್ಲೇಂಟ್ ಮಾಡಿ ಕೂಡ ಬಂದಿದ್ದಾರೆ. ಅವರು ಏನು ಸಮಸ್ಯೆ ಆಗಿದೆ, ಅವರಿಗೆ ಯಾಕೆ ಕಂಪ್ಲೇಂಟ್ ಕೊಟ್ಟರು ಅನ್ನೋದನ್ನು ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ ಬನ್ನಿ. ಯಾಕೆ ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೀವಿ? ನಾವು ಕಟ್ಟುವುದಿಲ್ಲ ಅಂತ ಹೇಳಿಲ್ಲ, ನಾವು ಕಟ್ಟುತ್ತೇವೆ ಅಂತ ಹೇಳಿ ಒಂದೇ ಕಡವನ್ನು ಒಂದೇ ಮಾಡಿ ಅಂತ ಹೇಳಿದಕ್ಕೆ ನೀವು ಜೀವ ತಕೊಳ್ಳಿ, ಸಾಲ ಮಣ್ಣಾಗ್ತದೆ ಅಂತ ಹೇಳ್ತಾರೆ. ಮತ್ತೆ ಕಟ್ಟಿದ ಹಣ ಎಲ್ಲ ಬಡ್ಡಿಗೆ ಹೋಗ್ತಾ ಇದೆ, ನಮಗೆ ಯಾವುದು ಪ್ರೂಫ್ ಇಲ್ಲ, ಅದಕ್ಕೆ ಬೇಕಾಗಿ ನಾವು ಹಾಗೆ ಮಾಡಿದ್ದೇವೆ. ಈಗ ಮನೆಗೆ ಎಷ್ಟು ಜನ ಬಂದಿದ್ರು? 3 ಜನ ಬಂದಿದ್ದಾರೆ. ಯಾರು ಅವರ ಹೆಸರು ಗೊತ್ತುಂಟಾ? ಒಂದು ಶಾರದ ಮತ್ತೊಂದು ಅಸ್ಮಿತಾ ಅಂತ, ಮತ್ತೊಬ್ಬರ ಹೆಸರು ಗೊತ್ತಿಲ್ಲ ನಮಗೆ. ಏನ್ ಮಾಡಿದ್ರು ಬಂದು? ಅವರು ಬಂದು ಕಟ್ಟಬೇಕು, ನಮ್ಮನ್ನು ಧರ್ಮಸ್ಥಳದವರು ಕಳಿಸಿದ್ರು ಅಂತ ಹೇಳಿದ್ದಾರೆ. ಮತ್ತೆ ಹೇಳಿದರು ನೀವು ಕಟ್ಲಿಲ್ಲದ್ರೆ ನಿಮ್ಮ ಜಾಗೆ ಬರೆದು ಕೊಡ್ಬೇಕು ಅಂತ ಹೇಳಿದರು. ಮತ್ತೆ ಸಾಯಿ ಹಗ್ಗ ತೆಗೆದು ಸಾಯಿ, ನೀವು ಸಾಲ ಮಣ್ಣಾಗ್ತದೆ ಅಂತ ಹೇಳಿದ್ರು. ಹಾಗೆ ಹೇಳಿದ್ರ? ಅದಕ್ಕೆ ನಾವು ಹೇಳಿದ್ವಿ ಜೀವನದಲ್ಲಿ ಸಾಲ ಮಣ್ಣು ಮಾಡಿ ಕೊಡಿ, ನಾವು ಸಾಯುದಿಲ್ಲ, ಸತ್ತ ಮೇಲೆ ಎಂತಕ್ಕೆ ಸಾಲ ಮಣ್ಣು ಮಾಡುದು, ಜೀವದಲ್ಲಿ ಸಾಲ ಮಣ್ಣು ಮಾಡಿ ಅಂತ ಹೇಳಿದ್ದೇವೆ. ಅದಕ್ಕೆ ನಾವು ನಿಮಗೆ ಕಾಲ್ ಮಾಡಿ ಹೇಳಿದ್ದು ಬನ್ನಿ ಅಂತ. ಇಲ್ಲಿ ಎಷ್ಟು ದಿನ ಆಯ್ತು ಬಂದು? ಒಂದು ವಾರ ಆಯ್ತು. 1 ವಾರ ಆಯ್ತಾ? ಮೊನ್ನೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೆ. ಏನಂದ್ರೆ ಅವತ್ತು ಅವರು ಎಸೆ ಇಲ್ಲ ಅಂತ ಹೇಳಿದ್ರು. ಎಸೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಕಂಪ್ಲೇಂಟ್ ತಗೊಂಡಿದ್ದಾರೆ?
ಕಂಪ್ಲೇಂಟ್ ಏನ್ ಹೇಳಿದ್ರು ಕಂಪ್ಲೇಂಟ್ ತಗೊಂಡು? ತೆಗೆದುಕೊಂಡು ನಾವು ಅವ್ರ ಹತ್ರ ಮಾತಾಡ್ತೇನೆ ಇದು ಮಾತಾಡ್ತೇವೆ ಮಾಡ್ತೇನೆ ಅಂತ ಹೇಳಿ ಫೋನ್ ಮಾಡಿ ಅಂತ ಹೇಳಿದ್ರು. ಫೋನ್ ಮಾಡಿ ಅಂತ ಹೇಳಿದ್ರ? ಹಾ. ಈಗ ಇನ್ನು ಮುಂದೆ ಏನ್ ಡಿಸೈಡ್ ಮಾಡಿದಿರಾ? ನೀವು ಎಷ್ಟು ಜನ ಇದ್ದೀರಾ ಈಗ? ಈಗ ತುಂಬಾ ಜನ ಇದ್ದೇವೆ, ಈಗ ಸೇರಿದ ಜನ ನಾವು ಒಂದು ಅಷ್ಟು ಜನ ಈಗ? ಹದ್ದವರು 20 ಟೋಟಲ್ ಆಗಿ ನೀವು ಎಷ್ಟು ಜನ ಇದ್ದೀರಿ? 20 ಜನ 20 ಜನ. 25 ಜನ 25 ಜನ ಇದ್ದಾರೆ. ಈಗ ನಿಮ್ಮ ಮುಂದಿನ ನಡೆ ಅಂತ? ಮೊನ್ನೆ ನಾವು ಕಟ್ಟು ಬ್ಯಾಂಕ್ ಮುಖಾಂತರ ಕಟ್ಟುತ್ತೇವೆ. ಅದೆಲ್ಲ ನಮ್ಮದು ಸರ್ ಕೊಡ್ಬೇಕು, ನಮಗೆ ಉಳಿತಾಯ ಕೊಡ್ಬೇಕು. ನಮ್ಮ ಎಲ್ಲ 5,000 ಅಷ್ಟು ಎಲ್ಲೇ ನಾವು 2 ವರ್ಷ ಆಯ್ತು ಸೇರಿಸಿ. 2 ವರ್ಷ ಆಯ್ತು. 22 ಅದೆಲ್ಲ ನಮಗೆ ಸಾಲ 180 ನನ್ನ ಹತ್ರ ಇತ್ತು. ಅದ್ರಲ್ಲಿ ನಾ ಕಟ್ಟಿದ ಹಣ ಎಲ್ಲ ಬಡ್ಡಿ ಒಂದು 3.5 ವರ್ಷ ಆಯ್ತು ತಕೊಂಡು 1.5 ಲಕ್ಷ. ಅದರಲ್ಲಿ 92,000 ಬಾಕಿ ಉಂಟಂತೆ. ಒಂದು 3 ವರ್ಷ ಆಯ್ತು, ಅದರಲ್ಲಿ 46,000 ಬಾಕಿ ಉಂಟಂತೆ. ಕಟ್ಟಿದ ಹಣ ಎಲ್ಲಿ ಉಂಟು ಅಂತ ಕೇಳುವಾಗ ಅದು ಬಡ್ಡಿ ಹೋಗ್ತದೆ, ಸ್ವಲ್ಪ ನಿಮಗೆ ಇದು ಬೀಳ್ತದೆ, ಅಸಲಿಗೆ ಬೀಳ್ತದೆ. ಮತ್ತೆ ಲೆಕ್ಕ ಮಾಡಿದಾಗ ನಿಮ್ಗೆ ಗೊತ್ತಾಯ್ತು, ಆಮೇಲೆ ನಿಲ್ಸಿದೀರಾ? ಅದಕ್ಕೆ ಲೆಕ್ಕ ತೋರಿಸ್ಬೇಕಂತ ಹೇಳಿದಕ್ಕೆ ನಿಲ್ಲಿಸಿದ್ದೇವೆ. ನೀವು ಇವರು ಒಂದೇ ಸಂಘದವರ? ಎಷ್ಟು ಲೋನ್ ಉಂಟು ನಿಮ್ಮದು? ನಮ್ಮದು ತೆಗಿಯಕ್ಕೆ 1.5 ಲಕ್ಷ ತೆಗೆದಿದ್ದೆ. ಆದ್ರೂ ಅದು ಕಟ್ಟಿ ಇನ್ನು ಮೊನ್ನೆ ನೋಡಿದ್ದೇನೆ, ಅದರ ಒಂದು ವರದಿ ಕೊಡ್ತಾರೆ ತಿಂಗಳಿಗೆ ಒಮ್ಮೆ. ವರದಿ ಕೊಡುದು ಅದು ನಮ್ಗೆ ನಾವು ನೋಡುವಾಗ ತಲೆ ಬಿಸಿ ಆಗ್ತದೆ, ನೋಡುದೇ ಇಲ್ಲ ಅದಕ್ಕೆ. ಮೊನ್ನೆ ಒಂದು ದಿವಸ ನೋಡಿದ್ದೇವೆ ಎಷ್ಟು ಬಾಕಿ ಉಂಟು ನೋಡೋಣ ಅಂತ. ನೋಡುವಾಗ 1.5 ವರ್ಷ ಆಯ್ತು ತೆಗೆದು 1.5 ಲಕ್ಷ. ಮೊನ್ನೆ ನೋಡುವಾಗ 1,23,000 ಉಂಟು. ಹಾಗೆ ಉಂಟು ಸರ್, ಕಟ್ಟಿ ಅದು ಮುಗಿಯುವುದೇ ಇಲ್ಲ. ಎಷ್ಟು ವರ್ಷ ಆಯ್ತು ನೀವು ಸೇರಿ? 4 ವರ್ಷ ಕಲಿಯಿತು. 4 ವರ್ಷ ಆಯ್ತು. ಈಗ ನೀವು ಕೂಡ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಿ? ಹೌದು, ಹೋಗಿ ಮಾಡಿ ಬಂದ ಸರ್. ಕಂಪ್ಲೇಂಟ್ ತಗೊಂಡ್ರು. ಇನ್ನೇನಾದ್ರೂ ಕಿರುಕುಳ ಮನೆಗೆಲ್ಲ ಬಂದ್ರೆ ನೀವು ನಮ್ಗೆ 112ಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಅದೇ ಲೆಕ್ಕ ತೋರಿಸ್ಬೇಕು, ಇನ್ನು ಮುಂದೆ ಬ್ಯಾಂಕ್ ಅಲ್ಲಿ ಹೋಗಿ ಕಟ್ತೀರ? ಹೌದು, ಅವ್ರು ಏನಂತ ನಾವು ಕಟ್ಟಿದ ಹಣ ಎಲ್ಲ ಅವ್ರು ತೋರಿಸ್ಬೇಕು ಎಲ್ಲಿಗೆ ಹೋಗಿದೆ. ಮನೆಗೆ ಬಂದು ನಮ್ಗೆ ಧರ್ಮಸ್ಥಳದವ್ರು ಕಲಿಸಿದ್ದು, ಅಲ್ಲಿ ಬೆಳ್ತಂಗ ಅಲ್ಲಿಂದ ಕಲಿಸಿದ್ದಂತ ಈಗ ಹೇಳ್ತಾರೆ ಸರ್ ಅವ್ರು. ಮತ್ತೆ ದೊಡ್ಡ ಮಾತಾಡ್ತಾರೆ. ಹಣ ಎಲ್ಲ ಎಲ್ಲಿ ಉಂಟಂತ ಹೇಳಿದ್ರೆ ಅದು ಬಡ್ಡಿ ಉಂಟಲ್ವಾ, ಅಷ್ಟು ನಿಮ್ಗೆ ಬಡ್ಡಿಗೆ ಹೋಗ್ತದೆ, ಅದು ಇಷ್ಟನೆಲ್ಲ ಹೋಗ್ತದ ಬಡ್ಡಿಗೆ ಅಂತ ಹೇಳುವಾಗ, ಹೌದು ಮತ್ತೆ ನಾವು ಸುಮ್ಮನೆ ಕೊಡ್ತೇವ ನಿಮ್ಗೆ ಅಂತ ಹೇಳ್ತಾರೆ. ಬಡ್ಡಿಗೆ ಕೊಡುದು ನಾವು ಅಂತ. ಕಟ್ಟದೆ ನಿಲ್ಸಿ ಎಷ್ಟು ಸಮಯ ಆಯ್ತು? 3 ವಾರ. 3 ವಾರ ಆಯ್ತು. ಒಂದೇ ಸಲ ಬಂದಿದ್ದ? ಆಮೇಲೆ ಬರ್ಲಿಲ್ಲ? ಫೋನ್ ಮಾಡ್ಲಿಲ್ಲ? ಇಲ್ಲ ಏನಿಲ್ಲ. ಈಗ ಇನ್ನು ಮುಂದೆ ನೀವು ಲೆಕ್ಕ ತೋರಿಸಿ ಮತ್ತೆ ಕಟ್ತೇವೆ ಅಂತ ಹೇಳ್ತಾ ಇದ್ದೀರಿ. ನೀವು ಕೂಡ ಒಂದೇ ಸಂಘದಲ್ಲಿ ಇರುದಾ? ಹೌದು. ನೀವು ಲೋನ್ ಉಂಟಾ ನಿಮ್ಮ? ಎಷ್ಟು ಲೋನ್ ತೆಗೆದಿದ್ದೀರಿ ನೀವು? ನಾವು 1 ಲಕ್ಷ. 1 ಲಕ್ಷನಾ? ನಿಮ್ಮ ಮನೆಗೆ ಒಂದು ಗಲಾಟೆ ಮಾಡಿದ್ರು? ಏನ್ ಹೇಳಿದ್ರು ಬಂದು? ದುಡ್ಡು ಕಟ್ಬೇಕಂತ ಹೇಳಿದ್ರು. ನಾವು ನಿಮ್ದೆಲ್ಲ ಲೆಕ್ಕ ತೋರಿಸಿ ಆಮೇಲೆ ಬೇಕಾದ್ರೆ ಬ್ಯಾಂಕಿಗೆ ಹೋಗಿ ಕಟ್ತೀವಿ ನಾವು, ಅಕೌಂಟ್ ಕೊಡಿ ಅಂತ. ಬ್ಯಾಂಕ್ ಇಲ್ಲ, ನಮ್ಗೆ ಧರ್ಮಸ್ಥಳದವರು ಕಳಿಸಿದ್ದು ಅಂತ ಹೇಳಿದ್ರು. ದುಡ್ಡು ಕಟ್ಟಕ್ ಆಗಿಲ್ಲ ಅಂದ್ರೆ ನೇಣು ತೆಗೆದು ಸಾಯಿರಿ, ಇಲ್ಲ ಅಂದ್ರೆ ನಿಮ್ದು ಮನೆ ಧರ್ಮಸ್ಥಳಕ್ಕೆ ಬರೆದು ಕೊಡಿ ಅಂತ ಹಾಗೆ ಹೇಳಿದ್ರ? ನೀವು ಎಷ್ಟು ಆಯ್ತು ಸಂಘಕ್ಕೆ ಸೇರಿ? 4 ವರ್ಷ ಆಯ್ತು. 4.5 ವರ್ಷ ಆಯ್ತು. ನೀವೀಗ ಲೆಕ್ಕ ಮಾಡಿದ್ರಾ? ಲೆಕ್ಕ ಮಾಡಿದ್ವಿ. ಆಮೇಲೆ ಗೊತ್ತಾಯ್ತು ನಿಮ್ಗೆ? ಈಗ ಕಂಪ್ಯೂಟರ್ ತಗೊಳ್ತದೆ, ಇಲ್ಲದ್ರೆ 10 ರೂಪಾಯಿ ಬಾಕಿ ಆದ್ರೆ ತಗೊಳ್ಳುದಿಲ್ಲ. ಹೌದಾ? ಈಗ ನಾವು ಹೋರಾಟದವರ ಹತ್ರ ಹೇಳಿದಕ್ಕೆ ಈಗ ಮದ್ದು ಅದಕ್ಕೆ ಇಡುತ್ತದೆ, ಏನು ತೊಂದರೆ ಇಲ್ಲ, ತಗೊಳ್ತಾರೆ. ಈಗ ಹೇಗೆ ಅಂತಂದರೆ ಮುಂಚೆ ಆದ್ರೆ ಏನು ಪುಸ್ತಕ ಎಲ್ಲ ಬಿಸಾಕ್ತಾ ಇದ್ರಂತೆ, 10 ರೂಪಾಯಿ ಕಮ್ಮಿ ಇದ್ರೆ ತಕೊಳ್ಳುದಿಲ್ಲ. ಈಗ ನಾವು ಅವ್ರ ಹತ್ರ ಹೇಳಿದ್ರೆ ಅದಕ್ಕೆ ಮದ್ದು ಆಗ್ತದೆ ಅಂತ ನಮಗೆ ಗೊತ್ತಾಯ್ತು, ಹಾಗೆ ನಾವು ಹೋರಾಟಕ್ಕೆ ಹೇಳಿದ್ದೇವೆ. ಹಾಗೆ ಈಗ ಯಾವುದೇ ಡಾಕ್ಯುಮೆಂಟ್ ನಾವು ಕೇಳಿದ್ದು ಅಂತ ಯಾವ್ದು ಡಾಕ್ಯುಮೆಂಟ್ ಕೊಡ್ಲಿಲ್ಲ. ನೀವು ಯೂಟ್ಯೂಬ್ ಎಲ್ಲ ನೋಡಿ ನಿಮ್ಗೆ ಗೊತ್ತಾಯ್ತು, ಲೆಕ್ಕ ಮಾಡಿದ್ರಿ. ಈಗ ನಾವು ಬಂದು ನಿಮಗೆ ಒತ್ತಾಯ ಮಾಡಿದ್ವಾ ನೀವು ಕಟ್ಟಲೇಬೇಡಿ ಅಂತ? ಇಲ್ಲ, ನಾವು ನೋಡಿ ನಿಮಗೆ ಕಾಲ್ ಮಾಡಿ ನಾವು ಇವರಿಗೆ ಸಾಧ್ಯ ಇಲ್ಲ. ಈಗ ನಿಮ್ಮ ಹತ್ರ ಹೇಳಿದ ನಾವು ಕೊಟ್ಟರೆ ತಕೊಳ್ತಾರೆ, ಅದಕ್ಕೆ ಆಸ್ಪತ್ರೆ ಹಿಡ್ತದೆ ಅಂತ ಹೇಳುವಾಗ ನಾವು ಅದಕ್ಕೆ ನಾವು ಹೇಳಿದ್ವಿ. ಈಗ ನಾವು ಬಂದು ನಿಮ್ಮ ನೀವು ಕರ್ದಿದ್ದಲ್ಲ, ಬಂದದಲ್ಲ. ಇನ್ನು ಜನ ಈಗ ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಅಂತವ್ರಿಗೆ ನೀವು ಏನ್ ಹೇಳ್ತೀರಾ?
ಅದೇ ಒಂದು ಜೀವ ಉಳಿಸ್ಲಿಕ್ಕೆ ಆದ್ರು ನೋಡುದು ಸರ್, ತೆಗಿಲಿಕ್ಕೆ ನೋಡ್ತಾರ ಜೂರ ತೆಗಿಲಿ ಅಂತ ಹೇಳುವವರಲ್ಲ, ಅಂತವರಿಗೆ ನಾವು ಏಕೆ ಕಟ್ಬೇಕು? ಮನೆಯಲ್ಲಿ ಯಾರು ಆತರ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು, ಆತ್ಮಹತ್ಯೆ ಮಾಡುವಂತ ಮಾಡ್ಬಾರದು. ನಮ್ಗೆ ಕಾಲ್ ಮಾಡ್ಲಿ, ಹೌದು ನಾವು ಅವರಿಗೆ ಸಾಂತ್ವನ ಹೇಳ್ತೇವೆ. ಹೌದೌದು. ಈಗ ತುಂಬಾ ಜನ, ಈಗ ಮೊನ್ನೆ ಕೂಡ ಒಂದು ಮನೆಗೆ ಹೋಗಿದ್ವಿ ನಾವು, ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ಹೇಳ್ತಾ ಇದ್ರು. ನಾವು ಹೋಗಿ ಸಮಾಧಾನ ಮಾಡಿದ್ಮೇಲೆ ಅವರೀಗ ಲೆಕ್ಕ ಎಲ್ಲ ನೋಡಿದ್ಮೇಲೆ ಅವರೇ ನಿಲ್ಲಿಸಿದ್ದಾರೆ. ಹೌದು, ನಾವೊಂದು ಆಸ್ಪತ್ರೆಗೆ ಹೋಗುವತ್ರೆ ಡಾಕ್ಟರ್ನವರ ಮರ್ದಿದ್ದಾರೆ, ಅವರನ್ನು ನಾವು ಹೋಗಿ ಅಲ್ಲ ಮದ್ದು ಮಾಡುದು. ಅವರಿಗೆ ಸಹ ನರ್ಸಿ ಅವ್ರು ಬೇಕು ಕೆಲಸಕ್ಕೆ. ಹಾಗೆವೇ ನಮಗೆ ನೀವು ಇದ್ದೀರಿ, ನಿಮ್ಮ ಹತ್ರ ಹೇಳಿದ್ದೇವೆ ನಾವು. ಈಗ ನಾವು ಹೇಳುದು ನಮಗೆ ಈಗ ಮದ್ದು ಹಾಕ್ತದೆ ಅವರಿಗೆ, ಹಾಗೆ ನಾವು ನಿಮ್ಮ ಹತ್ರ ಈಗ ಮಾತಾಡ್ಲಿಕ್ಕೆ ಹೇಳಿದ್ದೀವಿ. ಈಗ ನಾವು ಬಾಯಲ್ಲಿ ಹೇಳಿದೀವ ಅಲ್ಲ, ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ತೋರಿಸಿದ್ದು ಅಲ್ಲ, ಆಮೇಲೆ ಗೊತ್ತಾಯ್ತು ನಿಮ್ಗೆ. ಅವರು ಅದು ಇದೆ ಇದು ಇದೆ ಅಂತ ಡಾಕ್ಯುಮೆಂಟ್ ಯಾವ್ದು ತೋರಿಸ್ತಾ ಇಲ್ಲ, ನಾವು ಕೇಳಿದ ಪ್ರಶ್ನೆ ಕೊಡ್ತಾ ಇಲ್ಲ. ಈಗ LH ಮಂಜುನಾಥ್ ಅವರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಅವರು ರಿಟೈರ್ಡ್ ಆಗಿದ್ದಾರೆ. ಯಾಕೆ ರಿಟೈರ್ಡ್ ಆಗಿದ್ದಾರೆ? ಅವ್ರಿಗಿಂತ ಜಾಸ್ತಿ ವಯಸ್ಸಾದವರು ಅದ್ರಲ್ಲಿ ಇಲ್ವಾ? ಅವ್ರು ಯಾಕೆ ಬಿಟ್ಟು ಹೋಗ್ಲಿಲ್ಲ ಅಲ್ಲ? ಈಗ ಹೊಸೊಬ್ರು ಬರ್ತಾರೆ, ಅವರು ಕೂಡ ಬರೀ ಬಾಯಲ್ಲಿ ಮಾತು ಹೇಳ್ತಾ ಇದ್ದಾರೆ, ಯಾರು ಕೂಡ ಡಾಕ್ಯುಮೆಂಟ್ ತೋರಿಸಿ ಮಾತಾಡ್ತಾ ಇಲ್ಲ. ನಾವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡಿ, ಚರ್ಚೆಗೆ ಬನ್ನಿ ನಮ್ಮ ಜೊತೆ. ಮೊನ್ನೆ 3 ಜನ ಬಂದಿದಾರಂತ, ಅವ್ರ ಹತ್ರ ಸ್ವಲ್ಪ ಮಾತಾಡಿ ಅಂತ ಹೇಳಿದಕ್ಕೆ ಸಹ ಮಾತಾಡ್ಲಿಲ್ಲ. ಸ್ವಲ್ಪ ಮಾತಾಡಿ ಅಂತ ಹೇಳಿದಕ್ಕೆ ನೀವು ಕೇಳಿ, ನಾವೆಂತಕ್ಕೆ ಕೇಳ್ತೇವೆ ಸರ್ ಅವ್ರ ಹತ್ರ ನಾವೆಂತಕ್ಕೆ ಕೇಳ್ತೇವೆ? ನಾ ಕೇಳಿ ನೀವು ನಾ ಕೇಳಿ, ನಾವೇ ಕೇಳುದಿಲ್ಲ ಅಂತ ಅವರ ಹತ್ರ ಕೇಳಿದ್ದೇವೆ. ನಾವು ಕೇಳುದಿಲ್ಲ ಅಂತ. ಮತ್ತೆ ಕೊರೋನಾದ ಟೈಮಲ್ಲಿ ಸಹ 10 ರೂಪಾಯಿ ಬಾಕಿ ಇದ್ದದ್ದು ಅವ್ರು ತಕೊಳ್ಳಿಲ್ಲ. ಈಗ ನೋಡಿ ನಿಮ್ಮ ಮದ್ದು ಆಗ್ತದೆ, ಅದಕ್ಕೆ ನಾವು ನಿಮ್ಮ ಹತ್ರ ಹೋರಾಟಕ್ಕೆ ಕೈ ಜೋಡಿಸ್ಬೇಕಲ್ಲ. ನಿಮಗೆ ಕೈ ಜೋಡಿಸಿದ್ರೆ ಸಹ ಇಲ್ಲದೆ ನಮಗೆ ಸಾಧ್ಯ. ನಾವು ಕೂಡ ಯಾರನ್ನು ಕಟ್ಬೇಡಿ ಅಂತ ಹೇಳುದಿಲ್ಲ, ಮತ್ತೆ ಅವರಿಗೆ ಲೆಕ್ಕ ತೋರಿಸಿ. ಮತ್ತೆ ನೀವು ಇಷ್ಟು ವರ್ಷದಿಂದ ಕಟ್ಟಿದ್ದೀರಾ ಬಡ್ಡಿ, ಹೆಚ್ಚುವರಿ ಬಡ್ಡಿ ಕಟ್ಟಿದ್ದೀರಾ, ಇನ್ಸೂರೆನ್ಸ್ ಕಟ್ಟಿದ್ದೀರಾ, ಅದೆಲ್ಲ ನಿಮ್ಗೆ ರಿಟರ್ನ್ ಸಿಗ್ಬೇಕು. ಅದು ಕೂಡ ಬಡ್ಡಿ ಸಮೇತ ರಿಟರ್ನ್ ಸಿಗ್ಬೇಕು ನಿಮ್ಗೆ. ಮತ್ತೆ ನೀವು ಕಟ್ಲಿಕ್ಕಿದ್ರೆ ನೀವು ಕಟ್ಟಿ, ಅವ್ರು ಕೊಡ್ಲಿಕ್ಕಿದ್ರೆ ಅವ್ರು ಕೊಡ್ಬೇಕು. ಇದು ಲೆಕ್ಕಾಚಾರ ಆಗ್ಬೇಕು. ಇದು ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಬೇಕು. ಅಲ್ಲಿ ತನಕ ನೀವು ಕಟ್ಟೋದು ತೀರ್ಮಾನ ಆಗುವವರೆಗೆ ಮನೆಗೆ ಬಾಗಿಲಿಗೆ ಬರೋದು ಬೇಡ. ಇನ್ನು ಹೇಳಿದಾರಲ್ಲ ಅಲ್ಲಿ ಸ್ಟೇಷನ್ ಅಲ್ಲಿ ಹೇಳಿದ್ದಾರೆ, ಮನೆಗೆ ಬರುವಾಗಿಲ್ಲ. ಅವರು ಯಾವುದೇ ಒಂದು ಕೋರ್ಟ್ ನೋಟಿಸ್ ಇಲ್ಲದೆ ಮನೆಗೆ ಬಂದು ಸಾಲ ವಸೂಲು ಮಾಡುವಾಗಿಲ್ಲ. ಅವರು ಅವರ ಆಫೀಸಲ್ಲಿ ಕೇಳ್ಬೇಕು. ಈ ಕಾನೂನು ಪ್ರಕಾರವಾಗಿ ಮಾಡ್ಲಿಕ್ಕೆ ಕಾನೂನು ತಪ್ಪಿ ನಾವು ಹೋಗುದಿಲ್ಲ, ಅವರು ಸಹ ಕಾನೂನು ಪ್ರಕಾರ ನಡೆಯುತ್ತೆ. ನೀವು ಕೋರ್ಟ್ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಸರಿ, ಆಯ್ತು ರೆಡಿ ಇದ್ದೀವಿ ಸರ್. ಕಾರಿಂಜ ದರ್ಖಾಸಿಗೆ ನಾವು ಬಂದಿದ್ದೇವೆ. ಇಲ್ಲಿ ಸ್ವಸಹಾಯ ಸಂಘಕ್ಕೆ ಸ್ವಲ್ಪ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂತು. ಅದಕ್ಕೋಸ್ಕರ ಅವ್ರದ್ದು ಮಾತಾಡ್ಲಿಕ್ಕೆ ಬಂದಿದ್ದೇವೆ. ನೋಡಿ ಅವರ ಹತ್ರನೇ ಕೇಳುವ ಏನು ವಿಷಯ ಅಂತೇಳಿ. ಇಲ್ಲಿ ಏನಂದ್ರೆ ನಾವು ಸ್ವಸಹಾಯ ಸಂಘ ನಿಲ್ಲಿಸ್ಬೇಕಂತ ಇದ್ದೇವೆ. ಏನಂದ್ರೆ ಇಲ್ಲಿ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ದುಡ್ಡು ಒಂದು 10 ರೂಪಾಯಿ ಬಾಕಿ ಆದ್ರೆ ಬುಕ್ ತೆಗೆದಿಲ್ಲ, ಮನೆಗೆ ಬರ್ತಾರೆ. ಆದ್ರಿಂದ ನಮ್ಗೆ ಬಹಳ ಕಷ್ಟ ಆಗಿದೆ. ಕೆಲಸ ಇಲ್ಲ ಅಂದ್ರೂ ಮನೆಗೆ ಬರ್ತಾರೆ ಅವರು. ಆಮೇಲೆ ನಾವು ಕಟ್ಟುವುದಿಲ್ಲ ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ನಿಮ್ಮ ಇಲ್ಲಿ ಎಷ್ಟು ಸಂಘದವರಿದ್ದಾರೆ? ಇಲ್ಲಿ 2 ಸಂಘದವರಿದ್ದಾರೆ. ಹೇಗೆ ನಿಮ್ಗೆ ಏನ್ ಸಮಸ್ಯೆ ಮಾಡಿದ್ದಾರೆ? ಏನಾದ್ರು ಕಷ್ಟ ಬಂದಾದ ಕಷ್ಟ ಕಾಲದಲ್ಲಿ ನಿಮ್ಗೆ ಕಟ್ಲಿಕ್ಕೆ ಆಗದಿದ್ದಾಗ ಏನೆಲ್ಲ ಹೇಳಿದ್ದಾರೆ? 1 ವಾರ ಕಂತಿಗೆ ಆಯ್ತು, ಆಮೇಲೆ ನೆಕ್ಸ್ಟ್ ವಾರ ಹಾಕಿ ಅಂತ ಹೇಳಿದ್ದಾರೆ. ಕೂಡ ಬಾಕಿ ಆಯ್ತು. ಈ ವಾರ ಹಾಕ್ಲೇಬೇಕಂತ ಹೇಳಿದ್ದಾರೆ. ಈಗ್ಲೇ ಬನ್ನಿ, ಕೆಲಸದಲ್ಲಿ ಇದ್ದೇನೆ ಅಂತ ಹೇಳಿದ್ರು ಕೇಳುದಿಲ್ಲ. ಈಗ್ಲೇ ಬನ್ನಿ ಅಂತ ಒತ್ತಾಯ ಮಾಡ್ತಾರೆ. ಮನೆಗೆ ಟಾರ್ಚರ್ ಕೊಟ್ಟಿದ್ದಕ್ಕೆ ತುಂಬಾ ಜನ ಆತ್ಮ ಮಾಡಿದ್ದಾರೆ. ನೀವು ಆತರ ಮಾಡಿಕೊಳ್ಳಿಕ್ಕೆ ಹೋಗ್ಬೇಡಿ ಅಂತವನ್ನೇ ಹೇಳ್ತೀರಾ? ಕಟ್ಟಕ್ಕಂತದ್ದು ಅಂತವರು ಈಗ ಜೋರ್ ಮಾಡಿದ್ದಾರೆ. ಬೇಡ, ಈಗ ಅವ್ರದ್ದು RBI ಪರ್ಮಿಷನ್ ಇಲ್ಲ, ಇಲ್ಲ ಅಂತ ನಿಮಗೆಲ್ಲ ಗೊತ್ತಾಯ್ತು. ಹಾಗೆ ಅದನ್ನ ಮೇಲೆ ಕೂಡ ಕೇಸ್ ಇದೆ. ಹಾಗೆ ನೀವು ಕೂಡ ಕೇಳಿ, ಅವೆಲ್ಲ ಕ್ಲಿಯರ್ ಆದ್ಮೇಲೆ ಅಂತ ಹೇಳಿ. ನಿಮ್ಮ ಲೋನ್ 2.5 ಲಕ್ಷ. ಎಷ್ಟು ಕಟ್ ಟೋಟಲ್ ಗೊತ್ತಿಲ್ಲ ಅಲ್ಲ, ಈಗ ಎಷ್ಟು ಸಮಯ ಆಯ್ತು? 4 ವರ್ಷ ಆಯ್ತು. 4 ವರ್ಷ ಆಯ್ತಾ? ಎಷ್ಟು ವರ್ಷ ವಾಯ್ದೆ ಅದಕ್ಕೆ? ಅದು 1 ಲಕ್ಷ ಅಂದ್ರೆ 4 ವರ್ಷ ಆಯ್ತು. 1 ಲಕ್ಷ ಫಸ್ಟ್ 1 ಲಕ್ಷ ತಕೊಂಡದ್ದು, ಆಮೇಲೆ ಕಟ್ ಅಮೌಂಟ್ ಮಾಡಿ ಮತ್ತೊಂದು ಲೋನ್ ಮತ್ತೊಂದು ಎಷ್ಟು ಲೋನ್ ತಗೊಂಡದ್ದು? ಮತ್ತೊಂದು 1.20. 1.20 ಅದು ಕಟ್ ಅಮೌಂಟ್ ಮಾಡಿ 1.20 ಕೈಗೆ ಸಿಕ್ಕಿದ? ಅಷ್ಟು ಸಿಗುದಿಲ್ಲ. ಮತ್ತೆ LIC ಸುರಕ್ಷೆ ಎಲ್ಲ ಕಟ್ಟಾಗಿ
95 ಹಾಗೆಲ್ಲ ಸಿಗುತ್ತೆ. 95,000 ಸಿಗಿದೆ. ಮತ್ತೆ ಇನ್ಶೂರೆನ್ಸ್ PRK ಅಂತ ಜೀವ ಪದ್ಧತಿ ಎಲ್ಲ ತಗೊಳ್ತಾರೆ, ಅದಕ್ಕೆ ಏನಾದ್ರು ಡಾಕ್ಯುಮೆಂಟ್ ಕೊಡ್ತಾರಾ? PRK ಅಂತ PRK ಇಲ್ಲ ಏನು ಕೊಡುದಿಲ್ಲ. ನಿಜವಾಗಿ ಅದಕ್ಕೆ ಬಾಂಡ್ ಕೊಡ್ಬೇಕಲ್ಲ ಅವರು? ಹೌದು, ರಿಸೀಟ್ ಕೊಟ್ಟಿದ್ದಾರೆ ಅದಕ್ಕೆ ಯಾವ್ದಕ್ಕ? ಅದ್ರದ್ದೆಂತ ಬರೀ ಪುಸ್ತಕದಲ್ಲಿ ಪುಸ್ತಕದಲ್ಲಿ ಅದಕ್ಕೆಲ್ಲ ಲೆಕ್ಕ ಕೊಡ್ಬೇಕಲ್ಲ. ಮತ್ತೆ ಎಲ್ಲ LIC ಇದ್ದು ಬಾಂಡ್ ಕೊಡ್ತಾರೆ. ಬಾಂಡ್ ಕೊಟ್ಟಿದ್ದಾರೆ. ಮತ್ತೆ ನೀವು ಇದು ವರ್ಷಕ್ಕೆ ನೀವು ಕಟ್ತೀರಲ್ಲ, ಅದರದ್ದು ಏನೋ ರಿಸೀಟ್ ಏನಾದ್ರು ಕೊಟ್ಟಿದ್ದಾರಾ? ಇಲ್ಲ. ಹಾಗಾದ್ರೆ ಅಲ್ಲ, ಕೊಡದಿದ್ರೆ ಅದು ಹೇಗೆ ಅದು ಇದು ಒರಿಜಿನಲ್ ಆಗ್ತದೆ? ಅಲ್ಲ, ಇಲ್ಲಿ ಕೊಡ್ಲಿಲ್ಲ ನಿಮ್ಗೆ, ಇಲ್ಲಿ ಆದ್ರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಲ್ಲ, ಯಾವ ಸಂಘದಲ್ಲಿ ಕೊಡ್ಲಿಲ್ಲ, ಹಾಗೆ ನಿಮ್ಗೆ ಏನಾದ್ರು ಕೊಟ್ಟಿದ್ದಾರೆ ಸ್ಪೆಷಲ್? ತೀರ್ಮಾನ ಮಾಡಿದ್ದೀರಾ ಕಟ್ಟೋದಿಲ್ಲ ಅಂತ? ಕಟ್ಟುದಿಲ್ಲ, ಇಲ್ಲಿ ತನಕ ಕಟ್ತಾ ಇದ್ರು, ಇನ್ನು ಕಟ್ಟೋದಿಲ್ಲ ಇನ್ನು ಅಂತ ಕಟ್ಟುದಿಲ್ಲ. ನಿಮ್ಮ ಸಂಘದಲ್ಲಿ ಸದಸ್ಯರಿದ್ದಾರೆ? ನಿಮ್ಮ ಸಂಘದಲ್ಲಿ 10 ಜನ. ನಿಮ್ಮ ಸಂಘದ ಹೆಸರು? ಶಿವತೀರ್ಥ. ಶಿವತೀರ್ಥ. ಎಲ್ಲರೂ ಈಗ ಕಟ್ಟೋದಿಲ್ಲ ಅಂತ ತೀರ್ಮಾನ ಮಾಡಿದಿರಲ್ಲ, ನೀವು ಒಬ್ಬರೇನು? ಇಲ್ಲ, ನಾವು ಒಂದು 5-6 ಜನ ಇದ್ದೇವೆ. ಮತ್ತೆ ಬಾಕಿಯವರು ಕಟ್ತಾರಂತೆ. ಈಗ ಇವರು ರವೀಂದ್ರ ಶೆಟ್ಟಿ ಅವರು ಹೇಗೆ ಕಾಂಟ್ಯಾಕ್ಟ್, ನಿಮ್ಗೆ ಹೇಗೆ ಪರಿಚಯ ಆಯ್ತು? ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ರ? ಇಲ್ಲ, ಸತ್ಯ ಅಂತ ಗೊತ್ತಾಯ್ತು, ನೀವು ಲೆಕ್ಕ ಮಾಡಿದ್ರ? ಲೆಕ್ಕ ಮಾಡಿ ನೋಡಿದ್ರ? ಈಗ ನಾವು ಹೇಳುದು ಸುಳ್ಳ, ಅವರು ಹೇಳುದು ಸುಳ್ಳ? ಅವರು ಹೇಳುದು ಸುಳ್ಳು ಅಂತ ಗೊತ್ತಾಯ್ತು ನಿಮ್ಗೆ? ಸಂಘದ ಹೆಸರು ಧರ್ಮಶಾಸ್ತ್ರ ಅಂತ. ಧರ್ಮಶಾಸ್ತ್ರ. ಹಾಗೆ ಯಾಕೆ ಈಗ ನೀವು ಕಟ್ಟುದಿಲ್ಲ ಅಂತ? ಹಾಗೇನಿಲ್ಲ, ಇವಾಗ ಅದು ಕೂಡ ಡ್ಯೂಟಿ ಇಲ್ಲ, ಕಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ. ಎಷ್ಟು ಲಕ್ಷ ಲೋನ್ ತೆಗಿತಾರೆ? ಅದು 2 ಲಕ್ಷ ಉಂಟು, ಈಗ 1 ಲಕ್ಷ ಮುಗ್ತಿದೆ, ಇನ್ನು 1 ಲಕ್ಷ ಉಂಟು. ಕಷ್ಟ ಆಗ್ತದೆ. ಅವರಿಗೆ ಕೂಡ ಡ್ಯೂಟಿ ಇಲ್ಲ ಅಲ್ವಾ, ಅದಕ್ಕೆ ನೆಟ್ಟುವುದು ಬೇಡ ಅಂತ ಹೇಳಿ. ಈಗ ಕಂತು ಬಾಕಿ ಯಾವತ್ತಾದ್ರು? ಇಲ್ಲ, ಒಂದು ಕಂತು ಮಾಡಿಲ್ಲ. ಈಗ ಯಾಕೆ ನೀವು ತೀರ್ಮಾನ ಮಾಡಿದ್ರಿ? ಸರಿ ಇಲ್ಲ ಅಂತ ಈಗ ಗೊತ್ತಾಯ್ತು ನಿಮ್ಗೆ? ಇವಾಗ ಗೊತ್ತಾಯ್ತು, ಯೂಟ್ಯೂಬ್ ಮಾಡಿ ನೋಡುವಾಗ ಆ ತರ ಎಲ್ಲ. ಇದರಲ್ಲಿ ನೋಡಿದ್ದಕ್ಕೂ ನಿಮ್ಮ ಪುಸ್ತಕದ ವ್ಯವಹಾರಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಕಾಣ್ತದೆ ಲೆಕ್ಕ ಮಾಡುವಾಗ? ಎಲ್ಲ ನಮಗೆ ಲಾಸ್ ಅಂತ ಆಗ್ತಾ ಉಂಟು. ನಿಮ್ ಬಡ್ಡಿ ಜಾಸ್ತಿ ತಗೊಳ್ತಾರ, ನಿಮ್ಮಿಂದ ಕಡಿಮೆ ತಗೊಳ್ತಾರೆ? ಇಲ್ಲ, ನಾವು ಚೆಕ್ ಮಾಡಿದ್ದೇವೆ, ಈಗ ಜಾಸ್ತಿ ಅಂತ ಹಾಗೆ ಇನ್ನು ಮುಂದೆ ನೀವು ಕಟ್ಟೋದಿಲ್ಲ ಅಂತ ತೀರ್ಮಾನ ಮಾಡಿದ್ರಿ. ಎಷ್ಟು ಜನ ಇದೆ ನಿಮ್ಮ ಸಂಘದಲ್ಲಿ? ನಾವು 8 ಜನ ಇದ್ದೇವೆ. 8 ಜನ ಇದೆ, ಎಲ್ಲರೂ ಕಟ್ಟೋದಿಲ್ಲ? ಇವಾಗ ನೆಕ್ಸ್ಟ್ ನಾವು ಬಿಟ್ರೆ ಎಲ್ರು ಬಿಡ್ತಾರಂತ. ಯಾರು ಕೂಡ ಕಟ್ಟಲ್ಲ. ಈಗ ನಾಳೆ ನಿಮಗೆ ಏನಾದ್ರು ಮನೆಗೆ ಬಂದು ಏನು ಕೊಟ್ರೆ ಏನ್ ಮಾಡ್ತೀರಿ? ನಾವು ಕಟ್ಟುದಿಲ್ಲ ಅಂತ ನಿರ್ಧಾರ ಮಾಡ್ತೇವೆ. ಕಟ್ಟುದಿಲ್ಲ. ಈಗ ತುಂಬಾ ಜನ ಕಟ್ಟಕ್ ಆಗತ್ತೆ, ಈಗ ಕೈಗಿದ್ದಕ್ಕೆ ಮನೆಗೆ ಬಂದು ಟಾರ್ಚ್ ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಿ? ಧೈರ್ಯ ಹೇಳ್ಬೇಕು. ಮಾಡುದು ಬೇಡ, ನಾವು ಕಷ್ಟ, ನಾವೆಲ್ಲ ಒಗ್ಗಟ್ಟಲ್ಲಿ ಆತ್ಮಹತ್ಯೆ ಅಂತ ಕೆಲಸ. ಯಾಕಂದ್ರೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಇನ್ವೆಂಟ್ ಸರಿ ಇಲ್ಲ, ಗವರ್ಮೆಂಟ್ ಪರ್ಮಿಷನ್ ಇಲ್ಲ. ಅಲ್ಲ, ನೀವು ಏನಾದ್ರು ಮಾಡಿ ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಓದ್ದು ನಮ್ಮ ಮನೆಯವರಿಗೆ, ಅವರಿಗೆ ಏನು ಹೋಗುದಿಲ್ಲ, ಓದ್ದು ನಮ್ಗೆಲ್ಲ. ಅದಕ್ಕೋಸ್ಕರ ನೀವು ಅಂತ ನಿರ್ಧಾರ ಯಾರು ಕೂಡ ಅಂತದ್ದು ಮಾಡಬಾರ್ದು. ಏನಿದ್ರು ನಿಮ್ಗೆ ಅಂತ ಸಮಸ್ಯೆ ಬಂದ್ರೆ ನಮ್ಗೆ ಕಾಲ್ ಮಾಡಿದ್ರೆ ಆಯ್ತು. ನಿಲ್ಲಿಸಿ. ಮನೆಗೆ ಬಂದ್ರೆ ನೀವು ಕೇಳ್ಬೇಕು, ನೀವು ಕೋರ್ಟಿಂದ ಮಾಡಿದೀರಾ ನಮ್ಮ ಮನೆಗೆ ಬರ್ಲಿಕ್ಕೆ, ಇಲ್ಲದ್ರೆ ಇದು ಅವರಿಗಿಲ್ಲ. ಇದು ಸಿವಿಲ್ ಗೊತ್ತಾಯ್ತಲ್ಲ, ಕೇಸ್ ಇದೆ, ಅವರ ಕೇಸ್ ಕ್ಲಿಯರ್ ಆಗ್ಬೇಕು. ಕ್ಲಿಯರ್ ಆದ್ಮೇಲೆ ಮತ್ತೆ ನೋಡುವ, ಏನು ಕಟ್ಟಿದ್ದೀರಾ, ಹೆಚ್ಚುವರಿ ಇದೀರಾ, ಇನ್ಶೂರೆನ್ಸ್ ಕಟ್ಟಿದ್ದೀರಾ, ಅದಕ್ಕೆ ಬಲ್ಲ, ಏನು ಹೆಚ್ಚುವರಿ ದುಡ್ಡು ಕಟ್ಟಿದ್ದೀರಾ, ಬಡ್ಡಿ ಕೊಡ್ತಾ ಇಲ್ಲ ಅವರು, ಎಲ್ಲದು ಲೆಕ್ಕ ಕ್ಲಿಯರ್ ಆದ್ಮೇಲೆ ಕಟ್ಲಿಕ್ಕಿದ್ರೆ ಮತ್ತೆ ನೋಡುವ. ಸರೋಜಿನಿ. ಯಾವ ಸಂಘದಲ್ಲಿ? ಶಿವತೀರ್ಥ. ಎಷ್ಟು ಜನ ಇದ್ದಾರೆ ನಿಮ್ಮ? ನಾವು 9. ಏನೀಗ ನೀವು ಇದೇ ತನಕ ಕಂತು ಬಾಕಿ ಆಗಿದೆ? ಈಗ ನಿಮ್ಗೆ ಹೇಗೆ ಗೊತ್ತಾಯ್ತು ಇದು ಒಂದು? ಯೂಟ್ಯೂಬ್ ಅಲ್ಲಿ ನೋಡಿ. ನೀವು ಲೆಕ್ಕ ಮಾಡಿದ್ರಿ? ಸರಿ ಇಲ್ಲ ಅಂತ ಗೊತ್ತಾಯ್ತು, ಮುಂದೆ ಕಟ್ಟುದಿಲ್ಲ ಅಂತ ತಿಳಿದಿದ್ದೇವೆ ನಾವು. ಏನಾದ್ರು ಮನೆಗೆ ಒಂದು ಟಾರ್ಚರ್ ಕೊಟ್ರೆ ಏನ್ ಮಾಡ್ತೀವಿ? ಟಾರ್ಚರ್ ಕೊಟ್ರೆ ಫೋನ್ ಮಾಡ್ತೇವೆ, 112ಗೆ ಫೋನ್ ಮಾಡಿ. ಯಾಕಂದ್ರೆ ಕೋರ್ಟ್ ನೋಟಿಸ್ ಇಲ್ಲದೆ ಬರುವಾಗಿಲ್ಲ, ಮನೆಗೆ ಬರುವಾಗಿಲ್ಲ. ಮನೆಗೆ ಬಂದ ಕೂಡಲೇ ವಿಡಿಯೋ ಮಾಡಿ ನಮಗೆ ಕಳಿಸಿ. ಅವರಿಗೆ ಕೋರ್ಟ್ ನೋಟಿಸ್ ಇದೆಯಾ ಅಂತ ಫಸ್ಟ್ ಕೇಳಿ, ಮತ್ತೆ ಮನೆಗೆ ಮೊದಲೇ ಹೇಳಿ ಬರ್ಬೇಕು. ಅವರು ಹೇಳದೆ ಬರ್ತಾರೆ, ಜನ ಕಟ್ಕೊಂಡು ಬರ್ತಾರೆ. ಹಾಗೆ ಅವರು ಯಾವಾಗ ಬರ್ತಾರಂತ ಕೇಳಿ ನಮ್ಮನ್ನು ಕೂಡ ಕರೆಸಿ ಒಟ್ಟಿಗೆ. ಅವ್ರು ಏನಾದ್ರು ಬರ್ತೇವೆ ಅಂತ ಹೇಳಿದ್ರೆ ನಮ್ಮನ್ನು ಕೂಡ ಕರೆಸಿ, ಅವರು ಕೂಡ ಬರ್ಲಿಕ್ಕೆ ಹೇಳಿ. ಯಾವಾಗ ಬರ್ತಾರಂತ ಅವ್ರ ಕೇಳಿ ಬರ್ಲಿಕ್ಕೆ ಹೇಳಿ. ಅವ್ರು ಕೇಳದೆ ಬರಬಾರ್ದು ಅಂತ ಹೇಳಿ. ಬಂದ್ರೆ ವಿಡಿಯೋ ಮಾಡಿ, ನೀವೇನು ಹೋಗ್ಬೇಡಿ. ಅವ್ರು ಏನು ಬೈದ್ರು, ಅವ್ರು ಏನು ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಸುಮ್ನಾಗಿ ಅಷ್ಟೇ. ಸೌಜನ್ಯ ಹೋರಾಟದಲ್ಲಿ ಹೋಗಿದೆ. ಆಗ ನಾವು ಇಲ್ಲಿ ಸೌಜನ್ಯ ಬ್ಯಾನರ್ ಹಾಕಿದ್ದೆ. ಬ್ಯಾನರ್ ಹಾಕಿದೆಲ್ಲ ನೀವು ತೆಗಿಬೇಕಂದ್ರು, ಆ ಪ್ರಕಾರ ನಾವು ತೆಗೆದಿಲ್ಲ. ನಾವೀಗ ಸಂಘದಲ್ಲಿದ್ದೇವೆ.
ನಾವೀಗ ಸಂಘ ನಿಲ್ಲಿಸಬೇಕಂತ ಇದ್ದೇವೆ. ಇನ್ನು ಮುಂದೆ ನಾವು ದುಡ್ಡು ಕಟ್ಟುವುದಿಲ್ಲ. ಸೌಜನ್ಯನಿಗೆ ನ್ಯಾಯ ಸಿಕ್ಕಿದ ಮೇಲೆ ನಾವು ದುಡ್ಡು ಕಟ್ತೀವಿ. ಮುಂದಿನ ದಿನಗಳಲ್ಲಿ ಯಾರು ಆತ್ಮಹತ್ಯೆ ಮಾಡಕ್ಕೆ ಹೋಗಬೇಡಿ. ಎಲ್ಲದಕ್ಕೆ ನಾವು ಇದ್ದೇವೆ. ಬಡವರು ಇನ್ನು ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ. ಏನೇ ಆದರೂ ನಮಗೆಲ್ಲ ಫೋನ್ ಮಾಡಿ, ನಾವು ಅಲ್ಲಿಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೇವೆ. ಸೌಜನ್ಯ ಹೋರಾಟದಲ್ಲಿ ನಾವು ಮಹೇಶನ್ನ ನಾವು ತುಂಬ ಹೋಗಬೇಕಲ್ಲ, ಹಾಗೆ ನಮ್ಮ ಮೇಲೆ ನೀವು ಹೋಗಬಾರ್ದು, ಹಾಗೆ ನಮಗೆ ಸ್ವಲ್ಪ ಬೆದರಿಕೆ ಎಲ್ಲ ಹಾಕಿದ್ದಾರೆ. ಅದಕ್ಕೆ ನಾವೆಲ್ಲ ಈ ಸಲ ನೋಟ ಅಭಿನಯ ಮಾಡಿದೆ, ಮತ್ತು ನೋಟ ಸೌಜನ್ಯ ಬ್ಯಾನರ್ ಹಾಕಿದೆ. ನಾವು ಮತ್ತೆ ಇನ್ನು ಮುಂದೆನೂ ಸೌಜನ್ಯ ಹೋರಾಟದಲ್ಲಿ ನಾವು ಭಾಗಿಯಾಗ್ತೇವೆ. ಬಳ್ಳೋಡಿ ದರ್ಕಸ್ ಕಾರಿಂಜ, ಇಲ್ಲಿ ಬಂಟ್ವಾಳ ತಾಲೂಕು, ಇಲ್ಲಿ ಬಂದಿದ್ವಿ. ನೋಡಿ, ಸ್ವಸಹಾಯ ಸಂಘದಲ್ಲಿ ಎಲ್ಲ ಕಡೆ ಈಗ ಅವ್ಯವಹಾರ ಮತ್ತೆ ಏನು ಕಷ್ಟ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ಇವರಿಗೆ ಕೂಡ ಇಲ್ಲಿ ಸೋಲಾರ್ ಎಲ್ಲ ಹಾಕಿದ್ದಾರೆ ಅಂತೆ. ಇಲ್ಲಿ ಸೋಲಾರ್ ವರ್ಕ್ ಆಗ್ತಾ ಇಲ್ಲ, ಕಟ್ಟುವುದಕ್ಕೆ ಕೂಡ ಅವರಿಗೆ ಕಷ್ಟ ಆಗ್ತಾ ಇದೆ. ಆದ್ರೂ ಕೂಡ ಎಲ್ಲ ಟಾರ್ಚರ್ ಕೊಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆಯನ್ನು ನಾವು ಕೇಳೋಣ. ಅಣ್ಣ, ನಿಮ್ಮ ಹೆಸರು ನಿತಿನ್ ಅಂತ ಹೇಳಿ. ಸ್ವಸಹಾಯ ಸಂಘದಲ್ಲಿ ಲೋನ್ ಲೋನ್ ತಗೊಂಡಿದ್ದೀವಿ. ತಗೊಂಡು ಈಗ ಕಟ್ಲಿಕ್ಕೆ ನನಗೆ ತುಂಬಾ, ನಾನು 600 ಸಂಬಳಕ್ಕೆ ಹೋಗುದು. 3 ಜನ ಮಕ್ಕಳಿದ್ದಾರೆ. ಮತ್ತೆ ಗ್ರೂಪ್ ಅಲ್ಲಿ ಸಹ ಲೋನ್ ಮಾಡಿದ್ದೇನೆ. ಕಟ್ಟಬೇಕು. ಒಂದು ನಮ್ಮಿದ್ರೆ ಅವರು ಓದ್ತಾರೆ. ತುಂಬಾ ಹೇಳಿದ್ದೇನೆ, ನಾನು ಸೋಲಾರ್ ಮಾಡಿಸಿದ್ದೇನೆ. ಇದು ನನಗೆ ವರ್ಕ್ ಆಗ್ತಾ ಇಲ್ಲ. 1,000 ರೂಪಾಯಿ ಒಂದು ದಿವಸ ವರ್ಕ್ ಆಗ್ಲಿಲ್ಲ ನನ್ನ ಮನೆಯಲ್ಲಿ. ಇದ್ರೆ ಹೇಳ್ತಾರೆ ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು 25 ಅದು ನಿಮ್ಗೆ ರಿಪೇರಿ ಆಗ್ತದೆ, 25,000 ರೂಪಾಯಿ ಹೇಳ್ತಾರೆ ಕೇಳಿದ್ರೆ. ಹಾಗೆ. ಎಷ್ಟು ವರ್ಷ ಆಯ್ತು ಸೋಲಾರ್ ಹಾಕಿ? ಸೋಲಾರ್ ಹಾಕಿ ಒಂದು 5 ವರ್ಷ ಜಾಸ್ತಿ ಆಯ್ತು. ಒಂದು ದಿವಸ ನನ್ನ ಮನೆಯಲ್ಲಿ ವರ್ಕ್ ಆಗ್ಲಿಲ್ಲ. 61,000 ರೂಪಾಯಿ ನಾನು ಕ್ಯಾಶ್ ಇದು ಕಟ್ಟಿದ್ದು. ಈಗ ಎಷ್ಟು ಲೋನ್ ಉಂಟು ನಂದು? ಇದರಲ್ಲಿ 2 ಲಕ್ಷ ರೂಪಾಯಿ ಇದರಲ್ಲಿ ಉಂಟು. ವಿಷ್ಣುಮೂರ್ತಿ ಗ್ರೂಪ್ ಅಲ್ಲಿ ಉಂಟು 2 ಲಕ್ಷ ರೂಪಾಯಿ. ನನ್ನ ಹೆಂಡತಿಯ ಗ್ರೂಪ್ ಅಲ್ಲಿ 2 ಲಕ್ಷ ರೂಪಾಯಿ ಅದರಲ್ಲಿ ಉಂಟು. ಎಷ್ಟು ವಾರ ಆಯ್ತು? 2 ವಾರ ಆಗಿದೆ. ಈ ವಾರದಲ್ಲಿ ನಿಮ್ಗೆ ಸಮಸ್ಯೆ ಆಗ್ತದೆ, ನಿಮ್ಮ ಮೇಲೆ FIR ಮಾಡ್ತೇನೆ ಅಂತ ಹೇಳಿ. ನೀವು ಯಾಕೆ ಕಟ್ಟದೆ? ನೀವು ಕೂತಿದ್ದು ಕಟ್ಟದು ಅದೇ ಕಷ್ಟ, ನನಗೆ ಕಟ್ಟಲಿಕ್ಕೆ ಬಾರಿ ಕಷ್ಟ ಆಗ್ತಾ ಉಂಟು. ಅಂದ್ರೆ 2 ಗ್ರೂಪ್ ಕೆಲಸ ಇಲ್ಲ, ಒಂದು ಕಡೆ ಕೆಲಸ ಮಾಡಿಸುದಿಲ್ಲ. 600 ರೂಪಾಯಿ ಕೆಲಸಕ್ಕೆ ಹೋಗ್ಬೇಕು. ವಾರದಲ್ಲಿ 5,000 ರೂಪಾಯಿ ನಾನು ಎಲ್ಲಿಂದ ರೆಡಿ ಮಾಡುದು? 600 ರೂಪಾಯಿ ಅದು ಇಲ್ಲಿ 600 ರೂಪಾಯಿ ಮೇಲೆ ಸಂಬಳ ಕೊಡುದಿಲ್ಲ ಯಾರು. ಅದು ಕೂಲಿ ಕೆಲಸಕ್ಕೆ ಹೋಗುದು ನಾನು. ಈಗ ಲೋನ್ ನಿಮಗೆ ಒತ್ತಾಯ ಮಾಡಿ ಕೊಟ್ಟಿದ್ದ ಅಲ್ಲ ನೀವೇ? ಇಲ್ಲ, ನೀವು ಇಷ್ಟು ತಕೊಳ್ಳಿ, ನಿಮ್ಗೆ ಪ್ರಯೋಜನ ಉಂಟು ಅದರಲ್ಲಿ ಅಂತ ಹೇಳಿದ್ರು. ನಿಮ್ಗೆ ಅದರಲ್ಲಿ ಒಳ್ಳೆ ಬೆನಿಫಿಟ್ ಉಂಟು. ಆಮೇಲೆ ನಿಮ್ಗೆ ಹಾಗೇನು ಕಟ್ಲಿಕ್ಕೆ ಏನಿಲ್ಲ, ಅದು ಅಷ್ಟೇನು ಕಷ್ಟ ಇಲ್ಲ, ಕಟ್ಟಬಹುದು. ಬಡ್ಡಿ ಎಲ್ಲ ಕಡಿಮೆ ಮಾಡ್ತೇವೆ ನಾವು ಅಂತ ಹೇಳಿದ್ರು. ಈಗ ನೋಡಿದ್ರೆ 18%, 19% ಬಡ್ಡಿ ತೆಗಿತಾ ಇದ್ದಾರೆ. ನೀವೀಗ ಲೋನ್ ತಗೊಂಡು ಏನ್ ಮಾಡಿದ್ರೆ? ಅದನ್ನ ಏನ್ ಲೋನ್ ನನಗೆ ಅದು ಎಂತ ಸರ್, ನನ್ನ ಮನೆ ನೋಡುವಾಗ ಗೊತ್ತಾಗ್ತಲ್ಲ ಸರ್ ನಾನು ಏನ್ ಮಾಡಿದ್ದೇನೆ ಅಂತ. ನಮ್ಮ ಗ್ರೂಪಲ್ಲಿ ನಾನು ಈ ಗ್ರೂಪಲ್ಲಿ 3 ವರ್ಷ ಇದರಲ್ಲಿ 3 ವರ್ಷ ಆಯ್ತು. ನೀವೆಲ್ಲ ಒಂದೇ? ಇದು ನಾವೆಲ್ಲ ಒಂದೇ ಗ್ರೂಪ್. ನಾವು ಒಬ್ಬ ಇಲ್ಲ, ಒಬ್ಬ ಬರ್ಲಿಲ್ಲ, ಅವನಿಗೆ ಸ್ವಲ್ಪ ಸಮಸ್ಯೆ ಹೇಳಿದ್ದು. ಈಗ ನಿಮ್ಗೆ ಈಗ ಈ ತರ ಧರ್ಮಸ್ಥಳ ಸ್ವಸಹಾಯ ಸಂಘ ಸರಿ ಇಲ್ಲ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ಅಲ್ಲ, ಅವರು ಮಾತಾಡುದೇ ಎಲ್ಲ ಸುಳ್ಳೇ ಮಾತಾಡುದು. ನಮ್ಗೆ ಅವ್ರು ಹೇಳಿದಾಗೆ ಒಂದು ಮಾಡ್ಲಿಕ್ಕೆ ಕೊಡ್ಲಿಲ್ಲ. ಹೇಳುವಾಗ ಹೇಳ್ತಾರೆ ನಿಮ್ಗೆ ಅಷ್ಟು ಪ್ರಯೋಜನ ಮಾಡ್ತೇನೆ, ಇದು ಕೊಡ್ತೇನೆ, ಅದು ಕೊಡ್ತೇನೆ ಅಂತ ಹೇಳಿ. ನಮಗೆ ನಮ್ಮ ಮನೆಯಲ್ಲಿ ಸೋಲಾರ್ ನೋಡಿದಾಗಲೇ ಗೊತ್ತಾಗ್ತದೆ ನನಗೆ ಎಷ್ಟು ಡೋಂಗಿ ಮಾಡಿದ್ದಾರೆ ಅಂತ. ಇಷ್ಟು ಕಷ್ಟದಲ್ಲಿ ಇರುವಾಗ ನನಗೆ ಇಷ್ಟು ಕಷ್ಟ ಆಗಿದ್ದು. ಚಿಕ್ಕ ಮಕ್ಕಳಿರುವುದು, ಮಕ್ಕಳಿರುವಾಗ ಎಲ್ಲ ಸೊಳ್ಳೆ ಕಡಿಯುವುದು. ಅದಕ್ಕೆ ನಾನು ಸೋಲಾರ್ ಮಾಡಿಸಿ ಅಂತ ಹೇಳಿದ್ದೇನೆ. ಆ ಸೋಲಾರ್ ನಿಮ್ಗೆ ಹಾಗೆ ಮಿಕ್ಸಿ ರನ್ ಆಗ್ತದೆ, ಫ್ಯಾನ್ ರನ್ ಆಗ್ತದೆ, ಇಡೀ ಮನೆ ಲೈಟ್ ಎಲ್ಲ ಉರಿತದೆ ಅಂತ ಹೇಳಿದ್ರು. ಯಾವುದು ಉರಿಲಿಲ್ಲ. ನನಗೆ ಒಂದು ದಿವಸ ನನ್ನ ಮನೆಯಲ್ಲಿ ಲೈಟ್ ಉರಿಲಿಲ್ಲ. ಲಾಸ್ಟ್ ನಾನು ಕರೆಂಟೇ ಮಾಡಿಸಿದ್ದು. ಅದು ಹೇಳಿದಾಗ ಹೇಳ್ತಾನೆ, ನೀವು 25,000 ರೂಪಾಯಿ ಕೊಡಿ, ನಿಮ್ಗೆ ಅದೆಲ್ಲ ವರ್ಕ್ ಮಾಡಿ ಕೊಡ್ತೇವೆ ನಾವು, ನೀವೇ 25,000 ರೂಪಾಯಿ ಕೊಡ್ಬೇಕು ಅಂತ. ಅದು ಅವ್ರ ಕೈಯಲ್ಲೇ ಹಾಳಾದ, ಇದು ಕೆಟ್ಟೋಗಿದ್ದು. ನನ್ನ ಕೈಯಲ್ಲಿ ಏನು ಹಾಳಾಗಿದೆ ಹೌದು. ಅವರುಂಟಲ್ಲ 5 ವರ್ಷ ಅದಕ್ಕೆ ಗ್ಯಾರಂಟಿ ಉಂಟು. ಅಲ್ಲ, ಫಸ್ಟಿಗೆ ನಿಮ್ಗೆ ಇದು ಮಾಡುವಾಗ ಸೋಲಾರ್ ಮಾಡಿ ಕೊಟ್ರಲ್ಲ, ಹೌದು. ಅವತ್ತು ನಿಮ್ಗೆ ಟೆಸ್ಟ್ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅವರು? ಟೆಸ್ಟ್ ಮಾಡಿ ಕೊಟ್ಟುವಾಗನೇ ಅದು ಕೆಟ್ಟೋಗಿತ್ತು. ಅಂದ್ರೆ ಅದರಲ್ಲಿ ಬ್ಯಾಟ್ರಿಯಲ್ಲಿ ಅವರು ಕರೆಂಟ್ ತುಂಬಿಸಿಕೊಂಡು ಬಂದಿದ್ರು. ಅದು ನನಗೆ ಈಗ ಗೊತ್ತಾಗ್ಲಿಲ್ಲ. ಅಲ್ಲೇ ಬಲ್ಬ್ ಹೋಯ್ತಾ, ನನಗೆ ಖುಷಿ ಆಯ್ತು, ನನ್ನ ಮಕ್ಕಳಿಗೆಲ್ಲ ಖುಷಿ ಆಯ್ತು. ಟಿವಿ ನೋಡ್ಬೋದು, ಅದು ನೋಡ್ಬೋದು ಅಂತೇಳಿ ಖುಷಿ ಆಯ್ತು. ಚಾರ್ಜ್ ಅದು ಒಂದು ಬೇರೆ ಕಡೆ ಎಲ್ಲ ಅವರು ಕರೆಂಟ್ ಚಾರ್ಜ್ ಮಾಡಿ ಬ್ಯಾಟ್ರಿಗೆ ತಂದದ್ದು. ಅದು ನನಗೆ ಗೊತ್ತಾಗ್ಲಿಲ್ಲ. ಅವ್ರು ಹೋಗೋ ಗಂಟೆ ಉರಿತೇ ಇತ್ತು. ಅವ್ರು ಹೋದಾದ್ಮೇಲೆ ಕೆಟ್ಟೋಯ್ತು. ಪುನಃ ಚಾರ್ಜ್ ಆಗ್ಲೇ ಇಲ್ಲ, ಇಷ್ಟುವರೆಗೂ ಆಗ್ಲೇ ಇಲ್ಲ. ಕಂಪ್ಲೇಂಟ್ ಮಾಡ್ಲಿಲ್ಲ? ಕಂಪ್ಲೇಂಟ್ ನಾನು ತುಂಬಾ ಮಾಡಿದ್ದೇನೆ. 1 ವಾರ ಕಂತು ಕಟ್ಟದೆ ಕುಳಿತದಕ್ಕೆ ನಿಮ್ಮ ಮೇಲೆ ಸಮಸ್ಯೆ ಆಗ್ತದೆ, ನಿಮ್ಮ ಮೇಲೆ ಕೇಸ್ ಆಗ್ತದೆ, ನಿಮ್ಗೆ ಅವ್ರು ಬಂದು ಅಧಿಕಾರ
ಅವರೆಲ್ಲ ಬರ್ತಾರೆ, ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಎದುರಿಸುದು. ಸರಿ ಆದ್ರೆ ಅದು ಸರಿ ಆದ ಮೇಲೆ ನೀವು ಕಂತು ಕಟ್ಟಬೇಕಲ್ಲ, ಸರಿ ಆಗದೆ ಅಲ್ಲ, ಒಂದು ವಾರದಲ್ಲಿ ನಿಮ್ಗೆ ನಾವು ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ಅಲ್ಲ, ಅದು ಮೊದಲು ನೋಡಿ, ನೀವು ಒಂದು ನೋಡಿ, ಈಗ ಯಾವುದೇ ಒಂದು ಐಟಮ್ ತಕೊಂಡ್ರೆ ಅದು ಫಸ್ಟ್ ಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಮಾಡಿ ಕೊಡ್ಬೇಕು, ಆಮೇಲೆ ಕಂತು ಕಟ್ಟಿದ ಯಾಕೆ ನೀವು? ಅದು ನಾನು ಒಂದು 2 ಕಂತು ಕಟ್ಲಿ ಅಲ್ಲ, ಅವ್ರಿಗೆ ಎಂತ ಉಂಟು ಸರ್, ಇದು ಹೀಗೆ ಸಮಸ್ಯೆ ಕೇಳಿದವ್ರ ಹತ್ರ ಆದ್ರೆ ಹೇಳ್ಬೋದು. ಅವ್ರ ಹತ್ರ ಅವ್ರು ನೋಡಿದ್ರೆ ಲಾಸ್ಟ್ ನಮ್ಮ ಇವಳು ಕೂತ್ಕೊಂಡ್ಲು, ಅವ್ರ ನಮ್ಗೆ ಇಲ್ಲಿ ಚಿಕ್ಕ ಮಗುವಿಗೆ ಹೆರಿಗೆ ಆಗಿ ಹೌದಾ, ಅವಾಗ ಅವ್ರು ಹೇಳಿದ್ರು ನಂಗೆ ಫೋನ್ ಮನೆಗೆ ಅವ್ರ ಏರಿಗೆ ಮಾಡ್ಲಿಕ್ಕೆ ತಾಯಿ ಮನೆಗೆ ಹೋಗಿದ್ಲು, ಅವ್ರಿಗೆ ಅಲ್ಲಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ರು. ಕಟ್ಟಿದವರು ಹೋಗ್ಲಿಕ್ಕೆ ಕಟ್ಲಿಕ್ಕೆ ಹೋಗ್ತಾರಲ್ಲ ಅವರನ್ನು ನಿಲ್ಲಿಸುವುದರಲ್ಲಿ ಅವರ ಕಂತು ಬರ್ಲಿ ಕಂತು ಬರ್ಲಿ ಅಂತ. ಎಲ್ಲ ಅದಕ್ಕೆ ಅಷ್ಟು ಕಷ್ಟ ಆಗುದು. ಇಲ್ಲಿ ಲಾಸ್ಟ್ ಹೋದ್ರೆ ನನ್ನ ಸೋಲಾರ್ ಓದ್ತಲ್ಲ ಎಂತ ಕೈಕಾಲು ಸರಿ ಇದ್ರೆ ದುಡ್ದಾದ್ರು ತಿನ್ಬೋದಲ್ಲ ಅಂತೇಳಿ ಲಾಸ್ಟ್ ನಾನು ಕಂತೆಲ್ಲ ಕಟ್ಟಿ ಕ್ಲಿಯರ್ ಮಾಡಿದ್ದೇನೆ. ನಂಗೆ ಫೋನ್ ಮಾಡಿದ್ರು, ನಿಮ್ದು ಕಂತು ಬಾಕಿ ಉಂಟು ಅಂತ ಎಲ್ಲ ಸದಸ್ಯರು, ನನ್ನ ಗ್ರೂಪ್ ಬೇರೆ ನಾವು ಅಲ್ಲಿ ಫೋನ್ ಮಾಡಿ ನಿಮ್ಮ ಗಂಡ ಕಂತು ಬಾಕಿ ಮಾಡಿದ್ದಾರೆ, ನೀವು ಕಟ್ಟಿ ಅಂತ ನಾನು ಹೇಳಿದೆ, ನಮ್ದು ಸೋಲಾರ್ ರಿಪೇರ್ ಆಗಿದೆ, ನಾವು ಕಟ್ಟುದಿಲ್ಲ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರು ಅಲ್ಲ ಅವರು ಬರ್ತಾರೆ ರಿಪೇರ್ ಮಾಡ್ತಾರೆ ಅಂತ. ಅವಾಗ ಮತ್ತೆ ಒಮ್ಮೆ ಬಂದ್ರಂತೆ, ನಾನು ಇರ್ಲಿಲ್ಲ, ನಾನು ಹೆರಿಗೆಗೆ ತಾಯಿ ಮನೆಗೆ ಹೋಗಿದ್ದೆ, ಅಲ್ಲೇ ಇದ್ದೆ. ಮತ್ತೆ ಬಂದು ಹೇಳಿದ್ರಂತೆ, ನೀವು 8,000 ಕಟ್ಟಿ, ಅವ್ರು 8,000, ಎಲ್ಲ ನಮ್ಮಿಂದ ತಪ್ಪಾಗಿದೆ, ನಿಮ್ಮಿಂದ ಸಹ ತಪ್ಪಾಗಿದೆ ಅಂತ ಹೇಳಿದ್ರಂತೆ. ಮತ್ತೆ ಆಯ್ತಾ ಅಂತ ಒಪ್ಪಿಕೊಂಡಿದ್ರು. ಈಗ ಸಹ ಸೋಲಾರ್ ನಾವು ಮಾಡ್ಲಿಲ್ಲ, ಸರಿ ಮಾಡ್ಲಿಕ್ಕೆ ಅದಂದ್ರೆ ಅವ್ರು ಫಿಟ್ ಮಾಡುವ ಅಲ್ಲ, ಫಿಟ್ ಮಾಡುವಾಗನೇ ಅದು ಇದು ಹೋಗಿದೆ, ಪೆನಲ್ ಹೋಗಿದೆ, ಪೆನಲ್ ಒಡೆದೋಗಿದೆ. ಅವ್ರು ಬೇರೆ ಫೆನಲ್ ಹಾಕಿ ಕೊಡ್ಬೇಕು ನಮ್ಗೆ, ಅದು ಹಾಕಿ ಕೊಡ್ಲಿಲ್ಲ. ಸೌಂಡ್ ಬಂದಿದೆ ಮನೆಯಲ್ಲಿ, ಇವ್ರ ಮನೆಯಲ್ಲಿ ಇವಳೇ ಇದ್ಲು, ಸೌಂಡ್ ಬಂತು ಅಂತ ಹೇಳಿಲ್ಲ, ಅದೇನಿಲ್ಲ ಅದು ಹಾಗೆ ಬರ್ತದೆ ಅಂತ ಹೇಳಿದ್ರು ಅಂತ. ರಿಪೇರಿ ಮಾಡುವಾಗ ಪೆನಲ್ ಅದಕ್ಕೆ ತೊಂದ್ರೆ ಇಲ್ಲ, ಅದು ಸರಿ ಆಗ್ತದೆ ಅಂತ ಹೇಳಿದ್ರು. ನಾನು ಸಾಯಂಕಾಲ ಬೆಳಿಗ್ಗೆ ಹೋದ್ರೆ ನಮ್ಗೆ ಅಂದ್ರೆ 1 ವಾರ ಕೂತ್ಕೊಳ್ಳಿಕ್ಕೆ ಇಲ್ಲ, ಹೌದು ಹೇಳಿದ್ರ 1 ವಾರ ಕೂತ್ಕೊಂಡ್ರು ನಮ್ಗೆ ಕಂತು ಕಟ್ಟಬೇಕು, 5,000 ರೂಪಾಯಿ ಕಟ್ಟಬೇಕು ಒಂದು. ಆಮೇಲೆ ಅವರು ನಿರಂತರ ತಗೋಬೇಕು. ಹೇಳ್ತಾರೆ ನೀವು 200-300 ರೂಪಾಯಿದು ಮೀನು ತಿಂತೀರಾ, ನಿಮ್ಗೆ 20 ರೂಪಾಯಿದ್ದು ಒಂದು ನಿರಂತರ ತಗೊಳ್ಳಿಕ್ಕೆ ಆಗುದಿಲ್ವಾ ಅಂತ ಕೇಳ್ತಾರೆ. ನಾನು ಅದಕ್ಕೆ ಅವ್ರ ಹತ್ರ ನಾನು ತುಂಬಾ ಸಲ ಮಾತಾಡಿದ್ದೇನೆ. 20 ರೂಪಾಯಿ ಪೇಪರ್ ಅನ್ನು ಓದ್ಕೊಂಡು ನಾನು ಮನೆಯಲ್ಲಿ ಕೂತ್ಕೊಂಡ್ರೆ ನಮ್ಮ ಮನೆ ಖರ್ಚು ಹೋಗ್ಬೇಕು. ನಾನ್ ಬರುವ ವಾರದಲ್ಲಿ ನಾನು ಕಂತು ಕಟ್ಟುದಿಲ್ಲ, ನಾನು ಪೇಪರ್ ಇದು ನಿರಂತರ ಓದಿಕೊಂಡು ಕೂತ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅವ್ರು ಕೇಳ್ತಾರಾ? ಕೇಳುದಿಲ್ಲ. ಅದಕ್ಕೆ ನಾನೇನ್ ಹೇಳಿದೆ, 300 ರೂಪಾಯಿ ಮೀನನ್ನು ತಿನ್ಲಿಕ್ಕೆ ಆಗ್ತದೆ ಹೊಟ್ಟೆಗೆ, ನಿಮ್ಗೆ 20 ರೂಪಾಯಿ ಪೇಪರ್ ಅನ್ನು ತಿನ್ಲಿಕ್ಕೆ ಆಗ್ತದಾ? ತಿನ್ಲಿಕ್ಕೆ ಆದ್ರೆ ನಾನು ಕೂತ್ಕೊಂಡು ಅದನ್ನ ನಾನು ತಿನ್ಬಹುದು. ನೀವು ಪೇಪರ್ ಓದಿದ್ದೀರಾ, ನೀವು 1 ವಾರದ ಕಂತು ಕೊಡುದು ಬೇಡ ಅಂತ ಹೇಳಿದ್ರೆ ನಾವು ಅದನ್ನು ಓದಿಕೊಂಡು ನಮ್ಮ ಮಕ್ಕಳಿಗೆ ಹೇಳ್ಕೊಂಡು ಕೊಡ್ಬೋದು. ಅದರಲ್ಲಿ ಇರುವುದೆಂತ, ಇದು ಸೋಲಾರ್ ಮಾಡಿ ಅದು ಮಾಡಿ ಅಷ್ಟು ಬಡ್ಡಿ ಉಂಟು, ಅದೆಲ್ಲ ಡೂಪ್ಲಿಕೇಟೇ ಇರುವುದು, ಒಳ್ಳೇದು ಯಾವುದಿಲ್ಲ ಅದನ್ನ ಓದ್ಲಿಕ್ಕೆ. ಅದಕ್ಕಿಂತ ನಾವು ಇದು ಬೇರೆ ಯಾವ್ದಾರೊಂದು ದೇವ್ರದೊಂದು ಪುಸ್ತಕ ಓದೋದು, ಭಜನೆ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅನಿಸ್ತಾ ಇದೆ ನನಗೆ. ಇವರು ರವೀಂದ್ರ ಶೆಟ್ಟಿ ಅವರ ಪರಿಚಯ ಹೇಗಾಯ್ತು? ಯಾರು ಇವ್ರು? ನಾನಂದ್ರೆ ತುಂಬಾ ಜನರ ಹತ್ರ ಕಷ್ಟಪಟ್ಟು ಇವರ ನಂಬರ್ ನಾನು ತಗೊಳ್ಳಿದ್ದು. ನಾನು ತುಂಬಾ ವರ್ಷದಿಂದ ಪೇಚಾಡ್ತಾ ಇದ್ದೆ, ಅವರನ್ನು ತಗೊಳ್ಬೇಕು, ನಮ್ಮ ಸಮಸ್ಯೆಯನ್ನು ಇವ್ರ ಹತ್ರ ಹೇಳ್ಬೇಕಂತ ಹೇಳಿ ನಾನು ತುಂಬಾ ಸಲದಿಂದ ನನಗೆ ತುಂಬಾ ಜನರ ಹತ್ರ ಕೇಳಿ ನಾವು ಒಬ್ರು ಇವ್ರದ್ದು ನಂಬರ್ ಕೊಟ್ರು. ಲಾಸ್ಟ್ ಇವ್ರಿಗೆ ಫೋನ್ ಮಾಡಿ ನನ್ನ ಸಮಸ್ಯೆಯನ್ನು ಇವ್ರಿಗೆ ಹೇಳಿದ್ದೇನೆ, ಹೀಗೆ ನಾವು ಗ್ರೂಪ್ ಮಾಡಿದ್ದೇವೆ, ಹೀಗೆ ನಮ್ಗೆ ಸಮಸ್ಯೆ ಉಂಟು, ನಮ್ಗೆ ಕಂಪ್ಲೇಂಟ್ ಮಾಡ್ತೇನೆ, ಎಲ್ಲ ತುಂಬಾ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಇದಕ್ಕೆ ಒಂದು ನೀವೇನಾದ್ರೂ ನಮ್ಗೆ ಒಂದು ದಾರಿ ತೋರಿಸಿ, ಇಲ್ಲಾದ್ರೆ ನಾವು ಸಣ್ಣ ಮಕ್ಳು ಇರುದು, ಬೇಕಾದ್ರೆ ನಮ್ಮ ಮಕ್ಕಳನ್ನು ನೋಡ್ಬೋದು. ನಾನೀಗ ಅಂದ್ರೆ ಊಟ ಮಾಡ್ಲಿಕ್ಕೆ ಅಕ್ಕಿ ಪೇಂಟೆ ಹಾಕಿ ತರುವುದಲ್ಲ, ಇದು ಸೊಸೈಟಿದು ಸಿಗ್ತದಲ್ಲ, ಅದನ್ನು ನಾನು ನನಗೆ ಕಾರ್ಡ್ ಆಗ್ಲಿಲ್ಲ, ನನಗೆ ಇನ್ನೊಬ್ರು ಮನೆಯಿಂದ ನಾನು 10 ರೂಪಾಯಿ 15 ರೂಪಾಯಿ ಅಂತೇಳಿ ಕೊಟ್ಟು ನಾನು ಅದನ್ನ ಮಾಡಿ ಕಂತು ಕಟ್ತಾ ಇದ್ದೇನೆ. ಹೋದ ವಾರ ಗಂಟ ನಾನು ಕಂತು ಕಟ್ತಾ ಇರುದು. ಮತ್ತೆ ಆದ್ರೂ ಸಾಕು ನನ್ನದೊಂದು ಸಾಲ ಅಂತ. ನಿಮ್ಗೆ ವಾರಕ್ಕೆ ಎಷ್ಟು? ನನಗೆ 5,000 ರೂಪಾಯಿ ಕಟ್ಲಿಕ್ಕೆ ಉಂಟು. ಸಂಬಳ ಎಷ್ಟು? ನನಗೆ 600 ರೂಪಾಯಿ ಸಂಬಳ ಇರುದು. 7 ದಿವಸ ಅಲ್ಲ, ಒಂದು ದಿವಸ ನಾನು ಮನೆಯಲ್ಲಿ ಇರುದಿಲ್ಲ, ಕೆಲಸಕ್ಕೆ ಹೋಗುದು. ನೋಡಿ ಬರ್ತೀರಾ ಅಂದ್ರೆ ನಿಮ್ಗೆ ಅದಕ್ಕೆ ಸಾಕು. ನಾನು ಕೆಲಸ ಮಾಡ್ತೇನಲ್ಲ, ಬರುವಾರ 1,000 ಕೊಡಿ, ಬರುವಾರ ಮಾಡೋಣ ಅಂತ ಹೇಳಿ 1,000 ತಗೊಂಡು ಬರ್ತೇನೆ, ಕಟ್ಟುದು, ಪುನಃ ಸಾಲ ಮಾಡುದು. ವಾರ ಎಲ್ಲ ಇಲ್ಲದ್ರೆ ಯಾರ ಹತ್ರ ಒಳ್ಳೆಯರ ಹತ್ರ ಕೇಳಿದ್ರೆ ಕೊಡ್ತಾರೆ. ನಮ್ಮಂದ್ರೆ ನಾವು 1,000 ರೂಪಾಯಿ ಕೊಡಿ, ನನಗೆ ಕಂತು ಕಟ್ಟಲಿಕ್ಕೆ ಕಷ್ಟ ಉಂಟು ಅಂತ ಹೇಳಿದ್ರೆ ಕೊಡ್ತಾರೆ. ಮತ್ತೆ ಬೀಡಿ ಕಟ್ಟಿದ್ದು 100-200 ರೂಪಾಯಿ ಎಲ್ಲ ಒಟ್ಟು ಮಾಡಿ ಒಂದು ಕೆಲ್ಸಕ್ಕೆ ಏನು ಹೋಗುದಿಲ್ಲ, ಮನೆಯಲ್ಲಿ ಇರುದು. ಸಣ್ಣ ಮಕ್ಕಳೆಲ್ಲ ನಮ್ಮ ಮನೆಯಲ್ಲಿ ಇದ್ದಾರೆ. ಹಾಗೆ ಈಗ ನಿಮ್ಮ ಸ್ವಸಹಾಯ ಸಂಘ ಸರಿ ಇಲ್ಲ ಅಂತ ಹೇಗೆ ಗೊತ್ತಾಯ್ತು? ನೀವೇ ಲೆಕ್ಕ ಮಾಡಿದ್ರ ಅಲ್ಲ? ಇಲ್ಲ, ನಾವು ಲೆಕ್ಕ ಮಾಡುವಾಗ ಗೊತ್ತಾಗ್ತದೆ. ಅಂದ್ರೆ ನಮ್ದು ಸಾಲ ಸುರಕ್ಷಾ ಮಾಡ್ತೇವಲ್ಲ, ನಮಗೆ 2 ಹೆರಿಗೆ ಆಯ್ತು, ನನಗೆ ಸುರಕ್ಷಾದಲ್ಲಿ ಇಲ್ಲ, ಒಂದು ಪೈಸೆ ಸಹ ಸಿಕ್ಕಿಲ್ಲ. ಅದೇ ನನ್ನ ಮಗುವಿಗೆ ಮಾರ್ಚ್ ಅಲ್ಲಿ ಹೆರಿಗೆ ಆಗಿದೆ, ಅದು ಮಾರ್ಚ್ ಲಾಸ್ಟಿಗೆ ಬೇರೆ ಸುರಕ್ಷಾ ಆಗುದಲ್ಲ,
ಮತ್ತೆ ನಾನು ಅವಳ ಜನನ ಸರ್ಟಿಫಿಕೇಟ್ ಸಿಗುವಾಗ ಲೇಟ್ ಆಯ್ತು. ಹೋಗಿ ಕೇಳುವಾಗ ಹೇಳಿದ್ರು ಅದು ಹಳೇದಕ್ಕೆ ಅದಕ್ಕೆ ಆಗುವುದು, ಹೊಸದಕ್ಕೆ ಆಗುವುದಿಲ್ಲ ನಿಮ್ದು ಅಂತ ಹೇಳಿದ್ರು. ವೇಸ್ಟ್ ಅಲ್ಲ ಸರ್. ನಾವು ಅದೇನು ಇಷ್ಟು ಕಷ್ಟಪಟ್ಟು ಒಟ್ಟಿಗೆ ತಿನ್ನದೆ ನಾವು ಅದನ್ನು ಕಟ್ಟಿ ನಮ್ಗೆ ಎಂತ ಪ್ರಯೋಜನ ಉಂಟು? ಸುರಕ್ಷೆ ಎಲ್ಲರದು ಕಥೆನೂ ಆಗಿದೆ. ಅದೇ ಅಲ್ಲಿ ಈ ಸಲ ನಾನು ಅದಕ್ಕೆ ಹೇಳಿದೆ, ನಾನು ಸುರಕ್ಷೆ ಮಾಡೋದಿಲ್ಲ ಕಡ್ಡಾಯಾಗಿ ಹೇಳಿದ್ದೇನೆ. ಹೋದ ವರ್ಷ ಗಂಟ ನಂದು ಸುರಕ್ಷೆ ಇತ್ತು, ಈ ಸಲ ನನಗೆ ಬೇಡವೇ ಬೇಡ, ನಾನು ಅನ್ನ ಕಟ್ತೇನೆ, ನಾನು ಕಂತು ಬಾಕಿ ಮಾಡೋದಿಲ್ಲ, ಹೇಗಾದ್ರೂ ಮಾಡಿ ಯಾರ ಹತ್ರ ಆದ್ರೂ ಕೇಳಿ ನಾನು ಕಟ್ತೇನೆ. ಆದ್ರೂ ಈಗ ನೋಡಿ ಅವ್ರು ಹೇಳ್ತಾರೆ ನಿಮ್ಮ ಮೇಲೆ ಫೇರ್ ಮಾಡ್ತೇನೆ, ನಾನು ನಿಮ್ಮನ್ನು ಕಂಪ್ಲೇಂಟ್ ಮಾಡ್ತೇನೆ, ನಿಮ್ಮನ್ನೆಲ್ಲ ಒಳಗೆ ಹಾಕಿಸ್ತೇವೆ. ಅವರ ಮೇಲೆ ಕೇಸ್ ಆಗಿದೆ, ಮೇಲೆ ಕೇಸ್ ಆಗಿದೆ, ಕ್ಲಿಯರ್ ಆಗ್ಲಿ ಅಲ್ಲಿ ತನಕ ನೀವು ನಾವು ಕಟ್ಟುದಿಲ್ಲ. ನಮ್ಗೆ ಮತ್ತೆ ಹೇಳ್ತಾರೆ ಕ್ಲಿಯರ್ ಆಗ್ಲಿ ಮತ್ತೆ ಕಟ್ಟುವ. ಅದೇ ಅಷ್ಟರ ನಾವು ಕಟ್ಟೋದಿಲ್ಲ ಅಂತೇಳಿ ಈಗ ನಾವು ತೀರ್ಮಾನ ಹಾಕಿದ್ದಕ್ಕೆ ಅವರು ಸ್ಟೇ ತಂದಿದ್ದಾರೆ, ದುಡ್ಡು ಉಂಟು ಸ್ಟೇ ತಂದಿದ್ದಾರೆ. ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಸ್ಟೇ ತರ್ಲಿಕ್ಕೆ ಆಗುದಿಲ್ಲ. ಹೌದು. ಅವರ ಮೇಲೆ ಸ್ಟೇ ಉಂಟಲ್ಲ, ಅದು ತೆಗೀಲಿ ಅವರು. ಹೌದು. ಈಗ ಎಂತಂದ್ರೆ ಒಕ್ಕೂಟ ಮೀಟಿಂಗ್ ಅಂತ ಹೇಳ್ತಾರೆ, ಒಕ್ಕೂಟ ಮೀಟಿಂಗ್ಗೆ ನೀವೆಲ್ಲರೂ 5 ಜನ ಇದ್ದಾರಲ್ಲ, ಒಬ್ಬೊಬ್ರು 20 ರೂಪಾಯಿ ಕೊಡಿ ಅಂತೇಳಿ ನಾವು ಹಣ ಕೊಟ್ಟು ಇವ್ರು ಮಾರಿ ಬಿಸ್ಕೆಟ್ ಮಾಲ್ಟ್ ಮಾಡಿ ಇವ್ರು ತಿನ್ನುದು. ನಮ್ಮ ಲೆಕ್ಕದಲ್ಲಿ ಇವ್ರು ತಿನ್ನದಕ್ಕೆ ಅದನ್ನು ನಮ್ಗೆ ಬೇಡ ಅಂತ ಹೇಳಿದ್ರೆ ನಾವು ಹೋಗಿ ನೀರು ಕುಡಿದು ಬರುದಿಲ್ವಾ? ಅದು ಅವ್ರು ಸ್ವಸಹಾಯ ಸಂಘ ಮಾಡಿದ್ರೆ 20 ರೂಪಾಯಿ ನೀವು ಕೊಡಿ, ಒಬ್ಬೊಬ್ರು 20 ರೂಪಾಯಿ. ನಾವೀಗ 5 ಜನ ಇದ್ದೇವೆ, ದುಡ್ಡು ಎಷ್ಟಾಯ್ತು? ಅದು ದುಡ್ಡನ್ನು ಇಷ್ಟು ಗ್ರೂಪ್ ಎಷ್ಟು ಉಂಟು? 30-40 ಗ್ರೂಪ್ ಇರುವಾಗ ಗ್ರೂಪ್ ಇದೆ ಈ ಗ್ರೂಪ್ ಅಲ್ಲಿ ತುಂಬಾ ಗ್ರೂಪ್ ಉಂಟು. ಇಲ್ಲಿ ಎಷ್ಟು ಉಂಟು? ಒಂದು ಕಡಿಮೆ 25 ಉಂಟು. 20 ಅಲ್ಲ, ಒಂದು 30-40 ಗ್ರೂಪ್ ಉಂಟು. 20 ರೂಪಾಯಿಗೆ ಆಯ್ತಲ್ಲ ಅಲ್ಲಿ ಹಣ ಆಯ್ತಲ್ಲ ಅವರಿಗೆ. ಅವ್ರ ಲೆಕ್ಕದಲ್ಲಿ ನಮ್ಗೆ ಏನ್ ಕೊಡ್ತಾರೆ? ಪುಣ್ಯಲಟ್ಟಿಗೆ ನಮ್ಗೆ ಹೇಳ್ತಾರೆ, ಧರ್ಮಸ್ಥಳ ಹೆಗ್ಡೆಯವರು ಬರ್ತಾರೆ 20 ರೂಪಾಯಿ ಎಲ್ಲರೂ ಕೊಡಿ ಅವ್ರಿಗೆ ಖರ್ಚು ಮಾಡ್ಲಿಕ್ಕೆ. ನಾವ್ ಯಾಕೆ ಕೊಡ್ಬೇಕು 20 ರೂಪಾಯಿ? ಅವರು ಬಡವರಲ್ವಾ? ಅಲ್ಲ, ಅವ್ರು ಬರುದಾದ್ರೆ ನಮ್ಗೆ ಹಾಗೆ ಅವರನ್ನು ನೋಡ್ಬೇಕಾಗಿದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ನೋಡುದಿಲ್ವಾ? ಉದ್ದೇಶಕ್ಕೆ ನಾವು 20 ರೂಪಾಯಿ ಕೊಟ್ಟಿ ಅವರನ್ನು ನೋಡುದಿಂತ ಆ 20 ರೂಪಾಯಿ ನಮ್ಮ ಮಕ್ಕಳಿಗೆ ಏನಾದ್ರು ತರ್ಬೋದಲ್ಲ ಸರ್? ನೀವು ಈಗ ಸಾಲ ತಕೊಂಡು ನೀವು ಶ್ರೀಮಂತರಾಗಿದ್ದೀರಿ, ಎಷ್ಟು ಮನೆ ನೋಡುವ ನೋಡಿ, ಅವರು ಬಡವರು ಭಿಕ್ಷೆ ಬೇಡ್ತಾ ಇದ್ದಾರೆ. ಹೌದು, ಎಲ್ಲಿ ಧರ್ಮಸ್ಥಳದಲ್ಲಿ ಉಂಟಲ್ಲ, ಅವ್ರು ಭಿಕ್ಷೆ ಬೇಡ್ತಾ ಇದ್ದಾರೆ. ಯಾಕೆ? ಹಣ ಇಲ್ಲ ಅವರ ಹಣ ಇಲ್ಲ. ಅವರು ನಮ್ಮ ಹತ್ರ ಹಣ ಉಂಟು, ಹಣ ಉಂಟು. ಎಷ್ಟು ದೊಡ್ಡ ಮನೆ ಕಟ್ಟಿದ್ದೀರಿ? ಅವ್ರು ಮನೆ ಕಟ್ಟಿದ್ದೇನೆ ನಾನು. 3 ಮಕ್ಕಳಿದ್ದಾರೆ. ನನಗೀಗ ಶಾಲೆಗೆ ಕಲಿಸಲಿಕ್ಕೆ ಕಷ್ಟ ಆಗಿದೆ. ನಾನು ಕಷ್ಟ ಪರಿಸ್ಥಿತಿಯಲ್ಲಿ ನಾನು ನಿಮ್ಗೆ ಫೋನ್ ಮಾಡಿದ್ದು. ನಾನು ಕಟ್ಟುದಿಲ್ಲ. ಹೌದು. ಈಗ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಹೌದು ಹೇಳ್ತಾರೆ. ಅವರ ಮೇಲೆ ಕೇಸ್ ಇದೆ ಅಲ್ಲ ಈಗ? ಹೌದು. ಅದು ಏನಂತ ತೀರ್ಮಾನ ಬರ್ಲಿ, ಆಮೇಲೆ ಕಟ್ಟೋಣ ಅಂತ ಹೇಳ್ತಾರೆ. ನಮ್ಮ ಒಟ್ಟಿಗೆ ಇನ್ನೊಬ್ಬ ಇದ್ದ, ಇನ್ನೊಂದು ಗ್ರೂಪ್ನವನು ಜಗ್ಗ ಅಂತ ಹೇಳಿ, ಅವಂದು ಕಂತು ಕಟ್ಲಿಕ್ಕೆ ಖಾಲಿ ಒಂದು ಕಟ್ಲಿಕ್ಕೆ ಒಂದು ಸ್ಕರ್ ಇವರು ತಗೊಳ್ಳೇ ಇಲ್ಲ ಹಣ. ನಮಗೆ ನಮ್ಮ ಹತ್ರ ಕೇಳಿದ, ನಮ್ಮ 5,000 ರೂಪಾಯಿ ನಮ್ಮ ವಾರದ 100-200 ರೂಪಾಯಿ ಕಟ್ಟುದು. ಲಾಸ್ಟ್ ನನ್ನ ಹತ್ರ ಇಲ್ಲ ಮರ ಏನು ಕೇಳು ಅಂತ ಅವ್ನು ಯಾರಿಗೆ 30 ದಿವಸಕ್ಕೆ ಯಾರು ಕೊಡಿ, ಅವ್ನು ಹಣ ಕಟ್ಟದೆ ಬಂದು ನೆನಾಕು ಮನೆಯಲ್ಲಿ. ಇಲ್ಲಿ ಮನೆ ಅವ್ರದ್ದು ಮನೆಯಲ್ಲಿ ಅವ್ರು ನನ್ಕಿಂತ ಕಡೆ ಇದ್ದಾರೆ. ಅವ್ರಿಗೆ ದಿವಸಕ್ಕೆ ದುಡಿದೇ ತಿನ್ಬೇಕು ಅಷ್ಟು ಯಾರು ಕೊಡುವವರಿಲ್ಲ. ಒಬ್ಬ ದುಡಿತಿದ್ದ 2 ಮಕ್ಳಿದ್ದಾರೆ. 2 ಮಕ್ಕಳಲ್ಲಿ ಇವನು ಒಬ್ಬ ಹೋದ. ಯಾವಾಗ ಇದು 8 ತಿಂಗಳಾಯ್ತು ಆಗಿ. 8 ತಿಂಗಳಾಯ್ತು. ಅದು ಆಮೇಲೆ ಬಡ್ಡಿ ಎಲ್ಲ ರಿಯಾಯಿತಿ ಮಾಡ್ತೇನೆ ಅಂತ ಹೇಳಿದ್ರು. ಹಣ ಎಲ್ಲ ಕ್ಲಿಯರ್ ಮಾಡ್ತೇವೆ, ಅವ್ರಿಗೆ ಯಾವ್ದು ಕಟ್ಟುದು ಬೇಡ ಅಂತ. ಈ ಮೊನ್ನೆವರೆಗೂ ಅವರು ಕಟ್ತಾನೆ ಇದ್ದಾರೆ. 8 ತಿಂಗಳಿಂದ ಕಟ್ತಾನೆ ಇದ್ದಾರೆ. ಜೀವ ಭದ್ರತೆ ಯಾಕೆ ಅದೇ ನಾನು ಅದೇ ಕೇಳುದು ಅವ್ರ ಹತ್ರ, ನೀವು ಜೀವ ಭದ್ರತೆ ತಗೊಳ್ತೀರಾ, ಯಾಕೆ ನೀವು ಬಡ್ಡಿ ಮಣ್ಣು ಮಾಡ್ಲಿಲ್ಲ ಅಂತ ಹೇಳಿದೆ ನಾನು ಮೊನ್ನೆ ಅವ್ರ ಹತ್ರ ಕೇಳುವಾಗ. ಈ ಬರುವ ವಾರದಲ್ಲಿ ಇದು ಆಗ್ತದೆ, ಯಾವ್ದಿಲ್ಲ. ನೀವು ಎಲ್ಲರೂ ಸೇರಿ ಇಲ್ಲಿ ಸಂಘವನ್ನು ನಿಲ್ಲಿಸಿ ಅವನಿಗೆ ಅವ್ರು ಸತ್ತಿದಾರಲ್ಲ ಅವರಿಗೆ ನ್ಯಾಯ ಸಿಗ್ಲಿ. ಅದೇ ನಾನು ಎಲ್ಲರೂ ನೀವು ಕೂಡ ಕಟ್ಟಬೇಡಿ, ನೀವು ಕೂಡ ಕಟ್ಟೋದು ಬೇಡ. ಕಟ್ಟಿದ ಹಣವನ್ನು ನಿಮ್ಗೆ ನಾವು ವಾಪಸ್ ಅವರು ತೀರಿ ಹೋಗಿದಾರಲ್ಲ, ಮತ್ತೆ ಇವನು ಕಟ್ಟಿದ್ 8 ತಿಂಗಳಲ್ಲಿ ಕಟ್ಟಿದಾನಲ್ಲ, ಅವನು ಇಲ್ಲದಿದ್ದಾರೆ. ಅವ್ರ ಮನೆಯವರು ಯಾರ ಹತ್ರ ಕೇಳಿ ಕಟ್ಟಿದಾರಲ್ಲ, ಅದ ಹಣವನ್ನು ನಿಮ್ಗೆ ವಾಪಸ್ ಸಿಗ್ತದೆ. ಮತ್ತೆ ನೀವು ಇದು ಕಟ್ಟಿದೇವಲ್ಲ, ಯಾವ್ದು ಉಳಿತಾಯ ಹಣ ಉಂಟಲ್ಲ, ಅದು ಸಿಗ್ತದೆ, ಬೇರೆ ಯಾವ್ದು ಸಿಕ್ಕುದಿಲ್ಲ ಅಂತ. ಅವ್ರ ಮನೆಯವರೆಲ್ಲ ಹೋದ್ಮೇಲೆ ಎಲ್ಲ ಅಂದ್ರೆ ಅವ್ರು ಹೇಳುತ್ತಿಲ್ಲ ಎಲ್ಲ ಸತ್ತ ಮೇಲೆ ಅವರಿಗೆ ಸಾಲ ಮಾಡಿದ್ದಾರೆ ಎಲ್ಲ ಕಡೆ. ಅದು ಅವ್ರೀಗ ಅವ್ರೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅಂತ ಹೇಳಿ ಬೇರೆಯವ್ರ ಮನೆಗೆ ಹೋಗಿ ಹಣ ತಂದು ಕೊಡ್ಬೇಕಾದ್ರೆ, ಹಣ ಕಟ್ಟಿ ಹೋಗ್ಬೇಕಾದ್ರೆ ಮನೆ ಇಲ್ಲಿ ದಾರಿಯಲ್ಲಿ ನೆನಾಕೊಂಡಿದ್ದಾರೆ ಪಾಪ. ಹೌದಾ? ಕಟ್ಟಿ ಹೋಗೋ ಹೇಗಾಗಿರ್ಬೇಕು ಅವ್ರ ಮನೆಯವರಿಗೆ. ಒಂದು ಅವರಪ್ಪ ನೋಡಿ ನೋಡುವ ಒಂದು ಮಗ ಹೇಗಾಗಿರ್ಬೇಕು. ಅದು ಆತ್ಮಹತ್ಯೆ ಘಟನೆ 6,500 ನಡೆದಿದೆ. ಹೌದು, ಅಲ್ಲ ತುಂಬಾ ಕೆಲವು ಕಡೆ ಹಾಗೆ ಆಗ್ತದೆ. ಅಂದ್ರೆ ಅವ್ರು ಟಾರ್ಚರ್ ಕೊಡೋ ರೀತಿ ನಾನೇ ತುಂಬಾ ಸಲ ಆಲೋಚನೆ ಮಾಡಿದ್ದೇನೆ. ಈ ವಾರದಲ್ಲಿ 5,000 ರೂಪಾಯಿ ಹಣ ಬೇಕಲ್ಲ,
ಕಟ್ಲಿಕ್ಕೆ ಏನು ಮಾಡುದು, ಎಲ್ಲಾದ್ರೂ ಹೋಗಿ ಸಾಯೋಣ ಅಂತ. ಸಾಯಲಿಕ್ಕೆ ಒಂದು ಯೋಚನೆ ಆಗ್ತದೆ. ಹೇಗಂದ್ರೆ ಚಿಕ್ಕ ಚಿಕ್ಕ ಮಕ್ಳು ಇರುದು, ನಾವು ಅದನ್ನು ದಾರಿಗೆ ಹಾಕಿ ಹೋದ್ರೆ ನಮ್ಗೆ ಹೋಗುವಾಗ ಹೇಳ್ತಾರೆ ಅವನು ಹುಚ್ಚ ಸತ್ತ ಅಂತ. ಅವರಿಗೆ ಹೋಗ್ಲಿಲ್ಲ, ಸತ್ರೆ ನಿಮ್ಮ ಮನೆಯವರಿಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಹೋಗ್ತದೆ, ಹೋಗ್ತದೆ. ಅದೇ ನಮ್ಗೆ ಒಂದು ಸಮಸ್ಯೆ. ಅದನ್ನು ತಪ್ಪು ದಾರಿಯನ್ನು ಹಿಡಿಯುವುದು ಬೇಡ, ನೀವು ಹಣ ಕಟ್ಟುವುದು ಬೇಡ, ಕಟ್ಬೇಡಿ. ಯಾಕಂತ ಹೇಳಿದ್ರೆ ಅವ್ರು ಏನಾದ್ರು ಇದ್ರೆ ಹೇಳಿ, ನಿಮ್ಗೆ ಬ್ಯಾಂಕಿನ ಅಕೌಂಟ್ ನಂಬರ್, ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ಲಿ ಒಂದು, ಇಲ್ಲದ್ರೆ ಕೋರ್ಟ್ ನೋಟಿಸ್ ಕಳಿಸ್ರಿ. ಕೋರ್ಟಿನವರು ಕೂಡ ನಿಮ್ಮನ್ನು ಬಲಾತ್ಕಾರ ಮಾಡೋದಿಲ್ಲ, ಅವರಿಗೆ ಟೈಮ್ ಕೊಡ್ತಾರೆ. ನೀವು ಇಷ್ಟು ದಿವಸದಲ್ಲಿ ಕಟ್ಟಬೇಕಂತ ಟೈಮ್ ಕೊಡ್ತಾರೆ, ಮುಖಾಂತರ ನಾವು ಕಟ್ಬೋದು. ನೀವು ಯಾರು ಮನೆಗೆ ಕೋರ್ಟ್ ನೋಟಿಸ್ ಇಲ್ಲದೆ ನಿಮ್ಮ ಮನೆಗೆ ಬರುವಾಗಿಲ್ಲ. ಹೌದು, ಕೋರ್ಟ್ ನೋಟಿಸ್ ತಗೊಂಡು ಬರ್ಬೇಕು. ಆಯ್ತು. ಈಗ ಯಾವುದೇ ಪೊಲೀಸ್ ಕಂಪ್ಲೇಂಟ್ ಆದ್ರೂ ಕೂಡ ಅವರು ಅರೆಸ್ಟ್ ವಾರೆಂಟ್ ಇಲ್ಲದೆ ಮನೆಗೆ ಬಂದು ಬರುವಾಗಿಲ್ಲ. ಇಲ್ಲ, ನಿಮಗೆ ಫೋನ್ ಮಾಡಿ ಕರೆಸಬಹುದು, ಆದ್ರೆ ಮನೆಗೆ ಬಂದು ನಿಮ್ಮನ್ನು ಅರೆಸ್ಟ್ ಮಾಡುವಾಗಿಲ್ಲ. ಅರೆಸ್ಟ್ ವಾರಂಟ್ ಬೇಕು. ಇದುಂಟಲ್ಲ ಕೂಡ ಇದು ಕೂಡ ಅಷ್ಟೇ, ನಿಮ್ಗೆ ಇದು ಕೋರ್ಟ್ ನೋಟಿಸ್ ಇಲ್ಲದೆ ಮನೆಗೆ ಬರುವಾಗಿಲ್ಲ. ಇದು ಸಿವಿಲ್ ಮ್ಯಾಟ್ರಿ. ಸಿವಿಲ್ ಮ್ಯಾಟ್ರ್ ಅಂದ್ರೆ ಏನಂದ್ರೆ ನಿಮ್ ಮನೆಗೆ ಬಂದು ಹಣ ಕಲೆಕ್ಷನ್ ಮಾಡ್ಲಿಕ್ಕಿಲ್ಲ. ನಿಮ್ಮ ಸ್ವಸಹಾಯ ಸಂಘ ಇಲ್ಲಿ ನಡೀತದ, ಅಲ್ಲಿ ಮಾತ್ರ ಅವರಿಗೆ ವ್ಯವಹಾರ. ಅದು ಕೂಡ ಹಾಗೆ, ಅದಕ್ಕೆ ರಿಯಾಯಿತಿ ಉಂಟು. ಹಣ ಇಲ್ಲ ಅಂದ್ರೆ ಬಲಾತ್ಕಾರ ಮಾಡ್ಲಿಕ್ಕಿಲ್ಲ. ಇಲ್ಲ ಇದ್ರೆ ಅವರಿಗೆ ಇಷ್ಟು ದಿವಸ ಟೈಮ್ ಕೊಡ್ಬೇಕು, ನಿಮ್ಗೆ ಇಷ್ಟು ದಿವಸದಲ್ಲಿ ನಿಮ್ಮ ಕಂತನ್ನು ಕಟ್ಟಬೇಕಂತ ಹೇಳಿ ಅದುಂಟು. ಅದರ ಪ್ರಕಾರನೇ ಅವ್ರು ಮಾಡ್ಬೇಕು. ಅದನ್ನು ಬಿಟ್ಟು ಇವರೆಂತ ಮಾಡ್ತಾರೆ, ನಿಮ್ಮ ₹1 ಬಾಕಿ ಇದ್ರು ಕೂಡ ಅವರು ಬಿಡುದಿಲ್ಲ, ಟಾರ್ಚರ್ ಕೊಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಮಾಡ್ತಾರೆ. ನೀವು ಅದಕ್ಕೇನು ಹೆದರಬೇಡಿ. ಇವತ್ತಿನಿಂದ ಮೇಲೆ ನೀವು ಹಣ ಕಟ್ಟಬೇಡಿ, ಆಯ್ತು, ಗೊತ್ತಾಯ್ತಾ? ನೋಡಿ, ಏನ್ ಹೆದರ್ಬೇಡಿ. ನನಗೆ ಇವರು ರವೀಂದ್ರ ಶೆಟ್ಟಿ ಅವರು ಹೇಳಿದ್ರು, ನಿಮ್ಮ ಬಗ್ಗೆ ಹೇಳಿದ್ರು. ಅವರು ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆಯಲ್ಲಿ ಹೌದು. ಆದ ಇದು ನೋಡಿ, ನಾವು ಮಾತಾಡಿದ್ದು ಕೂಡ ಅವರು ಆಗುವಾಗ ಅವರು ಆತ್ಮಹತ್ಯೆ ಮಾಡಿ ಅಲ್ಲಿ ಹೋಗ್ಬೇಕಾಗಿತ್ತು. ಅದಕ್ಕೆ ಇವತ್ತು ಬಂದಿದ್ದೆ. ಯಾಕೆ ಅಂದ್ರೆ ಮಾಡ್ಕೋಬೇಕು. ಇವ್ರು ನಮ್ ಕೊಟ್ರು, ಇಲ್ಲಾದ್ರೆ ನಮ್ ವಾರಕ್ಕೆ 5 ಸಲೇಬೇಕು. ರಿಯಾಯಿತಿ ಕೊಟ್ರೆ ಗಾಡಿ ಕಟ್ಬೋದು, ಭಕ್ತ ಕಟ್ಬೋದು. ಇಲ್ಲ ಸ್ವಲ್ಪ ಇದು ಬಡ್ತಾರೆ, 17 ಬರ್ತಾರೆ ಬೇಕು. ವಾರದಲ್ಲಿ ₹1 ತಗೊಳ್ಳೋದಿಲ್ಲ. ನಾವ್ ಏನ್ ಮಾಡುದು? 3 ಮಕ್ಕಳಿಗೆ ಓದಿಸಿ ಮನೆ ಖರ್ಚು ನೋಡ್ಬೇಕು. ನಮ್ಗೆ ಸಂಬಳಕ್ಕೆ ಹೋಗುದು ₹600. ನಮ್ಮ ಕಷ್ಟ ನೋಡಿದ್ರೆ ಅವ್ರಿಗೆ ಹೇಳಿದ್ರೆ ಅರ್ಥನೇ ಆಗುದಿಲ್ಲ. ಮನೆಗೆ ಏನಾದ್ರು ಬಂದ್ರೆ 112 ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ. ಆಯ್ತು. ನೋಡಿ, ನಮ್ಗೆ ಮನೆಗೆ ಬರುವಾಗಿಲ್ಲ, ಕೋರ್ಟ್ ನೋಟಿಸ್ ಇಲ್ಲದೆ ಬರುವಾಗಿಲ್ಲ. ಮನೆಗೆ ಏನಾದ್ರು ಬಂದ್ರೆ ಆತರ 112ಗೆ ಕಾಲ್ ಮಾಡಿ, ಬಂದಾಗ ವಿಡಿಯೋ ಮಾಡಿ ನಮಗೆ ಕೊಡಿ. ನೀವು ಕಟ್ಲೇಬೇಡಿ, ₹1 ಕಟ್ಟಬೇಡಿ. ಇಷ್ಟೊಂದು ಆತ್ಮಹತ್ಯೆ ಪ್ರಕರಣ 6,500 ಜನ ಆತ್ಮಹತ್ಯೆ ಮಾಡಿದ್ದಾರೆ. ಅವರಿಗೆಲ್ಲ ಶಾಂತಿ ಸಿಗ್ಬೇಕಂದ್ರೆ ನಾವು ನಿಲ್ಲಿಸ್ಬೇಕು. ಅವರಿಗೆಲ್ಲ ನ್ಯಾಯ ಸಿಗ್ಬೇಕಂದ್ರೆ ಇದು ನಿಲ್ಬೇಕು. ಹಾಗೆ ನಿಮಗೆ ಕೂಡ ಅಷ್ಟೇ. ನಿಮ್ಮ ಏನು ಜೀವನ ಇಷ್ಟೊಂದು ಕಷ್ಟದಲ್ಲಿ ಇದ್ದೀರಾ ನೋಡಿ. ಎಲ್ಲರೂ ಸಂಘದಲ್ಲಿ ಇರುವವರೆಲ್ಲ ಇವರು ಹೇಳ್ತಾರೆ, ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೇವೆ. ಅಭಿವೃದ್ಧಿ ಆಗಿದೆ. ನಮ್ಮ ಕೈಯಿಂದಾನೆ ತಗೊಳ್ಳೋದಕ್ಕಿಂತ ಮುಂಚೆ ಸರಿ ಇಲ್ವಾ? ಸರಿ. ನಾನು ₹100 ₹300 ದುಡಿದು ಆರಾಮಾಗಿ ನಮ್ಮ ಹೆಂಡತಿ ಮಕ್ಕಳನ್ನು ನಾನು ಸಾಕ್ತಿದ್ದೆ. ನಮ್ಗೆ ಯಾರ್ದು ಕಿರಿಕಿರಿ ಇರ್ಲಿಲ್ಲ. ಇವರೇ ಬಂದು ಇಲ್ಲಿ ಮತ್ತೆ ನಿಮ್ಗೆ ಹಾಗೆ ಒಳ್ಳೇದಾಗ್ತದೆ. ನಾನು ಲೋನ್ ಮಾಡಿದ್ದು ನಿಜ ಕೊಡ್ಬೇಕು. ನನ್ನ ಪರಿಸ್ಥಿತಿ ನೋಡಿ ಕೊಡ್ಬೇಕಲ್ಲ. ನನ್ನನ್ನು ಪರಿಸ್ಥಿತಿ ನೋಡಿದ್ರೆ ಯಾರು ಲೋನ್ ಕೊಡ್ಲಿಕ್ಕೆ ಉಂಟಾ? ಅಲ್ಲ, ಲೋನ್ ಕೊಡುವಾಗ ಹಣ ಸಿಗ್ತದೆ, ಮನೆ ಒಳ್ಳೇದು ಮಾಡ್ಬೋದು, ಮಕ್ಳೇನಾದ್ರೂ ಒಂದು ಎಜುಕೇಶನ್ ಗೆ ಹಾಕ್ಬಹುದು ಅಂತ ಹೇಳಿ ಲೆಕ್ಕಾಚಾರ ಹಾಕಿ ತಗೊಳ್ಳಿದ್ದು. ಈಗ ನೋಡಿದ್ರೆ ನಮ್ದು ತೀರ್ಲಿಕ್ಕೆ ಆಗುತ್ತಿಲ್ಲ. ಅದು ಯಾವ ನಮ್ನೆ ನಾವು ಕಟ್ಟಿದ್ರು. ಈಗ ನಾವು ₹1,000 ಕಟ್ಟಿ, ಈಗ ಇವನು ನಿಜವಾಗ್ಲಿ ₹8,000 ಇವನು ಕಟ್ಟಬೇಕು. ನಾವು ₹1,000 ಆಗಿ ಹಾಕ್ತಾ ಬರ್ತಾ ಇದ್ದಾನೆ. ಅವನು ಸಾಲ ತೀರುದಿಲ್ಲ. ಅಲ್ಲಿ ಜಾಸ್ತಿ ತೋರಿಸ್ತಾ ಉಂಟು. ಹಾಗಾದ್ರೆ ನೀವು ಕಟ್ಟಿದ ಹಣ ಎಲ್ಲಿಗೆ ಹೋಯ್ತು? ಅದೇ ನಾವು ಕಟ್ಟಿದ ಹಣ ಎಲ್ಲಿಗೆ ಹೋಯ್ತು? ಅದು ನೀವು ಮೇಡಮ್ ಹತ್ರ ಕೇಳ್ಬೇಕು. ಹೇಳುದು ನಿಮ್ಗೆ ಧರ್ಮಸ್ಥಳದಿಂದ ಅವರು ಬಂದ್ರೆ ನಿಮ್ಗೆ ಕಷ್ಟ ಆಗ್ತದೆ, ಅಲ್ಲಿಂದನೇ ಜನ ಬಂದ್ರೆ ನಿಮ್ಗೆ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲ, ಅಲ್ಲಿಂದ ಬರೋದು ಬೇಡ. ನೀವು ಕೇಳಿ, ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರ, ತಿಂಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾರ. ಆ ಸ್ಟೇಟ್ಮೆಂಟ್ ನಿಮ್ಗೆ ಬೇಡ. ನಿಮ್ಗೆ ಬ್ಯಾಂಕಿಗೆ ನೀವು ಹಣ ಕಟ್ಟೋದಲ್ಲ, ಆ ಬ್ಯಾಂಕಿನ ಸ್ಟೇಟ್ಮೆಂಟ್ ನನಗೆ ಹೇಳಿ. ನೋಡಿ, ನಾವು ಇಷ್ಟು ವಿಡಿಯೋ ಮಾಡಿ ಹೇಳ್ತೇವೆ. ಅವರು ನಮಗೆಲ್ಲ ಯಾರಿಗೂ ಕೂಡ ಮಾಹಿತಿ ಕೊಡದೆ ಕಳ್ಳರಾಗೆ ಬರುದು. ಅವರು ಕಳ್ಳರೇ. ಅವರು ಮಾಹಿತಿ ಕೊಡ್ಲಿ, ನಮ್ಮನ್ನು ಕರೆಸಿ ಅವರು ಬರ್ಲಿ, ನಮ್ಮ ಜೊತೆ ನಮ್ಮ ಮುಂದೆ ನಿಂತು ಅವ್ರ ಡಾಕ್ಯುಮೆಂಟ್ ತೋರಿಸಿ ನಮ್ಮ ಹತ್ರ ಮಾತಾಡ್ಲಿ. ಅವರು ಇಲ್ಲಿ 8 ತಿಂಗಳಿಂದ ನಾನು ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಅವ್ರು ಇಲ್ಲಿ ತನಕ ಒಂದು ಕೂಡ ನನ್ನ ಜೊತೆ ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಅವ್ರು ಬರ್ಲಿಕ್ಕೆ ರೆಡಿ ಇಲ್ಲ, ನಮ್ಮನ್ನು ಕೂಡ ಕರೆಸಿಲ್ಲ, ಅವರು ಕೂಡ ಬರ್ಲಿಲ್ಲ. ಡಾಕ್ಯುಮೆಂಟ್ ಇಲ್ಲಿ ತನಕ ಒಂದು ಕೂಡ ತೋರಿಸಿಲ್ಲ. ಅವರು ನನಗೆ ಹೇಳಿದ್ದಾರೆ, ನೀವು ಕಟ್ಟಬೇಡಿ. ನಾನು ಮಾತ್ರ ಯಾಕೆ ಕಟ್ಟಬಾರ್ದು? ನಿಮ್ಮದು ಸರಿ ಇಲ್ಲ ಅಂತ ನಾನು ಹೇಳಿದ್ದೆ, ನೀವು ಕಟ್ಟಬೇಡ ಅಂತ ನನಗೆ ಹೇಳಿದ್ರೆ ಯಾರು ಕೂಡ ಕಟ್ಟುದು ಬೇಡ. ಹೌದು, ಪಾಪದವರು ಯಾಕೆ ಕಟ್ಟಬಾರ್ದು? ಯಾಕೆ? ಅದೇ ಈಗ 5 ಜನ ಇದೆ. ನಾವು ಮೊದಲು 5 ಜನದ್ದು ಒಂದೇ ಲೆಕ್ಕದಲ್ಲಿ ಹಣ ಬೇಕಿತ್ತು ಅವರಿಗೆ. ಈಗ ಅವ್ರು ಹೇಳ್ತಾರೆ ಒಬ್ಬಾದ್ರೂ ಸಾಕು, ₹50 ಸಾಕಾಗ್ತದೆ. ಅಲ್ಲ ಸರ್, ನಾವು ಅಲ್ಲಿ ಲಾಂಗ್ ಕಟ್ಲಿಕ್ಕೆ ಹೋದ್ರೆ ಅಲ್ಲಿ ಸ್ವಲ್ಪ ಬಾಕಿ ಆದ್ರೆ
ಮಾಡ್ತಿಲ್ಲ, ಎಂತ ಹಣ ಕಟ್ಟಲಿಕ್ಕೆ ಆಗುದಿಲ್ಲ, ತೆಗೆಯುವುದೇ ಇಲ್ಲ. ಅವರನ್ನು ಬೇಕಾದ್ರೆ 12 ಗಂಟೆಗೆ ಅವ್ರ ಕಾರ್ ಬರುವಾಗ 12 ಗಂಟೆವರೆಗೆ ಇವರನ್ನು ನಿಲ್ಲಿಸ್ತಾರೆ. ಯಾರನ್ನು ಕಟ್ಟಲಿಕ್ಕೆ ಹೋದವರನ್ನು. ಒಂದನೇಯಾಗಿ. ಎರಡನೇಯಾಗಿ ನಾನು 1 ಲಕ್ಷ ರೂಪಾಯಿ ತೆಗೆದದ್ದು. 1 ಲಕ್ಷದಲ್ಲಿ 20,000 ಕಟ್ಟು ಮಾಡಿದ್ದಾರೆ. ಅದರಲ್ಲಿ 20,000 ಮೊದಲನೇ ಲೋನ್, ಅದು ಕಟ್ಟು ಮಾಡಿ 80,000 ಆಗಬೇಕು. ಈಗ ನೋಡ್ತೇನೆ, ಇದರಲ್ಲಿ ನೋಡುವಾಗ 87 ಉಂಟು. ನಾನು ಈಗ ಕಟ್ಟಿ ಒಂದು ತಿಂಗಳಾಯ್ತು. 1,000 ವಾರಕ್ಕೆ 1,000, ತಿಂಗಳಿಗೆ 4,000. ನೀವು 5 ತಿಂಗಳಾಯ್ತು. 5 ಅಂದ್ರೆ 4 20,000 ಹೋಯ್ತು. ಇವಾಗ ಮೊದಲಿಗೆ ಮಾಡಿದ್ದಾರೆ. ಇಲ್ಲಿ ನೋಡುವಾಗ ಈಗ ಜೀಟ್ ನೋಡ್ತೇನೆ ಜಾಸ್ತಿ ಉಂಟು. ನಾನು ಕಟ್ಟಿದ ಅಂತ ನಂಗೆ ಗೊತ್ತಿಲ್ಲ ಮಾತ್ರ. ಈಗ ಇವರಿಗೆ ನೋಡ್ಲಿಕ್ಕೆ ಗೊತ್ತಿಲ್ಲ. 4 ಜನ ಶಾಲೆಗೆ ಹೋಗ್ಲಿಲ್ಲ ನಾವು. ಹಣ ಅದರಲ್ಲಿ ಕಟ್ಟಿಗಿಂತ ಜಾಸ್ತಿ ಉಂಟು. ನಾನು ಇನ್ನೂ ಸಹ ಕಟ್ಲಿಕ್ಕೆ ಉಂಟು ಅಂತ ಇದಕ್ಕೆ ಕೊಡ್ಬೇಕ ಏನು ಅವರಿಗೆ. ಜೀವಮಾನಡಿ ಕಟ್ಟಲೇಬೇಕು, ನಾವು ಕಟ್ಟಲೇಬೇಕು. 1 ಲಕ್ಷ ಮುಗಿಲಿಕ್ಕಿಲ್ಲ ಅದು ಮುಗಿಲಿಕ್ಕಿಲ್ಲ. ಅದನ್ನ ನಮ್ಗೆ ಅಲ್ಲಿ ಮುಗಿಬೇಕು. ನಮ್ದು ಮುಗಿಬೇಕು. ಈಗ ಇಲ್ಲಿ ಒಬ್ಬ ಇದ್ದ ಜಗನ್ನಾಥ ಅಂತ ಹೇಳಿ ಒಬ್ಬ ಇದ್ದ. ಇನ್ನೊಂದು ಅವನಿಗೆ ನಿಜವಾಗಿ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಪಾಪದವ ಬೀಡಿ ಕಟ್ಟಿ 1,050 ಕಟ್ಟು ಅವಾಗ ಕೂಗ್ತಾರೆ. ಅವನ ಮನೆಗೆ ಮೊನ್ನೆ ಒಬ್ರು 1-2 ಪುಂಜೋಳ ಬರ್ತೀನಿ, ನೀನ್ ಕುಡ್ದಿದ್ದಿ, ನೀನ್ ಕುಡ್ದು ನೀನು ನೀನು ಇಷ್ಟು ಕುಡಿದ್ರೆ ಇವನು ಇಷ್ಟು ಕಂತು ಕಟ್ತಾ ಇದ್ನಾ? ಇವನು 1 ರೂಪಾಯಿ ಬಾಕಿಲ್ಲ. ಬೀಡಿ ಕಟ್ಟಿ ಆದ್ರೂ ಏನಾದ್ರು ಮಾಡಿ ಹಣ ಕಟ್ಟುವುದು ಕಟ್ತಾನೆ. ನಮಗೆ ಸಮಸ್ಯೆ ಆದ್ರೆ ತುಂಬಾ ಉಂಟು. ಮಕ್ಕಳು ಚಿಕ್ಕ ತಾಯಿ ಹುಷಾರಿಲ್ಲ, ಮತ್ತೆ ನಮಗೆ ಒಂದು ಸೈಡ್ ಇಲ್ಲ ಅಂತ ಆಗಿದ್ದು. ಹಾಗೆ ಭಾರಿ ಸಾಲ ಉಂಟು ತುಂಬಾ. ನಿಮ್ಮ ಎಷ್ಟು ಲೋನ್ ಉಂಟು? ನಮ್ಮ ಲೋನು 5,000 ಅಂಗಡಿಗೆ ತೆಗಿದ್ದೇನೆ. 5 ಲಕ್ಷ ಧರ್ಮಸ್ಥಳದಲ್ಲಿ 5,150 ವಾರಕ್ಕೆ ಕಟ್ತೀರಿ. ಈಗ ತಾಪತ್ರೆ ವ್ಯಾಪಾರ ಉಂಟಾ ನಿಮ್ಗೆ? ಇಲ್ಲ, ಭಾರಿ ಕಮ್ಮಿ ಉಂಟು. ಮತ್ತೆ ನೀವು ಹಣ ಲೋನ್ ಕಟ್ಟಲಿಕ್ಕೆ ಏನ್ ಮಾಡ್ತೀರಾ? ಅದೇ ಸಾಲ ಆಯ್ತು. ಚಿನ್ನ ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಟು ಈಗ ಸಾಲ ಎಲ್ಲ ಕಟ್ಟಿದ್ದೀವಿ. ಮತ್ತೆ ತಾಯಿಗೆ ಹುಷಾರಿಲ್ಲ, ತುಂಬಾ ಖರ್ಚು ಉಂಟು. ಹೌದಾ? ಮನೆ ಇಲ್ಲ, ಪುತ್ತೂಳಿಗೆ ಸಮಗಟ್ಟು ಮನೆ ಇಲ್ಲ. ಅಂಗಡಿಗೆ ಗಿರಾಕಿ ಉಂಟು, ಒಂದು ಕೊಡ್ಲಿಕ್ಕೆ. ಇದು ಸಾಲ ಎಲ್ಲ ತೀರ್ಸ್ಲಿಕ್ಕೋಸ್ಕರ ಇವರು ಸಾಲ ತೀರಿಸಿಗೋಸ್ಕರನೇ ಒಂದು ಅಂಗಡಿ ಅವನೀಗ ಸೇಲ್ ಮಾಡ್ತಾರೆ. ಮತ್ತೆ ಮನೆ ಇರುವುದು, ಮನೆ ಸಹ ಅಂಗಡಿ ಒಟ್ಟಿಗೆ ಇರುವುದು. ಅದನ್ನೇ ಸೇಲ್ ಮಾಡ್ತೇನೆ ನಾನು. ಅಂದ್ರೆ ಒಟ್ಟಿಗೆ ಒಮ್ಮೆ ಸಾಲ ಕ್ಲಿಯರ್ ಆಗ್ಲಿ ಅಂತ. ಅಷ್ಟು ಟಾರ್ಚರ್ ಕೊಡ್ತಾರೆ ಅವರು. ಅಷ್ಟು ಟಾರ್ಚರ್ ಕೊಡೋದ್ರಿಂದ ಇವರಿಗೆ ಸಮಸ್ಯೆ ಆಗಿ ಈಗ ನಾವು ಅಂಗಡಿಯನ್ನು ಕೊಟ್ಟು ಅದಕ್ಕಾದ್ರೂ ಮಾಡಿ ಒಂದು ಸಾಲವನ್ನು ತೀರಿಸಿಬಿಡೋಣ ಅಂತ ಹೇಳಿ ಈಗ ಆ ಸ್ಥಿತಿಯಲ್ಲಿ ಇದ್ದಾರೆ. ಹೌದಾ? ಅಂಗಡಿ ಕೊಡ್ಬೇಡಿ. ಧರ್ಮಸ್ಥಳ ಸ್ವಸಹಾಯ ಸಂಘದ ಮೇಲೆ ಕೇಸ್ ಇದೆ. ಅವ್ರದ್ದು RBI ಪರ್ಮಿಷನ್ ಇಲ್ಲ, ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಅವ್ರು ಮಾಡ್ತಾ ಇರೋದು ಬಡ್ಡಿ ದಂಧೆ, ಅಕ್ರಮ ಬಡ್ಡಿ ದಂಧೆ ಅಂತ ಹೇಳ್ತಾರೆ. ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಅವ್ರು ಸರಿ ಇದ್ರೆ ಅವರು ಸರಿ ಇರ್ತಾರೆ ಅಂತ ಕೋರ್ಟ್ ತೀರ್ಪು ಬರ್ಬೇಕಲ್ಲ. ಅಲ್ಲಿ ತನಕ ನೀವು ಕಟ್ಟೋದು ಬೇಡ. ನೀವು ಅಂಗಡಿ ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಜೀವನ ನೋಡ್ಕೊಳ್ಳಿ. ನೀವು ಕಟ್ಟೋದು ಬೇಡ. ಇಲ್ಲಿ ತನಕ ಕಟ್ಟಿದ್ದೆ ಜಾಸ್ತಿ ಆಗಿದೆ. ನೀವು ಕಟ್ಟಿದ್ದಕ್ಕೆ ಲೆಕ್ಕ ಕೊಡ್ಲಿ. ಅವರು ಪ್ರತಿಯೊಂದಕ್ಕೂ ಲೆಕ್ಕ ಕೊಡ್ಲಿ. ಅವರು ಸರಿ ಇದ್ರೆ ಮತ್ತೆ ನೋಡುವ. ನಾವು 5,150 ನೋಡಿ, ನಾನು ಪುಸ್ತಕ ನಾನು ತಕೊಂಡು ಹೋಗ್ತೇನೆ. ಅದು ಲೆಕ್ಕ ಮಾಡಿ ಏನು ಅಂತ ನೋಡ್ತೇನೆ. ನೋಡಿ ನಿಮ್ಗೆ ಪುಸ್ತಕ ಕೊಡ್ತೇನೆ. ಈಗ ನಾನು ತಕೊಂಡು ಹೋಗ್ತೇನೆ. ಹೋಗುವಾಗ 4 ಕೊಡ್ತೇನೆ. ಅದೇ ಲೆಕ್ಕ ಮಾಡಿ ಕೇಳಿದ್ರೆ ನಾನು ತಕೊಂಡು ಹೋಗಿದ್ದೇನೆ ಅಂತ ಹೇಳಿ, ಆಯ್ತಾ? ಹೆದರಬೇಡಿ. ನಿಮ್ಮ ಆಧಾರ್ ಕಾರ್ಡ್ ಆಗ್ಲಿ, ಪಾನ್ ಕಾರ್ಡ್ ಆಗ್ಲಿ, ರೇಷನ್ ಕಾರ್ಡ್ ಆಗ್ಲಿ, ನಿಮ್ಮ ಮನೆ ಆಗ್ಲಿ ಏನು ಆಗುದಿಲ್ಲ. 8 ತಿಂಗಳಿಂದ ಇಲ್ಲಿವರೆಗೂ ಯಾರ ಮೇಲೆ ಕೂಡ ಕೇಸ್ ಆಗ್ಲಿಲ್ಲ, ಯಾರ ಮನೆ ಕೂಡ ಜಪ್ತಿ ಮಾಡ್ಲಿಲ್ಲ. ಅವ್ರು ಹೇಳ್ತಾರಲ್ಲ, ನೀವು ಮನೆ ಬೇಕಾದ್ರೆ ಯಾರಿಗಾದ್ರೂ ಬೇರೆಯವರಿಗೆ ಕೊಡಿ, ನಮ್ಮ ಹಣವನ್ನು ನಾವು ಕೊಡುದಿಲ್ಲ. ಅಲ್ಲಲ್ಲ, ಹಾಗೆ ಹೇಳ್ತಾರೆ ಅವರು. ನನ್ನ 3 ಅಷ್ಟುಂಟು ರಿಯಾಯಿತಿ ಮಾಡಿ ಅಂತ. ನೀವು ಹಾಗೆ ನಿಮ್ಗೆ ಮಕ್ಳು ಮಾಡುವಾಗ ಗೊತ್ತಾಗುದಿಲ್ವ ಅಂತ ಹೇಳ್ತಾರೆ. ಮಕ್ಕಳು ನಾವು ಮಕ್ಳು ಮಾಡ್ಲಿಕ್ಕೆ ಆಗ್ತದ? ಮತ್ತೆ ಹೇಳ್ತಾರೆ ಮನೆ ಮಾರಿ ಕಟ್ಟಿ ನೀವು. ಅಲ್ಲ, ಮಾರಿ ಅಲ್ಲ, ಮನೆ ಮಾಡ್ಲಿಕ್ಕೆ ನಾವು ಕೂತ್ಕೊಳ್ಳುದು ಇಲ್ಲಿ ಅಲ್ಲ. ಒಂದು ಕಡೆಯಲ್ಲಿ ಒಂದು ಸೇವಾ ನಿರತೆ ಬಂದು ಮನೆಯಲ್ಲಿ ಹಣ ಕೊಡುವಂತ ಅವ್ರು ನನ್ನಲ್ಲ ಇಲ್ಲದೇನೆ ನೀನು ಸಾಯಿ, ನನ್ನ ಎದುರಲ್ಲಿ ಸಾಯಿ. ಆ ಸೇವಾ ಪ್ರತಿಭಟನೆ ಹಗ್ಗ ತಕ್ಕೊಂಡಿದ್ದಾರೆ ಅವ್ರು. ಎಲ್ಲಿ ಅದ್ರ ಯಾವ ಎಂತ ಇವತ್ತು ಬೆಳಿಗ್ಗೆ ವಿಡಿಯೋ ಹಾಕಿದೀನಿ. ಎಂತ ಕಟ್ಟಾಕಿ ಹೋಗಿದ್ದೇವೆ ನಾವು.
ಎಂತ ಇರ್ಬೇಕು ಅದೇ ಹಾಗೆ ಮಾಡ್ತಾರೆ. ಅದೇ ಅವರ ಮನೆಯಲ್ಲಿ ಇದೇ ಪರಿಸ್ಥಿತಿ ಬರ್ತಿದ್ರೆ ಅವ್ರು ಏನು ಮಾಡ್ಬೋದು? ಆದ್ರೆ ಒಂದು 10 ಜನ ಇರುವಾಗ ಬೇಡದೆಲ್ಲ ಬೈತಾರೆ. ಬೈಯುವಾಗ ನಮ್ಗೆ ಸ್ವಲ್ಪ ಮರ್ಯಾದೆ ಅಂತ ಹೇಳಿ ಒಂದು ಸ್ವಲ್ಪ ಆದ್ರೂ ಇರ್ತದಲ್ಲ. ನೀವು ಹಿಡಿದು ತಿನ್ನೋರಾದ್ರೆ ನೀವುಂಟಲ್ಲ ಇದರ ಬಗ್ಗೆ ಯಾರು ಕೂಡ ನಿಮ್ಮ ಹತ್ರ ಹೇಳೋದು ಒಂದೇ, ನೀವು ಯಾರು ಕೂಡ ಇದರ ಬಗ್ಗೆ ಟೆನ್ಷನ್ ತೆಗಿಬೇಡಿ, ಹೆದರದು ಬೇಡಿ. ನಿಮ್ಗೆ ಏನಿದ್ರು ಕಾಲ್ ಮಾಡಿ ನಮಗೆ, ನಾವು ನಿಮ್ಗೆ ಯಾವತ್ತು ನಿಮ್ಮೊಟ್ಟಿಗೆ ಇದ್ದೇವೆ. ಗೊತ್ತಾ? ನಿಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನೀವು ಕೇಳ್ಬೇಕು ಅದೊಂದೇ, ನೀವು ನಮ್ಮ ಮನೆಗೆ ಬರ್ಲಿ ಪರ್ಮಿಷನ್ ಲೆಟರ್ ತಕೊಂಡ್ಬಂದಿದ್ದೀರಾ, ನಿಮ್ಮ ಮನೆಗೆ ಬರ್ಬೇಕಾದ್ರೆ ಒಂದು ಇದು ಸಿವಿಲ್ ಮ್ಯಾಟ್ರಿಗೆ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಅವ್ರು ಲೆಟರ್ ತಕೊಂಡ್ಬರ್ಬೇಕು. ಕೋರ್ಟ್ ನೋಡಿ ಫೋನ್ ಮಾಡಿ ಬರ್ಲಿ, ಒಂದು ವಾರಕ್ಕಿಂತ ಮುಂಚೆ ಫೋನ್ ಮಾಡಿ ಬರ್ಲಿ, ನಾವು ಕೂಡ ಬರ್ತೇವೆ. ಕರೆಯಿರಿ, ನಿಂತು ಮಾತಾಡುವ, ತಾಕತ್ತಿದ್ರೆ ಮಾತಾಡ್ಲಿ ಅವರು. ಅವ್ರು ಬರುವ ದಿವಸ ಕೇಳಿ ಅವ್ರ ಹತ್ರ, ನೀವು ಯಾವಾಗ ಬರ್ತೀರಿ ಅವತ್ತು ಹೇಳಿ, ನಾವು ಆ ದಿವಸ ನಾವು ರೆಡಿ ಆಗ್ತೇವೆ. ನಿಮ್ಮ ಸಂಘದವರನ್ನು ಕರೆಸಿ ನಾವು ಕೂಡ ಬರ್ತೇವೆ ಒಟ್ಟಿಗೆ. ನಾವು ಡಾಕ್ಯುಮೆಂಟ್ ಮಂಜುನಾಥರನ್ನೇ ಕರ್ಕೊಂಡು ಬನ್ನಿ, ನಾವು ಡೈರೆಕ್ಟ್ ಆಗಿ ಹೇಳ್ತೇವೆ. LH ಮಂಜುನಾಥರ ಮುಂದೆನೆ ನಾನು ಮಾತಾಡ್ತೇನೆ. ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ಉಂಟು, ನಾವು ಡಾಕ್ಯುಮೆಂಟ್ ಇಡ್ತೇವೆ, ಅವರು ಕೂಡ ಡಾಕ್ಯುಮೆಂಟ್ ಇಡ್ಲಿ. ನಮ್ಮ ಹತ್ರ ಪ್ರೂಫ್ ಉಂಟು ಅಂತ ಹೇಳಿ, ನಮ್ಮ ಹತ್ರ ಅವ್ರ ಹತ್ರ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಪ್ರೂಫ್ ಉಂಟು. ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಯಾವುದೇ ಆಲೋಚನೆ ಮಾಡ್ಬೇಡಿ, ಯಾಕಂದ್ರೆ ನಾವು ಓಡಿ ಬಂದಿದ್ದು ಈ ತರ ಆಗ್ಬಾರ್ದು, ಇನ್ನು ಮುಂದೆ ಆಗ್ಬಾರ್ದು. ಈಗ ತುಂಬಾ ಆಗ್ತಾ ಇದೆ ಎಲ್ಲ ಕಡೆ, ನಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕೂಡ ಒಂದು 20 ಕಡೆ ಕರೆದಿದ್ದಾರೆ, ನಿಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನೋಡಿ, ಅವ್ರು ಕೂಡ ಒಂದು ದಿವಸ ರಜೆ ಮಾಡಿ ಅವರು ಕೂಡ ಕೆಲಸ ಮಾಡಿದ್ರೆ ಅವರ ಮನೆ ನೀವು ವಿಡಿಯೋ ನೋಡಿರ್ಬೋದು ಹೇಗಿದ್ದಾರೆ ಅಂತ. ನಾನು ಕೂಡ ಅಷ್ಟೇ, ನಂದು ಬೈಕ್ ಸರಿ ಇಲ್ಲ ಅಂತ ನಾನೀಗ ಅರ್ಧ ಗಂಟೆಯಲ್ಲಿ ಬರುವಾಗ 1 ಗಂಟೆ ಆಗಿದೆ ಬರುವಾಗ. ನೋಡಿ, ನಿಮ್ಮ ಟೈಮ್ಗೆ ನಮ್ಗೆ ರೀಚ್ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ನಾನು ಕೂಡ ಸ್ವಸಹಾಯ ಸಂಘದಲ್ಲಿ ಲೋನ್ ಮಾಡಿದೆ. ಎಲ್ಲ ಬಡವರೇ ಇರುವುದು, ದೊಡ್ಡವರು ಶ್ರೀಮಂತವರಿಗೆ ಲೋನ್ ಬೇಡ. ಅವರಿಗೆ ಕೋಟಿ ದುಡ್ಡು ಕೊಡ್ತಾರೆ, ಅದು ಮನ ಆಗ್ತದೆ. ಅವ್ರದ್ದು ಅವ್ರ ಹತ್ರ ಬ್ಲಾಕ್ ಮನಿ ಉಂಟು, ನಮ್ಮ ಹತ್ರ ಬ್ಲಾಕ್ ಮನಿ ಇಲ್ಲ. ನಮ್ ಬ್ಲಾಕ್ ಮನಿಗಿಂತ ನಮ್ಗೆ ಊಟ ಮಾಡೋದೇ ಕಷ್ಟದಲ್ಲಿ. ನಿಮ್ಮ ಹತ್ರ ಕೂಡ ಹೇಳುದು, ನೀವು ನಿಮ್ಮ ಶಾಪ್ ಅನ್ನು ಮಾರುವುದು ಬೇಡ, ಅದು ಇರ್ಲಿ, ನೀವು ಹಣ ಕಟ್ಟಬೇಡಿ. ನೀವು ಬಂದ್ರೆ, ನಿಮ್ಮ ಶಾಪಿಗೆ ಬಂದ್ರೆ ನೀವು ಅವ್ರ ಹತ್ರ ಹೇಳ್ಬೇಕು, ನೀವು ಎತ್ತು ಬೇಡ, ಇನ್ನೊಂದು ದಿವಸ ಬನ್ನಿ, ನೀವು ಯಾವಾಗ ಬರ್ತೀರ ನಂಗೆ ಹೇಳಿ, ನಾವು ಅವತ್ತು ಕರೆಯಿರಿ, ಅವರನ್ನು ಕೂಡ ಕರೆಸಿ. ಕ್ಯಾಮರಾ ಇಟ್ಕೊಳ್ಳಿ, ನೀವೇನು ಬೈಲಿಕ್ಕೆ ಹೋಗ್ಬೇಡಿ. ನೀವೆಲ್ಲ ನನ್ನ ಹತ್ರ ಹಣ ಇಲ್ಲ, ನಾನು ಕಟ್ಟುದಿಲ್ಲ, ನಂಗೆ ಡಾಕ್ಯುಮೆಂಟ್ ಬೇಕು, ಕ್ಲಿಯರೆನ್ಸ್ ಬೇಕು ಅಂತ ಹೇಳಿ ಎಷ್ಟು ಹೇಳಿ. ಮತ್ತೆ ಜಾಸ್ತಿ ಟಾರ್ಚರ್ ಕೊಟ್ಟರೆ ಡೈರೆಕ್ಟ್ ಆಗಿ ನೀವು 112ಗೆ ಕಾಲ್ ಮಾಡಿ, ಮತ್ತೆ ಏನಾಗ್ತದೆ ಮತ್ತೆ ನೋಡ. ಸರಿಯಾ? ಏನಿದ್ರು ನಮ್ಗೆ ಕಾಲ್ ಮಾಡಿ, ಸರಿಯಾ? ಅವರು ಬರುವಾಗ ಕೂಡ, ಅವ್ರು ಬಂದ್ರೆ ನಿಮ್ಗೆ ಟಾರ್ಚರ್ ಕೊಟ್ಟರೆ ಅವಾಗ ನಂಗೆ ಕಾಲ್ ಮಾಡಿ, ನಾನು ಮಾತಾಡ್ತೇನೆ. ಅವ್ರು ನನಗೆ ಕಾಲ್ ಮಾಡಿ ಅವರಿಗೆ ಕೊಡಿ, ನಾನು ಮಾತಾಡ್ತೇನೆ. ನಾನು ಯಾವತ್ತು ಕಾಲ್ ಮಾಡಿ ನಾನು ರಿಸೀವ್ ಮಾಡ್ತೇನೆ. ಇಲ್ಲಿ ಅದು ಬಿಸಿ ಇದ್ರೆ ರಿಟರ್ನ್ ನಾನು ಕಾಲ್ ಮಾಡ್ತೇನೆ, ಗೊತ್ತಾಯ್ತಾ? ನನ್ನ ನಂಬರ್ ತಗೊಳ್ಳಿ, ಎಲ್ಲರೂ ತಗೊಳ್ಳಿ, ನನಗೆ ಕಾಲ್ ಮಾಡಿ, ನಾನಿದ್ದೆ ನಿಮ್ಮೊಟ್ಟಿಗೆ. ನಾವಲ್ಲ, ನಿಮ್ಮೊಟ್ಟಿಗೆ ಕಡಿಮೆ 7 ಲಕ್ಷ ಜನ ನಿಮ್ಮೊಟ್ಟಿಗೆ ಇದ್ದಾರೆ ಅಂತ ಲೆಕ್ಕ ಮಾಡಿ. ನಾವು ಇಬ್ಬರಲ್ಲ, 7 ಲಕ್ಷ ಜನ ಇದ್ದಾರೆ, ಗೊತ್ತಾಯ್ತಾ? ಒಬ್ಬರಲ್ಲ, ನಿಮ್ಮನ್ನು ಮಾತ್ರ ಬಿಡುದಿಲ್ಲ. ನಾವೀಗ ಯಾಕಂದ್ರೆ ನಮ್ಮ ಎಲ್ಲರನ್ನು ನಾವು ಒಳ್ಳೇದ ಮಾಡ್ಬೇಕು, ಎಲ್ಲ ಒಳ್ಳೆ ದಾರಿಯಲ್ಲಿ ನಡಿಬೇಕಂತ ಹೇಳಿ ನಾವು, ನೀವು ಕಟ್ಟುವಂತ ಹಣದಲ್ಲಿ ನಿಮ್ಗೆ ಉಳಿದ್ರೆ ನೀವೇನ್ ಮಾಡ್ಬೇಕಂದ್ರೆ, ಇವತ್ತಿನಿಂದ ನೀವು ಒಂದು ಇದು ಮಾಡ್ಬೇಕು, ನೀವು ಅರ್ಧ ಹಣವನ್ನು ನೀವು ಮಕ್ಕಳಿಗೋಸ್ಕರ ತೆಗೆದಿಡ್ಬೇಕು. ಈಗ ಅಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು. ಸ್ವಸಹಾಯಕ್ಕೆ ಕಟ್ಟೋದನ್ನು ಬಿಟ್ಟು ಬಿಡಿ, ನೀವು ಬೇರೆ ಒಂದು ಹಣವನ್ನು ನೀವು SBI ಬ್ಯಾಂಕ್ ನಲ್ಲಿ ಸ್ವಸಹಾಯ ಸಂಘ ಮಾಡ್ಲಿಕ್ಕೆ ಆಗ್ತದೆ. 10% ಅಲ್ಲಿ ನಿಮ್ಗೆ ತಿಂಗಳಿಗೊಮ್ಮೆ ಕಟ್ಟುವ ಹಾಗೆ ಶ್ರೀ ಶಕ್ತಿ ನಿಮ್ಗೆ ಗೊತ್ತಿದೆ. ಅದೇ ತರ ನನ್ನನ್ನು ಕರೀ, ನಾನು ಬರ್ತೇನೆ, ಅದಕ್ಕೆ ಮಾತಾಡ್ತೇನೆ. ಅಲ್ಲ, ಬ್ಯಾಂಕ್ ಅಲ್ಲಿ ಮಾತಾಡ್ಲಿಕ್ಕೆ ನಾನು ಬರ್ತೇನೆ. ನೀವೆಲ್ಲರೂ ಸೇರಿ ಒಂದು 10 ಜನ ಸೇರಿ ಅಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಬೇಕಾದ್ರೆ ನಾನು ಬರ್ತೇನೆ ಒಟ್ಟಿಗೆ, ನಿಮ್ಮೊಟ್ಟಿಗೆ ಸ್ಟಾರ್ಟ್ ಮಾಡಿ. 6 ತಿಂಗಳ ನಂತರ ನಿಮ್ಗೆ ಬೇಕಾದಷ್ಟು ಲೋನ್ ಸಿಗ್ತದೆ. ಮತ್ತೆ ಅದರಲ್ಲಿ ಕೂಡ ಕಡಿಮೆ, ಒಂದು ನೋಡಿ, ಉಳಿತಾಯಕ್ಕೆ ಕೂಡ ಬಡ್ಡಿ ಕೊಡ್ತಾರೆ. ನಿಮ್ಮ ಇದಕ್ಕೆ ನಿಮ್ಮ ಹಣವನ್ನೇ ನಿಮ್ಗೆ ಲೋನ್, ಹಣವನ್ನೇ ನಿಮ್ಗೆ ಜಮಾ ಮಾಡಿ ಅದನ್ನೇ ಲೋನಿನ ಮುಖಾಂತರ ತಗೊಳ್ಳಿಕ್ಕೆ ಆಗ್ತದೆ. ನೋಡಿ, 6 ತಿಂಗಳಾದ್ರೂ ಅಲ್ಲ, ಕೊಡುದಿಲ್ಲ, 8 ತಿಂಗಳು ಉಳಿತಾಯದ ಹಣ ಇಲ್ಲಿ ಕೊಡ್ತಾರೆ. ಯಾವ್ದೋ ಈಗ ಇದು ಬ್ಯಾಂಕ್ ಅಲ್ಲಿ ಮಾಡಿದ್ರೆ ಅದಕ್ಕೆ ಬಡ್ಡಿ ಕೊಡ್ತಾರೆ. ಅದು ಕೂಡ ನೋಡಿ, ವರ್ಷ ನೀವು 20 ರೂಪಾಯಿ ಕಟ್ಟಿ 20 ವರ್ಷ ಆದ ಕೂಡಲೇ ಅದಕ್ಕೆ 1000 ಬಡ್ಡಿ ಕೊಡ್ತಾರೆ. 20 ವರ್ಷ 1000 ಲೆಕ್ಕ ಮಾಡಿ. ಇವರು ನೀವು 20 ವರ್ಷಕ್ಕೆ ನಿಮ್ಗೆ ಕಟ್ಟಿದ್ದೀರಾ, ಅದೇ ಹಣವನ್ನು ರಿಟರ್ನ್ ಕೊಡ್ತಾರೆ, 1 ರೂಪಾಯಿ ಕೊಡುದಿಲ್ಲ. ಇವರು ನೋಡಿ, ನಮ್ಮ ಹಣವನ್ನು ತಗೊಂಡು ಹಾಕಿದ್ದಾರೆ. ಅವತ್ತು ಇವರು ಸೊಸೈಟಿಯಲ್ಲಿ ಅಕೌಂಟ್ ಮಾಡಿ ಫಸ್ಟಿಗೆ ಆ ಹಣವನ್ನು, ಎಲ್ಲ ಹಣವನ್ನು ತಗೊಂಡೋಗಿ ಫಿಕ್ಸ್ ಅಲ್ಲಿ ಹಾಕಿದ್ದಾರೆ. ಈಗ ಇವರು ಎಂತ ಮಾಡಿದ್ದಾರೆ, ಫಿಕ್ಸ್ ಅಲ್ಲಿ ಇದ್ದ ಹಣ ಹಾಗೆ ಉಂಟು. ಈಗ ನಮ್ಮ ಹಣವನ್ನು, ಉಳಿತಾಯದ ಹಣವನ್ನು ಈಗ ಅವರು ಎಲ್ಲರಿಗೆ ಇದು ಕೊಡ್ತಾ ಇದ್ದಾರೆ. ಯಾಕೆ? ಲೋನ್ ಕೊಡ್ತಾ ಇದ್ದಾರೆ. ಅವ್ರು ನಿಮ್ಮ ಹತ್ರ ಹೇಳ್ತಾರೆ, ನಿಮ್ಗೆ ಲಾಭಾಂಶ ಕೊಡ್ತೇನೆ ಅಂದ್ರೆ. ಲಾಭಾಂಶ ಯಾವ್ದನ್ನು ಕೊಡೋದು ಗೊತ್ತಾ ನಿಮ್ಗೆ? ಅವರು ಕೊಡೋದು ನಿಮ್ಮ ಉಳಿತಾಯದ ಹಣವನ್ನೇ ನಿಮ್ಗೆ ಕೊಡ್ತಾರೆ. ಅದು 14.5% ನಿಮ್ಗೆ ಅವರು ಬಡ್ಡಿ ತಗೊಳ್ತಾರೆ. ನಿಮ್ಗೆ ಅದರಲ್ಲಿ 1% ನಿಮ್ಗೆ ಕೊಡ್ತಾರೆ, 13.5% ಅವರಿಗೆ. ಯಾರ ಹಣ? ಯಾರ್ದು? ನಿಮ್ಮ ಹಣ. ನಿಮ್ಮ ಹಣದಲ್ಲಿ ಅವರು ದೊಡ್ಡ ಜನ ಆಗುದು. ಯಾಕೆ? ಅದೇ ನಾವು ಬೇಕಾ ನಮ್ಗೆ ಇಂಥದ್ದು ಬೇಕಾ? ಬೇಡ. ನೀವು ಉಂಟಲ್ಲ, ಇವತ್ತೇ ಸ್ಟಾರ್ಟ್
ಮಾಡಿ, ಇವತ್ತಿನಿಂದ ನೀವು ಸೊಸೈಟಿಗೆ ಹಣ ಕಟ್ಟುದು ಬೇಡ. ಅವ್ರದ್ದು ಅಲ್ಲಿಗ ಕೇಸ್ ಇದೆ, ಆ ಕೇಸ್ ಎಲ್ಲ ಕ್ಲಿಯರೆನ್ಸ್ ಆಗ್ಲಿ, ಆಮೇಲೆ ಕಟ್ಟುವ. ಮತ್ತೆ ನೋಡ, ಮತ್ತೆ ನಮ್ಮ ಸೌಜನ್ಯಗಳಿಗೆ ಒಂದು ನ್ಯಾಯ ಸಿಗಬೇಕು. ಅಲ್ಲಿ ಎಷ್ಟೋ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಬಿಸಾಡಿದ್ದಾರೆ, ಅದಕ್ಕೆ ನಮ್ಗೆ ನ್ಯಾಯ ಸಿಗಬೇಕು. ಅಲ್ಲಿ ನಮ್ಮ ಅಣ್ಣ ಒಬ್ಬರು ಬೊಬ್ಬೆಡ್ತಾ ಇದ್ದಾರೆ. ಹೌದು, ಇಷ್ಟವರೆಗೂ ಸಿಕ್ಲಿಲ್ಲ, ನ್ಯಾಯ ಸಿಕ್ಲಿಲ್ಲ. ಎಷ್ಟು 12 ವರ್ಷ ಆಯ್ತು. ಹೌದು, ಅವರಿಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ. ಅವರ ಹೆಂಡತಿ ಮಕ್ಕಳನ್ನು ಯಾರಿಗೆ ಕಟ್ಟಿಕೊಟ್ಟಿದ್ದಾರೆ. ಹೌದು, ಅಷ್ಟಲ್ಲ, ನನ್ನ ಹೆಂಡತಿಯನ್ನು ಯಾರಿಗೆ ಕಟ್ಟಿಕೊಟ್ಟಿದ್ದಾರೆ ಗೊತ್ತುಂಟಾ? ನಾನು ಯಾರಿಗೆ ಅನ್ಯಾಯ ಮಾಡ್ಲಿಲ್ಲ. ನಾನು ನಾನು ಎಲ್ಲ ಮನೆಯದು ಎಲ್ಲ ಕಣ್ಣೀರನ್ನು ಒರೆಸಲಿಕ್ಕೆ ಬಿಟ್ಟು ಬಂದಿದ್ದೇನೆ ಬಿಟ್ರೆ ನಾನು ಏನು ಅನ್ಯಾಯ ಮಾಡ್ಲಿಕ್ಕೆ ಯಾರಿಗೆ ಮಾಡ್ಲಿಲ್ಲ. ನಿಮ್ಮ ಮನೆಗೂ ಕೂಡ ಅದೇ ಇವತ್ತು ನಿಮ್ಮ ಮನೆಗೂ ಕೂಡ ಬಂದದಿಷ್ಟೇ. ಇವತ್ತು ಕೂಡ ನಂಗೆ ಇಲ್ಲಿಗೆ ಮುಗಿಲಿಲ್ಲ, ಇನ್ನೊಂದು 5-6 ಜಾಗಕ್ಕೆ ಹೋಗ್ಲಿಕ್ಕೆ ಉಂಟು. ಒಂದು 20-25 ಸಂಘ ಉಂಟು ಇವತ್ತು ನಿಲ್ಲಿಸಲಿಕ್ಕೆ. ನಾವು ಖರ್ಚು ಮಾಡ್ಕೊಂಡು ಹೋಗುದು. ಯಾರ ಕೈಯಿಂದ ಹಣ ತಗೊಳ್ಳುದು ಕೂಡ ಇಲ್ಲ. ನಂಗೆ ಬೇಡ. ಆದ್ರೆ ನಿಮ್ಮ ಮನೆಗೆ ನಾವು ಬಂದು ಒಂದು ಏನಾದ್ರು ಕೆಲಸ ಮಾಡಿ ನೀವು ಒಂದು ಒಳ್ಳೆ ನಂಗೆ ಅಷ್ಟು ದೇವರಾದ್ರೆ ಏನೋ ಪಾಲ ನಮ್ಗೆ ಕೊಡ್ತಾರೆ ಅಷ್ಟೇ. ಇದೇ ನಿಮ್ಮ ಹತ್ರ ಹೇಳೋದು. ನೀವು ಕೂಡ ಇವತ್ತಿನಿಂದ ನಿಮ್ಮ ಹತ್ರ ಎಲ್ಲರ ಹತ್ರ ಹೇಳೋದು, ನಿಮ್ಮ ಬೇಡದ ವಿಷಯ ಬೇಡ ನಿಮ್ಗೆ. ನಾನು ಆತ್ಮಹತ್ಯೆ ಮಾಡ್ತೇನೆ, ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ನಾನಿನ್ನು ನಮ್ಮ ಮಕ್ಕಳಿಗೆ ನಾನು ಸಾಯ್ತೇನೆ ಅಂತ ಅದೊಂದು ಬೇಡ ನಿಮ್ಗೆ. ನೋಡಿ, ನಾನು ಎಷ್ಟು ವಿಡಿಯೋ ಬರ್ತದ, ನನ್ನ ಎಷ್ಟು ವಿಡಿಯೋ ಬರ್ತದ ಅದರಲ್ಲಿ ಅಷ್ಟೇ ನಂಗೆ ಕಾಲ್ ಬರ್ತದೆ. ಇವತ್ತು ಕಡಿಮೆ ಅಂದ್ರೆ ನಿನ್ನೆ ಸಾಯಂಕಾಲದಿಂದ ಇವತ್ತಿನ ತನಕ ಸಾಧಾರಣ ಒಂದು 200 ಸಂಘದ ಕಾಲ್ ಬಂದಿದೆ. ನಿನ್ನೆ ಸಾಯಂಕಾಲದಿಂದ ಇವತ್ತಿನ ಬೆಳಿಗ್ಗೆವರೆಗೆ. ಅದಕ್ಕೆ ಈಗ ಕೆಲವರಿಗೆ ಕಾಲ್ ಬಂದಿದೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಮಾತಾಡ್ಲಿಕ್ಕೆ ಆಗ್ತದೆ ಅಂತ ಕೇಳ್ತಾರೆ. ಅಲ್ಲ ಕಾಲ್ ಬಂದಿದೆ, ನಾನು ಹೇಳ್ತೇನೆ, ಮಾತಾಡ್ತೇನೆ. ಈಗ ನನ್ನ ಗ್ರೂಪ್ ಉಂಟು, ಬೇಕಾದ್ರೆ ನನ್ನ ಹತ್ರ ರೆಕಾರ್ಡಿಂಗ್ ನಾನು ಉಂಟಲ್ಲ, ಎಲ್ಲ ಮೊಬೈಲ್ ನಂಗೆ ಬಂದ ಕಾಲ್. ಮೊನ್ನೆ ನೀವು ಒಂದು ಹೇಳಿದ್ರಲ್ಲ, 20,000 ಕಟ್ಟಿದ್ರೆ 80,000 ಸಿಗ್ತದೆ, ಅದು ಹೇಗೆ ಕೊಡ್ತಾರೆ ಅಂತ ಇವ್ರು ಹೇಳ್ತಾರೆ. ನೋಡಿ, 7 ವರ್ಷಕ್ಕೆ ನಾವು ಕಟ್ಟಿದ ದುಡ್ಡು ಡಬಲ್ ಆಗ್ತದೆ. ಹೌದು ಹೌದು, ವಾಪಸ್ ನೋಡಿ 20,000 ಕಟ್ಟಿದ್ರೆ 7 ವರ್ಷ ಆಗುವಾಗ 40,000 ಆಯ್ತು. ಹೌದು, 40,000 7 ವರ್ಷ 14 ವರ್ಷ ಆಗುವಾಗ 80,000 ಆಯ್ತಲ್ಲ ಅಲ್ಲಿ. ಹೌದು, ಯಾವುದೇ ಬ್ಯಾಂಕ್ ಅಲ್ಲಿ ನೋಡಿ, ಹೌದೌದು, 7 ವರ್ಷಕ್ಕೆ ನಿಮ್ಮ ದುಡ್ಡು ಡಬಲ್ ಆಗ್ತದೆ. ಅಲ್ಲ, ಬ್ಯಾಂಕಿನ ಮ್ಯಾನೇಜರೇ ಹೇಳಿದ್ದು, ನಾನಲ್ಲ. ಮತ್ತೆ ಅವ್ರು ಯಾವ ತರ ಲೆಕ್ಕ ಕೇಳ್ತಾ ಇದ್ದಾರೆ? 20,000 80,000 ಯಾವ ಬ್ಯಾಂಕ್ ಅಲ್ಲಿ ಕೊಡ್ತಾರೆ? ಅಲ್ಲ, ಮತ್ತೆ ಕೊಡುದಿಲ್ಲಲ್ಲ. ಅಲ್ಲ ಸರ್, ಅಲ್ಲ ಸರ್, ಹಾಗಾದ್ರೆ ಅವರ ಹಣಕ್ಕೆ ಹೇಗೆ 28% ಬಡ್ಡಿ ಸಿಗೋದು? ಅವರ ಹಣಕ್ಕೆ 28% ಬಡ್ಡಿ ಹೇಗೆ ತಗೊಳ್ಳೋದವರು? ಅದಕ್ಕೆ ಉತ್ತರ ಕೊಡ್ಲಿ ಅಲ್ಲ ಬದ್ಲಿ. ಫಸ್ಟಿಗೆ ಇವರು 14.5% ಅಂತ ಹೇಳಿ ನಮ್ಮ ಕೈಯಿಂದ ಇವರು 30-28% ಬಡ್ಡಿ ತಗೊಳ್ತಾರೆ. ನಾನು ಲೆಕ್ಕ ಮಾಡಿದ್ದೇನೆ. ನಿನ್ನೆ ರಾತ್ರಿ ಒಂದು ಸೇವಾ ಪ್ರತಿನಿಧಿ ನಂಗೆ ಕಾಲ್ ಮಾಡಿದ್ರು. ಅವರು ನನ್ನ ಹತ್ರ ಕೇಳಿದ್ರು, ಸರ್ ನಮ್ಗೆ ಇಷ್ಟು ಹಣ ಕಟ್ತೇನೆ, ನಂಗೆ ಸ್ವಲ್ಪ ತಲೆಗೆ ಹೋಗುದಿಲ್ಲ, ಇದು ಹೇಗೆ ಹೋಗ್ತದಂತೆ. ಅವರು ಲೆಕ್ಕ ಮಾಡುವಾಗ 10,000ಕ್ಕೆ 10,000 ಯಾವುದು LIC ಇದಕ್ಕೆ 13 ಇದೆ. ಹಾಗಾದ್ರೆ ಎಷ್ಟಾಯ್ತು ಬಡ್ಡಿ? ಅದಕ್ಕೆ ಲೆಕ್ಕಾಗಿ 10,000ಕ್ಕೆ 3,000 ಬಡ್ಡಿ, 30 ರೂಪಾಯಿ. ಹೌದಾ? ಸರಿ ಅಲ್ವಾ? ಅಲ್ಲ, ನೀವು ಅದನ್ನ ಲೆಕ್ಕ ಮಾಡಿ. ಯಾವ್ದು LIC ಮಾಡಿ, ಯಾರು ಕೂಡ ಲೆಕ್ಕ ಹೋಗುದಿಲ್ಲ. ಅಲ್ಲ, ಅವ್ರು ಲೆಕ್ಕ ಮಾಡ್ಲಿಕ್ಕೆ ಈಗ ಅವರಿಗೆ ಗೊತ್ತಾಯ್ತಲ್ಲ. ಲೆಕ್ಕ ಮಾಡಿದಾಗ ಅವ್ರು ಬೇರೆನೆ ಹೇಳ್ತಾರೆ. ನಿನ್ನೆ ನಾವು ಲೆಕ್ಕ ಮಾಡಿ ಕರೆಕ್ಟ್ ಲೆಕ್ಕ ಹೇಳಿದ್ರೆ ಅವ್ರು ಬೇರೆನೆ ಲೆಕ್ಕ ನಾವು ಏನ್ ಮಾಡ್ಲಿಕ್ಕೆ ಆಗುದು ಮಾಡ್ಬೇಕು ಅಂದ್ರೆ. ನೀವು ಅವ್ರು ಹೇಳಿದ್ರಲ್ಲ 8 ತಿಂಗಳಾಯ್ತು ತೀರ್ಕೊಂಡು. ಹೌದು, PRK ಪ್ರಗತಿ ರಕ್ಷಕ 1 ಲಕ್ಷಕ್ಕೆ 1,000 ವರ್ಷಕ್ಕೆ ತಗೊಳ್ತಾರೆ. 1 ಲಕ್ಷ ಇವರು ಹೇಳ್ತಾರೆ 40 ಲಕ್ಷ ಜನ ಇದ್ದಾರೆ ಅಂತ. 40 ಲಕ್ಷ ಜನಕ್ಕೆ 1,000ದಾಗಿ 400 ಕೋಟಿ ರೂಪಾಯಿ ದುಡ್ಡು ಕಲೆಕ್ಷನ್ ಆಯ್ತು. ಎಲ್ಲಿ ಹೋಗ್ತದೆ ಈ ದುಡ್ಡು? ಅಲ್ಲ, PRK ನಿಜವಾದ ಲೆಕ್ಕ ಹೇಗೆ ಅಂದ್ರೆ, PRK ಅಂದ್ರೆ ಅವರು ತಕೊಂಡ ಲೋನ್ ಎಷ್ಟು ತಕೊಂಡಿದಾರ ಆ ಹಣ ರಿಟರ್ನ್ ಕೊಡ್ಬೇಕು ಲೆಕ್ಕದಲ್ಲಿ. ಒಂದು, ಎರಡನೇದಾಗಿ ಕಟ್ಟಿದ ಹಣ ಕೂಡ ರಿಟರ್ನ್ ಕೊಡ್ಬೇಕು ಲೆಕ್ಕ. ಇವರು ಕೊಡುದು ಅಂತ ಗೊತ್ತುಂಟಾ? ನಾವು ಅವರು ಸತ್ತ ಮೇಲೆ ಎಷ್ಟು ಹಣ ಕಟ್ಟಿದ್ದೇವ ಆ ಹಣವನ್ನು ಮಾತ್ರ ರಿಟರ್ನ್ ಕೊಡುದು, ಅದು ಮಾತ್ರ, ಬಾಕಿ ಕೊಡುದಿಲ್ಲ. ನೋಡಿ ಇವರು ಎಷ್ಟು ಬುದ್ಧಿವಂತರು ನೋಡಿ. ಅದೇ 8 ತಿಂಗಳಾದ್ರೂ ಕೊಟ್ಟಿಲ್ಲ ಅಂತಲ್ಲ. ಹೌದು, ಅಲ್ಲ ಇನ್ನೂರು ಅಲ್ಲ ಕಟ್ಟುದಂದ್ರೆ ಈಗ ಎಂದು ಮೊನ್ನೆಯಿಂದ ನಾವು ಸ್ವಲ್ಪ ಫೋರ್ಸ್ ಮಾಡಿದಿವಲ್ಲ, ನಿಮ್ಮ ಹತ್ರ ಎಲ್ಲ ಹೇಳಿ ಸ್ವಲ್ಪ ಮಾತಾಡಿ ನಾವು ಹಣ ಕಟ್ಟುದಿಲ್ಲ, ಅವನಿಗೆ ಹಣ 8 ತಿಂಗಳಾಯ್ತು ಅವನಿಗೆ ಸಿಕ್ಬೇಕಂತ ಹೇಳಿದೆ ನಾನು. ಅದಕ್ಕೆ ಈಗ ಮೊನ್ನೆಯಿಂದ ಹೇಳ್ತಿದ್ದಾರೆ ಅದು ಬರ್ತದೆ, ಈ ಕಟ್ಟುದು ಬೇಡ ಅಂತ. 1-2 ವಾರದಿಂದ ಅವ್ರ ಹತ್ರ ಈಗ ಹಣ ಅಲ್ಲಿ ಬರ್ತಾ ಉಂಟು, ಅದು ಬರ್ತಾ ಉಂಟು, ಸ್ವಲ್ಪ ದಿನ ಆಗ್ತದೆ. ನಾನು 20 ಸಾವಿರ ಅಲ್ಲ, ಅದು ಚಂದ್ರಲೋಕದಿಂದ. ಅದ್ಯಾಕೆ ಬರುದಿಲ್ಲ? ಇಲ್ಲಿಂದ ಬರುದಲ್ಲ, ಚಂದ್ರಲೋಕದಿಂದ. ಅಲ್ಲಿ ಇಟ್ಟಿದ್ದಾರೆ ಹಣವನ್ನು. ಯಾಕಂದ್ರೆ ಇಲ್ಲಿ ಎಲ್ಲರೂ ಇದು ಕಲ್ಲರ್ ಅಲ್ವಾ, ಇಲ್ಲಿಂದ ಎತ್ಕೊಂಡು ಹೋದ್ರೆ ಅದಕ್ಕೆ ಅಲ್ಲಿ ಜಾಗ ಇಲ್ಲ, ಅದಕ್ಕೆ ಚಂದ್ರಲೋಕದಲ್ಲಿ ಇಟ್ಟಿದ್ದಾರೆ. ಅಲ್ಲಿಂದ ಬರ್ಬೇಕು. ಬರ್ಲಿಲ್ಲ ಅಂತ ವಾಪಸ್ ಬರ್ಲಿಲ್ಲ.
ಬರ್ಲಿಲ್ಲ. ಅದು ಅಲ್ಲೇ ಉಂಟಲ್ಲ, ಹಾಗೆ ಬರ್ಲಿಲ್ಲ. ಬರ್ತದೆ, ಕಾಯಿರಿ ಅವರ ಹತ್ರ ಹೇಳಿ ಬರ್ತದೆ. ಅದು ಇನ್ನೊಂದು 4-5 ಒಂದು ಕಡಿಮೆ ಅಂದ್ರೆ 2-3 ವರ್ಷ ಬದುಕಿಂತ ಮರದಲ್ಲಿ ಇರುವಾಗನೇ 1,000 ರೂಪಾಯಿನ ಕಟ್ಟಿ ಅಂತ ಹೇಳಿ ತಕೊಂಡು ಹೋದವರು ಅವರು, ಮತ್ತೆ ಇದನ್ನು ಬಿಡ್ತಾರ ಅವರು. ನನ್ನ ಫ್ರೆಂಡ್ ಒಬ್ರು, ಅವರ ಮಿಸ್ಸಸ್ ತೀರಿ ಹೋದ್ರು. ಅವರಿಗೆ ಕ್ಯಾನ್ಸರ್ 3 ತಿಂಗಳ ಆಸ್ಪತ್ರೆಯಲ್ಲಿ ಇದ್ದು ಅವರಿಗೆ ಸಾಧಾರಣ 30 ಲಕ್ಷ ರೂಪಾಯಿ ಖರ್ಚಾಗಿದೆ. ಅವರ ಹೆಂಡತಿ ತೀರಿ ಹೆಣವನ್ನು ತಕೊಂಡ್ಬಂದು ಮನೆಯಲ್ಲಿ ಸ್ನಾನ ಮಾಡಿಸುವಾಗ ಇದೇ ಸ್ವಸಹಾಯ ಸಂಘದವರು ಬಂದು ಎದುರಲ್ಲಿ ನಿಂತಿದ್ದಾರೆ. ಇಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ, ಅಲ್ಲಿ ಸ್ವಸಹಾಯದ ಹಣ ಕೊಡಿ ಅಂತಾರೆ. ಲೆಕ್ಕ ಮಾಡಿ. ಹೌದು, ಹಾಗೆ ಮಾಡುವ. ನನ್ನ ಫ್ರೆಂಡ್ ಇದು, ಬೇರೆ ಯಾರದ್ದಲ್ಲ. ಅವ್ರು ಹೇಳುವಾಗ ನನಗೆ ಈಗ ಕೂಡ ಅಷ್ಟು ಬೇಜಾರಾಗ್ತದೆ. ಸಂಘದಲ್ಲಿ 25 ಲಕ್ಷ ಲೋನ್ ಇದೆ, ಎಲ್ಲರೂ ನಿಲ್ಸಿದ್ದಾರೆ. ಎಷ್ಟು ಸಮಯ ಆಯ್ತು ಅವರು? ಸಾಧಾರಣ 8 ತಿಂಗಳ ಕಾಲ ಆಯ್ತು. 8 ತಿಂಗಳಾಯ್ತು. ಯಾವ್ದು ಆಧಾರ್ ಕಾರ್ಡ್ ಬಂದಾಗಿದೆ ಅವ್ರದ್ದು? ಯಾವ್ದಾಗ್ಲಿಲ್ಲ. ಅದು ಕೂಡ ಲೋನ್ ತಗೊಂಡು ಆಧಾರ್ ಕಾರ್ಡ್ ಬಂದ್ ಮಾಡ್ತೇವೆ ಸರಿ. ಅವರು ಲೋನ್ ತಗೊಂಡು ಹೇಗದನ್ನ ಈ ವಾರ ಲೋನ್ ತಗೊಂಡಿದ್ದಾರೆ, ನೆಕ್ಸ್ಟಿನ ವಾರ ಕಟ್ಲಿಲ್ಲ. ಲೋನ್ ತಗೊಂಡದೇ ಕಟ್ಲಿಲ್ಲ. ಯಾರ್ದಾದ್ರೂ ಒಬ್ಬರದು ಆಧಾರ್ ಕಾರ್ಡ್ ಆಗ್ಲಿ, ಪಾನ್ ಕಾರ್ಡ್ ಆಗ್ಲಿ, ರೇಷನ್ ಕಾರ್ಡ್ ಆಗ್ಲಿ, ಜಾಗ ಏನಾದ್ರು ಒತ್ತುವರಿ ಮಾಡಿದ್ರೆ ಅವತ್ತೇ ಬಂದ್ ಮುಗೀತು. ಹೌದೌದು. ಈಗ ನಾವು ನಿಧಾನಕ್ಕೆ ಬಂದ್ ಮಾಡ್ತಾ ಇದ್ದೇವೆ, ಒಂದೇ ಸಲ ಬಂದ್ ಮಾಡ್ತಾ ಇದ್ವಿ, ಒಂದೇ ಸಲ ಅಲ್ಲ. ಈಗ ಆಯ್ತು, ಇನ್ನು ಈಗ ಉಂಟಲ್ಲ, ಈಗ ಸಾಧಾರಣ ಮುಟ್ಟಿತು. ಈಗ 30% ಜನ ನಿಲ್ಸಿದ್ದಾರೆ, ಗೊತ್ತುಂಟಾ? 30% ಜನ ಕಟ್ಟುದನ್ನು ನಿಲ್ಸಿದ್ದಾರೆ. ನಿಮ್ಮ ಹತ್ರ ಹೇಳುದು, ನೀವು ಮಾತ್ರ ಕಟ್ಟುದಿಲ್ಲ, ಎಲ್ಲ ಕಟ್ತಾರೆ. ಹಾಗೆ ಹೇಳಿದ ಬೇಡ. ನಿಮ್ಗೆ ಮತ್ತೊಂದು ಹೇಳ್ತೇನೆ ನೋಡಿ, ನೀವೀಗ 4 ಜನಕ್ಕೆ 5 ಜನ ಇದ್ದೀರಲ್ಲ, 5 ಜನರ ಹತ್ರ ಈಗ ನೀವು ಕಟ್ಟದಿದ್ರೆ ನಿಮ್ಮನ್ನು ಕರೆದು ಹೇಳುದು, ನೋಡಿ ಅವರೆಲ್ಲ ಕಟ್ಟಿದ್ದಾರೆ, ನೀನೊಬ್ಬ ಮಾತ್ರ ಬಾಕಿ. ಮೊನ್ನೆ ಹೇಳ್ತಾ ಇದ್ದಾರೆ, ಹಾಗೆ ಹೇಳಿದ್ರು, ನೀವು ಅವ್ರು ಕಟ್ಟಲಿಲ್ಲ ಅಂದ್ರೆ ಬೇಡ, ನೀನು ಒಬ್ಬ ಕಟ್ಟು ಅಂತ. ಹಾಗಲ್ಲ, ಅವ್ರು ಈಗ ಹೇಳ್ತಾರೆ, ನೋಡಿ ಅವರು ಕಟ್ಟಿದ್ದಾರೆ, ನೀನೊಬ್ಬ ಮಾತ್ರ ಬಾಕಿ ಅಂತ ಹೇಳಿ. ಅವಾಗ ನಿಮ್ಗೆ ಬೇಜಾರಲ್ಲ, ಓ ಇವರು ನಂಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ನೀವು ಸುಮ್ಮನೆ ಹೋಗಿ ಅದು ಕೇಳಿದ್ರು. ಅದೆಲ್ಲ ಸುಳ್ಳು ಹೇಳುದು, ನೀವು ಕಟ್ಟುದು ಕಟ್ಟಿ, ಅದು ಎಲ್ಲ ಇಲ್ಲ, ಹಾಗೇನಿಲ್ಲ, ನೀವು ಕಟ್ಟಿ ಅಂತ. ನಾನು ಇವರೆಲ್ಲ ಇದ್ರು ಆಗಲೇ ಕೇಳಿದ್ದು, ಈಗ ಇಷ್ಟು ಗ್ರೂಪನ್ನು ನಿಲ್ಲಿಸಿದ್ದಾರೆ ಅಂತಲ್ಲ, ನೀವು ಅದರ ಬಗ್ಗೆ ಏನು ಕ್ರಮ ತಗೊಳ್ಳಿಲ್ವಾ, ಅದ್ರ ಬಗ್ಗೆ ಏನಾದ್ರು ನೀವು ಮಾತಾಡ್ಲಿಲ್ವಾ ಅಂತ ನಾನು ಕೇಳಿದೆ. ಯಾರು ಕಟ್ತೀರ, ಎಲ್ಲ ಕಟ್ತಾ ಇದ್ದಾರಲ್ಲಪ್ಪ, ನೀವು ಕಟ್ಟಿ ಹಾಗೆ ಹೇಳಿದ್ರು. ನೋಡಿ, ಅಟ್ಟಿ ಅಟ್ಟಿ ತಗೊಂಡು ಬಂದು ನಿಂತಿದ್ದಾರೆ. ಎಲ್ಲ ಪುಸ್ತಕ ನನ್ನ ಹತ್ರ ಉಂಟು. ಈಗ ಪುಸ್ತಕ ಮನೆ ಅವ್ರು ನೀವೀಗ ಕರೆದಿರಿ, ನಿಮ್ಮ ಮನೆಗೆ ಬಂದಿದ್ದೇನೆ, ನಿಮ್ಮ ಮನೆ ಪುಸ್ತಕ ನಾನು ತಗೊಂಡು ಹೋಗ್ತೇನೆ. ಹೌದು, ಎಲ್ಲ ಮನೆ ತಗೊಂಡು ಹೋಗ್ತೇನೆ. ಅದು ನನ್ನ ಮನೇಲಿ ಇಡುದಿಲ್ಲ, ನಾನು ಬೇರೆ ಕಡೆ ಒಂದು ಜಾಗದಲ್ಲಿ ಇಡ್ತೇನೆ. ಅದ್ರ ಲೆಕ್ಕ ಮಾಡ್ತೇನೆ, ನಿಮ್ಗೆ ಲೆಕ್ಕ ಕೊಡ್ತೇನೆ. ಅದು ಯಾವ ತರ ಉಂಟು, ಏನೇನಲ್ಲೂ ಡೋಂಗಿ ಮಾಡಿದ್ರೆ, ಎಷ್ಟು ಡೋಂಗಿ ಮಾಡಿದ್ರೆ ಎಲ್ಲ ಲೆಕ್ಕ ಕೊಡ್ತೇನೆ. ಗೊತ್ತಾಯ್ತಾ? ನೋಡಿ, ನಂಗೆ ಅಂತೂ ಹೆದರಿಕೆ ಅಂತೂ ಇಲ್ಲ. ಈಗ ಅವರು ಲೆಕ್ಕದಲ್ಲಿ ಸಾಯೋದಾದ್ರೆ ಸಾಯಲಿ ಬಿಡಿ, ಒಳ್ಳೆ ಕೆಲಸ ಮಾಡಿ ಸಾಯ್ಬೇಕು, ಅದೇ ಅಷ್ಟೇ. ಮಾಡಿ ಸಾಯೋದು ಬೇಡ. ಅಲ್ಲ, ವಸೂಲು ಮಾಡಿ ಲೆಕ್ಕ ತೋರಿಸ್ಲಿ, ಕೇಸ್ ಕ್ಲಿಯರ್ ಆಗ್ಲಿ, ಮತ್ತೆ ನೋಡು ಕಟ್ಟೋದೇ ನಾವು. ಹೌದು, ಅಲ್ಲ ನಮ್ಗೆ ಬೇಡ, ನಮ್ಗೆ ಅದು ಲೆಕ್ಕಾಚಾರ ಒಂದು ಕರೆಕ್ಟ್ ಕೊಡ್ಲಿ, ನಾವು ಕಟ್ತೇವೆ. ಅವ್ರು ಕೊಟ್ಟಿದ್ದಾರೆ ಅಂತಲ್ಲ, ಅವರು ಕೊಟ್ಟದ್ದು ಮತ್ತೊಂದು ಹೇಳ್ತೇನೆ, ಕಟ್ಲಿಕ್ಕೆ ಮತ್ತೊಂದು ನಿಮ್ಗೆ ದಾರಿ ಕೊಡ್ತೇನೆ. ಇವರು ಕಟ್ಲಿಕ್ಕೆ ಹೇಳ್ತಾರಲ್ಲ, ಇದು ಯಾರ ಹಣವನ್ನು ಹಣವನ್ನು ಕೊಟ್ಟದ್ದು? ನಮ್ಮ ನಮಗೆ ರಿಟರ್ನ್ ಕೊಟ್ಟದ್ದು. ಹೌದು, ಗ್ರಾಮ ಅಭಿವೃದ್ಧಿ ಅಂತ ಹಣ ಗವರ್ಮೆಂಟ್ ಎಂತ ಗ್ರಾಮ ಅಭಿವೃದ್ಧಿ ಅಂತ ಹೇಳಿ ಟ್ರಸ್ಟ್ ಗ್ರಾಮ ಅಭಿವೃದ್ಧಿ ಮಾಡಿ ಎಂತ ಮಾಡೋದು, ಹಣ ಅಲ್ಲಿ ತೋರಿಸಿ ಗ್ರಾಮ ಅಭಿವೃದ್ಧಿ ಆಗ್ತದೆ. ಇವಾಗ ಹಣ ನಮ್ಮನ್ನು ಲೂಟಿ ಗ್ರಾಲಕ ಬಿಟ್ಟಿದ್ದಾರೆ. ಏನಿಲ್ಲ, ಬಡವರಾಗಿ ಶ್ರೀಮಂತರು ಕೂಡ ಬಡವರ ತುತ್ತು ಅನ್ನ ತಿನ್ನಿ ಕೈ ಮನೆಯಲ್ಲಿ ಬಿಡ್ತಾ ಇದ್ದಾರೆ. ಆ ನಿಲ್ಲಿಸಿದ್ದಾರೆ ಈ ಯೋಜನೆ. ಇಂಗೆ ಬೇಕಾ? ಒಂದು ನೋಡಿ, ಅಲ್ಲಿ ನಾವು ಹುಂಡಿಗೆ ಹಾಕಿದ ಹಣ ಇದು, ಧರ್ಮಸ್ಥಳದಲ್ಲಿ ಕೊಡ್ತಾ. ನೋಡಿ, ಮತ್ತೊಂದು ಹೇಳ್ತೇನೆ, ಯಾವತ್ತು ಧರ್ಮಸ್ಥಳ ಹೆಸರೇಳಿದ್ದು ದೇವ ಯಾವತ್ತು ಹೇಳುದಿಲ್ಲ. ನಾವು ಕೊಡುದು ಧರ್ಮಸ್ಥಳ, ಅವರು ಕೂಡ ಹೇಳ್ತಾರೆ ಧರ್ಮಸ್ಥಳನ ಕ್ಷೇತ್ರದಾನ ಅಂತ ಹೇಳುದಿಲ್ಲ. ಹೇಳ್ತಾರ? ಅದು ಹೇಳುದಿಲ್ಲಲ್ಲ, ಅವ್ರು ಹೇಳುದಲ್ಲ. ಬೇಕಾದ್ರೆ ನೀವು ಕೇಳಿ, ಸರಿ ಕೊಡ್ತೇವೆ, ಇರ್ಬೋದು, ಅದು ಆಗಮೆ, ಹೌದಲ್ವಾ? ಅದು ಹೇಳುದಿಲ್ಲ, ನಾವು ಧರ್ಮಸ್ಥಳ ಹಣ ಕೊಡುವುದು ಅಂತ ಹೇಳ್ತಾರೆ. ಇದು ನೋಡಿ, ಯಾರ ಹಣ? ಧರ್ಮಸ್ಥಳ ಒಂದು ಗ್ರಾಮ ಆಯ್ತು, ಅದು ಧರ್ಮಸ್ಥಳದಲ್ಲಿ ಏನು ದುಡ್ಡು ಮರವೆಂತ ಉದುರ್ತದ ಅಂತೇಳಿ. ಇವರದ್ದು 25 ಟ್ರಸ್ಟ್ ಉಂಟು. 25 ಟ್ರಸ್ಟ್ ಇಂದ ಇವರ ಹಣ ಇದು ಮಾಡ್ತಾ ಇದೆ. ಈ ಕ್ಷೇತ್ರಕ್ಕೆ ಬಂದ ಹಣವನ್ನು ಇವರು ಈ ಟ್ರಸ್ಟಿಗೆ ಹಾಕಿ, ಟ್ರಸ್ಟಿನ ಮುಖಾಂತರ ಈ ಹಣವನ್ನು ರೊಟೇಷನ್ ಮಾಡ್ತಾ ಇದ್ದಾರೆ. ಅದರಿಂದ ಹಣವನ್ನು ನಮ್ಗೆ ಲೋನ್ ಕೊಡ್ತಾ ಇದ್ದಾರೆ. ನಿಮ್ಗೆ ಎಲ್ಲರಿಗೆ ಅರ್ಥ ಆಗ್ಲಿಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೇನೆ, ಗೊತ್ತಾಯ್ತಾ? ಕ್ಷೇತ್ರಕ್ಕೆ ಬಂದ ಹಣವನ್ನು ಇವರ ಧರ್ಮಸ್ಥಳದಲ್ಲಿ ಇವರದು 25 ಟ್ರಸ್ಟ್ ಉಂಟು. 25 ಟ್ರಸ್ಟ್ಗೆ ಈ ಹಣವನ್ನು ಹಾಕ್ತಾರೆ. ಹಾಕಿ ಈ ಹಣವನ್ನು ಎಲ್ಲ ರೊಟೇಷನ್ ಎಲ್ಲರಿಗೆ ಎಲ್ಲ ಸಂಘಕ್ಕೆ ಕೊಡ್ತಾರೆ. ಮತ್ತೆ ನೋಡಿ, ನಿಮ್ಗೆ ಒಂದು ಸಂಘ, ನಿಮ್ಮ ಸಂಘಕ್ಕೆ ಹಣ ಕೊಡುವಾಗ ಯಾವ ಬರೋಡಾ ಬ್ಯಾಂಕ್, SBI, ಯಾವುದೋ ಒಂದು ಬ್ಯಾಂಕ್ ಇಂದ ಬರ್ತದೆ. ನಿಮ್ಮ ಇದು ಹೊಸ ಸಂಘದ ಅಕೌಂಟ್ ಯಾವ್ದ್ರಲ್ಲಿ ಇರುದು? ಅದೇ ನಾನು ಮೊದಲು ನಮ್ಗೆ ಹೇಳ್ತಿದ್ರು, ನಮ್ಮ ಗ್ರೂಪ್ ಒಕ್ಕೂಟ ಮೀಟಿಂಗ್ ಆಗುವಾಗ, ನಿಮ್ದು ಅಕೌಂಟ್ ನಂಬರ್ ಯಾವ್ದು ಗೊತ್ತುಂಟ ನಿಮ್ಗೆ
ನಿಮ್ಗೆ ನಿಮ್ದು ಬ್ಯಾಂಕ್ ಯಾವ್ದು ಗೊತ್ತುಂಟ ಅಂತ ಕೇಳ್ತಿದ್ರು. ನಮ್ಗೆ ಗೊತ್ತಿರ್ಲಿಲ್ಲ ಯಾವ್ದು ಬ್ಯಾಂಕ್ ಅಂತ, ಯಾವ್ದಂತ ಬರೋಡಾ ಬ್ಯಾಂಕ್ ಅಂತ ಹೇಳ್ತಿದ್ರು. ನಾನು ಮೊನ್ನೆ ಹೇಳಿದೆ, ನೀವು ಬರೋಡಾ ಬ್ಯಾಂಕ್ ಅಂತ ಹೇಳಿ ಕೂಗ್ತಿದ್ರಲ್ಲ, ಅಕೌಂಟ್ ನಂಬರ್ ಕೊಡಿ, ನಾವು ಅದಕ್ಕೆ ಹಾಕ್ತೇವೆ, ನೀವು ತೀರಿಸಬಹುದಲ್ಲ, ನಮ್ಗೆ ಹಾಗೆ ಕಟ್ಲಿಲ್ಲ. ಬ್ಯಾಂಕ್ ಆದ್ರೆ ಬ್ಯಾಂಕ್ ಸ್ವಲ್ಪ ರಿಯಾಯ್ತದಲ್ಲ, ತಿಂಗಳಿಗೊಮ್ಮೆ ಆದ್ರೆ ಕಟ್ಬೋದಲ್ಲ, ನತಿ ಕೊಡಿ, ಅದಕ್ಕೆ ಹೋಗುದು. ಅದು ಆಗುದಿಲ್ಲ, ಇದ್ರಲ್ಲೇ ಅಕೌಂಟ್ ಬುಕ್ ಉಂಟು ನಮ್ಮದು. ಕೊಡ್ಲಿ ಅಲ್ಲ, ಪುಸ್ತಕ ಕೊಡ್ಲಿ, ನಿಮ್ಗೆ ಅಕೌಂಟ್ ನಂಬರ್ ಬೇಡ, ನಿಮ್ಮ ಪುಸ್ತಕ ಕೊಡ್ಲಿ. ನಿಮ್ಮ ನೋಡಿ, ನೀವು 5 ಜನ ಇದ್ದೀರಾ, 5 ಜನಕ್ಕೆ ಅಂತ ಹೇಳಿ ಅದರಲ್ಲಿ ನಿಮ್ಗೆ ಒಂದು ಪಾಸ್ ಪುಸ್ತಕ ಮಾಡಿದ್ದಾರೆ. ಆ ಪಾಸ್ ಪುಸ್ತಕ ನಿಮ್ಗೆ ತಂದು ಕೊಡ್ಲಿ. ಅದು ಕೊಡುದಿಲ್ಲ, ನಾನು ಇವತ್ತು ಮೊನ್ನೆಯಿಂದ ಕೇಳ್ತಾ ಇದ್ದೇನೆ, ಅದು ಕೊಡುದಿಲ್ಲ. ಪಾಸು ಪುಸ್ತಕ ಕೊಡೋದು, ಅವರು ಪಾಸು ಪುಸ್ತಕ ಕೊಟ್ರೆ ಅವರು ಸಿಕ್ಕಾಕಿ ಬೀಳ್ತಾರೆ. ಅಲ್ಲಲ್ಲ, ಪಾಸು ಪುಸ್ತಕ ಅವ್ರು ಕೊಟ್ರೆ ಏನಾಗ್ತದೆ ಅಂದ್ರೆ, ನಾವು ಅದನ್ನ ನಮ್ಗೆ ಸಿಕ್ಕಿದ್ರೆ ನಾವು ಅದ್ರಲ್ಲಿ ಈಗ ಚೆಕ್ ಮಾಡಿದ್ರೆ ಉಂಟಲ್ಲ, ಅದರೆಲ್ಲ ಬೈ ಸ್ಯಾಲ್ರಿ ಬರ್ತದೆ. ನಾವು ಕಟ್ಟಿದ ಅದರಲ್ಲಿ ನಮ್ಮ ಇವರಿಗೆ ಕೊಟ್ಟ ಇದರಲ್ಲಿ ನಿಮ್ಗೆ ಸ್ಯಾಲ್ರಿ ಅಂತ ಬರುವುದಿಲ್ಲ. ನೀವು ಬ್ಯಾಂಕಿಂದ ಸ್ಟೇಟ್ಮೆಂಟ್ ತಕೊಂಡ್ರೆ, ನೀವು ಕಟ್ಟಿದ ಹಣಕ್ಕೆ ನೀವು ಸ್ಟೇಟ್ಮೆಂಟ್ ತಕೊಂಡ್ರೆ ಅಲ್ಲಿ ಬರೋದು ಸ್ಯಾಲ್ರಿ ಅಂತ ಬರ್ತದೆ ನಿಮ್ಗೆ. ಅದು ಗೊತ್ತು ನಿಮ್ಗೆ? ನಮ್ಗೆ ಗೊತ್ತಿಲ್ಲ. ಸ್ಯಾಲ್ರಿ ನಮ್ಗೆ ತೋರಿಸ, ನಮ್ಮ ಹತ್ರ ಉಂಟು ಅಲ್ಲ, ಸ್ಯಾಲ್ರಿ ಅಂತ ಅಲ್ಲಿ ತೋರಿಸ್ತಾರೆ. ಅದು ಮರುಪಾತಿ ಬರ್ಬೇಕು, ಅದು ಬರುವುದಿಲ್ಲ. ಅವನಿಗೆ ನಿಜವಾಗಿ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಪಾಪದವ ಬೀದಿ ಕಟ್ಟಿ 1,50 ಕಟ್ಟುದು. ಅವಾಗ ಕೂಗ್ತಾರೆ. ಅವನ ಮನೆಗೆ ಮೊನ್ನೆ ಒಬ್ರು 2 ಕೊಂಜೋಲ ತಗೋತೀನಿ, ನೀನ್ ಕುಡ್ದಿದ್ದಿ, ನೀನ್ ಕುಡ್ದು ನೀನು ಇಷ್ಟು ಕುಡಿದ್ರೆ ಇವನು ಇಷ್ಟು ಕಂತು ಕಟ್ತಾ ಇದ್ನ, ಇವನು 1 ರೂಪಾಯಿ ಬಾಕಿಲ್ಲ ಬೀಡಿ ಕಟ್ಟಣ ಮಾಡಿ ಹಣ ಕಟ್ಟುದು ಕಟ್ತಾನೆ. ನೋಡಿ ಇವರಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲಸ ಹೋಗ್ತದೆ ಫೋನ್ ಗೊತ್ತು ಇಲ್ಲ ಸಮಸ್ಯೆ ಅಂಡ ಸಮಸ್ಯೆ ಇಲ್ಲ ಅಕ್ಕ ಉಡ್ತೇಪುಡು ಅಲ್ಲ ಬೇಲ ಅಡಿಗೆ ಅವಳು ಅಡಿಗೆ ಅಲ್ಲಿ ಪಾರ್ದು ಪಾತ ಕೊರೋಡು ಪಾರ್ದು ಕೊಡ್ದು ಒಳಸನ ಬಟ್ಟಲ ಕೈ ತಗೊಂಡವ್ರು ಉಣ್ಪಾಲ ಅರೆದದು ಹುಷಾರಿಜ್ಜ ಹಂಗಾಯ್ಕಲ್ಲ ತುಂಬ ಎಲ್ಲಿ ಇರ್ಪ ಬಾಲೆ అన్నేది వేలు పెయ్యి 50 వేలు ఎంగ్లే వచ్చా బీడి కట్టిన నీతించి బీడి కట్టండ 60 రూపాయి ಒಂಜಿ 4 ಸಾವಿರ ಬೀಡಿ ಕಟ್ಟುವೆ ವಾರವು. ಆ 4 ಸಾವಿರ ಬೀಡಿ ಕಟ್ಟಿಂದ 60 ರೂಪಾಯಿ ಗ್ರೂಪ್ ಉದಿತ್ತೆ ಖರ್ಚು ನೀರಿಗೆ 4 ಸಾವಿರ ಬೀಡಿ ಕಟ್ಟಿನ 1 ಸಾವಿರ ತಗೊಂಡು 1,50 ರೂಪಾಯಿ 1 ಸಾವಿರ ತಗೊಂಡು ಐದು ಗ್ರೂಪ್ ಅಂಚೆನೆ ಕಟ್ಟುವ ದೀಪ ಅನ್ನೆ ಬೆಂದನ ಕಾಸರಿ ಇಲ್ಲದ ಸಾಲ ಇಲ್ಲಲ್ಲ ಪೊಂದು ಇಲ್ಲದ ಬೆಲೆ ಇಪ್ಪಡು ಚೂರು ಸಾಲ ದೆತ್ತ ಆ ಸಾಲ ದೆತ್ತ ಗೊತ್ತ ಚಿಲ್ಲರ ಎಂಚೆ ಅದು ಮೂತು ಜಾಬು ಇತ್ತಾಪಾಗ ದುಡ್ಡು ಹೆಂಗ ಕಮ್ಮಿ ಆಡೋರು ದುಡ್ಡು ಇಪ್ಪಡಾಗ. ನೋಡಿ, ಈಗಿನ ಕಾಲದಲ್ಲಿ ಹೆಂಗಸರೇ ಬೀಡಿ ಕಟ್ಟೋದು ಕಡಿಮೆ ಆದ್ರೂ ಕೂಡ ನೋಡಿ ಇವರು ಗಂಡಸರಾಗಿದ್ದು ಬೀಡಿ ಕಟ್ತಾ ಇದ್ದಾರೆ. ಯಾಕಂದ್ರೆ ಇವರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಮನೆಯಲ್ಲಿ ಬೀಡಿ ಕಟ್ಟಿದ್ರೇನೆ ಇವರ ಜೀವನ ಸಾಗು. ಆದ್ರೂ ಕೂಡ ನೋಡಿ ಇವರು ಇಷ್ಟು ಕಷ್ಟ ಜೀವನ ಮಾಡ್ತಾ ಇದ್ದಾರೆ. ಇಂಥವರಿಗೂ ಕೂಡ ಸಾಲ ಕೊಟ್ಟು ಅವ್ರಿಗೆ ಕಟ್ಟದಾಗೆ ಮಾಡಿ ಅವರ ಜೀವ ತಿನ್ನದಾಗೆ ಮಾಡುವಂತ ಇದ್ದಾರೆ ಅವ್ರಿಗೆ. ಹೇಳಿ. ಅದನ್ನು ಹುಷಾರಿ ಜೀವ ಬೇಕಾದ್ರೆ ಇವರಿಗೆ ಇಬ್ಬರು ಗಂಡು ಮಕ್ಕಳು ಹುಷಾರಿಲ್ಲ. ಇವರ ಅಕ್ಕ 3 ಜನ ಇರ್ತಾರೆ, ಅವರು ಬೇರೆ ಬೇರೆ ಮನೆ ಮಾಡಿ ಅಣ್ಣನವರು ಬೇರೆ ಬೇರೆ ಮನೆ ಮಾಡಿ ಇದ್ದಾರೆ. ಹಾಗೆ ಇವರು ವಾರದಲ್ಲಿ ಬೀಡಿ ಕಟ್ಟಿ ಆ ಬೀಡಿನ ಹಣ ಸಿಕ್ಕಿದ್ರೆ ಹೊಸಕ್ಕೆ ಕಟ್ತಾರಂತೆ. ಮನೆಯಲ್ಲಿ ತುಂಬಾ ಕಷ್ಟದಲ್ಲಿದ್ದಾರೆ. ತುಂಬಾ ಬಲಾತ್ಕಾರದಿಂದ ಇವರಿಗೆ ಕೂಡ ಬಲಾತ್ಕಾರದಿಂದ ವಾರದ ಹಣ ಉಸುಲು ಮಾಡ್ತಾರೆ. ಹಣ ಇಲ್ಲ ಹೇಳಿದ್ರೆ ಬೆಳಿಗ್ಗೆ ಬುಕ್ ತಕೊಂಡು ಹೋದ್ರೆ ಅವರು ಮಧ್ಯಾಹ್ನ ತನಕ ಅಲ್ಲಿ ಕೂರಿಸ್ತಾರಂತೆ, ಗಾಡಿ ಬರುವ ತನಕ. 50 ರೂಪಾಯಿ ಇಲ್ಲ ಆದ್ರೆ 50 ರೂಪಾಯಿ ಇಲ್ಲ ಆದ್ರೆ ನಮ್ಗೆ 12 ಗಂಟೆ ಅಂತ ನಿಲ್ಲಿಸ್ತಾರೆ. ಇನ್ನು ನೀವು ಕಟ್ಟುವುದು ಬೇಡ. ನಿಮ್ಗೆ ಏನಿದ್ರು ನನ್ನ ಹೆಸರಲ್ಲಿ ನಾನು ಮಾತ್ರ ಪುಸ್ತಕ ನಾವಿದ್ದೇವೆ, ಎಲ್ಲದಕ್ಕೂ ನಾವು ರೆಡಿ ಇದ್ದೇವೆ. ನೋಡಿ, ಪುಸ್ತಕ ನಾವು ತಕೊಂಡು ಬಂದಿದ್ದೇವೆ. ಈಗ ನಿಮ್ಮದು ನಮ್ಮ ಹತ್ರ ಉಂಟು, ಅದು ಲೆಕ್ಕ ಮಾಡಿ ಎಲ್ಲ ಹಾಕಿ ಮತ್ತೆ ಕೊಡ್ತೇವೆ. ಗೊತ್ತಾಯ್ತಾ? ಫೈಲ್ ಮತ್ತು ಪುಸ್ತಕ ನಮ್ಮ ಹತ್ರ ಉಂಟು, ಅದು ಏನು ಅಂತ ನೋಡ್ತೇವೆ, ಹೇಳ್ತೇವೆ. ಆಯ್ತಾ? ಸರಿ, ಧೈರ್ಯದಲ್ಲಿ ನಿಲ್ಲಿ. ಆಯ್ತಾ? ನಾವಿದ್ದೇವೆ. ಇವತ್ತು ನಾವು ಉಡುಪಿ ಜಿಲ್ಲೆ ಕಾಪು ಮಜೂರು ಊರಿಗೆ ಬಂದಿದ್ದೇವೆ. ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ತುಂಬಾ ಅನ್ಯಾಯ ಆಗಿದೆ, ಸಂಘದ ಲೋನ್ ಅನ್ನು ಕಟ್ಟಿ ಸಾಕಾಗಿದೆ ಅಂತ ಇಲ್ಲೆಲ್ಲ ನಮ್ಗೆ ಫೋನ್ ಮಾಡ್ತಾ ಇದ್ರು. ತುಂಬಾ ದಿನಗಳಿಂದ ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮತ್ತೆ ರವೀಂದ್ರ ಶೆಟ್ಟಿ ಅವರು ಇಲ್ಲಿಗೆ ಬಂದಿದ್ದೀವಿ. ನೋಡಿ ಇವರ ಮನೆ ಪರಿಸ್ಥಿತಿ ನೋಡಿ, ಧರ್ಮಸ್ಥಳ ಲೋನ್ ತರ ಇನ್ನೊಂದು ಲೋನ್ ನೋಡಿ, ಲೋನ್ ತಗೊಂಡು ವರ್ಷದ ಪರಿಸ್ಥಿತಿ ಇದೆ. ನಿಮ್ಮ ಹೆಸರು ಧರ್ಮ ಸಂಘ ಎಷ್ಟು ವರ್ಷ ಸಂಘ? 7 ವರ್ಷ. 1 ಲಕ್ಷ ಯಾವ ತಗೊಳ್ಳು ಅಂದ್ರೆ ಆಯ್ತು ವಾರಕ್ಕೆ ದುಡ್ಡು
ಈ ವರ್ಷದ ಕಟ್ಟಿ ವರ್ಷದ 20,000 ಮುಂಚೆ ಅದು ಮಾಡಿದ್ದಾರೆ 1,00,000 ಇದೆ, ಈಗ 300 ರೂಪಾಯಿ ಕಟ್ತಾ ಇದ್ದೀವಿ. ಈಗ ಬಂದ್ ಕೇಳ್ತೀನಿ ಬನ್ನಿ ನಾನು ಕಾಲೇಜ್ ಅದಕ್ಕೆ ಕೇಳಿದೆ ಇಲ್ಲ 10 ಸೀಟ್ ಕೊಡ್ತಿದ್ದೆ ನಾನು ಸಿಲಾಗಿದ್ದೇನೆ ಆಯ್ತು ಬಡ್ಡ ಇಲ್ಲೇ ಇಲ್ಲ ಅಲ್ಲಿ ಕಟ್ಟ ಅವ್ರ ಜೊತೆ ಇವ್ ಹೇಳಿ 10 ಕಟ್ಟಿಗೆ ನಾವು ಇನ್ನೂ ಸ್ವಲ್ಪ ತಗೊಂಡ್ರೆ ಫೈನಾನ್ಸ್ ಇನ್ನೂ ಕೂಡ ಆಯ್ತಾ 3 ತಿಂಗಳಿಗೆ ಅದಕ್ಕೆ ಇರುವುದಿಲ್ಲ ಇವರ ಮಾತನ್ನು ಬಡವರು ಈ ಧರ್ಮ ಜನ ಹೇಳ್ತಾರೆ ಎಲ್ಲರ ಇನ್ನು ಮನೆ ನಾವು ತೋರ ಮನೆ ಇದೆ ಬನ್ನಿ ಮನೆ ನೋಡಿ ಇನ್ನೆಲ್ಲಕ್ಕೆ ಯಾವ ತರ ಜೀವನ ಅಂತ ಗೊತ್ತು ಮನೆ ಸಿದ್ದು ನೋಡಿ ಬನ್ನಿ ನೋಡಿ ಅಡಿಗೆ ಮಿತಿ ನೋಡಿ ಅಯ್ಯೋ ನೋಡಿ 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 ಹೇಗಿದೆ ನೋಡಿ ಅಲ್ಲೆಲ್ಲ ನೋಡಿ ನೋಡಿ ಎಲ್ಲ ನೋಡಿ ಇದೆ ನೋಡಿ ಇದು ಅಭಿವೃದ್ಧಿ ಈ ಗ್ರಾಮದ ಜನರನ್ನು ಅಭಿವೃದ್ಧಿ ಮಾಡಿದ್ದು ಯಾವ ತರ ಅಭಿವೃದ್ಧಿ ಮಾಡಿದ್ದಾರೆ ನೋಡಿ ಈ ತರ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ನೋಡಿ ನಿಮ್ಮ ಮನೆ ನೋಡಿದ್ವಿ ಈಗ ನಮ್ಮನ್ನು ನೀವು ಕರೆದಿದ್ದಲ್ಲ ನಾವೇ ನಿಮ್ಮ ಮನೆಗೆ ಹುಡುಕಿಕೊಂಡು ಬರ್ತೀವಿ ಅಲ್ಲ ನಾವೇ ಕರೆದದ್ದು ಯಾರು ಇವರ ನಂಬರ್ ಹೇಗೆ ಸಿಕ್ತು ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ರ ಹೌದು ಈಗ ಏನ್ ತೀರ್ಮಾನ ಮಾಡಿದಿರಿ ನೀವು ನಮ್ಗೆ ಬ್ಯಾಂಕ್ ಪುಸ್ತಕ ಕೊಟ್ರೆ ಅದಕ್ಕೆ ಕಟ್ತೀವಿ ಇಲ್ಲಾದ್ರೆ ಕಟ್ಟುದಿಲ್ಲ ಅದೆಷ್ಟು ವಾರಕ್ಕೆ ಯಾವ್ದು ಇವ ನಿಮಗೆ ಕಟ್ಟಿ ಸಾಕಾಗಿದೆ ನೀವು ಲೆಕ್ಕ ಮಾಡಿದಿರಾ ನಿಮ್ಗೆ ಅರ್ಥ ಆಗಿದೆ ಈಗ ಜಾಸ್ತಿ ಇದೆ ಇನ್ನು ಮುಂದೆ ನೀವು ಸ್ವಸಹಾಯ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ಟಿದ್ರೆ ಅಲ್ಲಿ ಕಟ್ತೀರಾ ಈ ಇನ್ನು ಮೇಲೆ ನಿಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ನೀವ್ ಏನ್ ಮಾಡ್ತೀರಾ ಅವರೀಗ ಮನೆಗೆ ಬಂದು ಗಲಾಟೆ ಮಾಡ್ತಾರೆ ದುಡ್ಡು ಕಟ್ಟಲೇಬೇಕು ಕಂಪ್ಲೇಂಟ್ ಕೊಟ್ಟರೆ ಆಯ್ತಲ್ಲ ಕಂಪ್ಲೇಂಟ್ ಕೊಡ್ತೀರಾ ನಮ್ಮನ್ನು ಕರೀರಿ ಏನೇ ಆದ್ರೂ ಕೂಡ ನಮ್ಗೆ ಫೋನ್ ಮಾಡಿ ನಾವು ಬರ್ತೀವಿ ನಿಮ್ಗೆ ಎಲ್ಲರೀಗ ಒಂದೇ ಸಂಘದವರ ಇಲ್ಲ ನಾವು ಇಬ್ಬರು ಒಂದು ಸಂಘ ಇವರು ಅವರವ್ರು ಬೇರೆ ಬೇರೆ ನೀವು ಧರ್ಮಸ್ಥಳ ಸಂಘದಲ್ಲಿ ಪದಾಧಿಕಾರಿ ಅಂತ ನಮ್ಗೆ ಗೊತ್ತಾಯ್ತು ಈಗ ನೀವೆಲ್ಲ ಯಾವ ತರ ಇರ್ಬೇಕಂದ್ರೆ ಕಟ್ಟಿ ಅಂತ ಹೇಳ್ಬೇಕು ಈಗ ನೀವೇ ಕಟ್ಟುದಿಲ್ಲ ಅಂತ ನಮ್ಗೆ ಫೋನ್ ಮಾಡಿ ಹೇಳಿದ್ರಿ ಯಾಕಾಗಿ ನಿಮ್ಗೆ ಹೇಗೆ ಗೊತ್ತಾಯ್ತಿದೆ ಕಟ್ಲಿಕ್ಕೆ ಸರ್ ಸಂಘ ಸರಿ ಇದ್ರೆ ಒಂದು ಸಂಸ್ಥೆ ಸರಿ ಇದ್ರೆ ಮಾತ್ರ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅದ್ರಲ್ಲಿ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಪ್ರೋತ್ಸಾಹ ಕೊಡಬಾರ್ದು ಅಲ್ವಾ ಅದಕ್ಕೆ ನಾನು ನಾನೇ ಮನಸ್ಸು ಮಾಡಿ ಬೇರೆಯವ್ರಿಗೆ ನಾನು ಹೇಳುದಿಲ್ಲ ನಾನು ಸ್ವತಃ ಇದು ಅಂದ್ರೆ ನನ್ನ ಗುಂಪಲ್ಲಿಗೆ 3 ಜನ ಇದ್ದಾರೆ ಅವ್ರು ಕಟ್ಟುದಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಯಾಕಂದ್ರೆ ಅದ್ರಲ್ಲಿ PRK ಬಡ್ಡಿ ಅದೆಲ್ಲ ನನಗೆ ನೋಡಿ ಸಾಕಾಯ್ತು ವಾರ ನನಗೆ ಚಿತ್ರಹಿಂಸೆ ಆಗ್ತಾ ಉಂಟು ನನ್ಗೆ ಮಕ್ಕಳು ಇಬ್ಬರಿದ್ದಾರೆ ಅವ್ರಿಗೆ ಫೀಸ್ ಕಟ್ಲಿಕ್ಕೆ ಸಹ ನನ್ನ ಹತ್ರ ಹಣ ಇಲ್ಲ ಈಗ ನೀವು ಕೂಡ ಲೋನ್ ತಗೊಂಡಿದ್ದೀರಾ ಹೌದು ನಾನು ತಗೊಂಡಿದ್ದೇನೆ ಎಷ್ಟು ತಗೊಂಡಿದ್ದೀರಾ ನನ್ನದೀಗ ಒಂದು 2.5 ಇರಬಹುದು ಎಷ್ಟು ವರ್ಷ ಆಯ್ತು ನೀವು ಸೇರಿ ಸಂಘ 7 ವರ್ಷ ಆಯ್ತು ಎಲ್ಲ ಒಟ್ಟಿಗೆ ಶುರು ಮಾಡಿದ್ದು ಹೌದು ಒಟ್ಟಿಗೆ ಶುರು ಮಾಡಿದ್ದು 2017 ಶುರು ಮಾಡಿದ್ದೇವೆ ನಾವು ಆಗದಿಂದ ನಾನು ಕಟ್ತಾ ಇದ್ದೆ ಒಂದು ಪೈಸೆ ಕಡಿಮೆ ಮಾಡಿದೆ ಅಂತ ಹೇಳಿ ಯಾರು ನಾನು ಇದು ಮಾಡುದಿಲ್ಲ ನಾನೇ ಸ್ವತಃ ಎಲ್ಲ ಮಾಡ್ತಾ ಇದ್ದೆ ಈಗ ನನ್ಗೆ ನಿಮ್ಮ ಯೂಟ್ಯೂಬ್ ಅಲ್ಲಿ ಸಹ ನಾನು ನೋಡ್ತಾ ಇದ್ದೇನೆ ಪದಾಧಿಕಾರಿ ಆದ್ಮೇಲೆ ನಿಮಗೆ ಒಂದು ಇಷ್ಟು ಸಂಘದ ಜವಾಬ್ದಾರಿ ಇರ್ತದೆ ಅಲ್ಲ ನಾನು ಮುಂಚಿನಿಂದ ಶುರುವಾಗಿಂದ ಪದಾಧಿಕಾರಿಯಾಗಿದ್ದೇನೆ ನಾನು 7 ವರ್ಷ ಪದಾಧಿಕಾರಿಯಾಗಿದ್ದೇನೆ ನಾನು ಆಗ ಅಂದ್ರೆ ಇದು ಸ್ವಲ್ಪ ಇತ್ತು ಕಟ್ತಾ ಇದ್ದೆ ಈಗ ಲೋನ್ ಸಹ ಜಾಸ್ತಿ ಆಗಿದೆ ಮತ್ತೆ ನನ್ಗೆ ಉಂಟಲ್ಲ ಇದು ಕಿರಿಕಿರಿ ಅಂದ್ರೆ ವಾರಕ್ಕೆ ನನ್ಗೆ ಒಂದು ವಾರ ಕಂತು ಕಟ್ಟಿದ್ರೆ ನನ್ನ ಮಕ್ಕಳಿಗೆ ಊಟ ಇಲ್ಲದೆ ಮಲಗಿದ ಸಂದರ್ಭ ಸಹ ಉಂಟು ಊಟ ಕೊಡದೆ ನಾನು ಸಂಘದ ಲೋನ್ ಕಟ್ಟಿದ್ದೇನೆ ಅಂತ ಪರಿಸ್ಥಿತಿ ನಮ್ಗೆ ಬೇಕಾ ಯಾಕೆ ಒಂದು ವಾರದ ಹೋದ ವಾರ ಒಂದು ವಾರ ಕಟ್ಲಿಲ್ಲ ಅಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಯಾಕೆ ನಾವೇನ್ ಕಳ್ರ ನಮ್ಗೆ ಬ್ಯಾಂಕ್ ನಾವು ಕಟ್ಟುದಿಲ್ಲ ಅಂತ ಹೇಳಿದ್ರಲ್ಲ ನಮ್ಗೆ ಬ್ಯಾಂಕ್ ಪಾಸ್ಬುಕ್ ಕೊಡ್ಲಿ ಮತ್ತೆ ಕೋರ್ಟದ ಅಂತ ಇದು ಕೊಡ್ಲಿ ನಾವು ಹೋಗಿ ಕಟ್ತೇವೆ ಕೋರ್ಟ್ ನೋಟಿಸ್ ಕೊಡ್ಲಿ ಅಷ್ಟೇ ಮತ್ತೆ ನಮ್ಮ ಮನೆಗೆ ಬಂದು ಟಾರ್ಚರ್ ಕೊಡ್ಬಾರ್ದು ನಾವು ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ತೇವೆ ನಮ್ಗೆ ಸಹ ಹಕ್ಕುಂಟ ನಾವೇನು ಮನುಷ್ಯರಲ್ವಾ ಮತ್ತೆ ಕಾನೂನು ಪ್ರಕಾರವಾಗಿ ಅವರು ಇಷ್ಟೇ ಬಡ್ಡಿ ಕಟ್ಟಬೇಕು ಹೌದು ಅವರು ಯಾವುದು ಹೆಚ್ಚುವರಿ ಹಾಕುವಾಗಿಲ್ಲ ಅಂದ್ರೆ ಈಗ ಇನ್ಸೂರೆನ್ಸ್ ಆಗ್ಲಿ ಆ ಜೀವ ಭದ್ರತೆ ಜೀವನ್ ಮಧುರ ಮತ್ತೆ ಇನ್ನೊಂದು ಯಾವ್ದು ಇದು ಮೈಕ್ರೋ ಬಜೆಟ್ ಇದೆಲ್ಲ ನಿಮ್ಗೆ ಹೇರಿಕೆ ಮಾಡ್ತಾರೆ ಒತ್ತಾಯ ಮಾಡ್ತಾರೆ ನಿಮ್ಗೆ ಸಾಲ ಸಿಗ್ಬೇಕಿದ್ರೆ ಇದು ತಗೊಳ್ಳೇಬೇಕು ಅದು ಜಾಸ್ತಿ ಸಾಲ ಬೇಕಾದ್ರೆ ಮೈಕ್ರೋ ಬಜೆಟ್ ಮಾಡ್ಲೇಬೇಕು ಇಲ್ಲದ್ರೆ ನಮ್ಗೆ ಸಾಲ ಅಷ್ಟು ಸಿಗುದಿಲ್ಲ ಅದ್ರ ಬಾಂಡ್ ಅವ್ರಿಗೆ ಕೊಡ್ಬೇಕು ಮತ್ತೆ ವಾರ ಕಟ್ಬೇಕು ಅವರಿಗೆ ಬಾಂಡ್ ಅವರ ಹತ್ರ ಇರ್ತದೆ ನಮ್ಮ ಹತ್ರ ಏನಿಲ್ಲ ಅದಕ್ಕಾಗಿ ನಾನು ಹೇಳುದು ಎಲ್ಲ ವ್ಯವಸ್ಥಿತವಾಗಿ ಇದ್ರೆ ಮಾತ್ರ ನಾವು ಕಟ್ಟುದು ಇಲ್ಲದಿದ್ರೆ ನಾವು ಯಾವ ಕಾರಣಕ್ಕೂ ಕಟ್ಟುದಿಲ್ಲ ಅಷ್ಟೇ ನಾನು ಹೇಳುದು ಈಗ ನಿಮ್ಗೆ ಈಗ ಕಟ್ಟುದಿಲ್ಲ ಅಂತ ನಿಮ್ಗೆ ಈ ತರ ಹೇಗೆ ಗೊತ್ತಾಯ್ತು ನಿಮ್ಗೆ ನಾನು ನಿಮ್ದು ಯೂಟ್ಯೂಬ್ ನೋಡ್ತಾ ಇದ್ದೆ ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ನಾನು ತುಂಬಾ ದಿನದಿಂದ ಅಂದ್ರೆ ತುಂಬಾ
2-3 ತಿಂಗಳ ನೋಡ್ತಾ ಇದ್ದೇನೆ. ಲೆಕ್ಕಾಚಾರ ಮಾಡಿದ್ರೆ ಹೌದು, ಲೆಕ್ಕಾಚಾರ ಮಾಡಿದ್ದೇನೆ. ಎಲ್ಲ ವಾಚ್ ಮಾಡಿದ್ದೇನೆ. ನಿಮ್ಮ ವಿಡಿಯೋ ಯಾವ್ದು ಬಿಡ್ಲಿಲ್ಲ ನಾನು. ಸಬ್ಸ್ಕ್ರೈಬ್ ಮಾಡಿದ್ದೇನೆ, ಎಲ್ಲ ನೋಡ್ತಾ ಇದ್ದೇನೆ. ಹೌದು, ನನ್ಗೆ ಸಹ ಮನಸ್ಸಿಗೆ ಅನಿಸಿತು, ಹೌದು ಹೀಗೆ ಆಗ್ತಾ ಉಂಟು. PRK ಕೆಲವರಿಗೆ ಗೊತ್ತೇ ಇಲ್ಲ, ಅಂದ್ರೆ ವರ್ಷ ಕೆಲವರು ಎಣಿಸುದು ವರ್ಷ ಕಟ್ಲಿಕ್ಕೆ ಇಲ್ಲ ಅಂತ, ಒಂದೇ ಸಲ ಕಟ್ಟುದು ಅಂತ. ಮೊನ್ನೆ ಒಂದು ಹೆಂಗಸ್ ಕೇಳಿದ್, ನಾನು ಇಲ್ಲ, ಅದು ವರ್ಷ ಕಟ್ಲಿಕ್ಕೆ ಉಂಟು. ಕೆಲವರಿಗೆ ವಿಷಯನೇ ಗೊತ್ತಿಲ್ಲ. PRK ಅದು ನಮ್ಗೆ ಎಂತ ರಿಸಿಪ್ಟ್ ಕೊಡುದಿಲ್ಲ, ಅದು ಎಲ್ಲಿ ಹೋಗ್ತದೆ? ಅದ್ರ ಮೇಲೆ ಬಡ್ಡಿ ಕೂಡ ಆಗ್ತಾ ಇದೆ. ಬಡ್ಡಿ ಅದು ಕಟ್ಟದಿದ್ರೆ ನಮ್ದು ಕಂತಿನಲ್ಲೇ ಕಟ್ ಮಾಡ್ತಾರೆ, ಮತ್ತೆ ಕಂತು ಬಾಕಿ ಅಂತ ಹೇಳ್ತಾರೆ. ಕಂತು ಬಾಕಿ ಆದ್ರೆ ನಮ್ಗೆ ಟಾರ್ಚರ್. ಅದೆಲ್ಲ ಆಗ್ಬಾರ್ದು ನಮ್ಗೆ. ನಾನ್ ಹೇಳುದು, ನನ್ಗೆ ಪಾಸ್ಬುಕ್ ಕೊಡಿ, ಲೀಗಲ್ ಆಗಿ ನಮ್ಗೆ ಪಾಸ್ಬುಕ್ ಕೊಡಿ. ಪಾಸ್ಬುಕ್ ಕೊಡ್ಬೇಕು. ಮತ್ತೆ ನಿಮಗೆ ಏನೋ ಸರ್ಕಾರದಿಂದ ಅನುದಾನ ಬರ್ತದೆ, ಸಬ್ಸಿಡಿ ಬರ್ತದೆ, ಅದು ನಿಮಗೆ ಸಿಗ್ಬೇಕು. ಹೆಚ್ಚುವರಿಯಾಗಿ PRK ಅದು ಇದೆ ಏನು ಕಲೆಕ್ಷನ್ ಮಾಡಿದ್ದಾರೆ ಅದೆಲ್ಲ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಸಿಗ್ಬೇಕು. ಇಲ್ಲಿವರೆಗೂ ನೀವು ಕಟ್ಟಿದ 1 ರೂಪಾಯಿ ಕೂಡ ನಿಮ್ಗೆ ಅದಕ್ಕೆ ಬಡ್ಡಿ ಸಮೇತ ಅವ್ರು ರಿಟರ್ನ್ ಕೊಡ್ಬೇಕು. ಕೋರ್ಟ್ ಅಲ್ಲಿ ತೀರ್ಪು ಬರ್ಬೇಕು. ಉಳಿದ ಅಮೌಂಟ್ ಅನ್ನು ನೀವು ಕಟ್ತೀರಾ. ಹೌದು, ಅದು ಪಾಸ್ಬುಕ್ ಕೊಟ್ರೆ ಮಾತ್ರ ಸಾಧ್ಯ. ಪಾಸ್ ವಸ್ತು ಕೊಟ್ರೆ ಮಾತ್ರ. ನಾನು ಅಷ್ಟೇ ಹೇಳುದು, ನಮ್ಗೆ ಪಾಸ್ಬುಕ್ ಕೊಡಿ, ನಾವು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ. ಯಾಕಂದ್ರೆ ನಾವು ಏನು ಕಳ್ರಲ್ಲ. ನಾವು ನಮ್ಗೆ ಇದು ಲೀಗಲ್ ಆಗಿ ಇದು ಪಾಸ್ಬುಕ್ ಕೊಡ್ಲಿ. ಅದು ಲಾಭಾಂಶ ಅದು ಇದೆಲ್ಲ ಅದೆಲ್ಲ ನಮ್ಗೆ ಯಾವ್ದು ಬೇಡ. ಲಾಭಾಂಶ ನಮ್ಮ ಹಣವನ್ನು ನಮಗೆ ಕೊಡುದಲ್ಲ, ಅವರ ಹಣ ನಮ್ಗೆ ಕೊಡ್ತಾರಾ? ಕೊರೋನಾ ಸಂದರ್ಭದಲ್ಲಿ ಏನಾಯ್ತು? ಕೊರೋನಾ ಸಂದರ್ಭದಲ್ಲಿ 2 ವಾರ ಅಂತ ಕಟ್ಲಿಕ್ಕೆ ಇರ್ಲಿಲ್ಲ. ಮತ್ತೆ ಬಡ್ಡಿ ಅದು ಹಾಕಿ ಒಂದು ಕಂತು ಬಾಕಿ ಮಾಡ್ಲಿಕ್ಕಿಲ್ಲ. 3 ತಿಂಗಳದೊಳಗೆ ಕಂತು ಬಾಕಿ ಮಾಡ್ಲಿಕ್ಕಿಲ್ಲ ಅಂತೆ. ಕೊರೋನಾ ಟೈಮಲ್ಲಿ ಸಹ ಕೆಲವರಿಗೆ ಕೆಲಸ ಇರುದಿಲ್ಲ, ಎಂತ ಮಾಡುದು? ಹೌದು, ಬಡ್ಡಿ ಸಮೇತ ಕಟ್ಬೇಕಂತೆ. ಇವರ ಮನೆ ಕೆಳಗೆಲ್ಲ ಒಂದು 10 ರೂಪಾಯಿ ಕಮ್ಮಿ ಆಯ್ತು, ಅವರನ್ನು ಕರ್ಸಿ ಕಟ್ಲೇಬೇಕು. ಪುಸ್ತಕ ಹೀಗೆ ಬಿಸಾಡಿದ್ರು. ಅದು ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇವರು ಸಂಘದ ಪುಸ್ತಕವನ್ನು ಬಿಸಾಕ್ತಾ ಇದ್ದಾರೆ. ನೋಡಿ, ಆ ಸಂಘದ ಇವರು ಹೇಳ್ತಾರೆ ಕಟ್ಲಿಲ್ಲ ಅಂದ್ರೆ, ಮೊನ್ನೆ ಒಬ್ರು ಹೇಳಿದ್ರು, ಈಗನೇ ನಾವು ವಿಡಿಯೋ ಮಾಡುವಾಗ, ನಾವು ಧರ್ಮಸ್ಥಳ ಸಂಘದ ಪುಸ್ತಕವನ್ನು ಸುಟ್ಟಾಕ್ತೇವೆ. ಅದಕ್ಕಿಂತ ಮುಂಚೆ ನಾವು ಏನ್ ಹೇಳಿದ್ದಂದ್ರೆ, ಅದರಲ್ಲಿ ನಮ್ಮ ದೇವರದ್ದು ಫೋಟೋ ಇದೆ ನೋಡಿ, ಇವರು ತೆಗೆದು ಬಿಸಾಕ್ತಾರೆ. ಅದರಲ್ಲಿ ಯಾರ್ದು ಫೋಟೋ ಇದೆ ನಿಮ್ಗೆ ಗೊತ್ತುಂಟಲ್ಲ, ದೇವರದ್ದು ಫೋಟೋ ಇದೆ. ನೀವು ಈಗಾಗಲೇ ಈಗ ಫೇಸ್ಬುಕ್ ಅಲ್ಲಿ, ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗ್ಲಿ, ನಮ್ಮ ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಇರುವವರು ನೋಡ್ಬೋದು, ಯಾವ ತರ ಕೆಟ್ಟ ಶಬ್ದ ಬಳಕೆ ಮಾಡಿ ಬೈತಾ ಇದ್ದಾರೆ. ಇವರಿಗೆ ಕಾನೂನು ಹೋರಾಟ ಮಾಡ್ಲಿಕ್ಕೆ ಏನಾಗ್ತದೆ? ಮಾಡ್ಬೋದಲ್ಲ. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡುವವರು ಏನಿದ್ದಾರೆ, ಅವರ ಪ್ರೊಫೈಲ್ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. SKDRDP ಅಂತ ಇರ್ತದೆ, ಇಲ್ಲದಿದ್ರೆ ಅವರು ಫೇಕ್ ಅಕೌಂಟ್ ಇಂದ ಮಾಡಿರ್ತಾರೆ. 2ರಲ್ಲಿ ಒಂದಿರ್ತದೆ. ಇವರೇ ಮಾಡುವಂಥದ್ದು. ಸ್ವಸಹಾಯ ಸಂಘದಲ್ಲಿ ಲೋನ್ ಕಟ್ಟುವವರು, ಈಗ ಕಟ್ಟದೆ ಬಾಕಿ ಮಾಡಿದವರು ಯಾರು ಕೂಡ ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಇವರೇ ಕಮೆಂಟ್ ಮಾಡುದು, ನಮ್ಮನ್ನು ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ತಿಳ್ಕೊಳ್ಳಿ, ನಾವೆಲ್ಲಾ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೇವೆ. ನಿಮ್ಮ ಮೇಲೆ ಒಂದಲ್ಲ ಒಂದು ದಿವಸ ದೊಡ್ಡ ಮಟ್ಟದ ಕಂಪ್ಲೇಂಟ್ ಮಾಡ್ಲಿಕ್ಕೆ ಇದ್ದೇವೆ ನಾವು. ನೀವ್ ಯಾರು ಅಂತ ನಿಮ್ಮ ಅಡ್ರೆಸ್ ಎಲ್ಲ ಹುಡುಕ್ತಾ ಇದ್ದೇವೆ ನಾವು. ಬಂದು ಎಲ್ಲರದ್ದು ಕಲೆಕ್ಟ್ ಮಾಡಿ ಒಂದೇ ಸಲ ನಾವು ಎಲ್ಲರಿಗೂ ಕಂಪ್ಲೇಂಟ್ ಮಾಡ್ತೇವೆ. ಕಮೆಂಟ್ ಮಾಡಿ, ನಾವು ಯಾವ್ದು ಉತ್ತರ ಕೊಡುದಿಲ್ಲ. ನಾವು ನಮ್ಮ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ. ನೀವು ಆದ್ರೆ ನಿಮ್ಮ ತಾಕತ್ತಿದ್ರೆ ನಮ್ಮ ಮೇಲೆ ಕಾನೂನು ಹೋರಾಟಕ್ಕೆ ಮುಂದಾಗಿ. ಈ ತರ ತೇಜೋವಧೆ ಮಾಡಿ ನಮ್ಮನ್ನು ಕುಗ್ಗಿಸುವಂತ ಕೆಲಸ ಮಾಡಿದ್ರೆ, ಈಗ ನೀತಿ ಸಂಹಿತೆ ಆದ ಕೂಡಲೇ ನಾವು ಒಂದು ದೊಡ್ಡ ಮಟ್ಟದ ಸಭೆ ಮಾಡ್ಲಿಕ್ಕಿದ್ದೇವೆ. ನೀವು ಬರ್ತೀರಲ್ಲ? ಹೌದು, ಎಲ್ಲ ಬರ್ಲಿಕ್ಕಿದ್ದಾರೆ. ಈಗ ಏನು ಅಂತ ತೀರ್ಮಾನ ಮಾಡಿದ್ದೀರಾ ನೀವು? ಹೌದು, ನಾವೀಗ 3 ಜನ ಇದ್ದೇವೆ. 3 ಜನ ಕಟ್ತೇನೆ ಅಂತ ಹೇಳಿದ್ದಾರೆ. ಅದು ಅವರ ಇಷ್ಟ, ನಾನು ಅವ್ರಿಗೆ ಹೇಳುದಿಲ್ಲ. ಅವರ ಇಷ್ಟ ಕಟ್ಲಿ. ಆದ್ರೆ ನಮ್ಗೆ ಪಾಸ್ಬುಕ್ ಕೊಡ್ಬೇಕು ಅಷ್ಟೇ. ಪಾಸ್ಬುಕ್ ಇಲ್ಲದೆ ಕೋರ್ಟ್ ನೋಟಿಸ್, ಅದೇ ಕೋರ್ಟ್ ನೋಟಿಸ್ ಕೊಡ್ಬೇಕು ಅಷ್ಟೇ. ಮತ್ತೆ ಈಗ ಮನೆಗೆ ಬಂದು ಟಾರ್ಚರ್ ಕೊಡುದು, ಫೋನ್ ಮಾಡುದು, ಕಟ್ಲಿಲ್ಲ ಅಂತ ಊರು ಇದು ಡಂಗುರ ಸಾಲದು, ಅದೆಲ್ಲ ಮಾಡಬಾರ್ದು. ಯಾಕಂದ್ರೆ ನಾವೇನು ಹಣ ಕದ್ದು ಓಡ್ಲಿಲ್ಲ. ನಾವು ಈಗ ಲೀಗಲ್ ಆಗಿ ಎಲ್ಲ ಕಾನೂನು ಪ್ರಕಾರವಾಗಿ ನೀವು ಕಟ್ಲಿಕ್ಕೆ ತಯಾರಿದ್ದೀರಾ. ಕಾನೂನನ್ನು ಉಲ್ಲಂಘನೆ ಮಾಡಿ ಇವರು ಏನು ಹೆಚ್ಚುವರಿ ಬಡ್ಡಿ ತಗೊಂಡಿದ್ದಾರೆ, ಅದು ಕೂಡ ಅವ್ರದ್ದು ಕೊಡ್ಬೇಕು. ಅವ್ರದ್ದು ತಪ್ಪಲ್ಲ, ಅದು ಕೂಡ ಕೊಡ್ಬೇಕು. ಅದು ನಾವು ಎಲ್ಲ ನಿಮ್ಗೆ ಸಪೋರ್ಟ್ ಇದ್ದೇವೆ. ಹೌದೌದು. ಹೇಳಿ ಸರ್, ನಿಮ್ಮ ಯಾವ್ದು ಸ್ವಸಹಾಯ? ನಂದು ಎಲ್ಲೂರು ಸರ್. ಎಲ್ಲೂರು. ಹೌದು ಸರ್. ಈಗ ಎಷ್ಟು ವರ್ಷ ಆಯ್ತು ನೀವು? ನಾವು ಒಂದು ಸಾಧಾರಣ ಒಂದು 18-19 ವರ್ಷ ಆಯ್ತು ಸರ್. 2014ರಲ್ಲಿ 19 ವರ್ಷದಿಂದ ಇದ್ದೀರಾ? ಹೌದು, 19 ವರ್ಷ. ಈಗ ಎಷ್ಟು ಲೋನ್ ಇದೆ ನಿಮ್ಮದು? ನಮ್ದು ಸಾಧಾರಣ ಒಂದು 2.5 ಲಕ್ಷ ಇದೆ ಸರ್. 2.5 ಲಕ್ಷ ಇದೆ. 2.5 ಲಕ್ಷ. ಈ ತರ ಒಂದು ನಾವೆಲ್ಲ ವಿಡಿಯೋ ಮಾಡ್ತಾ ಇದ್ದೇವೆ. ಈಗ ರವೀಂದ್ರ ಶೆಟ್ಟಿ ಅವರಿಗೆ ಫೋನ್ ಮಾಡಿದ್ದಾರೆ. ಹೇಗೆ ಗೊತ್ತಾಯ್ತು ಇವ್ರದ್ದು ಅಭಿಯಾನ ಮಾಡ್ತಾ? ಹೌದು, ನಮ್ಗೆ ಸರ್ ಇವ್ರದ್ದು ತುಂಬಾ ದೇವರು ಸಿಕ್ಕಿದ್ದಾರೆ. ಯೂಟ್ಯೂಬ್ ಚಾನಲ್ ನೋಡಿದೆ ನಾನು. ಇವ್ರದ ಒಂದು ಫೋನ್ ಮುಖಾಂತರ ನಮಗೆ ಅವರ ಪರಿಚಯ ಆಯ್ತು. ಅಂದ್ರೆ ನಿಮ್ಗೆ ಸರಿ ಇಲ್ಲ ಅಂತ ಮುಂಚೆನೆ ಗೊತ್ತಿತ್ತು? ಇಲ್ಲ, ನಾನು ಮೊದ್ಲೇ ಇದು ಮಾಡ್ತಾ ಇದ್ದೆ. ಇದಕ್ಕೆ ಒಬ್ಬರು ಯಾರಾದ್ರೂ ಒಂದು ಸಿಕ್ಕಿದ್ರೆ ನನಗೆ ಸಪೋರ್ಟ್ಗೆ ಯಾರಾದ್ರೂ ಸಿಕ್ಕಿದ್ರೆ ನಾನು ಮಾತ್ರ ಬಿಡುದಿಲ್ಲ ಅಂತ ಹೇಳ್ತಾ ಇದ್ದೆ. ಸಪೋರ್ಟ್ ಇದ್ದೇವೆ. ಈಗ 70ರಿಂದ 80 ವಾಟ್ಸ್ಆಪ್ ಗ್ರೂಪ್ ಗಳು ರೆಡಿ ಇದೆ. ಒಂದೊಂದು ಗ್ರೂಪ್ ಅಲ್ಲಿ
50ರಿಂದ 100, 200, 300, 400 ಜನರು ಕೂಡ ಇದ್ದಾರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. 30ರಿಂದ 35 ಸಾವಿರ ಜನ ಎಲ್ಲರೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಎಲ್ಲ ನಿಲ್ಲಿಸಿದವರು ಗ್ರೂಪ್ ಮಾಡ್ಕೊಂಡಿದ್ದೇವೆ. ಚುನಾವಣೆ ನೀತಿ ಸಂಹಿತೆ ಮುಗಿದ ಕೂಡಲೇ ನಾವು ದೊಡ್ಡ ಮೊತ್ತದ ಸಭೆ ಮಾಡ್ಲಿಕ್ಕೆ. ಮತ್ತೆ ಏನಾಯ್ತು ಈಗ ಎಷ್ಟು ಲೋನ್ ಇದೆ ನಿಮ್ಗೆ? ನನಗೆ ಒಂದು 2.5 ಲಕ್ಷ ಉಂಟು ಸರ್. 2.5 ಲಕ್ಷ ಉಂಟು. ಮತ್ತೆ ನಿಮ್ಮದು ತಾಯಿದ್ದು ಅದು ನಮ್ದು ಸರ್, ನಮ್ಮ ತಾಯಿ ಇರುವಾಗ ಅವರಿಗೆ ಹುಷಾರಿರ್ಲಿಲ್ಲ, ಕ್ಯಾನ್ಸರ್ ಆಗಿತ್ತು. ಆವಾಗ ಅವರು ಒಂದು 1 ಲಕ್ಷ ತೆಗೆದಿದ್ರು. ಅವಾಗ ಯಾವಾಗ, ಎಷ್ಟು ವರ್ಷ ಆಯ್ತು ಅದು? ಅದು 2-3 ವರ್ಷ ಆಯ್ತು. 21ರಲ್ಲಿ. ಹೌದು, 21ರಲ್ಲಿ. ಆವಾಗ ಭದ್ರತೆ ಅಂತ ಇತ್ತು, ಅವಾಗ ಲೋನ್ಗೆ ಭದ್ರತೆ ಇತ್ತು ಅವಾಗ. ಅದನ್ನು ಅವರು ಹುಷಾರಿಲ್ಲ, ತೀರಿ ಹೋಗಿದ್ದಾರೆ, ನೀವು ಸಂಘಕ್ಕೆ ಸೇರಿ ಅಂತ ಹೇಳಿದ್ರು. ನಾನು ಹೇಳಿದೆ, ನಾನು ಸಂಘಕ್ಕೆ ಸೇರುದಿಲ್ಲ, ನನಗೆ ಆಗುದಿಲ್ಲ, ನನಗೆ ಕೆಲಸದ ಒತ್ತಡ ಇರ್ತದೆ. ಇರ್ಲಿಲ್ಲ, ನನಗೆ ಒತ್ತಡ ಮಾಡಿದ್ರು, ಸೇರಿ 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 ಅಂತ. ಯಾಕೆ ಒತ್ತಡ ಮಾಡಿದ್ರು ಅಂದ್ರೆ ಇವರ ಉಪಯೋಗಕ್ಕೆ. ಯಾಕೆಂದ್ರೆ ಅಲ್ಲಿ ಲೋನು ತೆಗೆದಿದ್ದೇವೆ, ಅದು ಕಟ್ಟಬೇಕು ಅಂತ. ನಿಜವಾಗಿ ಲೋನಿಗೆ ಭದ್ರತೆ ಇದೆ. ಭದ್ರತೆ ಇದ್ದ ಮೇಲೆ ಅವರು ಮನ್ನಾ ಮಾಡ್ಬೇಕಿತ್ತಲ್ಲ, ನಮ್ಮನ್ನ ಯಾಕೆ ಸೇರಿಸಿದ್ರು? ಇದೇ ಒಂದು ಪ್ರಕರಣ. ಮತ್ತೊಂದು ಹೇಳ್ತೇನೆ ನಿಮ್ಗೆ. ನಮ್ಮ ಮನೆಯ ಹತ್ತಿರ ಅಜ್ಜಿ ಒಬ್ರು ಇದ್ರು, ನಮ್ಮ ರಿಲೇಷನ್ ಕುಟುಂಬದವರು. ಅವರು ಸಹ ಹುಷಾರಿಲ್ಲದೆ ತೀರಿ ಹೋಗಿದ್ರು. ಅವರಿಗೆ ಸಹ ಅವರ ಮಗನನ್ನು ಸೇರಿಸಿ ಅವರನ್ನು ಕಟ್ಟಿಸಿದ್ದಾರೆ ಲೋನ್. ಅವರು ಸಹ 1.5 ಲಕ್ಷ ಎಲ್ಲ ತೆಗೆದಿದ್ದಾರೆ. ತೆಗೆದು ಅವರಿಗೆ ಹೇಳಿ ಕಟ್ಟಿಸಿದ್ದಾರೆ. ಅದೇ ಮತ್ತೊಂದು ಮನೆ ಇದೆ, ನಮ್ಮ ದೇವಾಡಿಗರ ಮನೆ, ಸುಶೀಲಕ್ಕ ಅಂತ ಹೇಳಿ. ಅವರು ಸಹ ಹುಷಾರಿಲ್ಲದೆ ತೀರಿ ಹೋದ್ರು. ಇದೇ ಚಿಂತೆಯಲ್ಲಿ ಹೀಗೆ ಅವರ ಟಾರ್ಚರ್ ಇಂದ ಎಲ್ಲ ಹೀಗೆ ಅವರು ಸಹ ತೀರಿ ಹೋದ್ರು. ಅವ್ರದ್ದು ಸಹ ಲೋನ್ ಇತ್ತು. ಅವರೆಂತ ಮಾಡಿದ್ರು, ಅವರು ಹುಷಾರಿಲ್ಲ, ಅವರ ಧರ್ಮಸ್ಥಳ ಗ್ರೂಪ್ಗೆ ಜನ ಬೇಕಲ್ಲ ಅವರಿಗೆ 10 ಜನ ಬೇಕು ಅವರಿಗೆ. ಅವರ ಮಟ್ಟಕ್ಕೆ 10 ಜನ ಬೇಕು ಅವರಿಗೆ. ಅವರ ಮಗಳನ್ನು ಸೇರಿಸಿದ್ರು. ಅವರನ್ನು ಸೇರಿಸಿ ಅವರು ಲೋನ್ ಕಟ್ಟಿ ಅವ್ರ ಮದುವೆ ಆಗಿ ಹೋದ್ರು. ಅವರು ಆಗುದಿಲ್ಲ, ಬೇರೆ ಅವರ ಮಗನ ಹೆಂಡತಿಯನ್ನು ಸೇರಿಸಿದ್ರು. ಹಾಗಾಗಿ ಇವರು ಏನೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ಇದು ನ್ಯಾಯವ? ಈಗ ನೀವು ಲೆಕ್ಕಾಚಾರ ಮಾಡಿದಿರಾ? ಜಾಸ್ತಿ ಬಡ್ಡಿ ಹೋಗ್ತಾ ಇದೆ ಸರ್ ಅಂತ ನಿಮ್ಗೆ ಗೊತ್ತಾಗಿದೆ. ಹೌದು. ಯಾಕೆಂದ್ರೆ ನಾನು ಈಗ ವಾರದಲ್ಲಿ ಸಾಧಾರಣ 5,000 ಕಟ್ತಾ ಇದ್ದೇನೆ. ವಾರದಲ್ಲಿ 5,000 ಒಬ್ರದೇ. ನಂದು ಮತ್ತೆ ನನ್ನ ಹೆಂಡತಿ ಇದ್ದು, ಅವರದ್ದು 2,100, ನಂದು 2,700 ಕಟ್ತಾ ಇದ್ದೇನೆ. ಯಾವ್ದಕ್ಕೆ ಅದು ಲೋನ್ ತಗೊಂಡಿದ್ದು? ಅದು ನಮ್ಗೆ ಉಪನಯನಕ್ಕೆ ಅಂತ ತೆಗ್ದಿದ್ದೇವೆ. ಹೌದು. ಆದ್ರೂ ಇನ್ನೂ ನಾ ಸ್ಟೇಟ್ಮೆಂಟ್ ನೋಡ್ತಾ ಇರ್ತೇನೆ ನಾನು. ಒಂದೊಂದ್ಸಾರಿ 2 ತಿಂಗಳು 3 ತಿಂಗಳು ಬರುದಿಲ್ಲ, ಸ್ಟೇಟ್ಮೆಂಟ್ ಬರುದಿಲ್ಲ. ಮತ್ತೊಂದು ಮೊದ್ಲಿದ್ದು ಒಂದು 2 ತಿಂಗಳು ಮೊದಲು ಸ್ಟೇಟ್ಮೆಂಟ್ ನೋಡಿದ್ರೆ ಅದಕ್ಕೂ ಇದಕ್ಕೂ ನಾನು ಲೆಕ್ಕಾಚಾರ ಹಾಕಿದ್ರೆ ಸಾಧಾರಣ ಅದ್ರಲ್ಲಿ ನಮಗೆ ಎಷ್ಟು ಒಂದು 80% ಸಹ ಕಡಿಮೆ ಆಗುದಿಲ್ಲ. ಒಂದು 100% ಕಡಿಮೆ ಆಗ್ಬೇಕಲ್ಲ, ಬಡ್ಡಿಗೆ ನಾವು ಕಟ್ಟಿದ ಹಣ ಬಡ್ಡಿಗೆ ಹೋಗ್ತಾ ಇದೆ. ಆದ್ರೆ ಅಸಲಲ್ಲಿ ಉಂಟು, ಅಸಲಿಗೆ ಹೋಗ್ತಾ ಇಲ್ಲ. ಅಸಲ ಹಾಗೆ ಇರ್ತದೆ, ಬಡ್ಡಿ ನಾವು ಹಟ್ಟಿದ ಕಾರಣ ಆ ಬಡ್ಡಿಗೆ ಹೋಗ್ತದೆ. ಹಾಗಾದ್ರೆ ಇವರು ಬಡ್ಡಿ ಎಷ್ಟು ಹಾಕಿದ್ದಾರೆ? ಎಷ್ಟು ಹಾಕಿದ್ದಾರೆ ಇವರು? ಈಗ ಬಡ್ಡಿ ಕಡಿಮೆ ಇದ್ರೆ ಅಲ್ಲಿ ನಮ್ದು ಅಮೌಂಟ್ ಜಾಸ್ತಿ ಹೋಗ್ಬೇಕಲ್ಲ, ಈಗ ಕಡಿಮೆ ಆಗ್ತಾ ಇದೆಲ್ಲ. ಈಗ ಬೇರೆ ಕಡೆ ಲೋನ್ ತಗೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ, ಮುಗಿತಾನೆ ಇಲ್ಲ. ಬೇರೆ ಅಲ್ಲಿ ಗೊತ್ತಾಗ್ತದೆ ನಮ್ಗೆ ಎಷ್ಟು ಕಡಿಮೆ ಆಗ್ತದೆ, ಲೆಕ್ಕಾಚಾರ ಆಗ್ತದೆ. ನಾವು ಸಹ ಓದಿದ್ದೇವೆ, ಗೊತ್ತಾಗ್ತದೆ ನಮ್ಗೆ. ಯಾರು ನಾವೇನು ಮಂಗಗಳೇ ಇವರು ನೋಡಿ ಅವ್ರು ಅದಕ್ಕೋಸ್ಕರನೇ ನಿಮ್ಮ ಹತ್ರ ಎಂತ ಗೊತ್ತಾ, ಒಂದು ಲೋನ್ ಕೊಟ್ಟ ಮೇಲೆ ಅದೇ ಅರ್ಧದಲ್ಲಿ ಲೋನ್. ಯಾಕೆಂದ್ರೆ ಅಲ್ಲಿ ಅವರಿಗೆ ಬಡ್ಡಿ ಸಿಗ್ತದಲ್ಲ, ನಮ್ಗೆ ನಾವು ಈ ಅಸಲಿಗೆಲ್ಲ ಕಟ್ಟಿ ಬಡ್ಡಿ ಮುಗಿಯುವುದೇ ಇಲ್ಲ. ನಾವು ಎಂತ ನಿಮ್ಗೆ 50% ಬರ್ಲೇಬೇಕು ನಿಮ್ಗೆ ಅಂತ ಹೇಳ್ತಾರೆ. ಅದ್ರಲ್ಲಿ 50% ಬರ್ಬೇಕಾದ್ರೆ ನೀವು 12,000 ರೂಪಾಯಿ ಕಟ್ಟಬೇಕಂತ ಹೇಳ್ತಾ ಇದಾರೆ. 12,000 ನಾವು ಕಟ್ಟಿದ ಹಣ ಎಲ್ಲಿ ಉಂಟು? ಅಲ್ಲಿ ಹಣ ಇಲ್ಲ. ನಾವು ಕಟ್ಟಿದ ಲೋನ್ ಅಲ್ಲಿ 12,000 ಇಲ್ಲ. ಅದೇ ಎಲ್ಲಿ 12,000 ರೂಪಾಯಿ? ನಿಜವಾಗಿ ಲೋನಿಗೆ ಅದು ಲೆಸ್ ಆಗ್ಬೇಕಲ್ಲ, ಲೆಸ್ ಆಗುದಿಲ್ಲ. ಅದೇ ಯಾಕೆ ಆಗ್ಲಿಲ್ಲ? ಅದನ್ನು ಸಹ ನಾನು ಚರ್ಚೆ ಮಾಡಿದೆ. PRK ಬಗ್ಗೆ, ಭದ್ರತೆ ಬಗ್ಗೆ. ಅದೇ PRK ಹೇಳ್ತಾರೆ, ಆದ್ರೆ ಸಿಕ್ಕಿದ ಯಾರಿಗೂ ಸಿಗ್ಲಿಲ್ಲ. ಅದು ಸಿಗ್ಲಿಲ್ಲ ಸರ್. ಇಷ್ಟೆಲ್ಲ ನೀವು ಕೊನೆಯದಾಗಿ ಏನ್ ತೀರ್ಮಾನ ಮಾಡಿದಿರಿ? ನಾನು ನನ್ನ ಕೈಯಲ್ಲಿ ಕಟ್ಲಿಕ್ಕೆ ಆಗುದಿಲ್ಲ, ನಾನು ತುಂಬಾ ಕಷ್ಟದಲ್ಲಿದ್ದೇನೆ. ಇವ್ರು ಏನ್ ಬೇಕಾದ್ರೆ ಮಾಡ್ಲಿ, ಕಟ್ಟಬೇಕಂತ ಇದ್ರೆ ಹೇಳಿದ್ರೆ ನನಗೆ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಿ. ನಮ್ಮ ಇದು ಗ್ರೂಪ್ ಅಲ್ಲಿ ಪಾಸ್ ಪುಸ್ತಕ ಅಂತ ಇದ್ರೆ ಈಗ ಇಲ್ಲದೆ ಇದ್ರೆ ಅವರು ಕೋರ್ಟಿಗೆ ಹೋಗ್ಲಿ, ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಲೆಕ್ಕಾಚಾರ ಆಗ್ಲಿ, ಹೆಚ್ಚುವರಿ ಬಡ್ಡಿ ತಗೊಂಡಿದ್ದು ಲೆಕ್ಕಾಚಾರ ಆಗಿ ನಿಮ್ಗೆ ಉಳಿದದ್ದು ಏನ್ ಲೋನ್ ಇದೆ ಅದನ್ನ ನೀವು ಕಟ್ಬೇಕು ಅಷ್ಟೇ. ಅದು ಮಾಡಿದ್ರೆ ಓಕೆ. ಇನ್ನು ಈಗ ನಿಮ್ಮ ಮನೆಗೆ ಬರ್ತಾರೆ, ಇಲ್ಲಾಂದ್ರೆ ನಿಮ್ಮ ಸಂಘದ ಬೇರೆ ಸದಸ್ಯರಿಗೆ ಟಾರ್ಚರ್ ಕೊಡ್ತಾರೆ, ಆಗ ಏನ್ ಮಾಡ್ತೀರಾ ನೀವು? ನಾನು ಹೇಳ್ತೇನೆ, ಹೀಗೆ
ಉಂಟು ನಮ್ಮ ಇದರಲ್ಲಿ, ನಮ್ಮ ಹತ್ರ ಎವಿಡೆನ್ಸ್ ಎಲ್ಲ ಇದೆ. ನೀವು ಬೇಕಾದ್ರೆ ನೋಡಿ. ನಾನು ಸುಮ್ಮನೆ ಈ ತರ ನಾನು ಇಳಿಯುವುದಿಲ್ಲ. ನಾನು ನೋಡಿ ಕರೆಕ್ಟ್ ತೀರ್ಮಾನ ಮಾಡಿ ಇಳಿದದ್ದು ನಾನು. ಇಲ್ಲದ್ರೆ ನಾನು ಇಳಿಯುವುದಿಲ್ಲ ಅಂತ ಹೇಳ್ತೇನೆ. ಏನೇ ಸಮಸ್ಯೆ ಆದ್ರೂ ನಮ್ಗೆ ಸಮಸ್ಯೆ phone ಮಾಡಿ. ಇದ್ರೆ ಮನೆಗೆ ಬಂದು ಏನಾದ್ರು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ, ಕದ್ದು ವಿಡಿಯೋ ಮಾಡ್ಬೇಡಿ. ಕಾಡ್ಬೇಡಿ. Direct ಇಲ್ಲ, ಆಗಿ ನಾವು ಮುಖಕ್ಕೆ ಹೀಗೆ ಹೆದರುವುದೇ ಹಿಡಿದು ಇಲ್ಲ. ಮಾತಾಡಿ, ಏನು ಬೈಲಿಕ್ಕೆ ಹೋಗ್ಬೇಡಿ. ಹೋಗುದಿಲ್ಲ. ಎಲ್ಲ ರೆಕಾರ್ಡ್ ಮಾಡಿ. ರೆಕಾರ್ಡ್ ಮಾಡಿ. ಮನೆಗೆ ಬಂದು ಗಲಾಟೆ ಮಾಡುವಾಗಿಲ್ಲ, ಅವ್ರ ಮನೆಗೆ ಬಂದು ವಸೂಲು ಮಾಡುವಾಗಿಲ್ಲ. ಮಾಡುವಾಗಿಲ್ಲ. ಮತ್ತೆ ಕಾನೂನು ಪ್ರಕಾರವಾಗಿ ಅವರು ನೋಟಿಸ್ ತಗೊಂಡು ಮನೆಗೆ ಬರ್ಬೋದು ಅಷ್ಟೇ ಅಷ್ಟೇ ಹೊರತು ಹೊರತು, ಹೌದು. ಹಾಗೆ ಬರ್ಲಿಕ್ಕಿಲ್ಲ. ಹೌದು. ಏನಾದ್ರು ಆದ್ರೆ ಸೀದಾ ಕಂಪ್ಲೇಂಟ್ ಕೊಡಿ. ಆಯ್ತು. ಅವ್ರ ತಾನೇ ಹೇಳಿ ಕಂಪ್ಲೇಂಟ್ ಕೊಡಿ ಅಂತ. ಕಂಪ್ಲೇಂಟ್ ಕೊಡಿ. ನಾವೆಲ್ಲ ಎದುರಿಸಲಿಕ್ಕೆ ತಯಾರಾಗಿದ್ದೇವೆ. ಸರಿ. ಹಾಗೇನೆ ಮಾಡಿ. ಆಯ್ತು. ನೀವು ಕಾನೂನು ರೀತಿಯಲ್ಲಿ ನೀವು ವಸೂಲು ಮಾಡಿ. ಆಯ್ತು ಸರ್. ಇಲ್ದೇ ಇದ್ರೆ ಲೆಕ್ಕಾಚಾರ ಮಾಡ್ಲಿ. ಅಲ್ಲ, ನೀವು ಕಟ್ಟೋದಿಲ್ಲ ಅಂತ ಹೇಳುದಿಲ್ಲ, ಕಟ್ಟೋದಿಲ್ಲ ಅಂತ ಹೇಳುದಿಲ್ಲ. ಲೆಕ್ಕಾಚಾರ ಮಾಡಿ. ಇಲ್ಲಿವರೆಗೂ ನಾವು ಕಟ್ಟಿದಂತ ದುಡ್ಡು ಬಡ್ಡಿಗೆ ಹೋಗಿದೆ ಅಂತ ಹೇಳ್ತಾರಲ್ಲ, ಎಷ್ಟು ಬಡ್ಡಿ ಹಾಗಾದ್ರೆ? ಹಾಗಾದ್ರೆ ಎಷ್ಟು ಬಡ್ಡಿ? ಅದೇ ಇಲ್ಲಿ ತನಕ ನೀವು 19 ವರ್ಷದಿಂದ ಎಷ್ಟು ಬಡ್ಡಿ ಕಟ್ಟಿದ್ದೀರಾ? ಬಡ್ಡಿ ಕಟ್ಟಿದೆ. ಎಲ್ಲದು ₹1 1 ಕೂಡ ಬಿಡದೆ ಅದಕ್ಕೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಕೊಡ್ಬೇಕು. ಹೌದೌದು. ಅಲ್ಲಿವರೆಗೂ ನೀವು ಕಟ್ಟುದು ಬೇಡ. ಬೇಡ. ನಿಮ್ಮ ಹೆಸರು? ಅಭಿಜಿತ್ ಅಂತ. ಅಭಿಜಿತ್. ನಿಮ್ಮ ಇದೇ ಊರ? ಇದೇ ಊರು ಸರ್. ನಾವು ಕಾಪಲ್ಲಿ ಮಜೂರಲ್ಲಿ ಇರೋದು. ಆಟೋ ಚಾಲಕ ನಾನು. ಆಟೋ ಬಿಡ್ತಾ ಇರ್ತೇನೆ ಸರ್. ಇಲ್ಲಿ ಮಜು ಸ್ಟ್ಯಾಂಡ್ ಅಲ್ಲಿ ಇರೋದು ನಾನು. ಎಷ್ಟು ವರ್ಷ ಆಯ್ತು ನೀವು ಈ ನಾನು ಈಗ ಸೇರಿ ಒಂದು 4 ವರ್ಷ ಆಯ್ತು. ಈಗ 4 ವರ್ಷ ಆಗಿ ಈಗ ಲೋನ್ ಕಟ್ಲಿಕ್ಕೆ ಅಂತ ನಾವು ದುಡಿಬೇಕಲ್ಲ, ದುಡಿಕ್ಕೂ ಸಹ ಬಿಡುದಿಲ್ಲ ಅವರು. ಗಡಿ ಫೋನ್ ಒಂದು ಕಂತು ಬಾಕಿ ಆದ್ರೆ ಮತ್ತೆಂತ ಮಾಡ್ತಾರೆ. ನೀವು ಎಷ್ಟು ಲೋನ್ ತಗೊಂಡಿದ್ದೀರಾ? ನಾನೀಗ ಒಂದೆಷ್ಟು, ನಾನು ಒಂದು 1,30,000 ಉಂಟು. ವಾರಕ್ಕೆ ಎಷ್ಟು ಕಟ್ಟಬೇಕು? ವಾರಕ್ಕೆ ನಂಗೆ ಇತ್ತು 1,500 ಕಟ್ಲಿಕ್ಕೆ ಉಂಟು. ಈಗ 1,500 ಉಳಿತಾಯ ಮತ್ತೆ ಇನ್ಶೂರೆನ್ಸ್ ಅದೆಲ್ಲ ಎಂತ ಉಂಟು ಅವ್ರದ್ದು. ಅದಕ್ಕೆ ಎಂತ ಅಂತ ಗೊತ್ತಿಲ್ಲ. ನಾವು ಕಟ್ಟಿದ್ದ ಹಣ ಅಂತ ಅಸಲಿಲ್ಲ ಅದ್ರಲ್ಲಿ. ನೀವು ಲೋನ್ ಬೇಕು ಅಂತ ಕೇಳ್ತೀರಾ, ಅವರು ಅದಾಗ್ಬೇಕು ಇದಾಗ್ಬೇಕು ಅದಕ್ಕೆ ಸೇರ್ಬೇಕು ಹೇಳ್ತಾರೆ. ನಿಮ್ಗೆ ಒಟ್ರಾಸಿ ಲೋನ್ ತೆಗಬೇಕಲ್ಲ ಅಂತ ನೀವು ಓಕೆ ಆಯ್ತು ಅಂತ ಹೇಳ್ತೀರಾ. ಮತ್ತೆ ಅವರು ಅದಕ್ಕೆ ಎಷ್ಟು ಹೋಗ್ತದೆ ಇದಕ್ಕೆ ಎಷ್ಟು ಹೋಗ್ತದೆ, ಮತ್ತೆ ಲೋನಿಗೆ ಹೋಗುದಿಲ್ಲ ಅದು ಬಡ್ಡಿಗೆ ಹೋಗ್ತದೆ ಅಂತ ಹೇಳಿ ನಿಮ್ಮ ಬಡ್ಡಿ ಮುಗಿಲಿಕ್ಕಿಲ್ಲ, ನಿಮ್ಮ ಅಸಲು ಹಾಗೆ ಇರ್ತದೆ. ಈಗ ನಿಮ್ಗೆ ವಾರಕ್ಕೆ ಕಟ್ಲಿಕ್ಕೆ ಕಷ್ಟ ಆಯ್ತಾ? ಯಾವಾಗ ನಾವು ರಿಕ್ಷಾ ಬಿಡುದಲ್ಲ, ಆಟೋ ಬಿಡುದು. ನಾನು ಆಟೋ ಬಿಡುದಂದ್ರೆ ನಮ್ಗೆ ಒಂದು ಬಾಡಿಗೆ ಹೋದ್ರೆ, ನಾನೊಂದು ಲೇಟ್ ಆದ್ರೆ ಒಂದು ಕಟ್ಟುವಾಗ ನೀನೆಂತ ಲೇಟು ಹಣ ಕಟ್ಲಿಕ್ಕೆ ಟೈಮಿಗೆ ಕಟ್ಲಿಕ್ಕೆ ಆಗುದಿಲ್ಲ. ನಾವು ದುಡಿದ್ರೆ ತಾನೇ ಅವ್ರು ಕಟ್ಲಿಕ್ಕೆ ಆಗೋದು. ನಾವು ಒಂದು ಬಾಡಿಗೆ ಹೋದ್ರೆ ಅವರು ಒಂದು ಹೀಗೆ ಕಾಲ್ ಮಾಡುದು, ಎಲ್ಲಿದ್ದೀರಿ ಕಟ್ಟಿ, ಟೈಮ್ ಆಯ್ತು. ನಾನು ಒಂದು ಕಾಲ್ ತೆಗಿಲಿಲ್ಲ ಆದ್ರೆ ಬೇರೆಯವ್ರ ಹತ್ರ ಕಾಲ್ ಮಾಡಿ ಅವ್ರ ಹತ್ರ ಮಾಡಿಸೋದು. ನಂದು ಮರಿ ಅವ್ರು ತೆಗಿಯುದು, ಇನ್ನೊಬ್ಬರ ಕೇಕ್ಬೇಕು ಅವರು. ಅದೆಲ್ಲ ಮಾಡಬಲ್ಲ ಸರ್. ಈಗ ನಾನೊಂದು ಆಟಕ್ಕೆ ಹೋಗಿದ್ದೇನೆ, ಬಾಡಿಗೆ ಹೋಗಿ ಬರ್ತೇನೆ, ಬಂದ ಮೇಲೆ ಕಟ್ತೇನೆ ಅಂತ ಹೇಳಿ. ಈ ವಾರ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ವಾರ ಕಟ್ಬೋದಲ್ಲ? ನೆಕ್ಸ್ಟ್ ವಾರ ಅಲ್ಲ, ಅದು ಪುಸ್ತಕ ಇನ್ನೊಬ್ಬರ ಕೊಟ್ರೆ ಒಂದು ₹5 ಕಮ್ಮಿದ್ರು ಸಹ ಪುಸ್ತಕ ಎದ್ದಿಸ್ತಾರೆ. ನೀ ಮತ್ತೆ ಬಂದು ಕಟ್ಟುವೆ ಅದೆಂತ ಹಣ ಹಾಕಿ ಅಂತ ₹5 ಸಹ ಬಿಡುದಿಲ್ಲ. ಹಾಗೆ ನಾವೆಂತ ಮಾಡೋದು ಅವರು ಅಂತ. ಹಾಗ ನಾವು ದುಡಿಕೆ ಹೋದೆ ಅಂದ್ರೆ ಅಲ್ಲಿಗೆ ಸಹ ಕಾಲ್, ಅವ್ರದ್ದು ಕಾಲ್ ತೆಗಿಲಿಲ್ಲ ಅದು ಕಿರಿಕಿರಿ ಆಗ್ತದೆ ನಮ್ಗೆ. ಕಟ್ತೇನೆ ಅಂದ್ರೆ ನಮ್ಗೆ ಒಂದು ₹50 ಕಮ್ಮಿ ಇದ್ರೆ ಅದೇ ಒಂದು ₹50 ಬಾಡಿಗೆ ಆಗಬಹುದು ಅಂತ ನಾವು ಹೋಗ್ತೇವೆ. ಹೋಗಿ ಬರುವಾಗ ಒಂದೇ ಬಾಡಿಗೆದಲ್ಲಿ ನಮಗೆ ಲೇಟ್ ಆಗ್ತದೆ. ಅವ್ರಿಗೆ ಬಾಡಿಗೆ ಹೋಗೋರು ಎಲ್ಲಿ ಅಂತ ಹೇಳ್ತಾರ, ಹೋಗಿ ರಿಟರ್ನ್ ಎಲ್ಲ ಬರ್ಲಿಕ್ಕೆ ಇರ್ತದೆ. ಹಾಗಾಗಿ ಧರ್ಮಸ್ಥಳ ಗ್ರೂಪಿನಿಂದ ನಾವು ಕೆಟ್ಟೋದೆ, ಗೊತ್ತುಂಟಾ, ಕೆಟ್ಟೋಗಿ ಬಿಟ್ಟೆ. ಇವರಿಗೆ ಗುರುವಾರ ಶುಕ್ರವಾರ ವಾರದಲ್ಲಿ ಒಂದೊಂದು ದಿವಸ ಕಲೆಕ್ಷನ್ ಅಂತ ಇರ್ತದೆ. ಅಲ್ಲಿ ಯಾವ ತರ ಸಿಸ್ಟಮ್ ಅಂದ್ರೆ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ 1 ಗಂಟೆಯಲ್ಲಿ ಎಲ್ಲ ಒಂದು 150-200 ಸಂಘಗಳು ಇರ್ತದೆ. ಎಲ್ಲರದು ಕಲೆಕ್ಷನ್ ಆಗ್ಬೇಕು. 5 ನಿಮಿಷ ಲೇಟ್ ಆದ್ರೆ ಮತ್ತೆ ಶುರು ಮಾಡ್ತಾರೆ. ನೋಡಿ, ಈಗ ಬ್ಯಾಂಕಲ್ಲಿ ನಾವು ಕಟ್ಟೋದಿದ್ರೆ ನಮ್ಮ ಅಕೌಂಟ್ ಇಂದ ನಾವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲಾಂದ್ರೆ ಆಟೋ ಟ್ರಾನ್ಸ್ಫರ್ ಇರ್ತದೆ. ಹೀಗೆಲ್ಲ ಸಿಸ್ಟಮ್ ಇರ್ತದೆ. ಇಲ್ಲದಿದ್ರೆ ಒಂದು ವೇಳೆ ನಮ್ಮ ಹತ್ರ ಕಡಿಮೆ ಅಮೌಂಟ್ ಇದ್ರೆ ಇರುವ ಅಮೌಂಟ್ ಕಟ್ ಆಗ್ತದೆ, ಮತ್ತೆ ಇನ್ನೊಂದ್ಸಲ ನಾವು ಅಕೌಂಟ್ಗೆ ಹಾಕಿದಾಗ ಅದು ಕಟ್ ಆಗ್ತದೆ ಲೋನಿಗೆ. ಇವ್ರದ್ದು ಆತರ ಅಲ್ಲ, ₹5 ಕಡಿಮೆ ಇದ್ರು ಬಂದು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಮನೆಗೆ ಬರ್ತಾರೆ. ಮನೆಗೆ ಬರುದಿಲ್ಲ, ಆಟೋ ಸ್ಟ್ಯಾಂಡ್ಗೆ ಬರುದು. ಅಲ್ಲಿ ನಾವು ಮತ್ತೆ ನಮ್ದು ರಿಕ್ಷಾದವ್ರು ನೋಡುದಾಗ ಆಟದವರು ಎಲ್ಲ ಎಂತ ಆಯ್ತು ಅಂತ ಕೇಳಿ ಅವರೆಲ್ಲ ಬರ್ತಾರೆ. ಆಗ ಇವ್ರು ಹೇಳುವಾಗ ಎಂತ ಮಾರ ಅವ್ರು ಹೇಳ್ತಾರೆ, ಅವ್ರಿಗೆ ಬಾಡಿಗೆ ಇಲ್ಲ ಅಂತ ಅವ್ರು ಕಳಿಸ್ತಾರೆ. ಹಾಗಿದ್ರು ಕೇಳುದಿಲ್ಲ, ನೀವು ಕಟ್ಟಿ. ನಾವೊಂದು ಬಾಡಿಗೆ ಹೋದ್ರೆ ಹಾಗೆ ಫ್ರೆಂಡ್ಗೆಲ್ಲ ಕಾಲ್ ಮಾಡಿ ಅದೆಲ್ಲ ಮಾಡಿ ನಮ್ಗೆ ಆಗುದಿಲ್ಲ. ನಮ್ದು ಒಂದಾದ್ರೆ ನಮ್ದು ಗೂಗಲ್ ಪೇ ಆಗಿರ್ತದೆ. ಆಟದಲ್ಲಿ ಒಬ್ಬೊಬ್ರಿಗೆ ಹಣ ಇರುದಿಲ್ಲ, ಅರ್ಜೆಂಟ್ ಬರ್ತಾರೆ, ಗೂಗಲ್ ಪೇ ಮಾಡಿ. ಗೂಗಲ್ ಪೇ ಹೌದು ಸರ್, ನಾವು ಕ್ಯಾಶ್ ಕೊಡ್ಬೇಕು. ನಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುದು ಬ್ಯಾಂಕಿಗೆ ಹೋಗ್ತಾರೆ. ಅದೇ ಅವ್ರದ್ದು ಅಕೌಂಟ್ ಅಂತ ಇದ್ರೆ ಅವ್ರದ್ದು ಅಕೌಂಟ್ ನಂಬರ್ ಪಾಸ್ ಪುಸ್ತಕ ಇದ್ರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಬಹುದು. ಈಗ ಆಟದಲ್ಲಿ ಗೂಗಲ್ ಪೇ ಇರುದು ಗೊತ್ತಾನೆ ಸರ್. ತುಂಬಾ ಜನ ನೋಡಿ ಇದೇ ವಿಷಯಕ್ಕೆ, ಈ ಟ್ರಾನ್ಸ್ಫರ್ ವಿಷಯದಲ್ಲಿ ತುಂಬಾ ಜನ, ಈಗ ಮೊನ್ನೆ ಒಂದು ಕಡೆ ನಾವು ಎರಡು ವಿಷಯದಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವ ತರ ಅಂದ್ರೆ, ದುಡ್ಡು ಕಟ್ಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ಲೇಟ್ ಆಯ್ತು. ಇವರು ಎಷ್ಟೋ ದೂರದಲ್ಲಿ ಹೋಗಿ ಕ್ಯಾಶ್ ತಕೊಂಡು ಬರುವಾಗ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಆಗಿದೆ. ಇವರು ಅಷ್ಟು ಟಾರ್ಚರ್ ಕೊಟ್ಟಾಗಿದೆ. ಇನ್ನೊಂದು ಕಡೆ ಅಷ್ಟೇ, 1 ಗಂಟೆ ಲೇಟ್ ಆಗಿದೆ. ನೀವು ನೋಡಿರ್ಬೋದು ಶೃಂಗೇರಿಯಲ್ಲಿ ನಡೆದ ಘಟನೆ. ನಾವಿಲ್ಲಾಂದ್ರೆ ನೀವು ಹೋಗಿ ನಾವು ಹಣ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರೆ ಇವರು ಕೇಳುದಿಲ್ಲ, ಇವರಿಗೆ ಕ್ಯಾಶೇ ಕೊಡ್ಬೇಕು. ಅಲ್ಲಿ ಗಂಡ ಹೋಗಿ ದುಡ್ಡು ಕಟ್ಟಿ ಬರುವಾಗ ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಾಗಿದೆ. ವಿಷಯ ಗೊತ್ತಿರ್ಬೋದು. ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೋದಲ್ಲ, ಯಾಕೆ ಮಾಡುದಿಲ್ಲ? ಯಾಕಂದ್ರೆ ಇದು ಲೀಗಲ್ ಇಲ್ಲ, ಎಲ್ಲ ಇದರಲ್ಲಿ ಇರೋದು ಡೋಂಗಿ ಇರೋದು. ಹಾಗಾಗಿ ಇವರು
ಕ್ಯಾಶೇ ತಗೊಳ್ತಾರೆ. ಅವ್ರು ಕ್ಯಾಶ್ ತಗೊಳ್ಳೋದು. ಈಗ ಅವ್ರದ್ದು ಒಂದು ಅಕೌಂಟ್ ಬುಕ್ ಸಿಕ್ಕಿದ್ರೆ, ಪಾಸ್ ಪುಸ್ತಕ ಸಿಕ್ಕಿದ್ರೆ ಅದಕ್ಕೆ ಅದೇ ಟ್ರಾನ್ಸ್ಫರ್ ಮಾಡಿ. ನಾವೀಗ ಒಂದು ಡ್ರೈವರ್ ಆಗಿ ಒಂದು ಬೇರೆ ಕಡೆ ಬಾಡಿಗೆ ಹೋದ್ರೆ ಇವರ ಟೈಮ್ ಬರ್ಲಿಕ್ಕೆ ಆಗುದಿಲ್ಲ. ನಾವು ದುಡಿದು ಬರುದಾ ಅಲ್ಲ ಅವ್ರು ಬಿಟ್ಟು ಹಣ ಬಿಟ್ಟದೆ ಬರುದಾ? ಹಣ ಕೊಟ್ರೆ ಬರ್ಬೇಕಲ್ಲ, ಇಲ್ಲದ್ರೆ ನಾವು ಹಾಗೆ ಬಿಟ್ರೆ ಇಲ್ಲಿ ಕಟ್ಲಿಕ್ಕೆ ಹಣ ಇಲ್ಲ. ನಮಗೆ ಬಾಡಿಗೆ ಆದ್ರೆ ಒಂದು, ಈಗ ಮಳೆ ಶುರು ಆಯ್ತಲ್ಲ, ಇನ್ನು ಮಳೆಗಾಲದಲ್ಲಿ ಎಂತ ನೋಡ್ಲಿಕ್ಕೆ ಆಗುದಿಲ್ಲ. ಬಾಡಿಗೆ ಇದ್ರೆ ಆಯ್ತು. ನಾವು ಬೇರೆ ಹೋದ್ರೆ ಬೆಳಿಗ್ಗೆ ಹೋದ್ರೆ ಅಂತೆ ಬರುವಾಗ ಸಂಜೆ 6 ಗಂಟೆ 7 ಗಂಟೆ ಆಗ್ತದೆ. ಅವರು ಅಲ್ಲಿ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನಾವು ಬಂದ್ರೆ ಇಲ್ಲಿ ಲೋನ್ ಕಟ್ಲಿಕ್ಕೆ ಆಗ್ತದಾ? ಹಾಗೆ ನಮ್ದೊಂದು ಸಮಸ್ಯೆ. ಒಂದು ನಾಳೆ ಕಟ್ತೀನಿ ಅಂದ್ರೆ ಆಗುದಿಲ್ಲ, ಇವತ್ತೇ ಕಟ್ಟಬೇಕು. ನೆಕ್ಸ್ಟ್ ವಾರ ಅಡ್ಜಸ್ಟ್ ಮಾಡಿ ಕಟ್ತೇನೆ ಅಂದ್ರೆ ಅದಾಗುದಿಲ್ಲ, ಇವತ್ತೇ ಕಟ್ಟಬೇಕು. ಅವರು ಲೋನ್ ಕೇಳುವಾಗ ನೀವು ಅರ್ಜಿ ಕೊಟ್ರೆ 1 ವಾರ 2 ವಾರ ಕೂಡ ಅವ್ರು ಕೊಟ್ಟಾಗ ನೀವು ತಗೊಳ್ಬೇಕು. 3 ವಾರ ಹೋಗಿದೆ, 3 ವಾರ ಹೋಗಿದೆ. ನಾಳೆ ಕೊಡ್ತೇನೆ, ನಾಡು ಬರ್ತದೆ, ಇವತ್ತು ಬರ್ತೇನೆ ಅಂತ ನಾನು ಅದು ನಂಬಿ ನಮ್ಮ ರಿಕ್ಷಾದವರ ಹತ್ರ 2,000 3,000 ತಗೊಂಡು ನಮ್ದು ಎಂತ ಔಷಧಿ ನಮ್ದು ಯಾರ ಮನೆಯಲ್ಲಿ ಹುಷಾರಿಲ್ಲದ್ರೆ ಒಂದು ಫಂಕ್ಷನ್ ಇತ್ತ ಅದಕ್ಕೆಲ್ಲ ತಗೊಂಡು ಹೋಗುದು. ಇವ್ರ ಧೈರ್ಯ ಇವ್ರು ಮತ್ತೆ ಕೊಟ್ಟು ಮತ್ತೆ 3 ವಾರ 1 ತಿಂಗಳು ಬಿಟ್ಟು ಹಣ ಕೊಟ್ರೆ ಅವ್ರ ಹತ್ರ ನಾವು ಚರೆ ಮಾಡಿ ಹಾಗೆ. ಅದಕ್ಕೆ ಆಗಿ ನಾನು ಎಂತ ಮಾಡುದು, ನಾನು ಇದು ಲೋನ್ ಕಟ್ಟುದಿಲ್ಲ. ಅವ್ರು ಕಟ್ಬೇಕಂದ್ರೆ ನಂಗೆ ಒಂದು ಪಾಸ್ ಪುಸ್ತಕ ಕೊಡ್ಬೇಕು ಅವರು, ಮತ್ತೊಂದು ಬ್ಯಾಂಕ್ ಅಕೌಂಟ್ ಮೈನ್ ಬೇಕೇ ನಂಗೆ. ಇಲ್ಲದ್ರೆ ಅದು ನಾನು ಮತ್ತೆ ಗೂಗಲ್ ಪೇ ಮಾಡಿ ಅದಕ್ಕೆ ಇದು ಮಾಡ್ತೇನೆ, ಸ್ಕ್ಯಾನರ್ ಮಾಡಿ ಇಡ್ತೇನೆ. ಅದು ಮಾಡಿಟ್ರೆ ನಾ ಆಟೋದು ಅವ್ರಿಗೆ ತಿಂಗಳಿಗೆಲ್ಲ ವಾರಕ್ಕೆ ಇದು 1 ತಿಂಗಳು ಕಟ್ಟುದಾದ್ರೆ ಸರಿ ಯಾವ್ದು ಕಟ್ಬೋದು ಅಂತ. ಇದು ಇವರಿಗೆ 1,000 ವಾರದಲ್ಲಿ ಕಟ್ಟಬೇಕಂದ್ರೆ ನಾವು ದುಡಿಬಹುದು. ಒಮ್ಮೊಮ್ಮೆ ಆಗ್ತದೆ, ಒಮ್ಮೊಮ್ಮೆ ಆಗುದಿಲ್ಲ ನಮ್ದು. ಅದಕ್ಕೆ ನಾವು ರಿಕ್ಷಾದಲ್ಲಿ ಆಟೋದಲ್ಲಿ ಅಂಗಡಿ ಆಗ್ಲಿ ವ್ಯಾಪಾರ ನಾವು ಈ 1,500 ದುಡಿದ್ರೆ ನಮಗೆ ಅದು ಗ್ಯಾಸ್ ಹಾಕ್ಬೇಕು, ಬ್ಯಾಂಡೇಜ್ ಉಂಟು, ಎಲ್ಲ ನಾವು ಖರ್ಚು ನೋಡ್ಬೇಕು, ಮನೆದ ಖರ್ಚು ನೋಡ್ಬೇಕು. ನಾವು ಒಬ್ಬೊಬ್ರು ದುಡ್ದು ನಾವು ಇದು ಲೋನೇ ಕಟ್ಟುದ ಅಲ್ಲ ಮನೆದ ಖರ್ಚು ನೋಡು. ಒಂದು ನೆಕ್ಸ್ಟ್ ವಾರ ಕಟ್ತೇನೆ ಅಂದ್ರೆ ಅದಕ್ಕೂ ಬಿಡುದಿಲ್ಲ ಅವರು. ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿ. ಈಗ ನಂಗೆ ಅವರು ಎಂತ ಅಂತ ಬೇಕು ಅದು, ಮತ್ತೆ ಒಂದು ನಾವು ಬಡ್ಡಿ ಅಂತ ಕಟ್ಟಿದ ಅದಕ್ಕೆ ಅಸಲ ಆಗಲಿ ಇದಾಗಲಿ ಎಂತ ಸಿಗುದಿಲ್ಲ. ಅದ್ರಲ್ಲಿ ಪ್ರೂಫ್ ಉಂಟಾ? ಅದ್ರಲ್ಲಿ ಒಂದು ಪ್ರೂಫ್ ಅಲ್ಲಿ ನಮ್ದು ಹೆಸರು ಅಭಿಜಿತ್ ಅಂತ, ಅದ್ರಲ್ಲಿ ಒಂದು ಲೈನ್ ಅಲ್ಲಿ ಇರುವುದು ಒಂದು 10 ಇದು ಬರ್ತದೆ, 10 ಹೆಸರು ಉಂಟು ಲೈನ್ ಆಗಿ. ಅದ್ರಲ್ಲಿ ಆ ಸಾಲ ಯಾವ್ದು, ಬಡ್ಡಿ ಯಾವ್ದು ಎಂತ ಬರುದಿಲ್ಲ. ನಿಮ್ದು ಸುರಕ್ಷಾ ಹಳೆ ಲೋನು ಹೊಸ ಲೋನು ಎಲ್ಲ ಹಾಕಿರ್ತಾರೆ. ಯಾವ್ದಕ್ಕೆ ಎಷ್ಟು ಹೋಗ್ತದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮ್ಗೆ ಅದಕ್ಕೆ ಬ್ಯಾಂಕ್ ಅಲ್ಲಿ ಆದ್ರೆ ನಮ್ದೊಂದು ಮೊಬೈಲ್ ಮೆಸೇಜ್ ಎಲ್ಲ ಬರ್ತದೆ. ನಾವು ಅಕೌಂಟ್ ಪಾಸ್ ಪುಸ್ತಕ ಇದ್ರೆ ಎಂಟ್ರಿ ಮಾಡ್ತೇವೆ. ಎಂಟ್ರಿ ಮಾಡಿದ್ರೆ ಅದ್ರಲ್ಲಿ ಇಷ್ಟು ಇದೆ, 1 ರೂಪಾಯಿ ಬಡ್ಡಿ ಬಿದ್ದಿದೆ, 2 ರೂಪಾಯಿ ಅಸಲಿದೆ, ಹಾಗೆ ನಮಗೆ ಗೊತ್ತಾಗ್ತದೆ. ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ನಿಮ್ಗೆ ಯಾವ್ದಕ್ಕೂ ಕೂಡ ಇನ್ಶೂರೆನ್ಸ್ ಇಲ್ಲ. ಹಾಗೆ ಇನ್ಸೂರೆನ್ಸ್ ಅಂತ ಇಲ್ಲ ಸರ್, ಇಲ್ಲಿ ಮಾತ್ರ ಅದು. ಇಲ್ಲ ಬೇರೆ ಯಾವುದೇ ಸ್ವಸಹಾಯ ಸಂಘದಲ್ಲಿ ಕೂಡ ಇನ್ಶೂರೆನ್ಸ್ ಕಡ್ಡಾಯ ಇಲ್ಲ. ಇಲ್ಲಿ ನಿಮ್ಗೆ ಲೋನ್ ಸಿಗ್ಬೇಕಾದ್ರೆ ಇನ್ಶೂರೆನ್ಸ್ ಮಾಡ್ಲೇಬೇಕು. ಇವ್ರದ್ದು ಇನ್ಸೂರೆನ್ಸ್ ಅದೆಲ್ಲ ಉಂಟಂತ ಹೇಳ್ತಾರೆ. ಅದಕ್ಕೆ ಎಂತ ವ್ಯಾಲ್ಯೂ ಸಹ ಇಲ್ಲ. ಅದನ್ನ ನಾನು ತಗೊಂಡು ನಮ್ದು ಎಂತ ಆಸ್ಪತ್ರೆಯಲ್ಲಿ ಅಂತ ಕೊಟ್ರೆ ಇದ್ರ ಪಾಸ್ ಮಾಡ್ಲಿಕ್ಕೆ ನೋಡ್ಲಿ ಸರ್ ಅಂತ ಕೊಟ್ರೆ ಸುರಕ್ಷದಲ್ಲಿ ಎಂತ ಮಣ್ಣು ಸಹ ಆಗುದಿಲ್ಲ, ಅದ್ರಲ್ಲಿ ಎಂತ ಸಿಗುದಿಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದೆಂತ ಅಂತ ಗೊತ್ತಾಗ್ತಿಲ್ಲ ನಮಗೆ. ಅದೆಂತ ಸತ್ಯ ಹೇಳುದಾ ಸುಳ್ಳು ಹೇಳ್ತಾರ, ಅದಕ್ಕೆ ಒಂದು ಪ್ರೂಫ್ ಸಹ ಇಲ್ಲ. ಹಾಗಾಗಿ ನಾವು ಇದು ಎಂತಂತ ನಾವು ನಂಬಬೇಕು. ಉಳಿತಾಯ ಸಹ ಅದ್ರ ಲೆಕ್ಕನೇ ಇಲ್ಲ ನಮಗೆ. ಉಳಿತಾಯಕ್ಕೆ ಬಡ್ಡಿ ಕೊಡುದಿಲ್ಲ ಅಲ್ಲ, ಅದು ಉಳಿತಾಯ ಎಷ್ಟಾಗಿದೆ ಅಂತ ಅದು ಉಳಿತಾಯ ಅವರು ಕಲೆಕ್ಷನ್ ಮಾಡುವಾಗೇನಿಲ್ಲ. ನಾವು ಡಾಕ್ಯುಮೆಂಟ್ ನಿಮಗೆ ಕೊಟ್ಟಿದ್ದಾರೆ, ಅದನ್ನ ನೋಡಿ. ಉಳಿತಾಯ ಕಲೆಕ್ಷನ್ ಮಾಡುವಾಗೆ ಇಲ್ಲ. ಇದ್ರ ಮೇಲೆ ಕೇಸ್ ಕೂಡ ಆಗಿದೆ. ಆ ಕೇಸ್ ಈಗ ಅದಕ್ಕೆ ಸ್ಟೇ ತಂದಿದ್ದಾರೆ. ಅದು ವಿಚಾರಣೆ ಈಗ ನಡೆದ್ರೆ ಒಂದು ವೇಳೆ ಇವರು ತಪ್ಪು ಅಂತ ಸಾಬೀತಾದ್ರೆ 3 ವರ್ಷ ಜೈಲು ಶಿಕ್ಷೆ ಕೂಡ ಇದೆ ಇದರಲ್ಲಿ. ಆ ಕೋರ್ಟ್ ಅಲ್ಲಿ ಸ್ಟೇ ಯಾಕೆ ತಂದಿದ್ದಾರೆ? ಸ್ಟೇ ತೆಗಿಲಿ, ತೀರ್ಪು ಬರ್ಲಿ, ಗೊತ್ತಾಯ್ತಾ? ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಅಂತ ಎಲ್ಲ ಗೊತ್ತಾಗ್ತದಲ್ಲ ಜನರಿಗೆ. ಯಾಕೆ ಸ್ಟೇ ತಂದಿದ್ದಾರೆ ಅಲ್ವಾ? ಅವ್ರು ಸರಿ ಇಲ್ಲದಿದ್ರೆ ಮಾತ್ರ ಸ್ಟೇ ತರ್ತಾರೆ ಅಲ್ವಾ? ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ. ಹಾಗಾಗಿ ನೀವು ತೀರ್ಮಾನ ಮಾಡಿದ್ರೆ ಇನ್ನು ಕಟ್ಟುವುದಿಲ್ಲ ಸರ್. ನಾನು ಅವರು ಇದೆಲ್ಲ ನಂಗೆ ಬ್ಯಾಂಕಿಂದ ಎಂತೆಲ್ಲ ಉಂಟು, ಪಾಸ್ ಪುಸ್ತಕ, ATM ಕಾರ್ಡ್ ಎಲ್ಲ ಸಿಗ್ತದೆ. ಈಗ ಒಂದು ಅರ್ಜೆಂಟ್ ಬೇಕಾದ್ರೆ ಒಂದು ATM ಹಣ ತೆಗಿಬಹುದು ಅದಕ್ಕೆ ಹಾಕಿದ್ರೆ. ಇದು ಹಾಗೆ ಅಲ್ಲ, ಇವರ ಗ್ರೂಪ್ ಅಲ್ಲಿ ಬಂದು ಕೇಳ್ಬೇಕು. ಇಲ್ಲಿ ನಾಯಿ ಎಲ್ಲ ಕಾಯ್ತದಲ್ಲ, ಹಾಗೆ ಕಾಯ್ಬೇಕು ನಾವು. ಹಾಗೆ ಈಗ ಪ್ರತಿಯೊಬ್ರು ಕೇಳುವಂತ ಪ್ರಶ್ನೆ, ನಿಮ್ಗೆ ತೆಗೆಯುವಾಗ ಗೊತ್ತಾಗ್ಲಿಲ್ವಾ ಇದು ಅಂತ? ಈಗ ಯಾಕೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ನಿಮ್ಗೆ? ತೆಗಿಯುವಾಗ ನಾನು ಗ್ರೂಪೇ ಬೇಡ ಅಂತಿದ್ದೆ ಸರ್. ನಾನು ಅವರೇ ಮನೆ ಬಂದು ನೀವು ಗ್ರೂಪ್ ಮಾಡು ನಿಮ್ಗೆ ಒಳ್ಳೇದು ಅಂತ, ನಾವು ಬೇಡ ಅಂದ್ರು. ನೀವು ಮಾಡಿ ಅಂತ ಹೇಳಿದ್ರು. ನಂಗೆ ಗ್ರೂಪಿನ ಇಷ್ಟೇನಿಲ್ಲ, ಇಲ್ಲ ಯಾವ್ದೇ ಗ್ರೂಪ್ ಅಲ್ಲಿ ಇಲ್ಲ. ನಾನು ಒತ್ತಾಯ ಮಾಡಿ ಸೇರಿಸಿದ್ದಾರೆ. ಒತ್ತಾಯ ಮಾಡಿ ಸೇರಿಸಿ ಮತ್ತೆ ಅವ್ರು ಹೇಳಿದ್ರು ಬಾಕಿದವರು ಇದ್ದಾರಲ್ಲ ಅವ್ರು ಬೇಕಾ ನಂಗೆ ಒಂದು ಲೋನ್ ಬೇಕಂತ ಹೇಳಿದ್ರು. ನೀವು 5 ಜನ 6 ಜನ ಒಟ್ಟು ತೆಗೆದ್ರೆ ಮಾತ್ರ ಸಿಗುದು ಅಂತ ಆಯ್ತು. ಪಾಪ ನನ್ನಿಂದ ಇನ್ನು 5 ಜನಕ್ಕೆ ಕಷ್ಟ ಅಂತ ನಾನು ಇಲ್ಲ, ನಂಗೆ ಲೋನೇ ಬೇಡಿತ್ತು. ಹಾಗೆ ಆಗಿದ್ದು. ನಿಮ್ಗೆ ಬೇಡ ಅಂದ್ರೂ ಲೋನ್ ತಗೊಳ್ಳಿ ಅಂತ. ಮತ್ತೆ ಒಂದು ಅವರಿಗೆ ಒಂದು ಪ್ರೂಫ್ ಅಂದ್ರೆ ಮತ್ತೆ ತಮ್ಮ ಕೊಡ್ಬೇಕಂತೆ. ಇದ್ರಲ್ಲಿ ಅದು ಬೇರೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದೆಂತ ನಮಗೆ ಒಂದು ಸಹ ಗೊತ್ತಾಗುದಿಲ್ಲ. ಬ್ಯಾಂಕ್ ಅಲ್ಲಿ ಹೋದ್ರೆ ಅದೆಂತ ಇಲ್ಲ, ಒಂದು ಸೈನ್ ಹಾಕಿ ಮತ್ತೆ ಎಬ್ಬೆಟ್ ಅಂತ ಪೇಪರ್ ಅಲ್ಲಿ ಅದು
ಎಲ್ಲ ಹಾಕ್ತಾರೆ, ಅದೇ ಪ್ರೂಫ್ ಉಂಟು ಅದಕ್ಕೆ. ಅವ್ರು ನಮಗೆ ಒಂದು ಪಾಸ್ ಪುಸ್ತಕ ಅದೆಲ್ಲ ಕೊಡ್ತಾರಲ್ಲ, ಇದಕ್ಕೆ ಎಂತ ಪ್ರೂಫ್ ಇಲ್ಲ ಸರ್. ಬೇರೆ ಸ್ವಸಹಾಯ ಸಂಘದಲ್ಲಿ ಆತರ ತಂಬು ಸಿಸ್ಟಮ್ ಇಲ್ಲ, ಎಂಟ್ರಿ ಮಾಡ್ಕೊಂಡು ಎಲ್ಲ ನೋಡ್ಬೋದಲ್ಲ ನಮಗೆ. ಇವರು ಬೇರೆ ಎಲ್ಲ ಬೇಡದೇ ಇರೋ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ತಂಬು ಸಿಸ್ಟಮ್, ಸೈನ್ ಮಾಡೋದು, ಮೀಟಿಂಗ್ ಮಾಡೋದು ಎಲ್ಲ ಸ್ಟ್ರಿಕ್ಟ್ ಇರ್ತದೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಯಾಕೆ ಮಾಡುದಿಲ್ಲ? ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಯಾಕೆ ಮಾಡುದಿಲ್ಲ? ಇನ್ನು ಮುಂದೆ ಎಲ್ಲರೂ ಕೇಳಿ, ಆನ್ಲೈನ್ ನಲ್ಲೇ ನಾವು ಕಟ್ತೇವೆ ಯಾಕೆ? ಆಗ ನಿಮ್ಗೆ ಸಾಕ್ಷಿ ಕೂಡ ಇರ್ತದೆ, ಪ್ರೂಫ್ ಕೂಡ ಇರ್ತದೆ. ನಾಳೆದು ಪುಸ್ತಕ ಇಲ್ಲ, ಪುಸ್ತಕ ಮಿಸ್ ಆಗೋಯ್ತು ಅಂದ್ರೆ ನೀವು ಕಟ್ಟಿದ್ದ ದುಡ್ಡು ಅವರು ಕಟ್ಲೇ ಇಲ್ಲ ಅಂತ ಹೇಳ್ತಾರೆ. ನೀವು ಕಟ್ಟಿದ್ದೆ ಎಷ್ಟು ಅಂತ ಹೇಳ್ತಾರೆ. ನೀವೀಗ ಎಷ್ಟು ಕಟ್ಟಿದ್ದೀರಾ ದುಡ್ಡು, ನೀವು ಅಷ್ಟು ಕಟ್ಲೇ ಇಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ತೀರಾ ಆಗ? ಹಾಗೆಂತ ಮತ್ತೆ ಇನ್ನು ಕಟ್ಟುದಿಲ್ಲಲ್ಲ, ಇನ್ನು ಬಿಲ್ಕುಲ್ ಕಟ್ಟುದಿಲ್ಲ. ನಾನು ಎಂತ ಬೇಕಾದ್ ಮಾಡ್ಕೊಳ್ಳಿ, ಎಂತ ಕಂಪ್ಲೇಂಟ್ ಬೇಕಾದ್ ಕೊಡ್ಲಿ, ನಾನು ಮತ್ತೆ ಹೋಗಿ ಮಾತಾಡ್ತೇನೆ. ನಂಗೆ ಪ್ರೂಫ್ ಎಲ್ಲ ಅವರೆಲ್ಲ ಕೊಡ್ಲಿ. ಈಗ ಕಂಪ್ಲೇಂಟ್ ಕೊಡಿ, ಯಾಕೆ ಕಂಪ್ಲೇಂಟ್ ಕೊಟ್ಟು ಕೇಳ್ತೀನಿ. ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನೀವು ಅದರಲ್ಲಿ ಫೈಟ್ ಮಾಡ್ಲಿಕ್ಕೆ ತಯಾರಿದ್ದೀರಿ? ನಾನು ತಯಾರಿದ್ದೇನೆ. ಅದು ಫೇಲ್ ಗೋಪ್ ಬಿಡುದಿಲ್ಲ, ಕಂಪ್ಲೇಂಟ್ ಮಾಡ್ಲಿ. ಅವರು ಫೇಲ್ ಗೋಪ್ ಇಲ್ಲಲ್ಲ, ಮಾಡುದಿಲ್ಲ ಅಂತ ಗೊತ್ತುಂಟು ನಂಗೆ. ಅವ್ರು ಪ್ರೂಫ್ ಇಲ್ಲದ್ರೆ ಎಂತ ಮಾಡ್ತಾರೆ, ಕಂಪ್ಲೇಂಟ್ ಕೊಡ್ಲಿ ಸ್ಟೇಷನ್ ಅಲ್ಲೆಲ್ಲ. ನಾನು ಹೋಗಿ ಮಾತಾಡ್ತೇನೆ. ಕಂಪ್ಲೇಂಟ್ ಮಾಡುದಿಲ್ಲ ಅಂತ ನಿಮ್ಗೆ ಗೊತ್ತುಂಟು? ಮಾಡುದಿಲ್ಲ ಅವ್ರಿಗೆ, ಅವ್ರು ಅಷ್ಟು ಇದಲ್ಲ, ಅವ್ರು ಬುದ್ಧವರಂತ ಗೊತ್ತುಂಟು ನಂಗೆ. ನಿಮ್ಗೆಲ್ಲ ಸಾಕ್ಷಿ ಸಿಕ್ಕಿದೆ ಅವ್ರು ಎಂತ ಎಲ್ಲ ಮಾಡ್ತಾರೆ, ಎಂತ ಮಾತಾಡ್ತಾರೆ ಸರಿ ಗೊತ್ತುಂಟು ನಂಗೆ. ಕಂಪ್ಲೇಂಟ್ ಮಾಡುದಿಲ್ಲ, ಕಂಪ್ಲೇಂಟ್ ಮಾಡಿದ್ರೆ ಮಾಡ್ಲಿ, ಮತ್ತೆ ನಾನು ಹೋಗಿ ಮಾತಾಡ್ತೇನೆ. ಈಗ ನಮ್ಮನ್ನು ಕಾಂಟ್ಯಾಕ್ಟ್ ಹೇಗೆ ಮಾಡಿದ್ರಿ? ನಾನೀಗ ಯೂಟ್ಯೂಬ್ ಎಲ್ಲ ಬಾಡಿಗಿಲ್ಲದ ಹೊತ್ತಲ್ಲಿ ಮೊಬೈಲ್ ನೋಡ್ತಾ ಇದ್ದೆ. ನಾನು ಅವ್ರನ್ನ ನೋಡಿದೆ, ರವಿಯನ್ನ ನೋಡಿದೆ. ರವಿಯನ್ನ ನೋಡಿ ಮತ್ತೆ ಈಗ ನೋಡುವ ಅವ್ರ ಹತ್ರ ನಂಗೆ ಒಂದು ಸಪೋರ್ಟ್ ಕೊಟ್ಟು. ನಾನು ಇದಕ್ಕಿಂತ ಮುಂಚೆನೆ ಎನ್ಸ್ಕೊಂಡಿದ್ದೆ, ಮತ್ತೆ ಈಗ ಬಿಟ್ಟು ನೋಡಿ ಮತ್ತೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದೆ. ಈಗ ಅಂತ ಹೇಳಿದ್ರು, ಮತ್ತೆ ನಾನು ಅವರನ್ನೇ ಕರೆಸಿದ್ದು. ಈಗ ಅವರನ್ನೇ ಕರೆಸಿದ್ದು, ನಾನೇ ಕಳಿಸಿದ್ದು. ಎಷ್ಟು ವಾರ ಆಯ್ತು ನೀವು ನಿಲ್ಸಿ? ನಾನೊಂದು 2 ವಾರ ಆಯ್ತು. 2 ವಾರ ಆಯ್ತು ನಿಲ್ಸಿ. ಬೇರೆಯವರು ಏನ್ ಅಂದ್ರು ಕೂಡ ಏನ್ ತಲೆ ಕೆಡಿಸಿಕೊಳ್ಳ ಹೋಗ್ಬೇಡಿ. ಅವರು ಕಟ್ಟಬೇಕು, ಇಲ್ಲದಿದ್ರೆ ಅವರ ವಿಷಯವನ್ನು ನೋಡ್ಕೊಂಡು ಅವ್ರು ಸುಮ್ನೆ ಇರ್ಬೇಕಲ್ವಾ? ನಿಮ್ಮ ವಿಷಯ ಅವ್ರಿಗೆ ಹಾಗೆ, ನೀವು ದುಡಿಯೋದು, ನೀವು ತಿನ್ನೋದು. ಯಾಕಂದ್ರೆ ಸದ್ಯದಲ್ಲೇ ಇದು ಒಂದು ತೀರ್ಮಾನ ಬರ್ಲಿಕ್ಕಿದೆ. ಈಗ ಹೈಕೋರ್ಟ್ಗೆ ನಾವು ಈಗ ಅರ್ಜಿ ಕೂಡ ರೆಡಿ ಮಾಡ್ತಾ ಇದ್ದೇವೆ. ಇದ್ರ ಮೇಲೆ ಕಂಪ್ಲೇಂಟ್ ಕೂಡ ಹೋಗ್ತಾ ಇದ್ದೇವೆ ನಾವು. ಇದಕ್ಕೆ ಒಂದು ಕೊನೆ ಆಗ್ತದೆ. ಸರ್, ನಿಮ್ಮ ಹೆಸರು? ಯೋಗೀಶ್ ಅಂತ. ನಿಮ್ಮ ಊರು? ಇದೇ ಊರು. ಯಾವ ಊರು ಇದು? ಮಜೂರು. ಇದೇ ಊರು ನಾವು. ಈಗ ಈ ನಿಮ್ಮ ಸ್ವಸಹಾಯ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮದ್ರಲ್ಲಿ 5 ಜನ ಇದ್ದಾರೆ. 5 ಜನ ಇರೋದು. ನೀವೀಗ ಲೋನ್ ತಗೊಂಡಿದ್ದೀರಿ? ಎಷ್ಟು ಲೋನ್ ಇದೆ? ನನ್ನಷ್ಟು ಒಂದು 70,000 ಇರ್ಬೋದು ಅಷ್ಟು. 70,000. ಯಾವಾಗ ಲೋನ್ ತಗೊಂಡಿದ್ದು ನೀವು? ಅದು ಮುಂಚೆ ತಗೊಂಡೆ ನಾನು, ಒಂದು ಹೋದ ವರ್ಷ. ಮತ್ತೆ ಮಧ್ಯದಲ್ಲಿ ಒಂದು 30,000 ತಗೊಂಡೆ ಅಷ್ಟೇ. ಒಟ್ಟಿಗೆ ಒಂದು 70,000 ಅಷ್ಟೇ. ಎಷ್ಟು ವರ್ಷ ಆಯ್ತು ನೀವು ಸಂಘಕ್ಕೆ? 3 ವರ್ಷ ಆಯ್ತು. ನಾನು 3 ವರ್ಷ ಆಯ್ತು. 3-4 ಆಗಿದೆ, ನನಗೆ ಗೊತ್ತಿಲ್ಲ ಅಂದಾಜು. ನಮ್ಮ ಪರಿಚಯ ಹೇಗಾಯ್ತು? ಅವರು ರವೀಂದ್ರ ಸರ್ ಯೂಟ್ಯೂಬ್ ಅಲ್ಲಿ ನೋಡಿ ಪರಿಚಯ ಆಗಿದೆ. ಫೋನ್ ಮಾಡಿದ್ರೆ? ಈಗ ನೀವು ಸಂಘದ ಲೋನ್ ಕಟ್ಟುದನ್ನು ನಿಲ್ಸಿದ್ದೀರಾ? ನಿಲ್ಸಿದ್ದೀನಿ. ಎಷ್ಟು ಸಮಯ ಆಯ್ತು ನಿಲ್ಸಿ? ಒಂದು 2 ವಾರ ಆಯ್ತು. 2 ವಾರ ಆಯ್ತಾ? ನಾನು ಮತ್ತೆ ಅವರು ಅಭಿ ಒಟ್ಟಿಗೆ. ಯಾಕೆ ಗೊತ್ತಾಯ್ತು ನಿಮ್ಗೆ ಈಗ ಸಂಘ ಸರಿ ಇಲ್ಲ ಅಂದ್ರೆ ಅದರಲ್ಲಿ ಬಡ್ಡಿ ಎಲ್ಲ ಜಾಸ್ತಿ ಆಗ್ತಾ ಉಂಟು. ಲೆಕ್ಕಾಚಾರ ಮಾಡಿದ್ರೆ? ಅಲ್ಲ, ಲೆಕ್ಕಾಚಾರ ಗೊತ್ತಾಗ್ತದೆ ಎಷ್ಟು ಬಡ್ಡಿ. ನಮ್ದೆಲ್ಲ ಇದಿಲ್ಲ ಅದ್ರಲ್ಲಿ, ಎಲ್ಲ ಅಸಲೇ ಕಟ್ಟುದಷ್ಟೇ. ಬಡ್ಡಿ ಅದು ಅಸಲ್ ಇಲ್ಲ, ಬಡ್ಡಿಗೆ ಹೋಗ್ತಾ ಉಂಟು. ಆಮೇಲೆ ತುಂಬಾ ಜನ ಹತ್ರ ಕೇಳ್ದೆ ಬಂದ್ ಮಾಡುವ ಅಂತ ಕೇಳ್ದೆ. ಒಮ್ಮೆ ಮೇಲೆ ಬಂದ್ ಮಾಡ ಮಾರ, ಅದು ಎಂತ ನನಗೆ ಬಡ್ಡಿ ಕಟ್ಟಿ ಸಾಕಾಗೋಗಿದೆ. ತುಂಬಾ ಬಡ್ಡಿಗೆ ಆಗಿದೆ ಮಾರ, ನೀನು ಮುಂದೆ ಬಾ ಅಂತ ಹೇಳ್ತಿದ್ರು. ನನಗಂದ್ರೆ ಇವರ ಮುಖಾಂತರ, ಜ್ಯೋತಕ್ಕನ ಮುಖಾಂತರ ನಾನು ಬಂದದಷ್ಟೇ, ಅವರು ಮೈನ್. ಮತ್ತೆ ಎಂತ ಮಾಡುದು, ಮತ್ತೆ ಅವರಿಗೆ ರವೀಂದ್ರ ಸರ್ಗೆ ಫೋನ್ ಮಾಡಿದೆ, ಅವರು ಬಂದು. ನೀವು ಕೂಡ ಅಷ್ಟೇ, ಈಗ ಬಡ್ಡಿ ಲೆಕ್ಕಾಚಾರ ನೋಡಿದ್ರೆ ಬಡ್ಡಿ ಜಾಸ್ತಿ ಇದೆ. ಹೆಚ್ಚುವರಿ ಬಡ್ಡಿ ಕಟ್ಟಿದ್ದು ನಿಮಗೆ ಲೆಕ್ಕ ಸಿಗಬೇಕು, ಆಮೇಲೆ ಏನು ತೀರ್ಪು ಆಗ್ಬೇಕು. ಹೆಚ್ಚುವರಿ ಕಟ್ಟಿದ್ದಕ್ಕೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಕೊಡಬೇಕು. ಇನ್ನು ಉಳಿದದ್ದು ಕಟ್ಲಿಕ್ಕೆ ಇದ್ರೆ ನೀವು ಸ್ವಸಹಾಯ ಸಂಘದ ಪಾಸ್ಬುಕ್ ಈಗ ನಾವು ನೋಡಿ ಪ್ರತಿಯೊಂದು ಊರಲ್ಲಿ ಕೂಡ ನಾವು ಹೋಗಿ ಹೇಳುವಂತದ್ದು, ನೀವು ನಿಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೇಳಿ, ನೀವು ಸ್ವಸಹಾಯ ಸಂಘದ ಪಾಸ್ ಪುಸ್ತಕಕ್ಕೆ ಕಟ್ಟಿ ಅಂತ ಹೇಳ್ತೇವೆ. ಯಾಕಂದ್ರೆ 7% ವರೆಗೂ ಸ್ವಸಹಾಯ ಸಂಘದಲ್ಲಿ ಏನು ಬಡ್ಡಿ ಇವರು ಕಟ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚುವರಿ ಎಷ್ಟು ಸ್ವಸಹಾಯ ಸಂಘದಲ್ಲಿ ಬಡ್ಡಿ ಇದೆ, ಆ ಹೆಚ್ಚುವರಿ ಬಡ್ಡಿ ಏನು 5% ವರೆಗೂ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ. ಅದು ಸ್ವಸಹಾಯ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ, ನಿಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ. ಹಾಗಾಗಿ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೇಳಿ ಅಂತ ಹೇಳುದು. ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಸಿಗ್ಲಿಲ್ಲ ಅಂದ್ರೆ ಆ ದುಡ್ಡು ಯಾರಿಗೆ ಹೋಗ್ತದೆ? ಅವರಿಗೆ ಹೋಗ್ತದೆ. ಗೊತ್ತಾಯ್ತಾ? ಇಲ್ಲಿ ಕೂಡ ಬಡ್ಡಿ, ಅಲ್ಲಿ ಸಬ್ಸಿಡಿ ಕೂಡ. ನೋಡಿ, ಒಂದು ಸಣ್ಣ ಲೆಕ್ಕಾಚಾರ ನಾನು ಹೇಳ್ತೇನೆ. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ವರ್ಷಕ್ಕೆ 40,000 ಕೋಟಿ ಲೋನ್ ಕೊಡ್ತಾರೆ. ಗೊತ್ತಾಯ್ತಾ? 40,000 ಕೋಟಿ. ಅದರಲ್ಲಿ 5% ಸರ್ಕಾರದಿಂದ ಸಬ್ಸಿಡಿ ಬಂದ್ರೆ ದುಡ್ಡು ಎಷ್ಟಾಯ್ತು ಲೆಕ್ಕಾಚಾರ ಮಾಡಿ. 2,000 ಕೋಟಿ ದುಡ್ಡು ಇವರ ಸಬ್ಸಿಡಿ ಹಣವನ್ನು SKDRDP ಅವರು ತಿಂತಾ ಇದ್ದಾರೆ.
ಯಾಕಂದ್ರೆ ಇವರಿಗೆ ಪಾಸ್ ಪುಸ್ತಕ ಕೊಡ್ತಾ ಇಲ್ಲ. ಇದು ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಬರ್ತಾ ಇರೋದು. 2,000 ಕೋಟಿ ವರ್ಷಕ್ಕೆ ಇವರ ಸ್ವಸಹಾಯ ಸಂಘದ ಹಣವನ್ನು ಅವರು ತಿಂತಾ ಇದ್ದಾರೆ. ಬರೀ ಇದೆಷ್ಟೇ ಇಲ್ಲ, PRK ಯಲ್ಲಿ 400 ಕೋಟಿ ವರ್ಷಕ್ಕೆ, ಉಳಿತಾಯದಲ್ಲಿ ವರ್ಷಕ್ಕೆ 550 ಕೋಟಿ. ಇಷ್ಟು ದುಡ್ಡನ್ನು ಅದಕ್ಕೆ ಯಾವುದೇ ಬಡ್ಡಿ ಇಲ್ಲ, ಉಳಿತಾಯ ಅವರು ಕಲೆಕ್ಷನ್ ಮಾಡುವಾಗೆ ಇಲ್ಲ, PRK ಕಲೆಕ್ಷನ್ ಮಾಡುವಾಗೆ ಇಲ್ಲ, ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಇಷ್ಟು ದುಡ್ಡನ್ನು ಅವರು ತಿಂತಾ ಇದ್ದಾರೆ. ಅದು ಅಲ್ಲದೆ ಹೆಚ್ಚುವರಿ ಬಡ್ಡಿ. ಒಂದು ವರ್ಷಕ್ಕೆ ಸಾಧಾರಣವಾಗಿ ಹೆಚ್ಚು ಕಮ್ಮಿ ಒಂದು 20,000 ಕೋಟಿ ಹಣವನ್ನು ಬಡವರಿಂದ ದರೋಡೆ ಮಾಡ್ತಾ ಇದ್ದಾರೆ. ಸಬ್ಸಿಡಿ ಹಣವನ್ನು ಜಾಸ್ತಿ ಮಾಡಿ ನಮಗೆ ಇನ್ನೂ ತಿನ್ಲಿಕ್ಕೆ ಜಾಸ್ತಿ ದುಡ್ಡು ಕೊಡಿ ಅಂತ ಕರೆದಿದ್ದಾರೆ. ಮೊನ್ನೆ ಬಂದು ಮೀಟಿಂಗ್ ಮಾಡಿ ಹೋಗಿದ್ದಾರೆ. ಇದಕ್ಕೆಲ್ಲ ತೀರ್ಮಾನ ಕೊಡುವಂತದ್ದು ನೀವು. ದುಡ್ಡನ್ನು ಲೂಟಿ ಮಾಡಿದ್ದಾರೆ ನಿಮ್ಮಿಂದ, ಅದೆಲ್ಲ ಬಡ್ಡಿ ಸಮೇತ ನಿಮಗೆ ಸಿಗ್ಬೇಕು. ಬಿಡಬೇಡಿ ನೀವು ಬಿಡಬೇಡಿ. ನೀವು ಕಟ್ಟದೆ ಬಾಕಿ ಇಡುವುದು ಮಾತ್ರ ಅಲ್ಲ, ಇದನ್ನು ನಾವು ನಿಮ್ಮನ್ನು ಕೋರ್ಟಿಗೆ ಬೇರೆ ಕರ್ಕೊಂಡು ಹೋಗ್ತೇವೆ. ಇಲ್ಲಿ ತನಕ ನಿಮ್ಗೆ ಎಲ್ಲೆಲ್ಲಿ 1 ರೂಪಾಯಿ ಕೂಡ ಹೆಚ್ಚುವರಿ ಏನ್ ತಗೊಂಡಿದ್ದಾರೆ ಅದನ್ನು ಇವರು ಎಲ್ಲ ವಾಪಸ್ ಕೊಡ್ಬೇಕು. ವಾಪಸ್ ಕೊಡ್ಬೇಕು, ಸಿಗ್ಲೇಬೇಕು. ಅದು ನಿಮ್ಮ ಹಣ, ನೀವು ಕಷ್ಟಪಟ್ಟು ದುಡಿದು ಇವರಿಗೆ ಕೊಟ್ಟಿರುವಂತಹ ಹಣ, ದೇವರ ಹೆಸರಲ್ಲಿ ಲೂಟಿ ಮಾಡಿರುವಂತಹ ಹಣ. ನಿಮ್ಮನ್ನು ಬಡವರನ್ನು ಕಡು ಬಡವರನ್ನಾಗಿಸುವ ಯೋಜನೆಯೇ ಧರ್ಮಸ್ಥಳ ಸ್ವಸಹಾಯ ಸಂಘ ಯೋಜನೆ. ಇದು ಮಾಡಿರುವಂತದ್ದು ಗ್ರಾಮಾಭಿವೃದ್ಧಿ ಯೋಜನೆ ಅಲ್ಲ. ನೋಡಿ, ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ರೆ, ಸರಿಯಾಗಿ ಮಾಡ್ತಾ ಇದ್ರೆ ಇವರ ಮನೆ ಪರಿಸ್ಥಿತಿ ಈ ತರ ಇರ್ತಾ ಇರ್ಲಿಲ್ಲ. ನೋಡಿ, 7 ವರ್ಷದಿಂದ ಇದ್ದಾರೆ. ನಿಮ್ಮ ಮನೆ ಪರಿಸ್ಥಿತಿ ಕೂಡ ಇದೇ ತರ ಇರಬಹುದು, ಗೊತ್ತಿಲ್ಲ. ನಾವು ಎಲ್ಲ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬೇಕಾದ್ರೆ ನಾವು ಬರ್ತೇವೆ. ನೋಡಿ, ಎಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳ ಮನೆಯ ಪರಿಸ್ಥಿತಿ ಇರುವುದು ಇದೇ ತರ. ನೋಡಿ, ಈ ತರ ಜನರನ್ನು ದರೋಡೆ ಮಾಡ್ತಾ ಇದ್ದಾರೆ. ಯಾವುದೇ ರಾಜಕಾರಣಿಗಳಾಗ್ಲಿ, ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ಯಾರು ಕೂಡ ಬರುವುದಿಲ್ಲ. ಇದನ್ನು ನಾವೇ ಮಾಡ್ಬೇಕಷ್ಟೇ. ಹೀಗಾಗಿ ಕಾನೂನು ಹೋರಾಟದಲ್ಲೇ ನಾವು ಇದನ್ನು ನೋಡ್ಕೊಳ್ಳುವ ಅಲ್ವಾ? ಹಾಗಾದ್ರೆ ನೀವು ಕೊನೆಯ ತೀರ್ಪು ಏನು ನಿಮ್ದು? ನಾವು ಬಿಟ್ಟಿದ್ದೇವೆ, ನಾವು ಇಲ್ಲ, ಇನ್ನು ಕಟ್ಟುವುದಿಲ್ಲ. ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಸಿಗ್ಬೇಕು, ಇದೆಲ್ಲ ತೀರ್ಪು ಆಗ್ಬೇಕು, ಮತ್ತೆ ಕಟ್ತೀರಿ. ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್. ಈಗ ನೀವು ಇದೇವರು ಮಜೂರು. ಈಗ ನೀವು ಕೂಡ ಸ್ವಸಹಾಯ ಸಂಘದಲ್ಲಿ ಇದ್ದೀರಾ? ಹೌದು, ಇದ್ದೇವೆ ಸ್ವಸಹಾಯ ಸಂಘದಲ್ಲಿ. ಲೋನ್ ತಗೊಂಡಿದ್ದೀರಾ? ಅದು ಮುಂಚೆ ಲೋನ್ ತಗೊಳ್ದೆ ಸರ್. ಲೋನ್ ತಗುವಾಗ ಅವರು ಎಂತ ಗೊತ್ತುಂಟು, ಕಟ್ರೆ ಕಂತು ಬಾಕಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಮುಂಚೆ. ಆಗ ಫೋರ್ಸ್ ಅಂತ ಕಟ್ಟಿಸ್ತಿದ್ದಾರೆ ಅವರು. ಮತ್ತೆ ಹೇಳುವಾಗ 1 ರೂಪಾಯಿ ಕಮ್ಮಿ ಕಟ್ಟಬಾರ್ದು ಅಂತ ಹೇಳ್ತಾರೆ. ಹಾಗೆಲ್ಲ ಫೋರ್ಸರ್ ಮಾಡ್ತಾರೆ. ಈಗ ನೀವು ಹೆಚ್ಚುವರಿ ಕಟ್ಟಿದ್ದು ಲೆಕ್ಕ ಇಲ್ಲ. ಕಡಿಮೆ ಇದ್ರೆ ಮಾತ್ರ ಅವರು ಕೇಳ್ತಾರೆ. ಹೆಚ್ಚುವರಿ ಕಟ್ಟಿದ್ರು ಕೂಡ ಬರುವಾರದಲ್ಲಿ 10 ರೂಪಾಯಿ ಕಡಿಮೆ ಆದ್ರೂ ಕೂಡ ಅವರು ಬಿಡುದಿಲ್ಲ. ಹೌದು. ಹಾಗಾಗಿ ಈಗ ಎಲ್ಲರೂ ಕೂಡ ಕೂಲಿ ಕೆಲಸ ಮಾಡೋರು ಎಲ್ಲಾ ದಿವಸ ಒಂದೇ ತರ ಇರುವುದಿಲ್ಲ. ಒಂದ್ ದಿವಸ ಕೆಲಸ ಇರ್ತದೆ, ಒಂದ್ ದಿವಸ ಕೆಲಸ ಇರುವುದಿಲ್ಲ. ಹಾಗಾಗಿ ಕೆಲಸ ಇರುವಾಗ ಜಾಸ್ತಿ ಕೂಡ ಕಟ್ಟಿರ್ತಾರೆ, ಒಂದು ಬೇಗ ಮುಗಿಲಿ ಅಂತ. ಕಡಿಮೆ ಇರುವಾಗ 10 ರೂಪಾಯಿ ಕಡಿಮೆ ಇದ್ರು ಕೂಡ ಇವರು ಬಿಡುದಿಲ್ಲ. ಇದು ಸ್ವಸಹಾಯ ಸಂಘದ ನಿಯಮ. ಇದು ಗ್ರಾಮಾಭಿವೃದ್ಧಿ ಯೋಜನೆ. ಮತ್ತೆ ಈಗ ನೀವು ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಸೇರಿ? ನಾವು ಸೇರಿ 3.5 ವರ್ಷ ಆಯ್ತು. 3.5 ವರ್ಷ ಆಯ್ತು. ಈಗ ಎಷ್ಟು ಲೋನ್ ಇದೆ ನಿಮ್ದು? ನಮ್ದು ಈಗ 80,000 ಉಂಟು. 82,000 ಅಂತ ಜಾಸ್ತಿ ಕಟ್ಲಿಕ್ಕೆ ಅಂತ ಹೇಳ್ತಾರೆ ಅವರು. ಕಟ್ಟಿದಷ್ಟು ಮುಗಿದಿಲ್ಲ, ಅದು ಅದೇ ಅಷ್ಟೇ ಒಂದೇ ಲೆಕ್ಕದಲ್ಲಿ ಉಂಟು. ಈಗ ನೀವು ದುಡ್ಡು ಕಟ್ಟೋದನ್ನು ನಿಲ್ಸಿದೀರಾ? ಇಲ್ಲ, ಮೊನ್ನೆ ಫೋರ್ದಲ್ಲಿಗೆ ಕಟ್ಟಿಸಿದ್ದಾರೆ. ಇನ್ನೇನ್ ಮಾಡ್ತೀರಾ ನೀವು? ಇನ್ನು ನಾವು ಹೀಗೆ ಮಾಡಿದ್ರೆ ಕಟ್ಟುದಿಲ್ಲ. ಇಲ್ಲ, ಕಟ್ಟುದಿಲ್ಲ. ನೀವು ಅದೇ ಪ್ರತಿಯೊಂದು ಸ್ವಸಹಾಯ ಸಂಘಕ್ಕೆ ಒಂದು ಬ್ಯಾಂಕ್ ಪಾಸ್ ಪುಸ್ತಕ ಅಂತ ಇರ್ತದೆ. ಹೌದು. ನಿಮ್ಮ ಸ್ವಸಹಾಯ ಸಂಘದ ಅಕೌಂಟ್ ಒಂದು ಬ್ಯಾಂಕ್ ಯಾವ್ದಾದ್ರು ಒಂದು SBI ಆಗ್ಲಿ, ಬ್ಯಾಂಕ್ ಆಫ್ ಬರೋಡಾ ಆಗಿ ಇರ್ತದೆ. ಅದಕ್ಕೆ ನಿಮ್ಗೆ ಸಾಲದ ಹಣ ಬರ್ತದೆ, ನೀವು ಅದಕ್ಕೆ ಹಣ ಕಟ್ಟಬೇಕು. ಸಾಲದ ಕಂತು ಏನಿದೆ ಅದಕ್ಕೆ ಕಟ್ಟಬೇಕು. ಈ ತರ ನಿಯಮ ಇರುದಂತದ್ದು. ಮತ್ತೆ ನೀವು ಕಟ್ಟುವಂತ ಉಳಿತಾಯ ಏನಿದೆ ಅದಕ್ಕೆ ಸಪರೇಟ್ ಆಗಿ ಅಕೌಂಟ್ ಇರ್ತದೆ, ಅದಕ್ಕೆ ಬಡ್ಡಿ ಸಮೇತ ಸಿಗ್ಬೇಕು. ಇಲ್ಲಿ ಆ ತರ ಸಿಸ್ಟಮ್ ಇಲ್ಲ. ನಿಮ್ಗೆ ಕೊಡುವುದೊಂದು ಬ್ಯಾಂಕ್, ಕಟ್ಟುವುದೊಂದು ಬ್ಯಾಂಕ್, ಈ ತರ ಇರ್ತದೆ. ಮತ್ತೆ ಸ್ವಸಹಾಯ ಸಂಘಕ್ಕೆ ನೀವು ಏನು 7% ಜಾಸ್ತಿ ಬಡ್ಡಿ ಕಟ್ಟಿದ್ದೀರಾ, ಅದರಲ್ಲಿ ನಿಮ್ಗೆ 5% ವರೆಗೂ ನಿಮ್ಗೆ ಗವರ್ಮೆಂಟ್ ಇಂದ ಸಬ್ಸಿಡಿ ಬರ್ತದೆ. ಆ ಸಬ್ಸಿಡಿ ಹಣ ನಿಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ. ಈ ಸಬ್ಸಿಡಿ ಹಣ ಬರೋದ್ರಿಂದ ನಿಮ್ಗೆ ಅದು ಉಪಯೋಗಕ್ಕೆ ಬರ್ತದೆ. ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೇಳಿ, ಇಲ್ಲಿ ತನಕ ನೀವು ಹೆಚ್ಚುವರಿ ಏನು ಕಟ್ಟಿದ್ದೀರಾ ಅದಕ್ಕೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಸಿಗ್ಬೇಕು. ಇನ್ನು ಮುಂದೆ ನೀವು ತಿಂಗಳು ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕಕ್ಕೆ ನೀವು ಬ್ಯಾಂಕಲ್ಲೇ ಕಟ್ತೀವಂತ ಹೇಳಿ ಅಷ್ಟೇ. ಇನ್ನೇನಾದ್ರೂ ಹೆಚ್ಚು ಕಡಿಮೆ ಏನಾದ್ರೂ ನಿಮ್ಗೆ ಬಂದು ಗಲಾಟೆ ಮಾಡಿದ್ರೆ ನಮ್ಗೆ ಕಾಲ್ ಮಾಡಿ. ಯಾವುದೇ ರೀತಿಯ ಕಾನೂನು ಹೋರಾಟಕ್ಕೆ ಈಗ ನಾವು ರೆಡಿ ಆಗಿದ್ದೀರಿ. ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಮಗೆ ಬ್ಯಾಂಕ್ ಪುಸ್ತಕ ತೆಗಿಬೇಕು. ಅದು ಸಿಗ್ಬೇಕು. ಅದೇ ಸ್ವಸಹಾಯ ಸಂಘದ ಪಾಸ್ ಅದು ಸಿಕ್ಕಿದ್ರೆ ಮಾತ್ರ. ಅದು ಕೊಡುದಿಲ್ಲ ಅವರು. ಅವು ಕೊಡುದಿಲ್ಲ. ಹೌದು. ಯಾಕಂದ್ರೆ ಅದು ಇಲ್ಲ ಕೊಡ್ಲಿಕ್ಕೆ. ಅದು ಕೊಟ್ರೆ ನೀವು ಅಲ್ಲಿ ಕಟ್ತೀರಾ? ಹೌದು, ಕಟ್ತೀವಿ. ಸರಿ, ನೋಡಿ, ಇದು
ಮಜೂರು, ಕಾಪು, ಉಡುಪಿ ತಾಲೂಕು ಇಲ್ಲಿನ ಜನರ ಪರಿಸ್ಥಿತಿ ಇದು. ನಮಗೆ ತುಂಬ ದಿನಗಳಿಂದ ನಮಗೆ ಕಾಲ್ ಬರ್ತಾ ಇದೆ. ಇವತ್ತು ನಾವು ಬಂದಿದ್ದೇವೆ ಇಲ್ಲಿನ ಜನರ ಪರಿಸ್ಥಿತಿ ನೋಡಿ ನಮಗೆ ಕೂಡ ತುಂಬ ಬೇಜಾರಾಯಿತು. ಎಲ್ಲ ಊರಲ್ಲಿ ಕೂಡ ಇದೇ ಥರ ಪರಿಸ್ಥಿತಿ ಇರುವುದು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೆಸರಲ್ಲಿ ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ. ಜನರನ್ನು ಏನು ಬಡವರಿದ್ದಾರೆ ಅವರನ್ನು ಕಡು ಬಡವರನ್ನಾಗಿಸ್ತಾ ಇದ್ದಾರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು. ಎಲ್ಲ ನಾವು ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ನಾವು ಹೋಗಿ ಅವರವರ ಕಷ್ಟಗಳನ್ನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ನಾರಾಯಣಕಜೆ, ನೆಲ್ಲೂರು ಕೆಂಬ್ರಾಜ್ ಗ್ರಾಮ, ಸುಳ್ಯ ತಾಲೂಕು ಹೌದು. ಇಲ್ಲಿ ಬಂದಿದ್ದೇವೆ. ಇಲ್ಲಿ ಕೂಡ ನೋಡಿ ಎಲ್ಲ ಕಡೆ ಏನು ಈ ಸ್ವಸಹಾಯ ಸಂಘದವರು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಇಲ್ಲಿ ಕೂಡ ಇವರಿಗೂ ಕೂಡ ಮಾಡಿದ್ದಾರೆ. ಈಗ ಕೆಲವರದೆಲ್ಲ ಕಂತು ಬಾಕಿ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ, ಆದರೂ ಕೂಡ ಕಟ್ಟಿ 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 ಅಂತ ಹೇಳ್ತಾ ಇದ್ದಾರೆ. ಕೆಲವರದ್ದು ಉಳಿತಾಯ ಇದೆ, ಅದು ಕೂಡ ಕೊಡ್ತಾ ಇಲ್ಲ, ವಾಪಸ್ ಕೊಡ್ತಾ ಇಲ್ಲ ಅವರಿಗೆ. ಈ ಥರ ಎಲ್ಲ ಸಮಸ್ಯೆ ಇದೆ ನೋಡಿ. ಇಲ್ಲಿ ಒಂದು ಎಷ್ಟು ಸಂಘದವರಿದ್ರೆ ನೀವು? ನಾವು ಇಲ್ಲಿ 2 ಸಂಘ. 2 ಸಂಘದವರು ಈಗ ಸಂಪೂರ್ಣವಾಗಿ ಸ್ವಸಹಾಯ ಸಂಘದ 3 ಸಂಘದವರು ಇದ್ದಾರೆ. ಸ್ವಸಹಾಯ ಸಂಘದ ಲೋನನ್ನು ಕಟ್ಟುವುದು ಈಗ ನಿಲ್ಲಿಸಿದ್ದಾರೆ. ಎಷ್ಟು ಸಮಯದಿಂದ ನಿಲ್ಲಿಸಿದ್ದಾರೆ ಎಲ್ಲ ಅವರ ಹತ್ರ ನಾವು ಕೇಳೋಣ. ನನ್ನ ಹೆಸರು ಗಂಗಾಧರ್ ಅಂತೇಳಿ. ನಾನು ಸಂಘಕ್ಕೆ ಸೇರಿ 7 ವರ್ಷ ಆಯಿತು. 7 ವರ್ಷದಲ್ಲಿ ಮೊದಲಿಗೆ 30,000 ತೆಗ್ದೇನೆ, ಆಮೇಲೆ 60,000, ಅದೆಲ್ಲ ಮುಗ್ದಾದ ಮೇಲೆ ವಾಪಸ್ 1.5 ಲಕ್ಷ ಮಾಡಿದೆ. ಅದು ಮುಗ್ದಾದ ಮೇಲೆ ಈಗ 3 ಲಕ್ಷ ಮಾಡಿದ್ದೇನೆ. ನೀವು ಕಟ್ಟುವುದನ್ನು ನಿಲ್ಲಿಸಿದ್ದೀರಾ? ಕಟ್ಟುವುದನ್ನು ಈಗ ನಿಲ್ಲಿಸಿದ್ದೇನೆ ನಾನು. ಇದು ಈಗ 7-8 ತಿಂಗಳಾಯ್ತು ಕಟ್ಟದೆ. ಈಗ ಯಾಕೆ ನಿಲ್ಲಿಸಿದ್ದು? ನಿಲ್ಲಿಸಿದ್ದು ನಾನು ಸೌಜನ್ಯ ಹೋರಾಟ ಇದು ಹಿಂದೆ ಒಂದು ಸಂತೋಷ್ ರಾವ್ ಅಪರಾಧಿ ಅಂತೇಳಿ ಜೈಲಲ್ಲಿದ್ರು. ಅಂತ ಸಂದರ್ಭದಲ್ಲಿ ವಾಪಸ್ ಅವರು ನಿರಪರಾಧಿ ಅಂತೇಳಿ ಬಿಡುಗಡೆ ಆದ ಮೇಲೆ ನಾನು ಸಂಘದ ಕಂತನ್ನು ಕಟ್ಟಲಿಕ್ಕೆ ಹೋಗ್ಬೇಕು. ಆಮೇಲೆ ಏನಾಯ್ತು? ಬಂದ್ರ? ಆಮೇಲೆ ಅದೇ ಒಂದು 4-5 ಸಾರಿ ಬಂದ್ರು ಒಂದು ಬೈದ್ರು, ಎಲ್ಲ ಕಟ್ಟಬೇಕು ಅಂತೇಳಿ ಒತ್ತಡ ಹಾಕಿದ್ರು. ಅದು ನಾನು ನೇರವಾಗಿ ಹೇಳಿದ್ದೇನೆ, ನಾನು ಸೌಜನ್ಯಲಿಗೆ ಹಾಗೇನೆ ಅಲ್ಲಿ ಆಗಿರುವಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ ಆಗಿದೆ, ಅದಕ್ಕೆ ಎಲ್ಲದಕ್ಕೂ ನ್ಯಾಯ ಸಿಗ್ಬೇಕು, ಆಮೇಲೆ ನಾನು ಹಣ ಕಟ್ತೇನೆ ಅಂತ ಹೇಳಿದ್ದೀನಿ. ಅಷ್ಟರವರೆಗೆ ಇಲ್ಲಿ ಮನೆ ಕಡೆ ನಮ್ಮ ಮನೆ ಕಡೆ ಬರುವುದು ಬೇಡ ಅಂತ ಹೇಳಿದ್ದೀನಿ. ಆಮೇಲೆ ಬಂದ್ರ? ಇಲ್ಲ, ಆಮೇಲೆ ಬರ್ಲಿಲ್ಲ. ಸರ್ ಎನ್ನ ಪದ ರಮೇಶ್ ಅಂದೆ ಏನು ನಾಣಕಜೆ ವನಶ್ರೀ ಸ್ವಸಹಾಯ ಸಂಘಟು ಉಳ್ಳೆ ಸುಮಾರು ಒಂಜಿ 7 ವರ್ಷದಕ್ಕೂ ಉಳ್ಳೆ ಲೋನು ಒಂದು ದಿಂಜದ ಎತ್ತಿಜೇನು ಒಂಜಿ 30,000 ಬೊಕ್ಕರ ಅಜ್ಪ ಬೊಕ್ಕರ ಇವ ಇತ್ತೆ ಐವಟು ಕಂತು ಪುರ ಮುಗಿತೇನೆ. ಉಳಿತಾಯ ಉಂಡು, ಉಳಿತಾಯ ಸಾಲ ಉಂಡು. ಅಂಚನಕ್ ಸಾಲಗೂ ಉಳಿತಾಯನ ಜಸ್ಟ್ ಮಲ್ಪಳೆ ಅಂತ ಪಂಡೆ ಅಂಚಂಕ್ ಬತ್ತತೆ ಇಂಕಲ್ನ ಸುಪ್ರಜರ್ ಕೃಷ್ಣಪ್ಪೆ ಎಂದು ಉಳ್ಳೇರು ಆರಿಂಗ್ ಬೋರ್ಚತ್ತಿನ ಪುರ ನೆರಿಯರು ನಿಕ್ ಸಾಲದ ಪೇರಾತನ ನಿಕ್ ಕಟ್ಟೆರ ಅಪ್ಚ ಅಂಚ ಪುರ ನಿಕ್ ಕೈಕಾರ ಮುರುಂಟು ಕಟ್ಟತನ ಬುಕ್ಕ ಕೆಲಪುರ ನೆರಿಯರು ಬುಕ್ಕ ಕಡಪದ ಒಂಜಿ ಸುಪ್ರಜರ್ ಬಂಡೇರು ಆರ್ನಿಗ್ಲಿ ನಾಗದೋಸ ಉಂಡ ಅಂಚನ ಬೋರ್ಚತ್ತಿನ ಪುರ ಬತ್ತೆ ನೆರ್ಪೇರು ಅವತ್ತಂದೆ ಎನ್ನ ಬುಡಿತಿಗಿಲ್ಲ ಬತ್ತತೆ ನಿಕ್ ನಾಮಿನಿ ವಾಡ್ರ ನಿಕ್ ಕಟ್ಟಾರ ಇರ್ಜಾಂದು ಆ ರೀತಿ ಬೋರ್ಚತ್ತಿನ ಪುರ ನೆರ್ತೇರು ಐಕ್ ಬಡತೆ ನಿತ್ತೆ ಕಟ್ಟನೇನು ಉಂತತೆ ನಿಖಿಲ್ ನೇರ್ನೆ ಕೇಸ್ ಮಲ್ತಿದ್ದಾರೆ ಇಜ್ಜಿ ಸರ್ ಅಂಕಲಿಗೆ ಕೇಸ್ ಪುರ ಮಲ್ಪೇರು ಅಂಕಲ್ ಪೋತಿಜ ನಾನು ಬತ್ತಿಂದ ಕೇಸ್ ಮಲ್ಪ ಅಂಚ ಉಳಿತೆ 15,000 ಉಂಡು, ಸಾಲಲ 15,000 ಉಂಡು. ಸರಿ ಮಾಲ್ಪ್ಲೇನ್ ಪಂತೆ 3 ಲೆಕ್ಕಾಚಾರ ಕೊಟ್ಟ ಸುಮಾರು ಒಂದು 25,000 ಪಾಡ್ತೇವೆ. ದಾಯಿಂದಂಟ ಸುಪ್ರಜರ್ನಗ್ಲು ಬತ್ತಿನ ಪೆಟ್ರೋಲ್ ಚಾರ್ಜಿ ಅಗ್ಲ ಬತ್ತಿನ ಸಂಬಳ ಪೂರ ಪಾಡ್ತೀರ ಆತಿ ಕೊಡ ಹೆಚ್ಚಿನಂಶ ಐರ್ ತಾತಿ 25,000 ಆತನಂದು ಎನ್ನ ಒಂದು ಅಭಿಪ್ರಾಯ. ಏನ್ ಕಟ್ಟಣ ಉಂತತೆ ನಾನು ಮುಗುಲ ದಬ್ಬಾಳಿಕೆ ಬಡತು ಏನ್ ಕಟ್ಟುಜಿ ಅಂಟೆಂಗಲ ಬಡವೇರ ಆತಿಪು ಅಂಟ ಈ ರೀತಿ ಇಲ್ಲದ ಬಾಕಿಲು ಬತ್ತದು ಎನ್ನ ಎದುರು ಅಥವಾ ಎನ್ನ ಇಲ್ಲದಾಗಲ ಎದುರು ಬಡ್ಚತ್ತ ನಾವು ನೆರ್ಪು ನಾವು ಐಕ್ ಬಡತೆ ಏನಿತ್ತು ಕಾಸು ಕಟ್ಟಣ ಉಂತಪೆ ಎಂದು ತೀರ್ಮಾನ ಮಾಡ್ತೆ. ರವಿ ಅಂತೇಳಿ ಸುಮಾರು 7 ವರ್ಷದಿಂದ ನಾನು ವನಶ್ರೀ ಸಂಘ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡಿಕೊಂಡು ಸಾಲ ತೆಗೆದುಕೊಂಡು ಸುಮಾರು ಅದೇ 2 ಲಕ್ಷ 3 ಲಕ್ಷ 2.5 ಹೀಗೆಲ್ಲ ತೆಗ್ದೇನೆ ಸುಮಾರು ಒಂದು 7 ಸಾರಿ ತೆಗ್ದೇನೆ. ಅದನ್ನೆಲ್ಲ ಕಟ್ಟಿ ಮುಗಿಸಿ ಈಗ 2.5 ಲಕ್ಷ 10 ತಿಂಗಳಿಗೆ ಮುಂಚೆ ತೆಗ್ದದು, ಮದುವೆಗೆ ಅಂತೇಳಿ ತೆಗ್ದದು. ಆವಾಗ ನನಗೆ ಒಂದು ಕೋರ್ಟ್ ನೋಟಿಸ್ ನಮ್ಮ ಜಾಗದೊಂದು ಎಳಂದಿತ್ತು, ಅದೊಂದು ನೋಟಿಸ್ ಬಂದು ಕೂಡಲೇ ಬ್ಯಾಂಕಿನಲ್ಲಿ ಹೋಗಿ ಮಾತಾಡಿ, ಧರ್ಮಸ್ಥಳ ಸಂಘದಲ್ಲಿ ಇದ್ದರೆ ನೀವು ಅದರಲ್ಲಿ ಮಾತಾಡಿ ನಮ್ಮ ಸಂಘ ಕಟ್ಟಿ ಕೊಟ್ಟರೆ ನಾವು 10 ಲಕ್ಷದವರೆಗೆ ನಿಮಗೆ ಸಾಲ ಕೊಡ್ತೇವೆ ಅಂತ ಅವರು ಹೇಳಿದರು. ಹಾಗೆ ನಾನು ಬಂದು ನನ್ನ ಪತ್ನಿ ಶ್ರೀದೇವಿ ಸಂಘದಲ್ಲಿದ್ದಾರೆ, ಅದೇ ಈ ಕೃಷ್ಣಪುರ ಸೂಪರ್ವೈಸರ್ ಆಗಿ ಈಗ ಇಲ್ಲಿ ಖ್ಯಾತವೇಗ ನಿರ್ವಹಣೆ ಮಾಡ್ತಾ ಇದ್ದಾರೆ.
ಆ ಸಂದರ್ಭದಲ್ಲಿ ಅವರು ಆಯಿತು ಅಂತೇಳಿ ಅಲ್ಲಿ ಬ್ಯಾಂಕಿನೆಲ್ಲ ಎಲ್ಲ ಒಪ್ಪಿಕೊಂಡು ಬಂದು ಇಲ್ಲಿ ಸುಮಾರು 6 ವಾರ ತನಕ ನಾವು ಹೋಗಿದ್ದೇವೆ ಮೀಟಿಂಗ್ಗೆ. ಕೊಡ್ತೇನೆ ಅಂತೇಳಿ ಮತ್ತೆ ಕೊಡಲಿಲ್ಲ. ಆಮೇಲೆ ನಾನು ಅವಳ ಕಂತು ಕಟ್ಟಲಿಲ್ಲ, ನಂದು ಕಟ್ಟಲಿಲ್ಲ. ಒಂದು 2-3 ಬರೀ ಸಮಸ್ಯೆ ಆಯಿತು. ಆವಾಗ ಅವರು ಹೇಳಿದರು, ನಿನ್ನ ಕೈಕಾರು ಮುರುಂಟು ಕಟ್ಟದಂಡ ನಿಗಲೇರು ಬೆಲೆ ಬರ ಸನ್ಯ ಅಂತೇಳಿ ಆ ರೀತಿ ಅಲ್ಲೇ ಕಲೆಕ್ಷನ್ ಸೆಂಟ್ರಲ್ಲಿ ಕೇಳಿದರು. ಆವಾಗ ಅಲ್ಲಿಂದ ಸೀದಾ ಅವರು ನಾನು ಬಿಟ್ಟು ಬಂದೆ. ಅವರು ಸೀದಾ ಇಲ್ಲಿಗೆ ಮನೆಗೆ ಬಂದು ಮಧ್ಯಾಹ್ನವರೆಗೆ ಕೊಂಡು ಹೇಳಿದರು, 10 ರೂಪಾಯಿ ಆದರೂ ಕೊಡದಿದ್ದರೆ ನಾನು ಹೋಗುದೇ ಇಲ್ಲ ಅಂತೇಳಿ. ಹಾಂ, ನಾನು ನಾರ್ನಕಂಜಿಂದ ಡೈರೆಕ್ಟಾಗಿ ಇಲ್ಲಿ ರಿಕ್ಷಾದಲ್ಲೇ ಬಂದೆ. ಅವರು ಬಂದು ನನ್ನನ್ನು ಬಿಟ್ಟು ಬಂದರು. ಅವರಿಗೆ ಯಾರು ಸವಿತಾ ಅಂತೇಳಿ ಒಬ್ಬರು ಮೇಡಮ್ ಇದ್ದರು, ಅವರು ಮತ್ತು ಇವರು ಬಂದು ಇಲ್ಲಿ ಮಧ್ಯಾಹ್ನವರೆಗೆ ಕೂತರು. ನಾನು 10 ರೂಪಾಯಿನೆಲ್ಲ 1 ರೂಪಾಯಿ ಕೂಡ ಇಲ್ಲ, ಇರ್ತಿದ್ರೆ ನಾನು ಕಟ್ಟೋದಿಲ್ವಾ, ಈ ರೀತಿ ನೀವೆಲ್ಲ ಮಾಡೋದು ಬೇಡ ಅಂತೇಳಿ ಅಲ್ಲಿಂದ ನಾನು 10 ರೂಪಾಯಿ ಕೂಡ ಕೊಡಲಿಲ್ಲ, ಸೀದಾ ಹೋದರು. ಆಮೇಲೆ ಸುಮಾರು 7-8 ಬಾರಿ ಈ ಮನೆಗೆ ಬಂದಿದ್ದಾರೆ. ಬಂದು ಕಿರಿಕಿರಿ ಮಾಡಿದರೆ, ಆದರೂ ನಾನು ಏನು ಹೇಳಲಿಲ್ಲ. ಅದೇ ಜಾಗದ ಸಮಸ್ಯೆ ಆಗಿ ಹೀಗೆ ಅಂತ ಹೇಳಿದರು. ಆದರೆ ಮೊನ್ನೆ ಬಂದು ತಮ್ಮನಿಗೆಲ್ಲ ಸ್ವಲ್ಪ ಕಿರಿಕಿರಿ ಮಾಡಿದರು. ಇನ್ನು ಮೇಲೆ ಬಂದರೆ ನಾವು ಸ್ವಲ್ಪ ಸುಮ್ಮನೆ ನಾವು ಕೂಡ ಕೂರುವುದಿಲ್ಲ. ಆ ರೀತಿ ಯಾಕೆಂತ ಹೇಳಿದರೆ ಒಂದು ಮಾತಾಡೋದಿದ್ರೆ ಒಂದು ಒಳ್ಳೆ ಭಾಷೆ ಉಂಟು ಅವರಿಗೆ, ಅದರಲ್ಲಿ ಮಾತಾಡ್ಬೋದಲ್ಲ. ಕೆಟ್ಟ ರೀತಿಯೆಲ್ಲ ಮಾತಾಡಿದರೆ ನಾವು ಕೂಡ ಅನ್ನ ತಿಂತೇವೆ. ಇಲ್ಲ, ಅದು ಕೂಡ ಇನ್ನು ಬಂದು ಇನ್ನು ಮನೆಗೆ ಬರೋದು ಬೇಡ ಅಂತ ಹೇಳುದು. ಬಂದರೆ ಏನಾದರೂ ಒಂದು ಸಮಸ್ಯೆ ಆದೀತು. ಹಾಗೆ ತಾಳ್ಮೆ ನಮಗೂ ಉಂಟು. ಆ ತಾಳ್ಮೆಗೆ ಅವರು ಗೌರವ ಕೊಡಬೇಕು ಒಂದು. ಮತ್ತೆ ನಾವು ಮಾತಾಡೋದಕ್ಕೆ ಒಂದು ಗೌರವ ಕೊಟ್ಟು ಅವರಿಗೆ ಮಾತಾಡ್ತೇವೆ. ಅದನ್ನು ಬಿಟ್ಟು ಅವರು ಒಂದು ಬೇರೆ ರಾಕ್ಷಸರ ಥರ ವರ್ತನೆ ಮಾಡಿದರೆ ನಾವು ಕೇಳಲಿಕ್ಕೆ ತಯಾರಿಲ್ಲ, ಇನ್ನೂ ತಯಾರಿಲ್ಲ. ಹಾಗೆ ಈಗ ತಮ್ಮ ಹೇಳಿದಾನೆ, ಸೌಜನ್ಯ ನ್ಯಾಯಾಧಿಕೃತ ಮೇಲೆ ನಾವು ಕಟ್ಟುತ್ತೇವೆ, ಅದು ಎಷ್ಟಿದ್ರು ಕಟ್ಟುತ್ತೇವೆ ಅಂತ. ಸಂಬಂಧ ಇಲ್ಲ ಅಂತ ಹೇಳ್ತಾರಲ್ಲ. ಅಲ್ಲ, ಹೇಳ್ತಾರೆ. ಸಂಬಂಧ ಇಲ್ಲದಿದ್ರೆ ಅವರಿಗೆ ಈ ರೀತಿ ಒತ್ತಡ ಮಾಡೋದು ಯಾಕೆ? ಈಗ ಅವರೇ ಮೊನ್ನೆ ಕೇಳಿದ್ರು, ಉಜಿರೆಯಲ್ಲಿ ಇದು ಆಯ್ತು ನೋಡಿ, ಏನು ಧರ್ಮ ಸಂರಕ್ಷಣೆ ಅಂತ ಹೇಳಿ ಒಂದು ವೇದಿಕೆ ಮಾಡಿದ್ರು. ಆವಾಗ ಅದಕ್ಕೂ ಸಂಬಂಧ ಇಲ್ಲ ಅಂತಿದ್ರೆ ಸೌಜನ್ಯ ಕುಟುಂಬವನ್ನು ಕರೆದು ಅವರಿಗೆ ಒಂದು ನ್ಯಾಯ ಕೊಡುವಂತ ಕೆಲಸವನ್ನು ಮಾಡ್ಬೇಕಿತ್ತು ಅವರು. ಅವತ್ತು ಆ ದಿನ ಸೌಜನ್ಯ ತಮ್ಮನ ಮೇಲೆ ಕೈ ಮಾಡಿದ್ರು, ಕಾಲರ್ ಹಿಡಿದ್ರು. ಅದು ಯಾಕೆ ಸರ್, ಸಂಬಂಧ ಇಲ್ಲದೆ ಮಾಡಿದ್ರ? ಅದೆಲ್ಲ ಪ್ರಶ್ನೆ. ಅದನ್ನೆಲ್ಲ ನಾನು ಮೊನ್ನೆ ಇಲ್ಲಿ ಬಂದಿದ್ರು, ನೇರವಾಗಿ ಕೇಳಿದ್ದೇನೆ ನಾನು. ನನಗೂ ಮಹಾವೀರ್ ಜೈನ್ ಮೇಲೆ ಕೇಸ್ ಮಾಡಿದ್ರು. ಅದೇ ಪೊಲೀಸ್ನವರು ಕರೆದು ವಿಚಾರಣೆ ಮಾಡಿದ್ರ? ಇಲ್ಲ. ಅದೇ ರಾಜಾರೋಷವಾಗಿ ಹೋಗ್ತಾ ಇದ್ದಾರೆ, ಆಚೆ ಓಡಾಡ್ತಾ ಇದ್ದಾರೆ. ಅವ್ರಿಗೂ ಅಂದ್ರೆ ದುಡ್ಡಿದ್ದವರಿಗೆ ಒಂದು ರೀತಿ ಇದು ಒಂದು ಕಾನೂನು, ದುಡ್ಡು ಇಲ್ಲದವರಿಗೆ ಬಡವರಿಗೆ ಒಂದು ಕಾನೂನು, ಈ ರೀತಿ ಅಂತ ಮಾಡ್ತಾ ಇದ್ದಾರೆ. ಇನ್ನೇನು ತೀರ್ಮಾನ ಮಾಡಿದ್ರು? ನಾವು ಸಂಘದ ಇನ್ನು ಕಟ್ಟೋದಿಲ್ಲ ಸರ್. ಯಾಕೆಂತ ಹೇಳಿದ್ರೆ ಅವ್ರದ್ದು ಮೊನ್ನೆ ಕೂಡ ಸೌಜನ್ಯ ವಿಷಯದಲ್ಲಿ ಯಾರೋ ಅವರಿಗೇನೋ ತಮ್ಮನಿಗೆ ಒಂದು ಫೋನ್ ಮಾಡುವಾಗ ಅವರಿಗೆ ಕೂಡ ನೇರ ಕೇಳಲಿಕ್ಕೆ ನೀವು ಯಾರು? ಆದ್ರೆ ಧರ್ಮಸ್ಥಳ ಸಂಘದ ದುಡ್ಡು ಕೇಳಲಿಕ್ಕೆ ಇವ್ರು ಯಾರು? ಅವರೇ ಬರಲಿ, ಯಾರು? ಬ್ಯಾಂಕಿನವರು ಬರಲಿ, ಬ್ಯಾಂಕಿನವರು ಕೊಟ್ಟದು. ಇಲ್ಲದಿದ್ರೆ ಧರ್ಮಸ್ಥಳದ ಸಂಘದಿಂದ ಅವರು ಧರ್ಮಸ್ಥಳದವರೇ ಬರಲಿ, ಅವರು ಬರಲಿ. ಈಗ ಅವರೇ ಆ ರೀತಿ ಕೇಳೋದಾದ್ರೆ ನಾವು ಕೂಡ ಕೇಳ್ತೇವೆ. ಇನ್ನು ಮುಂದೆ ಬಂದ್ರೆ ಅದನ್ನು ಕೇಳಲಿಕ್ಕೆ ನೀವು ಯಾರಂತ ನಾವು ಅವರಲ್ಲಿ ಪ್ರಶ್ನೆ ಮಾಡ್ತೇವೆ. ಅವರು ತಾಳ್ಮೆಯಿಂದ ಒಂದು ಮಾತಾಡೋದು ಹೋಗೋದಾದ್ರೆ ಬಂದು ಹೋಗ್ಲಿ ಸರ್. ಇಲ್ಲ ಅವರು ಕಿರಿಕಿರಿ ಮಾಡೋದಿದ್ರೆ ನಾವ್ಗೆ ಏನಾದ್ರು ಕಿರಿಕಿರಿ ನಾವು ಕೂಡ ಮಾಡ್ತೇವೆ. ಮೊನ್ನೆ ತಯಾರಾಗಿದ್ದೇವೆ. ಆದ್ರೆ ನಾನು ಯೋಜನಾಧಿಕಾರಿ ಇಬ್ರು ಒಳ್ಳೆಯ ರೀತಿ ವರ್ತನೆ ಮಾಡಿದ್ದಾರೆ, ಅವರಲ್ಲಿ ಹೇಳಿದ್ದೇನೆ ಅವರನ್ನು ಕಲಿಸಿ, ಇಲ್ಲದ್ರೆ ಸಮಸ್ಯೆ ಉಂಟು. ಸಂಬಂಧ ಇಲ್ಲದವರನ್ನು ಕರ್ಕೊಂಡು ಬರ್ತಾರೆ ಮನೆಗೆ. ಬರ್ತಾರೆ. ಯೋಜನಾಧಿಕಾರಿ ಅಂತೇಳಿ ಬಂದ್ರು ಇಬ್ರು. ಆದ್ರೆ ಅವರು ಒಳ್ಳೆ ರೀತಿ ವರ್ತನೆಯಲ್ಲಿ ಮಾತಾಡಿದ್ರೆ ಬಂದ್ರೆ ವಿಡಿಯೋ ಮಾಡಿ ಕಂಪ್ಲೇಂಟ್ ಆಯ್ತು. ಇರಿಗೆ ದಾದ ಮಲ್ತಾರಮ್ಮ ಮುಲ್ಬತ್ತಲ್ಲ ಬತ್ತದಂಡ ಕಂಡಾನ್ಯಾಗ ಒಂದು ಜಾಮೀನು ಬಣ್ಣ ಈನಂತ ಬಣ್ಣತ್ತ ಏನನ ಕೇಂದಿರು ಇರ್ನ ಕಂಡಾನ್ಯಾಗ ಜಾಮೀನು ಬಣ್ಣ ಈರು ಕಟ್ಟಲೆ ಅಂಡೇರು ಹೊಂಟಪ್ಪ ಏನು ಕಟ್ಟಲೆ ಹೊಂಟ ಒಂದೇ ಈರು ಕಟ್ಟಲೆ ಅಂಡೇರು ಆಗ ಏನ ಕಟ್ಟಿರಾಗ ಕಂಡಾನಿ ಕಟ್ಟದೇರಿಗೆ ಅತ್ತ 1,000 ದನ್ನ ಕಟ್ಟದೇರಿಗೆ ಅವ ಇತ್ತೆ ತುಂಡನ್ಗೆ ಬಂದೇರು 5,000 ಉಂಡು ಬಂಡೇರು ಅವ ಇಂಚ 5,000 ನಂತಿಗೆ అంటే కిరికిరి మంతేరు మూల బతి కిరికిరి మన్పొర్చి వండాను డై బండి ఎంకల ఏర్ల ఇద్ది ఆనంజో ఇది ఎంకల పొంజోవు లైన పొంజోలు ಒಂಜಿ ಪರಬ್ಬುಲ ಒಂಜಿ ಬಾಲೆಲ್ಲ ಅಂಜನಕಲ್ ಏರ್ಲ ಇದ್ದೆ ಅಂಡೆ ಫೋನ್ ಮಂತ್ ಬರ್ತೀರಾ ಸೀದಾ ಬತ್ತೇರು ಪಂಡ ಅಗಲು ಎಂಕ ಬಣ್ಣಗನ ಎಂಕೆ ಧೈರ್ಯ ಇದ್ದಿ ಪಂಡ ಅಗಲು ಆ ರೀತಿ ಮಾನ್ಪೇರು ನನ್ಪುನ ಉದ್ದೇಶ ಎಂಕ ಧೈರ್ಯ ಇದ್ದಿ ಎಂಕಲ ಪೂರ ಬೇಲೆ ಬೋಪುನ ಅಂಚ ಐನರ್ದ ಎಂಕ ಅಗಲೇನ ಎನ್ನ ಒಂಜಿ ಬಾಲೆ ಉಂಡು ಪುಣ್ಣ ಬಾಲೆ ಕೊರಿಯರ್ ಆಯ್ನೋ ಅಗಲ ಈ ರೀತಿ ಧರ್ಮಸ್ಥಳಡು ಮಾಂತನ ಅಗಲ ನಾನು ಇಲ್ಲಿಟ್ಟು ಬತ್ತೆ ಇಂಚ ಮಾನ್ಪೇರು ನನ್ಪುನ ಉದ್ದೇಶ ಎಂಕ ಗೊತ್ತಿದೆ ಅದ ಐಕ ಬಡತ್ ನಾನ ಬರ್ಪುನ ಒಂಜಿ
ಬರಿಯರ ಬಲ್ಲಿ ನಿಗಲು ಆನಂದ್ ಬಂತೆ ಪಂಡ ಜೂವಗದಾಯ್ತಲ್ಲ ಇಚ್ಚೇಡ್ಮೆ ಬತ್ತಂಡ ನಿಗಲೇನು ಸಾಧಾರಣ ಒಟ್ಟು ಏನು ಬುಡ ಏನ ಇಲ್ಲಾರ್ದಾಗಲೇಗ ಒಂಜಿ ಸಂಸ್ಥೆ ಬರಿಯರ ಬಲ್ಲಿ ಆನಂತ ಏನು ಬಂತೆ ಸರ್ ಬತ್ತನ ಕಂಪ್ಲೇಂಟ್ ಕೊರ್ಲೆ ಕಂಪ್ಲೇಂಟೇ ಕೊಡ್ಬೇಕು ಸಾಲ ವಸೂಲ್ ಮಲ್ಪಲಕ ಇಜ್ಜಿ ಕಂಪ್ಲೇಂಟೇ ಕೇನು ಆಫೀಸರ್ ನಮಗ పోదు కట్టెరాయిజిండ అక్కడ కోర్టుకు పాడుడు ఎన్న ఖండాని అంత ఈ జామీను పడ్డానంత పండేరు అంటే ఎన్న ఖండాని కట్టి పొలాల జూల ఇచ్చాడు మే బతుల్ల పోయిన ఎంక పోయినత ఎన్న జోకులేగు ఎంక పోయినత అదాల పోతు జరా అంతే అక్కలు అక్కడ కల్లా వచ్చాడు మే బతున్న దాయితాల నిందు అత బత్తన పనుపునేనత ఎంకల రడ్డి ఇల్లు లైన ಎಂಚ ಅನ್ಪಣ ಮೂಲೆ ಕೇರುತ್ತು ಪಾರ್ತು ಪೋವಾಯರ್ ನಿಂಚ ಅನ್ಪಣ ಅಗ್ಲು ಬಣ್ಣಾಗಲ್ಲ ಅಂಚನೆ 4-5 ಜನ ಬರ್ಪೇರು ಮುರಾಣಿ 4 ಜನ ಅಗಲ ಒಂಜಿ ಪೊಂಜೋಲ ಬತ್ತೇರು ಅತ ಮಾನ್ವೇರ್ ನಾನು ಹೆಂಗ್ ಗೊತ್ತಿದ್ದಿ ಒಂಜಿ ರಡ್ಡ ಅಂಜನಗಲೇನು ಮೂಲ ಬರ್ತಿ ಎಂಕಲೇನು ಪೊಂಜನಗಲೇನು ದಾಯ್ತ ಮಾನ್ವೇರ್ ಹೆಂಗ್ ಗೊತ್ತಿದ್ದು ಸರ್ ನೊಬ್ಬಕ ಮೂಲ ಒಂಜಿ ನೆರಗರೆಟ್ಲ ಇಲ್ಲಿ ಇದ್ದಿ ಒರೆ ನಾ ರಡ್ಡ ಅಂಜನಗಲಿ ಪುನಃ ಪೂರ ದೂರ ದೂರ ಬೇಲೆ ಪುನಃ ಮೂಲೆ ನನ್ನ ಎಂಕಲೇನು ದಾಯ್ತ ಮದ ಮಾನ್ವೇರ್ ಹೆಂಗ್ ಗೊತ್ತಿ ನಾನು ದುಂಬುಗ ಅಗ್ಲಿ ಎಂಕಲೆ ಬಾಕ್ಲು ಬರಿಯಾರ ಬಲ್ಲಿ ಬಂತಾರೆ ಸಂಘದಾಗ ಬತ್ತೇರ್ನ ಗ್ಯಾರಂಟಿ ಏನೇ ಕಂಪ್ಲೇಂಟ್ ಕೊರ್ಪುನ ಜೀವಗ ಮಂದ್ರ ದಾಯ್ತಲ್ಲ ಹೆಚ್ಚೇರ್ ಮೇಲೆ ಆಂಟಲ ಎನ್ನ ಅಕ್ಕನ ಮಗನ ಹೊಡೈತಿ ಬಲ್ತಲ್ಲ ಅಲ್ಲಿ ಮುರಾನಿ ಗುಡ್ಡೆಗೆ ಅಲ್ಲೆಂಕಲೆ ಧೈರ್ಯ ಜನ ನಾಳು ಬಂಡ ಒಳ್ಳೆ ಮಗಳು ದಿಂಜ ಮಂಡೆ ವೆಚ್ಚದನ ಅಕ್ಕಾಗಲ ಒಂಜಿ BP ದೆನ್ನು ಪೂರ ಏನು ತರಿಕೇದ ನೋಡು ಏನು ಒತ್ತಿ ತರಿಕೇದ ನೋಡು ಏನು ಇಂಚ ತರಿಕದೇದೋ ನನ್ನಂತ ಇನ್ನು ಅಗ್ಲೇ ಅರ್ಥ ಮಂತ ನೋಡು ಅಟ ನಾನು ಬತ್ತೇನೆ ಅಗ್ಲೇ ಏನು ಬುಡ್ಪುಜಿ ಗ್ಯಾರಂಟಿ ಬುಡ್ಪುಜಿ ಏನು ಕಂಪ್ಲೇಂಟೇ ಮಾಡುವೇನೆ ಜೀವಗ ದಾಯ್ತಲ್ಲ ಹೆಚ್ಚೇರ್ ಮೇಲೆ ಬತ್ತಂದ್ರೆ ಗ್ಯಾರಂಟಿ ಏನು ಕಂಪ್ಲೇಂಟೇ ಮಾಡು ಬತ್ತದ ದಾಯ ಮಾಹಿತಿ ಕೊರೊಂದುಲ್ಲ ಬಂಡ ನಿಕಲು ದಾದಾಲ ಹೆಚ್ಚು ಕಮ್ಮಿ ಮಲ್ತಂಡ್ರೆ ಪೋರ್ಚಿ ಎಂಕುಲು ಇಲ್ಲ ದಯಬಂಡ ಇತ್ತೆ ಒಂಜಿ ತಿಂಗಳು 4 ಜನ ಇಂದೆ ಬತ್ತದ ಇಲ್ಲಲು ಆಂಜನಕ್ಲಿ ಇಜ್ಜನ್ನಪ್ಪ ಬತ್ತದ ಇಲ್ಲಲು ಪೊಂಜನಕ್ಲಿ ನೆರ್ನಾಗ ಅಕ್ಲು ಆತ್ಮಹತ್ಯೆ ಮಲ್ತೊಂದಿರು 4 ಜನ 2 ಜನ ಪೊಂಜನಕ್ಲು 2 ಜನ ಆಂಜನಕ್ಲು ಇಂಚ ನನಮಿತ್ತ ಆಯರ ಬಲ್ಲಿ ದಯಬಂಡ ನಿಕಲ್ನ ದಾಲ ತಪ್ಪು ಇಜ್ಜಿ ಡಾಕ್ಯುಮೆಂಟ್ ಉಂಡು ಮೊಕಲು ಮಲ್ಪುನ ಪೂರ ಬಡ್ಡಿ ದಂದೆ ಒಯ್ಕಲ ದಾಲ ಡೋಂಗಿ ಅಕ್ಲ ಮಿತ್ತು ಕೇಸ್ ಉಂಡು ನಡ್ತೊಂದುಂಡು ಆ ಕೇಸ್ ಮುಗ್ಯ ನಡು ಬೊಕ್ಕ ಮಾತೆಲ್ಲ ಕಟ್ಟುಗ ಇಂಜಿನ ಕೊರ್ಪುನ ಐತ ಮಿತ್ತು ಕಟ್ಟುಗ ಅಂದ್ರೆ ನಮ್ಮ ಪನ್ಪುನ ಅವೆ ಅಂಚನೆ ಎಲ್ಲ ಅಂಚನೆ ಪನ್ಪುನ ಅವೆ ಕಟ್ಟು ಚಂದೆ ಪನ್ಪುನಜ್ಜಿ ಆ ಪೊನ್ನಾಗ ನಾಯಕ ನಡೆ ಮುಟ್ಟ ಎಂಕಲ ದುಡ್ಡು ಕಟ್ಟಿಯಾರು ಬುಡ್ಪೂಜೆ ಎಂಕಲ ಆ ಥರ ಎಂಕಲ ಜೀವಗ ದಾಯ್ತಲ್ಲ ಏರಗಲ ಹೆಚ್ಚೇಡ್ಮೆ ಬರಿಯವ್ರ ಅಲ್ಲಿ ಮಂತ್ರ ಅಗಲು ಪಂಡದೇ ಬರೋಡು ಪನಂದೆ ಮಂತ್ರ ಇಡೇ ಬರಿಯಾರ ಬಲ್ಲಿ ಆನ ಅಂಜೋ ಇದ್ದಂತೆ ಪುನಃ ಬರಿಯಾರ ಬಲ್ಲಿ ಬತ್ತನ ಗ್ಯಾರಂಟಿ ಏನೇ ಆಗ್ಲೇನೆ ಕಂಪ್ಲೇಂಟೇ ಕೊಡ್ಪುನನಿ ಗೇರ ಏರ್ನ ಕಂಡನ್ಯಾಗಾಡು ನಕ್ಕನ ಜೋಕ್ಲೆಗಾಡು ಮನ್ಬೇನಿ ಬಾಕಿ ಬಿಡ್ಪು ಏನು ಮಂದ್ರ ಆ ಸಂಗಟು ಇದ್ದಿ ಅಂಟಲೇ ಏನು ಬಿಡ್ಪೂಜಿ ಏನು ಮಂದ್ರ ಪಂಡ ದಾಯ್ತಲ್ಲ ಹೆಚ್ಚೇಡ್ಮೆ ಬತ್ತನ ಅಂದ್ ಎಣ್ಣನಾಗಲಿ ಪತೋನ್ ಪೇರು ಐಕ್ಕು ಬಡಾತೆ ಒಂಜಿ ಪೊಂಡು ಬಾಯಿ ಬರಾತನ ಉಂಡು ಒರ್ತಿ ಮಂಡೆ ವೆಚ್ಚದಲ್ಲಿ ಐನಡೆಟ್ಟು ಮಾಮಿಗ್ಲ ಅವ್ರಡ್ಡು ಒಂಜಿ ಬಾಲೆ 4 ವರ್ಷದ ಬಾಲೆ ಐಕ್ ದಾಯ್ತಲ್ಲ ಇರ್ಪುಜಿ ಅಂತ ಈ ರೀತಿ ಮಾಂತಾರ ಗ್ಯಾರಂಟಿ ಏನು ಬಿಡ್ಪೂಜಿ ಸರ್ ಒಂಜಿ ಕಥೆನೆ ಬಂದೆ ಆ ರಜ್ಜಿ ಇತ್ತೇರು ಆರೇನು 6 ವರ್ಷೇ ಪುನಃ ಎಂಕಲ ಬೇಲೆಗು ಪೋನಾಗ 6 ವರ್ಷೇ ಪುನಃ 6ಲ ಒಂಜಿ ಬಾಲೆಲ 4 ವರ್ಷದ ಒಂಜಿ ಎಲ್ಯ ಬಾಲೆಲ ಪುನಃ ಮುಖ ಏರ್ಲೈ ಪೂಜ ಆನಾಂಜೋ ಏರ್ಲ ಇದ್ದಿ ಒಂಜಿ ಬಾಯಿ ಬರೋದನ ಪೊಂಜು ಐಕ್ಕದ ಆಯ್ತಂದಲ್ಲ ಗೊತ್ತಿಚ್ಚಿ ಇಲ್ಲಡೆ ಬಣ್ಣಗ ಇರೆ ಪಂತಿನ್ನೆ ಇಜ್ಜ ಹೆಜ್ಜಿ ಅಂದಂದು ಒಂದ್ಸೆ ಅವೆ 2 ಸರ್ತಿ ಇತ್ತೆ ಬೊಕ್ಕ 2-3 ಸರ್ತಿ ಫೋನ್ ಆಲ್ತೀರಿ ಅಂಚೆ ಬೊಕ್ಕ ಅವೇ ಈಡೆ ಬತ್ತನೆ ದುಃಖ ಆಗ್ಲ ಫೋನ್ ಆಲ್ಪುನ ಐಕ್ ದುಮ್ಮ ಅಲ್ಪಜೇರಿ ಅಂಚ ಏರ್ ಬತ್ತನೆಗ್ಲ ಬಲಿಪುನಗ್ಲ ಅತ್ತೆ ಅಂಚೆ ಪಂಡಾಗಲ ದುಂಬಂಡೇರ್ಲ ಎಂಕಲ ಮುಳುವತ್ತು ಅಂತ ಬದಾಗಿಟ್ಟದಲ್ಲ ಬಲಿಪುನಗ್ಲ ಆಗ್ತದಲ್ಲ ಪೋಡಿದ ಬಲಿಪುನಗ್ಲ ಆಗ್ತದೆ ಅಂಡದ ಕಲ್ಲರಾಗೆ ಮಾಡ್ತಿದ್ದೆ ಅವ್ರೀಗ ಹೇಳಿ ಬರುದಿಲ್ಲ ಒಂಥರ ಕಲ್ಲರಾಗೆ ಮಾಡಿ ಅಡಗಿಕೊಂಡು ಬರುದು ಡೈರೆಕ್ಟ್ ಮನೆಯ ಬಾಗಿಲಿಗೆ ಬಂದು ಮತ್ತೆ ಎಲ್ಲ ಹುಡುಕುದು ಆಚೀಚೆ ಎಲ್ಲಾದ್ರೂ ಓಡಿ ಹೋದರು ಅಂತ ನಮಗೆ ಅಂತ ಓಡಿ ಹೋಗ್ಬೇಕಂತ ಏನಿಲ್ಲ ಮತ್ತೆ ಭಯ ಉಂಟು ಅವ್ರಿಗೆ ನಾವು ಎಲ್ಲ ಜನ ಕಟ್ಕೊಂಡು ಇವ್ರಿಗೆ ಅದೇ ನಾವು ಅದಕ್ಕೆ ಹೇಳಿ ಬರುದಿಲ್ಲ ಅಂತ ಹೇಳದೆ ಬರುದು ಕಳ್ಳರಾಗೆ ನಮ್ಮಲ್ಲಿಗೆ ಸುಮಾರು ಸಲ 3-4 ಸಲ ಬಂದ್ರು ಹೇಳದೆ ಬರುದು ಕಳ್ಳರಾಗೆ ಬರುದಲ್ಲ ಕಳ್ಳರೇ ಅವರು ನಿಜವಾಗಿ ಕಳ್ಳರೇ ಇಲ್ಲದ್ರೆ ಈ ತರ ಎಲ್ಲ ಮಾಡ್ಲಿಕ್ಕಿಲ್ಲ ಹಾಗೆ ಹೇಳಿ ಬಿಟ್ಟು ಬರುವವರು ಒಳ್ಳೆಯವರು ಅದೇ ಹಾಗೆಲ್ಲ ಇನ್ನು ಏನು ಹೆದರ್ಕೋಬೇಡಿ ನಾವಿದ್ದೇವೆ ನಮ್ಗೆ ಏನು ಹೆಚ್ಚು ಕಮ್ಮಿ ಆದ್ರೂ ನಮ್ಗೆ ಕಾಲ್ ಮಾಡಿ ಆಯ್ತಾಯ್ತು ಇರ್ ದಾಯಿ ಬುಲ್ತೊಂದಲ್ಲ ಅಮ್ಮ ಪನ್ಲಿ ದಾಯಿ ಬುಲ್ತೊಂದರೆ ಬತ್ತೇರೆ ಏನಿಲ್ಲ ಅಲ್ಲಿ ಮುಳ್ಳೂರ್ತಿತ್ತ ಅಂಚೆಂಕ ಪೋಡಿ ಅಕೊಂಡು ಬಾಲೆಲ್ಲ ಎಲ್ಲ ಮುಖಂದು ಬಾಯಿ ಬರತನ ಹಂಚ್ಕೊಂಡಲ್ಲ ಬತ್ತದ ಮೂನ ನೀ ಜೋರ್ ಮಾಡ್ತೀರಾ ದಾದಾಪುರ ಪಂಡಿರ ನಂದಲ್ಲ ಪಂಪಿಗೇರು ಜೋಕ್ಲೇನು ಜೋಕ್ಲೇರು ಮಂದ ಕಿರಿಗಿರಿ ಮಲ್ಪನ ಹೆಂಗೆ ಕಾಪುದು ಅಂತ ಬೆಚ್ಚಾಪುಂಡು ಇರ್ ದಾಲ ಪೋಡಿ ಹೊಡ್ಚಿ ಬತ್ತನ ಎಂಕ್ಲೆ ಫೋನ್ ಮಲ್ಪಲ ಅವಿ ಉಲ್ಲೇರತ್ತ ಫೋನ್ ಮಲ್ಪಲೆ ಎಂಕ್ಲೆ ಉಲ್ಲ ಒಯ್ಕಲ ರೆಡಿ ಉಲ್ಲ ಮೊಗಲ ಏತು ತೊಂದರೆ ಕೊರ್ನಲ್ಲ ಇತ್ತೆ ಅಕಲ್ ಬರ್ಪುಜೇರು ಮೈಕಾಯಿ ವಾಡ್ನ ಎಂಕ್ಲೆ ಲೆಪ್ಲೆ ಅವೇ ಕೇಸ್ ಮಲ್ಪಲಿ ಅವೇ ಎಂಕ್ಲು ಉಲ್ಲ ಒಯ್ಕಲ ಪೋಡಿ ಹೊಡ್ಚಿ ಅವೇ ಸರಿ ನೋಡಿ ಇವರ ಮನೆ ಎಲ್ಲ ನೋಡಿ ಎಷ್ಟೊಂದು ಕಷ್ಟದಲ್ಲಿದ್ದಾರೆ ನೋಡಿ ನೋಡಿ ಇಲ್ಲಿ ಮನೆ ನೋಡಿ ಇವರು
ಕೂಲಿ ಕೆಲಸ ಮಾಡಿ ಜೀವನ ಮಾಡುವಂಥದ್ದು ನೋಡಿ. ಆದರೂ ಕೂಡ ಇಂಥವರಿಗೆ ಬಂದು ಇಲ್ಲಿ ಇಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ನೋಡಿ. ತಿಂಗಳಿಗೆ ಒಂದು ಸಲ ಕಟ್ಟುವುದಕ್ಕೆ ಕಷ್ಟಪಡುವವರು ನೋಡಿ, ವಾರ ವಾರ ಕಟ್ಟಬೇಕಂತ ಟಾರ್ಚರ್ ಕೊಡ್ತಾ ಇದ್ದಾರೆ. ಇವ್ರದ್ದು ಯಾವುದೇ ರೂಲ್ಸು ನಿಯಮಾವಳಿ ಇಲ್ಲ. ಇಂಥವರ ಮನೆಗೆ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಎಚ್ಚೆತ್ತುಕೊಳ್ಳಿ, ಎಲ್ಲರೂ ಎಚ್ಚೆತ್ತುಕೊಳ್ಳಿ. ಮನೆಗೆ ಬಂದಾಗ ಕಳ್ಳರಾಗೆ ಬರ್ತಾರಂತೆ ಅವರು. ಕಳ್ಳರಾಗೆ ಬಂದು ಮನೆಗೆ ನುಗ್ಗಿ ಗಂಡಸರು ಇಲ್ಲದ ಸಮಯದಲ್ಲಿ ಬಂದು ಇಲ್ಲಿ ಜೋರು ಮಾಡ್ತಾರೆ ನೋಡಿ. ಬಂದಾಗ ಎಲ್ಲರೂ ಹಿಡ್ಕೊಳ್ಳಿ, ಕಂಪ್ಲೇಂಟ್ ಕೊಡಿ, ಪೊಲೀಸ್ ಸ್ಟೇಷನ್ ಕೊಡಿ, ಎಲ್ಲರೂ FIR ಮಾಡಿ. ಅಷ್ಟೇ, ಇಷ್ಟೇ ಮಾಡ್ಬೇಕಾಗಿರೋದು. ನೀವು ಬ್ಯಾಂಕಲ್ಲಿ ಲೋನ್ ಕೊಟ್ಟಂತದ ಯಾವುದೇ ದಾಖಲೆ ಇಲ್ಲ, ಆದ್ರೂ ಕೂಡ ದರೋಡೆ ಮಾಡ್ತಾ ಇದ್ದಾರೆ. ಮನೆಗೆ ಬಂದು ಎದುರಿಸಿ ಬೆದರಿಸಿ ವಸೂಲು ಮಾಡ್ತಾರೆ ನೋಡಿ. ಅವರು ಹೇಳ್ತಾ ಇದ್ದಾರೆ ಮನೆಗೆ ಬಂದು ಹುಡುಗಿಯರಿದ್ದಾರೆ, ಹೆಂಗಸರಿದ್ದಾರೆ, ಅತ್ಯಾಚಾರ ಮಾಡಿದ್ರೆ ಹೀಗೆ ಮಾಡುದು ಅವರು. ಯಾರು ಇಲ್ಲದಿದ್ದಾಗ ಮನೆಗೆ ನುಗ್ಗಿ ಗಂಡಸರೆಲ್ಲ ಬಂದು ನೋಡಿ ಅವರು ಅಳ್ತಾ ಇದ್ದಾರೆ ನೋಡಿ. ಈ ತರ ಎಲ್ಲ ಮಾಡುವವರಿಗೆ ನೀವು ಸರಿಯಾದ ಜನ ಎಲ್ಲ ನೋಡಿ ಇದನ್ನೆಲ್ಲ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಕಳಿಸಿ. ಯಾರನ್ನು ಕೂಡ ಬಿಡಬೇಡಿ. ಸಿವಿಲ್ ಮ್ಯಾಟ್ರ್ ಇದು. ದುಡ್ಡು ಕಟ್ಟಿಲ್ಲ ಅಂದ್ರೆ ಮನೆಗೆ ಬರುವಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಈ ವಿಡಿಯೋನು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇವತ್ತು ನಾವು ಪಂಜಿಕಲ್ಲಿಗೆ ಬಂದಿದ್ದೇವೆ. ಒಂಜಿ 2 ವರ್ಷ ಕರಿಂಡು ಎಂಕುಲು ಧರ್ಮಸ್ಥಳ ವ್ಯವಸಾಯ ಸೇರ್ತು ಮತ್ತೆ ಎಂಕ್ಲಿ ಬಾರಿ ಟಾರ್ಚರ್ ಆವೊಂದು ಉಂಡಾಕ್ಲೆಡ್ತು. ಒಂಜಿ ತಂಡೋಡು 10 ಜನ ಉಲ್ಲ. ಎಂಕುಲು ಎಂಕ್ ಕಟ್ರೆ ಎಂಕ್ಲಿ ಬಾರಿ ಬಂಗಾಪುಂಡು. ಬೆನ್ನೇರು ತೀರುಜಿ ಎನ್ನ ಗಂಡನೆ ಬೆನ್ನೇರು ತಿಜ್ಜಿ ಎಂಕ್ ಬೆನ್ನೇರು ತೀರುಜಿ ಎಂಕ್ ಅಂಚಾದು ಎಂಕ್ ಅಕನ ಟಾರ್ಚರ್ ತಡೆ ತಿಜ್ಜಿ ಅವು ಅಕ್ಲೇನು ಇಂಚ ಕಟ್ಟವಡು ಎಂಕುಲು ಕೇಸ್ ಪಾಡುವ FIR ಮಲ್ಪುವ ಪಣದು ಪನಂದುಲ್ಲೆರಿಗೆ ಸುಬ್ರಾಜೇರು ಮೇಡಮ್ಮು ಪಣ್ಣ ಎಂಕಲ್ಡ ಬಾತಾರೆ ಅಕುಲು ತಿಕ್ಕಿಜೇರು ತಂಡೋಡು ಬಾತದ ಪನಂದುಲ್ಲೇರು ಸಾಧಾರಣ 20 ವರ್ಷ. ಫಸ್ಟ್ ಸ್ವತಃ ಎಂಕಲ್ ಸಾಧಾರಣ ಆತು ತೆತ್ತು ದಿಪ್ಪೇನು ಇತ್ತಂಬ್ರಾಣಿ 1 ಲಕ್ಷೋಡು 16,000 ಖರ್ಚು ಕಟ್ಟು ಮಾಲ್ತೇರು. ಕಟ್ಟು ಮಾಲ್ತದ್ದು ಬೊಕ್ಕ ಹಾಕಿದ ಕಾಸು ಕೊಡ್ತೇರು. PRK ಅವು ಒಂದು ಪಣದು ಪೂರ ಬರೆದು ಬಾರ್ದೇರು ಬೂಕೊಡು ಇಜ್ಜಿ ದಾಲ ಕೊಡ್ತಿಜೇರು ಬೊಕ್ಕ ಅವು ದುಂಬದ ಬಾಕಿಂಡು ಬಂಡೇರು. ಎಲ್ಪ ಸಾರ ದೈದು ನೇಟು ಸಾಧಾರಣ ಎನ್ನ ಲೆಕ್ಕೋಡು ಸಾಧಾರಣ ಈಗಿನ ಆಜಿ 7 ವರ್ಷ ಕಟ್ತೇನೆ. ಒಕ್ಕಲ 16,000 ಒರಿದು ನೈಟ್ 7 ವರ್ಷ ಉಂಟ. ಎಲ್ಪ ಸಾರೋಡು 130 ಲೆಕ್ಕ ಕಟ್ಟಿದೆ ಫಸ್ಟ್ಗೆ. 5 ಬೊಕ್ಕ ಒಂಜಿ ಭಟ್ರು ಒಂದು ಇತ್ತೇರು ಸೇವನಿದೆತ್ತಿ 6 ಬತ್ತದು ಏನು 130 ಚಿಲ್ಲಾರೆ ಸಾರತ್ತ ಇರುವ ಕಟ್ಟೊಂದಿ 130 ಕಟ್ಟರೆ ಬಂಡೇರು ಅಂಚ ಕಟ್ಟೊಂತೆ. ಇಂಕ್ ಅಂದಾಜಿ ಸಾಧಾರಣ ಆಜಿ 7 ವರ್ಷ ಕಟ್ಟದೇರೆ. ಅಂದಾಜಿ ಎನ್ನ ಪಣ್ಣ ಎಂಕ್ ಐಲು ಓದು ತೀಯರೆ ಇಂಕ್ ಬರ ಉಜ್ಜಿ ಅಂಚ ಅದು ಸಂದನ ಎನ್ನ ಮನಸ್ಸು ಹಾಕೊಂಡು ಬೊಕ್ಕಲ ಬೂಕುಡು ದೆಪ್ಪುನಾಕ ಆತ ಕಟ್ಟು ಮಾಲ್ತದ್ದು PRK ಮಾತ ಪಾಡ್ದು ಕೊಡ್ತೀರಿ. ಇತ್ತೆ 130 ರೂಪಾಯಿ ಕಟ್ಟೊಂದುಲ್ಲ ಭಾರಿ ಬಂಗಾಪಣಿ ಕಟ್ಟು. ಅವೇ ಫಸ್ಟ್ಗೆ ಸಾರತ್ತ ಇರುವ 7 ಒಂಜಿ 5 ವರ್ಷ ಪಂಡ ಏತ್ ಕಟ್ಟಿನ ಸಂಧ್ಯಾರಿಗೆ ನೀಜಿ 5 ವರ್ಷ ಅವು ಪನ್ನ ಹೆಂಗೆ ತುಯ್ಯರೆ ಗೊತ್ತು ಜಾತೆ ಬರ ಸಾರತ್ತ ಇರುವ 10 ಉಳಿತಾಯ. ಅಂಚ ಒಂದು 6 ಅನಿತ್ತಕ ಬಂದು ಪಣ ಅಂತೀರಿ ಈತ ಕಟ್ಟುವರ್ಲಿಲ್ಲಕ ನನಲ ಮುಗ್ಗಿಜಿ ದಾನೆ ಸಂದರಿಗೆ ನುಜ್ಜಿನ ಪಣ ಅಂತೀರು. ಒಕ್ಕಮ್ರಾಣಿ ಎಂಕ ಒಂಜಿ ಆಗತ್ತೆ ಬುರುಂಡು ಐಕೆ 1 ಲಕ್ಷ ದೆಪ್ಪುನಾಗ 16,000 ಕಟ್ಟು ಮಾಡ್ತದ್ದು ಬೊಕ್ಕ ಹಾಕಿದ ಕಾಸು ಕೊಡ್ತೀರಿ. ಕಟ್ಟದೆ ಇಜ್ಜಿ ವರ 2 ಸರ್ತಿ ದಿಗದನು ವರ 1,6,000 ಚಿಲ್ಲರೆ ಲಾಭಾಂಶ ಬೊಕ್ಕವರ ಉಳಿತಾಯ ಕೊಡ್ತಿದ್ದೀರಿ. ಇನ್ನು ಮಿಟ್ಟಲ್ಲದ ಇಚ್ಛಾನೆ ನನ್ನ ಕಟ್ಟುಚ್ಚಾನೆ ಏತುಂದುಲ ಪನ್ಪು ಚೇರು ಎಂಕ್ ತುಯ್ಯರೆ ಗೊತ್ತಿಜ್ಜಿ ಬೊಕ್ಕ ಮೈ ಒಂದು ಪಂಡೇರು ಜೀವನ ಭದ್ರ ಮಲ್ಪೆರೆ ಏತು 10,000 ಅಂದು ಐಟ್ 1 ವರ್ಷ ನಾನು ಒಂದು ಮಲ್ತೇರು ಬರೇ ಒಂದು ಪೋಯೇರು ಅವು ಇಂಚಿನ ರಿನ್ವಾಲ್ ಪಂಡೇರು 10,000 16,000 ತಿಕ್ಕುಡು ಮಂಡೇರು. ತಿಕ್ಕನಾಗ ಎಂಕ್ ತಿಕ್ಕಿನಿ 1,000 ಚಿಲ್ಲರೆ
ಇಟ್ಟು ಕೆಲವು ಬೇನಾಯ್ತು ನಿಂಗೆ ಕೆಲವು ದೆಟ್ಟು ಮತ್ತು ನಾನು ಅರ್ಥ ಮಲ್ತೊಂಡೆ ಇಂಕ್ ದಾನ ಇಂಕ್ ಚಾಂಡು ಬರಾವಿಜ್ಜಿ ಇಂಕ್ ಬೊಕ್ಕರಡು ಕೇನ್ ನಿಂಗೆ ಸರಿ ಕಟ್ಟು ಕೊರ್ಪಿಜೇರು ಐಕ್ ಸಲಾತಿ ಯಾನು ಕಟ್ಟು ನೀಜ್ಜಿ ಬಂದ ನಿರ್ತಾರ ಅಂತದ್ದು ನಾ ಅಂದ ಕಟ್ಟಿನಾತಲ್ಲ ಸಂದರೆಗೆ ಏನು ಚೌ ತಂಡ್ರದ ಆರೆ ಅನಿತಕ್ಕ ಬಂದ್ಪುನಾರೆ ಕೇನು ಅಂತೆ ರೌದಾನೆ ಲೀಲಕ್ಕ ಇರ್ನ ಸಂದುಜಿ ದಾನೆ ಸಂದುಜಿ ಅಕುಲು ಕಟ್ಟಿ ಚೇರ್ನ ಮಲ್ಲೆಜ್ಜಿ 2 ಜನ ಎಂಕುಲು ಕೇಸರಿ ತೂಪ ಅಂದ ಬಂದು ಪನಂದುಲ್ಲೇರಿಗೆ ಪನ್ನ ಎಂಕ್ ಇಜ್ಜಿ ತಂಡೋರ್ದು ಎಂಕ್ ಸುದ್ದಿ ಬತ್ತಂಡು ನಾಹಾ ಎಂಕ್ ಪಾನ ಬೈಜಿ ಅಕ್ಲನ ಏರ್ನಲ ಸುಬ್ರಾಜೇರ್ನ ಬೈಜಿ ಮೇಡಮ್ನ ಬೈಜಿ ಏರ್ನಲ ಬೈಜಿ ಅಂಚ ತಂಡೋಡು ಪಣಂದುಲ್ಲೇರು ಬಂದು ಎಂಕ್ ಸುದ್ದಿ ಬತ್ತದು ಎಂಕ್ ಲಾಲೆ ಇಲ್ಲ ಪದ್ಮಾಂತಿಕ್ಲ ಅಂಚ ಕೇಸರಿ ತುಪ್ಪೇರು ನನ್ನ ಬೊಕ್ಕ ತುಪ್ಪ ಅವು ಹೆಂಗ ಯಾನು ಕೇಸರಿ ತುಪ್ಪ. ನಮ್ಮ ಹೆಸರು ಗೀತಾ, ನಮ್ಮ ಸತ್ಯದೇವತೆ ತಂಡ. ನಾವು ಒಟ್ಟಿಗೆ 10 ಜನ ಇದ್ದೇವೆ. 10 ಜನದಲ್ಲಿ 10 ಜನನು ಸಾಲ ತಗೊಂಡಿದ್ದೇವೆ. ಅದರಲ್ಲಿ 6 ಹೆಸರು ಹಾಕಿದ್ದಾರೆ. ಈಗ ಗಲಾಟೆ ಆದ ನಂತರ 6 ಹೆಸರು ಹಾಕಿ ಸೌಜನ್ಯನ ಗಲಾಟೆ ಆದ ನಂತರ 6 ಹೆಸರು ಹಾಕಿ ನಮ್ಮ ಕೈಯಿಂದ ಡಬ್ಬಲ್ ವಸೂಲು ಮಾಡ್ತಾ ಇದ್ದಾರೆ. ನಮ್ಮ ಸಾಲ ಒಂದೊಂದು ಅಥವಾ 2 ಸಾಲ. ಈಗ ನನ್ನದು ನಿಜವಾಗಿ 2 ಸಾಲ, ಅದರಲ್ಲಿ ಡಬ್ಬಲ್ 2 ಸಾಲ ಜಾಸ್ತಿ ಹಾಕಿದ್ದಾರೆ. ಯಾವುದಕ್ಕಂತ ಗೊತ್ತಿಲ್ಲ. ಮೊನ್ನೆ 95,000 ತಗೊಂಡಿದ್ದೇನೆ, ಅದರಲ್ಲಿ 4,000 ಚಿಲ್ಲರೆ ಇದು ಕಟ್ ಮಾಡಿದ್ದಾರೆ. ಕಟ್ ಮಾಡಿ ನನಗೆ 90,614 ನನ್ನ ಬ್ಯಾಂಕಿಗೆ ಬಂದಿದೆ. ಪುಸ್ತಕದಲ್ಲಿರೋದು 90,618 ಅಂತ ಹಾಕಿದ್ದಾರೆ. ನನ್ನ ಪುಸ್ತಕಕ್ಕೆ ಬಂದಿದ್ದು ಅಷ್ಟು ಬಂದು ಪುನಃ 5,000 ಮತ್ತೊಂದು 700 ರೂಪಾಯಿ ಹಾಕಿದ್ದಾರೆ. ಯಾತಕ್ಕೆ ಅಂತ ಗೊತ್ತಿಲ್ಲ. ಮೊನ್ನೆ ಹೋಗಿ ನೋಡುವಾಗ ಅಷ್ಟೆಲ್ಲ ಇತ್ತು. ಅದಕ್ಕೆ ನಾನು ಕಂತು ಕಟ್ಟಿಲ್ಲ. ಇಷ್ಟರ ತನಕ ಕ್ರಮವಾಗಿ ನಾವು ಕಟ್ತಾ ಇದ್ದೇವೆ. ಈಗ ನಾವು ಕಟ್ಟುವುದಿಲ್ಲ. ನಾವು 18 ವರ್ಷ ಆಯಿತು ಸೇರಿ. 18 ವರ್ಷದಿಂದ ನಿಯತ್ತಾಗಿ ಕಟ್ತಾ ಇದ್ದೇವೆ. ನಿಯತ್ತಾಗಿ ಸಾಲ ತಗೊಂಡಿದ್ದೇವೆ. ನಾನು ತಗೊಂಡು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಅದರಲ್ಲೇ ಕಲಿಸಿದ್ದು. ಈಗ ಈ ಥರ ಮಾಡಿದರೆ ನಾವು ಹೇಗೆ ಕಟ್ಟುವುದು? ಬಡ್ಡಿಗೆ ಬಡ್ಡಿ ವಸೂಲು ಮಾಡ್ತಾ ಇದ್ದಾರೆ. ಅದಲ್ಲದೆ ಈ ಸೌಜನ್ಯನ ಕೇಸ್ ಬಂದಾಗಿಂದ ಬಡ್ಡಿಗೆ ಬಡ್ಡಿ ಜಾಸ್ತಿ ಹಾಕಿ ನಿಜವಾಗಿ ನನ್ನ ಸಾಲದಲ್ಲಿ 2,210 ರೂಪಾಯಿ 10 ರೂಪಾಯಿ ಉಳಿತಾಯಕ್ಕೆ ಹೋಗಲಿ 2,200ರಲ್ಲಿ 545 ರೂಪಾಯಿ ಜಾಸ್ತಿ ಹೋಗ್ತದೆ. ಆ ಜಾಸ್ತಿ ಹೋದ ಹಣ ಎಲ್ಲಿ ಹೋಗ್ತದೆ ಏನು ಹೋಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ಈಗ 3 ವಾರ ಆಯಿತು, 4 ವಾರ ಆಯಿತು. 4 ವಾರದಿಂದ ನನ್ನ ಸಂಘದವರಿಗೆ ಎಲ್ಲರಿಗೆ ಹೇಳಿದ್ದು ನಾನೇ, ಕಟ್ಟುವುದು ಬೇಡ, ಬಡ್ಡಿ ಹಾಕ್ತಾ ಇದ್ದಾರೆ, ಕಟ್ಟುವುದೇ ಬೇಡ ಅಂತ ನಾನೇ ಹೇಳಿದ್ದು. ನನಗೆ ಒಬ್ಬರು ಹೇಳಿದ್ದಾರೆ, ಅವಳೇ ಮುಂದೆ ನಿಂತು ಎಲ್ಲ ಮಾಡಿದೆ ಅಂತ. ನಾನೇ ಮಾಡಿದ್ದು. ಅವರು ಏನು ಮಾಡ್ತಾರೆ, ಏನು ಮಾಡಿ ನಮ್ಮ ಅಧ್ಯಕ್ಷ ಆನಂದ ಅಂತ ಅವರು ಹೇಳಿದ್ದು ಮೊನ್ನೆ. ಯಾರ ಹತ್ರ? ನಮ್ಮ ಪದಾಧಿಕಾರಿ ಹತ್ರ ಹೇಳಿ ಈ ಥರ ಹೇಳಿದ್ದಾಳೆ ಅವಳು, ಈ ಥರ ಮಾಡ್ತಾ ಇದ್ದಾಳೆ, ಸಂಘ ಎಲ್ಲ ನಿಲ್ಲಿಸುವುದು ಅವಳು ಅಂತ. ಅದಕ್ಕೆ ಹೇಳಿದ್ದು. ಅವಳನ್ನು ನೋಡ್ತೇವೆ ಅಂತ ಹೇಳಿದ್ದಾರೆ. ಅವ್ರು ನೋಡುವಾಗ ನಾವು ನೋಡ್ತೇವೆ. ನಾವು ಇರುವುದು ಹೆಣ್ಮಕ್ಕಳು ಮನೆಯಲ್ಲಿ. ಹೆಣ್ಮಕ್ಕಳು ಇದ್ದರೂ ಪರವಾಗಿಲ್ಲ, ಮನೆಗೆ ಬರುವಾಗಲ್ಲ ಆವಾಗ ನೋಡ್ತೇವೆ. ಮತ್ತೆ ಕೇಸ್ ಹಾಕ್ತೇವೆ ಅಂತ ಹೇಳಿದ್ದಾರೆ. ಕೇಸ್ ಹಾಕಿ ನೋಡ್ಲಿ. ಈಗ ಅವರ ಮೇಲೆ ಕೇಸ್ ಉಂಟಲ್ಲ, ಅವರ ಮೇಲೆ ಕೇಸ್ ಇದೆ. ಸಂಘದ ಮೇಲೆ ಕೇಸ್ ಉಂಟು, ಅದಕ್ಕೆ ಸ್ಟೇ ತಂದಿದ್ದಾರಲ್ಲ, ಯಾಕೆ? ಅದು ಅವರ ಕರ್ತವ್ಯ ಅಲ್ಲ. ಅವರ ಹತ್ರ ಹಣ ಇದೆ, ನಮ್ಮ ಹತ್ರ ಹಣ ಇಲ್ಲ. ಅದು ಕೇಸ್ ಮಾಡ್ಲಿಕ್ಕೆ, ಕೇಸ್ ಮಾಡಿದ ಮೇಲೆ ನಾವು ನೋಡ್ತೇವೆ. ಇಲ್ಲಾದ್ರೆ ನಾವು ಕಟ್ಟಬೇಕಾ? ನಾವು ಕಟ್ಟುವುದಾದ್ರೆ ನಮಗೆ ಪಾಸ್ ಪುಸ್ತಕ ಮೈನ್, ಮತ್ತೆ ನಮ್ಮ ಬ್ಯಾಂಕಿಂದು ಎಲ್ಲ ಲೀಸ್ಟ್ ಅದು ತಂದು ಕೊಡ್ಲಿ, ಆಮೇಲೆ ನಾವು ಕಟ್ತೇವೆ. 18 ವರ್ಷ ಕಟ್ಟಿದ್ದಕ್ಕೆ ಅದೆಲ್ಲ ಲೀಸ್ಟ್ ಬೇಕು ನಮಗೆ. 18 ವರ್ಷ ನಾವು ಕಟ್ಟಿದ್ದು, 18 ವರ್ಷ ಕಟ್ಟಿದ್ದು, ಉಳಿತಾಯದ್ದು, ಆಮೇಲೆ ನಮಗೆ ಬಡ್ಡಿ ಇದು ಮಾಡಿದ್ದು ಎಲ್ಲ ಹಣದ್ದು ನಮಗೆ ಲೀಸ್ಟ್ ಬೇಕು. ಈಗ 3 ವರ್ಷಕ್ಕಿಂತ ಮುಂಚೆ ಈ BC ಟ್ರಸ್ಟ್ ಆಗೋದಕ್ಕಿಂತ ಮುಂಚೆ ನಿಮ್ಗೆ 5% ಜಾಸ್ತಿ ತಗೊಳ್ತಾ ಇದ್ರು. ಹೌದು. ಆಗ 18 ಅಂತ ಹೇಳ್ತಾ ಇದ್ರು, ಈಗ 13 ಮಾಡಿದ್ದಾರೆ. ಈಗ 5% ಜಾಸ್ತಿ ತಗೊಂಡಿದ್ದು ವಾಪಸ್ ಕೊಡ್ಬೇಕಲ್ಲ. 13 ವಾರ ಅಂತ ಹೇಳಿಲ್ಲ, 15 ವಾರ ಅಂತ ಹೇಳಿದ್ದು, 13 ವಾರ ಅಂತ ಹೇಳಿಲ್ಲ. ಅಲ್ಲ, ಅದು ಈಗ ಅವರು ಹೇಳುದು ಈಗ 13 ಅಂತ ಅವ್ರು ಹೇಳ್ತಾ ಇದ್ದಾರೆ. 3 ವರ್ಷಕ್ಕಿಂತ ಮುಂಚೆ ಅದು 18 ಇತ್ತು. ಈಗ 5% ಅವರು ಜಾಸ್ತಿ ತಗೊಳ್ತಾ ಇರ್ಲಿಲ್ವಾ ಮುಂಚೆ? ಅದು ರಿಟರ್ನ್ ಕೊಡ್ಬೇಕಲ್ಲ ನಮ್ಗೆ, ವಾಪಸ್ ನಮಗೆ ಕೊಟ್ಟೇ ಇಲ್ಲ. ಅದಕ್ಕೆ ಬಡ್ಡಿ ಸಮೇತ ರಿಟರ್ನ್ ಕೊಡ್ಬೇಕು ಅವರು. ಒಂದು ಸಲ ನಮ್ಗೆ ಎಷ್ಟು ಸಿಕ್ಕಿದೆ? ಲಾಭಾಂಶ
ಅದು ಲಾಭಾಂಶ ಅದು ಮಂಗ ಮಾಡುವ ವಿಧಾನ. ಅದು ಮಂಗ ಮಾಡುವ ವಿಧಾನ. ಅವು ಅದು ನೀವು ವಾರಕ್ಕೆ 2000 ಕಟ್ಟಿದ್ರು ಕೂಡ ಹೌದು, ವರ್ಷದಲ್ಲಿ ಒಂದು 500 ರೂಪಾಯಿ ಕೊಟ್ರೆ ಅದು ನಿಮ್ಗೆ ಒಂದು ದೊಡ್ಡ ದೊಡ್ಡ ಇದು ವಿಶೇಷನೇ. ಅದು ಏನಾಗಿದೆ ಗೊತ್ತಾ, ಈ ಸಲ ಸಿಕ್ಕಿದ್ದು ನಮ್ಮ ಕೊರೋನಾ ಟೈಮಲ್ಲಿ 6 ತಿಂಗಳು ಕೊರೋನಾ ಟೈಮಲ್ಲಿ ಯಾರೂ ಹಣ ಕಟ್ಟಿಲ್ಲ. ಅದು ನಮ್ಮ ಮನೆಗೆ ನಮ್ಮ ಸಂಘ ಮೀಟಿಂಗ್ ಆಗುವಲ್ಲಿಗೆ ಬಂದು ನಮ್ಮ ಕುತ್ತಿಗೆ ಹಿಡಿದಿದ್ದಾರೆ, ನಾಳೆನೇ ಕಟ್ಟಬೇಕು ಅಂತ. ಈಕೆದು ಕರಿಮಣಿ ಅಡವಿಟ್ಟು ಅವರು ಎಲ್ಲರೂ ಕಟ್ಟಿದ್ದಾರೆ. ಅವಳು ಕರಿಮಣಿ ಅಡವಿಟ್ಟು ಎಲ್ಲರೂ ಕಟ್ಟಿದ್ದಾರೆ. ನಾನು ದುಡಿದ ಹಣವನ್ನು ಕೊರೋನಾ ಟೈಮಲ್ಲಿ ಎಲ್ಲೆಲ್ಲಿ ಹೋಗಿ ತೋಟದಲ್ಲಿ ಬೆಂದು 8,050 ರೂಪಾಯಿ ತಂದು ಸ್ವಸಹಾಯ ಕಟ್ಟಿದ್ದೇನೆ. ಮನೆಗೆ ಏನು ತಂದಿಲ್ಲ. ಮನೆಗೆ ನಾನು ಒಬ್ಬಳೇ ಬೆನ್ನಬೇಕು. ಮಕ್ಕಳಿದ್ದಾರೆ, ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಅವರನ್ನು ನೋಡ್ಕೊಳ್ಬೇಕು. ಅದನ್ನೆಲ್ಲ ತಂದು ಅವರಿಗೆ ಕಟ್ಟಿದ್ದೀನಿ. ಆದರೂ ನಮಗೆ 1 ರೂಪಾಯಿ ಬಿಟ್ಟಿಲ್ಲ. 1 ರೂಪಾಯಿ ಏನು ಸಹಾಯ ಮಾಡಿಲ್ಲ ಕೊರೋನಾ ಇದೆ ಅಂತ. ಬಡ್ಡಿ ಅದೂ ಇಲ್ಲ. ಕಿಟ್ಟು ಕೊಟ್ಟಿದ್ದಾರಾ? ಯಾವುದು ಕೊಟ್ಟಿಲ್ಲ. ಕಿಟ್ ಏನು ಕಿಟ್ಟ ಆಶೀರ್ವಾದ ಮಾತ್ರ. ಅದು ಪುನಃ ಸುರಕ್ಷಾ ಮಾಡ್ಬೇಕಂತೆ, ನಿರಂತರ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಮಾಡಬೇಕು. ಅವರಿಗೆ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಅದು ಕೊಡ್ಲಿ, ಅದು ಅವರದ್ದು ಕರ್ತವ್ಯ ಅಲ್ಲ. ನಾನೊಂದು ಮಾತು ಹೇಳ್ತೇನೆ, ಇಷ್ಟರ ತನಕ ನಮಗೆ ಅರಿವಾಗಿಲ್ಲ, ಈಗ ಅರಿವಾಗಿದೆ. ಅದಕ್ಕೆ ನಾವು ಈ ತರ ಮಾಡಿದ್ದು. ಯಾರು ಬಂದರೂ ಪರವಾಗಿಲ್ಲ, ನಾವು ಕಟ್ಟುವುದಂತೂ ಗ್ಯಾರಂಟಿ ಇಲ್ಲ. ಈಗ ನೀವು ಎಷ್ಟು ಜನ ಈಗ ತೀರ್ಮಾನ ಮಾಡಿದ್ರಿ ಇಲ್ಲಿ? ಈಗ ಎಲ್ಲರೂ ಎಲ್ಲರೂ ಅಂದ್ರೆ ಎಷ್ಟು ಜನ ಇದ್ದೀರಾ? ಒಂದು 20-25 ಜನ ಇರ್ಬೋದಾ? ಎಷ್ಟು ಸಂಘದವರು? 6 ಸಂಘದವರು ಸೇರಿ ತೀರ್ಮಾನ ಮಾಡಿದ್ದೇವೆ. ಯಾವ ಕಾರಣಕ್ಕೂ ಕಟ್ಟಲ್ಲ. ಯಾರು ಮನೆಗೆ ಬಂದರೂ ನಾವು ಬಿಡುವುದಿಲ್ಲ. ಬಂದಾಗ ವಿಡಿಯೋ ಮಾಡಿ. ಬಂದಾಗ ವಿಡಿಯೋ ಮೊನ್ನೆನೇ ಮಾಡಿದ್ದೇನಲ್ಲ. ಕರೆಕ್ಟ್ ಆಗಿ ಮುಖ ಬರಬೇಕು ಅವರದ್ದು ವಿಡಿಯೋ ಮಾಡಿದ್ರೆ. ಮೊನ್ನೆ ಗೊತ್ತಿರ್ಲಿಲ್ಲ, ಇನ್ನು ಬಿಡಲ್ಲ. ಅವರ ಎದುರಲ್ಲಿ ಇಟ್ಕೊಂಡ್ರೆ ಇನ್ನು ಯಾರು ಬಂದ್ರು ಅವರ ಮುಖದ ಹತ್ತಿರನೇ ಹೋಗಿ ವಿಡಿಯೋ ಮಾಡ್ತೇನೆ, ನಾನೇ ಮಾಡ್ತೇನೆ. ಅದು ಯಾಕೆ ಗೊತ್ತಾ, ಮೊನ್ನೆ ಅವರು ನನ್ನ ಹೆಸರು ಎತ್ತಿದ್ರಲ್ಲ, ಇವರ ಸಂಘ ನಿಲ್ಲಕ್ಕೆ, ಇವರ 6 ಸಂಘ ನಿಲ್ಲಕ್ಕೆ ನಾನೇ ಕಾರಣ ಅಂತ. ಅದಕ್ಕಾಗಿ ನಾನೇ ಮುಂದೆ ಹೋಗಿ ನಿಲ್ತೇನೆ. ನಮ್ಮ ಜೊತೆಗೆ ಅವರು ಇದ್ದಾರೆ, ಇಲ್ಲಂತ ಇಲ್ಲ. ಆದರೆ ಎಲ್ಲರನ್ನು ನಾವು ಫಸ್ಟಿಗೆ ಏನು ಹೇಳಿದ್ದು, ಇವರ ಹತ್ರ ಹೇಳಿದ್ದು, ಹೀಗೆ ಬಡ್ಡಿ ಆಗ್ತಾ ಇದೆ, ನಮಗೆ ಹೀಗೆ ಹೆಸರು ಬೀಳ್ತಾ ಇದೆ, ನಾವು ಸ್ವಲ್ಪ ನೋಡೋಣ. ಯಾಕೆಂತ 3 ತಿಂಗಳ ಮೀಟಿಂಗಲ್ಲಿ ಹೋಗಿ ಸುಬ್ರಿಜರ್ ಹತ್ರ ಕೇಳಿದ್ದೇನೆ, ಯಾವುದದು ಯಾಕೆ ಅಷ್ಟು ಸಾಲ ಬಿದ್ದಿದೆ ಅಂತ. ಅದಕ್ಕೆ ಹೇಳಿದ್ದೇನು ಗೊತ್ತಾ, ಅದು PRK ಪಿ ಪಡ್ಕೆ ಅಂತ ಎಲ್ಲ ಹೇಳಿದ್ದಾರೆ. ಅಷ್ಟು ಗರ್ವ ಬಂದಿದೆ. ಅಲ್ಲಿ ನಾನು ಬೈದಿದ್ದೇನೆ. ಇವಳಿಗೆ ಒಂದು ಸಂಘದ್ದು ಬರಲಿಕ್ಕೆ ಆಗಲಿಲ್ಲ, ಇವಳಿಗೆ ಬರಲಿಕ್ಕೆ ಆಗಿಲ್ಲ. 50,000 ಸಾಲ ಹಾಕಿದ್ದಾಳೆ, ಇವಳಿಗೆ ಬರಲಿಕ್ಕೆ ಆಗಿಲ್ಲ. ಅವಳು ಬರಲ್ಲ, ಅವಳಿಗೆ ಅಂತ ಮಾಡಿ ಗೊತ್ತಾಗಿ ಅವಳ ಹತ್ರ ನಾವು ಹೇಳಿದ್ದು, ಸುಬ್ರಜರ್ ಹತ್ರ, ಹೀಗೆ ಕಷ್ಟದಲ್ಲಿದ್ದಾಳೆ, ನಾನು ಕಷ್ಟದಲ್ಲಿದ್ದೇನೆ, ಅವಳು ಕಷ್ಟದಲ್ಲಿದ್ದಾಳೆ. ಆದರೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ, ನಾವು ಎಷ್ಟು ಸಲ ಅವರಿಗೆ ಕಾಲ್ ಮಾಡಿದ್ದೇನೆ. ನಾನು ಕಣ್ಣಲ್ಲಿ ನೀರು ಹಾಕಿದ್ದೇನೆ. ಯಾಕಂದರೆ ಮಗಳ ಇದು ಸೀಮಂತ ಕಾರ್ಯಕ್ರಮ ಹತ್ತಿರ ಬರ್ತಾ ಇದೆ. ನನ್ನ ಹತ್ರ ಕೈಯಲ್ಲಿ 1 ರೂಪಾಯಿ ಹಣ ಇಲ್ಲ. ಅವಳನ್ನು ಕರ್ಕೊಂಡು ಹೋಗಬೇಕು, ಕರ್ಕೊಂಡು ಬಸ್ಸಿಗೆಲ್ಲ ಹಣ ಆಗಬೇಕು. ಇವರ ಧೈರ್ಯದಲ್ಲಿ ಹಾಕಿದ್ದು. ಎಷ್ಟು ಸಲ ಕಾಲ್ ಮಾಡಿದ್ದೇನೆ, ಸುಬ್ರಜರ್ 1 ದಿನ ಕಾಲ್ ಎತ್ತಿಲ್ಲ ಗೊತ್ತಾ. ಆ ಥರ ಎಲ್ಲ ಮಾಡಿದರೆ ಇವರು ಬೇಕಾ ನಮಗೆ? ಜನ್ಮ ಕಾಲಕ್ಕೂ ಬೇಡ. ಇನ್ನು ಬಂದ್ರೆ ಈಗ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾರೆ ಬೇಗ. ಯಾರು? ಒಂದೇ ಕಾಲಲ್ಲಿ ರಿಸೀವ್ ಮಾಡ್ತಾರೆ. ಈಗ ನಾವು ಮಾಡಲ್ಲ, ನಮಗೂ ಬೇಕಾಗಿ ಇನ್ನು ಬ್ಲಾಕಲ್ಲಿ ಆಗಿಬಿಡ್ತೇನೆ. ಬ್ಲಾಕ್ ಲಿಸ್ಟ್ ಇನ್ನು ಗ್ಯಾರಂಟಿ. ಎಲ್ಲ ನಂಬ್ರನು ಬ್ಲಾಕ್ ಲಿಸ್ಟ್. ಮೇಡಮ್ ಅದು ನಂಬ್ರ ಇಲ್ಲ ನನ್ನ ಹತ್ರ. ಮನೆಗೆ ಬರಬೇಕು, ಇನ್ನು ನಮ್ಮ ಮನೆಗೆ ಬರಬೇಕು. ಅಂದರೆ ನಾವು ಮೀಟಿಂಗ್ ಆಗುವ ಮನೆಗೆ, ನಮ್ಮ ಮನೆಗೆ ಬಂದರೆ ಕತ್ತಿ ಇಟ್ಕೊಂಡು ಗ್ಯಾರಂಟಿ ಓಡಿಸ್ತೇನೆ, ಬಿಡಲ್ಲ. ಕೋರ್ಟ್ ನೋಟಿಸ್ ಅಲ್ಲ, ಅವ್ರ ಹತ್ರ ಪ್ರೂಫೇ ಇಲ್ಲಲ್ಲ. ಏನಾದರೂ ಡೂಪ್ಲಿಕೇಟ್ ಮಾಡಿ ತರ್ತಾರೆ ಅಷ್ಟೇ. ನಮಗೆ ಇಲ್ಲ. ನನಗೆ 18 ವರ್ಷದಲ್ಲಿ ನಿಜವಾಗಿ ಹೇಳ್ತೇನೆ, ಅವರ ಮುಂದೆ ನಾವು ನಿಂತು ಮಾತನಾಡಿದ್ದೆ ನಾನು ಅಲ್ಲಿ ಮೀಟಿಂಗಲ್ಲಿ. ಯಾರಿಗೂ ಧೈರ್ಯ ಇರಲಿಲ್ಲ. ಇವರಿಗೆ ಎಲ್ಲರಿಗೂ ಧೈರ್ಯ ಇರಲಿಲ್ಲ. ಈಗ ಅಷ್ಟೇ ಧೈರ್ಯ ಬರ್ತಾ ಇದೆ. ಮುಂದೆ ನಿಂತು ಹೋದ ಮೇಲೆ ಎಲ್ಲರಿಗೂ ಧೈರ್ಯ ಬರ್ತಾ ಇದೆ. ಇನ್ನು ಯಾವತ್ತು ಮುಂದೆ ಇಟ್ಟ ಕಾಲನ್ನು ಹಿಂದೆ ಅಂತೂ ತೆಗೆಯುವುದಿಲ್ಲ ನಾವು. ಅವರು ಮಾಡುವುದೇ ರೌಡಿಸಮ್. ಮತ್ತೆ ನಮ್ಗೆ ಈ ಕಷ್ಟ ಕೊಡದೆ ಇರ್ತಾರಾ? ಒಂಜಿ ಲೋನ್ ಬಾರ್ದೆ ಎನ್ನ ಇಲ್ಲ ಅರ್ಧೋಡು ಉಂತುಂಡು ಪಂಡ ಪೂರ ಬೇಲೆ ಆತುಂಡು, ಅರ್ಧ ಆತುಂಡು ಬೇಲೆ ಇಲ್ಲದ. ಅಗೋಸ್ಟೋಡು ಪಾಡ್ನೈಕ್ ಎಂಕಲ್ನ ಸೇವನಿರತ್ತೇರು ಒಂಜಿ ಮೆಸೇಜ್ ಪಾಡಿಯರು ವಾಟ್ಸಪ್ಪುಡು. ಸೌಜನ್ಯನ ಅಪ್ಪೆ ಅಂಚ ಇಂಚ ಪಂಡದು ಪಾಡ್ನೈಕ್ ಅರೆನ್ ಬೆರಿ ಬತ್ತುಂಡು.
ಪೂರ ಒಕ್ಕೂಟಾಡು ಮೀಟಿಂಗ್ ದಾನಿ ಮೂಲ ಆಚಾರ್ಯ ಬಲ್ಕೆದ ಗಿಡತದು ಆರು ಬೊಕ್ಕೊಂಜಿ ಸೇವನೆ ಇರತ್ತೇರು ಬರ್ರೆ 2 ತಿಂಗಳು ಪೋಡು 2 ತಿಂಗಳು ಆತನೆಟ ಖಾತೆನು ಆಗಸ್ಟ್ ಪಾಡ್ನ ಲೋನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮುಟ ಖಾತೆ 5 ಬೊಕ್ಕಲ ಬರ್ಪುನ ತೊಜ್ಜಿ 5 ಬೊಕ್ಕ ಬೊಕ್ಕೊಂಜಿ ಪುಂಚೋಡಿ ಒಕ್ಕೂಟ ಆ ಒಕ್ಕೂಟದ ಒಂಜಿ ಮೇಡಮ್ ಬತ್ತೇರು ಇಲ್ಲಾಡೆ ಬತ್ತ ಪಂಡೇರು ಎಂಡ ಕೊರ್ಲೆ ಡಾಕ್ಯುಮೆಂಟ್ ಯಾನು ನಿಕ್ಲೆಗ್ ಭೀಮಾ ಪಾಲಿಸಿ ಮಂತ್ ಕೊರ್ಪೆ ಆರ್ಡ ಕೊರಿಯೆ 6 ಕೊನದ ಆಫೀಸರ್ ಕೊರಿಯರು ಕೊಡ್ತಾವು ಪೋಸ್ಟ್ ಬರ್ರೆ ಎಂಕ್ ಪಿರ ಮುಜ್ಜಿ ತಿಂಗಳು ಖಾತೆ 5 ಬೊಕ್ಕ ಆಟೆ ಗಾಂಡೆ ಆಜಿ ತಿಂಗೋಲಾಂಡು 5 ಬೊಕ್ಕ ಪಿರೊಂಜಿ ಪುಂಜ ಬತ್ತೇರು ಕೊಯ್ಲದಾರು ಭವ್ಯ ಬಂಡದು 6-10 ಬಂಡೇರು ನಿಕ್ಲೈಟ್ ಲಿಮಿಟ್ ಇಜ್ಜಿನ್ ಲಿಮಿಟ್ ಕೊರ್ಂಡು 10 ಲಕ್ಷ ಲಿಮಿಟ್ಗೆ ಎಂಕ್ 3 ಲಕ್ಷ ಓಡಾಯ್ನಿ 10 ಲಕ್ಷ ಲಿಮಿಟ್ ಕೊರ್ಂಡು ಲಿಮಿಟ್ ಕೊರ್ದು 2 ತಿಂಗಳು ಪಿರಾಗಾತದ್ದು 5 ಬೊಕ್ಕ ಮಕ್ಕಳು ಯೋಜನಾಧಿಕಾರಿ ಬನ್ನೆಟ ನಿಕ್ಲೆಗೆ ಎಂಕುಲು ಟ್ಯಾಬು ಪಾಡ್ದ ಅಂಚೆ ಬಂಡೇರು ಯೋಜನಾಧಿಕಾರಿನ ಟ್ಯಾಬ್ ಬತ್ತದು ಯೋಜನಾಧಿಕಾರಿ ಬತ್ತದು ಪಣ್ಣೇಜಿನ ಗೊತ್ತುಂಡೆ ಒಂಜಿಲ್ಲಾಡೆ 2 ಜನಕ್ಕೆ ಲೋನ್ ಕೊರ್ರೆ ಅಪ್ಪಜಿನ ಯಾನು ಪಂಡೆ ಭೀಮಾ ಪಾಲಿಸು ಯಾನು 5 ತಿಂಗಳು ದಕ್ಕ ಕಟ್ಟೊಂದುಲ್ಲೆ ಇರ್ನುತ್ತ ಎಲ್ಪ ಈರೆಗೆ ಒಂಜಿ ಇಲ್ಲದಕ್ಲೆ 2 ಜನಕ್ಕೆ ಲೋನ್ ಕೊರ್ರೆ ಆಪಜಿಂದ ಪಂಡೇರದ ಅಪ್ಪ ಕಾರೆಂಟ ತಂಡಕ್ಕೆ ಸೇರ್ಸತನ ಕೇಳೋಡ್ತಾನೆ ಯಾನ್ ಕೇಂಡೆ ಯಾನ್ ಪಂಡೆ ಹಾಕ್ಲ ಒಂಜಿ ಇಲ್ಲಾಲು ಯೋಜನಾಧಿಕಾರಿನ ಹಾಕ್ಲನೆ ಪಂಡೆ ಒಂಜಿ ಇಲ್ಲಾಲು 2 ಜನಕ್ಕೆ ಲೋನ್ ಆಪುಜಿಂದ 2 ಜನಕ್ಕೆ ದಾಯ ಭೀಮಾ ಪಾಲಿಸು ದುಮ್ಮು ಕೊರಂತೇರು ಐಕ್ಯ ಪಂಡೆ ಅಂಚ ಪಂಡೆನು ನನ್ನ ಪಾಲಿಸು ದಾಯ ಮಂತೆ ನೀನು ಅಂಚೆ ಪಂಡೇರು ಅಕ್ಲು ಸೀದಾ ಪೋಯರು ನಿಕ್ಲೆಗೆ 1 ಲಕ್ಷ ಒಲ ಬಂಗೋಡು ಕೊರೊಳ್ಳಿ ಪಂಡೇರು ಸೀದಾ ಪೋಯರು 5 ಬೊಕ್ಕ ಮನದನಿ ಮೇಡಮ್ ಹೋಗೋಣಂತೆ ಭವ್ಯ ಮೇಡಮ್ 1 ಲಕ್ಷ ಲಾವು ಯಾನೊಂಜಿ ಇಲ್ಲೋ ಕೆಲವಂತ ಮನಿಪಂದ ಕುಲ್ಲು ಯಾನು ಇಂಕು ಕೊರ್ಲೆ ಪಂಡೇನು ಐಕ್ ಮೇಡಮ್ ಪಂಡೇರು ಇಂದು ಈರ್ ಪೋದು ಬಂಟೋಲ್ ಆಫೀಸರ್ ಕೇಳ್ನೆ ಈರ್ನ ಜನನೇ ಯಾನು ಜೋರ್ ಮಂತ ಕೇಂಡೇರು ಐಕ್ ಯಾನ್ ದಾನಂತೆ ಎಂಕ್ ಬಾರಿ ಬೇಜಾರಂಡು ತುಕ ನನ್ನ ಹಾಕ್ಲೇ ಎಂಕಲ್ನ ಕಾರಮದಲ್ಲಿ ಬರ್ಪೇರು ನಾಂಡು 5 ಬೊಕ್ಕ ಯಾನ್ ಕಟ್ಟುಜಿಂದೆ ಪಂಡೆ 5 ಬೊಕ್ಕ ಮಣ್ಣದಾನಿ ಬುಧಾರ್ದಾನಿ ಎಂಕ್ಲೆಗ್ ಕಲೆಕ್ಟ್ ಕಾಸುದ ಕಲೆಕ್ಷನ್ ಎಂಕುಲ್ ಯಾನ್ ಕಟ್ಟಿನೆಜ್ಜಿ ಯಾನು ಇಡೆ ಪೋದಿತ್ತೆ ಪೇಂಟೆ ಪೋದಿತ್ತೆ 5 ಬೊಕ್ಕ ಇಲ್ಲಡೆ ಬತ್ತದು ಬಾರ್ ಜೋರು ಪಾತೆರಿಯರು ಪಾತೆರ್ನಕ್ಯಾ ಪಂಡೆ ನಿಖಲಿಂಚೆಂಚ ಮಂತನೆ ಕಟ್ಟುಜಿ ತೀರ್ನ ಕಟ್ಟಾಲಿ ಎನ್ನ ಇಟ್ಟು ಕಾಸುಲೆಜ್ಜಿ ನನ್ನ ಕಟ್ಟುಜಾನು ಕಟ್ಟುಲೆಜ್ಜಿ ನಿಖಲ ಸಾಸಲೆಜ್ಜಿನ್ 5 ಬೊಕ್ಕ ಒಂತೆ ಬರ್ತಾನಾಗ ಸುಪ್ರೇಜಾರ್ ಪೂರ ಬತ್ತೇರು ಬತ್ತದ ಪಂಡೇರು ಇರ್ ಕಾಸು ಕಟ್ಟಿಜಿನ ಮಲ್ಲೆಜ್ಜಿ ಇರ್ ಕಾಸು ಆಯ್ತಲ್ಲ ರೆಕಾರ್ಡ್ ಉಂಡೆಂಡ ಇರ್ ಕಾಸು ಕಟ್ಟಿಜಿನ ಮಲ್ಲೆಜ್ಜಿ ಒಂಜಿ ಉಳಿತಾಯ ಅಂಡಲ್ಲ 100 ರೂಪಾಯಿ ನಿಖಲ ಪಾಡು ಬೂಕುನು ಪಾತೊಂದು ಬಲ್ಲೆ ಆಫೀಸಿಗೆ ಬಂಡೇರು ಐಕ್ಯ ಪಂಡೆ ಯಾನ್ ಬೊಕ್ಕಲ ಎಂಕ್ ಏರ್ಲ ಆತ ಅನುಭವ ಪನ್ಪುನ ಕ್ಲಿಯರ್ಲ ಇಜ್ಜನ ಅಪ್ಪಾಗ 5 ಬೊಕ್ಕ ಯಾನ್ ಬೊಕ್ಕಲ ಎನ್ನ ಮೆಗ್ಗೆನ ಮಾತ ಕೇಂಡೆ ಮೇನೆ ಮೆಗ್ಗಿ ಐಕ್ ಬೊಕ್ಕ ಗಣೇಶ ಎಂದಿತ್ತೆ ಆಡ ಮಾತ ಕೇಂಡೆ ಐಕ ಗಣೇಶ ಪಂಡೆ ಬೊರ್ಚಿತ್ತ ಬೂಕೊರ್ಪುನ ನಾವು ಸಭೆ ಮಾಡ್ತದೆ ಅಕ್ಲೆ ಎಂಚೆಂಚಿನ ಮನ್ಪೇರೈಟ್ ಉಂತುಲೆ ಇರೊಂಚೂರು ಉಂತುಲೆ ಒಂಡೆ 5 ಬೊಕ್ಕ ಒಂತ ಬರ್ತಾನಾಗ ಪಿರಾ ಬತ್ತದು ನಿಕಲ್ ಕಾಸು ತಿಂತು ಜಾರ ದೆತ್ತದು ನಿಕಲ್ ಕಾಸು ದೆತ್ತು ತಿಂತು ಜಾರ ಬಂಡೆ ಐಕಂಬೆ ಬಂಡೆ ಮೆಗ್ಗೆ ಬಂಡೆ ನಿಕಲ್ ಅಂಚಿನ ಪೊಂಜೋಕ್ಲೇನೆ ತಿಂತಾರೆ ಎಂಕ್ಲು ಒಂಜಿ ಲೋನ್ ದೆತ್ತು ತಿನ್ಪುನ ಮಲ್ಲ ವಿಷಯನ ಬಂಡೆ ಅಂದ್ ಸತ್ಯ ಪಂಡೆ 5 ಬೊಕ್ಕ ಪಿರ ಬಂಡೇರು ನಿಕಲ ಉಳಿತಾಯ ಇಜ್ಜಿನಲ್ಲ ಮಲ್ಲೆ ಜಂಕ್ಲೆ ಬೂಕೊರ್ಲೆ ಪಿರ ಬೈಯಾಡು ಬೇತ ಒಕ್ಕೂಟದ ಸೇವನಿ ರತೇರು ಪಿರ ಐತವರಿ ಅಧ್ಯಕ್ಷೆ ಬೊಕ್ಕೊಂಜಿ ಎಂಕ್ಲನ ಅಧ್ಯಕ್ಷೆ ಪಿರ ಕೂರಿ ಅಲ್ಲದೊಂಜಿ ಸೇವನಿ ರತಿ ಆಕೆರ ಬತ್ತಲಕ್ಕ ಬೈ ಯಾನ್ ಜೆತ್ತಿತ್ತೆ ಒಂಜಿ ದೊಮ್ಮುದ ಪೊರ್ತು ಜೆತ್ತಿತ್ತೆ ಮಕ್ಕಳು ಬತ್ತೇರಿ ಇಲ್ಲ ಬಾಕ್ಲಿಗೆ ಬತ್ತನಕ ಆಕ್ಲೆ ಯಾ ಪಂಡೆ ಎಂಕ್ಲ ಒಕ್ಕೂಟದಾಕ್ಲೆ ಉಂಟುಲೆ ಬಾಕಿದಾಕ್ಲೆ ನರಪುಲೆ ಪಡ್ದು ಬಿದಾಯಿಂದು ಪೂರ ಬೈರಾಕ್ಲೆ 5 ಬೊಕ್ಕ ಸುಪ್ರೇಜರ್ ನಕ್ಲೆ ದಾಲ ಪಾತೆರ್ಜೇರು ದಾಲ ಎಂಕ್ಲೆ ಪೆದಮು ನೆರ್ತಿಜೇರು 5 ಬೊಕ್ಕ ಹಂಗೆ ಕಟ್ಟುಜಿ ಮಂಡೆ 5 ಬೊಕ್ಕ ಮಣ್ಣದಾನಿ ಪಿರ ಎಂಕ್ಲ ಮೇಡಮ್ ಬತ್ತೇರು ಭವ್ಯ ಬತ್ತ ಪಂಡೇರು ಎಲಂಜಿದ ವಾರಾಟ ಅಂಡಲ್ಲ ಕಟ್ಟಲೆ ಇರಗೆ ಲೋನ್ ಪಾಡ್ದಾರು ಇರ್ ಕಟ್ಟಿಜಿನಲ್ಲ ಮಲ್ಲೆಜ್ಜಿ ಬೂಕುದೊಂಜಿ ರಿನೋಲ್ ಆಡು ಪಂಡೇರು 5 ಬೊಕ್ಕ ರಿನೋಲ್ಗೆ ಎಂಕ್ಲು ಕೊರ್ಜಿ ಬೂಕ್ಲ ಕೊರ್ಜಿ ಫೈಲ ಕೊರ್ಜಿ 5 ಬೊಕ್ಕ ಮುರಾಣಿ ಕಲೆಕ್ಷನ್ ದಾನಿ ಕಾಂಡೆ ಬುಲ್ಪುಗು 7 ಗಂಟೆಗೆ ಎನ್ನೊಂಜಿ ಸೈನ್ ಆವಡು ಇರ್ನ ಬೂಕುಗು ಈತನೆಟ ಓಡೆ ಓದ್ತೇರು ಮಕ್ಕಳು ಸೈನ್ ದಾಕ್ಲಿ ಈತನೆಟ ಎಂಕ್ಲು ಅಲ್ಪನೆ ಕಲೆಕ್ಷನ್ ದಾವ್ಲೆ ಮೇಡಮ್ ಸೈನ್ ಮಾಡುಂತುನಿ ಈತನೆಟ ಪಾಡುಂತುನಿ ಅಂಚ ಬೂಕ್ ಯಾನ್ ಪತ್ತೊಂದು ಬರ್ಪೆ ಇರ್ ಪೋಲೆ ಅಂಡೆ
ಒಂತೆ ಪಡ್ತದ ಪಿರ ಬರ್ಪೆ ವಾಡಿಟಾರ್ಗೆ ಒಂಜಿ ಮಲ್ಲ ಬ್ಯಾಜ್ ವಾಡೊಂದು ಪೊಂಜ ರಜ್ಜನ ಕುರ್ಸುರ್ದಿ ದಕ್ಲೆ ಕುಲ್ಲುದು ಇಲ್ಲ ಅಲ್ಲಿ ಏರ್ಲೆಜ್ಜಾನ ಎನ್ನ ಬೊಡೆದಿ ಮೊಲೆ ಏರ್ಲೆಜ್ಜಾಡು ಜೋಕುಲಿಜ್ಜಾನು ಮೊಕುಲು ಒಂಜಿ ಬೋರ ಅಂತು ನೆಂಕ್ಲ ಅಲ್ಪ ಐಂತು ಏರ ಪೋದಿತ್ತೇರು ಮೊಕುಲು ಏರ್ಲೆಜ್ಜಾಂಡು ಮೊಕುಲೆ ಕುರ್ಸುದಿದ್ದು ಕುಲ್ಲುದೇರು ನಿಕ್ಲೆ ಮಾನ ಮರ್ಯಾದಿಜ್ಜ ಒಂಡೆ ಇಲ್ಲ ಬಾಕಲು ಬಾತು ಕುಲ್ಲುದಾರತೆ ಮಾನ ಮರ್ಯಾದಿಜ್ಜೆ ನಿಕ್ಲೆಗ್ ಪೊಂಜನಾಕ್ಲೆ ಎಂಚೆ ಮರ್ಯಾದಿ ಕೊರ್ಪುಣು ಒಂಡೆ 5 ಒಕ್ಕ ಒಂತೆ ಬರ್ತಾನೆ ಪೂರ ಒಟ್ಟಿಗೆ ಸೇರ್ತಿತ್ತು ಒಂದುವೇ ಜಾಗಡು ಮೂಲೆ ಇದೇ ಬಾತು ದಾನಾಗ ಮೇಡಮ್ ನಾಕ್ಲೆ ಬತ್ತದ ಒಂಜೆ ಅನ್ಪುಣಿ ವಾಡಿಟ್ಲೆಜ್ಜಿ ಓವ್ಲೆಜ್ಜಿ ಸರಣಾತ್ ಪನ್ಪುಣ ಏನೊಂಜಿ ಕಾಸು ಬಾಕಿ ಉಂಡು ಐಕೆಂಕ್ಲು ಬತ್ತೀನಿ ಒರಿಯನ ಮಾತ್ರ ಬಾಕಿದ ತಂಡದ ಸುದ್ದಿ ಹೆಚ್ಚಿ ಅಪ್ಪಣ್ಣ ಎಂಕ್ಲು ಒಯ್ನ್ ನಮ್ಮುನಿ ಒಯ್ನ್ ಬಿಡ್ಪುನಿ ಒಯ್ನ್ ನಮ್ಮುನಿ ಒಯ್ನ್ ಬಿಡ್ಪುನಿ ಅಕ್ಕಲು ಏನ ಗೊತ್ತುಂಡು ಈ ಕಲ್ಲರ ಸಂತೆ ಪಿಚ್ಚರ್ದಲಕ ಮನ್ಪೇರಾಗ್ಲಿ ಕಲ್ಲರ ಸಂತೆ ಪಿಚ್ಚರ್ದಲಕ ಇತ್ತೊಂಜಿ ಮಾತೇರನ್ನ ಬಕ್ಕೊಂಜಿ ಅಂಚು ಬೋನಾಗ ಬೇತೇನೆ ಅಕ್ಕಲ್ಲ ಅಕ್ಕಲ ಬೆರಿಯಬಹುದು ಮೂಲೆ ದ್ವೇ ಕಂಬದ ಅಲ್ಪ ಒಂದು ಪಾತೇರಿಯ ವಿಡಿಯೋಲು ಉಂಡಾಯ್ತಾ ಪಾತೇರಿ ಬೆಟ್ಟಿಗೇನೆ ಭವ್ಯ ನಮ್ ಪೊಯ್ ಪಣ್ಣೊಂದುರ್ಲೇರ ಅಕ್ಲಿ ಅಪ್ಪಣ್ಣ ಎಂಕ್ಲು ಕಾಸಿ ಏರ್ಡಾಂದು ಕಟ್ಟುನಿ ಏರ್ಡಾಂದು ಲೋನ್ ದೆಪ್ಪುನಿ ಎಂಕ್ಲೆ ಬಾರಿ ಬಂಗ ಆಪುನಿ ಇನ್ನಿದ್ದು ಬೊಕ್ಕ ಇನ್ನಿದ್ದತ್ತಿ ಎಂಕ್ಲು ಮುರಾಂದು ಬೊಕ್ಕ ಮುರಾಣಿದು ಬೊಕ್ಕ ಎಂಕುಲು ಈತ ಜನ ಒಗ್ಗಟ ಅದುಲ್ಲ ಎಂಕುಲು ಕಾಸು ಕಟ್ಟುಜಿ ಎಂಕ್ಲೆ ಎರಡಲ್ಲ ಇಪ್ಪರ್ಲೆಜ್ಜಿ ಎಂಕ್ಲೆ ಎಲ್ಲ ಪೊಡಿ ಜೋಕುಲು ಎಂಕ್ಲೆ ಎಂತ ಉದ್ದಾರಾಯರ ಮಕ್ಕಳು ದಾಲ ಕೊಡ್ತಿಜೇರು ಉದ್ದಾರಾಯರ ದಾಲ ಕೊಡ್ತಿಜೇರು ನಾನಾ ಮಿತ್ತಲ್ಲ ಎಂಕ್ಲೆ ದಾಲ ಕೊರ್ಪೇರ್ ನಾನು ಲೋನ್ ಕೊಡ್ದು ಉದ್ದಾರ ಅಂಡ ಬೊಕ್ಕ ನೆಕ್ಸ್ಟ್ ಲೋನ್ ಬೋಡ ಎಂಕ್ಲ ಜೀವ ತುಲ್ಲೆ ಎಂಕ್ಲು ಬೆಂದು ಆತನ್ ತುಲ್ಲೆ ಕಟ್ಟುಂದೆ ಇತ್ತ ஒரு கார் கலெக்ஷன் ಮಾಡ್ತದೆ ಒಟ್ಟು ಮಾಡ್ತದೆ ಕಟ್ಟುಂದೆ ಇತ್ತ ಆತದ ನೆಂಜ ಅಂದ್ಬಂಡು ಸಮಸ್ಯೆ ಹಾಕೊಂಡು ಬರ್ತದೆ ಎರಡು ಹೆಂಡತಿ ಮಕ್ಕಳಿಗೆ ಎಂಟು ಗಂಡನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಒಂದು ಮನೆಯಲ್ಲಿ ಎರಡು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಮ್ಗೆ ಇದಾಯ್ತು ಮನೆಗೆ 2 ಕೋಳನ್ನು ಮತ್ತೆ ಫಸ್ಟ್ಗೆ ಅವರು ಸೇರಿಸಿದ್ ಯಾಕೆ ಸೇರಿಸೋದು ತಪ್ಪಲ್ಲ ಅವರು ಇಲ್ಲಿ ಸೇರಿಸಲಿಕ್ಕೆ ಬಾರದಿದ್ದು ಇಲ್ಲಾದ್ರೆ ಒಬ್ಬನು ಗಂಡನ ಸೇರಿಸ್ಬೇಕು ಇಲ್ಲಾದ್ರೆ ಎಂತಿಯನ್ನು ಸೇರಿಸ್ಬೇಕು ಯಾರಾದರೂ ಒಬ್ಬನ ಸೇರಿಸ್ಬೇಕು ಅಂತ ನಾವು ಒಬ್ಬರು ನಾವು ಕೂತ್ಕೊಂಡು ಮಾತಾಡಿದ್ದೇವೆ ಅವಾಗ ಏನು ಮಾಡುದು ಅಂದ್ರೆ ಹಿಂದಿನಿಂದ ಕಟ್ಟುದು ಬೇಡ ಅವ್ರು ಎಂತ ಮಾಡ್ತಾರೋ ಅದನ್ನು ನೋಡುವ ಕೋರ್ಟಲ್ಲಿ ಕೋರ್ಟು ಏನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನ ನಾವು ತಗೊಂಡು ನಾವು ಮಾಡುವ ಅವ್ರು ಹೇಗೆ ಹೋಗ್ತಾರೋ ನಾವು ಹಾಗೆ ಹೋಗುವ ಇಲ್ಲಾಂದ್ರೆ ಬ್ಯಾಂಕ್ ಇದ್ದು ಪುಸ್ತಕ ತಂದು ಕೊಟ್ಟು ನಮ್ಗೆ ಪುಸ್ತಕ ಅವ್ರು ನೀವು ಅಕೌಂಟ್ ಕೇಳಿದ್ರೆ ಅವ್ರು ಯಾರ್ದೋ ಒಂದು ಅಕೌಂಟ್ ತಂದು ಕೊಡ್ತಾರೆ ನಿಮಗೆ ಅದಕ್ಕೆ ನೀವು ಕಟ್ಲಿಕ್ಕೆ ಆಗುದಿಲ್ಲ ನೋಡಿ ನಿಮ್ಮ ಸಂಘಕ್ಕೆ ಅಂತ ಹೇಳಿ ಒಂದು ನೋಡಿ ನೀವು ಒಂದು 10 ಜನ ಸಂಘ ಮಾಡಿದ್ರೆ ಅದಕ್ಕೆ ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿ ಅಂತ ಹೇಳಿ ಅವರ 3 ಜನರ ಹೆಸರಲ್ಲಿ ನಿಮ್ಗೆ ಒಂದು ಅಕೌಂಟ್ ಮಾಡಿ ಕೊಡ್ತಾರೆ ಆ ಅಕೌಂಟ್ ಪಾಸ್ ಪುಸ್ತಕ ನಿಮ್ಗೆ ಕೊಡ್ಬೇಕು ಅದಕ್ಕೆ ನೀವು ಕಟ್ಟಬೇಕು ಬೇರೆ ಯಾವ್ದಕ್ಕೂ ನೀವು ಕಟ್ಲಿಕ್ಕೆ ಹೋಗ್ಬೇಡಿ ಇಲ್ಲದಿದ್ರೆ ನಿಮ್ಮ ಮನೆಗೆ ಎಲ್ಲಿಯಾದ್ರೂ ಅವ್ರು ಬಂದ್ರೆ ನೀವು ಕೇಳ್ಬೇಕು ನೀವು ಕೋರ್ಟ್ ನೋಟಿಸ್ ತಗೊಂಡ್ಬಂದಿದ್ದೀರಾ ನಿಮ್ಗೆ ನೋಡಿ ಮನೆಗೆ ಕಲೆಕ್ಷನ್ಗೆ ಬರ್ಬೇಕಾದ್ರೆ ಕೋರ್ಟ್ ನೋಟಿಸ್ ಬೇಕು ನಿಮ್ಗೆ ಅವರಿಗೆ ಅದನ್ನು ತಕೊಂಡು ಬಂದ್ರೆ ಮಾತ್ರ ನೀವು ಅದು ಕೂಡ ಫಸ್ಟ್ ಇದು ನೋಟಿಸ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ 3 ಸಲ ಬರ್ತದೆ 3ನೇ ಸಲ ವಾರಂಟಿ ನೋಟಿಸ್ ಬಂದ್ರೆ ಆವಾಗ ನೀವು ಅದಕ್ಕೆ ಇದು ಮಾಡ್ಬೇಕು ಇಲ್ಲಾದ್ರೆ ನೀವು ಇದಕ್ಕೆ ಹಣ ಕಟ್ಟುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವೊಂದು 10 ರೂಪಾಯಿ ಬುಕ್ಕಿನಲ್ಲಿ ಬರೆದಕ್ಕೆ ಇಷ್ಟೆಲ್ಲ ಕಾರ ಇದ್ರೆ ಬಾಕಿ ಎಲ್ಲ ಇದು ಮಾಡಿದ್ರೆ ಎಷ್ಟು ಕಾರ ಇರ್ಲಿಕ್ಕೆ ಅವರಿಗೆ ನಾವು ತೆಗೆದ ಹಣ ಬೇಡ ಅವರಿಗೆ ಬೇಕು ನಮ್ಮ ಪುಸ್ತಕ ನಿರ್ಣಯ ಪುಸ್ತಕ ನಮ್ಮ ನಿರ್ಣಯ ಪುಸ್ತಕ ನಾವು ಮೊನ್ನೆ ತಲೆ ಬಿಸಿಯಲ್ಲಿ ಬೆಂಕಿಗೆ ಹಾಕಿದ್ದೀವಿ ಎಲ್ಲ ಫೈಲ್ ಅದು ಎಲ್ಲ ಸುಟ್ಟು ಹೋಗಿದೆ ಅಲ್ಲಿ ಬೇಕಾದ್ರೆ ಪಿಂಡ ಬಿಡ್ದ್ರೆ ಬಿಡ್ಲಿ ಅವರು ಇದು ನಿರ್ಣಯ ಪುಸ್ತಕದಲ್ಲಿ ಇನ್ನು ಮುಂದೆ ಅವರಿಗೆ ಏನು ಇಲ್ಲ ಒಂದು ಮಾತುಂಟಲ್ಲ ರಾಜಕೀಯದವರು ದೇಶ ಹೊಡೆದ್ರು ಈ ಧರ್ಮಸ್ಥಳ ಯೋಜನೆದವರು ಮನೆ ಹೊಡೆದ್ರು ಅಂತ ಹಾಗೆ ಯಾರು ಕೂಡ ಉದ್ಧಾರ ಆಗ್ಲಿಲ್ಲ ನಾವು ಉದ್ಧಾರ ಆಗಿದ್ದಲ್ಲಾದ್ರೆ ಉದ್ಧಾರ ಯಾರು ಆಗಿಲ್ಲ ಹಾಗೆ ನಾವು ಇನ್ನು ಮುಂದೆ ನಾವು ಕಟ್ಟುದಿಲ್ಲ 50 ಜನ ಇದ್ದೇವೆ ಇವಾಗ ಎಲ್ರು ಹೋದ್ರು ಬಂದು ಲೇಟ್ ಆಯ್ತು ಹಾಗೆ ಹೋದ್ರು 50 ಜನ ಇದ್ರು ಇಲ್ಲಿ ನಮ್ಮ ಸ್ವಸಹಾಯ ತಂಡ ನಮ್ಮ ಬಾಲೇಶ್ವರ ಅಂತ ಹೆಸರು ಅದಕ್ಕೆ ನಾವೇನಂದರೆ ನಂದು ತುಂಬ ಸಾಲ ಇಲ್ಲ ಒಂದು 80,000 ಉಂಟು ನನ್ನ ಹೆಂಡತಿ ಸಹ ಇದ್ದಾಳೆ ಅವಳದು 3 ಲಕ್ಷ ಲೋನ್ ತೆಗೆದು ಅದು ಸಂದುದೇ ಇಲ್ಲ ಎಷ್ಟು ಕಟ್ಟಿದ್ರೆ ಇಲ್ಲ ಅದು ಅವಳು ಸೇರಿ 20 ವರ್ಷ ಆಯಿತು 18 ಸೇರಿದ್ದು ಫಸ್ಟ್ 5 ನಾನು ಅಲ್ಲಿ ಇಲ್ಲಿ ಪದವಿನಲ್ಲಿ ಇದು ಸ್ವಸಹಾಯ ಸಂಘ ಶುರುವಾದ ನಾವು ಬಿಡಲಿಲ್ಲ ನಾನು ಸೇರಿದ್ದು ನಮ್ಮ 3 ಜನ ಸೇರಿದರು ಎಲ್ಲರೂ
ಬಿಟ್ಟು ಸ್ವಲ್ಪ ಜನ ಸಾಯಿದ್ರು, ಸತ್ತೋದ ಮೇಲೆ ಈಗ ಕಟ್ಟಲಿಕ್ಕೆ ನಮಗೆ ತೊಂದರೆ ಆಗ್ತದೆ. ಕಟ್ಟಲಿಕ್ಕೆ ಇನ್ನು ಕಟ್ಟೋದಿಲ್ಲ, ಕಟ್ಟುತ್ತೇವೆ. ಕಟ್ಟಿದ್ರೆ ಅವರು ಬ್ಯಾಂಕಿನ ಅಕೌಂಟ್ ಒಂದು ತರಬೇಕು, ಅವ್ರದ್ದು ನ್ಯಾಯ ಸಿಗಬೇಕು ಆತ ಸೌಜನ್ಯ. ಆದ ಮೇಲೆ ನಾವು ಕಟ್ತೇವೆ, ಕಟ್ಟುವುದಿಲ್ಲ ಅಂತ ಹೇಳುದಿಲ್ಲ. ಅದು ನ್ಯಾಯ ಸಿಕ್ಕಿದ್ರೆ ಮತ್ತೆ ಅವರು ಬ್ಯಾಂಕ್ ಅಕೌಂಟ್ ತಂದು ತೀರ್ಪು ಬರಲಿ ಮತ್ತೆ ಕಟ್ತೇವೆ. ನಾವು ಕಟ್ಟುವುದಿಲ್ಲ ಅಂತ ಹೇಳುದಿಲ್ಲ, ನಾವು ಕಟ್ತೇವೆ. ಇಷ್ಟು ಸಾಲ ನಾವು ಕಟ್ಟಿದ್ದೆವು, ಇನ್ನು ಸ್ವಲ್ಪ ಸಾಲ ಕೊಡ್ಲಿಕ್ಕೆ ನಮ್ಗೆ ತೊಂದರೆ ಆಗ್ತಾ? ಇಲ್ಲ ಇಲ್ಲ ಇಲ್ಲ, ನಾವು ಕಟ್ಟಲಿಕ್ಕೆ ತಾಕತ್ತಿಲ್ಲದ್ರೆ ಕಟ್ಟುವುದಿಲ್ಲ. ಒಂದು ಸೌಜನ್ಯ ನ್ಯಾಯ ಸಿಗ್ಬೇಕು, ಮತ್ತೊಂದು ಬ್ಯಾಂಕಿನ ಅಕೌಂಟ್ ತರಬೇಕು, ಅಷ್ಟಂದ್ರೆ ನಾವು ಕಟ್ತೇವೆ. ಇಲ್ಲಿ ತನಕ ನೀವು ಕಟ್ಟಿದ ಹೆಚ್ಚುವರಿ ನಮಗೆ ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಕೊಡ್ಬೇಕು, ಅವ್ರ ಬಡ್ಡಿ ಎಲ್ಲ ಕೊಡ್ಬೇಕು ನಮ್ಗೆ. ಹೌದು, ಇನ್ಸೂರೆನ್ಸ್ ಅದು ಇದೆಲ್ಲ ಸುಳ್ಳು ಹೇಳಿ ಕಲೆಕ್ಷನ್ ಮಾಡಿದ್ದಾರೆ, ಅದೆಲ್ಲ ಕೊಡ್ಬೇಕಲ್ಲ. ಹೌದು ಹೌದು. ನಮ್ಮ ಮತ್ತೆ ನಮ್ಗೆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು. ಇಷ್ಟರ ತನಕ ಕಟ್ಟಿದ್ದು ನಮ್ಗೆ ಬಡ್ಡಿ ಬೇಕು ಅಷ್ಟು. ಆ ತರ ಇದು ಕೊಟ್ಟಿದ್ರೆ ನಾವು ಕಟ್ಟಕ್ಕೆ ರೆಡಿ ಇದ್ದೇವೆ. ನಮ್ಮ ಹತ್ರ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಬಿಟ್ಟಿಲ್ಲ, ನಾವು ಸಾಧ್ಯ ಇದ್ದೇ ಬಿಟ್ಟಿದ್ದು. 18 ವರ್ಷ ಕಟ್ಟಿದ್ದೆವು, ಇನ್ನು ಕಟ್ಟಕ್ಕೆ ಆಗಲ್ವಾ? ನನ್ನ ಸಾಲ ಇರೋದು 1,80,000. ಅದನ್ನು ಕಟ್ಟಕ್ಕೆ ನನಗೆ ಆಗಲ್ಲ, ಅದಕ್ಕಿಂತ ಡಬಲ್ ತೆಗೆದದನ್ನು ನಾನು ಕಟ್ಟಿದ್ದೇನೆ. ಅದಕ್ಕೆ ಹೇಳಿದ್ದು ಸೌಜನ್ಯನಿಗೆ ನ್ಯಾಯ ಸಿಗ್ಲಿ, ಆಮೇಲೆ ಕಟ್ತೇವೆ ನಾವು. ಮತ್ತೆ ನಮ್ಮ ಅಧ್ಯಕ್ಷರೊಬ್ಬರು ಇದ್ದಾರೆ, ಆನಂದಣ್ಣ ಅಂತ. ಅವರ ಹತ್ರ ಮಾತಾಡ್ಲಿಕ್ಕೆಲ್ಲ ಮಾತಾಡಿದ್ರೆ ಅವರದ್ದು ಒಂದೇ ಪದ, ಬೂಕುನ ಉಪ್ಪುವಾರ್ದು ನಕ್ಲೆ ನೀವು. ಅದೇ ಮಾತು. ನಾವು ಇನ್ನು ಹಾಗೆ ನಮ್ಮ ಮನೆಯಲ್ಲಿ ಉಪ್ಪು ಸಹ ಉಂಟು, ಬುಕ್ಕು ಸಹ ಉಂಟು, ಉಪ್ಪು ಹಾಕಿ ನಕ್ಕುದೆ ಇನ್ನು ಅದೇ. ಬಂದ್ರೆ ನಾವು ಹೇಳುದೊಂದೇ, ಉಪ್ಪು ಹಾಕಿ ನಕ್ಕಿ ಮುಗಿದಿದೆ ಅದು. ಅಲ್ಲ, ಅವರ ಹತ್ರ ಹೇಳುವುದೇನು ಗೊತ್ತಾ, ನಾವು ಪುಸ್ತಕವನ್ನು ಸುಟ್ಟಾಕ್ತೇವೆ. ಸುಟ್ಟಾಕ್ತಾದ್ರೆ ಊದಿ ಬೇಕಾದ್ರೆ ಇಟ್ಕೊಂಡು ಹೋಗ್ಲಿ, ನಮ್ಗೆ ನಮ್ಮ ಬ್ಯಾಂಕಿಂದು ಲಿಸ್ಟ್ ಬೇಕು ಅಷ್ಟೇ. ನಾವು ಕಟ್ಬೇಕಾದ್ರೆ ನಮ್ಮ ಬ್ಯಾಂಕಿಂದು ಪುಸ್ತಕ ಮತ್ತು ಲಿಸ್ಟ್ ಬೇಕು ನಮ್ಗೆ. ಆ ತರ ಕೊಟ್ರೆ ಬರ್ತೇವೆ. ಈಗ ಈ ಸ್ವಸಹಾಯ ಸಂಘದ ಈಗ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ. ಮನೆಗೆ ಒಂದು ತುಂಬಾ ಜನ ಈಗ ಆತ್ಮಹತ್ಯೆ ಮಾಡ್ಕೊಂತಾರೆ. ಅಂತವರಿಗೆಲ್ಲ ನೀವು ಏನು ಧೈರ್ಯ ಹೇಳ್ತೀರಾ? ಅದು ಹೇಳುವುದು ನಾವು ಆತ್ಮಹತ್ಯೆ ಅಂತೂ ಯಾರು ಅವರು ಟಾರ್ಚರ್ ಕೊಟ್ರೆ ನಾವು ಮುಂದೆ ನಿಂತು ಅವರಿಗೆ ಟಾರ್ಚರ್ ಕೊಡಬೇಕು ಹೊರತಾಗಿ ನಾವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು. ನಾವಾಗಿ ಯಾವತ್ತೂ ಆತ್ಮಹತ್ಯೆ ಮಾಡಬಾರ್ದು. ನಾವು ಅವರಿಗೆ ಟಾರ್ಚರ್ ಕೊಡ್ಬೇಕು, ನಮ್ಮ ಮನೆಗೆ ಬಂದು ಅವರಲ್ಲ ಟಾರ್ಚರ್ ಕೊಡುವುದು, ಹೌದಲ್ವಾ? ನಾವು ಅವರಿಗೆ ಟಾರ್ಚರ್ ಕೊಡುವುದು, ಅವರು ಟಾರ್ಚರ್ ಕೊಡ್ಲಿಕ್ಕೆ ಯಾರು? ಹೌದು, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಎಲ್ಲರೂ ಒಗ್ಗಟ್ಟು. ನಮ್ಗೆ ಈಗ ಕಾಲ್ ಮಾಡಿದ್ರೆ ನಾವು ಬರ್ತೇವೆ. ಯಾರು ಕೂಡ ಈ ತರ ಆತ್ಮಹತ್ಯೆ ಮಾಡುಗಳಂತ ಯೋಚನೆ ಕೂಡ ಮಾಡಬಾರ್ದು, ಯೋಚನೆ ಕೂಡ ಮಾಡಬಾರ್ದು. ಅಂತವ್ರು ಇದ್ದವರಿಗೆ ನಾವು ಧೈರ್ಯ ಕೊಡ್ಬೇಕು ಹೊರತಾಗಿ ಮತ್ತೆ ಹೇಳಿತನ ಮಾಡಬಾರ್ದು ಯಾವತ್ತು. ಆತ್ಮಹತ್ಯೆ ಮಾಡುದಾದ್ರೆ ನಾನು ಮೊನ್ನೆ ಮಾಡ್ಬೇಕಿತ್ತು. ಮೊನ್ನೆ ಒಬ್ನೇ ಮಲಗಿದ್ದೆ ಮನೆಯಲ್ಲಿ. ಮಧ್ಯಾಹ್ನದ ಹೊತ್ತು ಅವರು 5 ಜನ ಬಂದರು, ಎಲ್ಲ ಒಕ್ಕೂಟದವರನ್ನು ಸೇರಿಸಿ, ನಮಗೆ ಅಗತ್ಯ ಇಲ್ಲದವರನ್ನು ಸೇರಿಸಿ ನಾವು ಮಾಡಬೇಕಿತ್ತು. ನಾವಂತ ಮಾಡಲ್ಲ. ಅವರು ಬೇಕಾದ್ರೆ ನಮ್ಮ ಎಲ್ಲಿಯಾದ್ರೂ ಮಾಡ್ಲಿ, ಇಲ್ಲಿ ಎಲ್ಲ ಮರ ಎಲ್ಲ ಎಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಾವಂತೂ ಮಾಡಲ್ಲ. ಇದ್ದಾರಲ್ಲ, ಬೇಕಾದ್ರೆ ಈ ಒಂದು ನೇಣ ನಾವಂತೂ ಮಾಡಲ್ಲ. ಯಾರು ಕೂಡ ಸಂಘದೆಲ್ಲ ಸಾಲ ತಕೊಂಡಿದ್ದಾರೆ, ಯಾರೆಲ್ಲ ಕಂತು ಕಟ್ತಾ ಇಲ್ಲ, ಅವ್ರು ಯಾವತ್ತು ಸಾಯುವುದು ನಿರ್ಧಾರ ಮಾಡಬಾರ್ದು. ಅಂತವರಿಗೆ ನಾವು ಧೈರ್ಯ ಕೊಡುವುದು. ನಾವಂತೂ ಮಾಡುದಿಲ್ಲ. ಇವ ಮಧ್ಯಾಹ್ನದಲ್ಲಿ ಒಬ್ಬನೇ ಮಲ್ಕೊಂಡಿದ್ದ, ಬಂದು ಎಬ್ಬಿಸಿದ್ದಾರೆ ಇವನನ್ನು. ನಾನು ಮನೆಯಲ್ಲಿ ಇದ್ದೆ, ಆವಾಗ ನನಗೆ ಕಾಲ್ ಮಾಡಿದ್ರು. ನಾವು ಇವರ ನಾದಿನಿ, ಇಬ್ಬರು ನಾದಿನಿಯರು ನಾನು ನಡ್ಕೊಂಡು ಬಂದಿದ್ದೇವೆ ಇವನ ಮನೆಗೆ. ಬರುವಾಗ ಎಲ್ಲರೂ ಇದ್ರು,
ಯಾರು ಅಗತ್ಯ ಇಲ್ಲದವರು. ಹೌದೌದು, ಅಗತ್ಯ ಇಲ್ಲದವ್ರನ್ನೇ ನಾವು ಕರ್ಕೊಂಡು ಬರುದು. ಇಷ್ಟರ ತನಕ ಸಂಘದಲ್ಲಿ ನೋಡೇ ಇಲ್ಲ ಅವರನ್ನು, ಹೌದು, ಸ್ವಸಹಾಯ ಹೌದು. ಸಂಘದಲ್ಲಿ ನೋಡೇ ಇಲ್ಲ. ಅವರೆಲ್ಲ ಬಂದಿದ್ದಾರೆ, ನಾವು ಬಂದು ಕೇಳಿದ್ದೇವೆ. ಅವ್ರ ಪಂಚಾಯತಿ ಸದಸ್ಯರು, ಅವರು ಎಲ್ಲರೂ ಮುಖಂಡರುಗಳು ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಅವರನ್ನ ಕರ್ಕೊಂಡು ಬಂದ್ರೆ ನಮ್ಗೆ ನಮ್ಗೂ ಯಾವ ಸಂಬಂಧ ಇದೆ? ಹೌದು ಹೌದು ಸಂಘದಲ್ಲಿ ಸಾಲ ತಕೊಂಡುವಾಗ ಅವರಿದ್ರ, ಹೌದು. ಕಟ್ಲಿಕ್ಕೆ ನಿಮ್ಗೆ ಕಷ್ಟ ಆದ್ರೆ ಅವ್ರು ಕಟ್ಬೋದಲ್ಲ. ಅವರು ಕಟ್ಲಿ ಅಲ್ಲ. ಮೊನ್ನೆ ಒಂದು ಮಾತು ಹೇಳಿದ ಅವರ ಬಂಟ್ವಾಳಗೆ ಆಫೀಸಿಗೆ ಕಾಲ್ ಮಾಡಿ ಕೇಳಿ ಅಂತ ನಾನು ಮೊನ್ನೆ ಹೇಳಿದೆ. ನನಗೆ ಕಟ್ಟೋಕೆ ಸಾಧ್ಯ ಇಲ್ಲ, ಆಫೀಸಲ್ಲಿ ಕಟ್ಟಿ ಅಂತ ನಮ್ಮ ಸೇವಾ ನಿರತರಲ್ಲಿ ಹೇಳಿದೆ. ಮತ್ತೆ ಗಡಿ ಅವರು ಬರುದು ಇಷ್ಟಿಷ್ಟು ದೊಡ್ಡ ಬ್ಯಾಜ್ ಇಟ್ಕೊಂಡು ಯಾರಂತ ನಮಗೇನೇ ಗುರ್ತಿಲ್ಲ. ನಾನು ಸೇರಿ ಒಂದು 5 ವರ್ಷ ಆಯ್ತು. ಇಷ್ಟರ ತನಕ ಅವರು ಯಾರಂತ ನಾನೇ ನೋಡ್ಲಿಲ್ಲ. ಅಂತ ವಿಚಿತ್ರ ಮನುಷ್ಯರು ಬರ್ತಾರೆ ಮನೆ ಬಾಗಿಲಿಗೆ, ಯಾರಂತಾನೆ ಗೊತ್ತಿಲ್ಲ. ಅವರು ಭಾರತದವರ ಪಾಕಿಸ್ತಾನದವರ ಅಂತ ಗೊತ್ತಾಗಲ್ಲ. ನಿಮ್ಮ ಮನೆಗೆ ಬರ್ಬೇಕಾದ್ರೆ ಅವ್ರು ಕಾಲ್ ಮಾಡಿ ಬರ್ಬೇಕು. ಹೌದು, ಡೈರೆಕ್ಟ್ ಆಗಿ ಮನೆಗೆ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಮನೆಯಲ್ಲಿ ಹೆಂಗಸರು ಇರ್ತಾರೆ, ಅದಕ್ಕೆ ನೀವು ಇದೊಂದು ಮೆಸೇಜ್ ಕೊಡ್ಬೇಕು. ನೀವು ಯಾರಾದ್ರೂ ಬಂದ್ರೆ ಹೆಂಗಸರು ಇರುವಾಗ ಗಂಡಸರೆಲ್ಲ ಯಾರು 2-3 ಹೆಣ್ಣು ಮಕ್ಕಳು ಮತ್ತೆ ಅವರೊಟ್ಟಿಗೆ ಗಂಡಸರೆಲ್ಲ ಬರುವಾಗ ಅದಕ್ಕೆ ನೀವು ಫಸ್ಟಿಗೆ ಹೇಳ್ಬೇಕು, ನಮ್ಮ ಮನೆಗೆ ಯಾರು ಕೂಡ ಬರಬಾರ್ದು. ಹೆಂಗಸರು ಇರುವಾಗ ಮನೆಗೆ ಬಂದ್ರೆ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೊಣೆಗಾರರು ಅವರು. LH ಮಂಜುನಾಥರೇ ಇದಕ್ಕೆ ಹೊಣೆ. ಹೌದು, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇನ್ನು ಮುಂದಕ್ಕೆ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೇರವಾಗಿ LH ಮಂಜುನಾಥ್ ಗೊತ್ತಲ್ಲ ನಿಮ್ಗೆ, ಅವರೇ ಹೊಣೆ. ಇದು ಸೌಜನ್ಯದ್ದು ಕೇಸ್ ಉಂಟಲ್ವಾ, ಅದು ನಾವೆಲ್ಲ ಸೇರಿ ಮುಚ್ಚಾಕಿದಾಗೆ ಆಗಿದೆ. ನಮ್ಮ ಬಡ್ಡಿ ಹಣವನ್ನು ಅವರಿಗೆಲ್ಲ ಸುರಿಯುದು ಕೊಂಡೋಗಿ ನಾವು ಮುಚ್ಚಾಕಿದಾಗೆ ಆಗುತ್ತೆ. ಇನ್ನು ಮುಂದೆ ಕಟ್ಟಿದ್ರೆ ಪಾಪದ ಹುಡುಗಿಗೆ ಯಾವ ನ್ಯಾಯನೂ ಸಿಗ್ತಾ ಇಲ್ಲ. ನಮ್ಮ ಹಣವನ್ನು ಕೊಂಡೋಗಿ ಅವರ ಕೇಸ್ ಮುಚ್ಚಿಸ್ತಾರೆ. ಇನ್ನು ಮುಂದೆ ನಾವು ಕಟ್ಟುದಿಲ್ಲ, ನಮಗೆ ಸಾಕು. ನಮಗೆ ಗೊತ್ತಾಯ್ತು ನಮ್ಮ ತಪ್ಪು ಅನಿವಾರ್ಯ ಆಯ್ತು. ನಮಗೆ ಇನ್ನು ಮುಂದೆ ಸಾಕು, ನಮಗೆ ಅಷ್ಟೇ. ಏನು ಕೋರ್ಟು ಕಾನೂನಿಗೆ ಏನು ತೀರ್ಪು ಕೊಡ್ತದೆ ಅದಕ್ಕೆ ರೆಡಿ ಇದ್ದೇವೆ. ನಾವು ಎಲ್ಲರೂ ಹೋಗ್ತೇವೆ. ನಾವು ಎಂತೂ ಪಾಪದವರು, ನಾವು ಅಲ್ಲಿ ಹೋಗುದೇನು ನಮ್ಗೆ ಕಷ್ಟ. ಇವಾಗ ಹೆಂಗಸರಿಗೆ ಬಸ್ಸು ಸಹ ಫ್ರೀ ಉಂಟು, ಏನು ಹೋಗುದಕ್ಕೆ? ಏನು ಹೋಗುದಕ್ಕೆ ನಮ್ಗೆ? ನಮ್ಗೆ ಮಾತ್ರ ತಗೊಳ್ಳಿಕ್ಕೆ ಅಧ್ಯಕ್ಷರು ಮೊನ್ನೆ ಹೇಳಿದ ಹಾಗೆ ಅವಳೇ ಕಾರಣ ಅಂತ ನಾನೇ ಕಾರಣ ಎಲ್ಲದಕ್ಕೆ. ನ್ಯಾಯ ಯಾವತ್ತು ಆಯ್ತಾ ಆವತ್ತಿನಿಂದ ನಮ್ಮ ಸಂಘ ಪುಸ್ತಕದಲ್ಲಿ ಲೀಸ್ಟ್ ತಿಂಗಳಲ್ಲಿ ಬರುವ ಲೀಸ್ಟ್ ಅಲ್ಲಿ 6-7 ಹೆಸರು ಹಾಕಿ ನಮ್ಮ ಹಣ ಲೂಟಿ ಮಾಡ್ತಾ ಇದ್ದಾರೆ. ನನ್ನ ತಿಂಗಳಿಗೆ ವಾರಕ್ಕೆ 545 ರೂಪಾಯಿ ಜಾಸ್ತಿ ಹೋಗ್ತಾ ಇದೆ. ಆ ಹಣ ಎಲ್ಲಿ ಹೋಯ್ತು? ನನ್ನ ಇಷ್ಟರ ಹೊತ್ತಿಗೆ ಒಂದು ಹಣ ಇದು ಸ್ವಸಹಾಯ ಸಂಘದ ಅರ್ಧ ಮುಗಿದಿರ್ಬೇಕು, ಅದೇ ಮುಗಿದಿಲ್ಲಲ್ಲ. 3 ವರ್ಷ ಆಗ್ತಾ ಬಂತು ಅದನ್ನು ತೆಗೆದು. ಆಗಿಲ್ಲಲ್ಲ, ನಾವು ಸೇರಿ 18 ವರ್ಷ ಆಯ್ತು. ಹಾಕಿದ್ರೆ ನಿಮಗೆ ಒಂದು 5 ಲಕ್ಷ ಅವರೇ ಕೊಡ್ಬೇಕು. ನೀವು ಕಟ್ಟಿದ್ದು ಬಡ್ಡಿ ಜಾಸ್ತಿ ಆಗಿದೆ. 5 ಲಕ್ಷ ಬಿಡಿ, ಅವರು 1 ರೂಪಾಯಿ ಕೊಟ್ಟರೆ ತಾನೆ 5 ಲಕ್ಷ. ಈಗ ನಿಲ್ಲಿಸಿದ್ರೆ ಕೊರೋನಾದವಾಗ 1 ರೂಪಾಯಿ ನಮ್ಗೆ ಬಿಟ್ಟಿಲ್ಲ ಅವರು. ಈಗ ಕೊಡ್ತಾರ, ಹೇಳಿದ್ದು ನಿಮಗೆ ಕೊಡ್ಬೇಕು ಲೆಕ್ಕದಲ್ಲಿ. ಅವರು ಏನ್ ಗೊತ್ತಾ, ಲೂಟಿ ಮಾಡುವವರು.
ಲೂಟಿ ಮಾಡುವವರು. ಈಗ ಸೌಜನ್ಯ ನ್ಯಾಯ ಸಿಗಬೇಕಾದ್ರೆ ಅವರು ಲೂಟಿ ಮಾಡಿ ಮತ್ತೊಬ್ಬರಿಗೆ ಕೊಡುವವರು, ಗೋಣಿ ಚೀಲದಲ್ಲಿ ತುಂಬಿಸಿ ಮಾತನಾಡ್ತಿಲ್ಲ, ಅದಕ್ಕೆ ಮಾತನಾಡ್ತಿಲ್ಲ. ಮತ್ತೆ ಯಾಕೆ ಅವರ ದೇಶ ಅದಕ್ಕೆ ಯಾವುದಕ್ಕೂ ನೋಡಿದ್ರಂತ ಒಂದು ಹೇಳ್ತಾರಲ್ಲ ಆ ತರ ಗಾದೆ ಆಯ್ತು ಇದು. ಅದು ಓ ಅದು ಬೇಕು, ಅದು ಬೇಕು. ಈ ತರ ಎಲ್ಲ ನ್ಯಾಯಕ್ಕೆ ಮೊನ್ನೆ ಇವ ಹೇಳಿದ ಈಗ ಸಿಕ್ಕಿದ್ದಾರೆ ಮಾತನಾಡಕ್ಕೆ. ಸಂಜೆ ಬಂದೆ ಇಲ್ಲ ಅವರು ಮತ್ತೊಮ್ಮೆ ಇವಾಗ ನಿಲ್ಲಿಸದ ತಂಡಕ್ಕೆ ಹೋಗುದಿಲ್ಲ, ನಿಲ್ಲಿಸದ ತಂಡಕ್ಕೆ ಹೋಗುದು. ಅವರನ್ನ ಬ್ರೈನ್ ವಾಶ್ ಮಾಡ್ಲಿಕ್ಕೆ, ಬ್ರೈನ್ ವಾಶ್ ಮಾಡ್ಬೇಕಲ್ಲ. ಹೌದು ಇವರ ಹೋದ ವಾರದಲ್ಲಿ ನಾನು ಕಂತು ಕಟ್ಟಿಲ್ಲ. ನನಗೆ ಮೇಡಮ್ ಕಾಲ್ ಮಾಡಿದ್ರು, ಯಾರು ಗೀತಾ ಮಾತಾಡ. ಹೌದು, ಏನು ಪುಸ್ತಕ ಬಂದಿಲ್ಲ, ಏನು ಪುಸ್ತಕ ಬರುದಿಲ್ಲ. ಸರಿ ಸರಿ ಹೇಳಿದ್ದೆ ಅಷ್ಟೇ, ಕಟ್ಟಾಗಿದೆ. ಆವತ್ತಿನಿಂದ ಇವತ್ತಿನ ಆ ದಿನ ನಾನು 7 ಗಂಟೆ ತನಕ ಇದೇ ಮನೆಯಲ್ಲಿದ್ದೆ. 7 ಗಂಟೆ ತನಕ ಇದೇ ಮನೆಯಲ್ಲಿದ್ದು ಆಮೇಲೆ ರಿಕ್ಷಾ ಮಾಡಿಕೊಂಡು ಮನೆಗೆ ಹೋಗಿದ್ದೇನೆ. ಅಷ್ಟು ಮಾಡಿಕೊಂಡು ಬರ್ಲಿಲ್ಲ ಅಷ್ಟರವರೆಗೆ ಯಾರು ಬಂದಿಲ್ಲ. ಅಂದ್ರೆ ಬೆಳಿಗ್ಗೆ ಬಂದವರು ನೀವು ವಿಡಿಯೋ ಮಾಡಿದ್ದೇವಲ್ಲ, ಅವ್ರಿಗೆ ಹೇಳ್ತಾರೆ ವಿಡಿಯೋ ಮಾಡಿದ್ದೇವಲ್ಲ ಅಂತ. ಯಾರು ಮಾಡ್ಲ ಅದನ್ನ ಎಲ್ಲ ನೋಡಿ ಹೇಳಿ ಅವ್ರ ಮೇಡಮ್ ಅವರು ಎಲ್ಲ ಹೇಳಿ ಈ ತರ ಮಾಡಿದ್ದು. ಯಾರು ಅವರು ಅಧ್ಯಕ್ಷ ಇದ್ದಾರಲ್ಲ, ಅವರು ಹೇಳಕ್ಕೆ ಕಾರಣ ಅದು. ಅವ್ರು ಏನ್ ಮಾಡ್ತಾರೆ ನೋಡೋಣ. ಈಗ ಹೋಗಿ ನನ್ನನ್ನು ಇದು ಮಾಡುವವರು ಹೋಗಿ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾರಲ್ಲ, ಅದು ಶಕ್ತಿ ಅಂದ್ರೆ ಅದು. ಹೆಣ್ಮಕ್ಕಳಿಗೆ ಯಾವತ್ತು ನ್ಯಾಯ ಇದೆ ಅಂತ ಅದನ್ನು ತೋರಿಸುವುದು. ಆಸ್ಪತ್ರೆಯಲ್ಲಿ ಮಲಗಿದ್ದ ಅದಕ್ಕೆ ಅವ್ರು ಬಂದು ನನ್ನ ಹತ್ರ ಇನ್ನು ಕೇಳಿ, ಈ ಸಂಘದಲ್ಲಿ ಒಂದು ಸಂಘದಲ್ಲಿ ಬರಬೇಕು, ನನಗೆ ಮನೆಗೆ ಬಂದ್ರೆ ನಾನು ಆವಾಗ ಹೇಳಿದ ಕತ್ತಿ ಹಿಡ್ಕೊಂಡು ಓಡಿಸ್ತೇನೆ. ನೋಡಿ, ಈಗ 30,000 ಜನ ಈಗ ಸಂಘದ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಇವರು ಹೇಳ್ತಾರೆ ನಿಮಗೆ ಬಂದು ನೀವು ಮಾತ್ರ ಕಟ್ಟುದಿಲ್ಲ, ಬೇರೆ ಎಲ್ಲ ಕಟ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ ಎಲ್ಲ ಅವರು. ಕಟ್ಟಲ್ಲ, ಅದು ನಿಮಗೆ ಗೊತ್ತುಂಟು. ಈಗ ಗೊತ್ತಿಲ್ಲದವರಿಗೆ ಹೋಗಿ ಹೇಳುದು, ಯಾರಾದ್ರೂ ಕಟ್ಟುದು ಬಾಕಿ ಮಾಡಿದ್ರೆ ಅವರೆಲ್ಲ ಕಟ್ತಾ ಇದ್ದಾರೆ, ನೀವು ಮಾತ್ರ ಕಟ್ತಾ ಇಲ್ಲ. ಆಗ ಏನಾಗ್ತದೆ ಅವರಿಗೆ, ಓಹ್ ಅವರೆಲ್ಲ ಕಟ್ತಾ ಇದ್ದಾರೆ, ನಾನು ಕಟ್ಟುದಿಲ್ಲ ಅಂದ್ರೆ ನಾನು ಕೂಡ ಕಟ್ತೇನೆ ಅಂತ ಶುರು ಮಾಡ್ತಾರೆ ಕಟ್ಟಲಿಕ್ಕೆ. ಹಾಗೆ ನಿಮ್ಮ ಒಟ್ಟಿಗೆ ಇದ್ದವರನ್ನೇ, ನಿಮ್ಮ ಸಂಘದಲ್ಲಿ ಇದ್ದವರನ್ನು ನೀವು ಮಾತ್ರ ಹೇಳುದು, ಈಗ ಅವರು ಬಾಕಿ ಇದ್ದವರೆಲ್ಲ ಕಟ್ತಾರೆ, ನೀವೊಬ್ರು ಮಾತ್ರ ಬಾಕಿ ಅಂತ. ಇದ್ದಾಗ ಏನಾಗ್ತದೆ, ಓ ಹೌದಾ ನಮ್ಮ ಸುಳ್ಳಿಯಲ್ಲಿ ಅವ್ರು ಕಟ್ತಾ ಇದ್ದಲ್ಲ ಅಂತ ಹೇಳಿ ನೀವು ಹಣ ಕೊಡ್ತೀರಾ, ನೀವು ಕೊಟ್ಟ ಕೂಡಲೇ ಇನ್ನೊಬ್ಬರ ಹತ್ರ ಹೇಳುದು ಅವರು ಕಟ್ತಾ ಇದ್ದಾರೆ ಮತ್ತೆ ಹೇಳ್ತಾರೆ ಅವರು, ನಿಮ್ಗೆ ಎಲ್ಲ ಕೊನೆಗೆತ್ತದೆ ಎಲ್ಲ ನಾನು ಒಂದೇ ಅಲ್ಲ ಪುಸ್ತಕದ ಇದಕ್ಕೆ ಹಣ ಕಟ್ಬೇಕಾದ್ರೆ ನಾವು ಪುಸ್ತಕವೇ ಸುಟ್ಟಾಕಿದ್ರೆ ಯಾವಾಗ ಸಾಕ್ಷಿ ಇದೆ? ಯಾವ್ದು ಸಾಕ್ಷಿ ಇಲ್ಲ. ಕಟ್ಟಿ ಮುಗಿಸಿ ಆಗಿದೆ ಅಂತ ಹೇಳಿದ್ರೆ ಮುಗೀತಲ್ಲಿಗೆ. ಸುಟ್ಟಾಕಿದ್ರೆ ನಾವು ತೂಕರ ಮಾಡುವುದು. ನಾವು ಸಂಜದ ಎಲ್ಲ ಸ್ವಾಗತ. ನಾವು ಮಂಗಾರ್ಗೆ ಬಂದಿದ್ದೇವೆ. ಇಲ್ಲಿ ಕೂಡ ಸ್ಥಳ ಸ್ವಸದಿಂದ ತುಂಬಾ ಟಾರ್ಚರ್ಗಳು ಕೊಡ್ತಾ ಇದ್ದಾರೆ.
ಈ ನಮ್ಮ ವಿಡಿಯೋಗಳನ್ನು ನೋಡಿ ಅವರವರೇ ಲೆಕ್ಕ ಹಾಕಿ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದಕ್ಕೆ ಈಗ 1.5 ತಿಂಗಳಿಗೆ 50 ಜನ ಸ್ವಸಹಾಯ ಸಂಘದಲ್ಲಿ ದುಡ್ಡು ಕಟ್ಟಿಸಿದ್ದಾರೆ. ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಅಂತ ಅವ್ರ ಹತ್ರ ನಾವು ಕೇಳಲ್ಲ. ನೀವು ಸ್ವಸಹಾಯ ಸಂಘದಲ್ಲಿ ಇದ್ದೀರಾ? ಇದ್ದೀವಿ ಸರ್. ನಾವು ಯಾಕೆಂದ್ರೆ ಉಂಟಲ್ಲ, ಅವರು ಈಗ ನಾವು ಕಟ್ಟುವಾಗ ಅವರು ಬಡ್ಡಿ ಇದು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು ನೀವು ಕಟ್ಟಿ ಅಂತ ಹೇಳಿ, ನೀವು ಕಟ್ಟಿದ ಮೇಲೆ ನಾವು ನೀವು ಸಾಲ ಕೊಡ್ತೇವೆ ಅಂತ ಹೇಳಿ. ಅವರಿಗೆ ಏನು ಇದು ಕೊಡ್ತಾ ಇಲ್ಲ, ಅವ್ರು ಬಂದು ನಮ್ಗೆ ಉಪದ್ರ ಕೊಡ್ತಾ ಇದ್ದಾರೆ. ನೀವು ಹಾಗೆ ಮಾಡಿ ಹೀಗೆ ಮಾಡಿ ನಾವು ಕೊಡ್ತೇವೆ ಅಂತ ಹೇಳಿ. ಅವರು ಈಗ ಮುನ್ನೂ ಸಹ ಬಂದು ಹೋಗಿದ್ದಾರೆ, ಪುನಃ ಆಗ್ತಾ ಇದ್ದಾರೆ, ನಿಮ್ಮನ್ನ ಕೇಸ್ ಮಾಡ್ತೇನೆ, ಆ ತರ ಇದು ಮಾಡ್ತೇನೆ ಅಂತ ಹೇಳಿ. ನಿಮ್ಮ ಬಾಡಿಗೆ ಮನೆಯಲ್ಲಿ ನೀವೇನ್ ಕೆಲಸ ಮಾಡುದು? ನಾವು ಗುಜ್ಜರಿ ಕೆಲಸ ಮಾಡುದು. ಸಿಕ್ಕಿದ್ರೆ ಸಿಕ್ಕಿತ್ತು, ಇಲ್ಲಾದ್ರೆ ಇಲ್ಲ. ಈಗ ಎಷ್ಟು ಲೋನ್ ಮಾಡಿದಿರ ಸ್ವಸಹಾಯ ಸಂಘದಲ್ಲಿ? ನಾವೊಂದು 1 ಲಕ್ಷ ಚಿಲ್ಲರೆ. ಈಗ ನೀವು ಇರೋದ ಸಂಘದಲ್ಲಿ ಅಲ್ಲ, ನಿಮ್ಮ ಮಿಸಸ್ ಇದ್ದಾರೆ? ನಿಮ್ಮ ಮಿಸಸ್ ಇದ್ದಾರೆ. 1 ಲಕ್ಷ ಚಿಲ್ಲರೆ ಬಾಕಿ ಇರುವುದು. ಹೌದಾ? ಎಷ್ಟು 2 ಲಕ್ಷದಲ್ಲಿ ಇದು ಒಂದು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಈಗ ನೀವು ಲೆಕ್ಕಾಚಾರ ಮಾಡಿದ್ದೀರಾ? ಅವರು ಈಗ ಹೇಳ್ತಾ ಇದ್ದಾರೆ, ನೀವು ಇದು ಕಟ್ಟಿ ಮತ್ತೆ ನೋಡುವ, ನಾವು ಈ ತರ ಮಾಡ್ತೇವೆ ಅಂತ ಹೇಳಿ. ಗೊತ್ತಾಯ್ತಾ? ಕುದ್ರೋಳಿಂದ ಅಲ್ಮಾತಿನ ಸಂಘದ್ದು. ನೀವು ಕುದ್ರೋಳಿಂದ? ಕುದ್ರೋಳಿಂದ ಅದೇ ಉಂಟಲ್ಲ, ನಾವು ನಮ್ಮದ್ರಲ್ಲಿ 10 ಮಂದಿ ಇದ್ದೇವೆ. ನಾವೀಗ 6 ಮಂದಿ ಕಟ್ಟುದಿಲ್ಲ, 4 ಮಂದಿ ಕಟ್ತಾ, ಒಬ್ಬರದ್ದು ಆಯ್ತು ಕ್ಲೋಸ್ ಆಗಿದೆ, 3 ಮಂದಿ ಕಟ್ತಾ ಇದ್ದಾರೆ. ಈಗ ನಾವು 3 ವಾರ ಆಯ್ತು ನಿಲ್ಲಿಸಿ. ನಮ್ದು 4 ಲಕ್ಷ ತೆಗ್ದಿದ್ದೇನೆ. ನನ್ನ ಲೆಕ್ಕದಲ್ಲಿ, ಅವರು ಲೆಕ್ಕದಲ್ಲಿ 3,60,7 ಹಾಕಿದ್ದಾರೆ. ನನ್ನ ಲೆಕ್ಕದಲ್ಲಿ 60 ಇದಾಗಿದೆ, ಕ್ಲೋಸ್ ಆಗಿದೆ. ಅದರಲ್ಲಿ ಎಷ್ಟು 30,000 ಅವರ ಲೆಕ್ಕದಲ್ಲಿ 37 ಕ್ಲೋಸ್ ಆಗಿದೆ ಅಂತ ಆಗಿದೆ. 60 ನನ್ನ ಲೆಕ್ಕದಲ್ಲಿ 60 ಆಗಿದೆ, ನಾನ್ ಲೆಕ್ಕ ಮಾಡಿದ್ದು. ಅದೇ ನಾನು ಅವರ ಹತ್ರ ಎಲ್ಲ ಕೇಳುವಾಗ, ನೀವು ಈಗ 4 ಲಕ್ಷ ಲೋನ್ ತಗೊಂಡಿದ್ದೀರಿ, ನೀವು ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಸೇರಿ? 15 ವರ್ಷ ಆಯ್ತು. 15 ವರ್ಷ ಆಗಿದ್ದಕ್ಕೆ ನಿಮಗೆ 4 ಲಕ್ಷ ಕೊಟ್ಟಿದ್ದಾರೆ. ನೀವು ಅಷ್ಟು ವರ್ಷದಿಂದ ಬಡ್ಡಿಗೆ ಹೆಚ್ಚುವರಿ ಕಟ್ಟಿದ್ದೀರಾ. ಈಗ ಕೂಡ ನೀವು 30,000 ಹೆಚ್ಚುವರಿ ಕಟ್ಟಿದ್ದೀರಾ ಅಂತ ನೀವು ಹೇಳ್ತಾರೆ. ಅವರು ಅಲ್ಲಿ ಕೇಳಿದ್ರೆ ಅವರು ಬಡ್ಡಿಗೆ ಹೋಗ್ತದೆ ಅಂತ ಹೇಳ್ತಾರೆ. ನಾವು ಮೊನ್ನೆ ಕೇಳಿದೆ, PRK ನಮ್ಗೆ ಯಾಕೆ, ಅದು ನೀವು ಸತ್ರೆ ನಿಮ್ದು ಇದಾಗ್ಬೇಕಲ್ಲ ಮಣ್ಣ. ನಾ ಹೇಳಿದೆ 2 LIC ಸಹ ಉಂಟಲ್ಲ, ಅದು ಯಾಕೆ ಅಂತ ಕೇಳಿದೆ. ಅದಕ್ಕೆ ನೀವು ಹಣ ತೆಗೆಯುವಾಗ ಅದು ಸಹ ಬೇಕಲ್ಲ, ನಿಮ್ಮ ಹಣಕ್ಕೆ ಏನು ಇದು ಉಂಟಂತ ಕೇಳಿ. ಅದಕ್ಕೆ ಅವರಿಗೆ ನಿಮ್ಗೆ ಬ್ಯಾಂಕ್ ಅಲ್ಲಿ ಹಾಗೆ ಕೊಡ್ತೇಳಿದ್ರು. ನಾ ಹೇಳಿದೆ, ಬ್ಯಾಂಕಿಗೆ ಇಷ್ಟೆಲ್ಲ ಇಡ್ತೇವೆ ನಾವು, ಬ್ಯಾಂಕಿಗೆ ನಮ್ಗೆ ಇದುಂಟು ಅಷ್ಟೇ ಕೊಡುದಲ್ಲ. ಅವ್ರ ಹತ್ರ ನಾ ಮಾತಾಡಿದೆ. ಅದಕ್ಕೆ ಅವ್ರು ಹೇಳುದು, ಈಗ ನಾವು ಬ್ಯಾಂಕಿಂದವೇ ಕೊಟ್ಟದಲ್ಲ ನಿಮ್ಗೆ, ಧರ್ಮಸ್ಥಳದಿಂದ ನಾವು ಕೊಟ್ಟದ್ದು, ಬ್ಯಾಂಕ್ ಅವರಲ್ಲ. ನಾ ಹೇಳಿ, ಬ್ಯಾಂಕ್ ಅವರು ಕೊಟ್ಟದಲ್ಲ, ಬ್ಯಾಂಕಿಗೆ ಏನೋ ಹಾಕ್ತೇವೆ, ನಿಮ್ಮದಲ್ಲ, ನನ್ಗೆ ಸಿಕ್ಕಿದ್ ಬ್ಯಾಂಕಿಂದ, ನಿಮ್ಮ ಕೈಯಲ್ಲಿ ನೀವು ಕೊಡ್ಲಿಲ್ಲ. ಅದಕ್ಕೆ ನಮ್ಮ ಮೊನ್ನೆಲ್ಲ ಅವ್ರ ಹತ್ರ ಮಾತಾಡಿದೆ. 5 ಮಂದಿ ಬಂದಿದ್ರು, ಮಾತಾಡಿದೆ ಅಲ್ಲಿ ಆಫೀಸಲ್ಲಿ. ಅವ್ರ ಹತ್ರ ಹೇಳಿದಕ್ಕೆ ಅವ್ರ ಹೇಳಿದ್ದು, ನನಗೆ ಸಹ ಬೊಬ್ಬೆ ಹಾಕಿತ್ತು. ನಾ ಹೇಳಿದ್ದೆ, ನೀವು ಬೊಬ್ಬೆ ಹಾಕಿ ಮಾತಾಡ್ಬೇಡಿ, ನಾನು ಎಷ್ಟು ಸಮಾಧಾನದಲ್ಲಿ ಹಾಗೆ ಮಾತಾಡಿ ಅಂತ ಹೇಳಿದೆ ಅವ್ರ ಹತ್ರ. ಅದಕ್ಕೆ ಅವ್ರು ಹೇಳಿದ್ದು, ನೀನೆಲ್ಲ ಕಡೆ ಇದು ಮಾಡುದು ಹಾಗೆ ಹೀಗೆ ಅಂತ ಹೇಳಿ. ನಾಳೆ ನನ್ನದು ಯಾರದ್ ನಿಲ್ಲಿಸಿದ, ನೀವು ಏನ್ ಕೊಡಿ, ನಾನು ಕಟ್ತೇನೆ. ಮತ್ತೆ ಅದು ಎಂತ ಎಷ್ಟುಂಟು ಅದರದ ಹಣ, ನಮ್ದು ಇದು LIC ಅದೆಲ್ಲ ನೀವು ಕ್ಲಿಯರ್ ಮಾಡಿ, ಮತ್ತೆ ನಾವು ನಿಮ್ಗೆ ಹಣ ಕಟ್ತೇವೆ ಅಂತ. ಅದಾಗುದಿಲ್ಲ. ನೀವು ಯಾಕೆ ನಿಮ್ಗೆ ಒಬ್ಬರಿಗಾಗಿ ನಾವು ಇದು ಮಾಡ್ಬೇಕಾ? ಬ್ಯಾಂಕ್ ಒಬ್ಬರಿಗೆ ಎಲ್ಲರಿಗೆ ಸಹ. ಅದಕ್ಕೆ ಹೇಳಿದ್ದು ಗ್ರೂಪ್ ಇದು ಬ್ಯಾಂಕ್ ಇದು. ನಾ ಹೇಳಿದೆ, ಉಳಿತಾ ಉಂಟು ಕೇಳಿದೆ. ಅವ್ರ 30 ಚಿಲ್ಲರ್ ಉಂಟು, ಎಷ್ಟು ಕೊಡ್ತೀರಾ ಅಂತ ಕೇಳಿದೆ. ಹೇಳಿದ್ರು, ನಾ ಎಷ್ಟು ವರ್ಷ ಆಯ್ತು ಕೇಳಿದೆ. ಅದು ನಾ ಹೇಳಿದೆ 4 ವರ್ಷ ಆಯ್ತು ನಮ್ಗೆ ನಿಮ್ಮ ಅದರದ ಹಣ ಇಲ್ಲ, ಅದು ಇನ್ನೆಲ್ಲ ಕೊಡ್ಲಿಕ್ಕೆ ಉಂಟು ಅಂತ ಹೇಳಿದ್ರು. ಮತ್ತೆ ಹೇಳಿದ್ರು. ಅದಕ್ಕೆ ನಾ ಕೇಳಿದೆ ಅವರ ಹತ್ರ, ಈಗ ನಮ್ಮ ಸಂಘದಲ್ಲಿ ಬಿಡ್ತಾರೆ, ನಿಮ್ಮ ಹಣದ ವ್ಯಾಲ್ಯೂ ಉಂಟು, ನೀವ್ ಹೇಳ್ತೀರಿ ನಾವು ತಿಂತೇವೆ ಅಂತ. ಹಾಗಾದ್ರೆ ನಮ್ಮ ಹಣ ಬಿಡುವಾಗ ಉಳಿತಾಯದ ಹಣ, ಅದಕ್ಕೆ ಅವರಿಗೆ ಸೇರಿಸಿ ಏನು ಕೊಡುದಿಲ್ಲ, ನೀವು ಕೊಡ್ಬೇಕಲ್ಲ ಅವರಿಗೆ. ಹೇಗೆ ಕೊಡುದು? ಅದು 10 ಮಂದಿದು ಗ್ರೂಪ್ ಅಲ್ಲ ಅಂತ ಹೇಳಿದ್ರು. 10 ಮಂದಿದು ಗ್ರೂಪ್ ಅಲ್ಲ, ಅದು ಹೇಗೆ ಕೊಡುದು? ನಾ ಹೇಳಿದೆ, ನೀವು ಬಿಡುವಾಗ ಬಿಡ್ಲಿಕ್ಕೆ ಬಿಡುದಿಲ್ಲ, ಯಾರನ್ನು ಸೇರಿಸಿ ಯಾರನ್ನ ಸೇರಿಸ್ಬೇಕು, 10 ಮಂದಿ ಇರ್ಬೇಕಂತ ಹೇಳ್ತಾರೆ. 10 ಮಂದಿ ಇರ್ಬೇಕು, ಇಲ್ಲದಿದ್ರೆ ನಮ್ಗೆ ಲೋನ್ ಸಿಗುದಿಲ್ಲ, ಕಷ್ಟ ಆಗ್ತದೆ ಅಂತ. ಅದಕ್ಕೆ ನಾವು ಜಮಾ ಮಾಡ್ತೇವೆ ಇನ್ನೊಬ್ಬರನ್ನು. ಆಗ ಅವರಿಗೆ ಪಾಪ ಅವರಿಗೆ ಸಿಗುದು ಅದೇ, ಅವರ ಕಟ್ಟಿದ ಹಣವೇ ಕೊಡುದು. ಅವ್ರದ್ದು ಇಷ್ಟು ವರ್ಷ ಕಟ್ಟಿದ ಹಣ ಅವ್ರು ಕೊಡ್ಬೇಕಲ್ಲ, ಅದು ಕೊಡುವುದಿಲ್ಲ ಉಳಿತಾಯ ಜಾಸ್ತಿ ಹಾಕಿ. ನಾನು ಅದಕ್ಕೆ ಕೇಳಿದೆ, ನಿಮ್ಮ ಹಣ ಅದು ನಿಮ್ಗೆ ಬೇಸರ ಆಗ್ತದೆ, ತಿಂತಾರೆ ಅಂತ ಹೇಳ್ತಾರೆ. ಈಗ ನಾವು ದುಡ್ದು ಹೇಗೆಲ್ಲ ನಾವು ಕಟ್ಟುದು ನಮ್ಗೆ ಗೊತ್ತು, ಅದು ನೀವು ತಿನ್ಬಹುದಾ? ನಾ ಮತ್ತೆ ಮೊನ್ನೆ ಅವರ ಹತ್ರ ನಮ್ಮ ಮೇಡಮ್ ಹತ್ರ ಹೇಳಿದೆ, ಆಗ ಸರಿ ಇತ್ತು ನಮ್ದು ಸಂಘ. ನಾನು ಅವರ ಹತ್ರ ಕೇಳಿದೆ, ನನಗೆ ಈಗ ವಿಷಯ ಸಿಕ್ಕಿದ್ದು 2% ಬ್ಯಾಂಕ್ ಅವರ ಆಫೀಸ್ ಅವರು ತೆಗೆಯುದು, ಮೇಡಮ್ ಅವರು, ಮತ್ತೆ ಅವ್ರ ಧರ್ಮಸ್ಥಳದವರು ತೆಗೆಯುದು ಅಂತ. ಅದಕ್ಕೆ ಅವರು ಹೇಳಿದ್ರು, ಅಲ್ಲ ಅದುಂಟಲ್ಲ ಹೇಗೆ ಅಂದ್ರೆ 2% ಅವರಿಗೆ ಆದ್ರೆ 2% ನಮ್ಗೆ ಸಂಬಳ ಎಲ್ಲ ಕೊಡುವುದು ಬೇಡವಾ ಅಂತ ಹೇಳಿದ್ರು. ನಾನಂತ ಅವರ ಹತ್ರ ಕೇಳಿದೆ, ಅಲ್ಲ ಮೇಡಮ್ ಅದು ಯಾಕೆ ಹಾಗೆ
ಹಾಗಾದ್ರೆ ನಾವು ಹೋಟೆಲ್ಗೆ ಇದೆಲ್ಲ ಮಾಡ್ತೇವಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಈಗ ನೀವು ಒಂದು ಸಾಮಾನ್ ಅಂದ್ರೆ ಹೋಲ್ಸೇಲ್ ಇಂದ ಅದಕ್ಕೆ ಡಬಲ್ ಚಾರ್ಜ್ ಹಾಕಿ ನೀವು ಕೊಡುದಲ್ಲ, ನೀವು ಅದೇ ರೇಟಿಗೆ ಕೊಡ್ತೀರಾ ಹಾಗೆ ಕೇಳಿದ್ರು. ನಾನು ಅದ್ರ ಲೆಕ್ಕ ಬೇರೆ ಇದು ಲೆಕ್ಕ ಬೇರೆ, ನಿಮ್ಗೆ ಸಂಬಳ ಅವರು ಕೊಡ್ತಾರಲ್ಲ, ನಮ್ಮದ್ರಲ್ಲಿ ತೆಗಿಲಿಕ್ಕೆ ಉಂಟ ಅವರು, ನಮ್ಮ ಹಣ ಜಾಸ್ತಿಯಾಗಿ ಅವರು ತೆಗಿಲಿಕ್ಕೆ ಉಂಟ. ನಾನು ಹಾಗೆಲ್ಲ ಅವ್ರ ಹತ್ರ ತುಂಬಾ ಇದು ಮಾಡಿ ಮಾತಾಡಿದ್ದೇನೆ. ಮೊನ್ನೆ ಅವರು ವಾಪಸ್ ಫೋನ್ ಮಾಡಿ ಸುರಕ್ಷಾದ ವಿಷಯದ ಕೇಳಿದೆ, ನಿಮ್ಮ ಸುರಕ್ಷಾದ ಯಾವ್ದು ಹೆಲ್ಪ್ ಆಗ್ಲಿಲ್ಲ, ನೀವು 1 ವರ್ಷಕ್ಕೆ ಮಾತ್ರ ಅದು ನಮ್ಗೆ ಆಗದಿದ್ರೆ ನೀವು ವಾಪಸ್ ಕೊಡ್ಬೇಕು, ಅದನ್ನಿಟ್ಟು ನೀವು ಪುನಃ ವಾಪಸ್ ಸುರಕ್ಷಾ ಮಾಡುದು ಯಾಕೆ? ನಾ ಹೇಳಿದೆ ನಮ್ದು ಮೇಡಮ್ ನಮ್ಗೆ ತುಂಬಾ ಇದ್ ಮಾಡ್ತಾರೆ, ನಿರಂತರ ಮಾಡ್ಬೇಕು, ಹಾಗಾದ್ರೆ ಲೋನ್ ಕೊಡುದು, ಸುರಕ್ಷಾ ಮಾಡ್ಬೇಕು, ಹಾಗಾದ್ರೆ ಲೋನ್ ಕೊಡುವುದು, ಮತ್ತೆ LIC ಮಾಡಿದೆ, PRK ಮಾಡ್ಬೇಕು. PRK ನಾ ಹೇಳಿದೆ ಇರ್ಲಿ, PRK ನಮ್ದು ಸತ್ರೆ ನೀವು ಮಣ್ಣಾಗ್ಬೇಕಂತ ಹೇಳ್ತೀರಾ, ನಮ್ದು LIC ಎಲ್ಲ ಇಟ್ಟು ನೀವು ಅದೆಲ್ಲ ಬೇಕಂತ ಡಾಕ್ಯುಮೆಂಟ್ ಬೇಕಂತ ಇರ್ತೀರಲ್ಲ, ಇದಕ್ಕೆ ಹೊಸ 500 ಕಟ್ಬೇಕು, ಇದಕ್ಕೆ ಹೊಸ ಹಣ ಕಟ್ಬೇಕು, ನಿಸ್ತಗದ ಸಹ ಕಟ್ಬೇಕು, ಉಳಿತಾಯ ಕಟ್ಬೇಕು. ಉಳಿತಾಯ ನಿಮ್ಗೆ ಸಿಗುದು? ಸಿದ ಕೇಳಿದೆ, ಸಿಕ್ಕಿದೆ, ನಮ್ಗೆ ಸಿಗ್ಲಿಲ್ಲಲ್ಲ, ಅದಕ್ಕೆಲ್ಲ ನಿಮ್ಗೆ ಸಿಗ್ತದೇನು, ಈಗ ಆಗ್ತಾ ಉಂಟು ಅದರದೆಲ್ಲ ವ್ಯವಸ್ಥೆ ಆಗ್ತಾ ಉಂಟು ಅಂತ ಹೇಳಿದ್ರು. ನಾನು ಅದಕ್ಕೆ ಅವ್ರ ಹತ್ರ ಮಾತಾಡಿ ಇದ್ ಮಾಡಿದ್ರೆ, ಈಗ ನಮ್ಗೆ ಕರೆದಿದ್ರು ಅಲ್ಲಿ ಮೀಟಿಂಗ್ ಉಂಟಂತ ಹೇಳಿ, ನಾವ್ ಯಾರು ಹೋಗ್ಲಿಲ್ಲ. 1 ವರ್ಷದಿಂದ ನೀವು ಕಟ್ಟಿದ ಬಡ್ಡಿಯೇ ಜಾಸ್ತಿ ಆಗಿದೆ. ಅದು ಅವ್ರಿಗೆ ಈಗ 4 ವರ್ಷದಿಂದ ಮುಂಚೆ BC ಟ್ರಸ್ಟ್ ಆಗುವ ಮುಂಚೆ ಹೆಚ್ಚುವರಿ 5% ಹೆಚ್ಚುವರಿ ಬಡ್ಡಿ ತಗೊಳ್ತಾ ಇದ್ರು. ಅದೆಲ್ಲ ರಿಟರ್ನ್ ಕೊಡ್ಬೇಕಲ್ಲ ನಿಮ್ಗೆ, ಕಾನೂನು ಪ್ರಕಾರವಾಗಿ ಅವ್ರು ಕೊಡ್ಬೇಕು. ಈಗ ನಿಮ್ಮಿಂದ 1 ರೂಪಾಯಿ ಅವ್ರು ಬಿಡುದಿಲ್ಲ, ನೀವು ಕೂಡ ಬಿಡಬಾರ್ದು. ಅವರು ಮಾತ್ರ ಯಾಕೆ ತಗೊಳ್ಬೇಕು? ನೀವು ಕೂಡ, ನಿಮ್ಗೆ ಕೂಡ ಅದು ಸಿಗ್ಬೇಕು. ಈಗ ಹೆಚ್ಚುವರಿ ಬಡ್ಡಿ ಏನ್ ತಗೊಂಡಿದ್ದಾರೆ ನಿಮಗೆ, PRK ನಿರಂತರ ಸುಮ್ನೆ ಅದು ಲಾಕ್ಡೌನ್ ಅಲ್ಲಿ ಆಗಿವೆ, ನಮ್ಮ ಕಷ್ಟದಲ್ಲಿ ಎಲ್ಲ ಇದ್ದೇವೆ, ಕಟ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಉಂಟಲ್ಲ, ನಮ್ಮ ಹತ್ರ ಲಾಕ್ಡೌನ್ ಟೈಮ್ ಅಲ್ಲಿ ಇವರು ಉಂಟಲ್ಲ ಹಣ ಕಟ್ಲಿಲ್ಲ, 1000 ವಾರದಲ್ಲಿ ಕಟ್ಬೇಕು, ನಮ್ದು ಆಗ್ಬೇಕು, ನೀವು ಕಟ್ಲೇಬೇಕು ಅಂತ ನಿಂತು ನಮ್ಮ ಮನೆ ಹೇಳ್ಕೊಂಡು ನಾನು ಅದಕ್ಕೆ ಮೇಡಮ್ ಅವ್ರ ಹತ್ರ ಇದ್ದ, ಅದಕ್ಕೆ ನನಗೆ ಸಹ ಅವ್ರಿಗಾಯ್ತು, ಅವರು ಕಟ್ಲೇಬೇಕು ಅಂತ ಒತ್ತಾಯ ಮಾಡಿ ಕಟ್ಟಿಸ್ತಾ ಇರೋದು ಅವ್ರಿಗೆ. ನಾವೆಲ್ಲ ಒಟ್ಟಿಗೆ ಹಾಕಿ ಅದು ಹಣ ಲಾಕ್ಡೌನ್ ಇದ್ದು ಹಣ ಕಟ್ಟಿ 32,000 ಕಟ್ಟಿದ್ದೇವೆ, ಎಲ್ಲ ಬಾಕಿ ಇದ್ದದೆಲ್ಲ ಲೆಕ್ಕ ಮಾಡಿ ಇದು ಮಾಡಿ ಎಲ್ಲ ಅವರಿಗೆ ಹಾಗೆಲ್ಲ ಮಾಡಿದೆ. ಎಂತೆಲ್ಲ ಬೈಯುದು, ಹಣ ಸ್ವಲ್ಪ ಹೊತ್ತು ಲೇಟ್ ಆದ್ರೆ ನೀವು ಸತ್ತಿದ್ದೀರಾ, ನಿಮ್ಗೆ ಕಾಲಿಲ್ವಾ, ಕಾಲ್ ಮುರಿದಿದ್ಯಾ, ಹಾಗೆ ಈಗ ಅಂತೆಲ್ಲ ಬೈತಾ ಇರ್ತಾರೆ. ಅದು ಹಣ ಬಾಕಿದ್ರೆ ಅದು ಸಹ 1 ರೂಪಾಯಿ ಬಾಕಿದ್ರೆ ನಮ್ಗೆ ಬರ್ತದೆ ಅದು. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ನಮ್ಮ ಸೈಡ್ ಇಂದ ಕಂತು ಬಾಕಿ ಬಂದಿದೆ, ಹೀಗೆ ನನ್ನ ಮರ್ಯಾದೆ ಹೋಗ್ತದೆ, ಆಗ ಹೋಗ್ತದೆ, ನನಗೆ ಆಫೀಸಲ್ಲಿ ಬೊಬ್ಬೆ ಹಾಕ್ತಾರೆ, ಹೀಗೆ ಅದ್ರ ಮಾಡಿ ಹಾಕಿ, ಇಲ್ಲದ್ರೆ ಪುಸ್ತಕ ತೆಗಿಬೇಡ ಅಂತ ಆಫೀಸಿನವ್ರಿಗೆ ನಾನಲ್ಲಿ ಹೋಗಿ ಸರಿ ಬೈತೇನೆ. ನಮ್ಮ ಹತ್ರ ಇದ್ರೆ ಕಟ್ಟುದು, ಇಲ್ಲದಿದ್ರೆ ನಾವು ಹೇಗೆ ಕಟ್ಟುದು? ಈಗ ಎಷ್ಟುಂಟು ಅದೇ ತೆಗೀರಿ ಅಂತ, ಇಲ್ಲ ಆಗುದಿಲ್ಲ ಅಂತ, ಬೇಕಾದ್ರೆ ತೆಗೀರಿ, ಇಲ್ಲದ್ರೆ ಇರ್ಲಿ ಅಂತ ನಾ ಕೂತ್ಕೊಳ್ತೇನೆ. ಹಾಗೆ ನಾನು ಹೋಗಿ ತುಂಬಾ ಇದು ಮಾಡಿ ಆಗಿದೆ ಅವ್ರ ಹತ್ರ. ಅದಕ್ಕೆ ಈಗ ನಾವು ಹೋಗುವಾಗ ಹೇಳ್ತಾರೆ ಅವ್ರು ಬಂದಿದ್ದಾರೆ ಅಂತ, ಮೇಡಮ್ಗೆ ಫೋನ್ ಮಾಡ್ತಾರೆ, ಹೇಳ್ತಾರೆ ಸ್ವಲ್ಪ ಇದು ಮಾಡಿ. ಅದಕ್ಕೆ ನಾನು ಅವ್ರ ಹತ್ರ ಮೇಡಮ್ ಹತ್ರ ಮೊನ್ನೆ ಹೇಳಿದೆ, ನೀವು ಯಾರ ಹತ್ರ ಕಟ್ಟಿಸ್ಲಿಕ್ಕೆ ಉಂಟು ಅವ್ರ ಹತ್ರ ಕಟ್ಟಿಸಿ, ನಾನು ಕಟ್ಟುದಿಲ್ಲ, ನನಗೆ ನೀವು ಪಾಸ್ಬುಕ್ ಕೊಡಿ, ನಾ ಕಟ್ತೇನೆ, ಬ್ಯಾಂಕ್ ಅಲ್ಲಿ ಮಾಡಿ, ಹಾಗಿದ್ರೆ ನಾನು ಕಟ್ತೇನೆ ಹೇಗೆ ಅದು. ಅದಕ್ಕೆ ಅವ್ರು ಹೇಳಿದ್ರು ನಾನು ನೋಡುವ, ನೀವು ಇನ್ನೆಲ್ಲ ಕೇಸ್ ಮಾಡ್ತೇವೆ ಹಾಗೆ ಹೀಗೆ ಅಂತ ಹೇಳಿ ಹೋಗಿದ್ದಾರೆ. ನೋಡಿ, ವರ್ಷಕ್ಕೆ 40,000 ಕೋಟಿ ಬಡ್ಡಿಗೆ ದುಡ್ಡು ಕೊಡ್ತಾರೆ ಸ್ವಸಹಾಯ ಸಂಘದಲ್ಲಿ. ಈ 40,000 ಕೋಟಿಗೆ 5% ಆಗಿ ಇವರಿಗೆ ಸಬ್ಸಿಡಿ ಬರ್ತದೆ. ಪ್ರತಿಯೊಬ್ಬರಿಗೆ ಸ್ವಸಹಾಯ ಸಂಘದ ಅಕೌಂಟ್ಗೆ, ನಿಮ್ಮ ಪಾಸ್ ಪುಸ್ತಕಕ್ಕೆ ಸಬ್ಸಿಡಿ ಹಣ ಬರಬೇಕು. 40,000 ಕೋಟಿಗೆ ಸಾಧಾರಣ ಒಂದು 2,000 ಕೋಟಿ, 2,000 ಕೋಟಿಯಷ್ಟು ಹಣ ಬರ್ತದೆ ಸಬ್ಸಿಡಿ. ಈ ಹಣ ಯಾರಿಗೆ ಹೋಗ್ತದೆ? ಇವರು ತಿಂತಾ ಇದ್ದಾರೆ. ನಿಮ್ಮ ಹಣ ಅದು, ನಿಮ್ಗೆ ಸಿಗ್ಬೇಕಾಗಿರೋ ಹಣ ಅದು, ಸಬ್ಸಿಡಿ ಹಣ. ಅದಕ್ಕೆ ಪಾಸ್ ಪುಸ್ತಕ ನಿಮಗೆ ಕೊಡುದಿಲ್ಲ. ನೀವು ಅದೇ ತರ ಮಾಡಿ, ನಮ್ಗೆ ಸಬ್ಸಿಡಿ ಬರ್ತದಲ್ಲ, ಮೆಸೇಜ್ ಬರ್ಬೇಕಲ್ಲ, ಮೆಸೇಜ್ ಆಯ್ತು, ಉಳಿತಾಯ ಕೊಡ್ಲೇ ಇಲ್ಲ ನಂಗೆ, ಯಾರಿಗೂ ಕೂಡ ಕೊಡುದಿಲ್ಲ. ನೀವು ಹೇಳಿ, ನಿಮಗೆ ಏನು ಇದು ಮಾಡಿದೀರಾ, ಜೀವ ಭದ್ರತೆ ಮಾಡಿದೀರಾ, ಅದರಲ್ಲಿ ವಸೂಲ್ ಮಾಡ್ಕೊಳ್ಳಿ. ಇನ್ಸೂರೆನ್ಸ್ ಏನ್ ಮಾಡಿದೀರಾ, ಅದರಲ್ಲಿ ವಸೂಲ್ ಮಾಡ್ಕೊಳ್ಳಿ. ನೀವು ಇದು ಮಾಡ್ತೀರಾ, ಈಗ ನಾವು ಸತ್ತಿದ್ದೇವೆ ಅಂತ ಎಣಿಸಿ, ಹಾಗೆ ಮಾಡಿ. ಕ್ಲೋಸ್ ಮಾಡಿ ಅಂತ ಹೇಳಿದೆ ಮೊನ್ನೆ. ಈಗ ನಾನು ಕೂಡ ಹೇಳಿದ್ದೆ, ನನ್ನದು ಕ್ಲೋಸ್ ಮಾಡಿ, ಬೇಕಾದ್ರೆ ನಂದು ಒಂದು ಮರಣ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಮಾಡಿ ಕೊಡ್ತೇನೆ, ನೀವು ಅದೊಂದು ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದಾಗುದಿಲ್ಲ, ಅದು ಸೈನ್ ಆಗ್ಬೇಕು, ಸಿಗ್ನೇಚರ್ ಆಗ್ಬೇಕು, ಒರಿಜಿನಲ್ ಆಗ್ಬೇಕು ಅಂತ ಹೇಳಿದ್ರು. ನಾವು ಕಟ್ಟಿದ ದುಡ್ಡಿಗೆ ಅವರಿಗೆ ಒರಿಜಿನಲ್ ಬಾಂಡ್ ಕೊಡುದಿಲ್ಲ, ನಮ್ಮದು ಮಾತ್ರ ಸತ್ರೆ ನಮ್ಮದು ಒರಿಜಿನಲ್ ಬಾಂಡ್ ಬೇಕಂತೆ, ಮರಣ ಸರ್ಟಿಫಿಕೇಟ್ ಬೇಕಂತೆ. ಯಾಕೆ ಹಾಗೆ? ನೀವು ಲೆಕ್ಕಾಚಾರ ಮಾಡಿದ್ದೀರಾ, ಹೆಚ್ಚುವರಿ ಬಡ್ಡಿ ಹೋಗಿದೆ, ಇನ್ನು ಮೇಲೆ ನೀವು ನಿಮ್ಮ ಅಷ್ಟೇ ಪಾಸ್ ಪುಸ್ತಕ ಕೊಟ್ರೆ ನೀವು ಕಟ್ಟ ಅಷ್ಟೇ. ಈಗ ನೋಡಿ, ಎಲ್ಲಾ ಕಡೆ ಆನ್ಲೈನ್ ಟ್ರಾನ್ಸಾಕ್ಷನ್
ಇದೆ. ಪ್ರತಿಯೊಂದು ನಾವು ಸಾಲ ತಗೊಂಡ್ರೆ ಈಗ ಮೊಬೈಲ್ ಅಲ್ಲಿ ಯಾರಾದ್ರೂ ದುಡ್ಡಿದ್ರೆ ಇಮಿಡಿಯೇಟ್ ಆಗಿ ಯಾವಾಗ ಬೇಕಾದ್ರೂ ಕಳಿಸಬಹುದು. ಇಲ್ಲಿ ಏನ್ ಮಾಡ್ತಾರೆ, ಕ್ಯಾಶೇ ತಗೊಳ್ತಾರೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ತದ? ಇಲ್ಲ. 9 ಗಂಟೆಯಿಂದ 10 ಗಂಟೆಗೆ ಎಲ್ಲಾ ಸಂಘದ ದುಡ್ಡು ಕಟ್ಟಿ ಆಗ್ಬೇಕು. ಬ್ಯಾಂಕ್ ಅವ್ರು ಬರ್ತಾರೆ 10-9 ನೋಡಿ, ನಾನೊಂದು ಹೇಳ್ತೇನೆ ನೋಡಿ, ನೀವು ಬ್ಯಾಂಕ್ಗೆ ಹೋಗಿರ್ಬೋದು, ಆಮೇಲೆ ಈಗ ರೇಷನ್ ತಗೊಳ್ಳಿಕ್ಕೆ ಹೋಗಿರ್ಬೋದು, ಯಾವಾಗ್ಲೂ ನಿಮ್ಗೆ ಅಲ್ಲಿ ಸರಿ ಇರ್ತದ? ಸರ್ವರ್ಸ್ ಹಾಗೆ ಹೀಗೆ ಒಂದಾದ್ರೂ ನಿಮ್ಮ 15 ನೀವು ಇದ್ದೀರಾ ಸಂಘದಲ್ಲಿ, ಒಂದು ದಿವಸ ಸರ್ವರ್ ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ದಿವಸ ಕಟ್ಲಿಕ್ಕೆ ಗವರ್ಮೆಂಟ್ ಎಲ್ಲ ಇರ್ತದ, ಬ್ಯಾಂಕ್ ಇರುದಿಲ್ಲ. ಇವರು ಹೇಳ್ತಾರಲ್ಲ ಎಂತ ಹೌದು, ಹಬ್ಬ ಇದ್ರೆ ಒಂದು ದಿವಸ ಮೊದಲು ಮಾಡ್ತಾರೆ. ನಮ್ದು ಹಬ್ಬ ಇದ್ರೆ ಉಂಟಲ್ಲ ಅವತ್ತು ಕಳಿಸ್ಲೇಬೇಕು. ಬೆಳಿಗ್ಗೆ ಹೋಗ್ತೇವೆ. ನೋಡಿ, ಮೊದಲು ತೆಗಿಲಿಕ್ಕಿಲ್ಲ, ಒಂದ್ ದಿವಸ ಕಳೆದ ಮೇಲೆ ತೆಗಿಬಹುದು. ಈಗ ನೋಡಿ, ಇವತ್ತು ರಜೆ ಇದ್ರೆ ಇವತ್ತು ತೆಗಿಲಿಕ್ಕಿಲ್ಲ, ನಿನ್ನೆ ತೆಗಿಲಿಕ್ಕಿಲ್ಲ, ನಾಳೆ ತೆಗಿಬಹುದು. ಹೌದು, ಇವರೆಗೆಲ್ಲ ಒಂದ್ ದಿವಸ ಮುಂಚೆ ತೆಗೊಳ್ಳುದು. ಇದಾಗೆ ಮುನ್ನ ಎಷ್ಟು ಹಬ್ಬದಲ್ಲಿ ಹಾಗೆ ಹಬ್ಬದಲ್ಲಿ ಸಂಘ ಬರ್ತದಲ್ಲ ಆಗ ಕಟ್ಲಿ ಬೆಳಿಗ್ಗೆ ಹೋಗಿ ಮಕ್ಕಳೆಲ್ಲ ಮೊನ್ನೆ ಒಂದು ಟಿವಿ ಒಂದು ಅವರು ವಿಡಿಯೋ ಹಾಕಿದ್ದಾರೆ, ನಮ್ಮದು ಮತ್ತೆ ಬ್ಯಾಂಕ್ ಸರ್ವರ್ ಟೈಅಪ್ ಆಗಿದೆ, ಇಲ್ಲಿ ದುಡ್ಡು ಕಟ್ಟಿದ ಕೂಡಲೇ ನಮ್ಮ ಬ್ಯಾಂಕಿಗೆ ಹೋಗ್ತದೆ, ಇಮೇಲ್ ರಿಸಿಪ್ಟ್ ಬರ್ತದೆ. ಹಾಗಾದ್ರೆ ಇಲ್ಲಿ ಬ್ಯಾಂಕಿಗೆ ಹೋದ್ರೆ ಅಲ್ಲಿ ಸರ್ವರ್ ಇರುವುದಿಲ್ಲ, ಇಲ್ಲಿ ಯಾಕೆ ಸರ್ವರ್ ಇರ್ತದೆ? ಅದ್ಯಾಕೆ ಇಮಿಡಿಯೇಟ್ ಹೋಗ್ತದೆ? ನೋಡಿ, ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಸರ್ವರ್ ಇದೆಯಲ್ಲ, ಬ್ಯಾಂಕಿಗೆ ಟೈಅಪ್ ಆಗಿದ್ರು ಕೂಡ, ಬ್ಯಾಂಕ್ ಅಲ್ಲಿ ಸರಿ ಇಲ್ಲದಿದ್ರು ಕೂಡ ಇಲ್ಲಿ ಇವರ ಆಫೀಸ್ ಅಲ್ಲಿ ಸರಿ ಇರ್ತದೆ. ಬ್ಯಾಂಕಿಗೆ ಹಣ ಕಟ್ಟಬೇಕು, ಬ್ಯಾಂಕಿಗೆ ಫೋನ್ ಮಾಡಿ ನನ್ನ ಅಕೌಂಟಿಗೆ ಒಂದು 5,000 ಹಾಕಿ, ನಾನೀಗ ತಗೊಂಡ್ ಬರ್ತೇನೆ ದುಡ್ಡು ಅಂತ ಹೇಳಿದ್ರೆ ಅವ್ರು ಹಾಕ್ತಾರ? ಮತ್ತೆ ಇಲ್ಲಿ ಯಾಕೆ ಆಗ್ತದೆ? ಇಲ್ಲಿ ಸರ್ವರ್ಗೆ ಟೈಅಪ್ ಆಗಿದಂತೆ ಇಮಿಡಿಯೇಟ್ ಆಗಿ ಅಕೌಂಟಿಗೆ ಬೀಳ್ತದಂತೆ, ಇವರು ಮತ್ತೆ ಹೋಗಿ ಸಾಯಂಕಾಲ ಹೋಗಿ ತಗೊಂಡೋಗಿ ದುಡ್ಡು ಕಟ್ಟುದಲ್ಲಿ. ಅದೇ ಇಲ್ಲ, ನಮ್ಗೆ ಈಗೆಲ್ಲ ತಲೆಗೆ ಹೋಗ್ತು. ಈಗ ಲೆಕ್ಕಾಚಾರ ಮಾಡಿದ್ದೇವೆ, ಎಲ್ಲ ಮಾಡಿ ನಾವು ಹೇಳುದು ಲೆಕ್ಕಾಚಾರ ಉಂಟಲ್ಲ, ನಾವು ಈಗ ನಮ್ಮದ್ರಲ್ಲಿ ಪುಸ್ತಕದಲ್ಲಿ ನೋಡಿದ್ದೇವೆ, ಲೆಕ್ಕಾಚಾರ ಸರಿ ಇಲ್ಲ. ಅದೇ ಇದರಲ್ಲಿ ಮೇಡಮ್ ಅವರ ಹತ್ರ ಹೇಳಿದ್ದೇವೆ, ನಮ್ಗೆ ಸರಿ ಆಗ್ಲಿಲ್ಲ ನಿಮ್ದು ಲೆಕ್ಕಾಚಾರ. ನಾವು ಕೂಡ ಅದೇ ಹೇಳುದು, ನೀವು ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ, ಈಗ ನಿಲ್ಲಿಸಿ, ನಿಮ್ಮ ಲೆಕ್ಕಾಚಾರ ಆಗ್ಬೇಕು. ಇಲ್ಲಿ ತನಕ ನೀವು ಹೆಚ್ಚುವರಿ ಏನು ಕಟ್ಟಿದ್ದೀರ ಅದು ನಿಮ್ಗೆ ರಿಟರ್ನ್ ಸಿಗ್ಬೇಕು. ಇನ್ಶೂರೆನ್ಸ್ ಅದು ಇದು ಏನು ಡಾಕ್ಯುಮೆಂಟ್ ಇಲ್ಲದೆ ನಿಮಗೆ ಕೊಟ್ಟಿದ್ದಾರೆ, ಅದನ್ನೆಲ್ಲ ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಕೊಡ್ಬೇಕು ಅವರು. ಅದೆಲ್ಲ ಲೆಕ್ಕಾಚಾರ ಆದ್ಮೇಲೆ ಉಳಿದದ್ದು ಮತ್ತೆ ನೀವು ಎಲ್ಲಿ ಸ್ವಸಹಾಯ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ರೆ ಅಲ್ಲಿ ಕಟ್ಟಿ, ತಿಂಗಳು ಕಟ್ಟಿ, ತೊಂದರೆ ಇಲ್ಲ, ಕಟ್ಟಿ. ನಾವು ಹೇಳಿದ್ದೇವೆ ಹಾಗೆ. ಏನ್ ನಿಮ್ದು ಏನ್ ಸಮಸ್ಯೆ? ನಮ್ದು 3 ಲಕ್ಷ ತೆಗ್ದಿದ್ದು. ನಿಮ್ದೇ ಅದು ಇದೇ ಊರ? ಇದೇ ನಮ್ದೇ. 3 ಲಕ್ಷ ತೆಗ್ದಿದ್ದು, ಅದು 2 ಲಕ್ಷ ಆಗಿದೆ. ನಿಮ್ಮಲ್ಲಿ ಎಷ್ಟು ಜನ ಸಂಘದ ಸದಸ್ಯರು? ಸಂಘದಲ್ಲಿ ಇದು ಮೇಡಮ್ 14 ಜನ ಇದ್ದಾರೆ. 14 ಜನ. 14 ವರ್ಷ ಆಯ್ತು ತೆಗ್ದು. 14 ಜನ ಕೂಡ ಬಿಟ್ಟಿದ್ದೀರಾ? ಇಲ್ಲ ಇದ್ದಾರೆ ಎಲ್ಲ. ಎಷ್ಟು ಜನ ಈಗ ಎಷ್ಟು ಜನ ಕಟ್ತಾ ಇದ್ದಾರೆ? ಎಲ್ಲ ಕಟ್ತಿದ್ದಾರೆ ಈಗ. ಎಷ್ಟು ಜನ? 4 ಜನ. 4 ಜನ ಕಟ್ತಾರೆ, 4 ಜನ ಬಿಟ್ಟದ? ಇಲ್ಲ, 4 ಜನ ಕಟ್ಟುದಿಲ್ಲ. 4 ಜನ 10 ಜನ ಕಟ್ತಾ ಇದ್ದಾರೆ. 10 ಜನ ಕಟ್ತಿದ್ದಾರೆ. ಎಷ್ಟು ಸಮಯ ಆಯ್ತು ನೀವು ನಿಲ್ಲಿಸಿ? 1 ತಿಂಗಳಾಯ್ತು. 1 ತಿಂಗಳು 1 ವಾರ ಆಯ್ತು. 1 ವಾರ ಆಯ್ತು. 5 ವಾರ ಆಯ್ತು. ಮೊನ್ನೆ ಮನೆಗೆ ಬಂದು ರಾತ್ರಿ ನಾವು ಫ್ಲಾಟ್ ಇದ್ದಾರೆ, ಫ್ಲಾಟ್ ಮನೆಗೆ 10 ಗಂಟೆ ರಾತ್ರಿ ಬಂದಿದ್ದಾರೆ. 10 ಗಂಟೆ ರಾತ್ರಿ ನಾನು ಒಬ್ಬಳೇ ಇರೋದು, 2 ಮಕ್ಕಳು ನಾನು ಮಾತಿರೋದು. ಮೇಲೆ ಬಂದು ಬೊಬ್ಬೆ ಹಾಕಿ ನಾ ಬಾಯಿ ಇಟ್ಟಿದ್ದೆ, ನೀವು ಬಾಯಿ ತೆಗಿರಿ ಅಂತ ಹೇಳಿದ್ರು. ನಾ ತೆಗಿದಿಲ್ಲ ಅಂತ ಹೇಳಿದೆ. ನಾವು ಇದ್ದೀವ, ಮೇಡಮ್ ಎಲ್ಲ ಬಂದಿದ್ರು, ಶಾಪಲ್ಲಿ ಇಟ್ಟು ಹೋದ್ರು, ಎಂತೆಲ್ಲ ಹೇಳಿದ್ರು, ನಿಮ್ಮ ಮಕ್ಕಳು ಹಾಗಾಗ್ಲಿ ಹೀಗಾಗ್ಲಿ ಅಂತ ಹೇಳಿದ್ರು. ನಾ ಹೇಳಿದೆ, ಅದು ನಿಮ್ಗೆ ಆಗೋದು, ನನಗೆ ಆಗೋದಿಲ್ಲ, ನಾನು ಕಟ್ತಾ ಇದ್ದೀನಲ್ಲ, ಈಗ ನನಗೆ ಕಟ್ಲಿಕ್ಕೆ ಆಗುದಿಲ್ಲ, ನನ್ನ ಗಂಡನ್ ತೀರಿ ಹೋಗಿದ್ದಾರೆ, ನಾ ತೆಗೆದುಕೊಟ್ಟಿದ್ರು ಮಕ್ಕಳಿಗೆ ಕೆಲಸನೂ ಇಲ್ಲ ಅಂತ ಹೇಳಿದೆ. ಕಟ್ಟಬೇಕು, ಹೇಗೆ ಮಾಡಿ ಕಟ್ಟಿ, ನೀವು ಬಿಡುದಿಲ್ಲ ನಾನು, ಹಾಗೆ ಹೀಗೆಲ್ಲ ಅಂತೇಳಿ ಬೈದೆಲ್ಲ ಹೋದ್ರು. ಫೋನ್ ರತ್ನ ಮೇಡಮ್ ಅಲ್ಲಿ ಕುದುಳಿ ಜನ ಬೈತಾ ಇದ್ರು. ನಾನ್ ಹೇಳಿದೆ, ನೀವು ಶಾಪ್ ನಿಮ್ಗೆ ಅದು ನಮ್ಗೆ ಅಂತ ಅಲ್ಲ, ಆ ದೇವ್ರು ನಿಮ್ಗೆ ಕೊಡ್ತದೆ, ದೇವ್ರು ಕೊಡಲು ಇರುದಿಲ್ಲ, ಮನೇಲಿ ಇದ್ದೆ ನಾನು. ಅವಾಗ ಬಂದ್ರು ಕೊಟ್ಟಿದ್ ನಿಮ್ಗೆ, ನೀವು ಕಟ್ಟುದಿಲ್ಲಲ್ಲ. ನಾನು 2 ಕಟ್ಟಿದ್ದೀನಲ್ಲ, ನೀನು 1 ಲಕ್ಷ ಅಲ್ಲ ಹಾಕಿರೋದು, ಈಗ ನನ್ನ ಕಟ್ಲಿಕ್ಕೆ ಆಗುದಿಲ್ಲ, ಮಕ್ಕಳಿಗೆ ಕೆಲಸ ಇಲ್ಲ. ನೀವು ಎಷ್ಟು ವರ್ಷ? 14 ವರ್ಷ ಆಯ್ತು. 14 ವರ್ಷ ಆಯ್ತು. ಎಷ್ಟು ಕಟ್ಟಿದಿಲ್ಲ ಅಂತ ಹೇಳುದು, ಎಷ್ಟು ನಾವು ಕಟ್ತೀವಿ? 2 4 ಎಷ್ಟು ತಿಂಗಳಾಯ್ತು ಕಟ್ಟಿಲ್ದಾನಿತ್ತು. ಇಲ್ಲ, ನೀ ಕಟ್ಟಿ ನೀವು ಅಂತೇಳಿ 3 ಸಾವಿರ ಕಟ್ತಿದ್ದೆ. ಕಟ್ಟಿ ನೀವು ಬಡ್ಡಿಗೆ 4 ಸಾವಿರ ಕಟ್ತಿದ್ದೆ ಸುರಿಸುರಿಗೆ ನನಗೆ. ಈಗ ನನಗೆ ಆಗುದಿಲ್ಲ ಅಂತ 3 ಸಾವಿರ ಕಟ್ಟಿ ಆಗ್ಬೇಕು ಅಂತ ಹೇಳಿ ಜಗಳ ಮಾಡೋದು. ಎಲ್ಲ ಇನ್ಸ ಕರ್ಕೊಂಡ್ ಬರುದು ನಮ್ಮ ಮನೆಗೆ. ಕರ್ಕೊಂಡ್ ಮೊನ್ನೆ ಬಿಲ್ಡಿಂಗ್ ಜೋರ್ ಮಾಡಿದ್ರು, ಇಲ್ಲಿ ಯಾರು ಬರುತ್ತೀರ ಹತ್ರ ಎಲ್ಲ ಬರ್ಬೇಡಿ ನೀವು, ಇಲ್ಲಿ ಕಷ್ಟ ಬೇರೆ ಜನಕ್ಕೆ ಅದಾಗುದಿಲ್ಲ, ನಮ್ಗೆ ಕಟ್ಟಿ ಅಂತೇಳಿ ಮನೆ ಸಾರೇ ಜೋರ್ ಮಾಡಿ ಕಳ್ಸಿದೆ. ಬರ್ಬೇಡಿ ಇಲ್ಲಿಗೆ, ಇಲ್ಲಿ ಗಣಸರು ಯಾರಿಲ್ಲ, ಮತ್ತೆ ಫ್ಲಾಟ್ ಇಲ್ಲಿ ಕಷ್ಟ ಅವರಿಗೆ. ನೀನು ಬಂದ್ರೆ ಎಷ್ಟೊತ್ತಿಗೆ ಬಂದ್ರು ಕೂಡ ಇವರಿಗೆ ಫೋನ್ ಮಾಡಿ ನಮ್ಗೆ ಫೋನ್ ಮಾಡಿ
ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಇಮಿಡಿಯೇಟ್ ಆಗಿ. ಯಾಕೆ ನೋಡಿ, ನಮಗೆ ಹೇಳ್ತಾರೆ ಇವರ ಸಮಸ್ಯೆಯನ್ನು ಕೇಳುವಾಗ ರಾತ್ರಿ ಎಲ್ಲ ಹೋಗ್ತಾರೆ. ಯಾಕಂದ್ರೆ ನಾವು ರಾತ್ರಿ ಹೋಗುದು ಯಾಕಂದ್ರೆ ಹಗಲೊತ್ತೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ರಾತ್ರಿ ಕರೀತಾರೆ, ನಮಗೂ ಕೂಡ ಕೆಲಸ ಇರ್ತದೆ, ಅದಕ್ಕೆ ಕರೆದದ್ದಕ್ಕೆ ನಾವು ಹೋಗುದು. ಮತ್ತೆ ಅವ್ರು ಯಾಕೆ ರಾತ್ರಿ ಬರ್ತಾರೆ? ಅವ್ರು ಬರೋದು ಸರಿಯಾ? ಅದು ಕೂಡ ಕರಾಯದ ಬರ್ತಾರೆ, ಬರ್ಬೇಡಿ ಅಂತ ಹೇಳಿದ್ರು ಕೂಡ ಬರ್ತಾರೆ, ಹೋಗಿ ಅಂತ ಹೇಳಿದ್ರು ಕೂಡ ಟಾರ್ಚರ್ ಕೊಡ್ತಾರೆ. ಇದು ಕೊಡುದು ಸರಿಯಾ? ಹೇಳಿ. ಅದಕ್ಕೆ ಹೇಳಿದ್ರು, ನೀವು ಬೇಕಾದ ಜೀವ ತೆಗೀರಿ, ನಮ್ಮ ದುಡ್ಡು ನಮ್ಗೆ ಕೊಡಿ, ನಾವು ತೆಗೆದು ಕೊಟ್ಟಿದ್ದಲ್ಲ ಹೇಳ್ತಾ ನನಗೆ ಅಂತ ಹೇಳಿದ್ರು. ರತ್ನ ಮೇಡಮ್ ಹೇಳಿದ್ರು, ನಿಮ್ಮ ಗಂಡ ಜೀವ ಸತ್ತು ಹೋದ್ರು, ಮಗ ಸತ್ತು ಹೋದ, ಅದು ನಿಮ್ಮ ಶಾಪ, ನಂಗೆ ಶಾಪ, ನಿಮ್ಮ ಶಾಪ ನಂಗೆ ಸಿಕ್ಕುದಿಲ್ಲ, ಅದು ಧರ್ಮಸ್ಥಳ ದೇವ್ರು ಉಂಟಲ್ಲ ನಿಮಗೆ ಕೊಡ್ತದೆ, ಹಾಗೆಲ್ಲ ಶಾಪ ಮಾಡಿ ಹೋಗಿದ್ದ, ಅದು ನಮ್ಗೇನ್ ಆಗುದಿಲ್ಲ ಅಂತ ಹೇಳಿದೆ. ರಾತ್ರಿಯಲ್ಲಿ ಮತ್ತೆ ವಾಪಸ್ ಬಂದ್ರು, ನಮ್ಮ ಹಿತ್ಲಿಗೆ ಇಲ್ಲಿ ಬರ್ಬೇಡಿ ನೀವು, ಇಲ್ಲಿ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಎಲ್ಲ ಜೋರ್ ಮಾಡಿದ್ರಿ, ಬರ್ಬೇಡ್ದು ಇಲ್ಲಿಗೆ, ಅದೆಲ್ಲ ಹೊರಗೆ, ಇಲ್ಲಿ ಯಾರು ಮಾತಾಡ್ಬೇಡಿ ನೀವು ಅಂತ ಹೇಳಿ. ಮೊನ್ನೆ ಫೋನ್ ಮಾಡಿದ್ವಿ ಬರ್ಬೇಕು ಅಂತ, ಬರ್ಲಿಕ್ಕೆ ಆಗುದಿಲ್ಲ ಅಂತ, ಕಟ್ಟುದಿಲ್ಲ ಅಂತ ಹೇಳಿ. ನೀವ್ ಯಾರನ್ನ ಕರ್ಕೊಂಡು ಬಂದು ನಾನು ಕಟ್ಟುದಿಲ್ಲ, ಒಂದು 10 ಜನ ಕರ್ಕೊಂಡು ಬಂದ್ರು ಹಿಂಸರ್ನ, ನಾ ಕಟ್ಟುದಿಲ್ಲ ಅಂತ ಹೇಳಿ. ಬೀಗಿಟ್ಟು ಹೋದೆ, ಬೀಗ ಹೊಡೆದಿ ನೋಡಿ ಅಂತ ಹೇಳಿದ್ರೆ, ನಾ ಕೇಸ್ ಕಟ್ತೀನಿ ಹೊಡೆದಿ ನೋಡಿ ಅಂತ ಹೇಳಿ ಬೀಗ ಹೊಡಿತೀನಿ ಅಂತ ಹೇಳಿದ್ರು. ಹೇಳಿದಾರೆ, ನೀವು ಒಳಗಿದ್ದೀರಿ ಸುಳ್ಳು ಹೇಳುದು ಅಂತ ಹೇಳಿ. ನಾ ಆ ದಿನ ಒಳಗೆ ಇಲ್ಲ, ಅವ್ರು 5 ಗಂಟೆ ಬಂದ್ರು ವಾಪಸ್, ನಾನು ಆ ದಿನ ಇಲ್ಲ. ಆ ಕಡೆ ಮನೆಯಲ್ಲಿ ಹೇಳ್ತಾರಂತೆ ಅವ್ರು ಒಳಗೆ. ಕಾಲ್ ಮಾಡಿ ಫೋನ್ ಮಾಡಿ ಉಂಟಾ ನಿಮ್ಮ ಹತ್ರ? ನಮ್ಮ ಹತ್ರ ಇಲ್ಲ, ನಾನು ಹೊರಗೆ ಇದ್ದೆ. ನಾನು ಅವ್ರು ಬರ್ತಾರೆ ಅಂತ ಹೇಳಿ ನಾನು ಆ ಕಡೆ ಕಾಲ್ ರೆಕಾರ್ಡಿಂಗ್ ರತ್ನ ಮೇಡಮ್ ಮಿನ್ನೋರ್ ಮೇಡಮ್ ಇತ್ತು, ಅವ್ರು ಹೀಗೆಲ್ಲ ಮಾಡಿ ನನ್ಗೆ ಇವ್ರು ಬಂದ ಮೇಲೆ ಜೋರ್ ಅವ್ರಿಗೆ ಎಂತೆಲ್ಲ ಬೈಯುದು ನಮ್ಗೆ. ಬೆಂಕಿ ಉಂಟಲ್ಲ, ಈ ದೀಪ ಲಾಸ್ಟ್ ಗೆ ಜಾಸ್ತಿ ಉರಿತದೆ, ಆರುವ ಮುಂಚೆ ಜಾಸ್ತಿ ಉರಿತದೆ. ಹಾಗೆ ಎಂತ ಅವಳು ರತ್ನ ಮೇಡಮ್ ಹೇಳ್ತಾರೆ, ನೀವು ಜೀವ ತೆಗೀರಿ, ಜೀವ ತೆಗ್ದಿ ಉಂಟಲ್ಲ, ನಮ್ಮ ದುಡ್ಡು ಕೊಟ್ಟೆ ಆದ್ಮೇಲೆ ಜೀವ ತೆಗೀರಿ, ನೀವು ಕೆಲಸ ಇಲ್ಲ ಅಂತ ತೆಗ್ದಿದ್ರ ದುಡ್ಡು ಕಟ್ಟಿ ಅಂತ ಕಟ್ಟಿ. ಇಷ್ಟು ನೋಡಿ ಅವ್ರು ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ನೀವು ಕಟ್ತಾ ಇದ್ರೆ ಅವರಿಗೆ ದುಡ್ಡು ಬರ್ತಾ ಇದೆ, ನೀವು ಕಟ್ಟದೆ ನೀವು ಜೀವ ತಗೊಂಡ್ರೆ ಅವರು ನಿಮ್ಮ ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡು 5 ಲಕ್ಷ ಕ್ಲೈಮ್ ಮಾಡ್ತಾರೆ. ಅವರು ಲಾಭ ಅಲ್ಲ ಅವ್ರಿಗೆ. ಅದಕ್ಕೆ ಅವ್ರು ಹೇಳುದು, ನೀವು ಕಟ್ತಾ ಇದ್ರೆ ಅವರಿಗೆ, ಕಟ್ಟದೆ ನೀವು ಕೂತ್ರೆ ನಿಮ್ಗೆ ಲಾಸ್, ಅವ್ರಿಗೆ ಲಾಸ್. ನೀವು ಕಟ್ತಾ ಇದ್ರೆ ಅವರಿಗೆ ಲಾಭ, ನೀವು ಕಟ್ಟದೆ ನೀವು ಸತ್ತೋದ್ರೆ ಅವ್ರಿಗೆ 5 ಲಕ್ಷ ನಿಮ್ಮ ಒಂದು ಮರಣ ಸರ್ಟಿಫಿಕೇಟ್ ಇಟ್ಕೊಂಡು ಅವರು ಕ್ಲೈಮ್ ಮಾಡ್ತಾರೆ. ಹಾಗಾಗಿ ಅವ್ರು ಹೇಳುದು ಸತ್ತು ಹೋಗಿ. ಈಗಾಗಲೇ 6,500 ಜನ ಇದೇ ತರ ಹೇಳಿ ಸತ್ತು ಹೋಗಿದ್ದಾರೆ. ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ಮಾತು ಒಂದೇ. ಈಗ ನಾವು ಹೇಳಿಕೊಟ್ಟಲ್ಲ, ನಾವು ಹೇಳಿಕೊಟ್ಟ ನೀವು ಹೇಳುದು ಅಲ್ಲ. ಈಗ ನಾವು ನಿಮ್ಮನ್ನು ಕರೆದಿದ್ದಲ್ಲ, ನೀವು ನಮ್ಮನ್ನು ಕರೆದಿದ್ದ. ನೋಡಿ ಎಷ್ಟು ಸಮಯದಿಂದ ಇವ್ರು ಕರೀತಾ ಇದ್ದಾರೆ, ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಇವತ್ತು ಬಂದಿಲ್ಲ. ನೋಡಿ ನಮಗೆ ಹೇಳ್ತಾರೆ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ ಅವರ ಮನೆಗೆ ಹೋಗಿ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸತ್ತು ಹೋಗಿ ಅಂತ ಹೇಳ್ತಾರೆ. 10 ಗಂಟೆ ರಾತ್ರಿ ಕರ್ಕೊಂಡು ಬರೋದು ಅಲ್ಲಿ ಮೇಡಮ್, ಅದೇ ಮೇಡಮ್ ಎಲ್ಲ ಇದ್ದಾರಲ್ಲ ಕರ್ಕೊಂಡು ಬರೋದು. ಯಾಕೆ ನಿಮ್ಗೆ ಕಾನೂನು ಉಸುಲು ಮಾಡೋದಿಲ್ಲ? ಕಾನೂನಲ್ಲಿ ಯಾಕೆ ಇರುದು? ಇನ್ನು ಮನೆಗೆ ಬಂದ್ರೆ ಎಂತ ಇದೆ ನೀವು ಹೊರಗೆ ನೋಡುವ, ಅಲ್ಲ ಬರ್ಬೇಕಲ್ಲ. ಹಾಗೆ ಮನೆ ಬಂದು ನಾವು ಉಸುಲು ಮಾಡ್ತೀವಿ. ಎಂತ ಉಸುಲು ಮಾಡ್ತೀವಿ? ಇಷ್ಟೇ 1 ಲಕ್ಷ ಮಾತ್ರ. ಅದು ನನ್ನ ಮಗ ಹೇಳಿದ, ಎಂತ ಮಾಡ್ತೀನಿ ನಾ ಕೊಡುದಿಲ್ಲ ಅಮ್ಮನಿಗೆ ಹೇಳಿದ, ನೋಡ್ತೀನಿ ನಿನ್ಗೆ ಎಂತ ಬೇಕು ಮಾಡ್ತೀನಿ ನಂಗೆ ಗೊತ್ತು ಅಂತ ಹೇಳಿದಾರೆ ಮೇಡಮ್. ನಾ ಹೇಳಿದೆ ಮಾಡ್ಲಿ, ನಮ್ಮ ಮನೆಗೆ ಯಾರು ಬರುದು ಬೇಡ, ಹಿಂಸರಾಗ್ಲಿ ಮೇಡಮ್ ಯಾರು ಬರುದು ಬೇಡ ಅಂತ. ಈಗ 2-3 ವಾರ ಆಯ್ತು ಬರುದಿಲ್ಲ. ಫೋನ್ ಮಾಡಿ ಹೇಳುದು, ಫೋನ್ ಕಟ್ ಮಾಡಿ ಇಡ್ತೀನಿ, ಮಾತಾಡದೇ ಇಲ್ಲ. ಫೋನ್ ಮಾಡಿದ್ರೆ ರೆಕಾರ್ಡ್ ಮಾಡಿ ಅವ್ರು ಏನ್ ಮಾತಾಡ್ತಾರೆ ಎಲ್ಲ ಕೇಳಿ. ನಿಮ್ಮ ಮೊಬೈಲ್ ಚಿಕ್ಕ ಮೊಬೈಲ್ ಇರುದಲ್ಲ, ಅದಕ್ಕೆ ಹಾಕಿ ಅವ್ರು ಯಾವ ಕಾಲ್ ಮಾಡ್ತಾರಲ್ಲ ದೊಡ್ಡ ಮೊಬೈಲ್ಗೆ ಹಾಕಿ ಕಾಲ್ ರೆಕಾರ್ಡ್ ಆನ್ ಮಾಡಿಡಿ, ಅವ್ರು ಮಾತಾಡೋದೆಲ್ಲ ರೆಕಾರ್ಡ್ ಮಾಡಿ ನಮಗೆ ಕಳಿಸಿ. ಅವನಿಗೆ ಬಂದ್ರೆ ಎಷ್ಟೊತ್ತಿಗೆ ಬಂದ್ರು ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಅವ್ರು ಹೀಗೆ ಇಡೀರಿ. ಅವ್ರಿಗೆ ಕೂಡ ಹೇಳಿ, ನೀವು ಕೂಡ ರೆಕಾರ್ಡ್ ಮಾಡಿ, ಯಾಕಂದ್ರೆ ಮತ್ತೆ ಹೇಳ್ತಾರೆ ನಮಗೆ ಅದು ಕಟ್ ಮಾಡಿದ್ದಾರೆ, ಅದು ಅವ್ರು ಬೈದಿದ್ದು ಅದರಲ್ಲಿ ಹಾಕಿಲ್ಲ ಅಂತ ಹೇಳ್ತಾರೆ. ಎಲ್ಲ ಇಲ್ಲಿ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ನಮಗೆ ಕಳಿಸಿ, ಎಲ್ಲ ನಾವು ಜನಗಳಿಗೆ ತೋರಿಸ್ತೇವೆ. ಈ ಇಷ್ಟೊತ್ತು ಆಗ್ಲೇ 70 ವಿಡಿಯೋಗಳನ್ನು ಮಾಡಿ ಜನಗಳೆಲ್ಲ ತೋರಿಸಿದ್ದೇವೆ. ಈಗಾಗಲೇ 35,000 ಜನ ಸ್ವಸಹಾಯ ಸಂಘವನ್ನು ನಿಲ್ಲಿಸಿಯಾಗಿದೆ. ಈಗಾಗಲೇ 500 ಕೋಟಿ ರೂಪಾಯಿ ಸಾಲ ಬಂದಾಗಿದೆ. ಈಗಾಗಲೇ ಇಡೀ ರಾಜ್ಯದಲ್ಲಿ ನಮಗೆ ಗೊತ್ತಿರುವ ಹಾಗೆ ಈಗಾಗಲೇ ನಾವು 80 ಗ್ರೂಪ್ ರಚನೆ ಮಾಡಿದ್ದೇವೆ. ಅಲ್ಲಲ್ಲಿ ಎಲ್ಲೆಲ್ಲಿ ಸ್ವಸಹಾಯ ಸಂಘವನ್ನು ನಿಲ್ಲಿಸಿದ್ದಾರೆ ಅವರೆಲ್ಲ ಸೇರಿಕೊಂಡು ಗ್ರೂಪ್ ಮಾಡಿದ್ದಾರೆ, ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಒಂದೊಂದು ಗ್ರೂಪ್ ಅಲ್ಲಿ 50 ರಿಂದ 80, 100,
500 ತನಕ ಜನ ಇದ್ದಾರೆ, ಇಷ್ಟಿಷ್ಟು ಜನ ನಿಲ್ಸಿದ್ದಾರೆ, ಎಲ್ಲ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಇವ್ರು ಹೇಳ್ತಾರೆ, ಈಗ ನೀವು ಇಲ್ಲಿ ಮಾತಾಡ್ತಿರಲ್ಲ, ಇನ್ನೊಂದು 2 ವಾರ ಆಗಿ ಹೇಳ್ತಾರೆ ಅವ್ರು ಮೊನ್ನೆ ಮಾತ್ರ ನಿಲ್ಸಿದ್ದು ಅಂತ ಹೇಳಿದ್ದು, ಈಗ ಕಟ್ತಾ ಇದ್ದಾರೆ ಅವ್ರು ಅಂತ ಹೇಳ್ತಾರೆ. ನಮ್ಮಲ್ಲಿದೆ ಎಲ್ಲ ದಾಖಲೆ ನಮ್ಮಲ್ಲಿದೆ. ಈ ಏನು ನೀತಿ ಸಂಹಿತೆ, ಈಗ ಚುನಾವಣಾ ನೀತಿ ಸಂಹಿತೆ ಮುಗಿದ ಕೂಡಲೇ ನಾವು ಒಂದು ದೊಡ್ಡ ಸಭೆ ಮಾಡ್ತೇವೆ, ನೀವೆಲ್ಲ ಬರ್ಬೇಕು, ಸಭೆಯಲ್ಲಿ ಭಾಗವಹಿಸ್ಬೇಕು, ತೋರಿಸ್ಬೇಕು ಇಷ್ಟು ಜನ ಇದ್ದಾರೆ ಕಟ್ತಾ ಇದ್ದಾರೆ. ಅವತ್ತು ನಾವು ಎಲ್ಲರ ಹತ್ರ ನಾವು ಮಾತಾಡಿಸ್ಲಿಕ್ಕಿದ್ದೇವೆ. ಹಾಗೆ ಮತ್ತೇನ್ ಮಾಡಿದ್ದಾರೆ ಈಗ, ನೀವೇನ್ ತೀರ್ಮಾನ ಮಾಡಿದ್ದಾರೆ ಕೊನೆಯದಾಗಿ? ನಾನ್ ಲಾಸ್ಟ್ ಮೊನ್ನೆ ಹೇಳಿದೆ, ಒಂದು ಇನ್ಸು ಬಂತು ನಮ್ಮ ಇದ್ರಲ್ಲೇ ಇದ್ರ ಬಂತು. ಅವ್ರು ಬಂದು ಹೇಳಿದ್ ನನ್ನ ಹತ್ರ, ನೀನು ಕಟ್ಟಬೇಕು, ನನಗೆ ಲೋನ್ ತೆಗಿಲಿಕ್ಕೆ ಉಂಟು. ಇವ್ರು ಹೇಳಿಕೊಟ್ಟಿದ್ದಾರೆ, ಲೋನ್ ತೆಗಿಲಿಕ್ಕೆ ನಾನು ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದೆ. ನೀವು ನಾ ಕಟ್ಲಿಕ್ಕೆ ಆಗುದಿಲ್ಲ, ನೀವು ಹುಷಾರಿಲ್ಲ, ನಮ್ಮ ಮಗ ಕೊಡುದಿಲ್ಲ ದುಡ್ಡು, ನಾನು ಕಟ್ಟುದಿಲ್ಲ, ಕಟ್ಟಬೇಕು, ನೀವು ಬೇಕಾದ್ರೆ ನೀವು ಕಟ್ಟಿ ತೆಗಿರಿ, ನಾನ್ ಕಟ್ಟಿದ್ದಿಲ್ಲ ಅಂತ ಹೇಳಿದೆ. ಅಲ್ಲ ನಾ ಕಟ್ಲಿಕ್ಕೆ, ನಾ ಈಗ ಕಟ್ತೀನಿ ತೆಗಿತೀನಿ, ಮತ್ತೆ ನೀ ಮತ್ತೇನಾಗುದಿಲ್ಲ, ಈಗ ನಾ ಆಗುದಿಲ್ಲ, ನೀವು ಮೇಡಮ್ ಕರ್ಕೊಂಡು ಬರೀ ಪೊಲೀಸ್ ಕರ್ಕೊಂಡು ನನಗೆ ಆಗುದಿಲ್ಲ ಅಂತ ಹೇಳಿ ಬಿಟ್ಟೆ. ಅಲ್ಲಿ ಈಗ ಫೋನ್ ಅಂತ ಇಲ್ಲ, ಪಾಸ್ ಪುಸ್ತಕ ನಿಮಗೆ ಸಿಕ್ಕಿದ್ರೆ ಮಾತ್ರ ಅಲ್ಲಿ ಕಟ್ಟಿ. ಇದೆಲ್ಲ ತೀರ್ಮಾನ ಆದ್ಮೇಲೆ ಅಲ್ಲಿ ತನಕ ನೀವು ಕಟ್ಟುದು ಬೇಡ ಅಂತ ಹೇಳುದು. ಆಮೇಲೆ ಕಟ್ಲೇಬೇಕು. ಅವ್ರು ಹೇಳ್ತಾರಲ್ಲ, ಅದು ಅದಕ್ಕೆ ಋಣ, ಅದು ದೇವರದ್ದು. ಹಾಗೆ ನಾವು ಕೂಡ ಅಷ್ಟೇ 1 ರೂಪಾಯಿ ನಮ್ಮಿಂದ ವಸೂಲು ಮಾಡಿದ್ರು ಕೂಡ ನಾವು ಬಿಡ್ಲಿಕ್ಕಿಲ್ಲ. ಅವ್ರು ಮಾತ್ರ ಯಾಕೆ ಬಿಡುದಿಲ್ಲ? ಮನೆಗೆ ಬಂದು ಟಾರ್ಚರ್ ಕೊಡ್ತಾರಲ್ಲ, ನಾವು ಕೂಡ ಅಷ್ಟೇ, ನಾವು ಕಟ್ಟಿಯೇ ಕಟ್ತೀವಿ. ಕಾನೂನು ಪ್ರಕಾರವಾಗಿ ಎಷ್ಟು ಉಂಟು ನೀವು ಕಟ್ಲಿಕ್ಕೆ ಉಂಟು ಅಷ್ಟನ್ನು ನೀವು ಕಟ್ಟಬೇಕು. ಮತ್ತೆ 7%ಗಿಂತ ಹೆಚ್ಚುವರಿ 5% ಏನು ನಿಮ್ಗೆ ಸರ್ಕಾರದಿಂದ ಸಬ್ಸಿಡಿ ಬಂದಿದೆ. ಇಲ್ಲಿ ತನಕ ನಿಮ್ಮ ಲೋನಿಗೆ ಎಷ್ಟೆಲ್ಲ ಸರ್ಕಾರದಿಂದ ಸಬ್ಸಿಡಿ ಬಂದಿದೆ ಅದೆಲ್ಲ ಇವರಿಗೆ ಬಡ್ಡಿ ಸಮೇತ ಸಿಗ್ಬೇಕು. ಅದನ್ನ ಅವರು ತಿಂತಾ ಇದ್ದಾರೆ. SKDRDP ಅವರು ಗ್ರಾಮಾಭಿವೃದ್ಧಿ ಯೋಜನೆ ಹೆಸರಲ್ಲಿ ಬಡವರನ್ನು ಲೂಟಿ ಮಾಡಿ ಸರ್ಕಾರದ ಸಬ್ಸಿಡಿ ಹಣವನ್ನು ದೋಚುತ್ತಾ ಇದ್ದಾರೆ. ಇದಕ್ಕೆ ಬೇಕಾದಂತ ಸಾಕ್ಷಿಗಳು, ದಾಖಲೆಗಳು ಎಲ್ಲ ಹತ್ರ ಇದೆ. ನಾವು ಯಾವುದೇ ರೀತಿಯ ಅಪಪ್ರಚಾರ ಮಾಡ್ತಾ ಇಲ್ಲ. ಸಿವಿಲ್ ಕೋರ್ಟ್ ಅಲ್ಲಿ ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಿ ನಾವು ಕೋರ್ಟ್ ಅಲ್ಲಿ ಎದುರಿಸಲಿಕ್ಕೆ ನಾವು ತಯಾರಿಗೆ ಇದ್ದೇವೆ. ಯಾವಾಗಲೂ ಕೂಡ ನಾವು ರೆಡಿ ಇದ್ದೇವೆ. ಹಾಕಿ ನಾವು 8 ತಿಂಗಳಿಂದ ನಿಮ್ಗೆ ಇದ್ದೇವೆ. ಒಂದು ಕಂಪ್ಲೇಂಟ್ ನಮ್ಮ ಮೇಲೆ ಹಾಕ್ಲಿಲ್ಲ. ಯಾಕೆ ಆಗ್ತಾ ನೀವು ಅಪಪ್ರಚಾರ ಅಂತ ನಮ್ಮ ಮೇಲೆ ಸುಳ್ಳು ಮಾಡ್ತಿರಲ್ಲ, ನೀವು ನಮಗೆ ಕಮೆಂಟ್ ಮಾಡ್ತಿರಲ್ಲ. ಹೀಗೆ ಕಾನೂನು ಪ್ರಕಾರವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಇಷ್ಟು ದೊಡ್ಡ ಸಂಸ್ಥೆ, ನಮ್ಮ ದೊಡ್ಡ ಸಂಸ್ಥೆ, 40 ಲಕ್ಷ ಜನ ಇದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ. ಕಾನೂನಿಗೆ ವಿರುದ್ಧವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದೀರಾ. ಹೇಳ್ಬೇಕಲ್ಲ, ನಾವು ಪ್ರಶ್ನೆ ಮಾಡ್ಬೇಕಲ್ಲ. ಇಷ್ಟು ದಿವಸ ನಾವು ಪ್ರಶ್ನೆ ಮಾಡಿಲ್ಲ. ಇಲ್ಲಿ ತನಕ ಆಗಿದ್ದು ಒಂದು ಲೆಕ್ಕ, ಇನ್ನು ಮುಂದೆ ಆಗುವಂತದ್ದು ನಮ್ಮ ಲೆಕ್ಕ. ಇಲ್ಲಿ ತನಕ ನಿಮ್ಮ ಲೆಕ್ಕ, ಇನ್ನು ಮುಂದೆ ನಮ್ಮ ಲೆಕ್ಕ. ಇದು ಅವ್ರು ಹೇಳ್ತಾರೆ. ಮೊನ್ನೆ ಆ ಹುಡುಗಿ ಹೇಳ್ತಾಳೆ, ಬಂದು ನಮ್ಮ ಸಂಬಂಧನೇ ಅವ್ಳು ಬಂದು ಹೇಳ್ತಾರೆ, ಅವ್ರು ಹೇಳ್ತಾರಂತೆ, ಮೊನ್ನೆ ವಾರದಲ್ಲಿ ಹೇಳ್ತಿದ್ದಾರಂತೆ, ಯಾರು ಕಟ್ಟುದಿಲ್ಲ ಅವರಿಗೆ ನಾವು ಬರ್ತೀವಿ, ನಮ್ಗೆ ಪೊಲೀಸರು ತಗೊಂಡು ಬರ್ತೀನಿ, ನಮ್ಮ ದೇವ್ರ ಕೇಳಿ ನಾನು ಹರಕೆ ಇಟ್ಟು ಬಿಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಗೊತ್ತ ಹರಕೆ ಅವರಿಗೆ, ನನಗೆ ಅಂತ ಆಗುದಿಲ್ಲ. ನಾವು ಅನ್ನೇ ಮಾಡಿದ್ರಲ್ಲ, ಅನ್ನೇ ಇಷ್ಟು ವರ್ಷ ಕಟ್ಟಿದಿನಲ್ಲ, ಈಗ ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲಿಂದ ಕಟ್ಟುದು? ನೋಡಿ, ಕೋರ್ಟ್ ಕಾನೂನಲ್ಲಿ ದೊಡ್ಡವರಿಗೆ ಸ್ವಲ್ಪ ದುಡ್ಡು ಕೊಟ್ರೆ ಕಾನೂನು ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ದೇವರ ಕಾನೂನಲ್ಲಿ ಬದಲಾವಣೆ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಹಾಗೆ ಆಗ್ತದೆ. ದೇವರದೊಂದು ಲೆಕ್ಕ ಇರ್ತದೆ, ಅದು ಹಾಗೆ ಆಗ್ತದೆ. ಈಗ ಉಂಟಲ್ಲ, ಈಗ ಎಷ್ಟು 25 ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ದಂಧೆ ಮಾಡ್ತಾ ಇದಾರೆ. ಈಗ ದೇವರ ಲೆಕ್ಕ ಈಗ ಸ್ಟಾರ್ಟ್ ಆಗ್ತಾ ಇದೆ. ಈಗ ಅವರದು ನಮ್ಮ ಲೆಕ್ಕ ಸ್ಟಾರ್ಟ್ ಆಗ್ತಾ ಇದೆ. ಆದಷ್ಟು ಬೇಗ ಇದು ಲೆಕ್ಕಕ್ಕೆ ಕೊನೆ ಆಗ್ತಾ ಇದೆ, ಬೇಗ ಆಗ್ತದೆ. ಎಷ್ಟು ವರ್ಷ ಆಯ್ತು ಸ್ವಸಹಾಯ ಸಂಘಕ್ಕೆ ಸೇರಿ? 6 ವರ್ಷ ಆಯ್ತು. ಈಗ ಎಷ್ಟು ಲೋನ್ ಉಂಟು? ಇದು ಈಗ ತೆಗೆದು 1 ವರ್ಷ ಕಳೆಯಿತು. ಕಟ್ಟಿ ಒಂದು ವರ್ಷ 1,20,000 ಇದಾಯ್ತು, ಕ್ಲೋಸ್ ಆಯ್ತು. 80,000 ಇರುದು ಈಗ. ಮತ್ತೆ ಅವರದ್ದು ಪ್ರಕಾರ ಅದ್ರಲ್ಲಿ ಮತ್ತೆ 1.5 ಲಕ್ಷ ಬಾಕಿ ಉಂಟು. 1.5 ಲಕ್ಷ ತೋರಿಸ್ತಾ ಇದೆ. 2 ಲಕ್ಷ ಲೋನ್ ತಗೊಂಡಿದ್ದೀರಿ ನೀವು. 2 ಲಕ್ಷದಲ್ಲಿ ಕಟ್ಟಿದ್ರು ಕೂಡ ನಿಮ್ಮ ಲೆಕ್ಕಾಚಾರ 80,000 ಇರ್ಬೇಕು. ಅವರು 1.5 ಲಕ್ಷ ಹೇಳ್ತಾರೆ. ಎಷ್ಟು ವಾರಕ್ಕೆ ಕಟ್ತಾ ಇದ್ರಿ? ನಾನು 1 ವರ್ಷಕ್ಕೆ ತಿಂಗಳಿಗೆ 1 ವಾರಕ್ಕೆ 1,650 ಕಟ್ತಾ ಇದ್ರಿ. ನಮ್ಮ ಲೆಕ್ಕದಲ್ಲಿ ಇಲ್ಲ ಹಣ ಸ್ವಲ್ಪ ಇರುವುದು, ಅವ್ರ ಲೆಕ್ಕದಲ್ಲಿ
ಜಾಸ್ತಿ ತೋರಿಸ್ತದೆ. ಅದೆಲ್ಲ ಬಡ್ಡಿಗೆ ಹೋಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅದು ಯಾಕೆ ಅಂತಂದ್ರೆ ನಿಮ್ಗೆ PRK ಸುರಕ್ಷಾ ಅದು ಇದೆಲ್ಲ ಹಾಕಿದ್ದಾರೆ, ಹಾಗಾಗಿ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಅವರು ಈಗ ಅದು ಸುಮ್ಮನೆ ಅದು ನಿಮ್ಗೆ ಬೇಕಾಗೇ ಇಲ್ಲ. ನೀವು ಕೇಳಿದಿರಾ ಅದು ಬೇಕು ಅಂತ? ಇಲ್ಲ, ಅವರೇ ಮಾಡುದು. ಬೇಕು ಇದು ಬೇಕು, ಲೋನ್ ಕೊಡುದಿಲ್ಲ, ಅದೇ ಸೇರ್ಬೇಕು ಇದಕ್ಕೆ ಸೇರ್ಬೇಕು, ಇಲ್ಲದ್ರೆ ನಿಮಗೆ ಲೋನ್ ಸಿಕ್ಕುವುದಿಲ್ಲ ಅಂತ ಹೇಳ್ತಾರೆ. 3 ಲಕ್ಷ ಸಿಕ್ಕುದಿಲ್ಲ, 2 ಲಕ್ಷ ಸಿಕ್ಕುವುದಿಲ್ಲ. LIC ಸೇರ್ಬೇಕು, ಜೀವನ ಭದ್ರತೆ ಸೇರ್ಬೇಕು, ಅದಕ್ಕೆ ಸೇರ್ಬೇಕು, ಇದಕ್ಕೆ ಸೇರ್ಬೇಕಂತ ನಿರಂತರ ಪುಸ್ತಕ ಕೊಡ್ತಾರೆ. ಅದೇ ಬೇಡ ಅಂತ ಹೇಳಿದ್ರೆ ಬೇಕು ತೆಗಿಬೇಕು, ಅದು ತೆಗೆದಿದ್ರೆ ಆಗುವುದಿಲ್ಲ. ಎಲ್ಲ ತೆಗಿತಾರಲ್ಲ, ನೀವು ತೆಗಿಬೇಕು. ತುಂಬಾ ಟಾರ್ಚರ್ಸ್. ನಿರಂತರ ಪುಸ್ತಕಕ್ಕೆ ಎಷ್ಟು ತಗೊಳ್ತಾರೆ? 170. ಒಬ್ಬರಿಗೆ 170. ಅದ್ರಲ್ಲಿ 6 ಜನ ಇದ್ದಾರೆ, 6 ಜನಕ್ಕೆ ತೆಗಿಬೇಕಂತೆ. ನಾವೇ ಬೇಡ ಅಂತ ಹೇಳಿದ್ರೆ ನಾವೆಲ್ಲ ಅಮ್ಮ ಅದ ಮಗಳು ಅಮ್ಮ ಇದ್ರೆ ನಾವು ಒಂದೇ ತೆಗಿತೇವೆ, 2 ಮಾಡುದು ಬೇಡ, ಅದು ಆಗುದಿಲ್ಲ. ಈಗ ಹಾಗೆ ಕಟ್ಟಬೇಕು, ಒಬ್ಬೊಬ್ಬರೇ ತೆಗಿಬೇಕು. ಹಾಗೆ ತುಂಬಾ ಟಾರ್ಚರ್. ಮತ್ತೆ ಲಾಕ್ಡೌನ್ ಅಲ್ಲಿ ನನಗೆ ಹಣ ಕಟ್ಟೋದಾಗದಿದ್ರೆ ನಾನೊಂದು ಇದು ನಾನು ಮಾಂಗಲ್ಯ ಸರವನ್ನು ಮಾರಿ ನಾ ಕಟ್ಟಿದ್ದೇನೆ. ಮತ್ತೆ ಒಂದು ದಿವಸ ನನ್ನ ಗಂಡ ಆಕ್ಸಿಡೆಂಟ್ ಆಗಿದ್ದಾರೆ. ಆಗ ಅವ್ರದ್ದು ನಾ ಹೇಳಿದೆ, ನಿಮ್ಮದ್ರಲ್ಲಿ ಏನು ಉಂಟಾ ಪರಿಹಾರ, ಏನು ಉಂಟಾ ಕೊಡ್ಲಿ, ನಮ್ಗೆ ಹಣ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಎಂತದಿಲ್ಲ, ನೀವು ಹಣ ತೆಗಿದಿರ ಕಟ್ಟಬೇಕು ಅಷ್ಟೇ. ಮತ್ತೆ ಏನಾದ್ರೂ ಅವರಿಲ್ಲ, ಅವ್ರ ಜವಾಬ್ದಾರಿ ಎಂತದ್ರೂ ಇಲ್ಲ. ನೋಡಿ ಗ್ರಾಮಾಭಿವೃದ್ಧಿ ನೋಡಿ, ನಿಜವಾಗಿ ಇದು ಜನಗಳು ಹೇಳುವಂತ ಗ್ರಾಮಾಭಿವೃದ್ಧಿ. ಅಲ್ಲಿ ತೋರಿಸೋದು ಬೇರೆ, ಇಲ್ಲಿ ಇರೋದು ಇದು ವಾಸ್ತವ. ಇದು ಲಾಕ್ಡೌನ್ ಅಲ್ಲಿ ನೀವು ಹಣ ಬಾಕಿದ್ರೆ ನಮಗೆ ಮಾತು ಕೊಡ್ತೀವಿ, ತುರ್ತು ಲೋನ್ ಅಂತ ಹೇಳಿ. ತುರ್ತು ಲೋನ್ ಮತ್ತೆ ಒಂದು ಲೋನ್, ಅದಕ್ಕೆ ಬಡ್ಡಿ ಬೇರೆ, ಅದೊಂದು ಲೋನ್, ಅದಕ್ಕೆ ಬಡ್ಡಿ, ಅದಕ್ಕೆ ಲೋನ್ ಕಟ್ಟಬೇಕು ನಾವು. ಮತ್ತೆ ಮತ್ತೆ ಇದೇ ಅವ್ರದ್ದು ನಮಗೆ ಮೇಲೆ ಹೋಗಿ ಕೆಳಗೆ ಬಡವರನ್ನು ಕಡು ಬಡವರನ್ನ ಸಂಘವೇ ಧರ್ಮಸ್ಥಳ ಸಂಘ. ಎಷ್ಟು ಕಟ್ಟಿದ್ರೆ ಮುಗಿಯುವುದಿಲ್ಲ, ಎಷ್ಟು ಅದು ಅದಕ್ಕೆ ಹೋಗಿದೆ. ನಮ್ಮ ಲೆಕ್ಕ ನಾ ಹೇಳಿದ್ದೇನೆ, ನಾನು 2 ಹೇಳ್ತೇನೆ, ನಂದು 3 ವರ್ಷ ಅಂತ 3 ವರ್ಷಕ್ಕೆ ನಾ ಇದು ಬಡ್ಡಿ ಎಷ್ಟಾಗ್ತೇನೆ ಅದು ನಿಮಗೆ ತೋರಿಸಿದ್ರೆ 6,000 ಅಂತ ತೋರಿಸ್ತಾರೆ. 6,000, 1 ಲಕ್ಷಕ್ಕೆ 6,000 ನಿಮಗೆ ಕಟ್ಟುವಾಗ ಅಲ್ಲಿ ಲೆಕ್ಕ ನೋಡುವಾಗ ನಮ್ದು ಜಾಸ್ತಿ ಹಣ ಅಲ್ಲಿ ಉಂಟು. ಅವರು ಇಲ್ಲದಷ್ಟು ಇದು ಮಾಡ್ಲಿಲ್ಲ, ಇಷ್ಟು ಆಗ್ಲಿಲ್ಲ ಅಂತ ಹೇಳುದು. ಯೂಟ್ಯೂಬ್ ಎಲ್ಲ ನೋಡಿದ್ದೇವೆ ನಾವು, ಅದೇ ನೋಡಿ ಅದೇ ಮಾಡಿದ್ದೇವೆ, ಅದೇ ಫಾಲೋ ಮಾಡಿರ್ತೇವೆ. ಇದು ಇಷ್ಟ ತನಕ ಅಲ್ಲಿ ಒಂದು ಯೂಟ್ಯೂಬ್ ಅಲ್ಲಿ ನಾವು ಫಾಲೋ ಮಾಡುದು. ಅದು ಅವರಲ್ಲಿ ಸತ್ಯ ಅವರು ಹೇಳುವುದಲ್ಲ ಅಂತ ಹೇಳಿ ನೋಡಿ ಪುಸ್ತಕ ಎಲ್ಲ ನೋಡಿದ್ದೇನೆ, ಲೆಕ್ಕ ಎಲ್ಲ ಮಾಡಿದ್ದೇನೆ. ಅದು ಮೊದಲೇ ನಾನು ಲೆಕ್ಕ ಮಾಡಿ ಇಟ್ಟಿದ್ದೀನಿ. ಹಾಗಾದ್ರೆ ನಾವು ಯೂಟ್ಯೂಬ್ ಅಲ್ಲಿ ತೋರಿಸುದು ಸುಳ್ಳಲ್ಲ, ನಾವು ಮಾಡಿದ್ದೇನೆ. ಅದೇ ನಾನು ಫಸ್ಟಿಗೆ ನಾ ಹೇಳಿದೆ ಮೇಡಮ್ ಹತ್ರ, ಹೇಳ್ತೀನಿ ಇಷ್ಟು ನಮ್ದು ಹಣ ಇಷ್ಟು ನಾವು ಕಟ್ಟಿದ್ದೇವಲ್ಲ, ಎಲ್ಲಿ ಹೋಯ್ತದು ಕಟ್ಟೆ ಹಣ ಅಲ್ಲ ನಾನು ಹೇಳ್ತೀನಿ. ಅದಕ್ಕೆ ಹೋಯ್ತು ಇದಕ್ಕೆ ಹೋಯ್ತು ಅಂತ ಹೇಳ್ತಾರೆ ಅವರು. ನಾನು ಪುಸ್ತಕದಲ್ಲಿ ನೋಡುವಾಗ ಅಷ್ಟೇ, ಒಂದು ತಿಂಗಳಿಗೆ ಇದು ಬರ್ತದಲ್ಲ ಎಂತ ಸ್ಟೇಟ್ಮೆಂಟ್ ಅಲ್ಲ, ಅದ್ರಲ್ಲಿ ಹಾಗೇನೆ ಉಂಟು, ಹಣ ಹಾಗೇನೆ ಉಂಟು. ನಾವು ಇಷ್ಟು ಒಂದು ತಿಂಗಳು ಕಟ್ಟಿದ ಹಣ ಎಲ್ಲಿ ಹೋಯ್ತು? ಹಾಗಾದ್ರೆ 1 ತಿಂಗಳು ಕಟ್ಟಿದ ಹಣ ಎಲ್ಲಿ ಹೋಯ್ತು? ವಾರದಲ್ಲಿ ನೋಡುವಾಗ ಅಷ್ಟೇ ಉಂಟು, ಈ ವಾರದಲ್ಲಿ ನೋಡುವಾಗ ಅಷ್ಟೇ ಉಂಟು. ಅದು ಹಣ ಎಲ್ಲಿ ಹೋಯ್ತು? ಅದನ್ನ ಕೇಳಿದ್ದೆ ಮೇಡಮ್, ಅದು ಹೋಗ್ತೇ ನಿಮ್ಮದು ಹಣ ಹೋಗ್ತಾ ಇರ್ತದಲ್ಲ ಅಂತ ಅವ್ರು ಹೇಳ್ತಾರೆ. ತುಂಬಾ ಟಾರ್ಚರ್ ಉಂಟು, ತುಂಬಾ. ನಮ್ಮ ಮನೆಯಲ್ಲಿ ಬಂದಿದ್ರು, ಈಗ 3 ಸಲ ಬಂದಿದ್ರು. ಏನ್ ಮಾಡ್ಲಿಲ್ಲ. ಕಟ್ಟಿಯಮ್ಮ ಹೇಳುದು, ನಮ್ಮ ಗಂಡಸರು ಕೊಟ್ರೆ ನಾವು ಕಟ್ಟುದು. ಹಂಗ ಅವರಿಗೆ ಕೆಲಸ ಇಲ್ಲ, ಗಂಡಸರಿಗೆ ಕೆಲಸ ಇದ್ದರೆ ಅವ್ರು ಕೊಡುವುದು ನಮಗೆ. ಇನ್ನು ಕೂಡ ನಾವು ಹೇಳುದು, ನೀವು ಕಟ್ಬೇಡಿ ಅಂತ ನಾವು ಹೇಳುದಿಲ್ಲ. ಇಲ್ಲೇ ತನಕ ನೀವು ಕಟ್ಟಿದ್ದು ಎಲ್ಲ ಲೆಕ್ಕ ಆಗ್ಬೇಕು. ಹೆಚ್ಚುವರಿ ಬಡ್ಡಿ ತಗೊಂಡಿದ್ದು ನಿಮಗೆ ಬಡ್ಡಿ ಸಮೇತ ಅವರು ರಿಟರ್ನ್ಸ್ ಕೊಡಬೇಕು. ಇನ್ನು ಮುಂದೆ ನೀವು ನಿಮ್ಮ ಸ್ವಸಹಾಯ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ರೆ ಅಲ್ಲಿಯೇ ನೀವು ಕಟ್ಟಿ, ಯಾಕಂದ್ರೆ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ. ಮತ್ತೆ ಪುಸ್ತಕ ಕೇಳುದು, ಪುಸ್ತಕ ಕೊಡಿ, ನಿಮ್ಮ ಪುಸ್ತಕ ಕೊಡಿ. ನಾವು ಪುಸ್ತಕ ಕೊಡ್ಲಿಲ್ಲ. 3 ವಾರದಿಂದ ಬರ್ತಾರೆ, ಪುಸ್ತಕ ಕೊಡಿ, ನೀವು ಕಟ್ಟುವುದು ಬೇಡ. ಈಗ 10 ರೂಪಾಯಿ ಅಲ್ಲಿ ಕಡಿಮೆ ಆಯ್ತಲ್ಲ, ಕಟ್ಟುದು ಬೇಡ ಪುಸ್ತಕ ಕೊಡಿ ಅಂತ ಹೇಳಿದ್ದಾರೆ. ಯಾಕೆ ಗೊತ್ತಿಲ್ಲ, ನಮ್ಮ ಹತ್ರ ಇಲ್ಲ ಪುಸ್ತಕ, ಬೇರೆಯವರು ತಕೊಂಡು ಹೋಗಿದ್ದಾರೆ ಸುಮ್ಮನೆ. ಪುಸ್ತಕದಿಂದ ಏನೋ ಅವ್ರಿಗೆ ಲಾಭ ಇದೆ ನೋಡಿ, ಗೊತ್ತಾಯ್ತಲ್ಲ. ಕಟ್ಟುದು ಬೇಡ ಪುಸ್ತಕ ಕೊಡಿ ಅಂತ ಹೇಳಿದ್ರಂತೆ. ನೋಡಿ ಪುಸ್ತಕದಲ್ಲಿ ಏನ್ ಲಾಭ ಇದೆ ಇವರಿಗೆ ಗೊತ್ತಾಯ್ತಲ್ಲ. ಫೈಲ್ ಕೂಡ ಕೊಡ್ಬೇಡಿ, ನಿಮ್ಮ ಡಾಕ್ಯುಮೆಂಟ್ ಫೈಲ್ ಏನೋ ಇರ್ತದಲ್ಲ, ಮತ್ತೆ ನಿಮ್ಮ ಪುಸ್ತಕ ಕೊಡ್ಬೇಡಿ. ಮತ್ತೆ ಅಮ್ಮಂದು ಕಟ್ಟಿ ಅಮ್ಮಂದು ಕ್ಲೋಸ್ ಆಗಿದೆ. ಮತ್ತೆ ಅಮ್ಮ ಹೇಳುದು, ನಾ ಕಟ್ಟಿ ಕ್ಲೋಸ್ ಆಗಿದ್ದಿಲ್ಲ ಪುಸ್ತಕ. ಮೇಡಮ್ ಹತ್ರ
ಹೇಳಿದ್ರು ನಾನು ಪುಸ್ತಕವನ್ನು ಹರಿದು ಹಾಕ್ತೇನೆ ಅಂತ ಹೇಳಿದ್ರು. ಅದು ಮತ್ತದು ವಾರದಲ್ಲಿ ಹೇಳಿದ್ರು ನಿಮ್ಮದ್ರಲ್ಲಿ ಕ್ಲೋಸ್ ಆಯ್ತು. ಅಮ್ಮ ಹೇಳಿದ್ರು ಅದೇ ಪುಸ್ತಕ ನಾನು ಹರಿದು ಹಾಕ್ತೇನೆ, ನಂದು ಕಟ್ಟಿ ಆಗ್ಲಿಲ್ಲ ಅಂತ ಹೇಳಿದ್ರು. ಆಗ್ಲಿಲ್ಲ, ಇನ್ನೂ ಕಟ್ಲಿಕ್ಕೆ ಉಂಟು, ಇನ್ನು ಕಟ್ಲಿಕ್ಕೆ ಬಾಕಿ ಉಂಟು ಹಾಗೆ ಹೇಳುದು. ಅಮ್ಮ ಹೇಳುದು ನಾ ಕಟ್ಟಿ ಸಾಕಾಗಿದೆ, ಇನ್ನು ನಾವು ಪುಸ್ತಕವನ್ನು ಹರಿದು ಹಾಕ್ತೇನೆ ಅಂತ ಹೇಳಿದಕ್ಕೆ ಮತ್ತೊಂದು ವಾರದಲ್ಲಿ ನಿಮ್ದು ಕ್ಲೋಸ್ ಆಗಿದೆ ಕ್ಲೋಸ್ ಆಯ್ತು ಅಂತ ಹೇಳಿ. ನೋಡಿ ಅವರ ಹೇಳ್ತಾ ಇದ್ದಾರೆ ನೋಡಿ. ಧರ್ಮಸ್ಥಳ ಸ್ವಸಹಾಯ ಸಂಘ SKDRDP ಗ್ರಾಮಾಭಿವೃದ್ಧಿ ಯೋಜನೆ ಹಣೆ ಬರ ನೋಡಿ ಜೋರ್ ಮಾಡಿದ್ರೆ ಎದುರು ನಿಂತ್ರೆ ಮಾತ್ರ ಏನಾದ್ರು ಪಾಪದವರು ಏನಾದ್ರು ಅವರ ಅಷ್ಟಕ್ಕೆ ಕಟ್ತಾ ಹೋದ್ರೆ, ಇವರ ಎಲ್ಲ ಬೆದರಿಕೆಗೆ ಅಂಜಿ ಅವ್ರು ಕಟ್ತಾ ಹೋದ್ರೆ ಕಟ್ಟಿಸ್ಕೊಳ್ತಾರೆ ಎಷ್ಟು ಬೇಕಾದ್ರು. ಎದುರು ನಿಂತ್ರೆ ಮಾತ್ರ ಅಲ್ಲಿ ಸಾಲನೇ ಕ್ಲೋಸ್ ಆಗ್ತದೆ. ಮತ್ತೆ ಅಮ್ಮ 2,000 ಕಟ್ತಾ ಇದ್ರು. ಅದು ಒಂದು ದಿವಸ ಅಮ್ಮನ ಇದು ನನ್ನ ತಮ್ಮ ಹಣ ಕೊಡ್ಲಿಲ್ಲ ಅಮ್ಮನಿಗೆ ಕಟ್ಲಿಕ್ಕೆ. ಆಗ 1,00,000 ಕೊಟ್ಟಿದ್ದೇನೆ, ಕೊಟ್ಟಾನು. ಅದಕ್ಕೆ ಅಮ್ಮ ತಕೊಂಡು ಹೋಗಿದ್ದೆ ಅಲ್ಲಿ. ನಾ ಅಮ್ಮ ಹೇಳಿದ್ರು ನಾ ಯಾವಾಗಲೂ 2,000 ಈ ವಾರ ಇಲ್ಲ, 2,000 ಇಲ್ಲ, 1,000 ಅದಾಗುದಿಲ್ಲ, ಅದು ನಿಮ್ಮದು ಹೋಗುದಲ್ಲ, ನಾದು ಹಣ ಯಾರು ಕಟ್ಟಬೇಕು ಅಂತ ಹೇಳಿ ಅಮ್ಮನಿಗೆ ಹೇಳುದು. ಎದುರಲ್ಲಿ ನಮ್ಮ ಬೈಯುವಾಗ ಹೆಸರ ಹಣ ಇದ್ರೆ ಕಟ್ಟು, ಮತ್ತೆ ಅವ್ರದ್ದು ಬಾಯಿಯಿಂದ ಕೇಳ್ಬೇಕು. ಜನ ಇದ್ದಾರಲ್ಲ ಅಲ್ಲಿ ಅಲ್ಲ, ಅವ್ರ ಅಮ್ಮ ಬಂತು ಇದ್ ಮಾಡಿದ್ರು. ನಾನು ಕಟ್ಲಿಕ್ಕೆ ಎಲ್ಲ ಎದುರು ಮಾಡಿ ತೆಗಿತಾರೆ ಅವರು. ಒಂದೊಂದು ಬಾಕಿ ಆದ್ರೆ ಪುಸ್ತಕ ಬಿಸಾಡುದೆ. ಅಲ್ಲಿ ಟ್ಯಾಬ್ ಅಂತ ತೆಗುವುದಿಲ್ಲ ಅಂತ ಹೇಳ್ತಾರೆ. ಟ್ಯಾಬ್ ಅಲ್ಲಿ ನಿಮ್ಮ ಹಣ ಅಷ್ಟೇ ಉಂಟು, ಅಷ್ಟೇ ಹಾಕ್ಬೇಕು ನೀವು ನೋಡಿ. ಮೊನ್ನೆ ಒಂದು ವಿಚಾರ ಹೇಳ್ತಾರೆ, ಈಗ ನಿಮ್ಮದು ಈಗ ಮುಸ್ಲಿಮರದು ನಾವು ವಿಡಿಯೋ ಮಾಡಿ ಹಾಕುವಾಗ ಅದು ನೀವು ಹಾಕಬಾರ್ದು, ಹಿಂದೂ ಮುಸ್ಲಿಂ ಗಲಾಟೆ ಆಗ್ತದೆ. ಈಗ ಮುಸ್ಲಿಮರಿಗೆ ಲೋನ್ ಕೊಡ್ಲಿಕ್ಕೆ ಯಾರು ಹೇಳಿದ್ದು? ಕೊಡ್ಬಾರ್ದಿತ್ತಲ್ಲ ಅವರು, ಯಾಕೆ ಕೊಟ್ಟಿದ್ದು? ಅಲ್ಲ, ಇವರಿಗೆ ದಂಧೆ ಮಾಡ್ಲಿಕ್ಕೆ ಎಲ್ಲರೂ ಬೇಕು, ಅವ್ರದ್ದು ಎಲ್ಲ ಹೊರಗೆ ಬರುವಾಗ ಅದು ಮಾಡಬಾರ್ದು. ಅದೇ ಅವ್ರದ್ದು ಧರ್ಮಸ್ಥಳದ ಉಂಡಿದ ಹಣ ಆದ್ರೆ ನಮ್ಮ ಮುಸ್ಲಿಂ ಅವರಿಗೆ ಕೊಡ್ಲಿಕ್ಕೆ ಇಲ್ವಲ್ಲ, ಯಾರು ಕೊಡ್ಲಿಕ್ಕೆ ಹೇಳಿದ್ದು? ಈಗ ಉಂಡಿಯವನ ಈಗ ಧರ್ಮಸ್ಥಳ ಉಂಡಿಯ ಹಣವನ್ನು ಬಡ್ಡಿಗೆ ಕೊಡ್ಲಿಕ್ಕೆ ಯಾರು ಹೇಳಿದ್ದು? ಈಗ ಬ್ಯಾಂಕ್ನವರು ಅಂತ ಬ್ಯಾಂಕ್ನವರು ಕೊಡುದು ಅಂತ ಹೇಳ್ತಾರೆ. ಬ್ಯಾಂಕ್ನಲ್ಲಿ ಕೇಳಿದಾಗ ಈಗ ಬ್ಯಾಂಕ್ನವರು ಅಲ್ಲ ಅಂತ ಆಗಿದೆ. ಈಗ ಎಲ್ಲ ಪ್ರಚಾರ ಆಗಿದೆ ಅಂತ ಧರ್ಮಸ್ಥಳದ ಯೂಟ್ಯೂಬ್ ಅವರದ್ದು ಮಾತು ಕೇಳಿ ನೀವು ಹಾಗೆ ಮಾಡುದು. ಬರೀ ಯೂಟ್ಯೂಬ್ ಅವರದ್ದು ನಂಬರ್ ಕೊಡಿ, ನಮ್ಮ ಹತ್ರ ಅವ್ರು ಮಾತಾಡ್ಲಿ ಅಂತ ಹೇಳ್ತಾರೆ. ನಮ್ಮ ನಂಬರ್ ಎಲ್ಲ ಯೂಟ್ಯೂಬ್ ವಿಡಿಯೋ ಕೆಳಗಡೆ ನಮ್ಮ ನಂಬರ್ ಇದೆ. ರವೀಂದ್ರ ಶೆಟ್ಟಿ ಅವರ ನಂಬರ್ ನಮ್ಮ ಎಲ್ಲಾ ವಿಡಿಯೋದ ಕೆಳಗಡೆ ಇದೆ. ಫೋನ್ ಮಾಡುವವರು ಮಾಡಬಹುದು, ಕಂಪ್ಲೇಂಟ್ ಮಾಡುವವರು ಮಾಡಬಹುದು. ಎಲ್ಲದಕ್ಕೂ ನಾವು ತಯಾರಾಗಿ ಎಲ್ಲ ಡಾಕ್ಯುಮೆಂಟ್ ಸಮೇತ ನಾವು ರೆಡಿಯಾಗಿ ಇದ್ದೇವೆ. ನಾವು ಜೈಲಲ್ಲಿ ಕೂತ್ಕೊಳ್ಳಿಕ್ಕೂ ರೆಡಿ ಇದ್ದೇವೆ, ಕೋರ್ಟ್ ಅಲ್ಲಿ ಫೈಟ್ ಮಾಡ್ಲಿಕ್ಕೂ ರೆಡಿ ಇದ್ದೇವೆ, ಯಾವುದಕ್ಕೂ ರೆಡಿ ಇದ್ದೇವೆ. ಮತ್ತೆ ಹೇಳ್ತಾರೆ ಯೂಟ್ಯೂಬ್ ಅವರು ನಿಮಗೆ ಹಣ ಕೊಟ್ಟದ್ದು, ಅವರ ಮಾತಕ್ಕೆ ಕೇಳುವುದು, ನಾವು ಹಣ ಕೊಟ್ಟದ್ದು, ನಮ್ಮ ಮಾತು ಕೇಳ್ಬೇಕು, ನೀವು ಅವರ ಮಾತಕ್ಕೆ ಕೇಳುವುದು ಅಂತ ಹೇಳ್ತಾರೆ. ಅದೇ ಬೈಯುವುದು ನಿಮ್ಮದಕ್ಕೆ, ನೀವೇ ಬೈತಾರೆ. ನಾವು ನಿಮ್ಮ ಹಕ್ಕನ್ನು ನಿಮಗೆ ಕೇಳ್ತಾ ಇರೋದು, ನಿಮ್ಮ ಹಕ್ಕನ್ನು ಕೇಳಿ. ನೀವು ಬರೀ ಲೋನ್ ತಗೊಳ್ಳೋದಷ್ಟೇ ಅಲ್ಲ, ಅವರು ಹೇಳಿದ್ದಕ್ಕಿಂತ ಜಾಸ್ತಿ ಬಡ್ಡಿ ತಗೊಂಡ್ರು ಕೂಡ ನೀವು ಕೇಳ್ಬೇಕು, ಅದು ನಿಮ್ಮ ಹಕ್ಕು. ಅಲ್ಲಿ ನೋಡಿ, ಸ್ವಸಹಾಯ ಸಂಘದ ನಿಯಮ ಪ್ರಕಾರ ಸ್ವಸಹಾಯ ಸಂಘದ ನಿಮ್ಮ ಏನು 7% ಹೆಚ್ಚುವರಿ ಬರುವಂತ ಸಬ್ಸಿಡಿ ಹಣ ಏನಿದೆ ಸಿಗ್ಲಿಲ್ಲ ಅಂದ್ರೆ ನೀವು ಕೇಳ್ಬೇಕು, ಅದು ನಿಮ್ಮ ಹಕ್ಕು. ಅವ್ರು ಕೊಡುವಂತದ್ದು ಅವ್ರ ಹಕ್ಕು ಅಲ್ಲ, ಅವ್ರು ಯಾಕೆ ಕೊಡ್ಲಿಲ್ಲ? ನಾವು ಕೇಳಬಾರ್ದು, ಅವ್ರು ಕೇಳಿದಷ್ಟು ನೀವು ಕಟ್ತಾ ಹೋಗ್ಬೇಕು. ಇಷ್ಟು ವರ್ಷ ಕಟ್ಟಿದ್ ಸಾಕು. ಅದೇ ನಾವು ಹೇಳುದು, ಮತ್ತೆ ನಾವು ಹೇಳುದು, ಇಲ್ಲಿ ತನಕ ಆಗಿದ್ದ ಅವ್ರದ್ದು ಲೆಕ್ಕ, ಇನ್ನು ನಿಮ್ಮ ಲೆಕ್ಕ ಅಷ್ಟೇ. ಅದೇ ನಾನು ಹೇಳಿದ್ದೇನೆ, ನಾವು ಏಡಿಯಾಗಿ ನಾವು ಪ್ರಾಣ ತಗೊಂಡುದಿಲ್ಲ. ಈಗ ಪ್ರಾಣ ತಗೊಳ್ತಾ ಇದ್ದಾರೆ, ಅವರಿಗೆಲ್ಲ ಏನ್ ಹೇಳ್ತಾರೆ? ಅದೇ ಯಾಕೆ ಅವ್ರದ್ದು 1,50,000 ನಾವು ಜೀವವನ್ನು ನಾವು ತೆಗೆಯುವುದಕ್ಕೆ? ಜೀವ ತೆಗೆದ್ಬೇಡ, ನಾವೆಲ್ಲ ಹೋರಾಟ ಮಾಡೋಣ, ನಾವು ಹೋರಾಟ ಮಾಡೋಣ ಎಲ್ಲ ಒಟ್ಟಿಗೆ. ನ್ಯಾಯ ಸಿಗ್ಬೇಕು, ಎಲ್ಲರೂ ಅಲ್ಲ. ಈಗ ನಾವು ಒಂದು ಕಷ್ಟಕ್ಕೆ ಇದ್ದಕ್ಕೆ ಇವರು ನಮ್ಮ ಹತ್ರ ಫೋರ್ಜರಿ ಮಾಡ್ಲಿಕ್ಕೆ ಉಂಟಾ? ಇಲ್ಲ. ಅವರು ನಿಯಮ ಪ್ರಕಾರವಾಗಿ ಸಾಲ ವಸೂಲು ಮಾಡ್ತಾ ಇದ್ರೆ ನಾವು ಏನು ಕೇಳುವುದಿಲ್ಲ, ಅದು ನಾವು ಕಟ್ಲೇಬೇಕು. ಸ್ವಸಹಾಯ ಸಂಘದ ನಿಯಮ ಪ್ರಕಾರನೇ ನಿಮ್ಮ ಸಂಘದಲ್ಲಿ ಒಬ್ಬರು ಯಾರಾದ್ರೂ ಸಾಲ ಕಟ್ಲಿಲ್ಲ ಅಂದ್ರೆ ಬಾಕಿ ಅವರು ಸೇರಿ ಕಟ್ಬೇಕು, ಅದು ನಿಯಮ. ಆದ್ರೆ ಇವ್ರದ್ದು ನಿಯಮ ಸರಿ ಇಲ್ಲಲ್ಲ. ಮೊನ್ನೆ ನನ್ನ ಮನೆಗೆ ಬಂದ್ರು, ಅಲ್ಲಿ ನಿಯಮ ಮಾತ್ರ ಯಾಕೆ? ಇವರು ಬಡ್ಡಿ ಹೆಚ್ಚುವರಿ ತಗೊಳ್ಳುದು, ಅದು ಇದು ಇನ್ಸೂರೆನ್ಸ್ ಹಾಕುದು, ಅದು ಹಾಕುವಾಗ ಇಲ್ಲಲ್ಲ. ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ಹೆಚ್ಚುವರಿ ಬಡ್ಡಿಯನ್ನು ಹಾಕುವಾಗಿಲ್ಲ. ಮತ್ತೆ ಹೆಚ್ಚುವರಿ ಸಬ್ಸಿಡಿ ಹಣ ಇದೆ, ಅದು ಅವ್ರಿಗೆ ನಿಮ್ಗೆ ಸಿಗ್ಬೇಕು, ಅದೆಲ್ಲ ಕೊಡ್ಬೇಕು.
ಯಾವ್ದು ಹೌದು ನಿಯಮ ನಾನು ಸರಿ ಹಾಗೆ ಹೇಳಿ ನಾನು ಅವರ ಹತ್ರ ಕೇಳಿದೆ. ಅವ್ರು ಬಂದು ನನಗೆ ಜೋರು ಮಾಡಿದ್ರು ಅಲ್ಲಿ ನನ್ನ ಮನೆಗೆ ಬಂದು. ಹಮೀದ್ ಅಂದ್ರೆ ಯಾರು ನೀನಾ ಅಂತ ಹೌದು ಅಂತ ಹೇಳಿದೆ. ನಿಮ್ದೆಷ್ಟು ಹಣ ಆಗ್ಲಿಕ್ಕೆ ಉಂಟು? ನಂದನ್ನು ಅಷ್ಟು ಜಾಸ್ತಿ ಸ್ವಲ್ಪ ಹಣ ಇರೋದು. ಎಷ್ಟು ವರ್ಷ ಆಯ್ತು ಸಂಘ? ನಾನು ಹೇಳುವುದು ಉಳಿತಾಯ ಕಟ್ಟುತ್ತಾ ಇದ್ದೇನೆ. ಇಲ್ಲ ಸಾಲ ಇಲ್ಲ, ಅವರೇ ನನಗೆ ಕೊಡ್ಬೇಕು. ಹೌದಾ? ಸ್ವಲ್ಪ ಸ್ವಲ್ಪ ಆಗ್ಬೇಕು. ಅದಕ್ಕೆ ನಾನು ಹೇಳಿದೆ ನೀವೇ ಕೊಡ್ಬೇಕು. ಅವ್ರು ಹೇಳಿದ್ರು ಬಡ್ಡಿಗೆ ಬಡ್ಡಿ ನೀವು ಕಟ್ಟದಿದ್ರೆ ಅಂತ ಹೇಳಿದ್ರು. ಸಾಲ ಉಂಟು ಸ್ವಲ್ಪ ಸ್ವಲ್ಪ ಸಾವಿರ, ಅದಕ್ಕೆ ಅವ್ರು ಕೊಡ್ಲಿಕ್ಕೆ ಉಂಟು. ಯಾವ್ದು ಉಳಿತಾಯದ್ದು? ಅದು ನಾನು ಹೇಳಿದೆ ಹೇಳುದು ಬಡ್ಡಿಗೆ ಬಡ್ಡಿ. ನಾನು ಹೇಳಿದೆ ಹಾಗೆ ಬಡ್ಡಿ ಬೀಳುದು ಕೇಳಿದೆ ನಾನು. ಬಡ್ಡಿ ಹಾಕಿ ನನ್ನ ಹಣ ನಿಮ್ಮ ಹತ್ತಿರ ಅಲ್ಲ ಇರುದು, ಅದಕ್ಕೆ ಬಡ್ಡಿ ಬೇಡವಾ? ನಾನು ಹೇಳಿದೆ ನೀವು ಇಷ್ಟು ತನಕ ಕೊಟ್ಟಿದ್ರ ಅದ್ರ ಲಾಭಾಂಶ ಸಲ ನನಗೆ ಎಲ್ಲದರಲ್ಲಿ ಫೋರ್ಜರಿ ಅವ್ರದ್ದು ಎಲ್ಲ ಜಬರ್ದಸ್ತ್. ಅಂದ್ರೆ ನೀವು ಮಾಡ್ಲೇಬೇಕು ಅಂತ. ಸಾಲ ಕೊಡುದಿಲ್ಲ. ಇಲ್ಲ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಕೇಳುದಿಲ್ಲ. ಅದು ನೀವು ಮಾಡ್ಲೇಬೇಕು, ಇಲ್ಲದಿದ್ರೆ ನಿಮ್ಗೆ ಲೋನ್ ಕೊಡುದಿಲ್ಲ ಅಂತ ಹೇಳ್ತಾರೆ. ಹಾಗೆಲ್ಲ ಹೇಳಿ ನಮ್ಮ ಹತ್ರ ಉಂಟಲ್ಲ ಅವರು ಹಣ ತೆಗಿಯುದು. ಮೊನ್ನೆ ಬಂದ ನಾನು ಹೇಳಿದೆ ನಾನು ಕಟ್ಟುದಿಲ್ಲ, ನಮ್ಮ ಮಕ್ಕಳೆಲ್ಲ ಈಗ ಕೆಲಸ ಇಲ್ಲ, ನಮ್ಮ ಹತ್ರ ಹಣ ಇಲ್ಲ. ನಿಮ್ಮ ಸಂಘದ ಎಷ್ಟು ಸದಸ್ಯರು ಈಗ ಸಾಲ ಇದ್ದವರು ಕಟ್ಟದೆ ಈಗ ಬಾಕಿ? ಇಲ್ಲ, ನಾವು 5 ಜನ ಇದ್ದೇವೆ. 5 ಜನ ಸಹ ಕಟ್ಟುದಿಲ್ಲ ನಾವು. ಈಗ ನಿಮ್ಮದು ಮಾತ್ರ ಈಗ ಉಳಿತಾಯ ಇರೋದು? ಹೌದು, ನಮ್ಮ ಉಳಿತಾಯ ಸಾಲಕ್ಕಿಂತ ಉಳಿತಾಯ ಜಾಸ್ತಿ ಇದೆ. ಸಾಲಕ್ಕೆ ವಜಾ ಮಾಡಿ ಉಳಿತಾಯದ ಹಣ ಕೊಡಿ. ಹೌದು ಅಷ್ಟೇ ಅಷ್ಟೇ. ಹೌದು, ನಮ್ಗೆ ಸರಿ ಲೋನ್ ಸಹ ಕೊಡುದಿಲ್ಲ ಅವರು. ಕೊಡ್ಲಿಲ್ಲ ನನಗೆ. ಆದ್ರೂ ಕೊಟ್ಟ 1 ಲಕ್ಷದಲ್ಲಿ 80,000 ಕೊಟ್ರು. ಆ 80,000 ಕಟ್ಟಿ ಲಾಸ್ಟಿಗೆ 3,000 ಆಗ್ಬೇಕಿತ್ತು. ಅದು ಮೊನ್ನೆ ಅವ್ರು ಬಂದು ನನಗೆ ಜೋರು ಮಾಡಿ ಬಡ್ಡಿಗೆ ಬಡ್ಡಿ ಬೀಳ್ತದೆ ಅಂತ ಹೇಳಿದ್ರು. ನಾನು ಹೇಳಿದ್ದೆ ನಾನು ಕಟ್ಟುದಿಲ್ಲ. ಈಗ ಯೂಟ್ಯೂಬ್ ಅಲ್ಲಿ ಎಲ್ಲ ಬಂದಿದೆ ಕಟ್ಬೇಡಿ ಅಂತ. ನಾವು ಕಟ್ಟುದಿಲ್ಲ, ನಮ್ಗೆ ಆಗುದಿಲ್ಲ. ಅದು ಈಗ ಮಕ್ಕಳ ಹುಡುಗರೆಲ್ಲ ಹೇಳ್ತಾರೆ ನಾವು ಕಟ್ಟಬೇಡಿ ಅಂತ. ನೀವೆಲ್ಲ ಹುಡುಗರು ಹೇಳುದು ಮಾಡಿ ಇನ್ನು ಮುಂದೆ ನಿಮ್ಮ ಸ್ವಸಹಾಯ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕಕ್ಕೆ ಕಟ್ಟಿ ಇಲ್ಲಿ ತನಕ ನಿಮ್ಗೆ ಹೆಚ್ಚುವರಿ ಏನು ಬಡ್ಡಿ ತಗೊಂಡಿದ್ದಾರೆ ಅದು ಬಡ್ಡಿ ಸಮೇತ ನಿಮ್ಗೆ ವಾಪಸ್ ಸಿಗ್ಬೇಕು. ಮತ್ತೆ ನಾವು ಕಟ್ತೀವಿ. ಉಳಿತಾಯಕ್ಕೆ ನಿಮ್ಗೆ ಬಡ್ಡಿ ಸಮೇತ ಕೊಡ್ಬೇಕು. ನೀವು ಸಂಘ ಬಿಡುವುದಾದ್ರೆ ನಿಮ್ಮ ಉಳಿತಾಯಕ್ಕೆ ವಜಾ ಮಾಡಿ ಅವರು ಕೊಡ್ಲಿಕ್ಕಿದ್ರೆ ಅವ್ರು ಕೊಡ್ಬೇಕು. ಅವ್ರು ಹೇಳಿದ್ರು 1 ವಾರ ಬಿಟ್ಟು ಬರ್ತೇನೆ ಅಂತ ಹೇಳಿ ಇಷ್ಟು ತನಕ ಬರ್ಲಿಲ್ಲ. ಅದು ಹೇಳಿದಕ್ಕೆ ನಾನು ಆಗ ನಾನು ಹೇಳಿದೆ ನೀವು ಬನ್ನಿ, ಬಂದು ಅದೊಂದು ತೀರ್ಮಾನ ಮಾಡಿ, ನಮ್ಗೆ ಬೇಡ ನಿಮ್ಮ ಲೋನೇ ಬೇಡ, ನಿಮ್ಮ ಸಹವಾಸನೆ ಬೇಡ ನಮ್ಗೆ. ಅಲ್ಲ ಅವ್ರಿಗೆ ಮೀಟಿಂಗ್ ಹೋಗ್ಬೇಕು, ಇಲ್ಲದಿದ್ರೆ ಬೈಯುದು ನಮ್ಗೆ. ಮೀಟಿಂಗ್ ಹೋಗುದಿದ್ರೆ ನಮ್ಮ ಮನೆಯಲ್ಲಿ ಕೆಲಸ ಇರುವಾಗ ನಂಗೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ಎಂತೆಂತ ಬೈಯುದು ಅವರು. ನಾವು ಹಣ ಕಟ್ಟುದು, ನಾವು ಇವರಿಗೆ ಕೊಡುದು, ವಾಪಸ್ ಇವರ ಬಾಯಿಂದ ನಾವು ಕೇಳ್ಬೇಕಾ? ಇವರು ನಮ್ಮ ಅಂಜಲಿಗೆ ಬಿಡ್ತೇನೆ ನಾವು, ಅವ್ರ ಕಣ್ಣು ತೆರೆದರೆ ನೀವು ಹಾಲಾಗಿ ಹೋಗ್ತಾರೆ. ಇಂಥದೆಲ್ಲ ಇವರ ಮಾತು ನಾವು ಕೇಳ್ಬೇಕಾ? ಇಂತೆಲ್ಲ ಮಾತು ಇವರದು. ನಾವು ಇಷ್ಟು ಕಷ್ಟಪಟ್ಟು ನಾವು ಕೊಡುದು, ವಾಪಸ್ ಇವರ ಬಾಯಿಂದ ನಾವು ಕೇಳ್ಬೇಕು. ಇವರು ಲಾಭ ತಿನ್ನುದು ಇವರು, ನಮ್ಗೇನು ಇದರಿಂದ ಲಾಭ ಇಲ್ಲ. ನಮ್ಗೆ ನಾವು ಒಂದು ಕಷ್ಟದಿಂದ ತೆಗೆಯುವುದಲ್ಲ. ಸಂಘದಲ್ಲಿ ಉದ್ಧಾರ ಆದವರು ಯಾರು ಸಹ ಇಲ್ಲ, ಹೇಳುದು ಮಾತ್ರ ನಾವು ಉದ್ಧಾರ ಆಗಿದ್ದೇವೆ. ಈಗ ಉದ್ಧಾರ ಆದವರು 15 ವರ್ಷ 20 ವರ್ಷ ಸಂಘದಲ್ಲಿ ಇರ್ತಾರ? ಇಲ್ಲ, ಒಂದು ಸಾಲ ತಗೊಂಡು ಉದ್ಧಾರ ಆದ್ಮೇಲೆ ಸಂಘ ಬಿಡ್ತಾರೆ. ಈಗ 15 ವರ್ಷದಿಂದ ಈಗಲೂ ಕೂಡ 3 ಲಕ್ಷ 4 ಲಕ್ಷ ಲೋನ್ ತಗೊಂಡವರು ಇದ್ದಾರೆ. ಯಾಕೆ ಅವರು ಉದ್ಧಾರ ಆಗಿದ್ರೆ ಇಷ್ಟೊತ್ತಿಗೆ ಕಟ್ಟಿ ಕ್ಲಿಯರ್ ಆಗ್ಬೇಕಿತ್ತಲ್ಲ, ಎಲ್ಲ ಸಂಘ ಬಿಡ್ಬೇಕಿತ್ತಲ್ಲ. ಇವರು ಬಿಡುದಿಲ್ಲ, ಇವರಿಗೆ ಲಾಭ ಉಂಟಲ್ಲ, ಇವರಿಗೆ ಲಾಭ ಉಂಟು, ಅದಕ್ಕೋಸ್ಕರ ಇವರು ಬಿಡುದಿಲ್ಲ ಅಷ್ಟೇ. ಎಲ್ಲಾರನ್ನು ಸೇರಿಸುದು, ಅವರನ್ನು ಅವರ ತಿರಕೆಯಲ್ಲಿ ಇವರ ತಿರಕೆಯಲ್ಲಿ ಯಾರಿದ್ದಾರೆ ಪ್ರತಿ ತಿಂಗಳು ಹೊಸ ಸಂಘ ರಚನೆ ಆಗ್ಬೇಕು. ಬಿಟ್ರೆ ಮತ್ತೆ ಒಬ್ಬರು ಸೇರಿಸಬೇಕು ನಾವು. ಅವರಿಗೆ ಒಂದು ಸಂಘ ಹೊಸದಾಗಿ ಸ್ಟಾರ್ಟ್ ಆದ್ರೆ ಅವರಿಗೆ 1,000 ಸಿಗ್ತದೆ. ಮತ್ತೆ ಸಾಲ ಕೊಟ್ರೆ
2% ಸಾಲ ವಸೂಲು ಮಾಡಿದ್ರೆ 3% ಅವರಿಗೆ ಕಮಿಷನ್ ಬರ್ತದೆ. ಅದಕ್ಕೋಸ್ಕರ ಮಾಡ್ತಾರೆ. ಅದು ಅಲ್ಲದೆ ಈಗ 7% ಗಿಂತ ಹೆಚ್ಚುವರಿ ಏನು ಸಬ್ಸಿಡಿ ಏನು ಬರ್ತದೆ ಸರ್ಕಾರದಿಂದ, ಅದು ಕೂಡ ಇವರೇ ತಿಂತಾರೆ. LIC ಬೇರೆ, PRK ಬೇರೆ, ಸುರಕ್ಷೆ ಬೇರೆ, ಮತ್ತೆ ನಿಮ್ದು ಪುಸ್ತಕ ಇದು ಬೇರೆ, ಯಾವ್ದು ಎಲ್ಲ ಹೌದು. ನಮ್ಗೆ ಯಾಕೆ ನಾವು ಏನು ಓದ್ತೇವಾ? ನಮ್ಗೆ ಅವರು ಕೇಳಿ ತಗೊಳ್ತೀರಿ ಇಲೇಬೇಕು ಅಂತ ನಮ್ಗೆಂತ ಲಾಭ ಸಿಗ್ತದಲ್ಲ. ಈ ವಿಷಯ ಎಲ್ಲ ನಿಮ್ಮಲ್ಲಿ ಬರುವ ವಿಷಯ DODP ಅವರ ವೆಬ್ಸೈಟ್ ಅಲ್ಲಿ ಬರ್ತದೆ. ಮೊಬೈಲ್ ಅಲ್ಲಿ ಓದ್ತಿದ್ರೆ ಇವರಿಗೆ ಲಾಭ. ಈಗ ರಾಜಕಾರಣ ಆಯ್ಕೆ ಮಾಡುದು ಕೆಲಸ ಅಂತ, ನಮ್ಮ ಟ್ಯಾಕ್ಸ್ ಅವರಿಗೆ ಕೊಟ್ಟು ನೀವು ಕೆಲಸ ಮಾಡಿ ಅಂತ. ಅವರು ಅದನ್ನು ಪೇಪರ್ ಅಲ್ಲಿ ಹಾಕಿ ಟಿವಿಯಲ್ಲಿ ತೋರಿಸಿ ನಾವು ಅದು ಮಾಡಿದ್ದೇವೆ, ನಾವು ಇದು ಮಾಡಿದ್ದೇವೆ ಅಂತ ತೋರಿಸ್ತಲ್ಲ, ತಪ್ಪಲ್ವಾ? ಅದಕ್ಕೆ ಖರ್ಚು ಮಾಡಬಹುದಲ್ಲ, ಕೆಲಸನೇ ಮಾಡಬಹುದಲ್ಲ. ಇವರು ಕೂಡ ಮಾಡುದಷ್ಟೇ, ನಮ್ಮಿಂದಲೇ ತಗೊಂಡು ಅವರದೇ ಪ್ರಚಾರ ಮಾಡುದು ಬೇರೆ. ನಾವು ಅಲ್ಲಿಗೆ ಇಷ್ಟು ಕೊಟ್ಟಿವಿ, ಇಲ್ಲಿಗೆ ಇಷ್ಟು ಕೊಟ್ಟಿವಿ, ಅದೇ ಇರುವುದು ನಿರಂತರದಲ್ಲಿ. ಲಾಕ್ಡೌನ್ ಅಲ್ಲಿ ಊಟ ಮಾಡ್ಲಿಲ್ಲ, ಅವರು ಕಟ್ಟಿದ್ದೇವೆ ಹಣ. ಲಾಕ್ಡೌನ್ ಅಲ್ಲಿ ನಾವು ಊಟ ಮಾಡ್ಲಿಲ್ಲ, ಹಣ ಇಟ್ಟು ನಾವು ಅದು ಅವರು ಕಟ್ಟಿದ್ದೀವಿ. ಅದೇ ಊಟ ಮಾಡ್ಲಿಕ್ಕೆ ಹಣ ಇಲ್ಲ, ಅದು ಕೆಲಸ ಹೋಗ್ಲಿಕ್ಕೆ ಇಲ್ಲ, ಲಾಕ್ಡೌನ್ ಆಗಿದೆ ಎಲ್ಲ. ಲಾಕ್ಡೌನ್ ಅಲ್ಲಿ ನಿಮ್ಗೆ ಬಡ್ಡಿ ಯಾವ್ದು ಬಿಡ್ಲಿಲ್ಲ. ಅದು ನಾವು ಊಟ ಮಾಡದೆ ಅವರು ಕೊಟ್ಟಿದ್ದೇವೆ. ಮಕ್ಕಳಿಗೆ ಒಂದು ಇದು ಚಾಕ್ಲೇಟ್ ಕೊಡ್ಲಿಲ್ಲ, ಅವರಿಗೆ ಕೊಡ್ತೀವಿ, ಹಣ ಕೊಡ್ತೀವಿ. ಮಕ್ಕಳಿಗೆ ಚಾಕ್ಲೇಟ್ ಕೊಡ್ಲಿಕ್ಕೆ ಅಂಗಡಿ ತರಬೇಕಾಗ ಹಣ ಕೊಡ್ಬೇಕಲ್ಲ, ಆ ಹಣ ಇಟ್ಟು ಅವ್ರಿಗೆ ಲೋನ್ ಕೊಟ್ಟಿದ್ದೀವಿ. ಅಷ್ಟೊಂದು ಟಾರ್ಚರ್ ಉಂಟು ಅವರದ್ರಲ್ಲಿ. ಕೇಳಿದ್ದಾರೆ ಅವರು. 4 ವಾರ ಅಲ್ಲಿ ಇದಿತ್ತಲ್ಲ, ಲಾಕ್ಡೌನ್ ಅಲ್ಲಿ ರಜೆ ಇತ್ತಲ್ಲ, ಅದು ಒಟ್ಟಿಗೆ ಮಾಡಿ ಕೊಡ್ಲೇಬೇಕು ನೀವು. ಬಿಡ್ಲಿಲ್ಲ ನಮ್ಮನ್ನು, ಒಂದು 5 ಪೈಸೆ ಬಿಡ್ಲಿಲ್ಲ. ಅದ್ರಲ್ಲಿ ಜಾಸ್ತಿ ಅಲ್ಲ ಬಡ್ಡಿ, ಅದು ಸಹ ಮಾಡಿದ್ದಾರೆ. ಈಗ ಉಳಿತಾಯದ ಹಣ ಏನಿದೆ ಅದು ನಿಮ್ಗೆ ಸಿಗ್ಬೇಕು. ಎಷ್ಟು ಉಳಿತಾಯದ? 7 ವರ್ಷದಲ್ಲಿ ಕಟ್ಟಿದ್ದೇವೆ. ವರ್ಷದಲ್ಲಿ ಎಷ್ಟು ಕಟ್ಟುದು ವಾರಕ್ಕೆ? 30 ರೂಪಾಯಿ. 30 ರೂಪಾಯಿ ಇವರಿಗೆ ಸಿಗ್ಬೇಕು. ಈಗ 3,000 ಲೋನ್ ಉಂಟು ಅವ್ರದ್ದು, ಅದು ಲೆಸ್ ಮಾಡಿ 10,000 ಆಗ್ಬಹುದು. ಎಲ್ಲ ಸಿಗ್ಬೇಕು ಇವರಿಗೆ. ಹೆಚ್ಚುವರಿ ಏನು ಬಡ್ಡಿ ತಗೊಂಡಿದ್ದಾರೆ ಎಲ್ಲ ಲೆಕ್ಕಾಚಾರ ಆಗ್ಲಿ, ಅದು ಕ್ಲಿಯರ್ ಮಾಡಿ. ನೀವೇ ನನಗೆ ಕೊಡ್ಲಿಕ್ಕೆ ಇರುದು, ನಾನು ಕೊಡ್ಲಿಕ್ಕೆ ಇಲ್ಲ. ಅದೊಂದು ಕ್ಲಿಯರ್ ಮಾಡಿ ಬಿಡಿ. ಮತ್ತೆ ನಾನು ಅಲ್ಲ, ನಿಮ್ಗೆ ಲೋನ್ ಬೇಡವಾ? ಬೇಡ ಅಂತ ಹೇಳಿ, ನಮ್ಗೆ ಲೋನ್ ಬೇಡ. ಇಲ್ಲ 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 ಇಲ್ಲ, ನಮ್ಗೆ ಅವ್ರು ಹೇಳ್ತಾರೆ ಇದನ್ನ ಕಟ್ಟಿ ಮತ್ತೆ ನಾವು ಲೋನ್ ಕೊಡ್ತೇವೆ. ಇದನ್ನು ಕಟ್ಟಿದ್ರೆ ನಿಮ್ಗೆ ಲೋನ್ ಕೂಡ ಇಲ್ಲ, ಸಿಗುವಂತ ಉಳಿತಾಯ ಕೂಡ ಸಿಗುದಿಲ್ಲ. ಹೌದು, ಬರುವಾಗ ಬರ್ತೇನೆ ಅಂತ ಹೇಳಿದವರು ಇಷ್ಟು ತನಕ ಬರ್ಲಿಲ್ಲ. ಈಗ ನಿಮ್ಮಲ್ಲಿ ಎಷ್ಟು ಜನ ಇಲ್ಲಿ ನಿಲ್ಸಿದ್ದಾರೆ? ನಮ್ಮದ್ರಲ್ಲಿ 5 ಜನ. ನಮ್ಮ ಇದರಲ್ಲಿ ನಿಮ್ಮ ಯಾರು ಸಹ ಕಟ್ಟುದಿಲ್ಲ. ಈಗ ಟೋಟಲ್ ಈಗ ಒಂದು 50 ಜನ ಇಲ್ಲಿ ಜಾಸ್ತಿ ಇದ್ದಾರೆ. ಕೆಲವರು ಗೊತ್ತಿಲ್ಲ ಬರುದು. ಮತ್ತೆ ಮೇಡಮ್ ಅವರು ಬೈತಾರಲ್ಲ ಅಂತ ಎದುರಿಗೆ ಕಟ್ಟುತ್ತಾರೆ. ಅದ್ರಲ್ಲಿ ಎಲ್ಲ ಮೇಡಮ್ ಎದುರಿಗೆ ಕಟ್ಟುದು, ಸ್ವಲ್ಪ ಜನ ಅವರು ಕಟ್ಟುದಿಲ್ಲ. ನೀವು ಕೂಡ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ, ಎಲ್ಲರೂ ಒಂದು ಗ್ರೂಪ್ ಮಾಡಿ, ಅದಕ್ಕೆ ನಮ್ಮನ್ನು ಕೂಡ ಆಡ್ ಮಾಡಿ. ನಮ್ದು ಯಾವುದೇ ಸ್ವಸಹಾಯ ಸಂಘಕ್ಕೆ ಸಂಬಂಧಪಟ್ಟ ವಿಷಯ ಇದ್ರೆ ಅದಕ್ಕೆ ಹಾಕ್ತಿವಿ. ನೀವು ಇನ್ನು ಮುಂದೆ ನೀವು ಪಾಸ್ ಪುಸ್ತಕಕ್ಕೆ ಕಟ್ಟಬೇಕು. ಅಲ್ಲಿ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ. ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ, ಕಟ್ಟಲೇಬೇಕು. ಅದು ಆದ್ರೆ ಅದು ಲೆಕ್ಕಾಚಾರ ಆಗ್ಬೇಕು. ಲೆಕ್ಕಾಚಾರ ಆಗೋ ತನಕ ಕೊಡ್ತೇವೆ. ಕ್ಲಿಯರ್ ಮಾಡ್ಲಿ ಅವರು. ನೋಡಿ, ಇದು ಬಂದರ್ನ ಜನರೆಲ್ಲ ಹೇಳ್ತಾ ಇರುವಂತ ಮಾತು. ಇಲ್ಲಿ ಇವರಿಗೆ ಕೊಟ್ಟಿರುವಂತ ಟಾರ್ಚರ್ ಬೇರೆಲ್ಲೂ ಕೊಡ್ಲಿಕ್ಕಿಲ್ಲ, ನಾವು ಕೇಳಿಲ್ಲ. ಇಷ್ಟೊಂದು ಟಾರ್ಚರ್ ನಾವು ಎಲ್ಲಿ ಕೂಡ ಕೇಳಲಿಲ್ಲ. ಅಷ್ಟೊಂದು ಟಾರ್ಚರ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೂಡ ನಾವು ಇದೇ ತರ ಸ್ವಸಹಾಯ ಸಂಘದಲ್ಲಿ ಎಷ್ಟು ಯಾರ್ಯಾರಿಗೆ ತೊಂದರೆ ಆಗಿದೆ ಅಲ್ಲೆಲ್ಲ ಹೋಗಿ ಅವರ ಬಗ್ಗೆ ನಾವು ಈ ತರ ವಿಡಿಯೋಗಳನ್ನು ಮಾಡಿ ನಮ್ಮನ್ನು ಕರಿತಾ ಇದ್ದಾರೆ. ನಮ್ಮನ್ನು ದಿವಸಕ್ಕೆ ಒಂದು 50-60 ಕಾಲ್ ಬರ್ತದೆ. ಎಲ್ಲ ನಾವು ನಮ್ಮ ಪ್ರತಿಯೊಂದು ವಿಡಿಯೋದ ಕೆಳಗಡೆ ನಾವು ನಂಬರ್ ಹಾಕಿದ್ದೇವೆ, ಅದಕ್ಕೆ ಕಾಲ್ ಮಾಡಿ. ನಾವು ತೆಗಿಲಿಲ್ಲ ಅಂದ್ರೆ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಅಷ್ಟೇ. ನಿಮ್ಗೆ ಎಲ್ಲ ಸಹಾಯಕ್ಕೂ ನಾವು ಇದ್ದೇವೆ. ಒಂದು ಲೆಕ್ಕಾಚಾರ ಆಗ್ಲಿ, ಆಮೇಲೆ ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ. ನಿಮ್ಮ ಸಂಘದ ನಿಮ್ಮ ಲೋನಿನ ಉಳಿತಾಯ ಕಟ್ಟಿದ್ದೀರಾ, ಎಲ್ಲದನ್ನು ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡಿ ಕಟ್ಟಬೇಕಾ ಬೇಡವಾ ಅಂತ.
ಅಂತ ಅಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಇದೇ ತರ ಸಮಸ್ಯೆಯನ್ನು ಇಟ್ಕೊಂಡು ನಾವು ಬರ್ತೇವೆ. ಹಾಗೆ ಹೇಳ್ತಾ ನಾವು ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಇಲ್ಲಿ ಕೂಡ ಸ್ವಸಹಾಯ ಸಂಘದಿಂದ ತುಂಬಾ ಗಳು ಕೊಡ್ತಾ ಇದ್ದಾರೆ. ನಮ್ಮ ವಿಡಿಯೋಗಳು ಅವರವರೇ ಲೆಕ್ಕ ಹಾಕಿ ಬಡ್ಡಿ ಕಟ್ಟಿ ಈಗ 1.5 ತಿಂಗಳು 20 ಜನ ಸಂಘದಲ್ಲಿ ದುಡ್ಡು ನಿಲ್ಲಿಸಿದೆ. ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ, ಈಗ ತುಂಬಾ ವರ್ಷದಿಂದ ಇಲ್ಲಿ ಸ್ವಸಹಾಯ ಸಂಘರು ಸಾಲ ತಗೊಂಡಿದ್ದಾರೆ, ಉಳಿದಿದ್ದಾರೆ, ಅವ್ರಿಗೆ ಸಮಸ್ಯೆ ಆಗಿದೆ ನಾವು ಕೇಳಲ್ಲ. ನನ್ನ ಗಂಡನಿಗೆ ಅಲ್ಲಿ ಕಟ್ಟುವಾಗ ಹೋಗುವಾಗ ಅವರು ತುಂಬಾ ಟಾರ್ಚರ್ ಕೊಡ್ತಾರೆ. ನನ್ನ ಗಂಡನಿಗೆ ಮನೆ ಇಲ್ಲ, ನನಗೆ ಪುನಃ ವಾರಕ್ಕೆ 3 ಸಲ ನಮ್ಮ ಮನೆಗೆ ಬರ್ತಾರೆ ಅವರು. ಈಗ ನೀವು ಎಷ್ಟು ವರ್ಷ ಆಯ್ತು ಈ ಸ್ವಸಹಾಯ ಸಂಘಕ್ಕೆ ಸೇರಿ? ನಾವು ಸೇರಿ 14 ವರ್ಷ ಆಯ್ತು. 14 ವರ್ಷದಿಂದ ನೀವು ಇದ್ದೀರಾ? ಅಲ್ಲಿಂದ ನೀವು ಲೋನ್ ತಗೊಂಡಿದ್ದೀರಾ, ಕಟ್ತಾ ಇದ್ದೀರಾ? ಕಟ್ತಾ ಇದ್ದೇವೆ. ಈಗ ಎಷ್ಟು ಲೋನ್ ಉಂಟು? ಈಗ 3 ಲಕ್ಷ ತೆಗ್ದಿದ್ದೇವೆ ನಾವು. ಕಟ್ತಾ ಇದ್ದೆ. ಈಗ 4 ವಾರ ಆಯ್ತು ನಾ ಕಟ್ಲಿಲ್ಲ. ಕಟ್ಲಿಕ್ಕೆ ಕಷ್ಟ ಆಯ್ತಾ ನಿಮ್ಗೆ? ಕಷ್ಟ ಆಗಿದೆ ನಮ್ಗೆ. ನನ್ನ ಗಂಡನಿಗೆ ಹುಷಾರಿಲ್ಲ, ಮತ್ತೆ ಅವ್ರಿಗೆ ಕೆಲಸ ಸಹ ಇಲ್ಲ. ಕಟ್ತೇವೆ ನಾವು ಹೇಳ್ತೇವೆ, ನಾವು ಕಟ್ಟುದಿಲ್ಲ ಅಂತ ಹೇಳುದಿಲ್ಲ. ಈಗ ಕಷ್ಟ ಇದೆ, ಸ್ವಲ್ಪ ಟೈಮ್ ಕೊಡಿ ಅಂತ ನೀವು ಕೇಳಿದ್ರೆ ಆದ್ರೆ ಸಹ ಅವ್ರು ಕೇಳುದೇ ಇಲ್ಲ. ಅವ್ರು ಒಂದೇ ಮನೆಗೆ ಬಂದು ಕಟ್ಲೇಬೇಕು ಅಂತ ಟಾರ್ಚರ್ ಕೊಡ್ತಾರೆ ಅವರು. ಈಗ ನಂಗೆ ಮನೆ ಸಹ ಇಲ್ಲ, ಆದ್ರೆ ಅವ್ರು ನೋಡಿದ್ದಾರೆ. ಪುನಃ ಸಹ ಅವ್ರು ಮತ್ತೆ ಹೇಳ್ತಾರೆ, ಅವರು ನಾನ್ ನಿಮ್ಗೆ ಲೋನ್ ಕೊಡ್ತೇನೆ, ಅದೊಂದು ಕ್ಲಿಯರ್ ಮಾಡಿ, ನನ್ನ ಹೆಸರಲ್ಲಿ ಲೋನ್ ಉಂಟು, ಅದು ಕ್ಲಿಯರ್ ಮಾಡಿ ನಾನು ನಿಮ್ಗೆ ಲೋನ್ ಕೊಡ್ತೇನೆ ಅಂತ ಹೇಳ್ತಾರೆ ಅವರು. ಹಾಗೆ ಹೇಳ್ತಾರೆ. ಈಗ ನೀವು 4 ವಾರದಿಂದ ಕಟ್ಲಿಲ್ಲ, ಇಲ್ಲ ಮನೆಗೆ ಬಂದ್ರ? ಏನ್ ಮಾಡಿದ್ರು? ಮನೆಗೆ ಬಂದು ಹೇಳುದೇ ಅದೇವೆ, ಕಟ್ಲೇಬೇಕು ಅಂತ. ಎಂತ ಸಿಟ್ಟು ಮಾಡ್ತಾರೆ ಅವ್ರು, ಬಂದು ಜಗಳ ಮಾಡಿ ಬೊಬ್ಬೆ ಹೊಡ್ತಾರೆ. ಕಟ್ಲೇಬೇಕು. ಮೊನ್ನೆಯಿಂದ ನನ್ನ ಗಂಡನಿಗೆ ಶಾಪ ಸಹ ಹಾಕಿದ್ದಾರೆ. ನೀವು ಅಲ್ಲ ಬೊಬ್ಬೆ ಮಾಡ್ತಾರಲ್ಲ, ಬೊಬ್ಬೆ ಮಾಡುದು ಬೇಡ, ಅದು ಧರ್ಮಸ್ಥಳದ ಹಣ. ಮತ್ತೆ ನನಗೆ ಬೈದವರು ಯಾರು ಸಹ ಸರಿ ಆಗ್ಲಿಲ್ಲ. ಅವ್ರಿಗೆ ಒಬ್ಬರಿಗೆ ಬಾಯಿಯಲ್ಲಿ ಏನಾಗಿದೆ, ಒಬ್ಬನಿಗೆ ಕಾಲಲ್ಲಿ 1 ಲಕ್ಷ ಖರ್ಚಾಗಿದೆ ಅಂತ ಹೇಳಿದ್ದಾರೆ ಅವರು. ಈಗ ಧರ್ಮಸ್ಥಳದ ಹಣ ಅಂತ ಹೇಳಿದ್ರ, ಅವರು ಬ್ಯಾಂಕಿನಿಂದ ಕೊಡುದಂತ ಹೇಳ್ತಾರಲ್ಲ? ಅದು ಸಹ ಹೇಳಿದ್ರು, ಏನಿಗೆ ಬರೋದು ಬ್ಯಾಂಕಿನವರು. ಇಷ್ಟರವರೆಗೆ ನಾವು ನಿಮ್ಮ ಹತ್ರ ಕೇಳಿಕೊಂಡು ಸಾಕಾಯ್ತು, ಅಂದ್ರೆ ಧರ್ಮಸ್ಥಳ ಬರುದಿಲ್ಲ. ಧರ್ಮಸ್ಥಳದ ಹಣವನ್ನು ಬ್ಯಾಂಕಿಗೆ ಹಾಕಿ ನಿಮ್ಗೆ ಕೊಡ್ತಾರೆ? ಹೌದು. ಧರ್ಮಸ್ಥಳದ ಹಣವನ್ನು ಬಡ್ಡಿಗೆ ಕೊಡ್ಲಿಕ್ಕೆ ಬ್ಯಾಂಕಿನವರೇ ಬರ್ತಾರೆ ಅಂತೆ. ಏನಿ ಬರುದು ಬ್ಯಾಂಕಿನವರೇ, ನಾವಲ್ಲ ಅಂತ. ಬರ್ಬೇಕಲ್ಲ. ಈಗ 8 ತಿಂಗಳಿಂದ ನಾನು ಕಟ್ಲಿಲ್ಲ, ಯಾಕೆ ಬ್ಯಾಂಕಿನವರು ಬರ್ಲಿಲ್ಲ? ಬರ್ತಾರೆ ಬ್ಯಾಂಕಿನವರು ಹೋಗಿ ಕೇಳಿ. ಅದು ಸಹ ಹೇಳಿದ್ರು, ನನ್ನ ಗಂಡ ಹೇಳಿದ, ನನ್ನ ತಂಗಿಯ ಪುಸ್ತಕ ಕೊಂಡು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ನಾನು ಕೇಳ್ತೇನೆ, ನನ್ನ ಏನು ಇದು ಇಷ್ಟು ಹೋಗ್ಲೇ ಇಲ್ಲ, ನಾವು ಇಷ್ಟು ಕಟ್ಟಿದ್ದೇವೆ ಅಲ್ಲ ಅಂತ. ಪುನಃ ಅವರು ಅದಕ್ಕೆ ಬೇರೆ ಮಾತಾಡಿದ್ರು. ಅಲ್ಲಿ ಯಾಕೆ ಹೋಗುದು, ನಿಂಗೆ ತೆಗಿಯುವಾಗ ಗೊತ್ತಿಲ್ವಾ ಬಡ್ಡಿ ಉಂಟು ಅಂತ, ಹಾಗೆ ಹೇಳಿದ್ರು ಅವರು. ಈಗ ಏನ್ ತೀರ್ಮಾನ ಮಾಡಿದ್ದೀರಿ ನೀವು? ನಾನ್ ಕಟ್ಟುದಿಲ್ಲ, ಈಗ ನಂಗೆ ಸಾಧ್ಯವಿಲ್ಲ. ಅವರ ಹತ್ರ ಹೇಳಿದ್ದೇವೆ, ನಾ ಕಟ್ತೇವೆ ಅಂತ ಹೇಳುದು ಅವ್ರ ಹತ್ರ, ಈಗ ಆಗುದಿಲ್ಲ ಅಂತ. ಅದೇ ನಿಮ್ಗೆ ಸ್ವಸಹಾಯ ಸಂಘದ ಬ್ಯಾಂಕಿನ ಪಾಸ್ ಪುಸ್ತಕ ನಿಮಗೆ ಕೊಟ್ರೆ ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವು ಕಟ್ಟಿ ಅಂತ ಅವ್ರ ಹತ್ರ ಹೇಳಿ, ಕಟ್ತೇವೆ ಅಂತ ಹೇಳಿ. ಬ್ಯಾಂಕಿಂದ ನಿಮ್ಗೆ ಲೋನ್ ಕೊಟ್ಟಿದ್ದಾರೆ, ಅದೇ ಬ್ಯಾಂಕಿನ ನಿಮ್ಮ ಸ್ವಸಹಾಯ ಸಂಘದ ಅಕೌಂಟಿಗೆ ನೀವು ಇನ್ನು ಮುಂದೆ ಕಟ್ಟಿ. 1 ರೂಪಾಯಿ ಕೂಡ ನೀವು ಬಿಡ್ಬೇಡಿ. ಅವರು ಯಾಕೆ ಬಿಡುವುದಿಲ್ಲವೋ ನೀವು ಕೂಡ ಬಿಡ್ಬೇಡಿ. 14 ವರ್ಷದಿಂದ ನೀವೇನು ಹೆಚ್ಚುವರಿ ಬಡ್ಡಿ ಕಟ್ಟಿದ್ದೀರಾ, ಅದೆಲ್ಲ ನಿಮಗೆ ಬಡ್ಡಿ ಸಮೇತ ಅವರು ರಿಟರ್ನ್ ಕೊಡ್ಬೇಕು. ಹೆಚ್ಚುವರಿ PRK ಇನ್ಶೂರೆನ್ಸ್ ಎಲ್ಲ ಕಟ್ಟಿದ್ದೀರಲ್ಲ, ಜೀವನ್ ಮಧುರ ಜೀವ ಭದ್ರತೆಗೆ ನಿಮ್ಗೆ ಡಾಕ್ಯುಮೆಂಟ್ ಯಾರು ಕೊಟ್ಟಿದ್ದಾರಾ? ಬಾಂಡ್ ಕೊಟ್ಟಿದ್ದಾರಾ? ಎಲ್ಲಿ ಕೊಟ್ಟಿದ್ದಾರೆ? ಕೊಡುದಿಲ್ಲ ಯಾರು ಕೂಡ. ಅದು LIC ನಿಮಗೆ ಯಾವುದೇ ಬಾಂಡ್ ಕೊಡುದಿಲ್ಲ. ಅವ್ರು ಕೊಡ್ಬೇಕು. ಬೈಕಿಗೆ ಅವರು ಬಾಂಡ್ ಕೊಡುದಿಲ್ಲ. ಏನಾದ್ರು ಆಕ್ಸಿಡೆಂಟ್ ಟೈಮ್ ಆಗ್ತದೆ, ಯಾವುದೇ ಬಾಂಡ್ ಇಲ್ಲ, ಯಾವ್ದು ಎಲ್ಲಿಯಾದ್ರೂ ಉಂಟಾ? ಇಲ್ಲ. ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಬರೀ ಕಲೆಕ್ಷನ್ ಮಾಡಿ ಬೇರೆ ಯಾವ್ದಾದ್ರು ಕಂಪನಿದು ಇಲ್ಲ. ಇಲ್ಲಿ ಮಾತ್ರ ಯಾಕೆ ಅವ್ರ ಪ್ರಕಾರ ಆಗಿದ್ರೆ ಅವ್ರು ಕಾನೂನು ರಿಸಲ್ವ್ ಮಾಡ್ಲಿ, ಗೊತ್ತಾಯ್ತಾ? ಏನೆಲ್ಲ ಅಂದ್ರೆ ರಿಕ್ಷಾ ಡ್ರೈವರ್ ಮನೆಗೆ ಏನಾಯ್ತು? ಏನ ತಪ್ಪಿದು ಓಟ್ರಾಸ್ ಬೈದ್ರಲ್ಲ ಅಲ್ಲಿ, ನಮ್ಮ ಸಂಘದವರು ಎಲ್ಲ ಸೇನವರು ಸಂಘ ಎಲ್ಲ ಬೈದಿದ್ದಕ್ಕೆ ಅವರಿಗೆ ಇದಾಯ್ತು. ಹೌದು. ಅವ್ರು ಇಲ್ಲಾದ್ರೆ ಸಹ ಟೆನ್ಷನ್ ಅಲ್ಲಿ ಇದ್ರು ಅವರು. ಇದು ಜಾಸ್ತಿ ಬೈದದು. ಏನು ಟೆನ್ಷನ್ ತಗೊಳ್ಬೇಡಿ, ನಾವು ಇದ್ದೇವೆ. ಒಳ್ಳೆಯವರು ಬೈಯುವುದಿಲ್ಲ ಯಾವತ್ತು, ಅದಂತವರು ಮಾತ್ರ ಬೈಯುವುದು, ಗೊತ್ತಾಯ್ತಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನೀವು ಇವತ್ತಿನಿಂದ ನೀವು ಯಾರೇ ಏನು ಹೇಳಿ
ನಿಮ್ಮ ಜೀವವನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬೇಡಿ. 14 ವರ್ಷದಿಂದ ಏನ್ ತಗೊಂಡಿದ್ದಾರೆ ಎಲ್ಲ ಬಡ್ಡಿ ಸಮೇತ ಇವರಿಗೆ ರಿಟರ್ನ್ ಸಿಗ್ಬೇಕು. ಮತ್ತೆ ಇವರು ಉಳಿದ ಏನು ಅಮೌಂಟ್ ಅನ್ನ ನೀವು ಅವರ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊಟ್ರೆ ತಿಂಗಳು ನಿಮ್ಗೆ ಎಷ್ಟಾಗ್ತದೆ ಅಷ್ಟು ಕಟ್ಟಿ ನೀವು ಕ್ಲಿಯರ್ ಮಾಡಿ. ಇಲ್ಲದಿದ್ರೆ ನೀವು ಕಟ್ಟೋದೇ ಬೇಡ, ಅಲ್ಲಿ ತನಕ ನೀವು ಕಟ್ಟಲಿ ಬೇಡ. ಏನಾದ್ರೂ ಸಮಸ್ಯೆ ಆದ್ರೆ ನಮ್ಗೆ ಫೋನ್ ಮಾಡಿ, ಮನೆ ಕೂಡ ನೋಡ್ಲಿಕ್ಕೆ ಬರ್ತೀವಿ. ಅದೇ ಬರ್ತೀವಿ, ನಾವು ಅಲ್ಲಿಗೆ ಬರ್ತೀವಿ. ನಾವು ಗೋದಾಮಲ್ಲಿರೋದು, ನಮ್ಗೆ ಮನೆ ಇಲ್ಲ ಅಂತ ಹೇಳಿದ್ರು. ನೋಡಿ ಅಲ್ಲಿ ಎಲ್ಲಿ ಅಂತ ನಾವು ತೋರಿಸ್ತೇವೆ. ಈಗ ಬನ್ನಿ ನೋಡಿ, ಇಲ್ಲಿ ನೋಡಿ ಗೋದಾಮ್, ಇಲ್ಲಿ ನೋಡಿ 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 ಇಲ್ಲಿ ಇರುವಂತದ್ದು. ಈಗ ಮಾತಾಡಿದ್ದು ಬನ್ನಿ ಯಾರು ಮಾತಾಡಿದ್ದು ಇವರು ಈಗ ಮಾತಾಡಿದ್ದು ನೋಡಿ, ಇವರ ಗೋದಾಮ ಇಲ್ಲಿರೋದು. ಇದಕ್ಕೆ ನಿಮ್ಗೆ ಮನೆ ಇಲ್ವಾ? ನಿಮ್ಗೆ ಬೇರೆಯವ್ರ ಲೋನ್ ಕಟ್ಟದೆ ಆಗ್ಲಿಲ್ಲ. 2 ಸಲ ಓನರ್ ಅವ್ರು ಬಂದು ಹೇಳಿದ್ರು, ಪುನಃ ಮಾತ್ರ ಇವ್ರು ಖಾಲಿ ಮಾಡುವಂತ. ಖಾಲಿ ಮಾಡಿ ಕೊಟ್ಟು ಈಗ ಇಲ್ಲಿ ನೀವು ಬಾಡಿಗೆ ಕೊಡ್ಲಿಕ್ಕೆ ಇದೆಯಾ? ಇಲ್ಲಿ ಕೊಡ್ಬೇಕು, 6,000 ಬಾಡಿಗೆ ಕೊಡ್ಬೇಕು. ನೋಡಿ ಇವರ ಪರಿಸ್ಥಿತಿ, ಕಷ್ಟ ನೋಡಿ ಕಷ್ಟ ನೋಡಿ ಕೊಟ್ಟದ್ದು ಇದು ಗೋಡನ್. ಇವರ ಕಷ್ಟವನ್ನು ನೋಡಿ ಗೋಡನ್, ಬೇರೆ ಮನೆ ಇಲ್ಲ, ಮನೆ ಯಾರು ಕೊಡುದಿಲ್ಲ ಅವರಿಗೆ. ಇದು ಗ್ರಾಮಾಭಿವೃದ್ಧಿ ಯೋಜನೆ. ಈಗ ನೀವು ಲೋನ್ ತಗೊಳ್ಳುವಾಗ ಬಾಡಿಗೆ ಮನೆಯಲ್ಲಿ ಇದ್ರಿ, ಈಗ ನೀವು ಗೋಡಾಮಿಗೆ ಬಂದಿದ್ದೀರಾ. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನೋಡಿ, ಬಾಡಿಗೆ ಮನೆಯಲ್ಲಿದ್ದವರು ಎಲ್ಲೂ ಬಾಡಿಗೆ ಮನೆ ಸಿಗದೆ ಗೋಡಾಮಿಗೆ ಬಂದಿದ್ದಾರೆ. ಇಲ್ಲಿ ಒಂದು ಕರೋನಾ ತೋರಿಸಿ ಒಬ್ರು ಇಲ್ಲಿ ಮನೆ ಕೊಟ್ಟಿದ್ದಾರೆ. ಏನಿಲ್ಲ, ವಾರಕ್ಕೆ 3 ಸಲ ನಮ್ಮ ಮನೆಗೆ ಬರ್ತಾರೆ. ವಾರಕ್ಕೆ ಈಗಲೂ ಬರ್ತಾ ಇದೆ. ಇಲ್ಲಿ ಸಹ ಅದೇ ಅವತ್ತು ಸಹ ಗಲಾಟ ಮಾಡಿದ್ರು ಅಲ್ಲಿ ನಮ್ಮ ಮನೆಯಲ್ಲಿ. ಈ ಅವರದ್ರಲ್ಲಿ ಈಗ ಅದು ಯಾರಿದ್ದಾರೆ ನಮ್ಗೆ? ಅದೊಂದು ರತ್ನ ಮೇಡಮ್, ಮತ್ತೊಂದು ಸುಪ್ರೇಜ್ ಬಂದದ. ನೋಡಿ, ಇನ್ನು ಮುಂದೆ ನಿಮ್ಮ ಮನೆಗೆ ಬಂದ್ರೆ ಸೀದಾ 112ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡಿ, ಗೊತ್ತಾಯ್ತಾ? ಸೀದಾ ಹೋಗಿ ಕಂಪ್ಲೇಂಟ್ ಕೊಡಿ, 112ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಡ್ಬೇಕು. ಹಾಗಾದ್ರೆ ನಮ್ಗೆ ಆಧಾರ ಆಗ್ತದೆ. ಯಾರು ಅವ್ರು ಹೇಳಿದ್ರು, ಅವ್ರು ಇನ್ನೊಮ್ಮೆ ಬಂದಾಗ ನೀವು ಕೊಡಿ, ಅರ್ಥ ಆಯ್ತಾ? ನೀವು ಫೋನ್ ಮಾಡಿ, ಹೀಗೆ ನಾವು ಸ್ವಸಹಾಯ ಸಂಘದ ಲೋನ್ ಕಟ್ತಾ ಇದ್ದೇವೆ, ಈಗ ಕಟ್ಟಿದ್ದು ಜಾಸ್ತಿ ಆಗಿದೆ ಅಂತ ಹೆಚ್ಚುವರಿ ಬಡ್ಡಿ ತಗೊಳ್ತಾ ಇದ್ರೆ, ಅದಕ್ಕೆ ನಾವು ಇನ್ನು ಮುಂದೆ ಸ್ವಸಹಾಯ ಸಂಘದ ಬ್ಯಾಂಕ್ ಅಕೌಂಟ್ ಕೊಟ್ರೆ ನಾವು ಅಲ್ಲಿ ಕಟ್ತೇವೆ, ಅಲ್ಲಿ ತನಕ ನಾವು ಕಟ್ಟುವುದಿಲ್ಲ ಅಂತ ನಾವು ಇಲ್ಲಿ ಕೂತಿದ್ದೇವೆ. ಕಟ್ಟುದಿಲ್ಲ ಅಂತ ನಾವು ಹೇಳುವುದಿಲ್ಲ, ಅವರು ನಮ್ಮ ಸ್ವಸಹಾಯ ಸಂಘದ ಪಾಸ್ ಕಟ್ಟುವುದಿಲ್ಲ, ಅದಕ್ಕೆ ಮನೆಗೆ ವಿಚಾರ ಮಾಡ್ತಾ ಇದ್ದಾರೆ. ನೀವು ಕಂಪ್ಲೇಂಟ್ ಅವರೊಂದು ಸಾಧಾರಣವಾಗಿಲ್ಲ, ವಿಡಿಯೋ ಮಾಡ್ಲೇಬೇಕು. ಅವ್ರ ಮನೆಗೆ ಬರ್ಲಿಕ್ಕೆ, ಅವರಿಗೆ ಸ್ವಸಹಾಯ ಸಂಘ ಯಾವ್ದು ಕಟ್ಲಿಲ್ಲ ಅಂದ್ರೆ ಅವರು ನಿಮ್ಗೆ ನೋಟಿಸ್ ಒಂದು ಕಾನೂನು ಇರ್ತದೆ. ನೋಟಿಸ್ ಬರ್ಲಿಲ್ಲ, ಬಂದಿದೆ 3 ನೋಟಿಸ್ ಬಂದ ಮೇಲೆ ಅವರು ಪೊಲೀಸ್ ಕರ್ಕೊಂಡು ನೋಟಿಸ್ ಜೊತೆ ನಿಮ್ಮ ಮನೆಗೆ ಬರ್ಬೇಕು. ಅದು ಕಾನೂನು ಪ್ರಕಾರ ಇರುವಂತದ್ದು. ಬರ್ಲಿ ಅಲ್ಲ, ಅಲ್ಲಿ ತನಕ ನೀವು ಅವ್ರು ಬರ್ಬಾರ್ದಲ್ಲ. ಅವ್ರು ಬಂದ್ರೆ ಅದು ತಪ್ಪಲ್ವಾ? ಹಾಗೆ ಇನ್ನು ಮೇಲೆ ನೀವು ಬಂದ್ರೆ ನಮ್ಗೆ ಕಾಲ್ ಮಾಡಿ ಮತ್ತೆ 112ಗೆ ಬರ್ದಿಟ್ಕೊಳ್ಳಿ ನಂಬರ್. ಪೊಲೀಸ್ ಸ್ಟೇಷನ್ಗೆ, ನಿಮ್ಮ ಇಲ್ಲಿ ಹತ್ತಿರ ಉಂಟಲ್ಲ ಪೊಲೀಸ್ ಸ್ಟೇಷನ್, ಕಂಪ್ಲೇಂಟ್ ಮಾಡಿ. ಈಗ ನಾವು ಕೂಡ ನಿಮ್ಮ ಹತ್ರ ಹೇಳೋದಷ್ಟೇ, ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ, ಅಲ್ಲಿ ತನಕ ನೀವು ಕಟ್ಟಬೇಡಿ, ಗೊತ್ತಾಯ್ತಾ? ಮತ್ತೆ ನಿಮ್ಗೆ ಹೆಚ್ಚುವರಿ ಏನ್ ಬಡ್ಡಿ ಕಟ್ಟಿದ್ದೀರಾ ಅದು ನಿಮ್ಗೆ ಸಿಗ್ಲೇಬೇಕು. ಅದು ನಾವು ಹೋರಾಟ ಮಾಡುದು, ನಾವು ಅದಕ್ಕೆ ಬಡವರಿಂದ ಏನು ದೋಚಿದ್ದಾರೆ ಅವರು, ಅದು ನಿಮ್ಗೆ ಸಿಗ್ಲೇಬೇಕು ಅಷ್ಟೇ, ನಾವು ಹೇಳುವಂತದ್ದಷ್ಟೇ. ನಾವು ಇದೇ ಸಂಘದಲ್ಲಿ ಅವರು ನಮ್ಗೆ ಅಲ್ಲಿ ನನ್ನ ಅಕ್ಕನ ಮಗಳ ಮದುವೆ ಇತ್ತು, ಅಲ್ಲಿಗೆ ಸಹ ನಾವು ಹೋಗ್ಲಿಲ್ಲ. ಇದೇ ಸಂಘದಲ್ಲಿ ನಾನು 1 ರೂಪಾಯಿ ಕಡಿಮೆ ಮಾಡ್ಲಿಕ್ಕೆ ಅವ್ರು ಬಿಡುದಿಲ್ಲ. ಲಾಸ್ಟ್ ನಾನ್ ನನ್ನ ಗಂಡ ಅಲ್ಲಿ ಒಳ್ಳೆ ಸಮುದ್ರಕ್ಕೆ ಆರ್ಲಿಕ್ಕೆ ಹೋದೆ. ಇನ್ನು ಆತರ ಏನೋ ಪರಿಸ್ಥಿತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ನಿಮ್ಗೆ ಊಟ ತಿಂಡಿಗೆಲ್ಲ ಇದಕ್ಕೆ ಬಾಡಿ ಕಟ್ಲಿಕ್ಕೆ ಎಲ್ಲಿಂದ ದುಡ್ಡು? ನನ್ನ ಗಂಡ ಚಾ ಮಾರುದು. ಈಗ ನೀವು ಬರುವ ಮೊದಲು ಇವರು ಬಂದ
ಕಾಣ್ತದಲ್ಲ ನಮಗೆ. ಚಾ ಮಾಡುದಾ? ಮತ್ತೆ ಏನು ನಿನ್ನೆ ಹುಷಾರಿಲ್ಲ ಅಂತ ಹೇಳಿದ್ರು, ಏನಾಯ್ತು ನಿಮ್ಗೆ? ಹಾರ್ಟ್ ಆಪರೇಷನ್. ಇದು ಮಾವನಂದು. ಹೌದಾ? ನಮ್ಮ ಇದು ಗ್ರಾಮಾಭಿವೃದ್ಧಿ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಲ್ಲಿ ಉದ್ಧಾರ ಆಗಿದ್ದ ಏನೋ ಪರಿಸ್ಥಿತಿ ನಾವು ತೋರಿಸ್ತಾ ಇದ್ದೇವೆ, ಉದ್ಧಾರ ಆಗಿದ್ದು. ಈಗ ಧರ್ಮಸ್ಥಳ ಯೋಜನೆಯಲ್ಲಿ ಈಗ 15 ವರ್ಷ 20 ವರ್ಷದಿಂದ ಎಲ್ಲ ಇದ್ದಾರೆ. ಈಗಲೂ 3 ಲಕ್ಷ 4 ಲಕ್ಷ ಲೋನ್ ತಗೊಂಡವರು ಈಗ ಕೂಡ ಕಟ್ತಾನೆ ಇದ್ದಾರೆ. ಕಟ್ಟಿದಷ್ಟು ಮುಗಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಅಭಿವೃದ್ಧಿ ಅಂದ್ರೆ ಏನು? ಈಗ ಯಾರಾದ್ರೂ ಸಂಘದಲ್ಲಿ ಲೋನ್ ತಗೊಂಡು ಅವರು ಕಟ್ಟಿ ಕ್ಲಿಯರ್ ಆದ್ರೆ, ಅದರಲ್ಲಿ ಉದ್ಧಾರ ಆದ್ರೆ ಮತ್ತೆ ಯಾಕೆ ಅವರು ಲೋನ್ ತಗೊಳ್ತಾರೆ? ಈಗ ಸುಮ್ಮನೆ ಲೋನ್ ತಗೊಳ್ತಾರೆ. ಈಗ ಅವರು ಒತ್ತಾಯ ಮಾಡಿದ್ರು ಕೂಡ ನೀವು ಅಲ್ಲಿ ಸೈನ್ ಮಾಡಿದ್ರೆ ಮಾತ್ರ ಅಲ್ಲ ಅವರು ಲೋನ್ ಕೊಡೋದು. ಯಾಕೆ ಕೊಡ್ತಾ ಇದ್ದೀರಾ ಲೋನು? ಇಂಥವರಿಗೆ ಲೋನ್ ಕೊಡದೆ ನೀವು ತಪ್ಪು. ಈಗ ಇವರ ಆದಾಯ ನೋಡಿ ಇವರಿಗೆ ಲೋನ್ ಕೊಡ್ಬೇಕು. ಲೋನ್ ಕೊಡದೆ ನೀವು ತಪ್ಪಲ್ಲ. ಮತ್ತೆ ಹೆಚ್ಚುವರಿ ಬಡ್ಡಿ ಕೂಡ ವಸೂಲು ಮಾಡುದು, ಇದೆಲ್ಲ ನಿಲ್ಲಬೇಕು. ಇವರಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು. ಇದು ನಮ್ಮ ಹೋರಾಟ. ಮತ್ತೆ ಇದಕ್ಕೆ ಯಾವ ರೀತಿಯ ನೀವು ಕಾನೂನು ಹೋರಾಟಕ್ಕೆ ಹೋದ್ರೂ ಕೂಡ ನಾವು ರೆಡಿ ಇದ್ದೇವೆ. ನಾವು ನ್ಯಾಯಾಲಯಕ್ಕೆ ಎಲ್ಲ ಡಾಕ್ಯುಮೆಂಟ್ ಜೊತೆ ಬರ್ತೇವೆ. ನೀವು ಇದನ್ನು ಕೋರ್ಟ್ಗೆ ಹಾಕಿ ಸಿವಿಲ್ ಕಂಪ್ಲೇಂಟ್ ಮಾಡಿ, ಇಲ್ಲದಿದ್ರೆ ಇವರನ್ನೆಲ್ಲ ಉದ್ಧಾರ ಮಾಡುವಂತ ಕೆಲಸ ಮಾಡಿ. ಅದಕ್ಕೆ ಲೆಕ್ಕಾಚಾರ ಆಗ್ಲಿ. ಈ ವಿಡಿಯೋವನ್ನು ನೋಡುವವರು ಎಲ್ಲರೂ ಶೇರ್ ಮಾಡಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP ಅವರ ಹಣೆ ಬರ ಎಲ್ಲರಿಗೂ ಗೊತ್ತಾಗ್ಲಿ. ನಾವು ಹೇಳ್ತೇವೆ ಅಪಪ್ರಚಾರ ಮಾಡ್ತಾ ಇದ್ದೇವೆ ನೋಡಿ. ಅಪಪ್ರಚಾರ, ಇದು ಅಪಪ್ರಚಾರ. ನೋಡ್ತಾ ಇದ್ದೀರಲ್ಲ ಅವರ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆಯಲ್ಲ. ಬಾತ್ರೂಮ್ ಇಲ್ಲ ನೋಡಿ, ಎಷ್ಟು ನಾವು ಜಾತಿ ಧರ್ಮ ಅಂತ ನೋಡುದಿಲ್ಲ. ನಮ್ಗೆ ಎಲ್ಲರೂ ಒಂದೇ. ನಾವು ಎಲ್ಲರೂ ಒಂದೇ. ನಾವು ಆ ತರ ಎಲ್ಲ ಮಾಡುದು. ಎಲ್ಲರೂ ಒಂದೇ, ಸಮಾನವಾಗಿ ನೋಡುವಂತದ್ದು. ಎಲ್ಲರೂ ನ್ಯಾಯ ಎನ್ನೋದು ಈಗ ನ್ಯಾಯದಲ್ಲಿ ಒಂದು ಧರ್ಮಕ್ಕೆ ಒಂದು ನ್ಯಾಯ, ಇನ್ನೊಂದು ಧರ್ಮಕ್ಕೆ ಒಂದು ನ್ಯಾಯ ಅಂತ ಇಲ್ಲ. ಎಲ್ಲರಿಗೂ ಒಂದೇ ನ್ಯಾಯ. ನಾವು ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳು, ನಾನೇನು ಭಿಕ್ಷೆ ಬೇಡ್ಬೇಕಾ ನಿಮಗೋಸ್ಕರ? ಅದಕ್ಕೆ ನಾನು ಭಿಕ್ಷೆ ಗೊತ್ತುಂಟು, ಆಗುದಿಲ್ಲ. ಅಲ್ಲ ಇನ್ನುಂಟಲ್ಲ ನೋಡಿ, ಇಂಥವರಿಗೆ ಇದಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಮ್ಮ. ನಿಮ್ಗೆ ನಾವಿದ್ದೇವೆ, ಬಂದು ನಮ್ಗೆ ಕಾಲ್ ಮಾಡಿ, ಗೊತ್ತಾಯ್ತಾ? ನಮ್ಗೆ ಕೂಡ ಕೈಯಿಂದ ಕೊಡುವಂತ ಪರಿಸ್ಥಿತಿ ನಾವು ಇಲ್ಲ, ಆದ್ರೆ ನಮ್ ಜೀವದಿಂದ ಆಗುವಂತ ಉಪಕಾರ ಮಾಡ್ತೇವೆ ನಾವು. ಇವರು ಇರುವಂತದ್ದು ಬಂದರ್, ಇಲ್ಲಿಗೆ ಅನ್ಸಾರಿ ರೋಡ್ ಬಂದರಲ್ಲಿ ಇವರಿದ್ದಾರೆ. ನೀವು ಡೈರೆಕ್ಟ್ ಆಗಿ ಇಲ್ಲೇ ಬಂದು ಇವರ ಕಷ್ಟ ಸುಖವನ್ನು ನೀವೇ ನೋಡಿ. ಈಗ ನಾವು ಹೇಳುದು ಸುಳ್ಳು, ಇವರ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ, ಬೇರೆಯವ್ರ ಹತ್ರ ಇಲ್ಲಿ ಕೇಳಿ. ನೀವೇ ಬಂದು ಇಲ್ಲಿ ನೋಡಿ, ವಿಚಾರಿಸಿ. ಇವರಿಗೆ ಏನಾದ್ರು ಸಹಾಯ ಮಾಡೋದಾದ್ರೆ ಮಾಡಿ. ಇನ್ನು ಮುಂದೆ ನಮ್ಗೆ ಫೋನ್ ಮಾಡಿ, ಏನೇ ಸಮಸ್ಯೆ ಆದ್ರೂ ನಾವಿದ್ದೇವೆ. 1 ರೂಪಾಯಿ ನೀವು ಕಟ್ಟೋದು ಬೇಡ. ಈಗ ಸದ್ಯಕ್ಕೆ ಎಲ್ಲ ಲೆಕ್ಕಾಚಾರ ಆಗಿ ಮತ್ತೆ ನೋಡು, ಕೋರ್ಟ್ ಅಲ್ಲಿ ತೀರ್ಪು ಬರ್ಲಿ. ನಮ್ಮ ಪುಸ್ತಕ ಇದ್ದ ಸಂಘದವರೇ ಸರಿ ಇಲ್ಲ, ಅವರು ಸಹ ಬಿಡುದಿಲ್ಲ. ನೀವು ತೆಗಿಲ್ವಾ? ಕಟ್ಟು ಏನ್ ಬೇಕಾದ್ರೆ ಹೇಳಿ. ಯಾಕಂದ್ರೆ ಕಷ್ಟ ನೋಡಿದಾಗ ಅವ್ರಿಗೆ ಗೊತ್ತಾಗ್ಬೇಕು. ಯಾರಿಗಾದ್ರು ನೋಡಿದಾಗ ಗೊತ್ತಾಗ. ನಾವು ಕೂಡ ಹೇಳುದು, ಯಾರನ್ನು ಕೂಡ ವಿಡಿಯೋ ಮಾಡಿ ನಾವು ಹಾಕ್ತೇವೆ. ಎಲ್ಲರೂ ಯಾರು ಕೂಡ ನಾವು ಕಟ್ಟಬೇಡಿ ಅಂತ ಹೇಳ್ಬೇಕು. ನಿಮ್ಮ ಲೆಕ್ಕಾಚಾರ ಮಾಡಿ, ಇದು ನಿಮ್ಮ ಹಕ್ಕು. ಈ ತರ ಇದೆ, ಈ ತರ ಡಾಕ್ಯುಮೆಂಟ್ ಇದೆ, ಈ ತರ ಸ್ವಸಹಾಯ ಸಂಘ ಅಂದ್ರೆ ಈ ತರ ಇದೆ, ನಿಮ್ಗೆ ಇಷ್ಟು ಸಬ್ಸಿಡಿ ಬರ್ತದೆ, ಇಷ್ಟೇ ನಿಮ್ಗೆ ಬಡ್ಡಿ ತಗೊಳ್ಬೇಕು ಅಂತ ನಾವು ಹೇಳುದು ಅಷ್ಟೇ ಬಿಟ್ಟು ಅದೆಲ್ಲ ಲೆಕ್ಕಾಚಾರ ಮಾಡಿ ನೀವು ತೀರ್ಮಾನ ಮಾಡಲ್ಲ. ನನ್ನ ಗಂಡ ಜ್ಞಾನ ತಪ್ಪಿ ಬಿದ್ದದಲ್ಲ, ಯಾರಿದೆ? ನನ್ಗೆ ಮಕ್ಳುಂಟಾ? ಇವರು ಹೀಗೆಲ್ಲ ಮಾಡಿದ್ರೆ ನಮ್ಮ ಸಾಲ ತೀರ್ಸ್ಬೇಡ್ವಾ? ಹೌದೌದು. ನನ್ ಗಂಡ ಹೀಗೆ ಆದ್ರೆ ಹೌದೌದು, ಯಾರಿದ್ದಾರೆ ಇದಕ್ಕೆ? ಅದೇ ಅದೇ ನನ್ನ ಗಂಡ ನೋಡಿ, ಅವರ ಏನಾದ್ರೂ ಆದ್ರೆ ಅವರೇ ಯಾರಿಲ್ಲ. ನಂಗೆ ಮಕ್ಳು ಇಲ್ಲ, ಯಾರು ಇಲ್ಲ. ನಾನ್ ಮತ್ತೆ ನನ್ನ ಗಂಡ ನಾನು ಸಾಲ ಮಾಡಿದ ಹಣ ನಾವೇ ಇದು ಮಾಡ್ಬೇಕು. ಆದ್ರೆ ಇವರು ಬೈದು ಹೀಗೆಲ್ಲ ಮಾಡ್ಲಿಕ್ಕೆ ಉಂಟಾ? BP ಹೈ ಆಯ್ತು ಇವರಿಗೆ. ಬಂದರಿನಲ್ಲಿ ನೋಡುವಂತ ಜನರು ಯಾರಾದ್ರೂ ಇವ್ರಿಗೊಂದು ಬಾಡಿಗೆ ಮನೆ ಮಾಡಿಸ್ತಾರೆ.
ಕೊಡಿ, ಕಡಿಮೆ ಕಡಿಮೆ ರೇಟ್ ಇದು ಬಾಡಿಗೆ ಮನೆ ಮಾಡಿ ಇವರು ಗೋಡನಲ್ಲಿ ಇದ್ದಾರೆ. ಇಲ್ಲಿ ನಾಳೆ ಓಡಿಸಿದ್ರೆ ಹೋಗ್ಬೇಕಷ್ಟೇ, ಪರ್ಮನೆಂಟ್ ಬಾಡಿಗೆ ಮನೆ ಅಂತ ನೋಡಿ. ಬೇರೆ ಜಾಗ ಇಲ್ಲ ಸಂಘದ ಜನ ತಗೋಬೋಯಿರಚಿಲ್ಲ, ಅದೇ ಸಂಘದಲ್ಲಿ ಅದೇ ನಾನು ಹೇಳಿದ್ದು ಜಗಳ ಮಾಡಿ. ನೋಡಿ, ರಾಜಕಾರಣಿಗಳಿಗೆ ನಾವು ಹೇಳುವಂತದ್ದು ನೋಡಿ, ಇಂಥವರಿಗೆ ನೀವು ಸಹಾಯ ಮಾಡ್ಬೇಕು, ಅಂತವರಿಗೆ ಹೋಗಿ ಸಹಾಯ ಮಾಡುದಲ್ಲ. ಇಲ್ಲಿ ಇಂಥವರಿಗೆ ಸಹಾಯ ಮಾಡಿ. ಓಟು ಕೇಳುವಾಗ ಎಲ್ಲ ಬರೋದಿಲ್ವಾ, ಓಟ್ ಹಾಕಿ ಅಂತ. ಈಗ ಎಲ್ಲಿ ಹೋಗಿದ್ದಾರೆ? ನಿಮ್ಮ ಸಮಸ್ಯೆ ಹೇಳಿಲ್ವಾ ಅವರಿಗೆ? ಏನ್ ಹೇಳಿದ್ರು? ಗೊತ್ತಿಲ್ವಾ ಅವರಿಗೆ? ಮಾಡಿ ಕೊಡ್ಬೇಕಲ್ಲ. ರೇಷನ್ ಕಾರ್ಡೇ ಮಾಡುದಿಲ್ಲ ಅವರು. ರೇಷನ್ ಕಾರ್ಡೇ ಮಾಡ್ಲಿಲ್ಲ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಂತ ನಾವು ಬಡಿದಾಡ್ತೇವೆ. ನಮ್ಮ ಮಕ್ಕಳು ಬಲಿಪಾಸ್ ಆಗ್ತಾರೆ. ನೋಡಿ, ನಮ್ಮ ಮಕ್ಕಳನ್ನು ಏನಾದ್ರು ಅವರಿಗೆ ಬೇಕಾಗಿ ನಾವು ನಮ್ಮ ಮಕ್ಕಳು ಹೊರಗಡೆ ಹೋಗ್ತಾರೆ, ಏನೋ ಶೂಟ್ ಮಾಡ್ತಾರೆ, ಏನಾದ್ರು ಮಾಡ್ತಾರೆ. ಓದ್ಯಾರಿಗೆ ಅವರ ಮಕ್ಕಳು ಯಾರಾದ್ರೂ ಬೀದಿಗೆ ಬಂದಿದ್ದಾರಾ? ನೀವು ಲೆಕ್ಕ ಮಾಡಿ, ಯಾರು ಅವರ ಮಕ್ಕಳು ಬಂದಿದ್ದಾರಾ ಬೀದಿಗೆ? ಬರ್ಲಿಲ್ಲ. ಬೀದಿಗೆ ಹೋದ್ಯಾರು? ಲೆಕ್ಕ ಮಾಡಿದನು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ಯಾವ್ದು ರಾಜ್ಯಕ್ಕೆ ನಂಬೇಡಿ, ಎಲ್ಲಾ ರಾಜ್ಯಕ್ಕೆದವರು ಒಂದೇ. ನೋಡಿ, ಕಷ್ಟಕ್ಕೆ ಬರೋದು ಯಾರು ಗೊತ್ತಲ್ಲ, ನಮ್ಮ ಒಟ್ಟಿಗೆ ಕಷ್ಟಕ್ಕೆ ಬರ್ತಾರೆ. ಈಗ ನೋಡಿ, ನಾವು ಬರ್ತೇವೆ, ಹೌದಲ್ವಾ? ನೋಡಿ, ಯಾಕೆ ಇಲ್ಲಿ ಇಷ್ಟ ನಿಮ್ಮ ಮನೆಗೆ ಬರ್ಲಿಲ್ಲ? ಹೌದು. ಈಗ ನೋಡಿ, ಧರ್ಮಸ್ಥಳ ಸೊಸೈಟಿ ನಿಮ್ಗೆ ಇವರಿಗೆ ಅಷ್ಟು ಇವ್ರಿಗೆ ಯಾರಾದ್ರೂ ಬಂದು ಮಾತಾಡಿ ಇಲ್ವಾ? ಇಲ್ವಾ? ಅಲ್ಲ ಸದಸ್ಯರು ಅವ್ರು ಯಾಕೆ ಮಾತಾಡಿ? ಅವರಿಗೆ ವ್ಯವಸ್ಥೆ ಯಾಕೆ ಮಾಡ್ಲಿಲ್ಲ? ಮಾಡ್ಬೋದಲ್ಲ. ಮನೆ ಮಾಡಿಕೊಡಿ ಅಂತ ಹೇಳುದಲ್ಲ, ಇವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ. ಬಾಡಿಗೆ ಮನೆ ಅವ್ರು ಕಟ್ತಾರೆ. ಈಗ ಎಮರ್ಜೆನ್ಸಿ ಅವರಿಗೆ ವ್ಯವಸ್ಥೆ ಬೇಕಲ್ವಾ? ಹಾಗಾದ್ರೆ ಶ್ರೀಮಂತರಿಗೆ ಮಾತ್ರ ನಾವು ನ್ಯಾಯವಾ? ನಮ್ಗಿಲ್ವಾ? ಬಡವರು ಬದುಕಬಾರ್ದು ಇಲ್ಲಿ? ಬದುಕುವ ಅರ್ಹತೆ ಇಲ್ವಾ? ಇದನ್ನು ನಾವು ಕೇಳ್ತಾ ಇದ್ದೇವೆ. ನೋಡಿ, ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಜನಗಳು ಅರ್ಥ ಮಾಡ್ಕೊಳ್ಳಿ. SKDRDP ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಈ ತರ ಎಲ್ಲ ಇದೆ ಅನ್ನೋದು ಗೊತ್ತಾಗ್ಲಿ ಅಂತ ನಾವು ಈ ತರ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇವೆ ಅಷ್ಟೇ. ವಾರಕ್ಕೆ 3 ಸಲ ನಮ್ಮ ಮನೆಗೆ ಬರ್ತಾರೆ ಅವರು. ಸ್ವಲ್ಪ ಚಾ ಮಾಡಿ ಇವತ್ತು ಬಿಡುದೇ ಇಲ್ಲ. ಇಲ್ಲಿ ಬಂದು ಕೂತ್ಕೊಳ್ತಾರ, ಒಳಗಡೆ ಬರ್ತಾರ. ನೀವು ವಿಡಿಯೋ ಮಾಡ್ಬೇಕಿನ್ನು ದೊಡ್ಡ ಮೊಬೈಲ್ ಇಲ್ಲ. ಅದೇ ಸಮಸ್ಯೆ. ವಿಡಿಯೋ ಮಾಡ್ಲಿಕ್ಕೆ ಸಾಕ್ಷಿಗೆ ಮೊಬೈಲ್ ಅವ್ರು ಹೇಳ್ತಾರೆ ಇಲ್ಲ ಅಂತ, ನಾವು ಆತರ ಮಾಡ್ಲಿಲ್ಲ ಇಲ್ಲ ಅಂತ ಹೇಳ್ತಾರೆ. ಸಾಕ್ಷಿಗೆ ನಿಮ್ಮ ಹತ್ರ ಮೊಬೈಲ್ ಇಲ್ಲ. ಇಲ್ಲಿ ಅಕ್ಕಪಕ್ಕದವರು ಯಾರಾದ್ರೂ ನೀವು ಸಪೋರ್ಟ್ ಮಾಡೋದಿಲ್ಲ? ಇಲ್ಲಿ ಯಾರಾದ್ರೂ ನಿಮ್ಮ ಮನೆ ನಿಮ್ಮ ಅಲ್ಲ, ಅವ್ರು ಅಲ್ಲಿಂದ ಬರ್ಬೇಕಲ್ಲ, ಇಲ್ಲಿಂದ ನಿಮ್ಮ ಎಷ್ಟು ದೂರ ಉಂಟು ಮನೆ ನಿಮ್ಗೆ? ಮತ್ತೆ ಈಗ ನಮ್ಮ ಅಲ್ಲಿಂದ ನೀವು ಕಾಲ್ ಮಾಡಿದ್ರೆ ಬರ್ಲಿಕ್ಕೆ ಆಗ್ತದಲ್ಲ? ಇನ್ನು ಸಲ ಇನ್ನು ಇವರ ಮನೆಗೆ ಬಂದ್ರೆ ನೀವು ಬರ್ಬೇಕು. ನೀವೆಲ್ಲರೂ ಅಲ್ಲಿದ್ದವರು ನೀವೆಲ್ಲ ಸಪೋರ್ಟ್ ಮಾಡ್ಬೇಕು, ಇವರಿಗೆ ಸಪೋರ್ಟ್ ಮಾಡ್ಬೇಕು. ಕೊಂಡ್ಲಿಕ್ಕೆ ರೆಡಿ ಮಾಡಿದ್ರು, ಅದ್ರಲ್ಲಿ ನಿಮ್ಮೊಬ್ಬರು ಮುಸ್ಲಿಮ್ಸ್ ಒಬ್ರು ಇದ್ದಾರೆ, ಅವ್ರು ದೊಡ್ಡದವ್ರು ಮಾತ್ರ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ. ಇವತ್ತು ಅವ್ರ ಪಂಚಾಯತ್ ಸದಸ್ಯರಂತೆ, ಅವ್ರು ಯಾಕೆ ನಿಮ್ಮನ್ನ ಯಾಕೆ ಕಾಣಲಿಲ್ಲ? ಅವರಿಗೆ ಸಜಿಪದಲ್ಲಿ ಸಂಘದಲ್ಲಿ ಇದ್ದಾರಂತೆ. ಅವ್ರು ದೊಡ್ಡ ಇನ್ಸರ್ಟ್ ಎಲ್ಲ ಮಾಡಿ ಮೊನ್ನೆ ನೋಡ್ಬೋದು, ಅವರು DC ಕಂಪ್ಲೇಂಟ್ ಮಾಡಿ ಹೋಗಿದ್ದಾರೆ. ಅವ್ರು ದೊಡ್ಡ ಮಾತಾಡ್ತಾರೆ, ಎಲ್ಲಿಯಾದ್ರೂ ಸಿಕ್ಕಿದ್ರೆ ಅವರಿಗೆ ಹೊಡಿಬೇಕು ಬಡಿಬೇಕಂತೇಳಿ. ಅವರು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದವರು, ಯಾಕೆ ನಿಮ್ಮ ಮನೆಗೆ ಬರಲಿಲ್ಲ ಅವರು? ಈಗ ನಿಮ್ಮ ಕಷ್ಟ ನೋಡಿ ಕೇಳಲಿಕ್ಕೆ ನಾವು ಬಂದಿದ್ದೇವೆ. ಅವ್ರು ಹೇಳ್ತಾರೆ ಯಾರು ಕಷ್ಟದಲ್ಲಿಲ್ಲ, ಇವರು ಸುಮ್ಮನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ಅವರಿಗೆ ಮುಟ್ಟಬೇಕು. ನಾನು ಹೇಳಿದ ಮಾತು ಉಂಟಲ್ಲ, ಅವರಿಗೆ ಮುಟ್ಟಬೇಕು. ಸಜೀಪದಲ್ಲಿ ಉಂಟಲ್ಲ, ಅವರಿಗೆ ಮುಟ್ಟಬೇಕಿದು. ನೋಡಿ, ಇಷ್ಟೇ ಅಲ್ಲ, ಇನ್ನು ಕೂಡ ಎಷ್ಟೋ ಇದೆ, ನಾವು ಮಾಡ್ತಾ ಹೋಗ್ತೇವೆ. ಬೇಜಾರಾಗ್ತದೆ, ಅದಕ್ಕೋಸ್ಕರ ಬೇಜಾರಲ್ಲಿ ಮಾತಾಡೋದು ನಾವು ಕೂಡ ದುಡ್ದೇ ತಿನ್ನುವವರು. ನಮ್ಗೂ ಕೂಡ ಕೆಲಸ ಇರ್ತದೆ, ಡೈಲಿ ನಮ್ಗೆ ಕಾಲ್ಗಳು ಬರ್ತದೆ. ಇದಕ್ಕಿಂತ ಕಡೆಯವರು ಕೂಡ ಇದ್ದಾರೆ, ಅಲ್ಲಿ ಕೂಡ ಹೋಗ್ತೇವೆ ನಾವು ಎಲ್ಲರಿಗೂ ನ್ಯಾಯ ಸಿಗ್ಬೇಕಿದು, ನ್ಯಾಯ ಸಿಗ್ಬೇಕು ನಮ್ಗೆ ಅಷ್ಟೇ. ಧರ್ಮಸ್ಥಳ ಸ್ವಸಹಾಯ ಸಂಘ SKDRDP ಇಂದ ನಮ್ಗೆ ನ್ಯಾಯ ಸಿಗ್ಬೇಕು. ಅಲ್ಲಿವರೆಗೂ ನಾವು ಅದು ನ್ಯಾಯ ಸಿಗುವವರೆಗೂ ನಾವು ನಿಲ್ಸುವುದಿಲ್ಲ. ಇದು ಈಗಾಗಲೇ 35,000 ಜನ ನಿಲ್ಸಿದ್ದಾರೆ. ಜಾಸ್ತಿ
ಜಾಸ್ತಿ ಇದೆ. 2,000 ಸಂಘ ನಿಂತಿದೆ, 2,000 ನನ್ನ ಲೆಕ್ಕದಲ್ಲಿ. ಅದಕ್ಕಿಂತ ಜಾಸ್ತಿ ಸಂಘ ನಿಂತಿದೆ. ಒಂದು ಸಂಘದಲ್ಲಿ 10 ಸದಸ್ಯ ಲೆಕ್ಕ ಮಾಡಿ ಎಷ್ಟು ಜನ ಆಯ್ತು. ಎಲ್ಲರೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಎಲ್ಲ ವಾಟ್ಸ್ಆಪ್ ಗ್ರೂಪ್ ಮಾಡಿ ಅದರಲ್ಲಿ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವೊಂದು ಸಭೆ ಮಾಡ್ತೀವಿ, ನೀವು ಕೂಡ ಎಲ್ಲರೂ ಬನ್ನಿ, ಸಭೆ ಮಾಡ್ತೇವೆ. ನಾವು ದೊಡ್ಡ ಸಭೆ ಮಾಡ್ತೀವಿ. ಸ್ವಸಹಾಯ ಸಂಘದಲ್ಲಿ ಸಾಲ ಕಟ್ಟುವುದನ್ನು ಸದ್ಯಕ್ಕೆ ನಿಲ್ಲಿಸಿದವರು ಎಲ್ಲರೂ ನಾವು ಬರ್ತಾರೆ, ಎಲ್ಲರೂ ಬರ್ತಾರೆ. ನೋಡಿ, ನೀವು ಉಳಿತಾಯ ಕಟ್ತೀರಲ್ಲ, ನಿಮ್ಗೊಂದು ಎಲ್ಲರಿಗೆ ಒಂದು ಕಿವಿ ಮಾತು ಹೇಳ್ತೇನೆ. ನೀವು ಉಳಿತಾಯ ಕಟ್ತೀರಲ್ಲ, ಉಳಿತಾಯಕ್ಕೆ ನಿಮ್ಗೆ ಏನು ಕೊಡುದಿಲ್ಲ, ಉಳಿತಾಯ ಕೂಡ ಕೊಡುದಿಲ್ಲ. ನೀವು ಇಂಥವರಿಗೆ ನೇರ ಹೇಳ್ತೇನೆ, ನೀವೆಲ್ಲ ನಿಮ್ಮ ಸಂಘ ನೀವೆಲ್ಲರೂ ಅವ್ರಿಗೆ ಏನಾದ್ರು ಸಪೋರ್ಟ್ ಸಹಾಯ ಮಾಡಿ. ನಾನು ಕೂಡ ಬರ್ತೇನೆ. ಯಾವಾಗ ವಿಡಿಯೋ ಏನು ಬೇಡ, ನಮ್ಗೆ ಬೇಡ, ಅವ್ರಿಗೆ ನಾವು ಮಾಡಿ ಒಟ್ಟಿಗೆ ನಾನು ಕೂಡ ಬರ್ತೇನೆ ನಿಮ್ಮ ಒಟ್ಟಿಗೆ. ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡ್ತೇವೆ. ಓಕೆನಾ? ಸರಿ. ಅಮ್ಮ, ನೀವು ಇನ್ನು ಜೀವ ತೆಗಿಲಿಕ್ಕೆ ಹೋಗ್ಲಿಕ್ಕಿಲ್ಲ, ನಾವಿದ್ದೇವೆ ನಿಮ್ಮೊಟ್ಟಿಗೆ. ಕಷ್ಟ ಇದ್ರೆ ನಂಗೆ ಸಾಲ್ವ್ ಮಾಡಿ, ನನ್ನ ನಂಬರ್ ತಗೊಳ್ಳಿ. ಇದು ಬಂದರಿನ ಕತೆ. ಇನ್ನು ಕೂಡ ಕತೆ ಮುಂದುವರಿಯುತ್ತದೆ. ಇನ್ನೊಂದು ವಿಡಿಯೋದಲ್ಲಿ ಇದೇ ತರ ನಾವು ಏನು ಸ್ವಸಹಾಯ ಸಂಘದಿಂದ, ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಯಾರಿಗೆಲ್ಲ ಸಮಸ್ಯೆ ಆಗಿದೆ ಅಂತವರ ಬಳಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ, ಅವರಿಗೆ ಏನು ಸ್ವಸಹಾಯ ಸಂಘದ ನಿಯಮಾವಳಿಗಳನ್ನು ಕೊಟ್ಟು ಅವರಿಗೆ ನೀವು ಏನು ನಿಮ್ಗೆ ಬರುವಂತ ಸಬ್ಸಿಡಿ ಆಗ್ಲಿ, ಏನು ಹೆಚ್ಚುವರಿ ಬಡ್ಡಿ ತಗೊಂಡಿದ್ದಾರೆ ಅದಕ್ಕೆಲ್ಲ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾ ಹೋಗುವಂತ ಕೆಲಸ ನಾವು ಇನ್ನೂ ಕೂಡ ಮುಂದುವರಿತದೆ. ಅಲ್ಲಿ ತನಕ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಕಾರವೇಲು ಉಪ್ಪಿನಂಗಡಿ, ಪುತ್ತೂರು ತಾಲೂಕು, ಇಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಇವರೆಲ್ಲ ಲೋನ್ ತಗೊಂಡಿದ್ದಾರೆ. ಇವರಿಗೆಲ್ಲ ಕಟ್ಲಿಕ್ಕೆ ಆಗದೆ ಕಷ್ಟ ಆಗಿದೆ, ಮತ್ತೆ ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಾರೆ. ಇವತ್ತು ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಈಗ ಕಂಪ್ಲೇಂಟ್ ಮಾಡಿ ಕೂಡ ಬಂದಿದ್ದಾರೆ. ಅವರು ಏನು ಸಮಸ್ಯೆ ಆಗಿದೆ, ಅವರಿಗೆ ಯಾಕೆ ಕಂಪ್ಲೇಂಟ್ ಕೊಟ್ಟರು ಅನ್ನೋದನ್ನು ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ ಬನ್ನಿ. ಯಾಕೆ ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೀವಿ? ನಾವು ಕಟ್ಟುವುದಿಲ್ಲ ಅಂತ ಹೇಳಿಲ್ಲ, ನಾವು ಕಟ್ಟುತ್ತೇವೆ ಅಂತ ಹೇಳಿ ಒಂದೇ ಕಡವನ್ನು ಒಂದೇ ಮಾಡಿ ಅಂತ ಹೇಳಿದಕ್ಕೆ ನೀವು ಜೀವ ತಕೊಳ್ಳಿ, ಸಾಲ ಮಣ್ಣಾಗ್ತದೆ ಅಂತ ಹೇಳ್ತಾರೆ ಅವರು. ಮತ್ತೆ ಕಟ್ಟಿದ ಹಣ ಎಲ್ಲ ಬಡ್ಡಿಗೆ ಹೋಗ್ತಾ ಇದೆ, ನಮಗೆ ಯಾವುದು ಪ್ರೂಫ್ ಇಲ್ಲ, ಅದಕ್ಕೆ ಬೇಕಾಗಿ ನಾವು ಹಾಗೆ ಮಾಡಿದ್ದಾರೆ. ಈಗ ಮನೆಗೆ ಎಷ್ಟು ಜನ ಬಂದಿದ್ರು? 3 ಜನ ಬಂದಿದ್ದಾರೆ. ಯಾರು ಅವರ ಹೆಸರು ಗೊತ್ತುಂಟಾ? ಒಂದು ಶಾರದ ಮತ್ತು ನಸ್ಮಿತಾ ಅಂತ, ಮತ್ತೊಬ್ಬರ ಹೆಸರು ಗೊತ್ತಿಲ್ಲ ನಮಗೆ. ಏನ್ ಮಾಡಿದ್ರು ಬಂದು? ಅವರು ಬಂದು ನೀವು ಕಟ್ಟಬೇಕು, ನಮ್ಮನ್ನು ಧರ್ಮಸ್ಥಳದವರು ಕಳಿಸಿದ ಅಂತ ಹೇಳಿದ್ದಾರೆ. ಮತ್ತೆ ಹೇಳಿದರು ನೀವು ಕಟ್ಲಿಲ್ಲದ್ರೆ ನಿಮ್ಮ ಜಾಗೆ ಬರೆದು ಕೊಡಬೇಕು ಅಂತ ಹೇಳಿದರು. ಮತ್ತೆ ಸಾಯಿ ಹಗ್ಗ ತೆಗೆದು ಸಾಯಿ, ನೀವು ಸಾಲ ಮಣ್ಣಾಗ್ತದೆ ಅಂತ ಹೇಳಿದ್ರು. ಹಾಗೆ ಹೇಳಿದ್ರ? ನೀವೇಂದ್ರೆ ಅಂದ್ರೆ ಅದಕ್ಕೆ ನಾವು ಹೇಳಿದ್ವಿ ಜೀವನದಲ್ಲಿ ಸಾಲ ಮಣ್ಣು ಮಾಡಿ ಕೊಡಿ, ನಾವು ಸಾಯುದಿಲ್ಲ, ಸತ್ತ ಮೇಲೆ ಎಂತಕ್ಕೆ ಸಾಲ ಮಣ್ಣು ಮಾಡುದು, ಜೀವದಲ್ಲಿ ಸಾಲ ಮಣ್ಣು ಮಾಡಿ ಅಂತ ಹೇಳಿದ್ದೇವೆ. ಅದಕ್ಕೆ ನಾವು ನಿಮಗೆ ಕಾಲ್ ಮಾಡಿ ಹೇಳಿದ್ದು ಬನ್ನಿ ಅಂತ. ಇಲ್ಲಿ ಎಷ್ಟು ದಿನ ಆಯ್ತು ಬಂದು? ಒಂದು ವಾರ ಆಯ್ತು. ಒಂದು ವಾರ ಆಯ್ತಾ? ಮೊನ್ನೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದ? ಏನಂದ್ರೆ ಅವತ್ತು ಅವರು ಎಸೆ ಇಲ್ಲ ಅಂತ ಹೇಳಿದ್ರು. ಎಸೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ಕಂಪ್ಲೇಂಟ್ ತಗೊಂಡಿದ್ದಾರೆ? ಕಂಪ್ಲೇಂಟ್ ಏನ್ ಹೇಳಿದ್ರು? ಕಂಪ್ಲೇಂಟ್ ತಗೊಂಡು ನಾವು ಅವ್ರ ಹತ್ರ ಮಾತಾಡ್ತೇನೆ ಅಂತ ಹೇಳಿ ಫೋನ್ ಮಾಡಿ ಅಂತ ಹೇಳಿದ್ರು. ಫೋನ್ ಮಾಡಿ ಅಂತ ಹೇಳಿದಾರ? ಈಗ ಇನ್ನು ಮುಂದೆ ಏನ್ ಡಿಸೈಡ್ ಮಾಡಿದಿರಾ? ನೀವು ಎಷ್ಟು ಜನ ಇದ್ದೀರಾ ಈಗ? ಈಗ ತುಂಬಾ ಜನ ಇದ್ದೇವೆ, ಈಗ ಸೇರಿದ ಜನ ನಾವು ಒಂದು ಅಂದಾಜು ಎಷ್ಟು ಜನ ಈಗ? 20 ಟೋಟಲ್ ಆಗಿ ನೀವು ಎಷ್ಟು ಜನ ಇದ್ದೀರಿ? 20 ಜನ ಇದ್ದೇವೆ. 20 ಜನ? 20 ಇರ್ಬೋದು ಈಗ ನಮ್ 25 ಜನ ಇದ್ದಾರೆ. ಈಗ ನಿಮ್ಮ ಮುಂದಿನ ನಡೆ ಅಂತ? ಮೊನ್ನೆ ನಾವು ಅವರಿಗೆ ಕಟ್ಟುವುದಿಲ್ಲ, ಬ್ಯಾಂಕ್ ಮುಖಾಂತರ ಕೋರ್ಟ್ ಮುಖಾಂತರ ಏನಾದ್ರಲ್ಲಿ ಕಟ್ಟುತ್ತೇವೆ. ಅದೆಲ್ಲ ನಮ್ಮ LIC ಉಂಟು ಸರ್, ಅದು ಕೊಡ್ಬೇಕು, ನಮಗೆ ಉಳಿತಾಯ ಕೊಡ್ಬೇಕು. ನಮ್ಮ LIC 75,000 ಅಷ್ಟು LIC ಉಂಟು. ನಾವು ಸೇರಿ 22 ವರ್ಷ ಆಯ್ತು ಸೇರಿ ಸಂಘಕ್ಕೆ. 22 ವರ್ಷ ಆಯ್ತು. ಅದೆಲ್ಲ ನಮಗೆ ಕೊಡ್ಬೇಕು ಅವರು. ಅದು ಅವರ ಸಾಲ ಒಂದೇ 80 ನನ್ನ ಹತ್ರ ಇತ್ತು, ಅದರಲ್ಲಿ ನಾ ಕಟ್ಟಿದ್ದೇನೆ. ಕಟ್ಟಿದ ಹಣ ಎಲ್ಲ ಬಡ್ಡಿಗೆ ಹೋಗಿದೆ. ಒಂದು 3.5 ವರ್ಷ ಆಯ್ತು ತಕೊಂಡು, 1.5 ಲಕ್ಷ. ಅದರಲ್ಲಿ 92,000 ಬಾಕಿ ಉಂಟಂತೆ. ಒಂದು 3 ವರ್ಷ ಆಯ್ತು, ಅದರಲ್ಲಿ 46,000 ಬಾಕಿ ಉಂಟಂತೆ. ಕಟ್ಟಿದ ಹಣ ಎಲ್ಲಿ ಬಡ್ಡಿ ಹೋಗ್ತದೆ, ಸ್ವಲ್ಪ ನಿಮಗೆ ಇದಕ್ಕೆ ಬೀಳ್ತದೆ. ಮತ್ತೆ ಲೆಕ್ಕ ಮಾಡಿದಾಗ ನಿಮಗೆ ಗೊತ್ತಾಯ್ತು, ಆಮೇಲೆ ನಿಲ್ಸಿದೀರಾ? ಅದಕ್ಕೆ ಲೆಕ್ಕ ತೋರಿಸ್ಬೇಕಂತ ಹೇಳಿದೀರಾ? ನಿಲ್ಲಿಸಿದ್ದೇವೆ. ನೀವು ಇವು ಸಂಘದವರು? ಎಷ್ಟು ಲೋನ್ ಉಂಟು ನಿಮ್ಮದು? ಲಕ್ಷ ಅದು ಟಿಕೆಟ್ ಇನ್ನು ಮೊನ್ನೆ ಅದರ
ಒಂದು ವರದಿ ಕೊಡ್ತೇವೆ ಒಮ್ಮೆ ಕೊಡುದು ನಮ್ಗೆ ನಾವು ನೋಡುವಾಗ ತಲೆ ಬಿಸಿ ಆಗ್ತದೆ, ನೋಡುದೇ ಇಲ್ಲ ಅದಕ್ಕೆ. ಒಂದು ದಿವಸ ನೋಡಿದ್ದೇವೆ ಎಷ್ಟು ಬಾಕಿ ಉಂಟು ನೋಡೋಣ ಅಂತ. ನೋಡುವಾಗ 1.5 ವರ್ಷ ಆಯ್ತು ಅದು 1.5 ಲಕ್ಷ. ಮುನ್ನೆ ನೋಡುವಾಗ 1,23,000 ಉಂಟು. ಹಾಗೆ ಉಂಟು ಸರ್. ಗಟ್ಟಿ ಅದು ಮುಗಿಯುವುದೇ ಇಲ್ಲ. ಎಷ್ಟು ವರ್ಷ ಆಯ್ತು ನೀವು ಸೇರಿ? 4 ವರ್ಷ ಕಲಿಯಿತು. 4 ವರ್ಷ ಆಯ್ತು. ಈಗ ನೀವು ಕೂಡ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗಿ ಮಾಡಿ ಬಂದದ್ದು ಸರ್. ಹೌದಾ? ಕಂಪ್ಲೇಂಟ್ ತಗೊಂಡಿದ್ದಾರೆ. ಇನ್ನೇನಾದ್ರೂ ಕಿರುಕುಳ ಮನೆಗೆಲ್ಲ ಬಂದ್ರೆ ನೀವು ನಮ್ಗೆ 112ಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಅದೇ ಲೆಕ್ಕ ತೋರಿಸ್ಬೇಕು, ಇನ್ನು ಮುಂದೆ ಬ್ಯಾಂಕ್ ಅಲ್ಲಿ ಹೋಗಿ ಕಟ್ತೀರ? ಹೌದು. ಅವರು ಏನಂತ ನಾವು ಕಟ್ಟಿದ ಹಣ ಎಲ್ಲ ಅವ್ರು ತೋರಿಸ್ಬೇಕು ಎಲ್ಲಿಗೆ ಹೋಗಿದೆ. ಮನೆಗೆ ಬಂದು ನಮ್ಗೆ ಧರ್ಮಸ್ಥಳದವರು ಕರೆಸಿದ್ದು, ಅಲ್ಲಿ ಅಲ್ಲಿಂದ ಕಳಿಸಿದ್ದಂತ ಈಗ ಹೇಳ್ತಾರೆ ಸರ್ ಅವರು. ಮತ್ತೆ ದೊಡ್ಡ ಮಾತಾಡ್ತಾರೆ. ಹೌದಾ? ಹಣ ಎಲ್ಲಿ ಉಂಟಂತ ಕೇಳಿದ್ರೆ ಅದು ಬಡ್ಡಿ ಉಂಟಲ್ವಾ, ಅಷ್ಟು ನಿಮ್ಗೆ ಬಡ್ಡಿಗೆ ಹೋಗ್ತದೆ, ಅದು ಇಷ್ಟನೆಲ್ಲ ಹೋಗ್ತದೆ ಬಡ್ಡಿಗೆ ಅಂತ ಹೇಳುವಾಗ, ಹೌದು ಮತ್ತೆ ನಾವು ಸುಮ್ಮನೆ ಕೊಡ್ತೇವೆ ನಿಮ್ಗೆ ಅಂತ ಹೇಳ್ತಾರೆ. ಬಡ್ಡಿಗೆ ಕೊಡುದು ನಾವು ಅಂತ. ನಿಲ್ಸಿ ಎಷ್ಟು ಸಮಯ ಆಯ್ತು? 3 ವಾರ. 3 ವಾರ ಆಯ್ತು. ಒಂದೇ ಸಲ ಬಂದಿದ್ದ? ಆಮೇಲೆ ಬರ್ಲಿಲ್ಲ? ಫೋನ್ ಮಾಡ್ಲಿಲ್ಲ? ಇಲ್ಲ ಏನಿಲ್ಲ. ಈಗ ಇನ್ನು ಮುಂದೆ ನೀವು ಲೆಕ್ಕ ತೋರಿಸಿ ಮತ್ತೆ ಕಟ್ತೇವೆ ಅಂತ ಹೇಳ್ತಾ ಇದ್ದೀರಿ. ನೀವು ಕೂಡ ಒಂದೇ ಸಂಘದಲ್ಲಿ ಇರುತ್ತಾ? ನೀವು ಲೋನ್ ಉಂಟಾ ನಿಮ್ಮ? ಎಷ್ಟು ಲೋನ್ ತೆಗೆದಿದ್ದೀರಿ? ನಾವು 1 ಲಕ್ಷ. 1 ಲಕ್ಷನಾ? ನಿಮ್ಮ ಮನೆಗೆ ಒಂದು ಗಲಾಟೆ ಮಾಡಿದ್ದಾರೆ? ಏನ್ ಹೇಳಿದ್ರು? ಬಂದು ದುಡ್ಡು ಕಟ್ಬೇಕಂತ ಹೇಳಿದ್ರು. ನಾವು ನಿಮ್ದೆಲ್ಲ ಲೆಕ್ಕ ತೋರಿಸಿ ಆಮೇಲೆ ಬೇಕಾದ್ರೆ ಬ್ಯಾಂಕಿಗೆ ಹೋಗಿ ಕಟ್ತೀವಿ ನಾವು, ಅಕೌಂಟ್ ಕೊಡಿ ಅಂತ. ಬ್ಯಾಂಕ್ ಇಲ್ಲ, ನಮ್ಗೆ ಧರ್ಮಸ್ಥಳದವರು ಕಳಿಸಿದ್ದು ಅಂತ ಹೇಳಿದ್ರು. ದುಡ್ಡು ಕಟ್ಟಕ್ಕಾಗಿಲ್ಲ ಅಂದ್ರೆ ನೇಣು ತೆಗೆದು ಸಾಯಿರಿ, ಇಲ್ಲಾಂದ್ರೆ ನಿಮ್ದು ಮನೆ ಮಾರಿ ಧರ್ಮಸ್ಥಳಕ್ಕೆ ಬರೆದು ಕೊಡಿ ಅಂತ ಹಾಗೆ ಹೇಳಿದ್ರ? ನೀವು ಎಷ್ಟು ಆಯ್ತು ಸಂಘಕ್ಕೆ ಸೇರಿ? 4 ವರ್ಷ ಆಯ್ತು. 4.5 ವರ್ಷ ಆಯ್ತು. ನೀವು ಈಗ ಲೆಕ್ಕ ಮಾಡಿದ್ರಾ? ಲೆಕ್ಕ ಮಾಡಿದ್ವಿ. ಆಮೇಲೆ ಗೊತ್ತಾಯ್ತು ನಿಮ್ಗೆ? ಈಗ ಕಂಪ್ಯೂಟರ್ ತಗೊಳ್ತದೆ, ಇಲ್ಲದ್ರೆ 10 ರೂಪಾಯಿ ಬಾಕಿ ಆದ್ರೆ ತಗೊಳ್ಳುದಿಲ್ಲ. ಹೌದಾ? ಈಗ ನಾವು ಹೋರಾಟದವರ ಹತ್ರ ಹೇಳಿದಕ್ಕೆ ಈಗ ಮದ್ದು ಅದಕ್ಕೆ ಇಡುತ್ತದೆ, ಏನು ತೊಂದರೆ ಇಲ್ಲ, ತಗೊಳ್ತಾರೆ ಈಗ. ಹೇಗೆ ಅಂತ ತೊಂದರೆ. ಮುಂಚೆ ಆದ್ರೆ ಇನ್ನು ಪುಸ್ತಕ ಎಲ್ಲ ಬಿಸಾಕ್ತಾ ಇದ್ರೆ 10 ರೂಪಾಯಿ ಕಮ್ಮಿ ಇದ್ದರೆ ತಕೊಳ್ಳುವುದಿಲ್ಲ. ಈಗ ನಾವು ಅವ್ರ ಹತ್ರ ಹೇಳಿದ್ರೆ ಅದಕ್ಕೆ ಮದ್ದಾಗ್ತದೆ ಅಂತ ನಮಗೆ ಗೊತ್ತಾಯ್ತು, ಹಾಗೆ ನಾವು ಹೋರಾಟಕ್ಕೆ ಹೇಳಿದ್ದೇವೆ. ಹಾಗೆ ಈಗ ಯಾವುದೇ ಡಾಕ್ಯುಮೆಂಟ್ ನಾವು ಕೇಳಿದ್ದು ಅಂತ ಯಾವುದೇ ಡಾಕ್ಯುಮೆಂಟ್ ಕೊಡ್ಲಿಲ್ಲ. ನೀವು ಯೂಟ್ಯೂಬ್ ಎಲ್ಲ ನೋಡಿ ನಿಮ್ಗೆ ಗೊತ್ತಾಯ್ತು, ಲೆಕ್ಕ ಮಾಡಿದ್ರಿ. ಈಗ ನಾವು ಬಂದು ನಿಮಗೆ ಒತ್ತಾಯ ಮಾಡಿದ್ವಾ ನೀವು ಕಟ್ಟಲೇಬೇಡಿ ಅಂತ? ಇಲ್ಲ, ನಾವು ನೋಡಿ ನಿಮಗೆ ಕಾಲ್ ಮಾಡಿ ಹೇಳಿದ್ವಿ. ನಾವು ಇವರಿಗೆ ಸಾಧ್ಯ ಇಲ್ಲ. ಈಗ ನಿಮ್ಮ ಹತ್ರ ಹೇಳಿದ ನಂತರ ಯಾವ್ದು ಕೊಟ್ಟರು ತಕೊಳ್ತಾರೆ. ಆಗ ಅದಕ್ಕೆ ಆಸ್ಪತ್ರೆ ಮದ್ದು ಹಿಡ್ತದೆ ಅಂತ ಹೇಳುವಾಗ ನಾವು ಸಹ ಹೋರಾಟಕ್ಕೆ ಇರ್ಬೇಕಲ್ಲ, ಅದಕ್ಕೆ ನಿಮ್ಮ ಹತ್ರ ನಾವು ಹೇಳಿದ್ದು. ಹೌದೌದು. ಈಗ ನಾವು ಬಂದು ನಿಮ್ಮ ಮನೆಗೆ ಬಂದಿದ್ದಲ್ಲ, ನೀವು ಕರ್ದಿದ್ದಲ್ಲ. ನೀವು ಬಂದದಲ್ಲ. ಇನ್ನು ಈಗ ತುಂಬಾ ಜನ ಈಗ ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಎಲ್ಲ ಮಾಡ್ತಾರೆ. ಅಂತವರಿಗೆ ನೀವು ಏನ್ ಹೇಳ್ತೀರಾ? ಅದೇ ಒಂದು ಜೀವ ಉಳಿಸಲಿಕ್ಕೆ ಯಾರಾದರೂ ನೋಡುದು ಸರ್, ತೆಗಿಲಿಕ್ಕೆ ನೋಡ್ತಾರ ಇವರು ಜೂರ ತೆಗೀಲಿ ಅಂತ ಹೇಳುವವರಲ್ಲ, ಅಂತವರಿಗೆ ನಾವು ಏಕೆ ಕಟ್ಬೇಕು ಹೇಳಿ? ಮನೆಯಲ್ಲಿ ಕೂತ್ಕೊಳ್ಬೋದಲ್ಲ. ಯಾರು ಆತರ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು, ಆತ್ಮಹತ್ಯೆ ಮಾಡುವಂತ ಮಾಡಬಾರದು. ನಮ್ಗೆ ಕಾಲ್ ಮಾಡ್ಲಿ, ನಾವು ಅವರಿಗೆ ಸಾಂತ್ವನ ಹೇಳ್ತೇವೆ. ಈಗ ತುಂಬಾ ಜನ, ಈಗ ಮೊನ್ನೆ ಕೂಡ ಒಂದು ಮನೆಗೆ ಹೋಗಿದ್ವಿ ನಾವು, ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ಹೇಳ್ತಾ ಇದ್ರು. ನಾನು ಮಾಡಿದ್ಮೇಲೆ ಅವರೀಗ ಲೆಕ್ಕ ಎಲ್ಲ ನೋಡಿ ನಿಲ್ಸಿದ್ದಾರೆ. ಹೌದು, ನಾವೊಂದು ಆಸ್ಪತ್ರೆಗೆ ಹೋಗುವತ್ರೆ ಡಾಕ್ಟರ್ ಇದ್ದರೆ ಅವರನ್ನು ಹೋಗಿ ಮಾಡುದು, ಅವರಿಗೆ ಸಹ ಬೇಕು ಕೆಲಸಕ್ಕೆ. ನಮಗೆ ನೀವು ಇದ್ದೀರಿ ಹೇಳಿದ್ದೇವೆ ನಾವು. ಈಗ ನಾವು ಮದ್ದು ಹಾಕ್ತೇವೆ, ನಾವು ನಿಮ್ಮ ಹತ್ರ ಈಗ ಮಾತಾಡ್ಲಿಕ್ಕೆ ಹೇಳಿದ್ದೀವಿ. ನಾವು ಕೈಯಲ್ಲಿ ಹೇಳಿದೀವ ಅಲ್ಲ, ನಿಮ್ದೆಲ್ಲ ತೋರಿಸಿದೇವ. ಆಮೇಲೆ ಗೊತ್ತಾಯ್ತು ಅವರು ಅದು ಇದೆ ಅಂತ ಡಾಕ್ಯುಮೆಂಟ್ ಯಾವ್ದಾ ಇಲ್ಲ, ಹೇಳಿದ ಪ್ರಶ್ನೆ ಕೊಡ್ತಾ ಇಲ್ಲ. ಈಗ ಎಲ್ಲ ತವರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಅವರು ರಿಟೈರ್ಡ್ ಆಗಿದ್ದಾರೆ. ಯಾಕೆ ರಿಟೈರ್ಡ್ ಆಗಿದ್ದಾರೆ? ಜಾಸ್ತಿ ವಯಸ್ಸಾದವರು ಅದ್ರಲ್ಲಿ ಇಲ್ವಾ? ಅವ್ರು ಯಾಕೆ ಬಿಟ್ಟು ಹೋಗ್ಲಿಲ್ಲ ಅಲ್ಲ? ಈಗ ಹೊಸೊಬ್ರು ಬರ್ತಾರೆ, ಅವರು ಕೂಡ ಬರೀ ಬಾಯಲ್ಲಿ ಮಾತು ಹೇಳ್ತಾ ಇದ್ದಾರೆ. ಯಾರು ಕೂಡ ಡಾಕ್ಯುಮೆಂಟ್ ತೋರಿಸಿ ಮಾತಾಡ್ತಾ
ಇಲ್ಲ. ಇಲ್ಲ ಇಲ್ಲ ನಾವು ವರನೇ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕೊಡಿ, ಚರ್ಚೆಗೆ ಬನ್ನಿ ನಮ್ಮ ಜೊತೆ. ಮೊನ್ನೆ 3 ಜನ ಬಂದಿದ್ದಾರತ್ತ, ಅವ್ರ ಹತ್ರ ಸ್ವಲ್ಪ ಮಾತಾಡಿ ಅಂತ ಹೇಳಿದ್ದಕ್ಕೆ ಸಹ ಮಾತಾಡ್ಲಿಲ್ಲ ಅವರು. ಸ್ವಲ್ಪ ಮಾತಾಡಿ ಅಂತ ಹೇಳಿದ್ದಕ್ಕೆ ನೀವು ಕೇಳಿ, ನಾವು ಎಂತಕ್ಕೆ ಕೇಳ್ತೇವೆ ಸರ್ ಅವ್ರ ಹತ್ರ? ಅವ್ರ ಹತ್ರ ನಾವು ಎಂತಕ್ಕೆ ಕೇಳ್ತೇವೆ? ನಾ ಕೇಳಿ, ನೀವು ನಾ ಕೇಳಿ, ನಾವು ಕೇಳುದಿಲ್ಲ ಅಂತ ಅವ್ರ ಹತ್ರ ಕೇಳಿದ್ದೇವೆ ನಾವು ಕೇಳುದಿಲ್ಲ ಅಂತ. ಮತ್ತೆ ಕೊರೋನಾದ ಟೈಮಲ್ಲಿ ಸಹ 10 ರೂಪಾಯಿ ಬಾಕಿ ಇದ್ದದ್ದು ಅವ್ರು ತಕೊಳ್ಳಿಲ್ಲ. ಈಗ ನೋಡಿ ನಿಮ್ಮ ಮದ್ದು ಆಗ್ತದೆ, ಅದಕ್ಕೆ ನಾವು ನಿಮ್ಮ ಹತ್ರ ಹೋರಾಟಕ್ಕೆ ಕೈ ಜೋಡಿಸ್ಬೇಕಲ್ಲ. ನಿಮಗೆ ಕೈ ಜೋಡಿಸಿದ್ರೆ ಸಹ ಇಲ್ಲದೆ ನಮಗೆ ಸಾಧ್ಯ ಇಲ್ಲ. ನಾವು ಕೂಡ ಯಾರನ್ನು ಕಟ್ಟಬೇಡಿ ಅಂತ ಹೇಳುದಿಲ್ಲ, ಮತ್ತೆ ಅವರಿಗೆ ಲೆಕ್ಕ ತೋರಿಸಿ. ಮತ್ತೆ ನೀವು ಇಷ್ಟು ವರ್ಷದಿಂದ ಕಟ್ಟಿದ್ದೀರಾ ಬಡ್ಡಿ, ಹೆಚ್ಚುವರಿ ಬಡ್ಡಿ ಕಟ್ಟಿದ್ದೀರಾ, ಇನ್ಸೂರೆನ್ಸ್ ಕಟ್ಟಿದ್ದೀರಾ, ಅದೆಲ್ಲ ನಿಮಗೆ ರಿಟರ್ನ್ ಸಿಗ್ಬೇಕು. ಅದು ಕೂಡ ಬಡ್ಡಿ ಸಮೇತ ರಿಟರ್ನ್ ಸಿಗ್ಬೇಕು ನಿಮ್ಗೆ. ಮತ್ತೆ ನೀವು ಕಟ್ಲಿಕ್ಕಿದ್ರೆ ನೀವು ಕಟ್ಟಿ, ಅವ್ರು ಕೊಡ್ಲಿಕ್ಕಿದ್ರೆ ಅವ್ರು ಕೊಡ್ಬೇಕು. ಇದು ಲೆಕ್ಕಾಚಾರ ಆಗ್ಬೇಕು, ಇದು ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಬೇಕು. ಅಲ್ಲಿ ತನಕ ನೀವು ಕಟ್ಟೋದು ತೀರ್ಮಾನ ಆಗುವವರೆಗೆ ಮನೆಗೆ ಬಾಗಿಲಿಗೆ ಬರೋದು ಬೇಡ. ಇನ್ನು ಹೇಳಿದಾರಲ್ಲ ಅಲ್ಲಿ ಸ್ಟೇಷನ್ ಅಲ್ಲಿ ಹೇಳಿದ್ದಾರೆ, ಮನೆಗೆ ಬರುವಾಗಿಲ್ಲ. ಅವರು ಯಾವುದೇ ಒಂದು ಕೋರ್ಟ್ ನೋಟಿಸ್ ಇಲ್ಲದೆ ಮನೆಗೆ ಬಂದು ಸಾಲ ವಸೂಲು ಮಾಡುವಾಗಿಲ್ಲ. ಅವರು ಅವರ ಆಫೀಸಲ್ಲಿ ಕೇಳ್ಬೇಕು, ಈ ಕಾನೂನು ಪ್ರಕಾರವಾಗಿ ಮಾಡ್ಲಿಕ್ಕೆ. ಕಾನೂನು ತಪ್ಪಿ ನಾವು ಹೋಗುದಿಲ್ಲ, ಅವರು ಸಹ ಕಾನೂನು ಪ್ರಕಾರ ನೀವು ಕೋರ್ಟ್ ಅಲ್ಲಿ ಫೈಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಸರಿ, ಆಯ್ತು ರೆಡಿ ಇದ್ದೇವೆ ಸರ್. ಕಾರಿಂಜ ದರ್ಖಾಸ್ತಿಗೆ ನಾವು ಬಂದಿದ್ದೇವೆ. ಇಲ್ಲಿ ಸ್ವಸಹಾಯ ಸಂಘಕ್ಕೆ ಸ್ವಲ್ಪ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂತು. ಅದಕ್ಕೋಸ್ಕರ ಅವ್ರದ್ದು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ನೋಡಿ, ಅವರ ಹತ್ರ ಕೇಳುವ ಏನು ವಿಷಯ ಅಂತೇಳಿ. ಇಲ್ಲಿ ಏನಂದ್ರೆ ನಾವು ಸ್ವಸಹಾಯ ಸಂಘ ನಿಲ್ಲಿಸ್ಬೇಕಂತ ಇದ್ದೇವೆ. ಏನಂದ್ರೆ ಇಲ್ಲಿ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ದುಡ್ಡು ಒಂದು 10 ರೂಪಾಯಿ ಬಾಕಿ ಆದ್ರೆ ಬುಕ್ ತೆಗೆದಿಲ್ಲ, ಮನೆಗೆ ಬರ್ತಾರೆ. ಆದ್ರಿಂದ ನಮ್ಗೆ ಬಹಳ ಕಷ್ಟ ಆಗಿದೆ. ಕೆಲಸ ಇಲ್ಲ ಅಂದ್ರೂ ಮನೆಗೆ ಬರ್ತಾರೆ ಅವರು. ಆದ್ರಿಂದ ನಾವು ಕಟ್ಟುದಿಲ್ಲ ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ನಿಮ್ಮ ಇಲ್ಲಿ ಎಷ್ಟು ಸಂಘದವರಿದ್ದಾರೆ? ಇಲ್ಲಿ 2 ಸಂಘದವರು ಇದ್ದಾರೆ. ಹೇಗೆ ನಿಮ್ಗೆ ಏನ್ ಸಮಸ್ಯೆ ಮಾಡಿದ್ದಾರೆ? ಏನಾದ್ರು ಕಷ್ಟ ಬಂದಾದ, ಕಷ್ಟ ಕಾಲದಲ್ಲಿ ನಿಮ್ಗೆ ಕಟ್ಲಿಕ್ಕೆ ಆಗದಿದ್ದಾಗ ಏನೆಲ್ಲ ಹೇಳಿದ್ದಾರೆ? 1 ವಾರ ಕಂತು ಬಾಕಿ ಆಯ್ತು, ಆಮೇಲೆ ನೆಕ್ಸ್ಟ್ ವಾರ ಹಾಕಿ ಅಂತ ಹೇಳಿದ್ದಾರೆ. ಆವಾಗ ಕೂಡ ಬಾಕಿ ಆಯ್ತು, ಈ ವಾರ ಹಾಕ್ಲೇಬೇಕಂತ ಹೇಳಿದ್ದಾರೆ. ಈಗ್ಲೇ ಬನ್ನಿ, ಕೆಲಸದಲ್ಲಿ ಇದ್ದೇನೆ ಅಂತ ಹೇಳಿದ್ರು ಕೇಳುದಿಲ್ಲ. ಈಗ್ಲೇ ಬನ್ನಿ ಅಂತ ಒತ್ತಾಯ ಮಾಡ್ತಾರೆ. ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೆ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೀವು ಆತರ ಮಾಡಿಕೊಳ್ಳಿಕ್ಕೆ ಹೋಗ್ಬೇಡಿ. ಅಂತವರಿಗೆ ನೀವು ಏನ್ ಹೇಳ್ತೀರಾ? ಕಟ್ಟಕ್ಕಾಗದೇ ಇರುವಂತದ್ದು ಅಂತವರು ಈಗ ಮನೆ ಬಂದು ಜೋರ್ ಕಂತು ಕಟ್ಟುವುದೇ ಬೇಡ, ಸೌಜನ್ಯನಿಗೆ ನ್ಯಾಯ ಸಿಗಲಿ. ಈಗ ಅವ್ರದ್ದು ಯಾವ್ದು RBI ಪರ್ಮಿಷನ್ ಇಲ್ಲ, ಈಗ ಡಾಕ್ಯುಮೆಂಟ್ ಇಲ್ಲ ಅಂತ ನಿಮಗೆಲ್ಲ ಗೊತ್ತಾಯ್ತು ಈಗ. ಹಾಗೆ ಅದನ್ನು ಕೇಳಿ, ಅವರ ಮೇಲೆ ಕೂಡ ಕೇಸ್ ಇದೆ. ಹಾಗೆ ನೀವು ಕೂಡ ಕೇಳಿ, ಅವರ ಕೇಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಮತ್ತೆ ನೋಡುವ ಅಂತ ಹೇಳಿ. ನಿಮ್ಮ ಲೋನ್ ಎಷ್ಟುಂಟು? 2.5 ಲಕ್ಷ. ಎಷ್ಟು ಕಟ್ಟಿದ್ದೀರಿ? ಟೋಟಲ್ ಗೊತ್ತಿಲ್ಲ. ಅಲ್ಲ, ನೀವು ತೆಗೆದು ಎಷ್ಟು ಸಮಯ ಆಯ್ತು? 4 ವರ್ಷ ಆಯ್ತು. 4 ವರ್ಷ. ಎಷ್ಟು ವರ್ಷ ವಾಯ್ದೆ ಅದಕ್ಕೆ? ಅದು 1 ಲಕ್ಷ ಅಂದ್ರೆ 4 ವರ್ಷ ಆಗುತ್ತೆ. 1 ಲಕ್ಷ ಫಸ್ಟಿಗೆ 1 ಲಕ್ಷ ತಕೊಂಡದ್ದು, ಆಮೇಲೆ ಕಟ್ಟೆ ಅಮೌಂಟ್ ಕಟ್ಟೆ ಅಮೌಂಟ್ ಮಾಡಿ ಮತ್ತೊಂದು ಲೋನ್ ಮತ್ತೊಂದು ಎಷ್ಟು ಲೋನ್ ತಗೊಂಡದ್ದು? ಒಂದು 20. 120. ಅದು ಕಟ್ಟೆ ಅಮೌಂಟ್ ಮಾಡಿ ಒಂದಿಗೆ ಸಿಕ್ಕಿದ? ಅಷ್ಟು ಸಿಗುದಿಲ್ಲ, ಮತ್ತೆ 2 ಲಕ್ಷ ಎಲ್ಲ ಕಟ್ಟಾಗಿ 95 ಹಾಗೆಲ್ಲ ಸಿಗುತ್ತೆ. 95. ಮತ್ತೆ ತಗೊಳ್ತಾರೆ ಡಾಕ್ಯುಮೆಂಟ್ ಇಲ್ಲ. ನಿಜವಾಗಿ ಇದಕ್ಕೆ ಅವರು ಶೀಟ್ ಕೊಟ್ಟಿದ್ದಾರೆ ಅದಕ್ಕೆ ಯಾವ್ದಕ್ಕ? ಅದ್ರದ್ದೆಂತ ಪುಸ್ತಕದಲ್ಲಿ ಅದಕ್ಕೆಲ್ಲ ಲೆಕ್ಕ ಕೊಡಬೇಕಲ್ಲ. LIC ಬಾಂಡ್ ಕೊಡ್ತಾರೆ. ಬಾಂಡ್ ಕೊಟ್ಟೆ ನೀವು ಇದು ವರ್ಷಕ್ಕೆ ನೀವು ಕಟ್ತೀರಲ್ಲ, ಅದರದ್ದು ಏನು ರಿಸಿಪ್ಟ್ ಯಾರ? ಇಲ್ಲ. ಹಾಗಾದ್ರೆ ಅಲ್ಲ, ಕೊಡದಿದ್ದರೆ ಅದು ಹೇಗೆ ಅದು ಇದು ಒರಿಜಿನಲ್ ಆಗ್ತದೆ? ಅಲ್ಲ, ಇಲ್ಲಿ ಕೊಡ್ಲಿಲ್ಲ ನಿಮ್ಗೆ, ಇಲ್ಲಿ ಆದ್ರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಯಾವ ಸಂಘದಲ್ಲಿ ಕೊಡ್ಲಿಲ್ಲ, ಹಾಗೆ ನಿಮ್ಗೆ ಏನಾದ್ರು ಕೊಟ್ಟಿದ್ದಾರೆ ಸ್ಪೆಷಲ್? ತೀರ್ಮಾನ ಮಾಡಿದ್ದೀರಾ ಕಟ್ಟೋದಿಲ್ಲ ಅಂತ? ಕಟ್ಟುದಿಲ್ಲ. ಇಲ್ಲಿ ತನಕ ಕಟ್ತಾ ಇದ್ರು, ಇನ್ನು ಕಟ್ಟೋದಿಲ್ಲ. ನಿಮ್ಮ ಸಂಘದಲ್ಲಿ ಸದಸ್ಯರಿದ್ದಾರೆ? ನಿಮ್ಮ ಸಂಘದಲ್ಲಿ 10 ಜನ. ನಿಮ್ಮ ಸಂಘದ ಹೆಸರು ಶಿವತೀರ್ಥ. ಎಲ್ಲರೂ ಈಗ ಕಟ್ಟೋದಿಲ್ಲ ಅಂತ ತೀರ್ಮಾನ ಮಾಡಿದಿರಲ್ಲ, ನೀವು ಒಬ್ಬರೇನು? ನಾವು ಒಂದು ಇದ್ದೇವೆ, ಮತ್ತೆ ಅವ್ರ ಬಾಕಿಯವರು ಕಟ್ತಾರಂತೆ. ಈಗ ಇವರು ರವೀಂದ್ರ ಶೆಟ್ಟಿ ಅವರು ಹೇಗೆ ಕಾಂಟ್ಯಾಕ್ಟ್, ನಿಮ್ಗೆ ಹೇಗೆ ಪರಿಚಯ ಆಯ್ತು? ನಿಮ್ಗೆ ಯೂಟ್ಯೂಬ್ ಅಲ್ಲಿ.
ಇಲ್ಲ ಸತ್ಯ ಅಂತ ಗೊತ್ತಾಯ್ತು. ನೀವು ಲೆಕ್ಕ ಮಾಡಿದ್ರಾ? ಲೆಕ್ಕ ಮಾಡಿ ನೋಡಿದ್ರಾ? ಹಾ ಹಾ. ಈಗ ನಾವು ಹೇಳುದು ಸುಳ್ಳ, ಅವರು ಹೇಳುದು ಸುಳ್ಳ? ಅವ್ರು ಹೇಳುದು ಅವರು ಹೇಳುದು ಸುಳ್ಳು ಅಂತ ಗೊತ್ತಾಯ್ತು ನಿಮ್ಗೆ. ಗೊತ್ತಾಯ್ತು. ಸಂಘದ ಹೆಸರು ನಿಮ್ದು? ಧರ್ಮಶಾಸ್ತ್ರ ಅಂತ. ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ. ಹಾಗೆ ಯಾಕೆ ಈಗ ನೀವು ಕಟ್ಟುದಿಲ್ಲ ಅಂತ ತೀರ್ಮಾನ ಮಾಡಿದ್ದು? ಹಾಗೇನಿಲ್ಲ, ಇವಾಗ ಹಸ್ಬೆಂಡ್ಗೆ ಕೂಡ ಡ್ಯೂಟಿ ಇಲ್ಲ, ಕಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ. ಎಷ್ಟು ಲಕ್ಷ ಲೋನ್ ತೆಗೆದಿದ್ದೀರಿ? ಅದು 2 ಲಕ್ಷ ಉಂಟು, 1 ಲಕ್ಷ ಮುಗ್ದಿದೆ, ಇನ್ನು 1 ಲಕ್ಷ ಉಂಟು. ಕಷ್ಟ ಆಗ್ತದೆಯಾ? ಹಾ, ಅವರಿಗೆ ಕೂಡ ಡ್ಯೂಟಿ ಇಲ್ಲ ಅಲ್ವಾ, ಅದಕ್ಕೆ ನೆಕ್ಸ್ಟ್ ವಾರ ಕಟ್ಟುವುದು ಬೇಡ ಅಂತ ಹೇಳಿ. ಈಗ ಕಂತು ಬಾಕಿ ಮಾಡಿ ಯಾವತ್ತಾದ್ರು? ಇಲ್ಲ, ಒಂದು ಕಂತು ಮಾಡಲಿಲ್ಲ. ಈಗ ಯಾಕೆ ನೀವು ತೀರ್ಮಾನ ಮಾಡಿದ್ದು? ಸಂಘ ಸರಿ ಇಲ್ಲ ಅಂತ ಈಗ ಗೊತ್ತಾಯ್ತು? ಇವಾಗ ಗೊತ್ತಾಯ್ತು, ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿ ನೋಡುವಾಗ ಆ ತರ ಎಲ್ಲ. ಯೂಟ್ಯೂಬ್ ಅಲ್ಲಿ ನೋಡಿದ್ದಕ್ಕೂ ನಿಮ್ಮ ಪುಸ್ತಕದ ವ್ಯವಹಾರಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಕಾಣ್ತದ ನಿಮ್ಗೆ? ಲೆಕ್ಕ ಮಾಡುವಾಗ ಎಲ್ಲ ಇದು ಉಂಟು, ನಮಗೆ ಲಾಸ್ ಅಂತ ಆಗ್ತಾ ಉಂಟು. ಹೌದು. ನಿಮ್ ಬಡ್ಡಿ ಜಾಸ್ತಿ ತಗೊಳ್ತಾರ, ನಿಮ್ಮಿಂದ ಕಡಿಮೆ ತಗೊಳ್ತಾರ? ಇಲ್ಲ, ನಾವು ಚೆಕ್ ಮಾಡಿದಿರ ಅದು? ಈಗ ಜಾಸ್ತಿ ಅಂತ ಕಾಣ್ತಾ ಉಂಟು. ಹಾಗೆ ಇನ್ನುದಿಲ್ಲ ಅಂತ ತೀರ್ಮಾನ ಮಾಡಿದ್ರು. ಎಷ್ಟು ಜನ ಇದ್ದಾರೆ ನಿಮ್ಮ ಸಂಘದಲ್ಲಿ? ನಾವು 8 ಜನ ಇದ್ದೇವೆ. 8 ಜನ ಇದ್ದಾರೆ. ಎಲ್ಲರೂ ಕಟ್ಟುದಿಲ್ಲ? ಇವಾಗ ನೆಕ್ಸ್ಟ್ ನಾವು ಬಿಟ್ರೆ ಬಿಡ್ತಾರಂತ. ಯಾರು ಕೂಡ ಯಾರು ಕೂಡ 8 ಜನ ಕೂಡ ಕಟ್ಟಲ್ಲ. ಈಗ ನಾಳೆ ನಿಮಗೆ ಬಂದು ಏನಾದ್ರು ಮನೆಗೆ ಬಂದು ಏನಾದ್ರು ಟಾರ್ಚರ್ ಕೊಟ್ರಿ? ನಾವು ಕಟ್ಟುದಿಲ್ಲ ಅಂತ ನಿರ್ಧಾರ ಮಾಡ್ತೇವೆ. ಕಟ್ಟುದಿಲ್ಲ. ಇಲ್ಲ. ಈಗ ತುಂಬಾ ಜನ ಇದೆ ಕಟ್ಟಕ್ಕಾಗದೆ, ಈಗ ಕಂತು ಬಾಕಿ ಆಗಿದ್ದ ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡಿದೆ ಅಂತ ಹೇಳ್ತೀರಿ. ಧೈರ್ಯ ಹೇಳ್ಬೇಕು. ಹೌದು, ಆ ತರ ಮಾಡುದು ಬೇಡ. ಎಲ್ಲ ಒಟ್ಟು ಕೂಡಿ ಇದು ಮಾಡುವ, ಎಲ್ಲರೂ ಸೇರಿ. ಕಷ್ಟ ಆದ್ರೆ ನಾವೆಲ್ಲ ಒಗ್ಗಟ್ಟಲ್ಲಿ ಇದು ಮಾಡುವ. ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಯಾವುದೇ ಇದು ಡಾಕ್ಯುಮೆಂಟ್ ಸರಿ ಇಲ್ಲ, ಅವರಿಗೆ ಗವರ್ಮೆಂಟ್ ಪರ್ಮಿಷನ್. ಧೈರ್ಯ ತುಂಬಿಸೋದು. ಅಲ್ಲ, ನೀವು ನೋಡಿ, ಅವ್ರು ಏನಾದ್ರು ಮಾಡಿ ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಓದ್ದು ನಮ್ಮ ಮನೆಯವರಿಗೆ, ಅವರಿಗೆ ಏನು ಹೋಗುದಿಲ್ಲ. ಓದ್ದು ನಮ್ಗೆಲ್ಲ. ಅದಕ್ಕೋಸ್ಕರ ನೀವು ಅಂತ ನಿರ್ಧಾರ ಯಾರು ಕೂಡ ಅಂತದ್ದು ಮಾಡಬಾರ್ದು. ಏನಿದ್ರು ನಿಮ್ಗೆ ಅಂತ ಸಮಸ್ಯೆ ಬಂದ್ರೆ ನಮ್ಗೆ ಕಾಲ್ ಮಾಡಿದ್ರೆ ಆಯ್ತು. ಧೈರ್ಯದಲ್ಲಿ ನಿಲ್ಲಿಸಿ. ಮನೆಗೆ ಬಂದ್ರೆ ಬೇಕು, ನೀವು ಕೋರ್ಟಿಂದ ಪಾಡಿದ್ದೀರಾ ನಮಗೆ ಬರ್ಲಿಕ್ಕೆ ಇಲ್ಲವರಂತ. ಇದು ಸಿವಿಲ್ ಮ್ಯಾಟ್ರ್. ಗೊತ್ತಾಯ್ತಲ್ಲ, ಕ್ಲಿಯರ್ ಆಗ್ಬೇಕು. ಕ್ಲಿಯರ್ ಆದ್ಮೇಲೆ ಮತ್ತೆ ನೋಡುವ. ಏನು ಕಟ್ಟುವರಿ ಬಡ್ಡಿ ಕಟ್ಟಿದ್ದೀರಾ, ಅದಕ್ಕೆ ಬಾಂಡ್ ಕೊಡ್ಲಿಲ್ಲ, ಏನು ಕಟ್ಟಿದ್ದೀರಾ, ಬಡ್ಡಿ ಕೊಡ್ತಾ ಇಲ್ಲ, ಲೆಕ್ಕ ಕ್ಲಿಯರ್ ಆದ್ಮೇಲೆ ಮತ್ತೆ ನೋಡುವ. ಯಾವ ಸಂಘ? ಎಷ್ಟು ಜನ ಇದ್ದಾರೆ? 9. ಏನು ಕಂತು ಬಾಕಿ ಆಗಿದೆ? ಈಗ ನಿಮ್ಗೆ ಹೇಗೆ ಗೊತ್ತಾಯ್ತು ಇದು? ಯೂಟ್ಯೂಬ್ ಅಲ್ಲಿ ನೋಡಿ. ಸರಿ ಇಲ್ಲ ಅಂತ ಗೊತ್ತಾಯ್ತು, ಕಟ್ಟುದಿಲ್ಲ ಅಂತ. ಏನಾದ್ರು ಮನೆಗೆ ಒಂದು ಟಾರ್ಚರ್ ಕೊಟ್ರೆ ಏನ್ ಮಾಡ್ತೀವಿ? ಫೋನ್ ಮಾಡ್ತೇವೆ 112ಗೆ. 112ಗೆ ಫೋನ್ ಮಾಡಿ. ಯಾಕಂದ್ರೆ ಅವರು ಕೋರ್ಟ್ ನೋಟಿಸ್ ಇಲ್ಲದೆ ಬರುವಾಗಿಲ್ಲ. ಮನೆಗೆ ಬಂದ ಕೂಡಲೇ ವಿಡಿಯೋ ಮಾಡಿ ನಮಗೆ ಕಳಿಸಿ. ಕೋರ್ಟ್ ನೋಟಿಸ್ ಇದೆಯಾ ಅಂತ ಫಸ್ಟ್ ಕೇಳಿ, ಮತ್ತೆ ಬರುವಾಗ ಮೊದಲೇ ಹೇಳಿ ಬರಬೇಕು. ಹೇಳದ ಬೆಳಗ್ಗೆ ಬರ್ತಾರೆ ಅವರು. ಯಾವಾಗ ಕೇಳಿ ನಮ್ಮನ್ನು ಕೂಡ ಒಟ್ಟಿಗೆ ಬರ್ತೇವೆ, ನಮ್ಮನ್ನು ಕೂಡ ಅವರು ಕೂಡ ಬರ್ಲಿಕ್ಕೆ ಹೇಳಿ ಬರ್ತಾರಂತ. ಅವ್ರ ಕೇಳಿ ಬರ್ಲಿಕ್ಕೆ ಹೇಳಿ. ಕೇಳದೆ ಬರಬೇಡಿ. ಮಾಡಿ ನೀವೇನು ಬೈಲಿಕ್ಕೆ ಹೋಗ್ಬೇಡಿ. ಅವ್ರು ಏನು ಬೈದ್ರು, ಅವ್ರು ಏನು ನಮ್ಮ ಮೇಲೆ ಆರೋಪ ಮಾಡಿದ್ರು, ನೀವು ಸುಮ್ಮನಾಗಿ ಅಷ್ಟೇ. ಸೌಜನ್ಯ ಹೋರಾಟದಲ್ಲಿ ಹೋಗಿದ್ದೆ. ಆಗ ನಾವು ಇಲ್ಲಿ ಬ್ಯಾನರ್ ಹಾಕಿದ್ದೆ, ಅದನ್ನೆಲ್ಲ ನೀವು ತೆಗಿಬೇಕಂದ್ರು